ಬೆಳ್ತಂಗಡಿಯ ಹಿರಿಯ ರಾಜಕೀಯ ಧುರೀಣ, ಬೆಳ್ತಂಗಡಿಯ ರಾಜಕೀಯ ಹುಲಿ ಎಂದೇ ಪ್ರಸಿದ್ಧರಾಗಿದ್ದಂತಹ ವಸಂತ ಬಂಗೇರ ಅವರು ನಿಧನರಾಗಿರುವಂಥದ್ದು. ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಈ ಮೂರೂ ಪಕ್ಷಗಳಿಂದ ಸ್ಪರ್ಧೆ ಮಾಡಿ ಗೆದ್ದು 5 ಬಾರಿ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದಂತಹ ವಸಂತ ಬಂಗೇರ ಅವರು ನಿನ್ನೆ ಸುಮಾರು 4 ಗಂಟೆ ಸುಮಾರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇದೀಗ ಅವರ ಪಾರ್ಥಿವ ಶರೀರವನ್ನ ಅವರ ಬೆಳ್ತಂಗಡಿಯಲ್ಲಿರುವಂತಹ ಅವರ ನಿವಾಸಕ್ಕೆ ತರಲಾಗಿದ್ದು, ಈಗಾಗಲೇ ಅಲ್ಲಿ ಕುಟುಂಬಸ್ಥರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಪಾರ್ಥಿವ ದರ್ಶನದ ಒಂದು ವ್ಯವಸ್ಥೆಯನ್ನ ಅವರ ಮನೆಯಲ್ಲಿ ಈಗ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಈ ಒಂದು ಪಾರ್ಥಿವ ಶರೀರದ ಮೆರವಣಿಗೆ ಇರಬಹುದು ಅಥವಾ ಅವರ ಒಂದು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಏನು ಹೊಂದಿದ್ದಾರೆ, ಎಲ್ಲರೂ ಕೂಡ ಅವರ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ. ಸೊ ಅವರ ಒಂದು ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನದ ವ್ಯವಸ್ಥೆ ಇರಬಹುದು ಅಥವಾ ಅವರ ಅಂತ್ಯಕ್ರಿಯೆಯ ಒಟ್ಟು ವಿಚಾರಗಳನ್ನ ವೀಕ್ಷಕರ ಮುಂದಿಡುವಂತ ನೆಲೆಯಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಮೂಲಕ ಈ ಒಂದು ವಿಶೇಷವಾದ ನೇರ ಪ್ರಸಾರ ಇವತ್ತು ಮೂಡಿ ಬರ್ತಾ ಇದೆ. ಸೊ ನಾವು ಬೆಳಗ್ಗಿನಿಂದಲೇ ಗಮನಿಸಿದ್ರೆ ಈಗಾಗಲೇ ಹೇಳಿದ ಹಾಗೆ ಸರಿಸುಮಾರು ಮುಂಜಾನೆ 3 ಗಂಟೆಯ ವೇಳೆಗೆ ಬೆಂಗಳೂರಿನಿಂದ ಅವರ ಒಂದು ಪಾರ್ಥಿವ ಶರೀರವನ್ನ ಅವರ ಮನೆಗೆ ತರಲಾಗಿರುವಂಥದ್ದು. ಈಗ ಅವರ ಕುಟುಂಬಸ್ಥರು, ಆಪ್ತರು ಎಲ್ಲರೂ ಕೂಡ ಅವರ ಮನೆಗೆ ಬಂದು ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳ್ತಂಗಡಿಯ ಹಳೆಕೋಟೆಯಲ್ಲಿರುವಂತಹ ವಸಂತ ಬಂಗೇರ ಅವರ ಸ್ವಗೃಹ ಸುಪ್ರಭಾತಕ್ಕೆ ಅವರ ಪಾರ್ಥಿವ ಶರೀರವನ್ನ ತಂದು ಇರಿಸಿರುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಇಂದು ಬೆಳಗ್ಗೆ ಅವರ ಕುಟುಂಬಸ್ಥರು ಅವರ ಸ್ವಗೃಹ ಸುಪ್ರಭಾತದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಬೆಳಿಗ್ಗೆ 10:30ಕ್ಕೆ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಒಂದು ಅವಕಾಶವನ್ನ ಕಲ್ಪಿಸುವಂತ ಒಂದು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಆ ನೆಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಬೆಳ್ತಂಗಡಿ ನಗರದ ಮೂಲಕ ಅಂತಿಮ ಯಾತ್ರೆಯನ್ನ ನಡೆಸುವುದಕ್ಕಾಗಿ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಬಳಿಕ ಹಳೆಕೋಟೆಯ ಅವರ ಮನೆ ಏನಿದೆ, ಅವರ ಸ್ವಗೃಹ ಏನಿದೆ ಸುಪ್ರಭಾತ, ಅದರ ಸಮೀಪವೇ ಅಂತ್ಯ ಸಂಸ್ಕಾರ ನಡೆಯುವುದಕ್ಕಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಕೂಡ ಅವರ ಕುಟುಂಬದ ಮೂಲಗಳು ಈಗಾಗಲೇ ತಿಳಿಸಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಪ್ರಭಾವಿ ಮತ್ತು ಧೀಮಂತ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ಹಾಗೂ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಸತತ 5 ಬಾರಿ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ದಂತಹ ಮಾಜಿ ಶಾಸಕರು ವಸಂತ ಬಂಗೇರ ಅವರು ನಿನ್ನೆ ಸುಮಾರು 4 ಗಂಟೆ ವೇಳೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂಥದ್ದು. 79 ವರ್ಷ ವಯಸ್ಸಾಗಿತ್ತು ವಸಂತ ಬಂಗೇರ ಅವರಿಗೆ. ಇತ್ತೀಚೆಗೆ ತೀವ್ರವಾಗಿ ಆರೋಗ್ಯ ಹದಗೆಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ವಸಂತ ಬಂಗೇರ ಅವರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ, ಚಿಕಿತ್ಸೆಗೆ ಸ್ಪಂದಿಸದೆ ಅವರು ನಿನ್ನೆ ಸಂಜೆ ವೇಳೆಗೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಈ ಮೂಲಕ ತನ್ನ ಅಪಾರ ಸಂಖ್ಯೆಯ ಆಪ್ತರು, ಅಭಿಮಾನಿಗಳು, ಬಂಧು ಮಿತ್ರರನ್ನ ಅಗಲಿರುವಂಥದ್ದು. ಸೊ ಇವತ್ತು ಅವರ ಅಂತ್ಯ ಸಂಸ್ಕಾರ ನಡೆಯುವುದಕ್ಕೆ ಇರುವಂಥದ್ದು. ಸೊ ಈಗಾಗಲೇ ಅವರ ಪಾರ್ಥಿವ ಶರೀರವನ್ನ ಅವರ ನಿವಾಸಕ್ಕೆ ತರಲಾಗಿದೆ. 3 ಗಂಟೆಯ ವೇಳೆಗೆ ನಿವಾಸಕ್ಕೆ ಅವರ ಪಾರ್ಥಿವ ಶರೀರ ತಲುಪಿದ್ದು, ಈಗ ಅವರ ಆಪ್ತರು, ಕುಟುಂಬಸ್ಥರು ಎಲ್ಲರೂ ಕೂಡ ಅವರ ಮನೆಗೆ ತೆರಳಿ ಆ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಇಲ್ಲಿ ಪಡಿತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ವಸಂತ ಬಂಗೇರ ಅವರ ನಿಧನಕ್ಕೆ ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಿದೆ. ಮೃತರ ಗೌರವಾರ್ಥವಾಗಿ ಸಕಲ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನಡೆಸೋದಿಕ್ಕೆ ಕೂಡ ಆದೇಶವನ್ನ ಕೊಟ್ಟಿದೆ. ಅದರ ಜೊತೆಗೆ ನಾಡಿನ ಹಲವಾರು ಪ್ರಮುಖರು, ರಾಜಕೀಯ, ಧಾರ್ಮಿಕ ಗಣ್ಯರು ವಸಂತ ಬಂಗೇರ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಎನ್ನುವಂತಹ ನೆಲೆಯಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದಾರೆ, ಶ್ರದ್ಧಾಂಜಲಿಯನ್ನ ಕೂಡ ಅರ್ಪಿಸಿದ್ದಾರೆ. ವಸಂತ ಬಂಗೇರ ಅವರ
ಒಂದು ಬದುಕಿನ ಪಯಣ ಏನಿದೆ ಅದು ಬಹಳಷ್ಟು ರೋಮಾಂಚನಕಾರಿ, ನಿಷ್ಠೂರವಾದಿ ನಾಯಕ, ನೇರ ನಡೆನುಡಿಯ ವ್ಯಕ್ತಿತ್ವದ ಮೂಲಕವೇ ಒಂದು ಪ್ರಸಿದ್ಧಿಯನ್ನ ಪಡೆದಂಥವರು. ಬಹುಶಃ ಎಲ್ಲರೂ ಕೂಡ ಇದೇ ವಿಚಾರಕ್ಕಾಗಿ ವಸಂತ ಬಂಗೇರ ಅವರನ್ನ ಮೆಚ್ಚಿಕೊಳ್ತಾ ಇದ್ರು ಅನ್ನುವಂತಹ ವಿಚಾರಗಳನ್ನ ಅವರ ಅಭಿಮಾನಿಗಳು, ಅವರ ಆಪ್ತರು ಹೇಳ್ತಾ ಇರುವಂತದ್ದು. ಕುವೆಟ್ಟು ಗ್ರಾಮದ ಕೇದೆ ಸುಬ್ಬ ಪೂಜಾರಿ ದೇವಕಿ ಮುಗ್ಗಗುತ್ತು ದಂಪತಿಯ ಪ್ರಥಮ ಪುತ್ರನಾಗಿ 1946ರಲ್ಲಿ ಜನಿಸಿದವರು ವಸಂತ ಬಂಗೇರ ಅವರು. ಜನವರಿ 15 ಅವರ ಜನನ ದಿನಾಂಕ. 1946 ಜನವರಿ 15. ಶಾಲೆಗೆ ಹೋಗುತ್ತಲೇ ಕೃಷಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಕೃಷಿಯ ಜೊತೆಗೆ ಬೆಳೆದು ಬಂದಂತಹ ಓರ್ವ ಧುರೀಣ ಅನ್ನುವಂಥದ್ದನ್ನ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದು. ರಾಜ್ಯದಲ್ಲಿ ಮೂರ್ತೆಗಾರಿಕೆಗಾಗಿ ನಿಷೇಧವನ್ನ ಹೇರಿದಂತಹ ಸಂದರ್ಭದಲ್ಲಿ ಅದಕ್ಕೋಸ್ಕರ ಹೋರಾಟವನ್ನ ಮಾಡಿದಂಥವರು. ಬಳಿಕ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಮೂರ್ತೆದಾರರ ಸೇವಾ ಸಂಘಗಳ ಒಂದು ಕಾರ್ಯಾರಂಭಕ್ಕೆ ಒಂದು ರೀತಿಯಲ್ಲಿ ಮುನ್ನುಡಿಯನ್ನ ಬರೆದಂಥವರು ಕೂಡ ವಸಂತ ಬಂಗೇರ ಅವರು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅದರ ಜೊತೆಗೆ ವಸಂತ ಬಂಗೇರ ಅವರು ಶಾಸಕರಾಗಿದ್ದಂತಹ ಅವಧಿಯಲ್ಲಿ, ಅಂದ್ರೆ 80ರ ದಶಕದಲ್ಲಿ ಮಂಗನ ಕಾಯಿಲೆ ಅನ್ನುವಂತಹ ಒಂದು ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಹಳಷ್ಟು ತೀವ್ರವಾಗಿ ಬಾಧಿಸಿದಂತಹ ಸಂದರ್ಭದಲ್ಲಿ ಅದರ ನಿರ್ಮೂಲನೆಗೆ ಪಣವನ್ನ ತೊಟ್ಟು ಉಜಿರೆಯಲ್ಲಿ ಶಾಶ್ವತವಾಗಿ ಇದಕ್ಕೆಂದೇ ಒಂದು ಚಿಕಿತ್ಸಾ ಕೇಂದ್ರ ಅಥವಾ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ರು. ಈಗಿನ ಸಾನ್ನಿಧ್ಯ ಆಸ್ಪತ್ರೆ ಏನಿದೆ ಅದನ್ನ ಆ ಸಂದರ್ಭದಲ್ಲಿ 80ರ ದಶಕದಲ್ಲಿ ಮಂಗನ ಕಾಯಿಲೆ ವಿರುದ್ಧದ ಹೋರಾಟಕ್ಕೆ, ಅದರ ಚಿಕಿತ್ಸೆಗಾಗಿಯೇ ಮಾಡಿದಂತಹ ಒಂದು ವ್ಯವಸ್ಥೆ ಅನ್ನುವಂಥದ್ದು. ಮಂಗನ ಕಾಯಿಲೆ ತಡೆಗಟ್ಟೋದಿಕ್ಕೆ ಅವರು ಆ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡಿದ್ರು. ಸಂಬಂಧಿಸಿದವರಿಂದ ಸ್ಪಂದನೆ ದೊರೆಯದೇ ಇದ್ದಂತಹ ಸಂದರ್ಭದಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಗಮನ ಸೆಳೆಯುವ ರೀತಿಯ ಹೋರಾಟವನ್ನ ನಡೆಸಿದ್ರು. ಈ ಮೂಲಕ ಸರ್ಕಾರ ತಮ್ಮ ಬೇಡಿಕೆ ಅಥವಾ ತಮ್ಮ ಒಂದು ಮನವಿಗೆ ಸ್ಪಂದಿಸುವಂತಹ ಒಂದು ಕೆಲಸವನ್ನ ಕೂಡ ಆ ಮೂಲಕ ಮಾಡಿದ್ರು ಅನ್ನುವಂಥದ್ದು. ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯ ವಸಂತ ಬಂಗೇರ ಅವರ ನಿವಾಸ ಏನಿದೆ, ಬೆಳ್ತಂಗಡಿಯಲ್ಲಿರುವಂತಹ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತಂದು ಇರಿಸಲಾಗಿದೆ. ಇಲ್ಲಿ ಅವರ ಆತ್ಮೀಯರು, ಅವರ ಕುಟುಂಬಸ್ಥರು, ಆಪ್ತ ವರ್ಗದವರು ಬಂದು ಪಾರ್ಥಿವ ಶರೀರದ ಒಂದು ದರ್ಶನವನ್ನ ಪಡೆದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಮನೆಯ ಅಕ್ಕಪಕ್ಕದಲ್ಲಿ ಈಗಾಗಲೇ ಅಭಿಮಾನಿಗಳು, ಅವರ ಆಪ್ತರು ಬಂದು ಸೇರ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಈಗಾಗಲೇ ಹಲವಾರು ಮಂದಿ, ಅಂದ್ರೆ ಅವರ ಆಪ್ತರಿರ್ಬೋದು, ಒಡನಾಡಿಗಳಿರ್ಬೋದು, ಅವರ ಸಹೋದರ ಇರ್ಬೋದು, ಎಲ್ಲರೂ ಕೂಡ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡಿರುವಂಥದ್ದನ್ನು ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಚಾನಲ್ನಲ್ಲಿ ಗಮನಿಸಿದ್ದೇವೆ. ಅದರ ಜೊತೆಗೆ ಎಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾಗಿ, ಎಲ್ಲರಿಗೂ ಮಾರ್ಗದರ್ಶಕರಾಗಿ, ಎಲ್ಲರಿಗೂ ಪ್ರೋತ್ಸಾಹಕರಾಗಿ ಎಲ್ಲರನ್ನ ಬೆಳೆಸಿದಂಥವರು ಅನ್ನುವಂತಹ ಒಂದು ಅಭಿಪ್ರಾಯಗಳನ್ನು ನಾವೆಲ್ಲರೂ ಕೂಡ ಅವರು ಹೇಳಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಇದೀಗ ಅವರ ಮನೆಯ ಕೆಲಸದ ಆಳುಗಳು, ಅಂದ್ರೆ ಬಹಳಷ್ಟು ವರ್ಷಗಳಿಂದ ಅವರ ಮನೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಂತಹ ಇಬ್ಬರು ಮಹಿಳೆಯರು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಶಾಂತಮ್ಮ ಹಾಗೂ ಮಂಜುಳ ಎನ್ನುವಂತಹ ಇಬ್ಬರು ಮಹಿಳೆಯರು ವಸಂತ ಬಂಗೇರ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ, ಅವರ ಒಂದು ದಿನಚರಿಯ ಬಗ್ಗೆ ನಮ್ಮ ಪ್ರತಿನಿಧಿ ದಾಮೋದರ್ ದುಂಡೋಲೆ ಅವರೊಂದಿಗೆ ಮಾತನಾಡಿದ್ದಾರೆ. ಸೊ ಈಗ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರೋಣ. ಕಳೆದ 30 ವರ್ಷಗಳಿಂದ ಮನೆ ಕೆಲಸವನ್ನ 40 ವರ್ಷಗಳಿಂದ ಮನೆ ಕೆಲಸವನ್ನ ಮಾಡ್ತಾ ಇರುವಂತಹ ಶಾಂತ ಅವರು ಇದ್ದಾರೆ. 40 ವರ್ಷ. ಹೇಗೆ ಸ್ವಂತ ಬಂಗೇರ ಬಗ್ಗೆ ಏನು ತೊಂದರೆ ಇತ್ತು ಬಾರಿ ಕೊಂಚ ಮೇಲಿಂದ ಬರ್ತದೆ ದಾನ ನೆಪ್ಪಿನ ಕತ್ತು ನಾವು ದಾನ ಬಾರಿ 10 ವರ್ಷ ಇಟ್ಟು ಮುರಾಣಿ ಬಿಟ್ಟಲ್ಲ ಬೇಲ ಮರ್ದು ಕೊಡ್ತಾರ ಅದು ಬಲೆ ಕಿಲ ಮಾಡ್ತಾರೆ
ಜಾಗದ ಇತ್ತ ಕೇಸು ಪೂರ ಬತ್ತಿನ ಪೂರ ಆನೆ ಸರಿ ಬಂದಿದ್ದೆ ನಾನೇ ಎಂದ ಕೇಳಿ ಈಗ ಕಡೆಗೆ ಪಾತ್ರ ಆಸ್ಪತ್ರೆಗೆ ಹೋಗ್ಬಿಟ್ಟು ಏನು ಅಡೆಗೆ ತೋಟಕ್ಕೆ ಅಮ್ಮ ಬೇಲೆ ಪೋಲೆ ಅಪ್ಪ ಬೇಲೆಗೆ ಜನ ಉಳ್ಳೇರು ಅಲ್ಪ ಪೋಲೆ ಅಣ್ಣೇನು ಚಬುಕ ನನಗೆ ತಿಂಡಿ ತಿನ್ನೋದಿತ್ತೇರು ತಿಂಡಿ ತಿನ್ನೋದಿಪ್ಪುಳಾಗ ಕಾರೊಂಜಿ ಚೂರು ಬಾತು ನಿಂತು ನಾತ್ರೆ ಮುಖ ನಾಲಾದಿತ್ತು ಜಾರಿಗೆ ತಿಂಡಿ ತಿನ್ನೋದಿತ್ತೇರು ಆಗಿ ಹೋಗ್ಬಿಟ್ಟು ಕುಂಡ್ರಾಗ ಈಗ ಸರ್ ಅದು ಬಲೆ ನನಗೆ ಅದು ಬಂದಿದ್ದು ಅದು ಬಣ್ಣದ ತಿಂಡೇನೆ ಪೋಲ್ನೆ ಐದು ಬುಕ್ ಕೂಡ ಬೀರ ಅಲ್ಬಾರ್ದು ಟೀಗು ಅಟ್ಕೆಲ್ಲ ಉಂಟೆಸ್ಬಾರ್ದು ಬರ್ತೀರಿ ನಲ್ಲೇದ ದಿನ ಇತ್ತು ಕೂಡ ಬೀರ ಕುಡ್ಲಾಗಿ ಬೈರು ಕುಡ್ಲಾಗೋಣ ಐದು ಬುಕ್ ಒಂಜರ ತಿಂಗಳ ಬ್ಯಾಂಗ್ಳೂರುಗಳೇ ತಂದು ಬೈರು ನನಗೆ ಇಲ್ಲ ಚೋಕ್ಲೇಟ್ ಸಪೋರ್ಟ್ ಅಂತ ಎಣ್ಣೆ ಮಂತೇರಿ ಸರಿ ಎಣ್ಣೆ ಮಂತೇರಿ ಜೋಕ್ಲೆಗೆ ಅವು ಇನ್ನೊಂದು ಬುಕ್ಕ ಎಲ್ಲ ಅಕ್ಕನ ಮಗಿ ಇತ್ತು ಆಗ ಬೇಲೆ ಪೂರ ದೆಪ್ಪದು ಕೊಡಿ ರಾಜೇಂದ್ರ ಯಾವ ಟೆಟ್ಟಕ್ಕಾಗಿ ತೀರಿ 2 ವರ್ಷ ಒಂದು ಬರ್ತೀನಿ ತೀರ್ತು ಎಣ್ಣೆ ಒಂದು ಕೊಡ್ತೇರಿ ಬುಕ್ಕ ಈ ಜಾಗದ ಪೂರ ಎಂಗ್ಳಿಗೆ ಜಾಗ ಪೂರ ಒಂದು ಕೊಡ್ತೇರಿ ಕೇಸಿದು ಪೂರ ಇತ್ತು ನಾವು ಕೊಡಿ ಕೊಡ್ಬೋದು ಅದು ಪೂರ ಕೇಸಿದು ದನಿ ಪೂರ ದೆಪ್ಪದು ಪೂರ ಕೊಡ್ತಿರ್ತೇನೆ ಬೇಲೆ ಮಲ್ಪ ನಿಮಿಷದ ಟೈಮ್ ನಿಖಿಲ ಅದ ಮತ್ತು ಪಾತ್ರ ನಾಳೆ ಆನೆ ಬಾತ್ ಮಂಜುಳಾ ಎಂಚ ಹೆಲ್ಪ್ ಪೂರ ಮಂದಿ ಹೆಲ್ಪ್ ಎಂಕ್ ಮಲ್ತು ಕೊರ್ಪೆ ಬಂದಿತ್ತೇರು ಏನಾರ ನಂಬಂದಿತ್ತೆ ನಡೀತೆ ಹುಷಾರಾದ ಬರ್ಪೇರಿಂದೇನೆ ನಾನು ಇಂಚ ಬತ್ತೇರತ್ತೆ ನಂಗೆ ಬಾರಿ ಬೇಜಾರುಂಡು ಅಂಚ ಆಮ ಇದು ಬೇಲೆ ಮಲ್ಪುನ ಟೈಮ್ಡು ಆರೊಂಜಿ ಆರ್ನ ಕೆಲವು ನಡತೆ ಅವಂದು ಪೂರ ಉಂಟತೆ ಅವು ಪೂರ ಎಡ್ಡೆ ಇತ್ತು ಸ್ವಾಮಿ ನಾಲ ತೊಂದರೆ ಜನ ಆರ್ನತೆಗೆ ಆರಿಪೆದರು ಎಂಚಿನಲ್ಲ ನೀರು ಅವು ಇನ್ನು ಬೋರ್ಡ್ ನನಂದೆ ನೀರಿಜ್ಜಾಯ್ತು ಸ್ಟಾರ್ಟ್ ಮಲ್ಪಲೆ ಪಂಪು ನೀರಿಜ್ಜೆಂಕ ಮೀಯರ ಅಂದ್ ಪೂರ ತೆಬಕ ಇಂಚ ಬೇಲೆ ಆಯ್ಜಿ ಅವು ಆಯ್ಜಿ ಉಂದಾಯ್ಜಿ ನೀನಿ ಮುಟ್ಟ ಬಂಡ ದಿಪ್ಪ ಅಂದಾರ ಅವು ಬೇಲೆ ಮಾಡ್ತಾರ ಒಂದು ಬೇಲೆ ಮಾಡ್ತಾರ ಅಂದ್ ಕೇರ್ ದಿಪ್ಪ ಅಂದ್ ಯಾರು ತೊಂದರೆ ಹೆಚ್ಚಿ 6 ಲಂಚನೆ 6 ಅಮ್ಮ ಲಂಚನೆ ಎಂಗ್ಲೆ ನೆಂಟನೆ ತೂ ಅನ್ನುಲ್ಲೇರು ಅಮ್ಮಲ ತೂ ಅನ್ನುಲ್ಲೇರು ಅಂಚನೆ ಓಡೆ ಬೋಂಡಲ್ಲ ಅಲ್ಕೊಂಡು ಬತ್ತು ಬೇಲೆಗೆ ಬತ್ತು ಇಜ್ಜೆರಾರು ಓಡೆ ಬತ್ತೇರು ಅಂದು ಪೂರ ಕೇಣ್ಣ 2 ದಿನ ಬತ್ತಿಜಿನ ದಾನೆ ಅಪ್ಪುನಾರಿಗೆ ಬತ್ತು ಇಜ್ಜೇರು ದಾನೆ ಅಂದು ಕೇಣ್ಣ ಪೂರ ಉಂಡಾರೇನ ತೋಟ ಲಂಚನೆ ಬೋಂಡ ಇನಿ ಮುಟ್ಟ ತೋಟ ಬತ್ತದು ಅವು ಬೇಲೆ ಹತ್ತಿಜಿ ಒಂದು ಬೇಲೆ ಹತ್ತಿಜಿ ದನಿಗುಲು ಪಂಡ ದಿಪ್ಪ ಅಂದು 6 ಪಂಡದಿಜ್ಜಿ ಐದು ಬುಕ್ಕ ತೋಟಗೂ ಪೂರ ಬರೋದಿಜ್ಜೇರು ಅಮ್ಮನೆ ಬರೋದಿತ್ತೇರು ತೋಟವು ಪೂರ ಬೇಲೆ ಮಲ್ಪವ್ ನಡಿ ಇತ್ತೆ ಸುಮಾರು 2 ವರ್ಷದಿಂಚಿ ಇತ್ತೆ ಅಮ್ಮಲ ಬರ್ಪುಜೇರು ತೋಟಗು ಬೇಲೆ ದಕ್ಕುಲೆ ಬೇಲೆ ಮಲ್ಪುನು ಬೇಲೆ ದಲ್ಪ ಬುಡ್ದು ಬರ್ಪಿನ ಬೊಕ ಇಮ್ಮೆ ಎಂಕಲ್ನ ಸೋಕೆ ಉಳ್ಳತ್ತ ಆಯೆಲ್ಲ ಬತ್ತದು ಒಂಜಿ 10-17 20 ವರ್ಷ ಮುಟ್ಟ ಒಂದು ಬತ್ತನು ಆಣು ಎಲ್ಲಿಯೇ ಬತ್ತದೆ ಆಯೆಲ್ಲ ಅಂಚನೆ ಅವಲನ್ನ ಸಂಬಳ ಅವು ಇನ್ನು ಪೂರ ಕೊರಡಿತ್ತು ಆಯನೆ ಕೊರ್ಪೆ ಅವರು ಇಂಚ ಆಂಡ್ ಈ ಸಂದರ್ಭಡು ಎಂಕ್ಲುಂಡು ನಿಖಿಲ್ ಪಾತೆರಿ ಅದು ಧನ್ಯವಾದ ದಾಬಂಡ ಬರೀ 40 ವರ್ಷದಿಂಚಿ ಇಲ್ಲಲ ಬೇಲೆ ಮಂತಿನಾರು 40 ವರ್ಷದಿಂಚಿ ಆರು ಎಂಚ ಇತ್ತೇದಂತ ಹೊರಬಿಡ ಜಾಸ್ತಿ ಮುಕ್ಲೇನ ಬಾರಿ ಎಡ್ಡೆನಾರ ಮಾಡಿ ಆರ್ನಲೆ ಕನ್ನ ಬೆಲ್ತ ಗಡಿ ಪುಟ್ರಲ್ಲಜ್ಜಿ ಬರ್ರಲ್ಲಜ್ಜಿ ಏರ್ಲಜ್ಜಿ ನಾರ ಆರ್ನಲೆ ಕನ್ನ ಎಡ್ಡೆನಾರ ಮಾಡಿ ಎಂಟೆ ಬರ್ತದೆ ಬಂಜಿ ದಾಲ ಕೊರಂದೆ ಕಡ ಕುಡಿಚೇರು ಏರು ಬತ್ತನಾಲ ಇಲ್ಲ ಒಂದು ಗಂಟೆ ಚಾ ಕೊರಿಯಾರ ಅದಕ್ಕೇನ್ ಮೇರೆ ಬರ್ತದು ಅರೆಗೆ ಬಾಜೇಲ್ ಕೊರಿಯಾರ ಆರೆ ಕೊಣದು ಕೊಡ್ತೇರು ಅಂಚ ಇದು ಈ ಮನೆಯ ಕೆಲಸದ ಆಳುಗಳು ಅಂತ ಅವ್ರನ್ನ ಕರೆಯೋದಿಲ್ಲ, ಬದಲಾಗಿ ಮನೆಯವರು ಅಂತಾನೆ ಕರೀತಾರೆ. ಶಾಂತಮ್ಮ ಮತ್ತು ಮಂಜುಳಾ ಅವರ ಮತ್ತು ಇಬ್ಬರೂ ಕೂಡ ದುಃಖ ತಪ್ತರಾಗಿದ್ದಾರೆ. ಅವರನ್ನು ಕಳ್ಕೊಂಡಿದ್ದೇವೆ. ನನ್ನ ಇಡೀ ಮನೆಯನ್ನ ಬೆಳಗಿದವರು ಅವರು. ನಮಗೆ ಕೇಸು ಇತ್ಯಾದಿಗಳೆಲ್ಲ ಬಂದರೆ ನಮಗೆ ಗೊತ್ತೇ ಆಗಲಿಲ್ಲ, ಎಲ್ಲ ಅವರೇ ಲೀಡ್ ಮಾಡ್ಕೊಂಡು ಹೋದ್ರು ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಸುಮನ್ ಕೊಯ್ಯೂರು ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಗುರುವಾಯನಕೆರೆ.
ಎಸ್. ವಸಂತ ಬಂಗೇರ್ ಅವರ ಮನೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಂತಹ ಮಹಿಳೆಯರಾದ ಶಾಂತಮ್ಮ ಹಾಗೂ ಮಂಜುಳಾ ಅವರು ವಸಂತ ಬಂಗೇರ್ ಅವರ ಬಗ್ಗೆ ಆಡಿರುವಂಥದ್ದನ್ನು ನಾವು ಕೇಳಿದ್ವಿ. ಬಹಳಷ್ಟು ಬೇಸರದಲ್ಲಿದ್ದಾರೆ ಅವರು ಕೂಡ ಬಹಳಷ್ಟು ಅಂದರೆ ಯಾವ ಥರ ಅವರನ್ನು ನೋಡಿಕೊಳ್ತಾ ಇದ್ರು, ಹೇಗಿತ್ತು ಅವರ ಒಂದು ವಿಚಾರಧಾರೆಗಳು ಎಲ್ಲವನ್ನು ಕೂಡ ಸುದ್ದಿ ಜೊತೆಗೆ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಇನ್ನು ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅವರ ಬಂಧು ಮಿತ್ರರು, ಆಪ್ತ ವರ್ಗದವರು 3 ಗಂಟೆ ವೇಳೆಗೆ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಆಸ್ಪತ್ರೆಯಿಂದ ಅವರ ಮನೆಗೆ ತರಲಾಗಿತ್ತು. ಸ್ವಗೃಹ ಸುಪ್ರಭಾತಕ್ಕೆ ತಂದು ಅಲ್ಲಿ ಕುಟುಂಬಸ್ಥರಿಗೆ, ಆಪ್ತರಿಗೆ ಈಗ ಬೆಳಗ್ಗೆ ಅಂತಿಮ ದರ್ಶನವನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಬಳಿಕ 10:30ಕ್ಕೆ ತಾಲೂಕು ಕ್ರೀಡಾಂಗಣದಲ್ಲಿ, ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣದಲ್ಲಿ ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. 3 ಗಂಟೆಗೆ ಬೆಳ್ತಂಗಡಿ ನಗರದ ಮೂಲಕ ಅವರ ಪಾರ್ಥಿವ ಶರೀರದ ಒಂದು ಅಂತಿಮ ಯಾತ್ರೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಳಿಕ ಹಳೆಕೋಟೆಯಲ್ಲಿರುವಂತಹ ಅವರ ಮನೆಯ ಸಮೀಪವೇ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯೋದಕ್ಕಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಅವರ ಕುಟುಂಬದ ಮೂಲಗಳು ತಿಳಿಸಿರುವಂಥದ್ದು. ಇನ್ನು ತಾಲೂಕು ಕ್ರೀಡಾಂಗಣದಲ್ಲಿ ಕೂಡ 10:30ರಿಂದ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಲ್ಲಿ ವ್ಯವಸ್ಥೆಗಳು ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿ ದಾಮೋದರ ದೊಂಡೋಲೆ ಅವರು ಒಂದು ಸಚಿತ್ರ ವರದಿಯನ್ನು ಕೊಡ್ತಾ ಇದ್ದಾರೆ. ಸೊ ಓವರ್ ಟು ದಾಮೋದರ ದೊಂಡೋಲೆ. ಬೆಳ್ತಂಗಡಿಯಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ತದನಂತರ ಮುಖ್ಯ ಸಚೇತಕರಾಗಿಯೂ ಕೂಡ ಕೆಲಸವನ್ನ ನಿರ್ವಹಿಸಿದಂತಹ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಅಂತ ಹೆಸರನ್ನ ಪಡೆದಿರುವಂತಹ ವಸಂತ ಬಂಗೇರರವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದ ಎದುರು ಭಾಗದಲ್ಲಿ, ಅಂದರೆ ತಾಲೂಕು ಕ್ರೀಡಾಂಗಣದಲ್ಲಿ ಸೂಕ್ತವಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಿಶೇಷವಾಗಿ ಈಗಾಗಲೇ ಒಂದು ಶಾಮಿಯಾನವನ್ನ ಮಾಡಲಾಗಿದ್ದು ಅಂತಿಮ ಹಂತದ ಸಿದ್ಧತೆಗಳು ಆರಂಭವಾಗಿರುವಂಥದ್ದು. ಅಂತಿಮ ಹಂತದ ಸಿದ್ಧತೆಗಳನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಂತಿಮ ಹಂತದ ಸಿದ್ಧತೆಗಳು ನಡೆದಿವೆ ಅನ್ನುವಂಥದ್ದು ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದಲ್ಲಿ. ಯಾಕಂತಂದ್ರೆ ಈ ತಾಲೂಕು ಕ್ರೀಡಾಂಗಣಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಅವರ ರಾಜಕಾರಣದ ಸಹೋದ್ಯೋಗಿಗಳು, ಅದರ ಜೊತೆಗೆ ಅಪಾರ ಬಂಧು ಮಿತ್ರರು, ಕುಟುಂಬ ವರ್ಗ ಎಲ್ಲವೂ ಕೂಡ ಬರುವಂತಹ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಈ ಒಂದು ತಾಲೂಕು ಮೈದಾನದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿರುವಂಥದ್ದು. ಈಗಾಗಲೇ ಶಾಮಿಯಾನವನ್ನು ಅಳವಡಿಸಲಾಗಿದೆ. ಇಲ್ಲಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಏರ್ ಕೂಲರ್ಗಳನ್ನು ಕೂಡ ತರಲಾಗಿದೆ. ಅದರ ಜೊತೆಗೆ ಇಲ್ಲಿ ಪಾರ್ಥಿವ ಶರೀರವನ್ನು ಇಡುವಂತಹ ಸ್ಥಳ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ ನೀವು ಈ ಒಂದು ಮೈದಾನದಲ್ಲಿ ಮುಖ್ಯ ವೇದಿಕೆಯನ್ನು ನಿರ್ಮಿಸಲಾಗಿದೆ. ಅಂದರೆ ಪಾರ್ಥಿವ ಶರೀರವನ್ನು ಇಡುವ ಸ್ಥಳ ಅಂತ ಹೇಳಿ, ಆ ಪಾರ್ಥಿವ ಶರೀರವನ್ನು ಇಡುವ ಸ್ಥಳವನ್ನು ಕೂಡ ನಾವೀಗ ನಿಮಗೆ ತೋರಿಸ್ತೀವಿ. ಇದು ಗಣ್ಯರು ಇನ್ನಿತರರು ಇಲ್ಲಿ ಬರುವಂತಹದ್ದು. ಇದೀಗ ಪಾರ್ಥಿವ ಶರೀರವಂತ ಇಡುವಂತಹ ಸ್ಥಳವನ್ನು ಅಲ್ಲಿ ಸೆಟ್ ಮಾಡ್ತಾ ಇದ್ದಾರೆ. ಅಂದರೆ ಪಾರ್ಥಿವ ಶರೀರವನ್ನು ಇಡುವಂತಹ ಸ್ಥಳ, ಅದರ ಜೊತೆಗೆ ಒಂದು ಬದಿಯಲ್ಲಿ ಮಾಧ್ಯಮದ ಕ್ಯಾಮರಾಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದರ ಜೊತೆಗೆ ಇಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಒಂದು ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಸ್ಥಳ ಇದು. ಯಾಕೆಂತಂದ್ರೆ ಇಲ್ಲಿ ಒಂದು ಸರ್ಕಾರದ ಗೌರವವನ್ನು ಸಲ್ಲಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಗಣ್ಯರು ಕೂಡ ಈ ಸ್ಥಳದಲ್ಲಿ ಆಗಮಿಸಲಿಕ್ಕಿದ್ದಾರೆ. ಈ ಸ್ಥಳದಲ್ಲಿ ಒಳ ಬಂದು ಗಣ್ಯರು ದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಮತ್ತು ಅದರ ಜೊತೆಗೆ ಉಳಿದಂತಹ ಕಾರ್ಯಕರ್ತರಿರ್ಬೋದು, ಅಭಿಮಾನಿಗಳಿರ್ಬೋದು, ಇಡೀ ಬೆಳ್ತಂಗಡಿ ಜನತೆ ಅವರಿಗೂ ಕೂಡ ಇದೇ ಬ್ಯಾರಿಕೇಡ್ನ ಸುತ್ತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದೀಗ ಇಲ್ಲಿ ಬ್ಯಾರಿಕೇಡನ್ನು ಅಳವಡಿಸಲಾಗಿದ್ದು ಒಳಭಾಗಕ್ಕೆ ಪ್ರವೇಶ ಪಡೆದ ನಂತರ ಇಲ್ಲಿಂದ ಎಕ್ಸಿಟ್ ಕೊಡಲಾಗಿದೆ. ಇಲ್ಲಿಂದ ಎಕ್ಸಿಟ್ ಅನ್ನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಯಾಕಂತಂದ್ರೆ ಗಣ್ಯಾತಿ ಗಣ್ಯರು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿ ಸೂಕ್ತವಾದಂತಹ ಭದ್ರತೆಯೊಂದಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಯಾಕಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಆಗಮಿಸುವಂತಹ ನಿರೀಕ್ಷೆಗಳಿದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬರ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಇದೀಗ ಇಲ್ಲಿ
ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸುವಂತಹ ಉದ್ದೇಶಕ್ಕಾಗಿ ಈ ವರದಿಯನ್ನು ಮಾಡಿದ್ದೇವೆ. ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಎಸ್, ಥ್ಯಾಂಕ್ ಯು ದಾಮೋದರ್ ದೊಂಡೋಲೆ. ಗಮನಿಸಿದ್ವಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ತಾಲೂಕು ಕ್ರೀಡಾಂಗಣದಲ್ಲಿ ವಸಂತ ಬಂಗೇರವರ ಪಾರ್ಥಿವ ಶರೀರದ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇನ್ನು ಮಾಧ್ಯಮಗಳ ಕ್ಯಾಮರಾಗಳಿಗೆ ಕೂಡ ಒಂದು ವಿಶೇಷವಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ಆಗಮಿಸುವಂತಹ ವಿಶೇಷ ಗಣ್ಯರ ಒಂದು ಆಗಮನಕ್ಕಾಗಿ ಕೂಡ ಅಲ್ಲಿ ವಿಶೇಷವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಈಗಿನ ಅಂದಾಜಿನ ಪ್ರಕಾರ 10:30 ವೇಳೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಗಳು ಲಭ್ಯ ಆಗುತ್ತೆ, ಅವಕಾಶಗಳು ಲಭ್ಯ ಆಗುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಅವರ ಪಾರ್ಥಿವ ಶರೀರವನ್ನು ಬೆಳ್ತಂಗಡಿ ಹಳೆಕೋಟೆ ಸಮೀಪದಲ್ಲಿರುವಂತಹ ಅವರ ಸ್ವಗೃಹದಲ್ಲಿ ಇರಿಸಲಾಗಿದೆ. ಹೆಚ್ಚಿನ ಕುಟುಂಬಸ್ಥರು ಅಲ್ಲಿಗೆ ಬಂದು ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಮುಂಜಾನೆ 3 ಗಂಟೆ ವೇಳೆಗೆ ಚಾರ್ಮಾಡಿಯ ಮೂಲಕ ಬೆಳ್ತಂಗಡಿಗೆ ಅವರ ಪಾರ್ಥಿವ ಶರೀರ ಈಗಾಗಲೇ ಬೆಂಗಳೂರಿನಿಂದ ಬಂದಿರುವಂಥದ್ದು. ಬಳಿಕ ಈಗ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಕುಟುಂಬಸ್ಥರಿಗೆ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆಪ್ತರು ಎಲ್ಲರೂ ಕೂಡ ಬೆಳಗ್ಗಿನಿಂದಲೇ ಅಂದರೆ ಹೆಚ್ಚಿನವರು ರಾತ್ರಿಯೇ ಬಂದು ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಬರುವಿಕೆಗಾಗಿ ಕಾಯ್ತಾ ಇದ್ರು. ಬಳಿಕ ಅವರ ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನವನ್ನು ಪಡೆದವರ ಕುಟುಂಬಸ್ಥರಿಗೆ ಅಥವಾ ಅವರ ಆಪ್ತರಿಗೆ ಒಂದು ಸಾಂತ್ವನವನ್ನು ಹೇಳುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಮನೆಯ ದೃಶ್ಯಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಇನ್ನು ನಾವು ಆರಂಭದಲ್ಲೇ ಉಲ್ಲೇಖ ಮಾಡಿದ ಹಾಗೆ ವಸಂತ ಬಂಗೇರವರ ಜೀವನ ಏನಿದೆ, ಅವರ ಜೀವನದ ಒಂದು ಹೋರಾಟದ ಒಂದು ಭಾಗ ಅದು ಬಹಳಷ್ಟು ರೋಮಾಂಚನಕಾರಿಯಾಗಿದೆ ಅನ್ನುವಂಥದ್ದು. ಕುವೆಟ್ಟು ಗ್ರಾಮದಲ್ಲಿ ಜನಿಸಿದವರು ವಸಂತ ಬಂಗೇರ ಅವರು. ಕೇದೆ ಸುಬ್ಬ ಪೂಜಾರಿ, ದೇವಕ್ಕಿ ಮುಗ್ಗಗುತ್ತು ದಂಪತಿಯ ಪ್ರಥಮ ಪುತ್ರನಾಗಿ ಜನಿಸಿದಂತಹ ವಸಂತ ಬಂಗೇರ ಆರಂಭದಿಂದಲೇ ಅಂದರೆ ತನ್ನ ಬಾಲ್ಯದ ದಿನಗಳಿಂದಲೇ ಕೃಷಿಯತ್ತ ಆಸಕ್ತಿಯನ್ನು ಹೊಂದಿದ್ರು ಅನ್ನುವಂಥದ್ದು ಅವರ ಆಪ್ತರು ಹೇಳ್ತಾ ಇರುವಂತಹ ಮಾತು. ಆರಂಭದ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಆ ಬಳಿಕ 6ರಿಂದ 10ನೇ ತರಗತಿಯವರೆಗೆ ಬೆಳ್ತಂಗಡಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ಒಂದು ಶಿಕ್ಷಣವನ್ನು ಪಡೆದಿದ್ರು. ಅಂದರೆ ಈಗಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಗ ಬೋರ್ಡ್ ಹೈಸ್ಕೂಲ್ ಅನ್ನುವಂಥ ಒಂದು ಹೆಸರಿನಲ್ಲಿ ಕರೆಸಿಕೊಳ್ತಾ ಇತ್ತು. ಆ ಬಳಿಕ ಮುಲ್ಕಿ ಹಾಗೂ ಉಜಿರೆಯ SDM ಕಾಲೇಜುಗಳಲ್ಲಿ PUC-ವರೆಗೆ ಒಂದು ವ್ಯಾಸಂಗವನ್ನು ಮಾಡಿದ್ರು. 1962ರಲ್ಲಿ ಅವರು PUC-ಯನ್ನು ಪೂರೈಕೆ ಮಾಡಿರುವಂಥದ್ದು. ಆದರೆ ಆ ಬಳಿಕ ಅನಿವಾರ್ಯ ಕಾರಣಗಳಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸೋದು ವಸಂತ ಬಂಗೇರ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಇನ್ನು ಅವರ ಒಂದು ಕುಟುಂಬದ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸ್ತಾ ಹೋದರೆ ವಸಂತ ಬಂಗೇರ ಅವರದ್ದು ಭೂಮಾಲೀಕರ ಹಿನ್ನೆಲೆ ಉಳ್ಳಂತಹ ಒಂದು ಕುಟುಂಬ. ಪಟೇಲರಾಗಿದ್ದಂತಹ ಕೇದೆ ಸುಬ್ಬ ಪೂಜಾರಿ ಅಂದರೆ ವಸಂತ ಬಂಗೇರ ಅವರ ತಂದೆ ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ರು. ಸಾರ್ವಜನಿಕ ಜೀವನ ಏನಿದೆ, ಆ ತಂದೆ ಮಾಡ್ತಾ ಇದ್ದಂತಹ ಒಂದು ಚಟುವಟಿಕೆಗಳು ಅದು ವಸಂತ ಬಂಗೇರ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಬಳುವಳಿಯಾಗಿ ಬಂದಿತ್ತು ಅನ್ನುವಂಥದ್ದನ್ನು ಹೇಳಬಹುದು. ಜೊತೆಗೆ ಬಾಲ್ಯದಿಂದಲೇ ಕೃಷಿಯತ್ತ ಕೂಡ ಒಂದು ಅಪಾರವಾದ ಆಸಕ್ತಿಯನ್ನು ಬೆಳೆಸಿಕೊಂಡು ಕೃಷಿ ಚಟುವಟಿಕೆಗಳಲ್ಲಿ ಆ ಸಂದರ್ಭದಲ್ಲಿ ತನ್ನಿಂದ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ದಂತಹ ವಸಂತ ಬಂಗೇರ ಅವರು ಆ ಕೃಷಿಯ ನಂಟಿನ ಜೊತೆಗೆ ಒಂದು ರೀತಿ ರಾಜಕೀಯ ನಂಟನ್ನು ಕೂಡ ಬೆಳೆಸಿಕೊಂಡು ಮುಂದುವರೆದ್ರು ಅನ್ನುವಂಥದ್ದನ್ನ ಹೇಳಬಹುದು. ವಸಂತ ಬಂಗೇರ ಅವರ ತಾಯಿ ದೇವಕಿಯವರು ಬಂಟ್ವಾಳ ತಾಲೂಕಿನವರು. ಬಂಟ್ವಾಳ ತಾಲೂಕಿನ ಬಡಗ ಕಜೆಕಾರು ಗ್ರಾಮದ ಪಾದೆಮನೆ ಎನ್ನುವಂಥ ಒಂದು ಸ್ಥಳದವರು. ಆ ಕಾಲದಲ್ಲಿ ಬಿಲ್ಲವ ಸಮುದಾಯದಲ್ಲಿ ಪಾದೆಮನೆ ಅಂತ ಹೇಳಿದರೆ ಅದು ಪ್ರಸಿದ್ಧ ಗುತ್ತಿನ ಮನೆಯಾಗಿತ್ತು. 74ರಲ್ಲಿ ಅಂದರೆ 1974ರಲ್ಲಿ ಕುವೆಟ್ಟು ಕೇದೆ ಹೊಸಮನೆಯಲ್ಲಿ ವಸಂತ ಬಂಗೇರರು ಮಂಗಳೂರಿನ ಸುಜಿತಾ ವಿ ಬಂಗೇರ ಅವರನ್ನು ವಿವಾಹ ಆದರು. ದಂಪತಿಗೆ 2 ಪುತ್ರಿಯರು.
ಹಿರಿಯ ಮಗಳು ಪ್ರೀತಿತ ಪದವೀಧರೆಯಾಗಿದ್ದಾರೆ. ಉದ್ಯಮಿ ಧರ್ಮ ವಿಚಿತ್ ಅವರನ್ನ ವಿವಾಹವಾಗಿ ಬೆಂಗಳೂರಿನಲ್ಲಿ ನೆಲೆಸಿ ಇರುವಂಥದ್ದು. ಇನ್ನವರ ಎರಡನೇ ಪುತ್ರಿ ಬಿನುತಾ ಬಂಗೇರ ಅವರು ಇಂಜಿನಿಯರ್ ಸಂಜೀವ ಕರ್ಣೇಕಲ್ ಅವರನ್ನ ವಿವಾಹ ಆಗಿ 20 ವರ್ಷ ಅಮೆರಿಕಾದಲ್ಲಿ ನೆಲೆಸಿದ್ರು. ಈಗ ಸದ್ಯಕ್ಕೆ ಅವರು ಕೂಡ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಇನ್ನು ಸಹೋದರ ಸಹೋದರಿಯರ ವಿಚಾರಕ್ಕೆ ಬಂದರೆ ವಸಂತ ಬಂಗೇರ ಅವರದ್ದು. ಸುಬ್ಬು ಪೂಜಾರಿ ದೇವಕಿ ದಂಪತಿಯ ಪ್ರಥಮ ಪುತ್ರ ವಸಂತ ಬಂಗೇರ, ಅಂದರೆ ಆ ಮಕ್ಕಳ ಪೈಕಿ ಹಿರಿಯವರು ವಸಂತ ಬಂಗೇರ ಅವರು. ನಂತರ ಕ್ರಮವಾಗಿ ಮಾಜಿ ಶಾಸಕರಾದಂತಹ ಕೆ ಪ್ರಭಾಕರ ಬಂಗೇರ, ಆಮೇಲೆ ಮುಂದಿನವರು ಶಾರದಾ ಅನ್ನುವಂಥವರು, ಆ ಬಳಿಕದ ರಮೇಶ್ ಬಂಗೇರ ಅವರು, ಆ ಬಳಿಕ ನೇಮಿರಾಜ ಬಂಗೇರ, ಜಯರಾಮ ಬಂಗೇರ, ಆ ಬಳಿಕ ಕೊನೆಯವರು ಮೋಹನ ಬಂಗೇರ ಅನ್ನುವಂಥವರು. ಸುಬ್ಬ ಪೂಜಾರಿಯವರಿಗೆ ದೇವಕಿಯವರು ಎರಡನೇ ಪತ್ನಿ. ಅದಕ್ಕೂ ಮೊದಲು ಸುಬ್ಬ ಪೂಜಾರಿಯವರು ಹೊನ್ನಮ್ಮ ಅವರನ್ನ ವರಿಸಿದ್ರು. ಅವರಿಗೆ ಶಾಂತಮ್ಮ, KG ಬಂಗೇರ ಮತ್ತು ಮಾಜಿ ಶಾಸಕ ಕೆ ಚಿದಾನಂದ ಎನ್ನುವಂತಹ ಮಕ್ಕಳು ಇದ್ರು ಅನ್ನುವಂಥದ್ದನ್ನ ಅವರ ಒಂದು ಜೀವನವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಇನ್ನು ವಸಂತ ಬಂಗೇರ ಅವರು ರಾಜಕೀಯ ಪ್ರವೇಶವನ್ನ ಮಾಡಿದ್ದು ಕೂಡ ಬಹಳಷ್ಟು ವಿಭಿನ್ನವಾದ ಸನ್ನಿವೇಶದಲ್ಲಿ ಅನ್ನುವಂಥದ್ದನ್ನ ಹೇಳಬಹುದು. 5 ಬಾರಿ ಶಾಸಕರಾಗಿ ಗೆದ್ದು ಒಂದು ಜನಪ್ರತಿನಿಧಿಯಾಗಿ ಕೆಲಸವನ್ನ ಮಾಡಿದಂಥವರು ವಸಂತ ಬಂಗೇರ ಅವರು. ಬಂಗೇರರ ರಾಜಕೀಯ ಪ್ರವೇಶಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದರೆ, ಅವರ ಅಣ್ಣ ವಕೀಲರಾಗಿದ್ದಂತಹ ಚಿದಾನಂದ ಅವರು ಬೆಳ್ತಂಗಡಿಯಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಯ ಸಮರ್ಥ ಸ್ಪೀಕರ್ ಅಂತ ಹೆಸರು ಮಾಡಿದಂತಹ ವೈಕುಂಠ ಬಾಳಿಗ 1967ರಲ್ಲಿ ನಿಧನರಾದ ನಂತರ ಮುಂದಿನ ಚುನಾವಣೆಯಲ್ಲಿ ಬಿಲ್ಲವ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನ ಆಗಿತ್ತು. ಆಗ ಚಿದಾನಂದರಿಗೆ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡುವಂಥ ಒಂದು ಅವಕಾಶ ಲಭಿಸಿತ್ತು. ಅವರ ಪರವಾಗಿ ವಸಂತ ಬಂಗೇರ ಅವರು ಚುನಾವಣಾ ಪ್ರಚಾರ ಕೆಲಸಕ್ಕೆ ಇಳಿದಿದ್ರು. ಆ ಮೂಲಕ ಅವರ ರಾಜಕೀಯ ಜೀವನ ಆರಂಭ ಆಗಿತ್ತು ಅನ್ನುವಂಥದ್ದನ್ನು ಗಮನಿಸಬಹುದು. ಆ ಚುನಾವಣೆಯಲ್ಲಿ ಚಿದಾನಂದರು ಗೆದ್ದು ಶಾಸಕರು ಕೂಡ ಆಗಿದ್ರು. ಮುಂದಿನ ಹಂತದಲ್ಲಿ ಅಂದರೆ 1972ರಲ್ಲಿ ಕುವೆಟ್ಟು ಗ್ರಾಮ ಪಂಚಾಯತ್ಗೆ ಚುನಾವಣೆ ಘೋಷಣೆಯಾದಂತಹ ಸಂದರ್ಭದಲ್ಲಿ ವಸಂತ ಬಂಗೇರ ಅವರು ಅವಿರೋಧವಾಗಿ ಸದಸ್ಯರಾಗಿ ಆಯ್ಕೆಯಾದರು. ಮಾತ್ರ ಅಲ್ಲ, ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ಕೂಡ ಆಯ್ಕೆಯನ್ನ ಹೊಂದಿದಂಥವರು. ಬಳಿಕ 1982-83ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಳಿಕದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯಾಗಿ ಎಲ್ಲ ವಿರೋಧ ಪಕ್ಷಗಳ ಸಹಕಾರದೊಂದಿಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಗೆಲುವು ಸಾಧಿಸಿ ವಿಧಾನಸಭೆಗೆ ಪ್ರಪ್ರಥಮ ಬಾರಿಗೆ ಪ್ರವೇಶವನ್ನು ಪಡೆದಿದ್ರು. ಅಂದರೆ 1982-83ರ ಸಮಯದಲ್ಲಿ ನಡೆದಂತಹ ಚುನಾವಣೆ ವಸಂತ ಬಂಗೇರ ಅವರು ಎದುರಿಸಿದಂತಹ ಪ್ರಥಮ ವಿಧಾನಸಭಾ ಚುನಾವಣೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಆ ಬಳಿಕ ಎರಡನೇ ಬಾರಿಗೆ ಶಾಸಕರಾಗಿ 1985ರಲ್ಲೂ ಬಿಜೆಪಿಯಿಂದಲೇ ಗೆಲುವನ್ನು ಸಾಧಿಸಿದಂಥವರು. ಆ ಬಳಿಕ ಬದಲಾದ ರಾಜಕೀಯ ಸ್ಥಿತ್ಯಂತರದಲ್ಲಿ 1989ರಲ್ಲಿ ಜನತಾ ದಳದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದಂತಹ ಬಂಗೇರ್ ಅವರು ಸೋಲು ಕಂಡರು. ಆದರೆ 64ರಲ್ಲಿ ಗೆಲುವು ಸಾಧಿಸಿ JH ಪಟೇಲರ ಸರ್ಕಾರದಲ್ಲಿ ಮುಖ್ಯ ಸಚೇತಕರಾಗಿ ನೇಮಕಗೊಂಡವರು. ಆ ಬಳಿಕ 2008ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದಂತಹ ವಸಂತ ಬಂಗೇರ್ ಅವರು ಈ ಬಾರಿ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. 2013ರ ಚುನಾವಣೆಯಲ್ಲೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ಒಲಿದ್ಲು. ಆಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಣ್ಣ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡವರು. 2018ರಲ್ಲಿ ಕೊನೆಯ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ವಸಂತ ಬಂಗೇರ ಅವರು ಹರೀಶ್ ಪೂಂಜಾ ಅವರ ಎದುರು ಸೋಲನ್ನ ಕಂಡಿದ್ರು ಅನ್ನುವಂಥದ್ದನ್ನ ಗಮನಿಸಬಹುದು.
ಇನ್ನು ಈಗಾಗಲೇ ಹೇಳಿದ ಹಾಗೆ ಅವರು ಹಲವಾರು ಮಂದಿಗೆ ಮಾರ್ಗದರ್ಶಕರಾಗಿ, ಹಲವಾರು ಮಂದಿಗೆ ಪ್ರೋತ್ಸಾಹಕರಾಗಿ ಅನೇಕ ಮಂದಿಯನ್ನ ಬೆಳೆಸಿದಂಥವರು. ತನ್ನ ಒಂದು ವಿಶಿಷ್ಟ ವ್ಯಕ್ತಿತ್ವದ ಮೂಲಕ ಎಲ್ಲರ ಒಂದು ಪ್ರೀತಿ ಆದರಗಳಿಗೆ ಪಾತ್ರರಾಗಿದ್ದಂಥವರು ವಸಂತ ಬಂಗೇರವರು. ಇನ್ನು ಅವರ ನಿಧನ ಎಲ್ಲರಿಗೂ ಕೂಡ ಬಹಳಷ್ಟು ಬೇಸರವನ್ನು ತಂದಿದೆ, ಆಘಾತವನ್ನು ತಂದಿದೆ. ಅವರ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಮೆಚ್ಚುಗೆಯ ಮಾತುಗಳನ್ನು ಅವರ ಆಪ್ತರು, ಒಡನಾಡಿಗಳು ಆಡ್ತಾ ಇರುವಂಥದ್ದು, ಬಂಧು ಮಿತ್ರರು ಹೇಳಿರುವಂಥದ್ದು. ಈಗ ಅವರ ಒಡನಾಡಿಗಳು, ಆಪ್ತರು ಒಂದಷ್ಟು ಮಾತನಾಡಿದ್ದಾರೆ ವಸಂತ ಬಂಗೇರವರ ವ್ಯಕ್ತಿತ್ವದ ಬಗ್ಗೆ. ಆ ಒಂದು ವಿಶೇಷವಾದ ಒಂದು ವರದಿಗಳನ್ನು ಕೂಡ ನಾವು ಈಗ ನೋಡ್ಕೊಂಡು ಬರೋಣ. ಬೆಳ್ತಂಗಡಿಯ ರಾಜಕೀಯ ಮುತ್ಸದ್ದಿ, ಹಿರಿಯ ನಾಯಕ, ಬಹಳಷ್ಟು ಕಠೋರವಾದಿ ಅಂತನೂ ಹೆಸರನ್ನು ಗಳಿಸಿರುವಂತಹ ಬೆಳ್ತಂಗಡಿಯ ಮಾಜಿ ಶಾಸಕ, ಸರ್ಕಾರದ ಮುಖ್ಯ ಸಚೇತಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಂತಹ ಕೆ ವಸಂತ ಬಂಗೇರ ಅವರು ಇವತ್ತು ಅಸ್ತಂಗತರಾಗಿದ್ದಾರೆ. ಅವರು ಇಡೀ ಕುಟುಂಬ ವರ್ಗಕ್ಕೆ ಅವರೊಂದು ಲೀಡರ್ ರೀತಿಯಲ್ಲಿದ್ದರು. ಇಡೀ ಕುಟುಂಬ ವರ್ಗದ ಜೊತೆಗೆ ಬಹಳ ಆತ್ಮೀಯತೆಯಲ್ಲಿದ್ದರು ಮತ್ತು ಒಬ್ಬ ಖಡಕ್ ಮನುಷ್ಯ ಅನ್ನುವಂಥ ಹೆಸರನ್ನ ಗಳಿಸಿದರು. ಅವರ ಬಗ್ಗೆ ಮತ್ತು ಅವರು ಮತ್ತು ಅವರ ಬಾಲ್ಯ, ಆ ಬಾಲ್ಯದ ದಿನಗಳು, ಆ ಅಂದಿನ ಮನೆಯ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅವರ ಸಹೋದರ ರಮೇಶ್ ಬಂಗೇರ ಅವರು ಮತ್ತು ಅವರ ಪತ್ನಿ ಜಲಜಾ ಅವರು. ಸರ್, ಸುದ್ದಿ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್? ಹೇಗಿದ್ರು? ಸಾಧಾರಣ ಒಂದು ಮೂರು ತಿಂಗಳು ಜಾಸ್ತಿ ಆಯಿತು. ಇಲ್ಲಿಂದ ಜನವರಿ 15ಕ್ಕೆ ಅವರ ಬರ್ತ್ಡೇ ಆಗಿ 16ಕ್ಕೆ ಇಲ್ಲಿಂದ ಆಸ್ಪತ್ರೆಗೆ ಹೋದರು. ಅಲ್ಲಿ ಮಂಗಳೂರಲ್ಲಿ SS ಹಾಸ್ಪಿಟಲ್ ಇದ್ದರು. ಅಲ್ಲಿ ಒಂದು 5 ದಿವಸ ಇದ್ದು ಹಿಂದೆ ಬಂದು ಪುನಃ AJಗೆ ಅಡ್ಮಿಟ್ ಆದರು. AJಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದರು. ಹಾಗೆ ಈಗ ಸುದ್ದಿ ಗೊತ್ತಾಗಿದೆ. ಇನ್ನು 3:45ಕ್ಕೆ ನಮಗೆ ಸುದ್ದಿ ಗೊತ್ತಾಯಿತು. ವಸಂತ ಬಂಗೇರು ಅಂತಂದಾಗ ನಿಮಗೆ ನೆನಪಾಗೋದು ಏನು ಸರ್? ಅವರ ಧೀಮಂತ ವ್ಯಕ್ತಿತ್ವ. ಯಾವುದೇ ಒಂದು ವಿಷಯಕ್ಕೂ ಕೂಡ ಅವರು ಅಂಜಿ ಹೆದರಿ ಮಾತಾಡುವವರಲ್ಲ. ನೆಟ್ಟ ನೇರ ನುಡಿಯಿಂದ ಇಷ್ಟವರೆಗೆ ರಾಜಕಾರಣ ಮಾಡಿದವರು. ಇಷ್ಟವರೆಗೆ ತುಂಬಾ ಮಂದಿ ರಾಜಕಾರಣಿಗಳಿದ್ದಾರೆ. ಆದರೆ ಅವರೆಲ್ಲ ತಗ್ಗಿ ಬಗ್ಗಿ ಮಾಡಿದಂತ ಹೇಳಿದ್ರೆ, ಇವರು ಯಾವತ್ತೂ ಯಾರಿಗೂ ಹೆದರಿದೆ ಒಂದು ಸತ್ಯದ ಬಗ್ಗೆ ಒಲವು ತೋರುತ್ತಾ ದಿಟ್ಟವಾಗಿ ಮಾತಾಡುವಂತಹ ವ್ಯಕ್ತಿತ್ವ ಇದ್ದರೆ ಅದು ಕೆ ವಸಂತ ಬಂಗೇರ ಸರ್. ಅವರೊಂದಿಗೆ ಕಳೆದಂತ ಬಾಲ್ಯ, ಕುಟುಂಬದೊಂದಿಗೆ ಅವರು ಹೇಗಿದ್ರು? ಹಿರಿಯಣ್ಣನಾಗಿ, ನಮ್ಗೆಲ್ಲೂ ಹಿರಿಯಣ್ಣನಾಗಿ ಇದ್ರು ಕೂಡ ಸಣ್ಣದಿಂದ ಇರುವಾಗಲೇ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾರಿಗೂ ಯಾವುದೇ ವಿಷಯ ಇದ್ರೂ ಅವರಲ್ಲಿ ಬಂದು ಮಾತಾಡಿದಾಗ ಕೂಡ ಅದಕ್ಕೆ ನಾನು ಇದ್ದೇನಂತ ಹೇಳಿದ್ರೆ ಅಲ್ಲಿ ಕಡೆಯವರಿಗೆ ಅವರು ಇರ್ತಿದ್ರು. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಾವು ಸಣ್ಣದಿನಿಂದ ಸಾಧಾರಣ ಅವರಿಗೆ ಮದುವೆಯಾಗಿ ಕೂಡ ಒಂದು ವರ್ಷದ ನಂತರ ಅವರು ನಮ್ಮ ಆ ಹಳೆ ಮನೆ ಕೇದೆ ಹೊಸ ಮನೆಯಿಂದ ಬೆಳ್ತಂಗಡಿಗೆ ಶಿಫ್ಟ್ ಆದರು. ಅಲ್ಲಿ 83ನೇ ಇಸ್ವಿಯಲ್ಲಿ ಈ ರಾಜಕೀಯ ಪ್ರವೇಶ ಮಾಡಿ, ಅದರ ಮೊದಲು ಪಂಚಾಯತ್ ಅಧ್ಯಕ್ಷರ, ಗುರಾಣಿಕೆರೆ ಪಂಚಾಯತ್ ಅಧ್ಯಕ್ಷರಾಗಿದ್ದರು. 83ಕ್ಕೆ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದರು. ಆಗ ನಾವೆಲ್ಲರೂ ಒಗ್ಗಟ್ಟಿಂದ ಇದ್ದು ಅದನ್ನು ಅಲ್ಲಿ ಸ್ಪರ್ಧಿಸುವಾಗ ನಾವೆಲ್ಲ ಎಲ್ಲ ಅಣ್ಣ ತಮ್ಮಂದಿರು. ವಸಂತ ಬಂಗೇರಿಗೆ ಯಾರು ಕೂಡ, ನಮ್ಮ ಕುಟುಂಬದಲ್ಲಿ ಯಾರು ಕೂಡ ವೈರಿಗಳು ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಅವರು ಪ್ರಥಮ ಇದರಲ್ಲಿ ವಿಜಯಿಯಾಗಿ ಬಂದಿದ್ದಾರೆ. ಸರ್, ಬಿಜೆಪಿ, ದಳ, ಕಾಂಗ್ರೆಸ್ ಹೀಗೆ ರಾಜಕೀಯ ಪಯಣ ಹೇಗೆ? ಬಿಜೆಪಿಯಲ್ಲಿದ್ದಾಗಲೂ ಕೂಡ 2 ಸಲ ಶಾಸಕರಾಗಿದ್ದಾರೆ. ಅದರ ನಂತರ JDS ನಲ್ಲಿ 1 ಸಲ ಆದರು, ಪುನಃ ಕಾಂಗ್ರೆಸ್ನಲ್ಲಿ. ಹಾಗೆ ಎಲ್ಲಾ ಪಾರ್ಟಿಯಲ್ಲಿ ಕೂಡ ಅವರಿಗೆ ಒಂದು ಹಿಡಿತ ಇತ್ತು. ಅವ್ರದ್ದೇ ಆದ ಒಂದು ಅಭಿಮಾನಿಗಳಿದ್ರು. ಅದು ಅಭಿಮಾನಿಗಳಿದ್ದಾರೆ ಅಂತ ಹೇಳುವುದಕ್ಕೆ ಅದೊಂದೇ ನಿದರ್ಶನ. ಇಲ್ಲದ್ರೆ ಒಬ್ಬ ವ್ಯಕ್ತಿ 3 ಪಾರ್ಟಿಗಳಲ್ಲಿ ನಿಂತು 3 ಪಾರ್ಟಿಗಳಲ್ಲಿ ಜಯಗಳಿಸುವುದು ಅಷ್ಟು ಸುಲಭ ಅಲ್ಲ. ಅವರದೇ ಆದ ಒಂದು ಅಭಿಮಾನಿಗಳ ಇದು ಉಂಟು. ಅವರದೇ ಆದ ಒಂದು ವೈಯಕ್ತಿಕ ಓಟು ಇತ್ತು. ಆ ಓಟು ಅದರಿಂದಾಗಿ ಅವರು 3 ಪಾರ್ಟಿಗಳಲ್ಲೂ ಕೂಡ ಗೆದ್ದಿದ್ದಾರೆ. ನಿಮ್ಮ ಮತ್ತು ಅವರ ಒಡನಾಟ? ನಾವು ಸಣ್ಣದಲ್ಲಿ ಇರುವಾಗ, ನಮ್ಮ ಹೈಸ್ಕೂಲ್ನಲ್ಲಿರುವಾಗ ನಮ್ಮ ತಂದೆ ತೀರಿಕೊಂಡ್ರು. ಆ ಹೊತ್ತಿನಲ್ಲಿ ನಾವು ಸ್ವಲ್ಪ ಅವರ ನೇತೃತ್ವದಲ್ಲಿ ಅವರೇ ಬಹಳ ವಹಿಸಿಕೊಂಡು, ಅದೆಲ್ಲ ಬಹಳ ಹಿಂದಿನ ಕಥೆ, ಅದನ್ನು ಈಗ ಹೇಳಿ ಪ್ರಯೋಜನ ಇಲ್ಲ. ಆದರೂ ಆ ಹೊತ್ತಿನಲ್ಲಿ ಅವರು ನಮಗೊಂದು ಧೈರ್ಯ ಕೊಟ್ಟು ನಮ್ಮನ್ನೆಲ್ಲ ವಿದ್ಯಾಭ್ಯಾಸ ಕಲಿಸಿ ನಮ್ಮನ್ನೊಂದು ಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳುವುದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಅಂದ್ರೆ ಅವತ್ತೇ ಅವರು ನಿಮಗೆ ತಂದೆಯ ಸ್ಥಾನವನ್ನು ತುಂಬಿ ನೇತೃತ್ವ ಖಂಡಿತ ನಮ್ಮ ತಂದೆತನವನ್ನು ತುಂಬಿ ನಮಗೆ ಧೈರ್ಯ ಹೇಳಿ ನಮಗೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ನಾವು ಇವತ್ತು ನಮ್ಮ ಕಾಲಿನಲ್ಲಿ ನಿಂತು ನಮ್ಮ ಜೀವನ ನಡೆಸ್ತಾ ಇದ್ದೇವೆ. ಮೇಡಮ್, ಏನ್ ಹೇಳ ಬಯಸ್ತೀರಿ? ನಮಗೆ ತುಂಬಾ ದುಃಖ ಆಗ್ತಿದೆ.
ಅವರನ್ನು ಕಳ್ಕೊಂಡ ಅಂತ ವ್ಯಕ್ತಿ ಇನ್ನು ಜನ್ಮದಲ್ಲಿ ಬರಲಿಕ್ಕಿಲ್ಲ. ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಸಾರಿ. ನೀವು ಮೊದಲ ಬಾರಿಗೆ ಈ ಮನೆಗೆ ಬಂದಾಗ ಭಾವನಾಗಿ ಅವರು ಕೊಟ್ಟಂತಹ ಪ್ರೀತಿ ಗೌರವ? ತುಂಬ ಪ್ರೀತಿಯಿಂದ ನೋಡ್ತಿದ್ರು ನಮ್ಮನ್ನೆಲ್ಲ. ನಿಮ್ಮ ಮಕ್ಕಳು ಬಗ್ಗೆ? ನನ್ನ ಮಕ್ಕಳು ತುಂಬ ಪ್ರೀತಿಸ್ತಿದ್ರು. ಅವರು ಮನೆಗೆ ಬಂದ ಒಂದು ಏನಾದ್ರು ಒಂದು ಮಾಡಿಕೊಡು ಅಥವಾ ಇಂಥದ್ದೆಲ್ಲ ಕೇಳ್ತಿದ್ರ? ಇಂಥದ್ದು ಫುಡ್ ಹಾಗೆ ನಿಮ್ಮ ಹತ್ರ? ಹಾಗೇನಿಲ್ಲ. ಅವರಿಗೆ ಊರಿನ ಚಿಕನ್ ಅದೆಲ್ಲ ಇಷ್ಟ ಅವರಿಗೆ, ಅಣ್ಣನಿಗೆ. ಸರ್, ನಿಮ್ಮನ್ನ ತುಂಬಾ ಜನ ಜೂನಿಯರ್ ಬಂಗೇರ ಅಂತ ಕರೀತಾರೆ. ಯಾಕೆಂತಂದ್ರೆ ನೀವು ಅವರು ನೋಡ್ಲಿಕ್ಕೆ ಒಂದೇ ರೀತಿ ಇದ್ದೀರಿ ಅನ್ನುವಂಥ ಕಾರಣಕ್ಕೆ. ಈಗ ನೀವು ಎಷ್ಟು ಹೊತ್ತಿಗೆ ಇಲ್ಲಿಗೆ ಅವರ ಪಾರ್ಥಿವ ಶರೀರ ಬರುತ್ತೆ, ಏನಾದ್ರು ಗೊತ್ತಾ? ಹೌದು, ಬೆಳಿಗ್ಗೆ 4 ಗಂಟೆ. ಈಗ ಅಲ್ಲಿ ಹಾಸ್ಪಿಟಲ್ ಇದೆ ಬಾಡಿ, ಅಲ್ಲಿಂದ ಎಲ್ಲ ವ್ಯವಸ್ಥೆ ಆಗಿ ರಾತ್ರಿ ಹೊರಟು ಸಾಧಾರಣ ಚಾರ್ಮಾಡಿಯಲ್ಲಿ ಬರ್ತಾರೆ, ಶಿರಡಿಯಲ್ಲಿ ಗೊತ್ತಿಲ್ಲ. ಆದ್ರೆ ಯಾವ ಸೈಡ್ ನಿಂದ ಬರ್ತಾರೆ ಅಂತ ಕೇಳಿಕೊಂಡು ನಾವು ಸಹ ಅಲ್ಲಿಗೆ ಹೋಗುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅವರನ್ನು ಎದುರುಗೊಳ್ಳಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಕೂಡ ಇಡೀ ಕುಟುಂಬಸ್ಥರಿಗೆಲ್ಲ ಗೊತ್ತಾಗಿದೆ? ನಮ್ಮ ಎಲ್ಲ ಕುಟುಂಬಸ್ಥರಿಗೆ ಇವಾಗಲೇ ತಿಳಿಸಿ ಆಯ್ತು ನಾವು. ಹೌದು, ಅಣ್ಣನನ್ನ ಕಳೆದುಕೊಂಡಿದ್ದೀವಿ ಸರ್. ಯಾಕಂತಂದ್ರೆ ಬಹಳ ದೊಡ್ಡ ಅನರ್ಘ್ಯ ನಕ್ಷತ್ರ. ಅಣ್ಣ ಅಂತ ಹೇಳಿದ್ರೆ ನನಗೆ ಮಾತ್ರ ಅಣ್ಣ ಅಲ್ಲ, ಬೆಳ್ತಂಗಡಿ ತಾಲೂಕಿಗೆ ಮಾತ್ರ ಅಲ್ಲ, ಜಿಲ್ಲೆಗೂ ರಾಜ್ಯಕ್ಕೂ ತುಂಬಾ ಅವರಿಂದ ಲಾಸ್ ಉಂಟು. ಅವರಂತಹ ಒಂದು ಹಣದ ದಾಹ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡಿದಂತಹ MLA ಇನ್ನೊಬ್ಬ ಇರ್ಲಿಕ್ಕಿಲ್ಲ, ಇನ್ನು ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅವರಂತಹ ಒಂದು ನಿಷ್ಕಳಂಕ, ಯಾವುದೇ ವಿಚಾರದಲ್ಲೂ ಕೂಡ ಒಂದು ಹಣದ ಅಮಿಷ ಇಲ್ಲದೆ ರಾಜಕೀಯ ಮಾಡಿದವರಂದ್ರೆ ಯಾವ ಪಕ್ಷ ಇರಲಿ, ಅವನು BJP ಇರಲಿ, ಕಾಂಗ್ರೆಸ್ ಇರಲಿ, ಕಮ್ಯುನಿಸ್ಟ್ ಇರಲಿ ಅಥವಾ JDS ಇರಲಿ, ಎಲ್ಲರಿಗೂ ಸಮಾನವಾದ, ನಾನು ಕ್ಷೇತ್ರದ ಶಾಸಕ ಆದ್ರಿಂದ ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡಬೇಕು ಅಂತ ನೋಡಿದಂತಹ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಓಕೆ, ಇದು ಅವರ ಸಹೋದರ ಮತ್ತು ಸಹೋದರನ ಮಡದಿ ಮಾತಾಡ್ತಿರುವಂಥದ್ದು. ಒಂದೇ ಮಾತಿನಲ್ಲಿ ಜಲ್ಜಾ ಮೇಡಮ್ ನಮಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅಂತಹ ಒಬ್ಬ ವ್ಯಕ್ತಿ ಸಿಗಲಿಕ್ಕಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಸಹೋದರ ಅಂದು ನನ್ನ ತಂದೆ ತೀರಿಕೊಂಡಂತ ಸಂದರ್ಭದಲ್ಲಿ ಮನೆಗೆ ತಂದೆಯಾಗಿ ನಿಂತು ಸಂಪೂರ್ಣವಾಗಿ ಸಾಥ್ ನೀಡಿದಂತಹ ವ್ಯಕ್ತಿ ವಸಂತ ಬಂಗೇರ ಅವರು ಕೇವಲ ಅಣ್ಣ ಮಾತ್ರ ಅಲ್ಲ, ನಮಗೆ ತಂದೆಯಾಗಿ ನಮ್ಮ ಗೈಡು ಕೂಡ ಹೌದು. ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಅವರ ಆಪ್ತರು ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ನಮನವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಆಗಮಿಸಿರುವಂಥದ್ದನ್ನು ನಾವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಬರ್ತಾ ಇರುವಂತಹ ಅವರ ಆಪ್ತರು, ಅಭಿಮಾನಿಗಳ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮನೆಯ ಆವರಣದಲ್ಲೂ ಕೂಡ ಶಾಮಿಯಾನದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ತಂಡೋಪತಂಡವಾಗಿ ಮನೆಯಲ್ಲೇ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಳ್ತಂಗಡಿಯ ಹಳೆಕೋಟೆ ಸಮೀಪದಲ್ಲೇ ಇರುವಂತಹ ವಸಂತ ಬಂಗೇರ ಅವರ ನಿವಾಸ ಸುಪ್ರಭಾತದ ಮುಂಭಾಗದಲ್ಲಿ ಈಗಾಗಲೇ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇರುವಂಥ ನೇರ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ವಸಂತ ಬಂಗೇರ ಅವರ ಇನ್ನೋರ್ವ ಸಹೋದರ ಪ್ರಭಾಕರ ಬಂಗೇರ ಅವರು ವಸಂತ ಬಂಗೇರ ಅವರ ಬಗ್ಗೆ ಮಾತನಾಡಿದ್ದಾರೆ. ಮನೆಯಲ್ಲಿ ಹೇಗಿದ್ರು, ವಸಂತ ಬಂಗೇರರ ರಾಜಕಾರಣವನ್ನು ಪ್ರಭಾಕರ ಬಂಗೇರ ಅವರು ಕಂಡಿರುವಂಥದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದಾಮೋದರ ದೊಂಡೊಲೆ ಅವರ ಜೊತೆಗೆ ಪ್ರಭಾಕರ ಬಂಗೇರ ಅವರು ಮಾತನಾಡಿದ್ದಾರೆ. ಅವರ ಮಾತುಗಳು ಅಣ್ಣನ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಈಗ ನೋಡ್ಕೊಂಡು ಬರೋಣ. ಒಂದೇ ಪಕ್ಷದಲ್ಲಿದ್ರು, ಪಕ್ಷ ಬೇರೆ ಬೇರೆ ಆಯ್ತು, ಆದ್ರೆ ಅಣ್ಣ ತಮ್ಮನ ನಂಟು ಹಾಗೆ ಇತ್ತು, ಒಡನಾಟ ಹಾಗೆ ಇತ್ತು. ತನ್ನ ಸಹೋದರನ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಜಿ ಶಾಸಕ ಪ್ರಭಾಕರ ಬಂಗೇರವರು. ಸರ್, ವಸಂತ ಬಂಗೇರವರ ಅಗಲಿಕೆಯ ಸುದ್ದಿ
ನಿಮ್ಮ ಫಸ್ಟ್ ರಿಯಾಕ್ಷನ್ ಅಂದರೆ ನಿಮಗೆ ಎಷ್ಟು ಹೊತ್ತಿಗೆ ಗೊತ್ತಾಯಿತು, ಎಷ್ಟೊತ್ತಿಗೆ ಕರೆ ಬಂತು? ನಮಗೆ ಕರೆ ಬಂದಿರುವಂಥದ್ದು ಸಾಧಾರಣ 4-4:15 ಗಂಟೆ ಸಮಯಕ್ಕೆ. ನನ್ನ ತಮ್ಮನ ಹೆಂಡತಿ ಅವರು ಇಲ್ಲಿ ಫೋನ್ ಮಾಡಿದ್ರು. ಆವಾಗ ನಮಗೆ ಗೊತ್ತಾಯಿತು ತೀರಿಕೊಂಡಿದ್ದಾರೆ ಎಂದು. ಭಾಳ ಶಾಕ್ ಆಗಿದೆ. ತುಂಬ ದಿನದಿಂದ ಅವರ ಸಂಪರ್ಕದಲ್ಲಿದ್ದು ಈಗ 3-4 ತಿಂಗಳಿಂದ ಅವರು ಬ್ಯಾಂಗ್ಳೂರಿಗೆ ಹೋದ ನಂತರ ಸಂಪರ್ಕ ಕಡಿಮೆ ಆಗಿದೆ. ಆ ರೀತಿ ಸಂಪರ್ಕ ಕಡಿಮೆ ಇದ್ದಾಗ ಇನ್ನೂ ಕೂಡ ಅವರನ್ನು ಅಲ್ಲೇ ಆಸ್ಪತ್ರೆಯಲ್ಲಿ ಇಲ್ಲದ ಮನೆಗೆ ಕೊಂಡೋಗ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ ಸುದ್ದಿ ಕೂಡ ತಿಳಿದಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗುವ ಇದರಲ್ಲಿ ಇದ್ರೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ನಮ್ಮಿಂದ ಬೇರೆ ಬೇರೆ ಕಾರಣಗಳಿರ್ಬೋದು, ಅದನ್ನು ಹೇಳುವಂಥದ್ದು ಸರಿಯಲ್ಲ. ಆ ದೃಷ್ಟಿಯಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ತುಂಬ ನೋವನ್ನು ತಂದಿದೆ. ನಮ್ಮ ಕುಟುಂಬಕ್ಕೆ ನಿಜವಾಗಿ ಆದರೆ ತುಂಬಲಾರದ ನಷ್ಟ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಸರ್, ಅವರೊಬ್ಬ ನೇರ ನಿಷ್ಠೂರ ರಾಜಕಾರಣಿ. ನೀವಿಬ್ಬರು ಪರಸ್ಪರ ವಿರುದ್ಧ ಫೈಟ್ ಮಾಡಿದವರು, ಅದು ರಾಜಕೀಯ. ಅವರ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ? ರಾಜಕಾರಣದಲ್ಲಿ ಅವರಿಗೆ ಮೊದಲು ಹೇಳಿದವರೇ ಎಲ್ಲ ಸತ್ಯ. ಆ ರೀತಿ ನಡ್ಕೊಂಡು ಹೋದವರು. ಸುರಿಗೆ ಬಂದವರು ಏನೇ ತಪ್ಪು ಮಾಡಿದರೂ ಕೂಡ ಅದು ಸರಿಯಾಗಿದೆ ಅಂತ ಹೇಳಿಕೊಂಡು ಅದನ್ನೇ ಮುಂದುವರಿಸಿಕೊಂಡು ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡುವರು. ಆ ರೀತಿಯಲ್ಲಿ ಅವರು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಿಸುವಂತಹ ಪ್ರಮೇಯ ಬರ್ತಿದ್ದಿಲ್ಲ. ಹಾಗಾಗಿ ಎಲ್ಲರೊಟ್ಟಿಗೂ ಕೂಡ ನಿಷ್ಠೂರವಾಗಿ ಆಗಿ ಯಾರು ಜನರು ಬಂದಿದ್ದಾರೋ ಅವರ ಪರವಾಗಿ ಅವರು ಮಾತಾಡೋದನ್ನು ನಾನು ಕಂಡಿದ್ದೇನೆ. ಬಾಲ್ಯವನ್ನು ನೆನಪಿಸಿಕೊಂಡುವುದಾದರೆ ಅಣ್ಣ ಮತ್ತು ನಿಮ್ಮ ಒಡನಾಟ? ಬಾಲ್ಯದಲ್ಲಿ ನಿಜವಾಗಿ ಆದರೂ ಕೂಡ ಒಟ್ಟಿಗೆ ನಾವಿದ್ದಾಗ ನಾವು ಪ್ರತಿಯೊಂದು ಸಂಸಾರದಲ್ಲಿ ಕೂಡ ಇದ್ದ ಹಾಗೆ ನಮ್ಮನ್ನು ನೋಡಿಕೊಂಡವರು ಅವರಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಾಲ್ಯದಲ್ಲಿ ನಮ್ಮ ತಂದೆಯವರು 68ನೇ ಇಸ್ವಿಗೆ ತೀರಿಕೊಂಡಾಗ ತದನಂತರ ನಮ್ಮನ್ನೆಲ್ಲ ಶಾಲೆಗೆ ಬಾಕಿ ಕಡೆಗಳಿಗೆ ಎಲ್ಲವನ್ನೂ ಕೂಡ ಮಾಡಿದವರು ಅವರು ಸಹೋದರರಾದ ವಸಂತ ಬಂಗೇರ್ರೆ. ಅದು ಎರಡು ಮಾತಿಲ್ಲ. ಆ ರೀತಿಯಲ್ಲಿ ಅವರು ನಮ್ಮನ್ನು ಬೆಳೆಸಿದ್ದಾರೆ. ಯಾವುದೇ ಒಂದು ರೀತಿಯ ತೊಂದರೆಗಳು ಬಾರದ ರೀತಿಯಲ್ಲಿ ಅವರು ನಮ್ಮನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳುವುದೇ ನಮಗೆ ಈಗ ಭಾರಿ ದುಃಖವನ್ನು ತರ್ತದೆ. ಈ ರೀತಿಯಲ್ಲಿ ಆಗಬಾರ್ದಿತ್ತು, ಈ ಮರಣ ಹೀಗೆ ಸಂಭವಿಸಬಾರ್ದಿತ್ತು ಅಂತ ಅನಿಸ್ತಾ ಇತ್ತು. ಅವರ ನೇರ ನಿಷ್ಠೂರ ನಡೆನುಡಿ ಮತ್ತು ನಿಮಗೆ ಬಾಲ್ಯದಿಂದ ಅವರ ಜೊತೆಗೆ ಆಟ ಆಡಿದಂಥ ನೆನಪುಗಳು, ಆ ನೆನಪುಗಳನ್ನು ಮೆಲುಕು ಹಾಕೋದಾದ್ರೆ? ಆಟ ಆಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಒಟ್ಟಿಗೆದ್ದುಕೊಂಡು ನಾವು ಬೇರೆ ಬೇರೆ ಆಟಗಳನ್ನು ಆಡ್ತಾ ಮನೆಯಲ್ಲಿ ಇದ್ದಾಗ ಆಡಿದ್ದುಂಟು. ಬೇರೆ ಬೇರೆ ಪಂದ್ಯಾಟಗಳಲ್ಲಿ ಹೋದಾಗಲೂ ಕೂಡ ನಾವು ಹೋಗುವಂಥ ಪಂದ್ಯಾಟಗಳಲ್ಲಿ ನಮ್ಮನ್ನು ಪ್ರೋತ್ಸಾಹ ಮಾಡುವಂಥದ್ದಿದೆ. ನಾವು ಅವರಿಂದ ಚಿಕ್ಕವರಿದ್ದರೂ ಕೂಡ ಅವರು ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದನ್ನು ನಾನು ಕಂಡಿದ್ದೇನೆ. ಅವರ ಮಾತುಗಳನ್ನ ನೆನಪು ಮಾಡ್ಕೊಳ್ತಾಯಿದ್ದಾರೆ ಸರ್. ಅವರು ಹೀಗೆ ಹೇಳ್ತಾ ಇದ್ರು ಅಂತ ಹೇಳುವಾಗ ಯಾವ ಯಾವ ಮಾತುಗಳು ನೆನಪಾಗ್ತವೆ? ಈಗ ಆ ಮಾತುಗಳು ಅಗತ್ಯ ಇಲ್ಲ. ನಾವು ಹೇಳುವಂಥದ್ದು ಅವರ ನೇಚರೇ ಹಾಗೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ಒಳ್ಳೆಯ ರೀತಿಯಲ್ಲಿ ಹೇಳಿದ್ರು ಕೂಡ ಅದನ್ನು ತೆಗೆದುಕೊಳ್ಳುವಂಥದ್ದು ನಮಗೆ ಬಿಟ್ಟದ್ದಂತ ಹೇಳ್ಬೋದು. ಅವರು ಮಾತಾಡುವಾಗ ನಮಗೆ ನಿಷ್ಠುರವಾಗಿ ಕಂಡರೂ ಕೂಡ ನಾವು ಅದನ್ನು ಸಹಿಸಿಕೊಂಡು ಇರುವಂಥವರಾಗಬೇಕಾಗಿದೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೀವು ಬಿಜೆಪಿಯವರಾಗಿ ಸರ್, ಬೆಳ್ತಂಗಡಿಯಲ್ಲಿ ಬಿಜೆಪಿಯನ್ನು ಗಟ್ಟಿಗೊಳಿಸಿದಂತ ಒಬ್ಬ ನಾಯಕ ಅಂತ ಎಲ್ಲರೂ ಕರೀತಾರೆ, ಏನ್ ಹೇಳ್ತೀರಿ? ಹೌದಪ್ಪ. ಅದರ ನಂತರ ನೀವು ಹೇಳಿದ ಹಾಗೆ 86ರಲ್ಲಿ ಅವರು ರಾಮಕೃಷ್ಣ ಹೆಗಡೆ ಹೇಳಿದಾಗ ಬರಲಿಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪಕ್ಷಕ್ಕೆ ಸೇರಿಕೊಂಡ್ರು. ಆವಾಗ ಅವರು ನಮ್ಮನ್ನು ಬಿಟ್ಟು 89ರಲ್ಲಿ ನಾನು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಿದೆ. ಬಿಜೆಪಿ ಅವರು JDS ನಲ್ಲಿದ್ದು, ನಾನು ಬಿಜೆಪಿಯಲ್ಲಿದ್ದು ಸ್ಪರ್ಧೆ ಮಾಡಿದೆ. ಗಂಗಾಧರ ಗೌಡು ಕಾಂಗ್ರೆಸ್ನಲ್ಲಿದ್ದದ್ದು. 3 ಜನ ತ್ರಿಕೋಣ ಸ್ಪರ್ಧೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿ ಸ್ಪರ್ಧೆ ಆಗಿತ್ತು. ನಮ್ಮನ್ನು ಪಕ್ಷ ಬಿಡದ ಕಾರಣ ಎಲ್ಲರೂ ಕೂಡ ನೀವು ಇಲ್ಲದ ಪಕ್ಷದಲ್ಲಿ ಕೊಂಡೊಯ್ಯೋರಿಲ್ಲ, ಮುಂದೆ ಹೋಗುವವರು ಯಾರು ಇಲ್ಲ ಎಂಬ ಒಂದು ಮಾತಿನೊಂದಿಗೆ ನನ್ನನ್ನು ನಾನು ಒಪ್ಪಲೇಬೇಕಾಯ್ತು. ಆ ರೀತಿ ಒಪ್ಪಿ ಆ ಸ್ಪರ್ಧೆಯಲ್ಲಿ ನಾನು ಮಾಡಿದೆ. ಅವರು ಕಡೆ ತನಕವೂ ಕೂಡ ರಾಜಕಾರಣಿಯಾಗಿ ನೇರ ನಿಷ್ಠುರವಾದ ಮತ್ತು ಅವರು ಹಲವಾರು ಕಾಮಗಾರಿಗಳನ್ನ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾಡಿದ್ದಾರೆ. ಬಹಳಷ್ಟು ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ. ಅವರ ಅಭಿವೃದ್ಧಿಯ ಕೆಲಸಗಳನ್ನ ನೆನಪು ಮಾಡಿಕೊಳ್ಳೋದಾದ್ರೆ? ಅಲ್ಲ, ಅಭಿವೃದ್ಧಿ ಕೆಲಸ ಅಂತ ಹೇಳಿದ್ರೆ 83ರಲ್ಲಿ ಪ್ರಥಮವಾಗಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಪಾರ್ಟಿ ಕೂಡ ಅವರಿಗೆ ಬೆಂಬಲವಾಗಿ ನಿಂತಿತ್ತು. 80ರಿಂದ 85ರವರೆಗೆ
ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಖಂಡಿತವಾಗಿ ಕೂಡ ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗ ರಸ್ತೆಗಳ ಅಭಿವೃದ್ಧಿ, ಕಿಂಡಿ ಅಣೆಕಟ್ಟು ಇರ್ಬೋದು, ಬೇರೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅದನ್ನ ನಾವು ಒಪ್ಲೇಬೇಕಾಗ್ತದೆ. ಅವರ ಕಾಲದಲ್ಲಿ ಆಗಿದೆ, ಆಗಿಲ್ಲ ಅಂತ ಹೇಳಿದ್ರೆ. ತದನಂತರ ಗಂಗಾಧರ ಗೌಡರು ಬಂದ್ರು, ನಾನು ಬಂದ್ರು ಕೂಡ ಅವರ ಆ ಒಂದು ದಾಟಿಯಲ್ಲಿ ಅಂತಲ್ಲ, ಪಕ್ಷದ ದೃಷ್ಟಿಕೋನದಿಂದ ಪಕ್ಷದವರು ಹೇಳಿದ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಿದ್ದೇವೆ. ಅವರ ಮಾರ್ಗದರ್ಶನದ ಬಗ್ಗೆ ಮಾರ್ಗದರ್ಶನ ಹೇಳಿದೆಲ್ಲ, ಅವರು ಮಾತಾಡಿದ ನಿಷ್ಠುರವಾಗಿ ಮಾತಾಡ್ತಾರೆ. ಆ ನಿಷ್ಠುರತೆಯಲ್ಲಿಯೂ ಕೂಡ ಅದು ಒಳ್ಳೆಯದಾಗಿ ತೆಗೆದುಕೊಂಡ್ರೆ ಒಳ್ಳೆದಿದೆ, ಇಲ್ಲದಿದ್ರೆ ಅರ್ಥೈಸಿಕೊಳ್ಳುವವರು ಅದನ್ನು ಹೇಗೆ ಅರ್ಥೈಸಿಕೊಳ್ತಾರೆ ಹಾಗೆ. ಖಂಡಿತವಾಗಿ ಕೂಡ ಅವರು ಏನು ಕೆಟ್ಟದ್ದು ಮಾಡಬೇಕೆಂಬ ದೃಷ್ಟಿಯಲ್ಲಿ ಬೈಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಸರ್, ಈಗ ವಿಷಯ ಹೀಗಾಗಿದೆ ಮತ್ತು ಎಲ್ಲ ಕುಟುಂಬಸ್ಥರಿಗೂ ಕೂಡ ತಿಳಿಸಿ ಆಗಿದೆ. ಈಗ ಹೇಗೆ ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಸರ್ ಅದು ಹೇಗಂತ ಗೊತ್ತಿಲ್ಲ. ಈಗ ನಾಳೆ ಅವರ ಮನೆಯ ಕಡೆಯವರಿಂದ ನಾಳೆ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದ್ದಾರೆ ಸುದ್ದಿ. ಅದು ಇನ್ನೂ ಕೂಡ ಗೊತ್ತಾಗ್ಬೇಕಷ್ಟೇ, ಎಲ್ಲಿಗೆ ಬರ್ತಾರೆ, ಎಲ್ಲಿ ತೆಗೆಯುವುದು. ನನ್ನ ಆಲೋಚನೆ ಪ್ರಕಾರ ಇಲ್ಲಿಗೆ ಹಳೆಕೋಟೆಗೆ ಬರಬಹುದು, ಅಲ್ಲಿ ಮತ್ತೆ ಬಾಕಿ ಸಂಗತಿಗಳನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಅಲ್ಲಿ ಆಗ್ಬಹುದು. ಅವರು ಎಷ್ಟು ಗಂಟೆಗೆ ಬಂದು ಅದರ ನಂತರ ಬಾಕಿಯವರು ಎದ್ದುಕೊಂಡು ಪಾರ್ಟಿಯವರು ಬರಬೇಕು ಮತ್ತು ಅವರ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ಆಗಬೇಕಾಗಿರೋದ್ರಿಂದ ಪೊಲೀಸ್ನವರು, ತಹಶೀಲ್ದಾರರು ಅವರಿಗೂ ಕೂಡ ಹೇಳಬೇಕಾಗ್ತದೆ. ಅವರು ಸಂಬಂಧಪಟ್ಟವರು ಅವರಿಗೂ ಕೂಡ ತಿಳಿಸಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಪ್ರಭಾಕರ ಬಂಗೇರವರ ಮಾತು. ಬಹಳ ವಿಶೇಷವಾಗಿ ಪಕ್ಷ ಬೇರೆ ಬೇರೆ ಆದರೂ ಕೂಡ ಅವರ ಮಾರ್ಗದರ್ಶನ ಅತ್ಯಗತ್ಯ. ಕೆಲವೊಂದು ಬಾರಿ ಅವರ ಮಾತುಗಳು ಬಹಳ ನಿಷ್ಠುರತೆಯಿಂದ ಇರ್ತಿತ್ತು, ಅದನ್ನ ಸರಿಯಾಗಿ ತೆಗೆದುಕೊಂಡಾಗ ಅದು ಸರಿಯಾಗಿರುತ್ತೆ. ಅಥವಾ ಕೆಲವರಿಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಭಾವನೆಗಳನ್ನ ಬರುತ್ತೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಅದ್ರ ಜೊತೆಗೆ ಅವರು ನಮ್ಮನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮನ್ನ ಶಾಲೆಗೆ ಓದಿಸುವುದಾಗಿರ್ಬೋದು, ಅವರು ಹಿರಿಯರಾಗಿದ್ರು ಕೂಡ ನಮ್ಮ ಜೊತೆಗೆ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದದ್ದಿರ್ಬೋದು, ಅವರು ನಮ್ಮನ್ನ ಬೆಳೆಸಿದವರು ಅನ್ನುವಂಥದ್ದನ್ನ ಪ್ರಭಾಕರ ಬಂಗೇರವರು ಹೇಳ್ತಾರೆ. ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ. ಈಗ ಬಂದವರೆಲ್ಲರೂ ಕೂಡ ಅವರ ಬಗ್ಗೆ ಒಂದಷ್ಟು ನುಡಿನಮನಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಇತ್ಯಾದಿ ಮನೆಯವರ ವಿಧಿವಿಧಾನಗಳು ಏನು ಮಾಡಬೇಕು, ಅದರಲ್ಲಿ ಮನೆಯವರು, ಕುಟುಂಬಸ್ಥರು ಎಲ್ಲರೂ ಕೂಡ ನಿರತರಾಗಿದ್ದಾರೆ. ಮತ್ತೊಂದು ಕಡೆಯಿಂದ ಅಭಿಮಾನಿಗಳ ಸಂಖ್ಯೆ ಅಥವಾ ಅವರನ್ನ ನೋಡ್ಲಿಕ್ಕೆ, ಪಾರ್ಥಿವ ಶರೀರವನ್ನು ನೋಡಿ ದರ್ಶನವನ್ನ ಮಾಡೋದಕ್ಕೆ ಅಪಾರ ಸಂಖ್ಯೆ ಜನಸಾಗರ ಇತ್ತ ಹರಿದು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬೆಳ್ತಂಗಡಿ ತಾಲೂಕು ಮೈದಾನದಲ್ಲಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಅಲ್ಲಿಯೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನ ಈಗಾಗಲೇ ಸಾವಿರಾರು ಮಂದಿ ಬಂದು ಇಲ್ಲಿ ವೀಕ್ಷಣೆಯನ್ನ ಮಾಡಿ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದು ಅವರಿಗೆ ನಮಸ್ಕರಿಸಿ ಹೋಗಿರುವಂತಹ ಸಂದರ್ಭಗಳು ಕೂಡ ಆಗಿವೆ. ಬಹಳಷ್ಟು ಜನ ಈಗ ಹೊರಗಡೆ ಬರ್ತಾ ಇದ್ದಾರೆ. ಈಗ ಕೆಲವು ಕಾಲ ಯಾಕೆಂತಂದ್ರೆ ತಡೆ ಹಿಡಿಯಲಾಗಿದೆ. ಯಾಕೆಂತಂದ್ರೆ ವಿಧಿವಿಧಾನಗಳನ್ನಲ್ಲಿ ಒಳಗಡೆ ಮಾಡಲಾಗ್ತದೆ ಅನ್ನುವಂತ ಕಾರಣಕ್ಕಾಗಿ ಕೆಲ ಕಾಲ ತಡೆ ಹಿಡಿಯಲಾಗುತ್ತೆ. ಅದರ ಜೊತೆಗೆ ಇಲ್ಲಿಂದ ಮೆರವಣಿಗೆಯ ಮೂಲಕ ಬೆಳ್ತಂಗಡಿ ತಾಲೂಕಿನ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ದು ಅಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಇದೀಗ ಬೆಳ್ತಂಗಡಿ ತಾಲೂಕಿನ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ಸತೀಶ್ ಕಾಶ್ಪಟ್ನವರಿದ್ದಾರೆ. ಸರ್, ಈ ಒಂದು ಘಟನೆಯ ಬಗ್ಗೆ, ಅವರ ಲೀಡರ್ಶಿಪ್ ಬಗ್ಗೆ, ಅವರಿಂದಲೇ ಪ್ರೇರಣೆ ಪಡೆದು ರಾಜಕೀಯಕ್ಕೆ ಎಂಟ್ರಿ ಆದವರು ತಾವು, ಏನ್ ಹೇಳ್ತೀರಿ? ನಾವು ನಮ್ಮ ರಾಜಕೀಯ ಜೀವನವನ್ನು ಪ್ರವೇಶಿಸಲಿಕ್ಕೆ ಕಾರಣರಾದವರು ವಸಂತ ಬಂಗೇರವರು. ಅವರ ಅಗಲಿಕೆಯನ್ನು ಸಹಿಸುವಂತ ಶಕ್ತಿ ನಮಗಿಲ್ಲ. ಈಗ ನಮಗೆ ಒಂದು ಮಾರ್ಗದರ್ಶಕರಾಗಿ, ನಮ್ಮೊಬ್ಬ ನಾಯಕರಾಗಿ ಬೆಳ್ತಂಗಡಿಯ ಸಮಗ್ರ ಅಭಿವೃದ್ಧಿಗೆ ಒಟ್ಟಿಗೆ ನಮ್ಮನ್ನು ಬೆಳೆಸುವಂತ ಒಂದು ಗುಣ ಹೊಂದಿದವರು ವಸಂತ ಬಂಗೇರವರು. ಅವರ ಬಗ್ಗೆ ಎಷ್ಟು ಹೇಳಿದ್ರು ಅದು ಮುಗಿಲಿಕ್ಕಿಲ್ಲ. ನಿನ್ನೆ ಸಂಜೆ ನಮಗೆ 3-4 ಗಂಟೆಗೆ ಈ ಒಂದು ವಿಷಯವನ್ನ ತಿಳಿಯುವಾಗ ತುಂಬಾ ನಮಗೆಲ್ಲ ಆಘಾತವಾಯಿತು. ಅದನ್ನ ಅವರ
ಕುಟುಂಬದವರು ಕೂಡ ಇದರ ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಇದ್ದು ಇದರ ಸಂಜೆ ಹೊತ್ತಿಗೆ ನಾವು ಮೀಟಿಂಗ್ ಎಲ್ಲ ಮಾಡಿ ಇವತ್ತಿನ ವ್ಯವಸ್ಥೆಯ ಬಗ್ಗೆ ತುಂಬಾ ಚರ್ಚೆಯನ್ನ ಮಾಡಿ ಇವತ್ತೊಂದು ವ್ಯವಸ್ಥಿತ ರೀತಿಯಲ್ಲಿ ಅವರ ಒಂದು ರಾಜ ಮರ್ಯಾದೆಯೊಂದಿಗೆ ಎಲ್ಲ ರೀತಿಯ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಡೀಬೇಕೆಂಬ ಚಿಂತನೆಯಿಂದ ಹೀಗೆ ನಿನ್ನೆ ಸಂಜೆ ನಾವೆಲ್ಲ ಒಟ್ಟಿಗೆಲ್ಲ ಸೇರಿದ್ದೇವೆ. ಸೇರಿ ಇವತ್ತೆಲ್ಲ ವ್ಯವಸ್ಥೆಯನ್ನ ಒಳ್ಳೆ ರೀತಿಯಿಂದ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಎಲ್ಲ ಅವರಿಗೆ ಗೌರವವನ್ನ ಕೊಡುವಂತ ಕೆಲಸವನ್ನ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ. ಅದೇ ರೀತಿ ನಮ್ಮ ರಕ್ಷೀಶ್ವರಂ ರವರು ಇದರ ಪೂರ್ಣ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹರೀಶ್ ಕುಮಾರ್ ಅವರು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಕಾರ್ಯಕರ್ತರು ಹಾಗೆ ಅವರ ಎಲ್ಲ ಪಕ್ಷದವರು ಅವರ ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಶಾಂತ ರೀತಿಯಿಂದ ಸಹಕರಿಸಿ ಇವತ್ತಿನ ಅಂತ್ಯಕ್ರಿಯೆಯನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸುವಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಸಹಕರಿಸಬೇಕಂತ ವಿನಂತಿಯನ್ನ ಮಾಡುತ್ತಾ ಅವರ ಒಂದು ನಮ್ಗೆ ಮಾರ್ಗದರ್ಶನ, ಅವರ ಒಂದು ಏನು ನಮ್ಗೆ ಸಲಹೆ, ಇನ್ನು ಮುಂದೆ ಅಂತ ಒಂದು ರಾಜಕಾರಣಿ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಹಾಗೆ ರಾಜ್ಯದಲ್ಲಿ ಹುಟ್ಟಿ ಬರ್ಲಿಕ್ಕಿಲ್ಲ. ನಿಷ್ಠಾವಂತ ಒಬ್ಬ ಏನೋ ಒಂದು ಫಲಪ್ರದ ಅಪೇಕ್ಷೆ ಇಲ್ಲದೆ ಒಂದು ಬಡವರ ಸೇವೆಯನ್ನ ಮಾಡುವಂತ ಒಂದು ದಿಟ್ಟ ನಿರ್ಧಾರವನ್ನ ಹೊಂದಿರುವವರು. ಹಾಗೆ ನಮ್ಮನ್ನೆಲ್ಲ ಬೆಳೆಸಲಿಕ್ಕೆ ನಾನು ಒಂದು ಪಂಚಾಯತ್ ಸದಸ್ಯನಾಗಿ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣಕರ್ತರಾದವರು ಅವರು. ಹಾಗಾಗಿ ಅವರ ಅಗಲಿಕೆಯನ್ನ ನಮ್ಗೆ ಸಹಿಸುವಂತ ಶಕ್ತಿ ಇಲ್ಲ. ಆದ್ರೂ ಕೂಡ ಅವರ ಕುಟುಂಬದ ವರ್ಗದವರಿಗೂ ಆ ದೇವರು ಸಹಿಸುವಂತ ಶಕ್ತಿ ಭಗವಂತ ಕೊಡಲಿ. ನಾವು ಎಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಶಾಂತ ರೀತಿಯಿಂದ ಭಾಗವಹಿಸಬೇಕು. ಮತ್ತೆ ಅವರ ಅಂತ್ಯಕ್ರಿಯೆಯಲ್ಲಿ ಕೂಡ ನಾವೆಲ್ಲ ಮೆರವಣಿಗೆಗೆ ಹೋಗಿ ಎಲ್ಲಾ ರೀತಿಯಿಂದ ನಾವು ಒಳ್ಳೆಯ ಒಂದು ವ್ಯವಸ್ಥಿತ ರೀತಿಯಾಗಿ ಆಗ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಾನು ಒಬ್ಬ ರಾಜಕೀಯ ವ್ಯಕ್ತಿ ಅಲ್ಲದಿದ್ರು, ಒಬ್ಬ ಉದ್ಯಮಿ ಆಗಿದ್ರು, ನಾನು ಇವತ್ತು ಸ್ವಂತ ಮನೆಯನ್ನು ಕಟ್ಟಿ ಆ ಮನೆಯಿದ್ರೆ ಅದಕ್ಕೆ ಕಾರಣ ವಸಂತ ಬಂಗೇರ. ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡಿಸುತ್ತೇನೆ. ನಾನು ಕೂಡ ನಮ್ಮ ಸತೀಶ್ ಅವರ ಸಂಬಂಧಿಕ. ನಮ್ಮ ಕೂಡ ಮನೆಯ ಒಂದು ಜಾಗದ ವ್ಯವಸ್ಥೆ ಆಗಿರ್ಬಹುದು, ಎಲ್ಲ ಇದಕ್ಕೆ ಆ ಸಂದರ್ಭದಲ್ಲಿ ಸಹಕರಿಸವರು ಬಂಗೇರವರು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೂಡ ಭಗವಂತ ಚಿರಶಾಂತಿ ನೀಡಲಿ ಎಂದು ಪ್ರಾರ್ಥಿಸ್ತೇನೆ. ಎಸ್, ಬಂಗೇರ ಜೊತೆಗೆ ಕೆಲಸವನ್ನ ಮಾಡಿ ಬಂಗೇರ ಚಾಲಕರಾಗಿ ದುಡಿದಂತಹ ನೌಶಾದ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ನೌಶಾದ್, ಇವತ್ತು ನಿಮ್ಮ ಬಾಸ್ ಅಗಲಿದ್ದಾರೆ ಅನ್ನುವಂಥ ಸುದ್ದಿ ನಿಮಗೆ ಕೇಳಿದಾಗ ನಿನ್ನೆ ಏನು ಅನಿಸಿತ್ತು? ಬಹಳ ಬೇಸರ. ಯಾಕಂದ್ರೆ ನಾನು ಅನಿಸ್ಲೇ ಇಲ್ಲ, ಅವರು ಈಗಲೇ ಇಲ್ಲೇ ಇದ್ದಾರೆ, ಅವ್ರು ಬಂದಾಗೆ ಅನಿಸ್ತದೆ. ಮತ್ತೆ ಅವ್ರು ಮಾತಾಡಿದ ಶೈಲಿ ಎಲ್ಲ ಒಂದು ಕಾಣ್ತಾ ಇದೆ. ಬೆಳ್ತಂಗಡಿಯ ಮಾಜಿ ಶಾಸಕರಾದ ಶ್ರೀ ಕೆ ವಸಂತ ಬಂಗೇರ ಅವರು ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ಅಂತ ಭಾವಿಸ್ತೇನೆ. ಮತ್ತೆ ನಮ್ಮ ಬಂಗೇರ ನಮ್ಮ ಬಂಗಾರ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ, ಅವರ ಅಭಿಮಾನಿಗಳು. ಮತ್ತು ಅವರೊಂದು ಏನಿದ್ರು ಒಂದು ಬಡವರ ಕಷ್ಟಕ್ಕೆ ಒಂದು ಸ್ಪಂದಿಸುವಂತ ವ್ಯಕ್ತಿ. ಎಷ್ಟು ರಾತ್ರಿ ಆಗ್ಲಿ ಯಾವುದೇ ಸಮಯವಾಗ್ಲಿ ಅವರಿಗೆ ಕರೆ ಬಂದ್ರೆ, ಅವರು ಒಂದು ಮಿಸ್ ಕಾಲ್ ಬಂದ್ರೆ ಅವರು ರಿಟರ್ನ್ ಕಾಲ್ ಮಾಡುವಂತ ಒಂದು ಶಾಸಕರು. ಮತ್ತೆ ಒಂದು ಮಡ್ ರೋಡ್ ಅಲ್ಲಿ ಗಾಡಿಯಲ್ಲಿ ಬರ್ಬೇಕಾದ್ರೆ ಹಿಂದ್ಗಡೆಯಿಂದ ಬೈಕ್ ಬರ್ತಾ ಇದ್ರೆ ಸ್ವಲ್ಪ ಸೈಡ್ಗೆ ಹಾಕಪ್ಪ ಲೆಫ್ಟಿಗೆ ಅಂತ ಹೇಳ್ತಾರೆ. ಯಾಕೆ ಅವ್ರಿಗೆ ಧೂಳೆಲ್ಲ ಆಗ್ತದಲ್ಲ, ಅದಕ್ಕೆ ಅವನು ಸ್ವಲ್ಪ ಮುಂದೆ ಹೋಗ್ಲಿ ಅಂತ. ಅವರನ್ನು ಕಲ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಬೇಸರ ಆಗ್ತಾ ಇದೆ. ಅವರು ಬಹಳ ಒಳ್ಳೆ ಮನುಷ್ಯ. ಇದು ಅವರ ಚಾಲಕ ನೌಶಾದ್ ಅವರ. ಮತ್ತು ನೌಶಾದ್ ಅವರನ್ನ ನಿನ್ನೆ ರಾತ್ರಿಯೂ ಕೂಡ ನಾವು ಮಾತನಾಡಿಸ್ತೇವೆ. ಅವರು ಮಾತನಾಡಿದಂತಹ ವಿಡಿಯೋ ಕೂಡ ಈಗಾಗಲೇ ನೀವು ನೋಡಿದ್ದೀರಿ. ಇದರ ಜೊತೆಗೆ ಪ್ರಭಾಕರ್ ಉಪ್ಪಡ್ಕ ಇದ್ದಾರೆ ಸರ್. ಬೆಳ್ತಂಗಡಿಯ ರಾಜಕಾರಣದ ವಸಂತ ಬಂಗೇರ ಅನ್ನುವಂತಹ ಒಂದು ವ್ಯಕ್ತಿತ್ವ, ಇವತ್ತು ಅವರನ್ನ ಕಳ್ಕೊಂಡಿದ್ದೇವೆ, ಏನ್ ಹೇಳ್ತೀರಿ? ಮಾಜಿ ಶಾಸಕರಂತ ಶ್ರೀ ವಸಂತ ಬಂಗೇರ ಅವರ ಅಗಲಿಕೆ ಕೇವಲ ತಾಲೂಕಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಸಣ್ಣದಿರುವಾಗ ನಮ್ಮ ಹಿರಿಯರು ತಂದೆ ತಾಯಂದ್ರೆ ಹೇಳಿದಂತ ಮಾತಿದೆ, ಬಹುಶಃ ಬಾಲ್ಯದಿಂದಲೇ ಹೋರಾಟದ ಗುಣಗಳನ್ನು ಮೈಗೂಡಿಸಿಕೊಂಡು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಅದು ವಸಂತ ಬಂಗೇರ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾದ ಸಂದರ್ಭಗಳು ಅನೇಕ ವಿಷಯಗಳನ್ನು ನಾವು ಗಮನಿಸಿದ್ರೆ, ಅದು ಮಂಗನ ಕಾಯಿಲೆ ಇರ್ಬೋದು, ನೇತ್ರಾವತಿ ನದಿ ತಿರುವು ಹೋರಾಟ ಇರ್ಬೋದು. ತನ್ನದೇ ಪಕ್ಷದ ಸರ್ಕಾರ ಇದ್ರು ಸರ್ಕಾರದ ನಿಲುವಿನ ವಿರುದ್ಧ ನಿಂತು ನನ್ನ ನಿಲುವು ಇಂಥದ್ದು ಅಂತ ಹೇಳುವಂತ ಸ್ಪಷ್ಟತೆಯನ್ನು ಮಾಡಿ ಬಂದಂತವರು ಶ್ರೀಯುತ ವಸಂತ ಬಂಗೇರು. ವಿಶೇಷವಾಗಿ ನಾನು ಕುವೆಟ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ನಾನು ಕೂಡ. ನಂಗೆ ಬಾರಿ ಹೆಮ್ಮೆ ಅಂತ ಹೇಳಿದ್ರೆ, ಅವ್ರು ಪ್ರಥಮ ಬಾರಿಗೆ ಕುವೆಟ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಹೊತ್ಕೊಂಡ್ರು.
ಈಗಾಗಲೇ ಅವರ ಒಡನಾಟಿ ಒಬ್ರು ಗೋವಿಂದ ಮೊಯ್ಲಿ ಸಿಕ್ಕಿದ್ರು. ಬಹುಶಃ ಆ ಸಂದರ್ಭದಲ್ಲಿ ಅನೇಕ ವರ್ಷಗಳವರೆಗೆ ಚುನಾವಣೆ ನಡೆಯಿದೆ. ಗ್ರಾಮದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನು ಕೊಡುತ್ತಾ ಅದರೊಟ್ಟಿಗೆ ವಿಶೇಷವಾಗಿ ಕುವೆಟ್ಟು ಗ್ರಾಮಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರುವಂತಹ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ವಸಂತ ಬಂಗೇರು. ಬಹುಶಃ ಅವರ ರಾಜಕೀಯದ ಏರು ಬೀಳುಗನ್ನು ನೋಡಿದ್ರೆ ಬಹುಶಃ ಪ್ರಾರಂಭ ದಿನದಲ್ಲೂ ಭಾರತೀಯ ಜನತಾ ಪಾರ್ಟಿ ಮೂಲಕ ಪ್ರಥಮ ಬಾರಿ ಯಡಿಯೂರಪ್ಪರೊಂದಿಗೆ ಹೇಗೆ ಮತ್ತೊಬ್ರು MLA ಇದ್ದವರು ವಸಂತ ಬಂಗೇರು. ಬಹುಶಃ ನಾವು ಗಮನಿಸ್ತೇವೆ, ಮಾನ್ಯ ಯಡಿಯೂರಪ್ಪರು ಕೂಡ ಆಗಾಗ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಮತ್ತೆ ಹಿಂದಿನ ಕಾಲ ನೆನಪಿರುವಂತದ್ದು, ವಾಜಪೇಯಿ ಅವರು ಉಜಿರೆಗೆ ಬಂದಾಗ, ಉಜಿರೆಯಲ್ಲಿ ವಸಂತ ಬಂಗೇರ ಪರವಾಗಿ ಪ್ರಚಾರಕ್ಕೆ ಬಂದಾಗ ಅವರಿಗೆ ಹಾಕಿರುವ ಹಾರವನ್ನು ವಸಂತ ಬಂಗೇರ ಹಾಕಿರುವಂತಹ ಒಂದು ವಿಷಯವನ್ನು ಉಲ್ಲೇಖ ಮಾಡುವಾಗ ನಾವೆಲ್ಲ ಅವತ್ತಿನ ದಿನಗಳಲ್ಲಿ ಅವರ ಯುವಕರಾಗಿರುವಾಗಲೇ ನಾಯಕತ್ವವನ್ನು ರೂಢಿಸುವುದನ್ನು ನಾವು ಗಮನಿಸಿದ್ದೇವೆ. ಬಹುಶಃ ಅವರ ಅಗಲಿಕೆ ನಮ್ಗೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಮೇಲ್ಪಂಕ್ತಿಯಾಗಿರುವಂತಹ ರಾಜಕೀಯ, ಯಾಕಂದ್ರೆ ಅನ್ಯಾಯದ ವಿರುದ್ಧ, ಶೋಷಿತರ ವಿರುದ್ಧ ಹೋರಾಟ ಮಾಡಿದಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ವಸಂತ ಬಂಗೇರು. ಅವರ ಏನು ಆದರ್ಶಗಳಿದೆ ಅದು ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ, ಎಲ್ಲ ಜನರಿಗೆ ಸಿಗ್ಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತೇವೆ. ಆವಾಗ ಪಟ್ಟ ಕಷ್ಟ, ಈ ಆಹಾರವನ್ನು ಒದಗಿಸುವುದು ಅಥವಾ ಇವ ಎಲ್ಲಿದ್ದಾನೆ ಅಂತ ನಮಗೂ ಗೊತ್ತಿಲ್ಲ. ಆಹಾರವನ್ನು ಒದಗಿಸುವ ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ. ಇವನಲ್ಲಿ ಒಂದು ಬುಲೆಟ್ ಬೈಕ್ ಇತ್ತು, ಅದು ಪೆಟ್ರೋಲ್ ಇದ್ದು ಅಲ್ಲ, ಡೀಸೆಲ್ ಇದ್ದು ಅಲ್ಲ. ಒಂದು ಕಡೆ ಪೆಟ್ರೋಲು, ಒಂದು ಕಡೆ ಡೀಸೆಲು, ಸೀಮೆ ಎಣ್ಣೆ ಹೀಗೆಲ್ಲ ಕಾಡಿಬೇಡಿ ಅಲ್ಲಲ್ಲಿ ಅದಕ್ಕೆ ಹಾಕಿ ಎಲ್ಲಿಗೆ ಹೋಗ್ತಿದ್ರು. ಬೆಳ್ತಂಗಡಿಯ ನಾಯಕತ್ವದ ಬಗ್ಗೆ ಎರಡು ಮಾತಿಲ್ಲದ ಪ್ರಶ್ನಾತೀತ ನಾಯಕ. 83, 85, 85, 89 ಅದೊಂದು ದೊಡ್ಡ ಸಾಧನೆಯ ಶಾಸಕ. ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಇದ್ರೆ ಇವ ಕೂಡ ಈಗ ರಾಜ್ಯದಲ್ಲಿ ಯಡಿಯೂರಪ್ಪನ ವಸಂತ ಬಂಗೇರ. ಮತ್ತೆ ಕಳ್ಕೊಂಡದ್ದು ಅಂತ ಹೇಳಿದ್ರೆ ಅದು ಓಪನ್ ಆಗಿ ನಾನು ಬಿಚ್ಚು ಮನಸ್ಸಿಂದ ಹೇಳ್ತೇನೆ. ಸಂಬಂಧಿಕರಿದ್ದೆ, ನಮ್ಮವರಿದ್ದೆ. ಈಗ ಬೆಂಗಳೂರಿಂದ ಬರುವಾಗ ಪ್ರಾಯಶಃ 2 ಗಂಟೆಗೆ ಎಲ್ಲಿ ಬರ್ತದೆ, ಎದುರುಗೊಳ್ಳಿಕ್ಕೆ ಹೋಗುವಂಥವರು ಕಾಂಗ್ರೆಸ್ಸಿನವರಲ್ಲ, BJPಯವರೇ. ಬೆಳ್ತಂಗಡಿ ತಾಲೂಕಿನ BJPಯವರೇ ಹೋಗ್ತಾರೆ. ಹಾಗೆ ನನ್ನನ್ನು ಕೂಡ ಬರ್ತೀರಂತ ನಾನು ಎಲ್ಲಿಗೂ ನನ್ನ ಕಾರಿನಲ್ಲಿಯೂ ಹೆಚ್ಚು ದೂರ ಒಡನಾಟಕ್ಕೆ ನಾನು ಹೋಗುವುದಿಲ್ಲ ಈಗ ಅಂತ ವಸಂತ ಬಂಗೇರು. ಅಲ್ಲಿಂದ ಕೇತೆಯಿಂದ ಬರುವಾಗಲೂ ಕಬಡ್ಡಿಗಾಗಿಯೇ ಕದ್ದು ಬರುವಂಥದ್ದು, ಕಬಡ್ಡಿ ಆಟಕ್ಕೆ ಆಡಲಿಕ್ಕಾಗಿ. ಕಾಲೇಜಿನಲ್ಲಿಯೂ ಕಬಡ್ಡಿ ಪ್ಲೇಯರ್ ಆಗಿ ಸ್ಟೇಟ್ ಲೆವೆಲ್ನ ರೆಕಾರ್ಡನ್ನು ಪಡೆದಂಥ ವಸಂತ ಬಂಗೇರ. ನನ್ನನ್ನು ವಸಂತನೇ, ನಾನು ಅವರನ್ನು ವಸಂತ ಅಂತಲೇ, ವಸಂತ ಅಂತ. ಮತ್ತೆ ಸ್ವಲ್ಪ ನಿಮ್ಮ ಎದುರುಗಳಲ್ಲಿ ಭಾವ ಅಂತ ಕರೆಯೋದು. ನಾವು ಒಟ್ಟಿಗೆ ಎಲ್ಲಿಯಾದರೂ ಸೇರಿದರೆ ಅಲ್ಲೇ ಬಾವಡಕೇನಿ ಅಂತ.
ನಾನು ಕೂಡ ಭಾವ ಹೆಚ್ಚಿನ ಅಂತ ಹಾಗೆ ಭಾವ ಅಂತ ಹೊರಗಡೆಗೆ ಅಲ್ಲ, ನೀವೆಲ್ಲ ಇರುವಾಗ, ಯಾರಾದ್ರೂ ಇರುವಾಗ ಹೊರಗಡೆ ಮನೆಯಲ್ಲಿ ಹೊಸತ್ತಾನೆ ಜಗಳ ಮಾಡಿಕೊಂಡದ್ದು ಹಲವಾರು ಸಲ ಉಂಟು. ಯಾವುದಕ್ಕೂ ಸಣ್ಣ ಪುಟ್ಟ ಮಕ್ಕಳ ಆಟಿಕೆ ಅಂತ ಹೇಳ್ತಾರಲ್ಲ, ಜಗಳ ಮಾಡಿ ಪೆಟ್ಟು ಮಾತ್ರ ಹೊಡ್ಕೊಳ್ಳಿಲ್ಲ, ಅವನ ತಪ್ಪನ್ನು ಅವನಿಗೆ ಅರಿವು ಆಗ್ತದೆ. ಒಮ್ಮೊಮ್ಮೆ ನನ್ನಿಂದ ತಪ್ಪಾಗಿದೆ ಅಂತ ಮತ್ತೆ ನನ್ನ ಮನೆಗೆ ಬಂದು ಆವಾಗಲೇ ನನ್ನ ಹೆಂಡತಿಯಲ್ಲಿ ಕ್ಷಮೆ ಹೇಳ್ತಾನೆ ಅಂತ ಮನುಷ್ಯ. ಅದೆಲ್ಲ ನೋಡುವಾಗ ಅವ ಈ ರೀತಿಯಲ್ಲಿ ಸಾಯಲಿಕ್ಕೆ ಕೂಡ್ದಿತ್ತು ಅಂತ. ಸಾಯುವವರೇ, ಎಲ್ರೂ ಸಾಯುವವರೇ, ಈ ರೀತಿ ಸಾಯಲಿಕ್ಕೆ ಕೂಡ್ತು ಕಟ್ಟಗಡೆಗೆ ಅಂತ ನನ್ನ ಒಂದು ವೇದನೆ. 11 ಗಂಟೆಗೆ ಅಂತ ಹೇಳಿದ್ರೆ ಎಂಥದಕ್ಕೆ ಹೇಳಲಿಕ್ಕೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ಮಾತಾಡ್ತಾ ಇಲ್ಲ ಇಲ್ವಾ, ನಾನು ಗಮನಿಸಲಿಲ್ಲ. ಅಂತ ಹೇಳಿದರೆ ಎಲ್ಲರನ್ನೂ ಕಳಿಸಿ, ಯಾರು ಇಲ್ಲದ ಸಮಯ 11 ಗಂಟೆ ಮಧ್ಯಾಹ್ನ ನೀನು ಮನೆಗೆ ಬರಬೇಕಂತ ಹೇಳಿದ್ದ. ನನಗೇನೋ ಆಗಲಿಲ್ಲ. ನಾಳೆ 11 ಗಂಟೆಗೆ ಹೋದ್ರೆ ಆಯಿತು ಅಂತ ಆಲೋಚನೆ ಮಾಡಿದ್ದೇನೆ ಹೊರತು ಯಾಕೆ ಅಂತ ಗೊತ್ತಾಗಲಿಲ್ಲ. ಅವತ್ತೇ ಅವ ಏಜಿಗೆ ಅಡ್ಮಿಟ್ ಆಗಿದ್ದಾನೆ. ಆ ನಂತರ ನಾವು ಮುಕ್ತ ಮಾತಾಡಲಿಲ್ಲ. ಏನೋ ಗೊತ್ತಾಯ್ತೋ ಏನೋ ಹೇಳಲಿಕ್ಕೆ ಅದು ನನಗೆ ವ್ಯಥ ಆಗೋದು. 11 ಗಂಟೆಗೆ ನಾನು ಹೋಗಲಿಲ್ಲ. ಬೆಳ್ತಂಗಡಿ ತಾಲೂಕಿನ ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಶಾಸಕ ವಸಂತ ಬಂಗೇರ ಅವರ ನಿಧನದ ಬಗ್ಗೆ ಮತ್ತು ಅವರ ಒಡನಾಟ, ಅವರ ನಾಯಕತ್ವ, ಅವರ ಬಾಲ್ಯ ಜೀವನ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡೋದಕ್ಕೆ ಅವರ ಸಹೋದರ ಮಾವನ ಮಗ ಅಂದ್ರೆ ಭಾವ ಇದ್ದಾರೆ ನಮ್ಮ ಜೊತೆಗೆ. ಯಾಕಂತಂದ್ರೆ ಇವರು ಭಾವ ಬಹಳ ಒಡನಾಟದಲ್ಲಿದ್ರು. ಒಂದೇ ಒಂದು ಬಾಲ್ಯವೂ ಕೂಡ ಒಟ್ಟಿಗೆ ಕಳೆದಿದ್ರು. ಜೊತೆಗೆ ಅಂದಿನಿಂದ ಇಂದಿನ ತನಕ ಒಂದು ಸ್ನೇಹತ್ವ ಇತ್ತು, ಬಹಳ ಆಪ್ತರಾಗಿದ್ರು ಅನ್ನುವಂತ ಕಾರಣಕ್ಕೆ ವಸಂತ ಸಾಲಿಯಾನ್ ಕಾಪಿನಡ್ಕ ಇವರು ನಮ್ಮ ಜೊತೆಗಿದ್ದಾರೆ. ಸರ್, ವಸಂತ ಬಂಗೇರ್ರವನ್ನ ಕಳೆದುಕೊಂಡಿದ್ದೇವೆ, ಏನು ಹೇಳ್ತೀರಿ? ಅದು ಬಹಳ ದುಃಖ ಆಗ್ತದೆ. ಈಗ ನಾನು ಸ್ನಾನ ಮಾಡಿ ಬಂದಿದ್ದೆ. ಪ್ರಾಯಶಃ ಒಡನಾಟಿ ಮತ್ತು ಒಂದೇ ಸಹಪಾಠಿ, ಜಗಳ ಮತ್ತು ರಾಜಿ ಎಲ್ಲ ಆಗುವಂಥವ್ರೆ. ಮೊನ್ನೆ ಅವ ಮಣಿಪಾಲ ಆಸ್ಪತ್ರೆಗೆ ಹೋಗುವಾಗಲೂ ಅವನ ಹೆಂಡತಿಯಲ್ಲಿ ಶಾಲೆಯನ್ನ ಫೋನ್ ಬಂದರೆ ನನಗೆ ಕೊಡ್ಬೇಕಂತ ಹೇಳಿದ್ದಾನಂತೆ. ಹಾಗೆ ಅವಳು ಕೂಡ, ಅವನ ಹೆಂಡತಿ ಸುಜಿತಾ ಕೂಡ ಹೇಳಿದ್ಲು. ಮತ್ತೆ ನಾವು ರಾಜಕೀಯದಲ್ಲಿಯೂ ಶುರು ಒಟ್ಟಿಗೆ ಇದ್ದೆವು. ಬೆಳೆದು ನಾನು ನಮ್ಮ ಪಂಚಾಯತ್ ಬೆಳಂಜದಲ್ಲಿ ಅಧ್ಯಕ್ಷನಾದೆ. ಅವ ಕುವೆಟು ಪಂಚಾಯತ್ ಅಂತೇಳಿ ಗುರುವಾಯನಕೆರೆ ಪಂಚಾಯತಿಯಲ್ಲಿ ಪಂಚಾಯತ್ ಅಧ್ಯಕ್ಷನಾದ. ತದನಂತರ 83ರಲ್ಲಿ ಅವ ಇಲೆಕ್ಷನ್ಗೆ ನಿಂತ ಬಿಜೆಪಿಯಲ್ಲಿ. ಆವಾಗಲೂ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು, ಅಥವಾ ನಾವು ಕೂಡ ಒಟ್ಟಿಗೆ ಸೇರಿಕೊಂಡು ಅವನನ್ನು ಅಂತ ಹೇಳಿದ್ರೆ ಜಾತಿ ಮತ, ಮುಸ್ಲಿಮರು ಕ್ರಿಶ್ಚಿಯನ್ರು ಅನ್ನು ಕೂಡ ಒಲಿಸುವಂತ ಒಬ್ಬ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಅವ ನಿಂತುಕೊಂಡಿದ್ದ. 83ರಲ್ಲಿ ಅವ ಶಾಸಕನಾದ. ಆನಂತರ ನಿರಂತರ 82ರಿಂದ 85 ರಾಮಕೃಷ್ಣ ಹೆಗಡೆ ಸರ್ಕಾರ ಇರುವಾಗ, ತದನಂತರ ಡಿಸಾಲ್ವ್ ಆಯಿತು ಬಿಜೆಪಿ JDS ಅಂತ ಹೇಳಿಕೊಂಡು ಪುನಃ ಬಿಜೆಪಿಯಲ್ಲಿ 85ಅಲ್ಲಿ ಕಂಟೆಸ್ಟ್ ಮಾಡಿದ. 89ವರೆಗೆ ಬಿಜೆಪಿಯಲ್ಲಿ ಇದ್ದ. ಆ ನಂತರ JDSಗೆ ಕಾಲಿಟ್ಟರು, ಒಟ್ಟಿಗೆ ಇಟ್ಟೆವು. ಅದರಲ್ಲಿ ಪ್ರಪ್ರಥಮ ಸೋಲನ್ನು ಅನುಭವಿಸಿದ. ಪುನಃ ಗಂಗಾಧರಗೌಡರು ಅಧ್ಯಕ್ಷರಾದರು, MLA ಆದರು. ಇವ ಆ ಪೀರಿಯಡ್ನಲ್ಲಿ
MLA ಆಗದೆ ಉಳ್ದ. ಆ ನಂತರದ ಪೀರಿಯಡ್ನಲ್ಲಿ ಸೋಲನ್ನು ಅನುಭವಿಸಿದ ಅಂತ ಹೇಳಿದರೆ ಅವನ ತಮ್ಮ ಪ್ರಭಾಕರ ಬಂಗೇರ್ರೆ BJPಯಲ್ಲಿ ನಿಂತರು ಸೋಲನ್ನು ಅನುಭವಿಸಿದ. ಆ ನಂತರ ನಿರಂತರ 3 ಸಲ ಶಾಸಕನಾದ. ಹಾಗೆ ಮತ್ತೆ ಪುನಃ ಈ ಕಾಂಗ್ರೆಸ್ಸಿನ ಅಲ್ಲಿ ಪಕ್ಷಾಂತರ ಮಾಡಿ, ನಾವು ಪಕ್ಷಾಂತರ ಮಾಡಲಿಲ್ಲ, ನಾನು ವೈಯಕ್ತಿಕವಾಗಿ ಕಾಂಗ್ರೆಸ್ಸಿಗೆ ಪಕ್ಷಾಂತರ ಮಾಡಲಿಲ್ಲ. ಹಾಗೆ ಕಾಂಗ್ರೆಸ್ಸಿನವರದ್ದೇ ಒಂದು ಟೀಮಿನಿಂದ ಅವ ಹೋದ, ಶಾಸಕನಾಗಿ ಪುನಃ ಆನಂತರ 2 ಸಲ ಪೂಂಜವರು ಬಂದರು. ಇವ ಸೋತದ್ದು ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಹಾಗೆ ನಾಯಕತ್ವದ ಬಗ್ಗೆ 2 ಮಾತೇ ಇಲ್ಲ. ಒಳ್ಳೆಯ ನಾಯಕತ್ವವನ್ನು ಕೊಟ್ಟಿದ್ದಾನೆ. ನಮ್ಮ ಬೆಳ್ತಂಗಡಿಗೆ ಮಾತ್ರ ಅಲ್ಲ, ಎಮರ್ಜೆನ್ಸಿ ಟೈಮ್ನಲ್ಲಿ ಅವ ಮಾಡಿದಂಥ ಕೆಲಸ ಅಪಾರ. ಏನೆಲ್ಲ ಸರ್ ಎಮರ್ಜೆನ್ಸಿ ಟೈಮಲ್ಲಿ ಏನು ಹೇಗಿದ್ರು ಏನೆಲ್ಲ ಮಾಡಿದ್ದಾರೆ? ಎಮರ್ಜೆನ್ಸಿ ಟೈಮ್ನಲ್ಲಿ ಅವ ಜೈಲುವಾಸ ಮಾಡಲಿಲ್ಲ. ಜೈಲಿನಲ್ಲಿ ಇದ್ದವರಿಗೆ ಸಗಟು ಆಹಾರವನ್ನು ಕಳಿಸಿದ್ದ. ಎಲ್ಲೆಲ್ಲಿ ಯಾರ್ಯಾರು ಇದ್ರು, VS ಆಚಾರ್ಯರು ಆವಾಗ BJPಯ ನಾಯಕರಾಗಿದ್ದರು, ಅಥವಾ ಇವರು ನಮ್ಮ ಭಟ್ರು ಎಲ್ಲ ಎಲ್ಲೆಲ್ಲಿ ಅಡಗಿ ಕೂತ್ಕೊಂಡವ್ರದ್ದು ಇವರಿಗೆ ಮಾಹಿತಿ ಇತ್ತು. ಎಲ್ಲೆಲ್ಲಿ ಇದ್ದವರಿಗೆ ಆಹಾರ ಬೇಕಲ್ಲ, ಯಾವ ಕಾಡಿನಲ್ಲಿ ಯಾವ ಬಡಪಸಿಗೆಯಲ್ಲಿ ಇದ್ದಂಥವರಿಗೆ ಆಹಾರವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಇವರು ಜಿಲ್ಲೆಯಲ್ಲೇ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಇದ್ದವರು ಕಡಿಮೆ, ಎಮರ್ಜೆನ್ಸಿ ಟೈಮಿನಲ್ಲಿ ಹೋದವರು ಬಂಟ್ವಾಳದ ಅಥವಾ ಉಡುಪಿಯಲ್ಲಿ ತುಂಬ ಜನರು ಹೋಗಿದ್ದರು. ಅವರಿಗೆ ಆಹಾರವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಕದ್ದು ಮುಚ್ಚಿ ಇವ ಆವಾಗ ಗಡ್ಡಧಾರಿಯೂ ಆಗಿದ್ದ. ಹಾಗೆ ಪರಿಚಯವೂ ಕೂಡ ಪೊಲೀಸಿನವರಿಗೂ ಕೂಡ ಸಿಗ್ತಿರ್ಲಿಲ್ಲ. ಒಂದು ವೇಳೆ ಪೊಲೀಸಿನವರು ಸಿಗ್ತಿದ್ರು ಇವರ ಪರಿಚಿತರೇ. ಆದ್ದರಿಂದ ಇವರ ಬೆನ್ನ ಹಿಂದೆ ಒಬ್ರು SI ಕೂಡ ವಸಂತ್ ಕುಮಾರ್ ಅಂತಲೇ ಇದ್ರು. ಅವರು RSSನವರೇ, ಹೇಳಲಿಕ್ಕೆ ಕೂರ್ದಾದ್ರು ಇನ್ನು ಹೇಳ್ಬಹುದು. ಯಾಕಂತ ಹೇಳಿದ್ರೆ ಅವರು ತಿರಿದ್ರು ನೋಡಿ, ವಸಂತ್ ಮಂಗ್ಯರು ತಿರಿದ್ರು. ಆವಾಗ ಪಟ್ಟ ಕಷ್ಟ, ಈ ಆಹಾರವನ್ನು ಒದಗಿಸುವುದು ಅಥವಾ ಇವ ಎಲ್ಲಿದ್ದಾನೆ ಅಂತ ನಮಗೂ ಗೊತ್ತಿಲ್ಲ. ಆಹಾರವನ್ನು ಒದಗಿಸುವ ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ. ಇವನಲ್ಲಿ ಒಂದು ಬುಲೆಟ್ ಬೈಕ್ ಇತ್ತು, ಅದು ಪೆಟ್ರೋಲ್ ಇದ್ದು ಅಲ್ಲ, ಡೀಸೆಲ್ ಇದ್ದು ಅಲ್ಲ. ಒಂದು ಕಡೆ ಪೆಟ್ರೋಲು, ಒಂದು ಕಡೆ ಡೀಸೆಲು, ಸೀಮೆ ಎಣ್ಣೆ ಹೀಗೆಲ್ಲ ಕಾಡಿಬೇಡಿ ಅಲ್ಲಲ್ಲಿ ಅದಕ್ಕೆ ಹಾಕಿ ಎಲ್ಲಿಗೆ ಹೋಗ್ತಿದ್ರು. ಅಂತೂ ನಾಯಕತ್ವದ ಬಗ್ಗೆ, ಬೆಳ್ತಂಗಡಿಯ ನಾಯಕತ್ವದ ಬಗ್ಗೆ 2 ಮಾತಿಲ್ಲದ ಪ್ರಶ್ನಾತೀತ ನಾಯಕ. ಪರಮಪೂಜ್ಯ ಕಾವಂದರು ಕೂಡ ಇವನನ್ನು ಮುಕ್ತಘಟ್ಟದಿಂದ ಹೊಗಳಿದ್ದಾರೆ ಈ ನಾಯಕತ್ವಕ್ಕೆ. ಅವರು ಕೂಡ ಸ್ವಲ್ಪ ಇವನಿಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯುವಕರಲ್ಲ. ಹಾಗೆ ಹೋರಾಟದ ಮನೋಭಾವ ಕೂಡ ಇದ್ದಂತ ನಾಯಕತ್ವದಲ್ಲಿ ಇವ ಜೈಲಿಗೆ ಹೋಗದಿದ್ದರು. ಜೈಲಿಗೆ ಹೋದಂಥವರು ಅವರಿಗೆ, ಅವರ ಮನೆಯವರಿಗೆಲ್ಲ ಸಹಾಯವನ್ನು ಮಾಡಿದಂಥ ವ್ಯಕ್ತಿ ವಸಂತ ಬಂಗೇರರು. ನಿರಂತರವಾಗಿ ಗೆದ್ದು ಅವನ ಹೋರಾಟದ ರೀತಿಯಲ್ಲಿ ಮತ್ತು ಮುಂದುವರಿಸಿದ ಇದರಿಂದಾಗಿ 83, 85, 85, 89 ಅದೊಂದು ದೊಡ್ಡ ಸಾಧನೆಯ ಶಾಸಕ. ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಇದ್ರೆ ಇವ ಕೂಡ
ಈಗ ರಾಜ್ಯದಲ್ಲಿ ಯಡಿಯೂರಪ್ಪನ ವಸಂತ ಬಂಗೇರನ ಹಾಗಿರ್ತೇನೋ ಅಂಥ ರೀತಿಯ ನಾಯಕ. ಆ ರೀತಿಯ ನಾಯಕತ್ವದ ಒಂದು ಗುಣ ಅವನಲ್ಲಿ ಇತ್ತು. ಮತ್ತೆ ಕಳ್ಕೊಂಡದ್ದು ಅಂತ ಹೇಳಿದರೆ ಅದು ಓಪನ್ ಆಗಿ ನಾನು ಬಿಚ್ಚು ಮನಸ್ಸಿಂದ ಹೇಳ್ತೇನೆ, ಸಂಬಂಧಿಕರಿಂದಲೇ, ನಮ್ಮವರಿಂದಲೇ. ಅವ ಸ್ವಲ್ಪ ಅದು ಬೇರೆ ಬೇರೆ ಪಕ್ಷಾಂತರಕ್ಕೆ ಇನ್ನಿತರಕ್ಕೆ ಹೋಗ್ಲಿಕ್ಕೆ ಕಾರಣವೇ ಹೊರತು ಇನ್ನಿತರ ಅಲ್ಲ. ನೋಡಿ, ಈಗಲೂ ನನಗೆ ಸಾಕಷ್ಟು ಫೋನ್ ಬಂತು, BJP ಅವ್ರದ್ದೇ, ನಾಳೆ ಬರ್ತಾರೆ, ಅವನ ಇದು ಬರುವಾಗ ಬರ್ತಾರೆ. ಮತ್ತು ಕೆಲವರು ಈಗ ಎದುರು ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಈಗ ಬ್ಯಾಂಗ್ಳೂರಿಂದ ಬರುವಾಗ ಪ್ರಾಯಶಃ 2 ಗಂಟೆಗೆ ಎಲ್ಲಿ ಬರ್ತದೆ, ಎದುರುಗೊಳ್ಳಿಕ್ಕೆ ಹೋಗುವಂಥವರು ಕಾಂಗ್ರೆಸ್ಸಿನವರಲ್ಲ, BJP ಅವರೇ. ಬೆಳ್ತಂಗಡಿ ತಾಲೂಕಿನ BJP ಅವರೇ ಹೋಗ್ತಾರೆ. ಹಾಗೆ ನನ್ನನ್ನು ಕೂಡ ಬರ್ತೀರಂತ ನಾನು ಎಲ್ಲಿಗೂ ನನ್ನ ಕಾರಿನಲ್ಲಿಯೂ ಹೆಚ್ಚು ದೂರ ಒಡನಾಟಕ್ಕೆ ನಾನು ಹೋಗುವುದಿಲ್ಲ ಈಗ ಅಂತ ವಸಂತ ಬಂಗೇರು. ಮತ್ತೆ ಅದು ಭಾವನೆಗಳು ಕೆಟ್ಟದು ಆಯಿತು. ದೂರ ಮೊದಲಿನ ನಾಯಕರು ದೂರ ಆದರು. ಈಗಿನ ನಾಯಕರು ಹತ್ತಿರ ಆದರೂ ಹಾಗಂತ ಅವರ ವ್ಯಕ್ತಿತ್ವವನ್ನು ಕಳ್ಕೊಂಡ ಅಂತ ನಮಗೂ ಎಲ್ರಿಗೂ ಬೇಸರ ಉಂಟು. ಈಗ ಎದುರುಗೊಳ್ಳುವವರು BJP ಅವರು ಹೋಗುವವರಿಗೆ ಕೂಡ ಅದೇ ಮಾತನ್ನು ಹೇಳಿದರು. ಹಾಗೆ ಅಂಥ ವಸಂತ ಬಂಗೇರನ್ನು ನಾವು ಕಳ್ಕೊಂಡಿದ್ದೇವೆ. ಕಳ್ಕೊಂಡದ್ದು ಅಂತ ಹೇಳಿದರೆ, ನನಗೆ ಇವತ್ತು ಮಸಾಜ್ ಇತ್ತು. ಆವಾಗ ಇಲ್ಲಿಗೆ ಫೋನ್ ಬಂದಿತ್ತು ತೀರಿದ್ರು ಅಂತ. ಮಸಾಜ್ ಮಾಡುವಾಗಲೇ ನಾನೇ ಕಿರಸಿದೆ, ಪುಣ್ಯಾತ್ಮ ಹೋಗಬೇಕು, ಇರಲಿ ಕೂಡ್ದು ಅಂತ. ಯಾಕಂತ ಹೇಳಿದರೆ ಬೆಡ್ಡಿನಲ್ಲಿ ಅವನ ಎಲ್ಲ ಮೂತ್ರ ವಿಸರ್ಜನೆ ಇನ್ನಿತರ ಆಗ್ತಿತ್ತು ಅಂತ ಸುದ್ದಿಯನ್ನು ಕೇಳಿದ ನಂತರ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದರೆ ಮನುಷ್ಯ ಮತ್ತೆ ಬದುಕಲಿಕ್ಕೆ ಕೂಡ್ದು. ಆದ್ದರಿಂದ ಒಮ್ಮೆ ಹೋಗಲಿ ಅಂತಲೇ ಗ್ರಹಿಸಿದೆ. ಮತ್ತು ನಾನು ಮಸಾಜ್ ಆಗಿ ಬಂದಾಗ ಮಗ ಹೇಳಿದ ತೀರಿದ್ರು ಅಂತ. ಆ ನಂತರ ದುಃಖ ಆಗ್ತದೆ ಅಷ್ಟೇ. ಬಹಳ ವಿಸ್ತಾರವಾಗಿ ಅವರ ಬದುಕನ್ನ ಹೇಳಿದ್ರಿ. ನಿಮಗೂ 3 ವರ್ಷ ಚಿಕ್ಕವರು ಅಂತ ಹೇಳ್ತಿದ್ರಿ. ಅವರ ಆ ಬಾಲ್ಯದಲ್ಲಿ ಅವರಿಡೀ ಅವರ ಕುಟುಂಬವನ್ನ ಮುನ್ನಡೆಸಿದ್ರು ಅನ್ನುವಂಥದ್ದು ಕೂಡ ನಾವು ಕೇಳಿದ್ವಿ. ಅವರ ಸಹೋದರರು ಮಾತಾಡುವಾಗ ಹೇಳಿದ್ರು. ಬಾಲ್ಯ ಹೇಗಿತ್ತು ಸರ್? ಅವರು ಬಾಲ್ಯದಲ್ಲಿ ಆ ನಾಯಕತ್ವ ಗುಣವನ್ನ ಯಾವ ಟೈಮಲ್ಲಿ ರೂಢಿಸಿಕೊಂಡ್ರು ಅಂತ ಹೇಳಿದ್ರೆ, ಅವ ತಂದೆಯವರಿಗೆ ಕದ್ದು ಮುಚ್ಚಿ ಅಂತ ಹೇಳಿದ್ರೆ ಸುತ್ತುಪಡಿಪಿರೆ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಕೇದೆ ಕದ್ದು ಬರ್ಲಿಕ್ಕೂ ಕಷ್ಟ ಆಗ್ತದೆ ಇವರಿಗೆ ಹೊರಗೆ. ಇವರಿಗೆ ಅಂತ ಹೇಳಿದ್ರೆ ಇವರ ಅಣ್ಣ KG ಬಂಗೇರು ಅಥವಾ ವಕೀಲರೇ ಇರಲಿ ಅಥವಾ ತಮ್ಮ ಒಬ್ರು ದಂಡಸಾಲೆ ಅಂತ ಇದ್ರು, ಬರುವುದಿಲ್ಲ. ಅಲ್ಲಿ ನೋಡುವ ಪಡಿಪಿರೆ, ಇತ್ಲಾಗೆ ನೋಡಿದ್ರೆ ಮನೆಯೊಂದು 3 ಬಾಗಿಲಾಗೆ ಅದು ಇದ್ದದ್ದು. ಎಲ್ಲಿಂದ ಹೋಗುದು? ಅಲ್ಲಿ ಅವರು ಮಾಳಿಗೆಯಲ್ಲಿ ನೋಡಿದ್ರೆ ಈಗಿನ CC ಕ್ಯಾಮೆರಾ ಹಾಕಿದಾಗೆ ಅಲ್ಲಿ ಇರುವುದು. ಹಾಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲಿಗೆ? ಮದ್ದಡ್ಕ ಅವರ ಶಾಲೆ ಕಾಲೇಜಿನಿಂದ ಬಂದು ಅಲ್ಲಿ ಒಂದು ಠಿಕಾಣಿ ಊರು ಅಂತದ್ದು. ಅಲ್ಲಿಂದ ಕಾಲೇಜಿಗೆ HMಗೆ ಹೋಗಾಗ್ಲು ಬಸ್ಸಿನಲ್ಲಿ ಏನೋ ಒಂದು ಕಂಡಕ್ಟರ್ಗೆ ಅವನಿಗೂ ಸ್ವಲ್ಪ ಆಯಿತು, ತೆಗೆದು ಎಳ್ದು ಬಿಸಾಡಿದ ಅವನನ್ನು ಬಸ್ಸಿನಿಂದ. ಈಗ ಆದರೆ ಸಾಧ್ಯ ಇಲ್ಲ, ಅದು ಸಾಧ್ಯವ? ಆವಾಗ ದೊಡ್ಡ ಜನ ಆದ. ದೊಡ್ಡ ಜನ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು, STMನ ವಿದ್ಯಾರ್ಥಿಗಳು ಇವರ ಕಡೆಗೆ ಸತ್ತವರು ಹಿರಿಯವರು ನೋಡಿ. ಆದ್ರಿಂದ ನಾವು ಬಹುವಚನದಲ್ಲಿ ಮಾತಾಡ್ಬೇಕಾಗ್ತದೆ. ಇವರ ಪರ ಎಲ್ಲ STM ಕಾಲೇಜಿನ ವಿದ್ಯಾರ್ಥಿಗಳು ಬಹುಮತದಿಂದ ಇವನನ್ನು ಬಹಳ ದೊಡ್ಡ ಜನ ಮಾಡಿಬಿಟ್ರು. ಅಲ್ಲಿಂದಲೇ ವಿದ್ಯಾರ್ಥಿ ನಾಯಕ ಆದರು, ಬೇರೆ ಏನಿಲ್ಲ. ಮತ್ತೆ ಕಬಡ್ಡಿ ಪ್ಲೇಯರ್ ಅವ. ಅಲ್ಲಿಂದ ಕೇದೆಯಿಂದ ಬರುವಾಗಲೂ ಕಬಡ್ಡಿ
ಗಾಗಿಯೇ ಕದ್ದು ಬರುವಂಥದ್ದು ಕಬಡ್ಡಿ ಆಟಕ್ಕೆ ಆಡಲಿಕ್ಕಾಗಿ. ಕಾಲೇಜಿನಲ್ಲಿಯೂ ಕಬಡ್ಡಿ ಪ್ಲೇಯರ್ ಆಗಿ ಸ್ಟೇಟ್ ಲೆವೆಲ್ನ ರೆಕಾರ್ಡನ್ನು ಪಡೆದಂಥ ವಸಂತ್ ಮಂಗೇರ. ಅದರಲ್ಲಿ ಅವನ ಹೆಲ್ಪಿಂಗ್ ನೇಚರ್ ಮತ್ತು ಅವನು ಎಷ್ಟು ಗಳಿಸಿದ್ದಾನೆ, ಇದು ಇನ್ನಿತರ 5 ಬಾರಿ ಶಾಸಕನಾಗಿ ಬೇರೆಯವರು ಎಷ್ಟೆಷ್ಟು ಮಾಡಿದ್ದಾರೆ. ಆದರೆ ಅಷ್ಟಲ್ಲ, ಆ ಲೆಕ್ಕ ನೋಡಿದರೆ ಎಷ್ಟು ಮಾಡಲಿಲ್ಲ. ಅವನ ಒಡನಾಟಿಗಳು ಎಷ್ಟೋ ವೈನ್ ಶಾಪ್ಗಳನ್ನು ಮಾಡಿದರು, ಎಷ್ಟೆಷ್ಟು. ಇವನಲ್ಲಿ ಇದ್ದದ್ದು ಒಂದೇ, ಯಾವಾಗ ಇದ್ದದ್ದು ಶಾಸಕನಾಗುವ ಮೊದಲಿದ್ದ ಒಂದು ವೈನ್ ಶಾಪ್ ಮಾತ್ರ ನನಗೆ ತಿಳಿದ ಹಾಗೆ. ಮತ್ತು ಘಟದ ಮೇಲೆ ಉಂಟು, ಅದು ಬಯಲ್ಸಿಮೆ, ಅದು ನನಗೆ ಗೊತ್ತಿಲ್ಲ. ಆದ್ದರಿಂದ ನನಗೆ ತಿಳಿದ ಹಾಗೆ ಒಂದೇ ಒಂದು ವೈನ್ ಶಾಪು ನಮ್ಮ ಬೆಳ್ತಂಗಡಿಯಲ್ಲಿ ಹಲವು ನಾಯಕರಲ್ಲಿ ಇವನ ಅನ್ನು ಹಿಡಿದುಕೊಂಡು ಮಾಡಿದಂಥ ವೈನ್ ಶಾಪ್ಗಳು ಅಪಾರ ಇದ್ದಾವೆ ಈವಾಗಲೂ. ಹಾಗೆ ಅದಕ್ಕೆ ಹೋದ ನಾವು ಸ್ವಲ್ಪ ಹಿಂದೆ ಸರಿಲಿಕ್ಕೆ ಕಾರಣ ಆಯಿತು ಅಷ್ಟೇ. ನಿಮ್ಮ ಅವರ ಒಡನಾಟ ಬಾಲ್ಯದಿಂದ ಬಹಳಷ್ಟು ಕಾಲ ನೀವು ಪಕ್ಷದಲ್ಲಿ ಜೊತೆಗಿದ್ರಿ, ಹೋರಾಟಗಳಲ್ಲಿ ಜೊತೆಗಿದ್ರಿ, ಅವರು ನಾಯಕರಾಗುವಾಗ ಜೊತೆಗೆ ನೋಡ್ಕೊಂಡು ಬೆಳೆದವರು. ನಿಮ್ಮ ಮತ್ತು ಅವರ ಒಡನಾಟ, ನೀವು ಅವ್ರನ್ನ ಏನಂತ ಕರಿತಿದ್ರಿ, ಅವ್ರು ನಿಮ್ಮನ್ನು ಏನಂತ ಕರಿತಿದ್ರು, ಹೇಗೆ ಒಡನಾಟ ಇತ್ತು? ನನ್ನನ್ನು ವಸಂತನೇ, ನಾನು ಅವರನ್ನು ವಸಂತ ಅಂತಲೇ, ವಸಂತ ಅಂತ. ಮತ್ತೆ ಸ್ವಲ್ಪ ನಿಮ್ಮ ಎದುರುಗಳಲ್ಲಿ ಭಾವ ಅಂತ ಕರೆಯುವುದು. ನಾವು ಒಟ್ಟಿಗೆ ಎಲ್ಲಿಯಾದರೂ ಸೇರಿದರೆ ಅಲ್ಲೇ ಬಾವಡಕೇನಿ ಅಂತ, ನಾನು ಕೂಡ ಭಾವ ಹೆಚ್ಚಿನ ಅಂತ, ಹಾಗೆ ಭಾವ ಅಂತ ಹೊರಗಡೆಗೆ ಅಲ್ಲ. ನೀವೆಲ್ಲ ಇರುವಾಗ, ಯಾರಾದರೂ ಇರುವಾಗ ಹೊರಗಡೆ ಮನೆಯಲ್ಲಿ ವಸಂತನೇ. ಜಗಳ ಮಾಡಿಕೊಂಡದ್ದು ಹಲವಾರು ಸಲ ಉಂಟು. ಯಾವುದಕ್ಕೂ ಸಣ್ಣ ಪುಟ್ಟ ಮಕ್ಕಳ ಆಟಿಕೆ ಅಂತ ಹೇಳ್ತಾರಲ್ಲ, ರಾಜ್ಯದ್ದು ತಕ್ಷಣವೇ. ರಾಜಕೀಯದಲ್ಲಿ ಜಗಳ ಮಾಡಿಕೊಂಡು ಇದ್ದದ್ದು ತುಂಬ ಉಂಟು. ತುಂಬ ಅಂತ ಹೇಳಿದ್ರೆ ನಮ್ಮ ಜನಜಾಗೃತಿಯ ವಿಚಾರವಾಗಿ ಜಗಳ ಮಾಡಿಕೊಂಡದ್ದು ನಾನು ಕೂಡ ಬಿಡ್ತಿರ್ಲಿಲ್ಲ. ಜಗಳ ಮಾಡಿ ಪೆಟ್ಟು ಮಾತ್ರ ಹೊಡ್ಕೊಳ್ಳಿಲ್ಲ. ಅವನ ತಪ್ಪನ್ನು ಅವನಿಗೆ ಆಗ್ತದೆ ಒಮ್ಮೊಮ್ಮೆ, ನನ್ನಿಂದ ತಪ್ಪಾಗಿದೆ ಅಂತ. ಮತ್ತೆ ನನ್ನ ಮನೆಗೆ ಬಂದು ಆವಾಗಲೇ ನನ್ನ ಹೆಂಡತಿಯಲ್ಲಿ ಕ್ಷಮೆ ಹೇಳ್ತಾನೆ ಅಂತ ಮನುಷ್ಯ. ಅದೆಲ್ಲ ನೋಡುವಾಗ ಅವ ಈ ರೀತಿಯಲ್ಲಿ ಸಾಯಲಿಕ್ಕೆ ಕೂಡ್ದಿತ್ತು ಅಂತ. ಸಾಯುವವರೇ, ಎಲ್ರೂ ಸಾಯುವವರೇ, ಈ ರೀತಿ ಸಾಯಲಿಕ್ಕೆ ಕೂಡ್ತು ಕಟ್ಟಗಡೆಗೆ ಅಂತ ನನ್ನ ಒಂದು ವೇದನೆ. ಒಂದು ವೇಳೆ ನನ್ನಿಂದಲೂ ತಪ್ಪಾದುಂಟು ಕೆಲವು ಬಾರಿ. ಅವನ ಹೆಂಡತಿಯು ನಮ್ಮನ್ನು ಬಿಡಿಸಿದ್ದುಂಟು ಜಗಳಾಗುವಾಗ. ನನ್ನಿಂದ ತಪ್ಪಾಗಿದೆ ಅಂತ ನಾನು ಅಲ್ಲಿಗೆ ಹೋಗುವಾಗ ನಮ್ಮ ಸರಿ ಸಮಾನರಾಗಿ ನೋಡಿ ನನ್ನ ಹೆಂಡತಿ ಅಥವಾ ಅವನ ಹೆಂಡತಿ ಎಲ್ಲ ಸೇರಿ ರಾಜ್ಯದ್ದು ಕೂಡ ಉಂಟು. ಪುನಃ ಅದೇ ರೀತಿ ನಮ್ದು ಅಂತ ಹೇಳಿದ್ರೆ ಅದು ರಾಜಕೀಯದ ದೃಷ್ಟಿ ಅಲ್ಲ, ಭಾವ ಅಂತ ಒಂದುಂಟಲ್ಲ, ಭಾವ ಅಂತ ಹೇಳಿಕೊಂಡು ಆತ್ಮೀಯತೆ, ಆದ್ರಿಂದ ಮಾತ್ರ ಅಂತ ಹಾಗಂತ ತುಂಬಾ ಜನರು ನಾವು ಭಾವ ಇದ್ದೇವೆ. ಆದರೆ ನನ್ನನ್ನು ನಂಬಿದಷ್ಟು ಅವ ಯಾರನ್ನು ನಂಬಲಿಲ್ಲ ಇಷ್ಟುವರೆಗೂ. ಅವ ಮೊನ್ನೆ ಆಸ್ಪತ್ರೆಗೆ ಹೋಗುವವರೆಗೂ, ಎಲ್ಲಿಗೆ ಏಜೆಗೆ ಹೋಗುವವರೆಗೂ ಅಷ್ಟು ನನ್ನಲ್ಲಿ ವಿಶ್ವಾಸವನ್ನು ಇಟ್ಟುಕೊಳ್ತಿದ್ದ. ಒಂದು ದಿವಸ ಹೋಗುವ ಮೊದಲು 11 ಗಂಟೆಗೆ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದ ಅವರ ಮನೆಗೆ. 11 ಗಂಟೆಗೆ ಅಂತ ಹೇಳಿದ್ರೆ ಎಂಥದಕ್ಕೆ ಹೇಳಲಿಕ್ಕೆ ಅಂತ ನನ್ಗೆ ಗೊತ್ತಿಲ್ಲ. ಒಟ್ಟಾರೆ ಮಾತಾಡ್ತಾ ಇಲ್ಲ ಇಲ್ವಾ, ನಾನು ಗಮನಿಸಲಿಲ್ಲ. ಅಂತ ಹೇಳಿದ್ರೆ ಎಲ್ಲರನ್ನೂ ಕಳಿಸಿ, ಯಾರು ಇಲ್ಲದ ಸಮಯ 11 ಗಂಟೆ ಮಧ್ಯಾಹ್ನ.
ನೀನು ಮನೆಗೆ ಬರ್ಬೇಕಂತ ಹೇಳಿದ್ದ. ನನಗೇನೋ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾಳೆ 11 ಗಂಟೆಗೆ ಹೋದ್ರೆ ಆಯ್ತು ಅಂತ ಆಲೋಚನೆ ಮಾಡಿದ್ದೇನೆ ಹೊರತು ಯಾಕೆ ಅಂತ ಗೊತ್ತಾಗಲಿಲ್ಲ. ಅವತ್ತೇ ಅವ ಏಜೆಗೆ ಅಡ್ಮಿಟ್ ಆಗಿದ್ದಾನೆ. ಆ ನಂತರ ನಾವು ಮುಕ್ತ ಮಾತಾಡಲಿಲ್ಲ. ಏನೋ ಗುಪ್ತ ಇತ್ತೋ ಏನೋ ಹೇಳಲಿಕ್ಕೆ ಅದು ನನಗೆ ವ್ಯಥೆ ಆಗುದು. 11 ಗಂಟೆಗೆ ನಾನು ಹೋಗ್ಲಿಲ್ಲ. ಈಗ ಅದು ನಿಮಗೆ ಕಾಡ್ತಾ ಇದೆ. ಅದೇ ಮತ್ತೆ ನಮ್ಮ ಸಂಘಕ್ಕೂ ಬಿಲ್ಲವ ಸಂಘಕ್ಕೆ ಅದು ಜಾಗ ಅವನಿಗೆ ಸಿಕ್ಕಿದಂತ 21 ಸೆಂಟ್ಸ್ ಜಾಗ ಹಣ ನಾವು ಸಂಘದವರು ಎಲ್ಲರೂ ಕೊಟ್ಟದ್ದು ಅವನಿಗಾಗಿ. ಅದರಲ್ಲಿ ನಾವು ಬಿಲ್ಲವ ಸಂಘವನ್ನು ಕಟ್ಟಿದೆವು. ಮೂಲ ಬೆಳ್ತಂಗಡಿ ಈ ಅದೇ ಕಟ್ಟಡ ನೀವು ಕೂಡ ಇದ್ದದ್ದು. ಮತ್ತೆ ನಾನು ಅಧ್ಯಕ್ಷನಾದಾಗ ಪೂಜಕ ಒಂದರಲ್ಲಿ 3 ಲಕ್ಷ ರೂಪಾಯಿ, ನಮ್ಮಲ್ಲಿ 10 ರೂಪಾಯಿ ಇಲ್ಲ. ದೊಡ್ಡ ಜನತೆಗೆ ವೈಟ್ ಶರ್ಟ್ ಆಗೋದಿಲ್ಲ ಹೊರತು ಯಾವನೇ ಒಬ್ಬ ಬಿಲ್ಲವನಲ್ಲಿ ಏನು ಅಕ್ಕಿ ಎಲ್ಲ ಇದ್ದದ್ದು, ಅಡಿಕೆ ಎಲ್ಲ 16 ರೂಪಾಯಿ ಇದ್ದದ್ದು ಕಿಲೋಗೆ. 10 ರೂಪಾಯಿ ಆದರೂ ಕೊಡುವವರು ಯಾರು? ಒಮ್ಮೆ ಎಬ್ಬಿಸಿದ್ರೆ ವಿಜಯ ಬ್ಯಾಂಕಿನವರು ಫೌಂಡೇಶನ್ ಹಾಕಿದ್ರೆ ಕೊಡ್ತೇವೆ ಲೋನು ಅಂತ ಹೇಳಿದ ಕಾರಣ ಪೂಜಕ ಒಂದರಲ್ಲಿ 3 ಲಕ್ಷ ತಂದದ್ದು. ನಾನು ಬಂಗೇರ ರಮಾನಂದ ಸಾಲಿಯನ್ ಮತ್ತೆ ಒಬ್ರು ಭಾಸ್ಕರ್ ಶೇನ್ಬಗುರ್ ಅಂತ ಅವ್ರು ಕೊಟ್ಟಿದ್ದಾರೆ. ಆ ನಂತರ ಇದ್ದದ್ದು ಆ ಬಿಲ್ಡಿಂಗ್. ಆದರೆ ಕರ್ತೃ ಯಾಕೆಂತ ಹೇಳಿದ್ರೆ ಅವನಿಗೆ ಕೊಟ್ಟ ಸ್ಥಳ ಅದು ಜಾಗ ರಾಮನಾಯ್ಕರು. ಆದ್ರಿಂದ ಅದು ಕೂಡ ದೊಡ್ಡ ಕೊಡುಗೆ, ಅದು ಎಲ್ಲ ಮರಿಲಿಕ್ಕಿಲ್ಲ. ಅಪಾರವಾದಂತಹ ಅಭಿವೃದ್ಧಿ ಕೆಲಸಗಳನ್ನ ತುಂಬಾ ಮಾಡಿದ್ದಾರೆ ತಾಲೂಕಿನಲ್ಲಿ. ಅವುಗಳನ್ನೊಂದು ನೆನಪು ಮಾಡಿಕೊಡುತ್ತಿದ್ರೆ ಸರ್. ನೆನಪು ಅಂತ ಹೇಳಿದ್ರೆ ಅದುಗೆ ಎಲ್ಲ ಶಾಸಕರು ಮಾಡಿದ ಕೆಲಸ, ಈಗಿನ ಶಾಸಕರು ಮಾಡಿದ ಕೆಲಸ ತುಲನೆ ಮಾಡುವಾಗ ಅದು ನಾನು ಹೆಚ್ಚು ಹೇಳಿಕ್ಕೂ ಒಳ್ಳೆಯದಾಗುತ್ತಿಲ್ಲ. ಸಾರ್ವಜನಿಕವಾಗಿ ಹೆಚ್ಚು ಒಡನಾಟವನ್ನು ಮಾಡಿಕೊಂಡು ಒಳ್ಳೆಯ ಕೆಲಸವನ್ನು ಎಲ್ಲರೊಟ್ಟಿಗೆ ಮಾಡಿದ್ದಾನೆ. ಮತ್ತೆ ಒಂದು ಕೆಲಸ ಆಗ್ಬೇಕಾದ್ರೆ ಅದರಲ್ಲಿ ಹಣವನ್ನು ಸಂಪಾದನೆ ಮಾಡ್ಬೇಕಾದ್ರೆ, ಕಲೆಕ್ಷನ್ ಮಾಡ್ಬೇಕಾದ್ರೆ ಇಂಥ ಶಾಸಕ ಯಾರಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ ಅಂತ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೇವೆ, ಚದ್ಕೂರು ಅಲ್ಲಿ ಯಾಗವನ್ನು ಮಾಡಿದೆವು ನೋಡಿ, ನೆನ್ಪುಂಟು ನಿಮ್ಗೆ? ಏನ್ ಹೇಳ್ತೀರಿ ಈಗಲೂ? ನೀವು ದೇವೇಗೌಡರು ಅಂತ ಹೇಳಿದ್ದು ಕೂಡ ಒಳ್ಳೇದಾಯ್ತು. ಈ ದೇವೇಗೌಡರು ಬೇಲೆ ಮತ್ತೆ ಈಗ ಅರಸರು ಹೇಳಿದ್ದು, ಅರಸರು ಈಗ ಫೋನ್ ಮಾಡಿದ್ರು, ಬಂಗೇರೊಂಜಿ ತೀರ್ನ ಮಾರ್ರೆ ಚದ್ಕೂರ್ದ ಒಂಜಿ ನೆಟ್ಟು ಒಂದು ಮಲ್ತನ ಅವ ಅಜ್ಜೇರಿಗೆ ಒಂದು ಮಲ್ತನ ಗೆತ್ತ ಒಂದು ಅಜ್ಜೇರು ಅಂತ ಹೇಳಿದ್ರೆ ನಿಮ್ಮ ದೇವೇಗೌಡರು ಗೊತ್ತಾ? ಈಗ ಹೇಳಿದ ದೇವೇಗೌಡರು ಪಣ್ಯ ಸ್ವಾಮಿ ದೇವೇಗೌಡರಿಗಂತ. ಅದೇ ಆಕ್ಚುಲಿ ಇವನೇ ಮಾಡಿದ್ದು ಸಣ್ಣ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ಅಂತ ಹೇಳಿದ್ರೆ ಆ ಸ್ವಾಗತ ಕಮಿಟಿಯಲ್ಲಿ ನಾನು ಇದ್ದೆ. ಅದು ಜನ ಎಲ್ರು ಕೊಡ್ತಾರೆ ಅಂತ ಹೇಳಿ ನಾವು ಮಾಡಿದೆವು. ದೊಡ್ಡ ಯಾಗ, ಆ ದೊಡ್ಡ ಯಾಗ ಅಂತ ಹೇಳಿದ್ರೆ ಯಾವ್ದು ಮಹಾಭಾರತದ ಪೀರಿಯಡ್ನಲ್ಲಿ ರಾಮಾಯಣದ ಪೀರಿಯಡ್ನಲ್ಲಿಯೋ ಮಾಡಿದಂತ ಮಹಾರಾಜರು ಯಾರು ಮಾಡಲಿಲ್ಲ ಅಂತ ನಮ್ಮ ಕೊಪ್ಪ ಜೋಯಿಸರು ಹೇಳಿದ್ರಿಂದ ಉಮೇದ್ ಬಂತು. ನಾನು ಮತ್ತು ಅವ ಮತ್ತೊಬ್ಬರು ಶೆಣಾಯ ಅಂತ 3 ಜನರು ಫಸ್ಟಿಗೆ ಹೋದ್ದು ಮಾಡುವಂತ ಆಯ್ತು. ದೊಡ್ಡ ಜನತೆಗೆ ಮಹಾರಾಜರು ಮಾಡಿದಂತ ಅದು ಎಲ್ಲಿವರೆಗೆ ಬಂತ ಅಂತ ಹೇಳಿದ್ರೆ, ಪೂಜಾ ಕಾವಂದರು 45 ಲಕ್ಷ ಕೊಡದಿದ್ರೆ ಹೋಮದ ಗುಂಡಿಗೆ ನಾವು ಬೀಳ್ಬೇಕಿತ್ತು. ಹೋಮದ ಗುಂಡಿಗೆ ಎಲ್ಲಿಂಟು ಭಟ್ರು ಎಲ್ಲ ಅಲ್ಲಿ ಟನಲ್ ನಾವೆಲ್ಲ ಇಟ್ಟಿದ್ದೇವೆ ಅಲ್ಲಿ ಅಂತ ಹಾಕ್ಲಿಕ್ಕೆ, ಹಣ ಹಾಕ್ಲಿಕ್ಕೆ. ಎಷ್ಟು 8 ಟನ್ ಆಗಿದ್ರು ಟನಳವು ಹೇಳುದು ಶಬ್ದ ಕೇಳ್ತದೆ ಹೊರತು ಮೇಲೆ ಬರುವುದಿಲ್ಲ ಅಂತ ಒಂದು ರೀತಿಯಲ್ಲಿ ಕಡೆಗೆ ಈ ಭಟ್ರುಗಳೆಲ್ಲ ಎಷ್ಟು 100 ಚಿಲ್ಲರೆ ಭಟ್ರುಗಳು ಯಾಗಕ್ಕೆ ಬೇಕಿತ್ತು, ಅವರೆಲ್ಲ
ಓಡ್ತೇವೆ ಅಂತ ಹೇಳಿದ್ರು. ನೆರೆ ಹೆಬ್ಬಾರರು ಕೂಡ ಕಮಿಟಿಯಲ್ಲಿತ್ತು. ನೆರೆ ಹೆಬ್ಬಾರರು, ನಮ್ಮ ಪಡವಟ್ನಾಯರು, ದಾಯ್ತ ಮಲ್ಪುನ ಹೆಬ್ಬರ್ರೆ ಸಾಲೆಂಡ್ರೆ ದಾಯ್ತ ಮಲ್ಪುನ ಅಪಗ ದನಿಕುಲಿ ನಡೆ ಪೋಯ ಅಂತ ಆಯ್ತು. ಎಲ್ಲಿ ದನಿಕುಲಿ ಯಾರು ಪೋಪುನ పోయి 45 ಮಂದಿ ಹೆಚ್ಚಿರಿ. 45 ಲಕ್ಷ ಬೋರ್ಡು ಮನೆಗೆ 45 ಲಕ್ಷ ಕೇಂದ್ರ ಅಂತ ಹೋದೆವು ಮಾರದೆ. ಯುವ ಪುಣ್ಯಾತ್ಮ ಬರ್ಲಿಲ್ಲ. ಯಾರು? ಬಂಗೇರ, ಅವ ಚೀಫ್ ವಿಪ್. ಆವಾಗ ಬರ್ಲಿಲ್ಲ. ಕಡೆಗೆ ಅವರು ಹೇಳಿದ್ರು, ಏರನ ದೈರುಡು ಏನ್ ಕೊರುಡು ಅಂತ. 45 ಲಕ್ಷ ಕೊರಡತ್ತ ಕೊರ್ಪೆ ಇತ್ತ ಕೊರ್ಪೆನು ಯಾಗ ಮಲ್ತಾನೆ ಎಂಕೊತ್ತಿಜ್ಜವು ಎಂಚಿನ ಯಾಗವು ಎಂಚಿನ ಪವಿತ್ರ. ಆದ್ರೆ ಮರ್ತೋಯ್ತು ಹೆಸರು. ಅಜ್ಜರಿಗೂ ದೂರ ಹೇಳಿದ್ದ ಅಂತ ಹೇಳಿದ್ರೆ ಅದು ಬರ್ತೇನೆ ಅಲ್ಲಿ. ಈಗ ಬಂದೆ, ಯಾಕಂದ್ರೆ ಅವತ್ತೇ ದೇವೇಗೌಡರು ಬಂದದ್ದು ಧರ್ಮಸ್ಥಳಕ್ಕೆ. ದೇವೇಗೌಡರಲ್ಲಿ ಅವತ್ತೇ ಹೇಳಿದ್ದು, ಅವತ್ತೇ ಹೇಳಿ ಇದೊಂದು ಯಾಗ ಆಗ್ತದೆ ಅಡೆ ಪೋಡು ಕಾವಂದ್ರೆ ಹೇಳಿದ್ದು ಸದ್ಗುರು. ನಾವು ಯಾರು ಹೇಳಿಲ್ಲ. ಆಡೆ ಪೋದು ಅರಸುಲು ಎಂಜಿನ ತುಂಬುದ ಅದೇ ರಾಮಾಯಣ ಮಹಾಭಾರತದ ಒಂದು ಮಾಡಿದಂತ ಯಾಗ ಅದು. ಈರು ಪ್ರಧಾನಿ ವ್ಯಾಪಾರ ಅಂತ ಕಾವಂದ್ರೆ ಹೇಳಿದ್ದು. ಕಾವಂದ್ರೆ ಹೇಳಿದ್ದು ದೇವೇಗೌಡರಿಗೆ, ಯಾರಲ್ಲಿ ಹೇಳಿಲ್ಲ. ಬಂಗೇರು ತೀರಿದ್ದಾರೆ. ಈಗ ಅದೇ ಮಾತನ್ನು ಬೂಡಿನಲ್ಲಿ ವೀರೇಂದ್ರ ಹೆಗಡೆ ಅವರು ಹೇಳಿದ್ದು. ಇವರು ಹೋದರು. ಇವರು ಒಂದು ಕಲ್ಲಿಗೂ ನಮಸ್ಕಾರ ಮಾಡುವವರಲ್ಲ ನಿಮ್ಮ ಅಜ್ಜರು. ದೇವೇಗೌಡರು ಬಂದ್ರು, ಅಲ್ಲಿ ಬಂದ್ರು. ಅವರು ಕೂಡ ಯಾಗದಲ್ಲಿ ಭಾಗವಹಿಸಿದ್ರು. ಅದು ಇದಂತ ಆದ ನಂತರ ಕಾವಂದರಿಗೆ ಇದು 45 ಲಕ್ಷ ಕೊಡದೆ ಉಪಾಯವೂ ಇಲ್ಲ. ಆವಾಗ ನೆರೆ ಹೆಬ್ಬರಿಗೆ ಆಗಲಿ ಪಡವಟ್ನಾಯರಿಗೆ ಆಗಲಿ ನಿಖಿಲೆಗೆ ಪರ ನಿಖಿಲಿ ಏನ್ ಕೊರ್ಪೆ ಅಂತ ಕೊರ್ಪೆ ಎಂಕುಲೊಲ್ತು ಸ್ವಾಮಿ ಎಂಕುಲೊಲ್ತು ಪಕ್ಕ ಬಂಗೇರಿ ಬರಡ ಅಂತ ಹೇಳಿದ್ರು. ಬಂಗೇರಿ ಮರು ದಿವಸ ಹೋದ್ರು. ಚೀಫ್ ವಿಪ್ ಕಾಂಟೆಸ್ ಕಾರು ಆವಾಗ ಅದರಲ್ಲಿ ತಂದರು. ರಮಾನಂದ ಶಾಲೆ ಅಂತ ಗೊತ್ತುಂಟು ನಿಮಗೆ? ಇದ್ದದ್ದು ಪುಣ್ಯಾತ್ಮ ಅಲ್ಲೇ ಇದನ್ನು ಕಾಂಟೆಸ್ ಕಾರಿಂದ ತೆಗೆಯುವಾಗ ಅವ ಅಲ್ಲಿ ಗೋಣಿಯಲ್ಲಿ ಹಾಕಿದ್ದನ್ನು ಅಲ್ಲಿ ಇದ್ದ ಅದರ ಮೇಲೆ ಕೂತ. ಯಾಕೆ ಕೂತ ಹೇಳಿ? ಸೀತಾ ನದಿಯಲ್ಲಿ ಒಂದು ಎಮ್ಮೆ ಸತ್ತರೆ ಗೋಣಿ ಹಾಕಿ ಅದರಲ್ಲಿ ರೋಗದ್ದಲ್ಲ ಅಂತ ಗೊತ್ತಾಗ್ಬೇಕಲ್ಲ. ಎಮ್ಮೆ ಸತ್ತದ್ದು ಹಾಗೆ ಕೂತ್ಕೊಂಡದಿವ. ಮತ್ತೆ ಒಂದೊಂದೇ ಕಟ್ಟನ್ನು ತೆಗೆದು ಈ ಭಟ್ರುಗಳಿಗೆ ದಾನ ರೂಪ ಮಾಡಿದೆವು. ಪುಣ್ಯಕ್ಕೆ ನೀವು ದೇವೇಗೌಡರು ಅಂತ ಹೇಳಿದ್ದು ಕೂಡ ಸರಿಯೇ. ದೇವೇಗೌಡರು ಪ್ರಧಾನಿಯೂ ಆದರು. ಜೋಯಿಸರು, ಕೊಪ್ಪ ಜೋಯಿಸರು ಆ ನಂತರ ಇತ್ಲಗೆ ನೋಡ್ಲೇ ಇಲ್ಲ. ಆ ಕೋಣ ಬಲಿ ಕೊಡ್ಬೇಕಂತ ಉಂಟಲ್ಲ, ಬಲಿ ಕೊಟ್ಟದ್ದಲ್ಲ. ಅಪಪ್ರಚಾರವನ್ನು ಈಗ ಒಬ್ರು ಏನನ್ನ ಅಂತ ಹೇಳಿದ್ರೆ ಅವು ವಿರೋಧ ಪಕ್ಷದ, ಆವಾಗ ವಿರೋಧ ಪಕ್ಷದವರು ಕಾಂಗ್ರೆಸ್ನವರು ಇದ್ದದ್ದು. ಆ ನಂತರ ಅವರ ಪೀರಿಯಡ್ ನಲ್ಲಿ ಮಾಡುವಾಗ ಅದು ಬಿಜೆಪಿ ಅವರು ಹೇಳಿದ್ರು ಅಂತ ಹೇಳುವಂಥದ್ದೊಂದು ವಾಡಿಕೆ. ಆ ಕೋಣವನ್ನು ಬಲಿ ಕೊಡ್ಲಿಲ್ಲ. ಸಿರ್ಸಿಗೆ ಮಾರಿಯಮ್ಮನಲ್ಲಿಗೆ ಕಟ್ಟಿದಂತ ನಾನು ಕಣ್ಣಾರೆ ನೋಡಿದ್ದೇನೆ. ಅಲ್ಲಿ ಕಟ್ಟಿದ್ದಾರೆ ಅಂತ ಕೋಣಗಳು ಹಲವಾರು ಇದೆ ಅಲ್ಲಿ ಸಿರ್ಸಿ ಮಾರಿಯಮ್ಮ. ಅದು ಹಾಗೆ ದೇವೇಗೌಡರದಂತ ಹೇಳುವಾಗ ಇಷ್ಟು ಹೇಳಿದ್ದೇನೆ ಹೊರತು ಇಲ್ಲ ಇದ್ರ ಬಂಗೇರ ಇದಕ್ಕೆ ಟ್ಯಾಕಲ್ ಅದು ಕೂಡ ಸ್ವಲ್ಪ ಆಯ್ತು. ಅರಸರು ಈಗ ಹೇಳಿದ್ರು ಅದನ್ನು ಅಜ್ಜರ್ನ ಅಂತ ಅವ್ರು ಹೇಳಿದ್ರು, ನೀವು ದೇವೇಗೌಡರು ಅಂತ ಹೇಳಿದರು ಅಂತ ಕಥೆ. ಒಂದು ಈಗ ಸಿದ್ದರಾಮಯ್ಯ ಅವರು ಒಂದು ಸಾಂತ್ವನದ ನುಡಿಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬೆಳೆದಿದ್ದಾರೆ, ತನ್ನ ಗೆಳೆಯ ಅಂತ. ಈ ಹಿಂದೆ ಒಂದು ವಸಂತ ವಿನ್ಯಾಸ ಅನ್ನುವಂಥ ಕಾರ್ಯಕ್ರಮದಲ್ಲಿ ಒಂದು ಮಾತಾಡಿದಂಥ ಸಂದರ್ಭದಲ್ಲಿ ವಸಂತ ಬಂಗೇರರು
ಮಂತ್ರಿ ಆಗಬೇಕಿತ್ತು ಅಂತ ಹೇಳಿದರು. ಮಂತ್ರಿ ಆಗುವ ಕೆಪಾಸಿಟಿ ಅವರಲ್ಲಿತ್ತು, ಮಾಡಬೇಕಿತ್ತು, ಆಗಬೇಕಿತ್ತು ಅಂತ ಹೇಳಿದರು. ನೀವೀಗೆ ಅವರು ಮಂತ್ರಿ ಆಗದೇ ಇರುವ ಬಗ್ಗೆ ಅಥವಾ ಅವರ ಕೆಪಾಸಿಟಿಯ ಬಗ್ಗೆ ಏನ್ ಹೇಳ್ತೀರಿ? ಮಂತ್ರಿ ಆಗ್ಬೇಕಿತ್ತು, ಹಿಂಬಾಲಕರು ಸರಿಯೂ ಬೇಕು. ಆವಾಗ ನಾನು ಹಿಂಬಾಲಕ ಅಲ್ಲ, ಸಿದ್ದರಾಮಯ್ಯರ ಹಿಂಬಾಲಕ ನಾನಲ್ಲ. ನನ್ನನ್ನು ಹೊರತುಪಡಿಸಿ ಹಿಂಬಾಲಕರು ತುಂಬ ಜನರು ಇದ್ದಾರೆ. ಹಿಂಬಾಲಕರಿಂದಲೇ ಓದೋದು, ಇಲ್ಲದ್ರೆ ಪಾಪ ಸಿದ್ದರಾಮಯ್ಯ ಇವನಿಗೆ ಮಂತ್ರಿ ಶುವರ್ ಕೊಡ್ತಿದ್ದ, ಅದರಲ್ಲಿ ಎರಡು ಮಾತಿಲ್ಲ. ಅಷ್ಟು ವಿಶ್ವಾಸನೀಯ ಬಂಗೇರಿಗೂ ಸಿದ್ದರಾಮಯ್ಯ ಇತ್ತು. ಇದು ವಸಂತ ಸಾಲಿನವರ ಮತ್ತು ಬಹಳ ವಿಶೇಷವಾಗಿ ಬಾಲ್ಯದಲ್ಲಿ ಹೇಗಿದ್ರು, ರಾಜಕೀಯ ಜೀವನದಲ್ಲಾದಂತಹ ಬದಲಾವಣೆಗಳು, ಪಕ್ಷಾಂತರದ ಪರ್ವ, ಅದರ ಜೊತೆಗೆ ಅವರು ಭಾವುಕರಾಗಿಯೂ ಕೂಡ ಮಾತಾಡಿದ್ರು. ಯಾಕೆಂತಂದ್ರೆ 3ನೇ ವಯಸ್ಸು ಇವ್ರದ್ದು, ಆವಾಗ ಜನ್ಮ ಆಯ್ತು, ಒಟ್ಟಿಗೆ ಕಳೆದಿದ್ದಾರೆ, ಒಂದು ಸ್ನೇಹತ್ವದಲ್ಲಿ ಇತ್ತು. ಜೊತೆಗೆ ಜಗಳ ರಾಜಿ ಇದಾಗ್ತಿತ್ತು, ಕ್ಷಮೆ ಕೇಳುವಂಥದ್ದು ಇದೆಲ್ಲವೂ ಕೂಡ ನಿರಂತರವಾಗಿ ಆಗ್ತಾ ಇತ್ತು. ಜೊತೆಗೆ ನಿಷ್ಠುರವಾದಿ, ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಮತ್ತು ಚಂದ್ಕುರ್ಣ ಯಾಗ ಆ ಟೈಮ್ನಲ್ಲಾದಂತಹ ಬೆಳವಣಿಗೆಗಳು, ಆ ಒಂದು ಹಣದ ಕ್ರೋಢೀಕರಣದ ಸಮಸ್ಯೆ, ದೇವೇಗೌಡರು ಪ್ರಧಾನಿ ಆಗ್ತಾರೆ ಅಂತ ಕಾವಂದರು ಹೇಳಿದ್ದು, ಆ ಕಥೆಗಳನ್ನ ಹೇಳಿದ್ರು. ಜೊತೆಗೆ ಒಂದಷ್ಟು ಮೆಲುಕು ಹಾಕಿದ್ರು. ಅದರ ಜೊತೆಗೆ ವಸಂತ ಬಂಗೇರರು ಮಾಡಿದಂಥ ಕೆಲಸ ಕಾರ್ಯಗಳು, ಅವರು ಕೊಟ್ಟಂತ ಸ್ನೇಹತ್ವ, ಎಲ್ಲದರ ಬಗ್ಗೆಯೂ ಕೂಡ ವಿಸ್ತೃತವಾಗಿ ಮಾತಾಡೋದ್ರ ಜೊತೆಗೆ ಇಂತಹ ಸಂದರ್ಭದಲ್ಲಿ ನಾವು ಮಾತನಾಡಿಸುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯೂ ಕೂಡ ಬರ್ಬೋದು. ಆದ್ರೆ ಬಂಗೇರರ ಒಡನಾಟ, ಅವರ ವ್ಯಕ್ತಿತ್ವ, ಅವರದ್ದೇ ಆಪ್ತರಲ್ಲಿ ಹೆಚ್ಚಿನದಾಗಿ ನಾವು ತಿಳ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ವಿಶೇಷ ಸಂದರ್ಶನ ಮಾಡಿದೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಪ್ರೀತಿಪೂರ್ವಕ ಧನ್ಯವಾದ ಸರ್. ನಿಶಾನ್ ಬಂಗೇರ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕಾಪಿನಾಡ್ಕ. ವಸಂತ ಬಂಗೇರ್ ಅವರ ನಿವಾಸದ ಮುಂಭಾಗದಿಂದ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಅನೇಕ ಮಂದಿ ಅಗಲಿಕೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ರಂಜನ್ ಜಿ ಗೌಡರಿದ್ದಾರೆ. ನೀವು ರಾಜಕೀಯದ ಹಲವಾರು ಮಜಲುಗಳನ್ನ ನೋಡಿದ್ದೀರಿ, ಜೊತೆಗೆ ಇವರ ನಾಯಕತ್ವದಲ್ಲಿಯೂ ಕೂಡ ತಾಲೂಕಿನಲ್ಲಿ ಕೆಲಸವನ್ನ ಮಾಡಿದ್ದೀರಿ. ಏನ್ ಹೇಳಕ್ ಬಯಸ್ತೀರಿ ಇಂಥ ಸಂದರ್ಭ? ವಸಂತ ಬಂಗೇರು ಒಬ್ಬ ಧೀಮಂತ ನಾಯಕ ಬೆಳ್ತಂಗಡಿ ತಾಲೂಕಿನಲ್ಲಿ. ಅವರನ್ನ ಅಗಲಿಕೆ ಇವತ್ತು ನಮ್ಮೆಲ್ಲರಿಗೂ ಬಹಳ ಇಡೀ ಬೆಳ್ತಂಗಡಿ ತಾಲೂಕಿನ ಜನತೆಗೆ ಒಂದು ದುಃಖದ ವಿಷಯ. ಸದಾ ಕ್ರಿಯಾಶೀಲತೆಯಲ್ಲಿದ್ದಂತಹ ವ್ಯಕ್ತಿತ್ವ. 2013ರಲ್ಲಿ ನಾನು ಮತ್ತು ವಸಂತ ಬಂಗೇರು ಎದುರೆದುರಾಗಿ ಚುನಾವಣೆಯನ್ನು ಸ್ಪರ್ಧಿಸಿದ್ವಿ. ಆದ್ರೂ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇರುವಂತ ವ್ಯಕ್ತಿ, ಅವರನ್ನ ಇವತ್ತು ಕಳ್ಕೊಂಡಂದು ಸದಾ ಉಲ್ಲಾಸದಲ್ಲಿ ಮತ್ತು ಒಂದು ದಿನದ 24 ಗಂಟೆಯಲ್ಲಿ ಇಡೀ ದಿನ ತನ್ನ ಕಚೇರಿಯಲ್ಲಿ ಜನರ ಸೇವೆಗೋಸ್ಕರ ಅವರು ಸದಾ ಸಿದ್ಧರಿರ್ತಿದ್ರು. ಆದರೆ ಕಾರಣಾಂತರಗಳಿಂದ ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಈ ರೀತಿ ಇವತ್ತು ಬೆಳ್ತಂಗಡಿ ತಾಲೂಕಿನ ಜನರನ್ನ ಅಗಲಿಕೆಯಾಗಿ ಬೆಳ್ತಂಗಡಿ ತಾಲೂಕು ಜನರು ಎಲ್ಲರೂ ಒಂದು ಕಣ್ಣೀರು ಹಾಕುವಂತ ಒಂದು ಪ್ರಸಂಗ ಬಂದಿದೆ. ಬಹಳವಾದ ಒಂದು ಉತ್ತಮವಾದಂತ ನಾಯಕ ಅಂತ ಒಬ್ಬ ಮನುಷ್ಯ ಇನ್ನು ಹುಟ್ಟಿ ಬರುವಂತದ್ದು ಮತ್ತೆ ಹುಟ್ಟಿ ಬರಲಿ ಅಂತ ಒಂದು ಕೇಳ್ಕೊಳ್ಳೋ ಒಂದು ಆಶೆಯನ್ನ ಇವಾಗ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ನೀವು ಒಮ್ಮೆ ಪಕ್ಷದಿಂದ ಹೊರಹೋದ್ರಿ, ಅನಂತರ ಪರಸ್ಪರ ಎದುರಾಗಿ ಸ್ಪರ್ಧಿಸಿದ್ರಿ, ಮತ್ತೆ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ನಿಮ್ಮನ್ನ ಸ್ವಾಗತಿಸಿದಂತ ರೀತಿ ಹೇಗಿತ್ತು? ನಾನು ವಸಂತ ಬಂಗೇರು 2013ರಲ್ಲಿ ನಾನು ಬಿಜೆಪಿಯಲ್ಲಿ ಸ್ಪರ್ಧಿಸಿದ್ದೆ, ಹಾಗೂ ಅವರು ಕಾಂಗ್ರೆಸ್ ನಲ್ಲಿ ಸ್ಪರ್ಧಿಸಿದ್ರು. ಆದ್ರೆ ನನ್ನನ್ನು ಅವರು ಯಾವತ್ತೂ ನಾನು ವಾಪಸ್ ಕಾಂಗ್ರೆಸ್ಗೆ ಬಂದಾಗ್ಲೂ ನನ್ನನ್ನು ಒಂದು ಬಾರಿ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು. ಉದಾಹರಣೆಗೆ ಗಂಗಾಧರ ಗೌಡರು ಮತ್ತು ನನ್ನ ತಂದೆ ಆದಂತ ಗಂಗಾಧರ ಗೌಡರು ಮತ್ತು ವಸಂತ ಬಂಗೇರು ಹಲವಾರು ಚುನಾವಣೆಗಳನ್ನು ಎದುರೆದುರಾಗಿ ಸ್ಪರ್ಧಿಸಿದ್ದಾರೆ. ಆದ್ರೆ ನಮ್ಮಲ್ಲಿ ಆ ರೀತಿ ಒಂದು ಗ್ಯಾಪ್ ವಿಷಯ ಇರಲಿಲ್ಲ.
ಯಾಕಂದ್ರೆ ನಾನು ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನನ್ನನ್ನು ವಾಪಸ್ಸು ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ಬರಮಾಡಿಕೊಂಡದ್ದು ಅವರೇ. ಮತ್ತು ಅವರು ಆ ಪ್ರೀತಿ ವಿಶ್ವಾಸ ಯಾವತ್ತೂ ಅವ್ರ ಹತ್ರ ಕೊರತೆ ಇರಲಿಲ್ಲ. ನಿಮಗೆ ಇವರು ಅನಾರೋಗ್ಯಕ್ಕೆ ತುತ್ತಾದ ನಂತರ ಅವರನ್ನು ಭೇಟಿಯಾಗಿದ್ದೀಯಾ ಇತ್ತೀಚೆಗೆ? ಅನಾರೋಗ್ಯಕ್ಕೆ ಮುಂಚೆ ನಾನು ಅವರನ್ನ ಆಸ್ಪತ್ರೆಗೆ ತೆರಳೋ ಮುಂಚೆ ಅವರನ್ನು ಭೇಟಿಯಾಗಿದ್ದೆ. ಅದಾದ ನಂತರ ಮಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಒಂದು ಬಾರಿ ಹೋದಾಗ ಅವರು ICU ಅಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಆಗ್ಲಿಲ್ಲ. ಮತ್ತೆ ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿಗೆ ಹೋದ ನಂತರ ಅವರನ್ನ ಭೇಟಿಯಾಗ್ಲಿಕ್ಕೆ ಆಗ್ಲಿಲ್ಲ. ಒಂದು ನೆನಪನ್ನ ಮೆಲುಕು ಹಾಕುದಾದ್ರೆ ಯಾವ ನೆನಪನ್ನ ಮೆಲುಕು ಹಾಕ್ಲಿಕ್ಕೆ ಬಯಸ್ತೀರಿ? ಅವರು ಯಾವತ್ತು ನಾವೆಲ್ಲರೂ ಹೊರಗಡೆ ಹೋಗುವ ಸಂದರ್ಭಗಳಲ್ಲಿ, ಯಾವುದೇ ಕಾರ್ಯಕ್ರಮಗಳಾಗ್ಲಿ ಅಥವಾ ಬೆಂಗಳೂರಿಗೆ ತೆರಳುವಂತ ಸಂದರ್ಭಗಳಲ್ಲಿ ಅವರ ಹಳೆಯ ವಿಚಾರಗಳನ್ನೆಲ್ಲ ನನ್ನ ಹತ್ರ ಮಾತಾಡ್ತಿದ್ರು. ಹಳೆಯ ವಿಚಾರಗಳನ್ನ ಮೆಲುಕಾಕ್ತಿದ್ರು. ಅವರು ಹಿಂದಿನ ಚುನಾವಣೆ ಸಂದರ್ಭಗಳಾಗಿರ್ಬೋದು, ಗಂಗಾಧರ ಗೌಡರು ಮತ್ತು ಅವರು ಎದುರೆದುರು ಚುನಾವಣೆ ನಿಂತ ಸಂದರ್ಭಗಳಾಗಿರ್ಬೋದು, ಆ ಸಂದರ್ಭಗಳಲ್ಲಿ ಏನೆಲ್ಲ ನಡೀತಿತ್ತು ಮತ್ತು ಅವರ ಯೌವನದ ಸಂದರ್ಭದಲ್ಲಿ ಯಾವ ರೀತಿ ಅವರು ತನ್ನ ಜೀವನವನ್ನು ನಡೆಸಿದ್ರು ಅಂತ ಹೇಳುವ ಒಂದು ಕ್ಯಾಶುವಲಿ ಒಂದು ಹುಡುಗರು ಯಾವ ರೀತಿ ಮಾತಾಡ್ತಾರೆ ಸ್ನೇಹಿತವಾಗಿ ಅವರು ಮಾತಾಡ್ತಿದ್ರು. ಸುದ್ದಿ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್? ಏನು ಅನಿಸ್ತು ಫಸ್ಟ್ ಸುದ್ದಿ ಗೊತ್ತಾದ? ನನಗೆ ಸುಮಾರು, ನಾನು ಆಕ್ಚುಲಿ ನಿನ್ನೆ ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಚನ್ನರಾಯಪಟ್ಟಣದಲ್ಲಿ ಇರುವಾಗ ಈ ರೀತಿ ಸುದ್ದಿ ಗೊತ್ತಾಯ್ತು. ಮತ್ತೆ ನಾನು ಈ ಸುದ್ದಿ ನೋಡಿ ನನಗೆ ಕನ್ಫರ್ಮ್ ಆಗ್ಲಿಲ್ಲ. ನನ್ನ ನಂಬಿರ್ಲಿಲ್ಲ ವಸಂತ ಬಂಗೇರ್ ಇಷ್ಟು ಬೇಗ ಈಗ ಆಗ್ತಾರೆ ಅಂತ. ಮತ್ತೆ ನಾನು ಅವರ ಮಗಳ ದೂರವಾಣಿ ಕರೆಗೆ ಫೋನ್ ಮಾಡಿದ್ದೆ. ಮತ್ತೆ ಅವರು ದುಃಖಭರಿತವಾಗಿ ಹೇಳಿದ್ರು. ಆ ಸಂದರ್ಭದಲ್ಲಿ ನನಗೆ ಕನ್ಫರ್ಮ್ ಆಯ್ತು, ಭಾರಿ ಆಘಾತವಾಯ್ತು ಹೇಳಿ. ಮತ್ತೆ ನಾನು ಅಲ್ಲಿಂದ ವಾಪಸ್ ತಿರುಗಿಸಿ ಬೆಂಗಳೂರಿನ ಚನ್ನರಾಯಪಟ್ಟಣದಿಂದ ವಾಪಸ್ ಬೆಳ್ತಂಗಡಿಗೆ ರಾತ್ರಿ ಬಂದೆ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತಾಡ್ತಕ್ಕೆ. ಇದು ರಂಜನ್ ಗೌಡ್ರ ಮತ್ತು ನೀನು ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಸುದ್ದಿ ಗೊತ್ತಾಯ್ತು. ಸುದ್ದಿ ನೋಡಿಯೂ ನಾನು ನಂಬಿರ್ಲಿಲ್ಲ. ಅವರ ಮಗಳೇ ಕರೆ ಮಾಡಿದೆ. ಅದರ ಜೊತೆಗೆ ನಾನು ಮತ್ತು ಅವರು ಮತ್ತು ನನ್ನ ತಂದೆಯವರು ಮತ್ತು ಅವರು ಎಲ್ಲರೂ ಕೂಡ ಎದುರಾಗಿ ಸ್ಪರ್ಧೆ ಮಾಡಿದ್ದಂಥವ್ರು. ಆದರೂ ಕೂಡ ಸ್ಪರ್ಧೆ ಮಾಡಿದ ನಂತರವೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ರು. ಅದರ ಜೊತೆಗೆ ಬಹಳ ನಮ್ಮ ಜೊತೆಗೆ ಕ್ಯಾಶುವಲ್ ಆಗಿ ಬಹಳ ಅವರ ಯವನದ ದಿನಗಳನ್ನ ಮಾತನಾಡ್ತಿದ್ರು. ಅಂದು ಪರಸ್ಪರ ಜಿದ್ದಾಜಿದ್ದಿಗಳು ಹೇಗಾಗ್ತಾ ಇತ್ತು, ಹೇಗಿತ್ತು ಅನ್ನುವಂಥದ್ದೆಲ್ಲ ಮಾತನಾಡ್ತಿದ್ರು. ಅವರ ಅನಾರೋಗ್ಯ ಸಂದರ್ಭದಲ್ಲಿ ಅವರನ್ನ ನೋಡ್ಲಿಕ್ಕೆ ಅಂತ ಹೋಗಿದ್ದರೆ ಆಗಿರ್ಲಿಲ್ಲ. ಅವರ ಇಷ್ಟು ಬೇಗ ಅವರು ಅಗಲಬಾರ್ದಿತ್ತು ಅನ್ನುವಂಥ ಮಾತನ್ನ ರಂಜನ್ ಗೌಡರು ನಮ್ಮ ಜೊತೆಗೆ ಹೇಳಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದಂಡೋಲೆ, ಸುದ್ದಿ ನ್ಯೂಸ್, ಹಳೆಕೋಟೆ. ದಿವಂಗತ ವಸಂತ ಬಂಗೇರ್ ಅವರ ನಿವಾಸದ ಮುಂಭಾಗದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾ ಇರುವಂಥವರ ಸಂಖ್ಯೆ ಏರಿಕೆ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಅಲ್ಲಿಯೂ ಕೂಡ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಂಥವರು ಕುಳಿತುಕೊಳ್ಳುವ ನೆಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಜೊತೆಗೆ ನೆರಳಿಗೋಸ್ಕರ ಶಾಮಿಯಾನದ ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವರ ಅಂತಿಮ ದರ್ಶನವನ್ನು ಪಡೆಯುವಂತಹ ವ್ಯವಸ್ಥೆಯನ್ನು ಸುಗಮಗೊಳಿಸುವಂತಹ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪೊಲೀಸ್ ಸಿಬ್ಬಂದಿಗಳು ಕೂಡ ಅಲ್ಲಿ ಒಂದು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ನೆಲೆಯಲ್ಲಿ ಅಲ್ಲಿ ಉಪಸ್ಥಿತರಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಲವಾರು ಗಣ್ಯರು, ಹಲವಾರು ಸಾಮಾಜಿಕ ಮುಖಂಡರಿರ್ಬೋದು, ಧಾರ್ಮಿಕ ಕ್ಷೇತ್ರಗಳ ಮುಖಂಡರಿರ್ಬೋದು, ಎಲ್ಲರೂ ಕೂಡ ಬಂದು ವಸಂತ ಬಂಗೇರ್ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯಬೇಕು ಎನ್ನುವಂತಹ ನೆಲೆಯಲ್ಲಿ ಅವರ ನಿವಾಸದತ್ತಲೇ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ಈಗ ನೇರವಾಗಿ ಗಮನಿಸ್ತಾ ಇದ್ದೇವೆ. ನೇರ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇರುವಂಥದ್ದು ಇದು ಬೆಳ್ತಂಗಡಿಯ ಹಳೆಕೋಟೆ ಸಮೀಪದಲ್ಲಿರುವಂತಹ ವಸಂತ ಬಂಗೇರ್ ಅವರ ಸ್ವನಿವಾಸ. ಅದರ ಮುಂಭಾಗದಿಂದ ನೇರ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕ್ಷಣದಿಂದ ಕ್ಷಣಕ್ಕೆ ಅಲ್ಲಿ ಬಂದು ಸೇರ್ತಾ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹುಶಃ ಇದು ಅವರು ಒಂದು ಎಷ್ಟು ಜನಾನುರಾಗಿಯಾಗಿದ್ರು ಮತ್ತು ಎಷ್ಟೊಂದು ಜನರ ಪ್ರೀತಿಗೆ ಪಾತ್ರರಾಗಿದ್ರು, ಅಭಿಮಾನಕ್ಕೆ ಪಾತ್ರರಾಗಿದ್ರು ಅನ್ನುವಂಥದ್ದಕ್ಕೆ ಇದು ನಿದರ್ಶನ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಬಹುಶಃ ಹಿರಿಯರು ಕೂಡ ಬಂದು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿಬೇಕು ಎನ್ನುವಂಥ ನೆಲೆಯಲ್ಲಿ ಆಗಮಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಂದು ಅವರಿಗೆ ಒಂದು ಅಂತಿಮವಾದ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಪ್ರಮುಖರಾಗಿರುವಂತಹ ರಂಜನ್ ಜಿ ಗೌಡ ಅವರು ತಮ್ಮ ಒಂದು ನುಡಿ ನಮನವನ್ನು ಸಲ್ಲಿಸಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈ ಮೂಲಕ ಅನೇಕ ಮಂದಿ ಇನ್ನು ಕೂಡ ಬರ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಈಗಾಗಲೇ ಏನು ತಾಲೂಕು ಕ್ರೀಡಾಂಗಣದಲ್ಲಿ ಅವರ ಒಂದು
ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಏನು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಲ್ಲಿಗೆ ಆಗಮಿಸುವಂಥ ನೆಲೆಯಲ್ಲಿ ಕೂಡ ಒಂದಷ್ಟು ಮಂದಿ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಕೂಡ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಈಗ ಸರಿಸುಮಾರು 8:15 ಗಂಟೆ ಕಳೆದಿದೆ. ಸರಿಸುಮಾರು 10:10ವರೆಗೆ ಅವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿಗೆ ಕರೆತರಲಾಗುತ್ತೆ ಅನ್ನುವಂಥದ್ದು. ಅವರು ವಿಧಿವೇಶರಾದರು ಅಂತ ಹೇಳುವಂಥ ಸುದ್ದಿಯನ್ನು ನಾನು ಕೇಳಿದ್ದೇನೆ, ಮತ್ತೆ ಎಲ್ಲ ಚಾನಲ್ಗಳಲ್ಲಿ ಕೂಡ ನಾವು ನೋಡಿದ್ದೇವೆ. ಅವರು ಈಗಾಗಲೇ ಅನಾರೋಗ್ಯದಿಂದ ಹಾಸ್ಪಿಟಲ್ ಅಲ್ಲಿ ಇದ್ದಂತ ವಿಷಯ ಕೂಡ ಎಲ್ರಿಗೂ ಸದಾ ಸಾಮಾನ್ಯ ಗೊತ್ತಿತ್ತು. ಆದ್ರೆ ಇಷ್ಟು ಬೇಗ ಅವರು ದೇವರ ಪಾದ ಸೇರ್ತಾರೆ ಅಂತ ಹೇಳುವುದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ. ಬಹಳ ನೋವಾಗ್ತಾವ. ಅವರ ಆ ರಾಜಕೀಯದ ಅವಧಿ, ಅವರ MLA ಅವಧಿಯಲ್ಲಿ ಗುತ್ತಿಗೆ ಕೆಲಸ ಅವು ಇವೆಲ್ಲ ಹೇಗಾಗ್ತಾ ಇತ್ತು ಮತ್ತು ಅವರ ಮತ್ತು ನಿಮ್ಮ ಒಡನಾಟ? ನಿಜವಾಗಿ ಹೇಳ್ಬೇಕಿದ್ರೆ ಅವರೊಬ್ಬರು ಮಾರ್ಗದರ್ಶಕರು ಎಲ್ರಿಗೂ ಕೂಡ. ಅವರು ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ಇನ್ನೊಂದು ಪಕ್ಷದವರನ್ನ ಒಂದು ತುಳಿಯುವಂಥದ್ದಾಗ್ಲಿ ಅಥವಾ ಅವರ ವ್ಯವಹಾರಕ್ಕೆ ಅಡ್ಡ ಬರುವಂಥದ್ದನ್ನ ಅವರ ಜೀವಮಾನದಲ್ಲಿ ಅವರು ಮಾಡಲಿಲ್ಲ. ಮತ್ತೆ ಇನ್ನು ವಿಶೇಷ ಅಂತ ಹೇಳಿದ್ರೆ ಅವರು ಹುಟ್ಟಿ ಬೆಳೆದ ಪರಿಸರವೇ ಆಗಿತ್ತು. ಮತ್ತೆ ಅವರೊಬ್ಬ ತನ್ನ ರಾಜಕೀಯ ಜೀವನವನ್ನು ಆರಂಭ ಮಾಡುವಾಗಲೇ ಅವರೊಂದು ರೀತಿಯ ಬೆಳ್ತಂಗಡಿಯಲ್ಲಿ ಎಂಟೆದೆ ಬಂಟನಾಗಿ ಕಾರ್ಯಪ್ರವೃತ್ತರಾದವರು. ಮತ್ತೆ ನಮ್ಮಲ್ಲಿ ಕೂಡ ಅವರು ಒಳ್ಳೆಯ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ರು. ಮತ್ತೆ ಯಾವತ್ತೂ ಕೂಡ ತಾಲೂಕಿನಲ್ಲಿ ಅವರು ಬಿಜೆಪಿಯಿಂದ ಶಾಸಕರಾಗಿದ್ದ ಸಂದರ್ಭದಲ್ಲಿ ಇರ್ಬೋದು, ಅಥವಾ JDS ಇಂದ ಶಾಸಕರಾದ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಕಾಂಗ್ರೆಸ್ ಇಂದ ಶಾಸಕರಾದ ಸಂದರ್ಭದಲ್ಲಿ, ಅಥವಾ ಅವರು ಶಾಸಕರಾಗಿದ್ದಾಗ ಸರ್ಕಾರ ಅವ್ರದೇ ಬಂದಿದ್ರು ಕೂಡ ತಾಲೂಕಿನ ಅಭಿವೃದ್ಧಿಯಲ್ಲಿ ಮತ್ತೆ ಗುತ್ತಿಗೆದಾರರ ಒಂದು ವೈಯಕ್ತಿಕವಾಗಿ ಇಂಥವರೇ ಕೆಲಸ ಮಾಡಬೇಕು ಅಥವಾ ಅದರಲ್ಲಿ ಹಸ್ತಕ್ಷೇಪ ಅವ್ರದ್ದು ಯಾವತ್ತೂ ಇರಲಿಲ್ಲ. ಅವರು ಮತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ಬೇಕಂತ ಅವರಲ್ಲಿ ಬಹಳ ಒಂದು ಹುಮ್ಮಸ್ಸಿತ್ತು. ಆಗಿನ ಕಾಲದಲ್ಲಿ ಮಾಡಿದ್ದಾರೆ ಅಭಿವೃದ್ಧಿ ಎಲ್ಲ ಕಡೆಯಲ್ಲೂ. ಆ ಅವಧಿಯಲ್ಲಿ ಸರ್ಕಾರದ ಅನುದಾನದ ಒಂದು ಇದರಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಕೆಲವೊಂದು ಒಳ್ಳೆ ಕೆಲಸ ಕೂಡ ಆಗಿದೆ. ಇನ್ನೂ ಹೆಚ್ಚು ಅಂತ ಹೇಳಿದ್ರೆ ಅವರು ಪ್ರಥಮ ಶಾಸಕರಾಗಿದ್ದಾಗ ಬೆಳ್ತಂಗಡ ತಾಲೂಕಿನಲ್ಲಿ ಬಂದಂತ ಮಂಗನ ಕಾಯಿಲೆ, ಆ ಮಂಗನ ಕಾಯಿಲೆ ಸಂದರ್ಭದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಹಳ್ಳಿಗೆ ಹೋಗಿ ಕೊಕ್ಕಡ ಆಮೇಲೆ ಪಟ್ರಾಮೆ ಎಲ್ಲ ಭಾಗದಲ್ಲಿ ಕೂಡ ಜನರಿಗೆ ಒಂದು ತುರ್ತು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಬಹಳಷ್ಟು ವಿಚಾರಗಳ ಬಗ್ಗೆ ವಸಂತ ಮಂಜುಳ ಅವರು ಮಾತಾಡಿದ್ರು. ಈಗ ನಾವು ಮತ್ತೆ ನಿಮಗೆ ಇಲ್ಲಿಯ ಪರಿಸ್ಥಿತಿ ಒಳಭಾಗದಲ್ಲಿ ಏನಾಗ್ತದೆ ಅನ್ನುವಂಥದ್ದು ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಒಳಭಾಗದ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಒಳಭಾಗದ ದೃಶ್ಯಾವಳಿಗಳನ್ನು ಕೂಡ ತಾವು ಈಗ ನೋಡ್ತಾ ಇರುವಂಥದ್ದು ಇದು ಹಳೆಕೋಟೆಯಲ್ಲಿರುವಂತಹ ವಸಂತ ಬಂಗೇರವರ ಸುಪ್ರಭಾತ ಮನೆಯ ದೃಶ್ಯಾವಳಿಗಳು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇಲ್ಲಿಂದ ಅವರು ನೇರವಾಗಿ ಅವರ ಪಾರ್ಥಿವ ಶರೀರವನ್ನ ತಾಲೂಕಿನ ಮೈದಾನಕ್ಕೆ ಕೊಂಡೊಯ್ಯಲಾಗುತ್ತೆ. ಈಗಾಗಲೇ ನಾವೀಗ ಈ ದೃಶ್ಯಾವಳಿಗಳು ನೋಡ್ತಾ ಇರಬಹುದು. ಅವರ ಸಂಸ್ಥೆ ಗುರುದೇವ ಕಾಲೇಜಿನ ಪ್ರಾಚಾರ್ಯರು ಸೇರಿದಂತೆ ಎಲ್ಲ ಶಿಕ್ಷಕ ವೃಂದ, ಅದರ ಜೊತೆಗೆ ಗುರುದೇವ ಸೇವಾ ಸಹಕಾರಿ ಸಂಘದ ವೃತ್ತಿ ಇರ್ಬೋದು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಪ್ರಮುಖರು, ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರು, ನಾಯಕರುಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನಿರಂತರವಾಗಿ ಜನಸಾಗರ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಈಗಾಗಲೇ ಅಭಿಮಾನಿಗಳು ಬರ್ತಾ ಇರುವಂತಹದನ್ನ ತಾವೀಗ ನೋಡ್ತಾ ಇದ್ರಿ. ಒಳಭಾಗದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ವರ್ತಕರ ಸಂಘದ ಪ್ರಮುಖರಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದು ಹೊರಬರ್ತಾ ಇರುವಂತಹ ದೃಶ್ಯಗಳನ್ನು ಈಗ ತಾವು ನೋಡ್ತಾ ಇದ್ರಿ. BM ಭಟ್, ರಂಜನಗೌಡ ಸೇರಿದಂತೆ ಭರತ್, ನಂತರ ವರ್ತಕರ ಸಂಘದ ಪ್ರಮುಖರಾಗಿರುವಂತಹ ಪುಷ್ಪರಾಜ್ ಶೆಟ್ಟಿ ಎಲ್ಲರೂ ಕೂಡ ಆ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಹೊರಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಬಹಳ ಹಳೆಕೋಟೆಯ ಸುಪ್ರಭಾತ ಅಂದ್ರೆ ವಸಂತ ಬಂಗೇರ್ರವರ ಮನೆಯಿಂದ ಈಗ ನೀವು ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ಬಹಳ ವಿಶೇಷವಾಗಿ ಇಲ್ಲಿಗೆ ಜನಸಾಗರ ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ತಾಲೂಕು ಮೈದಾನದಲ್ಲಿಯೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆ ತಾಲೂಕು ಮೈದಾನದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು, ತಾಲೂಕು ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಅಲ್ಲಿಗೂ ಕೂಡ ಜನಸಾಗರ ತಾಲೂಕಿನ ಅತ್ಯಂತ ಎಲ್ಲ ಕಡೆಯಿಂದಲೂ ಕೂಡ ಹರಿದು ಬರುವಂತಹ ನಿರೀಕ್ಷೆಗಳಿದ್ದಾವೆ. ಇದು ಬೆಳಗ್ಗೆ ಈಗ ಸುಮಾರು 8:10 ಈ ಸಮಯದಲ್ಲಿ ಅಲ್ಲಿ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರುವಂತಹದ್ದು. ಬೆಂಗಳೂರಿನಿಂದ ಸುಮಾರು
3:30 ಗಂಟೆಗೆ ಬೆಳಿಗ್ಗೆ 3:30 ಗಂಟೆಗೆ ಇಲ್ಲಿಗೆ ಬಂದು ಪಾರ್ಥಿವ ಶರೀರ ರೀಚ್ ಆಗಿರುವಂತದ್ದು. ಆ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಜನರಿದ್ರು, ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಇದ್ರು. ಎಲ್ಲರೂ ಕೂಡ ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿ ಪಾರ್ಥಿವ ಶರೀರದ ದರ್ಶನ ಮಾಡಿ ವಾಪಸ್ ಹೋಗಿರುವಂತಹ ನಿದರ್ಶನಗಳಿದಾವೆ. ಆ ಎಲ್ಲ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಅದ್ರ ಜೊತೆಗೆ ಬಹಳಷ್ಟು ಜನ ಈ ವಸಂತ ಬಂಗೇರರ ಬಗ್ಗೆ, ಅವರ ಕಾಲಾವಧಿಯ ಕೆಲಸಗಳ ಬಗ್ಗೆ, ಆ ಟೈಮ್ನಲ್ಲಿ ಅವರಿದ್ದಂತಹ ರೀತಿಯ ಬಗ್ಗೆ, ಅದ್ರ ಜೊತೆಗೆ ಅವರು ಎಲ್ಲರ ಜೊತೆಗೂ ಬೆರೀತಿದ್ದಂತಹ ರೀತಿಗಳ ಬಗ್ಗೆ, ರಂಜನ್ ಗೌಡ ಇರ್ಬೋದು, ವಸಂತ್ ಸಾಲಿಯಾನ್ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ವಸಂತ್ ಸಾಲಿಯಾನ್ ಅವರ ಪುತ್ರ ಸಂತೋಷ್ ಕಾಪಿನಡ್ಕ ಅವರು ಇಲ್ಲಿ ಒಂದು ಸಂದರ್ಭದಲ್ಲಿ ಮತಾಂತರಗೊಂಡಂತಹ ಇಬ್ಬರು ಕೇರಳಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಮತಾಂತರ ಮಾಡಿ ಕೇರಳಕ್ಕೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಇವರು ಒಂದು ಧೈರ್ಯವನ್ನ ಮಾಡಿ ಕೇರಳಕ್ಕೆ ಹೋಗಿ ಆ ಮತಾಂತರಗೊಂಡವರನ್ನು ವಾಪಸ್ ಕರೆಸಿಕೊಂಡು ಬಂದು ಅವರನ್ನ ಮತ್ತೆ ಗರ್ವಾಪ್ಸಿ ಅಂದ್ರೆ ಹಿಂದೂ ಧರ್ಮಕ್ಕೆ ಮತ್ತೆ ವಾಪಸ್ಸು ಒಂದು ವಿಧಿವಿಧಾನಗಳನ್ನು ಮಾಡಿ ಅವರನ್ನ ವಾಪಸ್ ಕರೆಸಿಕೊಂಡಂತಹ ಒಂದು ಉದಾಹರಣೆ ಬಹಳ 2 ದಶಕಗಳ ಹಿಂದೆಯೇ ನಡೆದಿತ್ತು. ಅಂತಹ ಸಂದರ್ಭದಲ್ಲಿ ಇವರು ಏನು ಮಾಡಿದ್ರು, ಮತ್ತು ಎಮರ್ಜೆನ್ಸಿ ಟೈಮ್ನಲ್ಲಿ ಇವರು ಗಡ್ಡಧಾರಿಯಾಗಿದ್ರು. ಇವರು ಜೈಲಿಗೆ ಹೋಗಿರ್ಲಿಲ್ಲ, ಬದಲಾಗಿ ಯಾರ್ಯಾರು ಜೈಲಲ್ಲಿದ್ರು, ಯಾರ್ಯಾರು ಎಲ್ಲೆಲ್ಲಿ ಅಡಗಿ ಕೂತಿದ್ರು ಅವರಿಗೆಲ್ಲ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ತಿದ್ರು. ಆಹಾರದ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ವಸಂತ ಬಂಗೇರ್ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಕೂಡ ತಾವೀಗ ನೋಡ್ತಾ ಇದ್ರಿ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀಗ ಇಲ್ಲಿಗೆ ಅಭಿಮಾನಿಗಳ ಹರಿದು ಬರ್ತಾ ಇರುವಂತದ್ದನ್ನ ತಾವು ನೋಡ್ತಾ ಇದ್ರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮನೆಗೆ ಬಂದು ನೋಡಿ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ದಿನನಿತ್ಯದ ಬದುಕಿನಲ್ಲಿಯೂ ಕೂಡ ಇಷ್ಟು ಹೊತ್ತು ಆಗುವಾಗ ಇಲ್ಲಿ ಇಷ್ಟೇ ಸಂಖ್ಯೆಯಲ್ಲಿ ಒಂದು ಜನಸಾಗರ ಇರ್ತಿತ್ತು, ಇಷ್ಟೇ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ರು. ಅವರು ಅವರ ಕಷ್ಟಗಳನ್ನ ಹೇಳ್ಕೊಳ್ತಿದ್ರು. ಆ ಕಷ್ಟಗಳನ್ನ ನಿವಾರಿಸುವಂತ ನಿಟ್ಟಿನಲ್ಲಿ ಹಲವಾರು ರೀತಿಯಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅವೆಲ್ಲವನ್ನು ಕೂಡ ಈಗ ತಾವು ನೋಡ್ತಾ ಇದ್ದೀರಿ. ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವೀಗ ಮಾತಾಡ್ತಾ ಇದ್ದೇವೆ. ಇದರ ಜೊತೆಗೆ ನಮಗೆ ವರ್ತಕರ ಸಂಘದ ಪ್ರಮುಖರಾಗಿರುವಂತಹ ಪುಷ್ಪರಾಜ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ವಸಂತ ಬಂಗೇರರು ಮತ್ತು ನಿಮ್ಮ ನಡುವಿನ ಒಂದು ಒಡನಾಟ ಮತ್ತು ಅವರ ಅಗಲುವಿಕೆಯ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದು ನಮ್ಗೆ ಅದು ಹೇಳಲಿಕ್ಕೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮತ್ತು ಅವ್ರದ್ದು ಆ ಸಂಬಂಧ ಅಂದ್ರೆ ನಂದು ತಂದೆಯವರ ಬಹಳ ಆತ್ಮೀಯರು. ನಾವೊಂದು ಉದ್ಯಮ ಪ್ರಾರಂಭ ಮಾಡಬೇಕಾದ್ರೆ ಅವರ ಒಂದು ಸಹಕಾರ ಬಹಳಷ್ಟಿತ್ತು. ಅದನ್ನು ನಾವು ಈಗಲೂ ನೆನಪು ಮಾಡ್ಕೊಳ್ತಿದ್ದೇವೆ. ಮತ್ತೆ ಅವರು ಹೇಗೆ ಅಂತ ಹೇಳಿದ್ರೆ ನಿಷ್ಠುರವಾದಿ, ಅಂದ್ರೆ ನೀವು ಸತ್ಯವನ್ನು ಇದ್ದಾಗ ಹೇಳುವಂತ ಒಬ್ಬ ವ್ಯಕ್ತಿ. ಹಾಗೂ ಬೆಳ್ತಂಗಡಿ ತಾಲೂಕಿಗೆ ಯಾವತ್ತು ತೊಂದರೆ ಆದಾಗ ಅದರ ಬಗ್ಗೆ ಧ್ವನಿ ಎತ್ತಿದಂತ ಒಬ್ಬ ಧೀಮಂತ ನಾಯಕ ಅಂತ ನಾನು ಹೇಳ್ಬೋದು. ಅದರಲ್ಲಿ ಕೂಡ ಅವರು 3 ಬಾರಿ ಬೇರೆ ಬೇರೆ ಪಕ್ಷಗಳಿಂದ ಗೆದ್ದು ಬಂದಂತ ವ್ಯಕ್ತಿ ಅವರು. ಹಾಗೆ ಅವರೊಂದು ಅಗಲುವಿಕೆ ಬಹಳ ನಮ್ಮ ತಾಲೂಕಿಗೆ ಬಹಳ ನಷ್ಟ ಅಂತ ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಎಷ್ಟೊತ್ತಿಗೆ ಸುದ್ದಿ ಗೊತ್ತಾಯ್ತು ಸರ್? ನೀವು ಕಡೆಯದಾಗಿ ಅವ್ರ ಹತ್ರ ಮಾತನಾಡಿದ್ದೆ ಯಾವಾಗ? ನಾವೊಂದು ಮದುವೆ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಮಾತಾಡಿದೆ. ಒಂದು ಸಾಧಾರಣ ಒಂದು 4 ತಿಂಗಳ ಮೊದಲು ಒಂದು ಮದುವೆ ಕಾರ್ಯಕ್ರಮದಲ್ಲಿ ಅವನು ಊಟಕ್ಕೆ ಕೂತಾಗ ನಮ್ಮೊಟ್ಟಿಗೆ ಮಾತಾಡಿದ್ರು. ಅವ್ರು ಏನೋ ಒಂದು ವಿಚಾರ ಏನಂತ ಹೇಳಿದ್ರೆ, ಅದು ಮದುವೆ ಮುಂಚಿನ ದಿವಸ ಇತ್ತು, ಮರುದಿವಸ ಇತ್ತು. ಅವ್ರು ಮುಂಚಿನ ದಿವಸ ಅಲ್ಲಿ ಕಾರ್ಯಕ್ರಮಕ್ಕೆ ತಪ್ಪಿ ಹೋಗಿದ್ರು. ಅದ್ರ ಬಗ್ಗೆ ನಾವು ಮಾತ್ರ ತುಂಬಾ ನೆಗಾಡೋದ್ರ ಬಗ್ಗೆ ಯಾರು ಬೇಗ ಮತ್ತೆ ಮಾರೆ ಅಂತೇಳಿ ಬಹಳ ಲವಲವಿಕೆಯಿಂದ ಅವರು ಆ ದಿವಸ ನಮ್ಮಲ್ಲಿ ಮಾತಾಡಿದ್ರು. ಮತ್ತೆ ಅವ್ರ ಕೊನೆ ಕ್ಷಣದಲ್ಲಿ ಅವರನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವ ಬೇಸರ ಕೂಡ ನಮ್ಗೆ ತುಂಬಾ ಕಾಡ್ತಾ ಇದೆ. ಈಗ ಅವ್ರದ್ದು ಮತ್ತು ನಿಮ್ಮ ಒಡನಾಟವನ್ನು ಹೇಳಿದ್ವಿ. ಅವರ ನಾಯಕತ್ವ, ಅವರ MLA ಆದಂತ ಟೈಮಲ್ಲಿ ಬಹಳಷ್ಟು ಕ್ಷಣಗಳು ನಿಮಗೆ ಮೆಲುಕು ಅಥವಾ ನೆನಪು ಮಾಡ್ಕೋಬಹುದು. ಏನ್ ನೆನಪು ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀರಿ ಅವರ ಒಂದು ನಾಯಕತ್ವದ ಬಗ್ಗೆ? ನಾನು ಜಾತ್ಯತೀತ ದಳದ ನಾನು ಯೂತ್ ಪ್ರೆಸಿಡೆಂಟ್ ಆಗಿದ್ದೆ ಅವರ ಸಮಯದಲ್ಲಿ. ಅವರ ಚಕ್ರ ಆಟ ಸಮಯದಲ್ಲಿ ಬಹಳ ಫೇಮಸ್ ಆಗಿದೆ ಅದು. ಅದನ್ನು ಆ ಟೀಮ್ ಅದು ಬಹಳ ವಿಶೇಷ ಟೀಮ್ ಆಗಿತ್ತು ಆಗ. ಅಂದ್ರೆ ಅದರಲ್ಲಿ ಎಲ್ಲ ಪಕ್ಷದವರು ಇದ್ರು ಆ ಸಮಯದಲ್ಲಿ. ರಾಜಕೀಯದಲ್ಲಿ ಆದ್ರೂ ಹಾಗೆ ಅವರೊಟ್ಟಿಗೆ ನಾವೊಂದು ಕಾರ್ಯಕ್ರಮ ಹೋಗುದಾದ್ರೆ ಇಬ್ಬರು ಹೋಗ್ತಾ ಇರೋದಿಲ್ಲ. ಅವರೊಟ್ಟಿಗೆ ಒಂದು 10-25 ಜನ ಯಾವಾಗಲೂ ಅವರೊಟ್ಟಿಗೆ ಹೋಗ್ತಿದ್ದೇವೆ ಆ ಸಮಯದಲ್ಲಿ. ರಾಜಕೀಯದಲ್ಲಿ ನಾನು ತುಂಬಾ ಅವರೊಟ್ಟಿಗೆ ನಾನು ಆಗಿಲ್ಲದಿದ್ರು ಕೂಡ, ಅವ್ರು ಯಾವ ಪಕ್ಷದಲ್ಲಿ ನಿಂತರು ಕೂಡ ಅವರಿಗೆ ನಾವು ಓಟ್ ಹಾಕ್ತಿದ್ದಂತ ವ್ಯಕ್ತಿ ಅವರು. ಹಾಗೂ ರಾಜಕೀಯ ಅಂತ ಹೇಳುವ ನಾವು ನೋಡ್ತಿದ್ದೇವೆ ಅಭಿವೃದ್ಧಿ ಇದೆ, ಈಗಲೂ ಅಭಿವೃದ್ಧಿ ಇದೆ, ಮುಂಚೆ ಅಭಿವೃದ್ಧಿ ಆಗಿದೆ. ಅವಳು ಯಾವ ಸಾರ್ವಜನಿಕರಿಗೆ ಯಾವ್ದಾದ್ರು ಬೇಡ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಂಡು ಅದರ ಹಿಂದೆ ಹೋಗುವವರು. ಅವರು ಸಾರ್ವಜನಿಕರಿಗೆ ವಿರುದ್ಧವಾಗಿ ಯಾವತ್ತೂ ಹೋಗಿರ್ಲಿಲ್ಲ ಅವರು. ಅಂತೂ ಬಹಳ ಧೀಮಂತ ವ್ಯಕ್ತಿ. ನಮ್ಮ ವರ್ತಕರ
ತಾಲೂಕಿನ ವರ್ತಕರಿಗೂ ದೊಡ್ಡ ಅವರಿಂದ ಲಾಸ್ ಆಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದ ಸರ್, ನಮ್ಮಲ್ಲಿ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಇದು ತಾಲೂಕಿನ ವರ್ತಕರ ಸಂಘದ ಅದು ಹೇಳಿ ಒಂದು ನಿಮಿಷ. ಇವತ್ತು ಹೆಚ್ಚಿನ ಅಂಶ ಮೆರವಣಿಗೆ ಹೋಗುವ ಸಮಯದಲ್ಲಿ ದಯವಿಟ್ಟು ವರ್ತಕರು ತಮ್ಮ ಅಂಗಡಿಗಳು ಬಂದ್ ಮಾಡಿ ಅದಕ್ಕೆ ಒಂದು ಸಹಕಾರ ಸೂಚಿಸಬೇಕಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ವರ್ತಕರ ಸಂಘದ ಪರವಾಗಿ ಇವ್ರದ್ದೊಂದು ವಿನಂತಿ ಇದೆ. ಒಂದು ಅವರಿಗೆ ಗೌರವ ಸೂಚಕವಾಗಿ ಅವರ ಮೆರವಣಿಗೆ ಸಾಗುವಂತ ಸಂದರ್ಭದಲ್ಲಿ ತಾವು ಒಂದಷ್ಟು ಸಹಕರಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ನೆನಪುಗಳನ್ನ ಪುಷ್ಪ ಶೆಟ್ಟಿ ಅವರು ಬಿಚ್ಚಿ ಕೊಡಿದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ಮದುವೆಯಲ್ಲಿ ಸಿಕ್ಕಿದಂತ ಸಂದರ್ಭದಲ್ಲಿ ಅವರು ಆಡದಂತ ನೆನಪುಗಳು, ಜೊತೆಗೆ ಇವರಿಗೆ ಮೊದಲ ಉದ್ಯಮ ಗುರುನಾರಾಯಣ ಸೇವಾ ಸಹಕಾರಿ ಒಂದು ಬಿಲ್ಡಿಂಗ್ ನ ಪ್ರಕಾಶ್ ಹೋಟೆಲ್ ಆರಂಭ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಸಿಕ್ಕಂತಹ ಪ್ರೋತ್ಸಾಹ, ಇವರ ತಂದೆಯವರಿಗೆ ಸಿಕ್ಕಂತಹ ಪ್ರೋತ್ಸಾಹ ಎಲ್ಲವನ್ನೂ ಕೂಡ ಅವರು ಮೆಲುಕು ಹಾಕಿಕೊಂಡಿದ್ದಾರೆ. ಬಹಳಷ್ಟು ನೆನಪುಗಳಿದ್ದಾವೆ. ಮತ್ತು ಇನ್ನೊಂದು ಮಾತು ಹೇಳಿದ್ರು, ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅವರಿಗೊಂದು ಮತ ಇತ್ತು ನಮ್ದು ಅಂತ. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮೆಲುಕು ಹಾಕಿದಂತ ಮತ್ತು ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಸರ್. ಪಂಚೇಶ್ ಚಾರ್ಮಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಹಳೆಕೋಟೆ. ಬಂಗೇರು ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸಿರುವಂತಹ ಒಬ್ಬ ಕಾರ್ಯಕರ್ತ ವೇಗಸ್ ಅವರು ದರ್ಶನವನ್ನ ಮಾಡ್ಲಿಕ್ಕೆ ಅಲ್ಲಿ ಒಳಭಾಗಕ್ಕೆ ವೇಗಸ್ ಅವರು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಈಗ ತಾವು ನೋಡ್ತಾ ಇದ್ರಿ. ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ರಿ. ಇಲ್ಲಿ ಆಂಬ್ಯುಲೆನ್ಸ್ ನ ಮೂಲಕ ಬಂದಿರುವಂತಹ ವೇಗಸ್ ಅವರನ್ನ ಒಳಭಾಗಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಅಲ್ಲಿ ಅವರನ್ನ ಮೈದಾನಕ್ಕೆ, ಅಂದ್ರೆ ಮೈದಾನದಲ್ಲಿ ಅಂತಿಮ ದರ್ಶನ ಮಾಡುವಂತ ಸಾಧ್ಯತೆ ಇಲ್ಲ, ಮನೆಯಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತ ನೋಡಿ ಅಲ್ಲಿ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಒಳಭಾಗಕ್ಕೆ ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆ ಸಂಪೂರ್ಣ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅವರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಅನ್ನುವಂಥದ್ದು. ಅಪ್ಪಿಪರಬುಲು ಅನ್ನುವಂಥ ಖ್ಯಾತಿಯನ್ನು ಪಡೆದಿರುವಂತಹ ಗ್ರೇಸಿಯನ್ ವೇಗಸ್ ಇವರು ಕನ್ಯಾಡಿ ಅವರು ಇತ್ತೀಚೆಗೆ ಅಪಘಾತದಲ್ಲಿ ಗಾಯಗೊಂಡಿದ್ರು. ಅವರು ಈ ಸಂದರ್ಭದಲ್ಲಿ ತನ್ನ ನಾಯಕನನ್ನ ನೋಡ್ಲಿಕ್ಕೆ ಹಳೆಕೋಟೆಗೆ ಬಂದಿದ್ದಾರೆ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಆ ದೃಶ್ಯಾವಳಿಗಳನ್ನ ಈಗ ಸಂಪೂರ್ಣ ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅವರಿಗೆ ಒಳಭಾಗದಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಅವರು ಒಳಭಾಗಕ್ಕೆ ಹೋಗಿ ಆಂಬ್ಯುಲೆನ್ಸ್ ನಲ್ಲಿ ಬಂದು ಒಳಭಾಗಕ್ಕೆ ಹೋಗಿ ಅವರು ಅಲ್ಲಿ ವ್ಯವಸ್ಥೆಯನ್ನ ಅವರಿಗೆ ಕಲ್ಪಿಸಲಾಗ್ತಾ ಇದೆ. ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಪ್ರತಿದಿನವೂ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಂಥವ್ರು, ಪ್ರತಿದಿನವೂ ಕೂಡ ಬಂಗೇರ ಕಚೇರಿಗೆ ಮನೆಗೆ ಆಗಮಿಸಿ ಕುಶಲೋಪರಿಗಳನ್ನ ಮಾತನಾಡ್ತಿದ್ದಂಥದ್ದು ಅಥವಾ ಆಗಬೇಕಾದಂತ ಕೆಲಸಗಳ ಬಗ್ಗೆ ಮಾತನಾಡ್ತಿದ್ದಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದ ಗ್ರೇಸಿಯನ್ ವೇಗಸ್ ಅವರು ಇದೀಗ ಆಗಮಿಸಿದರೆ ಆ ಒಂದು ದೃಶ್ಯಾವಳಿ ಅವರ ಅಂತಿಮ ದರ್ಶನದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಯಾವ ರೀತಿಯಾಗಿ ದರ್ಶನವನ್ನ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಅಂತಿಮ ದರ್ಶನ ಗ್ರೇಸಿಯನ್ ವೇಗಸ್ ಅವರ ಅಂತಿಮ ದರ್ಶನ, ಯಾಕೆಂತಂದ್ರೆ ಇತ್ತೀಚೆಗೆ ಅಪಘಾತದಲ್ಲಿ ಗಾಯಗೊಂಡಿರುವಂತ ಗ್ರೇಸಿಯನ್ ವೇಗಸ್ ಅವರು ಅತ್ಯಾಪ್ತ, ಅವರ ಅಂತಿಮ ದರ್ಶನದ ಒಂದು ದೃಶ್ಯಾವಳಿಗಳು, ಅವರನ್ನ ಆಂಬ್ಯುಲೆನ್ಸ್ ನಲ್ಲಿ ಕರೆತಂದು ಇಲ್ಲಿ ಅಂತಿಮ ದರ್ಶನವನ್ನ ಮಾಡಿಸಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ಅತ್ಯಾಪ್ತ, ಬಂಗೇರರು ಹೇಳಿದ ಮಾತುಗಳನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಂತಹ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ಬೋದು. ಆ ಕಾರ್ಯಕರ್ತನಿಗೆ ಯಾವ ರೀತಿಯಾದಂತಹ
ಒಂದು ಅವರಿಗೆ ಒಂದು ಗೌರವ ಸಲ್ಲಲೇಬೇಕು ಅನ್ನುವಂಥದ್ದು, ಅವರಿಗೆ ಒಂದು ಗೌರವ ಸಲ್ಲಿಸಲೇಬೇಕು, ಅವರನ್ನು ನೋಡ್ಲೇಬೇಕು ಅನ್ನುವಂತಹ ಇರಾದೆಯೊಂದಿಗೆ ಇಲ್ಲಿಗೆ ಗ್ರೇಸಿಯನ್ ವೇಗಸ್ ಅವರು ಆಗಮಿಸಿದ್ದಾರೆ. ಅವರು ಆಗಮಿಸಿದ ಸಂದರ್ಭ ಅವರನ್ನ ಒಳಗೆ ಕರೆದುಕೊಂಡು ಹೋಗುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ ನಿರಂತರವಾಗಿ ಬೆಳಗ್ಗೆ 6 ಗಂಟೆಯಿಂದ ನೇರ ಪ್ರಸಾರದಲ್ಲಿ ಭಾಗಿಯಾಗ್ತಾ ಇದೆ. ನಿರಂತರವಾಗಿ ಎಲ್ಲ ನೇರ ಪ್ರಸಾರವನ್ನು ಕೂಡ ನಿಮಗೆ ಕಟ್ಟಿಕೊಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ದಾಮೋದರ್ ದೊಂಡೋಲೆಯವರು ಈಗಾಗಲೇ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದ ಒಂದು ಮಾಹಿತಿಯನ್ನ ನಮ್ಗೆ ಈಗಾಗಲೇ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಅಲ್ಲಿ ಅವರ ಆಪ್ತರು ಬಹಳಷ್ಟು ಅವರ ಅನುಯಾಯಿ ಕೂಡ ಕಾಯ್ತಾ ಇದ್ದಾರೆ. ಅವರ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಗ್ರೇಸಿಯನ್ ವೇಗಸ್ ಅವರಿಗೆ ಆಂಬ್ಯುಲೆನ್ಸ್ ಅಲ್ಲಿ ಬಂದಿರುವಂತಹ ಗಾಯಗೊಂಡಿರುವಂತಹ ಕಾರ್ಯಕರ್ತ ಅವರಿಗೆ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಪ್ರತಿಯೊಂದು ದೃಶ್ಯಾವಳಿಗಳನ್ನು ಕೂಡ ಕಟ್ಟಿಕೊಡುವಂತ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನಿರಂತರವಾಗಿ ಇವತ್ತು ಗುರುವಾರ ಸುದ್ದಿ ನ್ಯೂಸ್ ನಲ್ಲಿ ಸಂಪೂರ್ಣವಾಗಿ ಬಂಗೇರ ಪರಿಚಯದ ವರದಿಯೂ ಕೂಡ ಇದೆ. ಆ ಒಂದು ವರದಿಯನ್ನ ಓದ್ತಾ ಇರುವಂತವರು ಕೂಡ ಬಹಳಷ್ಟು ಮಂದಿ, ಎಲ್ಲರೂ ಕೂಡ ಸುದ್ದಿ ನ್ಯೂಸ್ ಅನ್ನ ಓದ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಆ ಸುದ್ದಿ ನ್ಯೂಸ್ ಅನ್ನ ಓದ್ತಾ ಇರುವಂತಹ ದೃಶ್ಯಾವಳಿಗಳ ಜೊತೆಗೆ ಅವರಿಗಾಗಿ ಕಾಯ್ತಾ ಇರುವಂತದ್ದು, ಪಾರ್ಥಿವ ಶರೀರದ ಅಂತಿಮ ದರ್ಶನ ಮಾಡಬೇಕು ಅಂತ ಕಾತುರದಿಂದ ಕಾಯ್ತಾ ಇರುವಂತಹ ಒಂದು ವರ್ಗವೂ ಕೂಡ ಇಲ್ಲಿದೆ. ಅದರ ಜೊತೆಗೆ ವರ್ತಕರ ಸಂಘದವರು ಈಗಾಗಲೇ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರಿಗೊಂದು ಗೌರವವನ್ನ ಎಲ್ಲರೂ ಕೂಡ ಸಲ್ಲಿಸಬೇಕು, ಆ ಕಾರಣಕ್ಕಾಗಿ ಒಂದು ರಿಕ್ವೆಸ್ಟ್ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇದೆ. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಮೆರವಣಿಗೆ ಹೊರಟು ಗ್ರೌಂಡಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ, ಗ್ರೌಂಡಿನಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಹಾಗೆ ಇದೀಗ ಈ ಒಂದು ಹಳೆಕೋಟೆಯ ಸುಪ್ರಭಾತದ ಮನೆಯ ಮುಂಭಾಗ ಏನ್ ನಡೀತಾ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಿ. ಸುಪ್ರಭಾತದ ಒಳಭಾಗದಲ್ಲಿ ಇರುವಂತಹ ದೃಶ್ಯಾವಳಿಗಳನ್ನ ಈಗ ತಾವು ನೋಡ್ತಾ ಇದ್ದೀರಿ. ಮೇಡಮ್ ನಮಸ್ತೆ. ಏನು ಹೇಳಿ? ತುಂಬಾ ಬೇಜಾರು. ಯಾಕೆಂದ್ರೆ ನಾನು ಮದುವೆ ಆಗಿ ಬಂದಾಗಿಂದ ಅವ್ರನ್ನ ಇಲ್ಲಿಂದ ನೋಡಿದ್ದೀನಿ. ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಬಡವರಿಗೆಲ್ಲ ತುಂಬಾ ಸಹಾಯ ಅದು ಇದು ಎಲ್ಲ ಮಾಡಿದ್ದಾರೆ. ಸ್ವಲ್ಪ ತುಂಬಾ ಬೇಜಾರಿನ ವಿಷಯ ಆಗಿದೆ. ಸುಜಿತಾ ಸಮೇತ ನಮ್ಮ ಕ್ಲೋಸ್ ಫ್ರೆಂಡ್ಸ್. He is one of the real leader. ಎಷ್ಟು ವರ್ಷಗಳ ಒಡನಾಟ ಸರ್? ನಾನು ಅವರನ್ನು ಭಾರಿ ಸಣ್ಣ ಪ್ರಾಯದಿಂದ ನೋಡಿದ್ದೇನೆ. ನಾನು ಹೈಸ್ಕೂಲಿಗೆ ಹೋಗುವಾಗಲೇ ನೋಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ನಾವು ಕ್ಲಾಸ್ಮೇಟ್ಸ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಆದ್ರೆ ಕಾಲೇಜ್ ಮೇಟ್ ಎಲ್ಲ ಆಗಿದ್ವಿ. ಎಷ್ಟೊತ್ತಿಗೆ ಘಟನೆ ಗೊತ್ತಾಯ್ತು? ಅವರೊಂದಿಗೆ ಕಳೆದಂತ ಯಾವ ನೆನಪುಗಳನ್ನ ಮೆಲುಕು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ? ಅವರ ಲೀಡರ್ಶಿಪ್ ಅನ್ನೇ ಇಷ್ಟಪಡ್ತೇನೆ. ಒಂದು ಡ್ಯಾಶಿಂಗ್ ನೇಚರ್ ಇದ್ದವ್ರ ಹತ್ರ, ಮಾಡಬೇಕು ಮಾಡ್ತೇನೆ ಒಂದು ಧೈರ್ಯ, ಅದು ಜನರನ್ನು ಕರೇಜ್ ಮಾಡ್ತಿತ್ತು. ಬೆಳ್ತಂಗಡಿಯ ಒಂದು ಹುಲಿ ಹೋಯ್ತು ಅಂತ ಅನ್ಕೊಳ್ಬೇಕಾಗತ್ತೆ ಇವತ್ತು. ನಿಜವಾಗ್ಲೂ ಹುಲಿ ರೀತಿ ಇದ್ರು ಅವರು.
ಒಟ್ಟಿಗೆ ಒಡನಾಡಿಗಳು, ಒಂದೇ ಪಕ್ಷದಲ್ಲಿದ್ರಿ, ಏನ್ ಹೇಳಕ್ ಬಯಸ್ತೀರಿ? 1975ನೇ ಇಸವಿಯಲ್ಲಿ ನಾನು ಅವರು ಎದುರು ಬದರಾಗಿ ವಿಧಾನಸಭೆಗೆ ಕಂಟೆಸ್ಟ್ ಮಾಡಿದವರು. ಅವರು ಆಗ ಬಿಜೆಪಿ ಪಕ್ಷದಲ್ಲಿದ್ದರು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ. ಆ ಬಳಿಕ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಒಂದು ಸಂದರ್ಭದಲ್ಲಿ ನಾನು ಸಮೇತ ಅವರಾಗ ಆ ನಂತರ ಜನತಾ ದಳಕ್ಕೆ ಹೋದ್ರು. ಆಗ ನಾನು ಸಮೇತ ಜನತಾ ದಳಕ್ಕೆ ನನ್ನನ್ನು ಕರೆಸಿಕೊಂಡ್ರು. ಆ ಸಂದರ್ಭದಲ್ಲಿ ನಾವಿಲ್ಲಿ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಆಯಿತು. ಇಲೆಕ್ಷನ್ ಅಲ್ಲಿ ನಾವು 6 ಮಂದಿ ಅಭ್ಯರ್ಥಿಗಳು ಅವರ ನೇತೃತ್ವದಲ್ಲಿ ಗೆದ್ದು ಬಂದಿದ್ದೆವು. ಅದೊಂದು ದಾಖಲೆ ಅಂತ ಹೇಳ್ಬೋದು. ಆ ನಂತರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು. ನಾವು ಬಹಳ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಬಹಳ ಗೌರವವನ್ನು ಅವರಿಗೆ ಕೊಡ್ತಿದ್ರು, ಅವರು ನಮಗೆ ಗೌರವವನ್ನು ನೀಡ್ತಾ ಇದ್ರು. ಹಾಗೆ ಇವತ್ತು ಅವರೊಂದು ಹಸ್ತಗತ ಆಗಿರುವುದು ಇಡೀ ಬೆಳ್ತಂಗಡಿ ತಾಲೂಕಿಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಅವರ ಮಾತು. ಬಹಳ ವಿಶೇಷವಾಗಿ ಅವರ ಜೊತೆಗಿನ ಒಂದು ಅವರ ಲೀಡರ್ಶಿಪ್ ಇರ್ಬೋದು, ಅವರ ಒಂದು ಚಾಕಚಕ್ಯತೆಯ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಪರಸ್ಪರ ವಿರೋಧಿಗಳಾಗಿ ಸ್ಪರ್ಧಿಸಿದ್ದೆ, ಆದರೆ ಅವರ ಒಂದು ಲೀಡರ್ಶಿಪ್ಗೆ ನಾನು ಈಗಲೂ ಕೂಡ ಒಂದು ಮೆಚ್ಚುಗೆಯನ್ನ ಸೂಚಿಸ್ತೇನೆ. ಅವರದ್ದು ಲೀಡರ್ಶಿಪ್ ತರ ಯಾರಿಗೂ ಬರಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಮಾತನಾಡಿದ್ರು. ಇದು ಬಹಳಷ್ಟು ಅಭಿಮಾನಿಗಳ ಒಂದೇ ರೀತಿಯಾದ ಧ್ವನಿಯ ಮಾತುಗಳು ಇಲ್ಲಿ ಕಂಡು ಬರ್ತಾ ಇದೆ. ಪಂಚೇಶ್ ಚಾರ್ಮಾಡ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಹಳೆಕೋಟೆ. ಬಹಳಷ್ಟು ಮಂದಿ ಬಂದು ಸೇರಿದ್ದಾರೆ. ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯಬೇಕು, ಕೊನೆಯದಾಗಿ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಸೇರ್ತಾ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹುಶಃ ಮನೆಯ ಹೊರಗಡೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಳ್ತಂಗಡಿಯ ಹಳೆಕೋಟೆ ಸಮೀಪದಲ್ಲಿರುವಂತಹ ವಸಂತ ಬಂಗೇರವರ ನಿವಾಸ ಸುಪ್ರಭಾತದ ಮುಂಭಾಗದಿಂದ ನೇರ ದೃಶ್ಯಾವಳಿಗಳನ್ನು ಬೆಳಗ್ಗೆ 6-6:30 ಗಂಟೆಯಿಂದ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮಗೆ ನಿರಂತರವಾಗಿ ಕಟ್ಟಿಕೊಡ್ತಾ ಇರುವಂಥದ್ದು. ಅಲ್ಲಿನ ಕ್ಷಣದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದೆ. ಸೊ ಎಲ್ಲರೂ ಕೂಡ ಒಂದು ಪಾರ್ಥಿವ ಶರೀರದ ಅಂತಿಮ ಒಂದು ದರ್ಶನವನ್ನು ಪಡಿಬೇಕು ಎನ್ನುವಂಥ ನೆಲೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವಂಥವರ ಸಂಖ್ಯೆ ಏರಿಕೆಯಾಗ್ತಾ ಇದೆ ಸಮಯ ಹೋದ ಹಾಗೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮನೆಯಿಂದ ಅವರ ಒಂದು ಪಾರ್ಥಿವ ಶರೀರವನ್ನು ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣಕ್ಕೆ ತರಲಾಗುತ್ತೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಕಾಲ ಮುಚ್ಚಿ ಇವರಿಗೆ ಒಂದು ನಮನವನ್ನು ಸಲ್ಲಿಸಬೇಕು ಎನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ವರ್ತಕ ಸಂಘದವರು. ವರ್ತಕ ಸಂಘದ ಪ್ರಮುಖರು ಹೇಳಿರುವಂಥ ವಿಚಾರಗಳನ್ನು ಕೂಡ ನಮ್ಮ ಪ್ರತಿನಿಧಿ ದಾಮೋದರ ದೊಂಡಲೆ ಅವರು ವಿವರಿಸಿದ್ದಾರೆ. ಸೊ ಈ ಮೂಲಕ ಬೆಳ್ತಂಗಡಿಯಲ್ಲಿ 5 ಬಾರಿ ಶಾಸಕರಾಗಿ ಗೆದ್ದು ಜನಾನುರಾಗಿಯಾಗಿ ಬಹಳಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ, ಜೊತೆಗೆ ನಿಷ್ಠುರವಾದಿ ನಾಯಕ ಎಂದೇ ಒಂದು ಪ್ರಸಿದ್ಧಿಯನ್ನ ಪಡೆದಿರುವಂತಹ ನಾಯಕ ವಸಂತ ಬಂಗೇರವರಿಗೆ ನಮನವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಇರುವಂತಹ ಒಂದು ವಿಚಾರಗಳು. ಇನ್ನೊಂದಷ್ಟು ಮಂದಿ ಬರ್ತಾ ಇದ್ದಾರೆ. ಇನ್ನೊಂದಷ್ಟು ಮಾಹಿತಿಗಳನ್ನು ನಮ್ಮ ಪ್ರತಿನಿಧಿ ದಾಮೋದರ ದೊಂಡಲೆ ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ತಾಲೂಕು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿಯ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆ ಮಾಡ್ಲಿಕ್ಕಿದ್ರೆ ಆ ಎಲ್ಲವನ್ನು ಕೂಡ ತಾವೀಗ ನೋಡ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಮನೆಯತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹರಿದು ಬರ್ತಾ ಇರುವಂತದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ತನ್ನ ಕೂಡದೇ ಇದ್ರು ಅಥವಾ ತನಗೇನಾದ್ರೂ ಹುಷಾರಿಲ್ಲ ಅಂತಾದ್ರು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಆ ಒಂದು ಅಂತಿಮ ದರ್ಶನ ಪಡಿತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಒಳಭಾಗದ ದೃಶ್ಯಾವಳಿಗಳನ್ನು ಕೂಡ ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಬಹಳ ವಿಶೇಷವಾಗಿ ಇವತ್ತಿನ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿಯೂ ಕೂಡ ವಸಂತ ಬಂಗೇರ ಸಂಪೂರ್ಣ ಜೀವನ ಚಿತ್ರಣವನ್ನು ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ಬಿಡುಗಡೆಯ ಇವತ್ತಿನ ಪತ್ರಿಕೆ ಬಹಳ ವಿಶೇಷವಾಗಿ ಹೊರಹೊಮ್ಮಿದೆ. ಸುದ್ದಿ ಬಿಡುಗಡೆ 38 ವರ್ಷಗಳ ಹಿಂದೆ ಇಲ್ಲಿ ಆರಂಭ ಆಗುವಂತಹ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನ ಮಾಡಿದಂತಹ ವ್ಯಕ್ತಿ ವಸಂತ ಬಂಗೇರ ಅವರು. ಆ ಬಗ್ಗೆ ಮತ್ತು ಅಲ್ಲಿ ಒಳಭಾಗದ ದೃಶ್ಯಾವಳಿಗಳನ್ನು ಕೂಡ ತಾವು ಈಗ ನೋಡ್ತಾ ಇದ್ರೆ, ಜೊತೆಗೆ ಸುದ್ದಿ ಬಿಡುಗಡೆಯಲ್ಲಿ ಅವರ ಸಂಪೂರ್ಣ ವ್ಯಕ್ತಿ ಚಿತ್ರಣವನ್ನ ಕೂಡ ಕಟ್ಟಿಕೊಡುವಂತಹ ರೀತಿಯಲ್ಲಿ
ಸುದ್ದಿ ಕೆಲಸ ಮಾಡ್ತಾ ಇದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ಈಗ ತಾವು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅಭಿಮಾನಿ ಬಳಗ ಎಲ್ಲವೂ ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂತಹದನ್ನ ತಾವೀಗ ನೋಡ್ತಾ ಇದ್ರಿ. ಅವರೆಲ್ಲರೂ ಕೂಡ ಒಂದಷ್ಟು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು. ಬಹಳಷ್ಟು ಜನ ಬಂಗೇರರ ಬಗ್ಗೆ ಮಾತನಾಡ್ತಾ ಇದ್ರು. ಇದೀಗ ಶೇಖರ್ ಕುಕ್ಕೇಡಿ ಅವರು ನಮ್ಮ ಜೊತೆಗಿದ್ದಾರೆ. ಶೇಖರ್ ಕುಕ್ಕೇಡಿ ಅವರು, ಎಷ್ಟು ಹೊತ್ತಿಗೆ ವಿಷಯ ಗೊತ್ತಾಯ್ತು ಮತ್ತು ನೀವು ಕಡೆಯದಾಗಿ ಭೇಟಿ ಆದ್ದು ಯಾವಾಗ, ಏನ್ ಹೇಳ್ತೀರಿ? ನಾವು ಕಡೆಯದಾಗಿ ಭೇಟಿಯಾಗಿ ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ನಾವು ಭೇಟಿಯಾಗಿದ್ದೆವು. ಅವತ್ತೇ ಅವರಿಗೆ ಸ್ವಲ್ಪ ರೋಗದ ಲಕ್ಷಣಗಳು ಕಂಡು ಬಂದ ಕಾರಣ ಅವರು 2-3 ತಿಂಗಳಿಂದ ಆಸ್ಪತ್ರೆಯಲ್ಲಿದ್ದಾಗ ನಮಗೆ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಡಾಕ್ಟರ್ ಅವರ ಸಂದೇಶ ಮೇರೆಗೆ ಯಾರನ್ನು ಕೂಡ ಪ್ರವೇಶ ಮಾಡಲಿಲ್ಲ ಅಂತ ಅವರ ಕುಟುಂಬದವರು ನಮಗೆ ತಿಳಿಸಿದ್ರು. ಆದ್ರೆ ನಿನ್ನೆ ಇವತ್ತು ನಾವು ಅಭಿಮಾನಿಗಳ ಸಭೆ ಕರೆದು ಅವರ ಆರೋಗ್ಯ ಬಗ್ಗೆ ನಮಗೆ ಬೇಕು ಅಂತ ಒಂದು ತೀರ್ಮಾನವನ್ನ ಮಾಡಬೇಕು ಅಂತ ನಿನ್ನೆ ನಾವೆಲ್ಲ ಆಯೋಜನೆ ಮಾಡಿದ್ದು. ಆದ ಕಾರಣ ದುರದೃಷ್ಟದಿಂದ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ತುಂಬಾ ನೋವು ಬರುವಂತ ಸಂಗತಿ ಆಗಿದೆ. ನಿಮ್ಮ ನಾಯಕತ್ವಕ್ಕೆ ಮತ್ತು ಪಕ್ಷಕ್ಕೆ ಅವರ ಕೊಡುಗೆಗಳನ್ನ ಮೆಲುಕು ಹಾಕುತ್ತದೆ. ನಾವೆಲ್ಲ ಚಿಕ್ಕಂದಿನಿಂದಲೂ ಕೂಡ ಸಾಧಾರಣ ಒಂದು 7ನೇ ಕ್ಲಾಸ್ ಇರುವಾಗಲೇ ಅವರ ನಾಯಕತ್ವವನ್ನು ಮೆಚ್ಚಿಕೊಂಡು ಅವರ ಜೊತೆ ಒಡನಾಟ ಮಾಡಿದವರು. ಅವಾಗ ರಾಜ್ಯಕ್ಕೆ ಅಂತಲ್ಲ, ಬಂಗೇರವರ ಹೆಸರಿನ ಮೇಲೆ ನಾವು ಬಂದವರು. ಇವಾಗ ನಮ್ಮ ಎಲ್ಲ ಹಂತದ ರಾಜಕಾರಣ ಕೂಡ ಅವರು ಬಂಗೇರವರ ಹೋರಾಟದ ಸ್ಫೂರ್ತಿ ನಮಗೆ ಇವತ್ತು ರಾಜಕಾರಣ ಮೇಲ್ಮಟ್ಟಕ್ಕೆ ಬರ್ಲಿಕ್ಕೆ ಆಗಿದೆ. ಆದ ಕಾರಣ ಇವತ್ತು ನಾವು ಈ ತಾಲೂಕಿನಲ್ಲಿ ಅಂತ ಒಬ್ಬ ನಾಯಕರನ್ನ ಇನ್ನೂ ಸೃಷ್ಟಿ ಮಾಡ್ಲಿಕ್ಕೆ ಖಂಡಿತ ಅಸಾಧ್ಯ. ಯಾಕಂದ್ರೆ ಅವರ ಹುಟ್ಟು ಒಂದು ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಂಡ ಕಾರಣ ಅಂತ ನಾಯಕರನ್ನ ನಾವು ಕಲ್ಕೊಂಡಿದ್ದೇವೆ. ನಮ್ಮ ತಾಲೂಕಿಗೆ ಟೋಟಲ್ ಆಗಿ ಯಾವುದು ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಎಲ್ಲ ಪಕ್ಷದ ಬಡವರಿಗೆ ಕೂಡ ತುಂಬಾ ನಷ್ಟ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ಓಕೆ, ಧನ್ಯವಾದ ಶೇಖರ್ ಕುಕ್ಕೇಡಿ ಅವರು. ಬಹಳಷ್ಟು ವಿಚಾರಗಳು ಹೇಳಿದ್ರು. 7ನೇ ಕ್ಲಾಸ್ ಅಲ್ಲಿ ಇರುವಾಗ ಬಂಗೇರವರ ಒಂದು ನಾಯಕತ್ವವನ್ನು ನೋಡಿ ಬಂದಂತವ್ರು, ಬಂಗೇರವರ ನಾಯಕತ್ವವನ್ನು ನೋಡಿ ಇಲ್ಲಿ ಪಕ್ಷಕ್ಕೆ ಸೇರ್ಕೊಂಡಂತವ್ರು, ಆ ಬಂಗೇರವರ ಹೆಸರಿನ ಮೇಲೆ ಅವರ ನಾಯಕತ್ವದ ಮೇಲೆಯೇ ಬೆಳೆದು ಬಂದಂತದ್ದು ಎಲ್ಲವನ್ನೂ ಕೂಡ ಮೆಲುಕು ಹಾಕಿದ್ದಾರೆ. ವಿಶೇಷವಾಗಿ ಎಲ್ಲ ವಿಚಾರಗಳ ಬಗ್ಗೆ ಮೆಲುಕು ಹಾಕ್ತಾ ಬಂಗೇರವರ ವ್ಯಕ್ತಿತ್ವವನ್ನ ಕೊಂಡಾಡ್ತಾರೆ. ಮಂಜೇಶ್ ಶಾರ್ಮಣಿ ಜೊತೆಗೆ ದಾಮೋದರ ದುಂಬಲೆ, ಸುದ್ದಿ ನ್ಯೂಸ್, ಹಳೆಕೋಟೆ. ಇಂಥ ವಸಂತ ಬಂಗೇರ ಇಂಥ ವ್ಯಕ್ತಿ ಇನ್ನು ಬೆಳ್ತಂಗಡಿ ತಾಲೂಕಿಗೆ ಹುಟ್ಟಿ ಬರ್ಲಿಕ್ಕೆ ಇಲ್ಲ. ನೀವು ಎಲ್ಲಿ ಅವರು? ಇಬ್ರಾಹಿಂ ಮಡತ್ಯಾರು, ಬೈಹುಲ್ಲು ವ್ಯಾಪಾರಿ. ಬೈಹುಲ್ಲು ವ್ಯಾಪಾರಿ. ಓಕೆ, ನೀವು ಬೈಹುಲ್ಲು ವ್ಯಾಪಾರ ಮಾಡ್ತಾ ಇರುವಂತ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು? ಭಾರಿ ಎಲ್ಲ ಒಳ್ಳೆದೇ ಕೆಲಸ ಮಾಡಿದ್ದೀವರು. ಒಳ್ಳೆ ಕೆಲಸ. ಏನಾದ್ರೂ ಒಂದು ತಾಲೂಕಲ್ಲಿ ಕೆಲಸ ಇದ್ರೆ ನೀವು ಹೋಗಲ್ಲಿಗೆ, ನಾ ಹೇಳ್ತೇನೆ ಫೋನ್ ಮಾಡಿ ಹೋಗಂತ. ಸಕ್ಸಸ್ಫುಲ್ ಆಗಿದೆ. ಎಷ್ಟೊತ್ತಿಗೆ ಸುದ್ದಿ ಗೊತ್ತಾಯ್ತು ನಿಮಗೆ? ನಮಗೆ ಒಂದು ನಿನ್ನೆ 6 ಗಂಟೆಗೆ ಗೊತ್ತಾಯ್ತು. 6 ಗಂಟೆಗೆ. ಇದು ನೋಡಿ, ಅಲ್ಲಿ ಒಂದು ಪುಟ್ಟ ಮಗುವನ್ನ ಹಿಡಿದುಕೊಂಡು ಬರ್ತಾ ಇರುವಂತಹ ತಾಯಿ. ಹೀಗೆ ಇಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ. ಯಾಕಂತಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಒಂದು ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂತಹ ಅಭಿಮಾನಿ ಬಳಗ ಎಲ್ಲವೂ ಕೂಡ ನೀವೀಗ ನೋಡ್ತಾ ಇದ್ರಿ. ಬಹಳ ಆ ಅಭಿಮಾನಿ ಬಳಗವನ್ನ ಮಾತನಾಡಿಸುವಂಥದ್ದು, ಜೊತೆಗೆ ಒಂದಷ್ಟು ಅವರ ಬಗ್ಗೆ ಅವರ ನೆನಪುಗಳನ್ನ ಮೆಲುಕು ಹಾಕುವಂಥದ್ದು ಇತ್ಯಾದಿಗಳನ್ನ ಮಾಡ್ತೇವೆ. ಯಾಕೆಂತಂದ್ರೆ ಬಹಳಷ್ಟು ವಿಶೇಷವಾಗಿ ಇಲ್ಲಿ ಆ ಒಂದು ಅಂತಿಮ ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಜೊತೆಗೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರಕ್ಷಿತ್ ಶಿವರಾಮ್ ಅವರೀಗ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೂಡ ನಾವು ಮಾತನಾಡಿಸ್ತೇವೆ. ಬಹಳ ವಿಶೇಷವಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ರಕ್ಷಿತ್ ಶಿವರಾಮ್ ಅವರು ವಸಂತ ಬಂಗೇರ ಜೊತೆಗೆ ಇಡೀ ಕ್ಷೇತ್ರವನ್ನು ಓಡಾಡಿದ್ದಾರೆ. ರಕ್ಷಿತ್ ಸರ್, ಏನ್ ಹೇಳ್ತೀರಿ? ಒಂದು ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೇವಲ ಈ ತಾಲೂಕಿಗೆ ಅಲ್ಲ, ಈ ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ ಒಬ್ಬ ಮುತ್ಸದಿ ರಾಜಕಾರಣಿಯನ್ನ ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಸಜ್ಜನ ರಾಜಕಾರಣ, ಭ್ರಷ್ಟಾಚಾರ ರಹಿತ ರಾಜಕಾರಣ, ಈ ಒಂದು ಬಾನ್ ಕೊಂಡಿಯನ್ನೇ ನಾವು ಕಳ್ಕೊಂಡಂಗಾಗಿದೆ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಇವತ್ತು ಬಂಗೇರರವರು ಬಿಟ್ಟು ಹೋಗಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಅವರ ಕೊಡುಗೆಯನ್ನ ಈ ಭಾಗದಲ್ಲಿ ನಾವು ನೋಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರ ಬಂದಾಗ ಸದಾ ಕಾಲ ಅವರ ಜೀವನದುದ್ದಕ್ಕೂ
ಸದನದಲ್ಲಾಗ್ಲಿ, ಅಧಿಕಾರ ಇದ್ದಾಗಲಿ, ಅಧಿಕಾರ ಇಲ್ಲದೆ ಇರುವಾಗ ಎಲ್ಲ ಸತಿಯು ಧ್ವನಿ ಎತ್ತದಂತ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಕಳೆದುಕೊಂಡಿದ್ದೇವೆ. ಬೇರೆ ಬೇರೆ ವಿಚಾರಗಳಲ್ಲಿ ಅವರ ವಿದ್ಯಾರ್ಥಿ ದೆಸೆಯಿಂದಲೂ ನಾಯಕತ್ವದ ಗುಣವನ್ನು ಅಳವಡಿಸಿಕೊಂಡು ಇವತ್ತು ರಾಜ್ಯದ ಎಲ್ಲ ಹಿರಿಯ ನಾಯಕರು ಸಂತಾಪವನ್ನ ಸೂಚಿಸ್ತಾ ಇರೋದು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಮುತ್ಸದಿ ರಾಜಕಾರಣಿಗಳಾದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂಗೇರರವರ ಪರ ಮಾತಾಡ್ತಿರುವುದನ್ನ ನೋಡಿದ್ರೆ ಬಹುಶಃ ಇಂಥ ಒಬ್ಬ ನಾಯಕನ ಜೊತೆ ನಾವಿದ್ವಲ್ಲ ಅನ್ನೋದೇ ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ತೇನೆ. ವಿಶೇಷವಾಗಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಚುನಾವಣೆಗಿಂತಲೂ ಮಿಗಿಲಾಗಿ ಅವರು ಅದರ ನೇತೃತ್ವವನ್ನು ವಹಿಸಿ ಇಡೀ ತಾಲೂಕಿನ ಉದ್ದಕ್ಕೂ ಅವರು ತೆರಳಿ ಅವರು ಸಂಚಾರವನ್ನ ಮಾಡಿದ್ದಾರೆ. ಎಲ್ಲ ಅಭಿಮಾನಿಗಳಿಗೆ, ಅವರ ಕುಟುಂಬ ವರ್ಗದವರಿಗೆ ಒಂದು ಧೈರ್ಯ ಕೊಡುವಂತ ಧೈರ್ಯ ಭಗವಂತ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಜೊತೆಗಿಂತ ಕಳೆದಂತಹ ಗೋಲ್ಡನ್ ನೆನಪುಗಳನ್ನ ಯಾವ ರೀತಿಗೆ ಬನ್ನಿಸ್ತೀವಿ? ಯಾವ ರೀತಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಒಂದೇ ಮರ್ಯಾದೆ, ಒಬ್ಬ ಸಾಮಾನ್ಯ ಪ್ರಜೆಗೂ ಒಂದೇ ಮರ್ಯಾದೆ, ಎಂತ ಶ್ರೀಮಂತನಿಗೂ ಒಂದೇ ಮರ್ಯಾದೆ ಅನ್ನೋ ದೊಡ್ಡ ವಿಚಾರವನ್ನ ನಾನು ಅವರಲ್ಲಿ ಕಳೆದುಕೊಂಡಿದ್ದೇನೆ. ಎಲ್ಲರನ್ನ ಸಮಾನವಾಗಿ ನೋಡುವಂತ ಒಬ್ಬ ಮಹಾನ್ ನಾಯಕ. ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳಿಗೂ ಅವರೇ ಅದಕ್ಕೆ ಪರಿಹಾರವನ್ನು ಹುಡುಕುವಂತ ಒಬ್ಬ ಮಹಾನ್ ನಾಯಕ. ತ್ವರಿತವಾಗಿ ಅದಕ್ಕೆ ಪರಿಹಾರ ಕೊಡಬೇಕು, ಮತ್ತೆ ಯಾವ ಅಂಜಿಕೆಯೂ ಇಲ್ಲ. ಒಬ್ಬ ವಿಶೇಷವಾದ ನಾಯಕನ ಜೊತೆ ನಾವು ಕೆಲಸ ಮಾಡಿದ್ರಂತ ದೊಡ್ಡ ಅನುಭವ ನನಗಾಗಿದೆ. ನಿಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಬೈದು ಮಾತಾಡಿಸಿದ್ರು, ಬೈದು ಎಚ್ಚರಿಸ್ತಾ ಇದ್ರು. ಅವರ ಬೈಗುಳದಲ್ಲಿ ಒಂದು ಆಶೀರ್ವಾದ ಇದೆ. ಹೊರಗಿನಿಂದ ಎಷ್ಟೇ ಕಠೋರ ಅನ್ಸಿದ್ರು ಮನಸ್ಸು, ತಾಯಿ ಹೃದಯದ ಮನಸ್ಸು ನಮ್ಮ ಬಂಗೇರರವತ್ತು. ನಿನ್ನೆ ಬೆಂಗಳೂರಲ್ಲಿ ಇದ್ರಿ, ನಿಮ್ಗೆ ಎಷ್ಟೊತ್ತಿ ವಿಷಯ ಗೊತ್ತಾಯ್ತು? ಮತ್ತು ನಿನ್ನೆ ಅವರ ಜೊತೆಗೆ ಬಂದ್ರಿ ಅಂತ ಅನ್ಸುತ್ತೆ. ಅವರು ಅನಾರೋಗ್ಯಕ್ಕೆ ತುತ್ತಾದ ನಂತರ ಎಷ್ಟು ಸಲ ಭೇಟಿಯಾಗಿದ್ರು ಸರ್? ಏನು ಅವರ ಕಡೆಯದಾಗಿ ನಿಮ್ಮ ಹತ್ರ ಮಾತನಾಡಿದ್ದೇನು? ಅವರು ಯಾವಾಗ್ಲೂ ಅವ್ರು ಮಾಡ್ತಿರುವಂತ ಕೆಲಸಗಳು ಏನಾಗ್ತಿತ್ತು, ಅವರ ಜನರ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕು ಅನ್ನೋ ವಿಚಾರವನ್ನ ನಿರಂತರವಾಗಿ ಹೇಳ್ತಾ ಇದ್ರು. ನಿನ್ನೆ ವಿಚಾರ ತಿಳಿದಾಗ ಅವರ ಜೊತೆಗೆ ಬಂದು ಇಲ್ಲಿ ಎಲ್ಲ ವ್ಯವಸ್ಥೆಗಳು ಹೇಗಾಗ್ಬೇಕು, ಮುಂದಿನ ವಿಧಿವಿಧಾನಗಳು ಹೇಗಾಗ್ಬೇಕು ಅದ್ರ ಬಗ್ಗೆ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಒಂದು ಸಮಾಲೋಚನೆಯನ್ನ ಕೂಡ ಮಾಡಿ ಇವತ್ತೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ವಿ. ಅವರ ಜೊತೆ ಇರುವಂತ ಅನುಭವವನ್ನ ಎಂದೂ ಮರಿಲಿಕ್ಕೆ ನಾನು ಸಾಧ್ಯ ಇಲ್ಲ, ನಮ್ಮ ಕಾರ್ಯಕರ್ತರು ಅವರ ಜೊತೆಗಿರುವ ಅನುಭವವನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಲೋಕಸಭಾ ಚುನಾವಣೆಯ ಸಂದರ್ಭ, ಚುನಾವಣೆ ಮುಗಿದಿದೆ, ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಿ. ಇಂತಹ ಸಂದರ್ಭದಲ್ಲಿ ನಾಯಕನನ್ನ ಕಳೆದುಕೊಂಡಿದ್ದೀರಿ. ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ ಹೇಳಿ ಕಳೆದ ಬಾರಿ ವಸಂತ ವಿನ್ಯಾಸ ಅನ್ನುವಂಥ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಹೇಳಿದ್ರು. ಅವರ ಇಡೀ ಒಂದು ರಾಜಕೀಯ ಜೀವನದಲ್ಲಿ 3 ಪಾರ್ಟಿ, ಎಲ್ಲಾ ಪಾರ್ಟಿಗಳಲ್ಲೂ ಕೂಡ ಗೆದ್ದಿದ್ದಾರೆ. ಬಹಳ ವಿರಳ ಅನ್ಸುತ್ತೆ ಒಂದು ವ್ಯಕ್ತಿ 3 ಪಾರ್ಟಿಯಲ್ಲಿ ಸ್ಪರ್ಧೆ ಮಾಡಿ 3 ಪಾರ್ಟಿಯಲ್ಲಿ ಗೆಲ್ಲೋದು ಬಹಳ ವಿರಳ. ಅಂತ ವಿರಳಾತಿ ವಿರಳ ನಾಯಕರಲ್ಲಿ ಒಬ್ರು ನಮ್ಮ ವಸಂತ ಬಂಗೇರರವರು. ಈ ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ನಮ್ಮ ಕ್ಯಾಂಡಿಡೇಟ್ ಕೂಡ ಅವರ ಆಶೀರ್ವಾದವನ್ನ ಪಡೆದೇ ಅವರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ನಾವು ಕೂಡ ಅವ್ರನ್ನ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನ ನಿರಂತರವಾಗಿ ಪಡ್ಕೊಳ್ತಾ ಇದ್ವಿ. ಸಿದ್ದರಾಮಯ್ಯ ಅವರಂತೂ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವ್ರು. ಯಾವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಒಬ್ಬ ಅವರ ಸಹೋದರನ ರೀತಿಯಲ್ಲಿ ಅವ್ರನ್ನ ಕಾಣ್ತಾ ಇದ್ರು. ಸಹೋದರ ರೀತಿಯಲ್ಲಿ ಇವರು ಕೂಡ ಸಿದ್ದರಾಮಯ್ಯ ಅವರು ಒಬ್ಬ ಮುಖ್ಯಮಂತ್ರಿಗಳು, ಇಂಥ ಒಬ್ಬ ಹಿರಿಯ ರಾಜಕಾರಣಿ ಅನ್ನೋದು ಬಿಟ್ಟು ಯಾವಾಗ್ಲೂ ಒಬ್ಬ ದೊಡ್ಡ ಅಣ್ಣನಲ್ಲಿ ಮಾತಾಡುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಅಂತ ಒಂದು ಅದ್ಭುತವಾದ ಒಡನಾಟ ಅವರಲ್ಲಿತ್ತು. ಮೊನ್ನೆ ನನಗೆ ಬೆಂಗಳೂರಲ್ಲಿ ರಮೇಶ್ ಕುಮಾರ್ ಸಿಕ್ಕಿದಾಗ, PGR ಸಿಂಧಿಯಾರ್ ಅವರು ಸಿಕ್ಕಿದಾಗ, ಆ ತಲೆಮಾರಿನ ನಾಯಕರು ಸಿಕ್ಕಿದಾಗ ಕೂಡ ಬಂಗೇರರವ್ರ ಬಗ್ಗೆ ಅವರು ಯಾವಾಗ್ಲೂ ಕೇಳ್ತಾ ಇರ್ತಾರೆ. DK ಶಿವಕುಮಾರ್ ಅವರು ಕೂಡ ನಿನ್ನೆ ರಾತ್ರಿ ಫೋನ್ ಮಾಡಿ ಅವರ ಸಂತಾಪವನ್ನ ಸೂಚಿಸಿ ಒಬ್ಬ ಹಿರಿಯ ನಾಯಕನನ್ನ ನಾವು ಕಳೆದುಕೊಂಡಿದ್ದೇವೆ ಅಂತ ಬಹಳ ನೋವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಜಿಲ್ಲೆಯ ಹಲವಾರು ನಾಯಕರು ಕೂಡ ಬಹಳ ನೋವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ಒಂದು ತುಂಬಲಾರದ ನಷ್ಟ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರು ಯಾರ್ಯಾರು ಬರುವಂತ ನಿರೀಕ್ಷೆಗಳಿದಾವೆ ನಿಮಗೆ ಬಂದಿರೋ ಮಾಹಿತಿಯ ಪ್ರಕಾರ? ಬಹುತೇಕ ಎಲ್ಲ ನಾಯಕರು ಈಗಾಗಲೇ ನಾವು ತಿಳಿಸಿದ್ದೇವೆ. ಒಬ್ಬೊಬ್ಬರೇ ಇವತ್ತು ನಾವು ಎಷ್ಟೊತ್ತು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದಾಗ್ಲೇ ನಮಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಚುನಾವಣೆ ಈಗ ತಾನೇ ಮುಗ್ದಿರೋದ್ರಿಂದ ಹಲವಾರು ನಾಯಕರು ಅವರವರ ವಿಶ್ರಾಂತಿಗೆ ಹೋಗಿರುವಂತದ್ದು ಈಗ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ. ಆದ್ರಿಂದ ಬಂದಾಗ್ಲೇ ನಮಗೆ ಗೊತ್ತಾಗ್ಬೇಕು. ಧನ್ಯವಾದ ಮಾತಾಡೋದಕ್ಕೆ. 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಡನಾಟ ಹೇಗಿತ್ತು, ಅವರ ಬೈಗುಳಗಳು ನಮಗೆ ಆಶೀರ್ವಾದ, ಮತ್ತು ಹಿರಿಯ ನಾಯಕರುಗಳೆಲ್ಲರೂ ಕೂಡ ಹೇಗೆ ಅವರ ಬಗ್ಗೆ ಮಾತನಾಡ್ತಿದ್ರು. ಅತಿ ವಿರಳ 3 ಪಾರ್ಟಿಗೂ ಹೋಗಿ ಎಲ್ಲಾ ಕಡೆಯೂ ಕೂಡ ಗೆಲುವು ಸಾಧಿಸುವಂತಹದ್ದು ಬಹಳ ವಿರಳ. ಅವರ ವ್ಯಕ್ತಿತ್ವ ಒಂದು ಏನು ನಂಗೆ ಇಷ್ಟ ಆಯ್ತು ಅಂತಂದ್ರೆ, ಕಾರ್ಯಕರ್ತನೂ ಒಂದೇ, ನಾಯಕನೂ ಒಂದೇ, ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತಹ ಅವರ ಒಂದು ವರ್ತನೆ.
ಎಸ್ ಸರ್. ಯಾವ ರೀತಿಯಾಗಿ ಇಲ್ಲಿ ಅಂತಿಮ ದರ್ಶನವನ್ನ ಮಾಡಲಾಗ್ತದೆ ಅನ್ನುವಂಥದ್ದು ತಾವೀಗ ನೋಡ್ತಾ ಇದ್ರಿ. ಹಳೆಕೋಟೆಯ ಸುಪ್ರಭಾತ ನಿವಾಸದಿಂದ ಅಲ್ಲಿ ದೇಹವನ್ನ ಹೊರತರಲಾಗ್ತದೆ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ದೇಹವನ್ನ ಹೊರತರಲಾಗ್ತಾ ಇರುವಂತಹ ದೃಶ್ಯಾವಳಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಮೆರವಣಿಗೆಯ ಮೂಲಕ ಒಂದು ಮೈದಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಆ ದೇಹವನ್ನ ಹೊರತರಲಾಗ್ತಿರುವಂತಹ ದೃಶ್ಯಾವಳಿಗಳು, ಅಲ್ಲಿ ಅಭಿಮಾನಿಗಳು ಅಲ್ಲಿ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇರುವಂತದ್ದನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇರುವಂತಹದನ್ನ ಕೂಡ ತಾವು ನೋಡ್ತಾ ಇದ್ರಿ. ದೇಹವನ್ನ ಹೊರತರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಅಂತಿಮ ದರ್ಶನಕ್ಕಾಗಿ ಮೈದಾನಕ್ಕೆ ಕೊಂಡು ಹೋಗುವಂತಹ ಸಂದರ್ಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿದೆ. ಈ ಕುಟುಂಬಸ್ಥರ ಸಂಪೂರ್ಣವಾದಂತಹ ವಿಧಿವಿಧಾನಗಳನ್ನ ಮುಗಿಸಿ ಇದೀಗ ಅಂತಿಮ ದರ್ಶನಕ್ಕಾಗಿ ದೇಹವನ್ನ ಹೊರಗೆ ತರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತಹದ್ದು ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ. ಆ ವ್ಯವಸ್ಥೆಗಳನ್ನು ಹೇಗ್ ಮಾಡ್ಲಾಗ್ತಾ ಇದೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಆ ಒಂದು ದೃಶ್ಯಾವಳಿಗಳನ್ನ ಇದೀಗ ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ, ಯಾವ ರೀತಿಯಾಗಿ ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ಲಾಗ್ತಾ ಇದೆ ಅನ್ನೋದು. ವಸಂತ ಬಂಗೇರ್ ಅವರ ನಿವಾಸದ ಮುಂಭಾಗದ ದೃಶ್ಯಗಳನ್ನು ನೇರವಾಗಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಒಂದಷ್ಟು ಪಾರ್ಥಿವ ಶರೀರದ ಸಂಸ್ಕಾರ ಕ್ರಿಯೆಗಳೆಲ್ಲವೂ ಕೂಡ ನಡೆದಂತಹ ಬಳಿಕ ಪಾರ್ಥಿವ ಶರೀರವನ್ನು ಮನೆಯಿಂದ ಹೊರಗಡೆ ತರುವಂಥ ಒಂದು ಪ್ರಕ್ರಿಯೆ ಕೂಡ ಈಗಾಗಲೇ ನೆರವೇರಿದೆ. ನಾವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಬಹಳಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಅವರ ಒಂದು ಅಂತಿಮ ದರ್ಶನವನ್ನು ಪಡೆಯುವಂಥ ನೆಲೆಯಲ್ಲಿ ಆಗಮಿಸಿರುವಂಥವರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಮನೆಯ ಮುಂಭಾಗದಲ್ಲಿ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಒಂದು ನಮನವನ್ನು ಸಲ್ಲಿಸಬೇಕು ಎನ್ನುವಂಥ ನೆಲೆಯಲ್ಲಿ. ಜೊತೆಗೆ ಬಹಳಷ್ಟು ಮಂದಿ ಪ್ರಮುಖರು, ಗಣ್ಯರು, ರಾಜಕೀಯ ಮುಖಂಡರು, ಅವರ ಆಪ್ತರು ಎಲ್ಲರೂ ಕೂಡ ಬಂದು ಅವರ ಒಂದು ಅನಿಸಿಕೆಗಳನ್ನು ಅಥವಾ ಅವರ ಒಂದು ಒಡನಾಟದ ಬಗ್ಗೆ ಅವರ ಒಂದು ವಿಚಾರಗಳನ್ನು ಸುದ್ದಿ ಜೊತೆಗೆ ಹಂಚಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ದಾಮೋದರ ದೊಂಡೋಲೆ ಅವರು ಅವರ ಒಂದು ಮಾತುಗಳನ್ನು ಕೇಳಿಸಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಮೂಲಕ ಎಲ್ಲರೂ ಕೂಡ ಅಂದರೆ ಬಹುತೇಕ ಎಲ್ಲರ ಜೊತೆಗೂ ಕೂಡ ಒಂದು ಒಡನಾಟ, ಅಂದರೆ ನೋಡೋದಿಕ್ಕೆ ನಿಷ್ಠೂರವಾಗಿ ಕಂಡ್ರೂ ಕೂಡ ಮನಸ್ಸು ಬಹಳ ಒಳ್ಳೆಯದು. ಆ ಮನಸ್ಸಿನೊಳಗೆ ಯಾವುದೇ ರೀತಿಯ ಕಲ್ಮಶಗಳು ಇರಲಿಲ್ಲ ಅನ್ನುವಂಥದ್ದು ಅವರನ್ನ ಹತ್ತಿರದಿಂದ ಬಲ್ಲವರು ಹೇಳ್ತಾ ಇದ್ದಂತಹ ಮಾತು. ಬಹುಶಃ ಆ ಮಾತುಗಳೆಲ್ಲವೂ ಕೂಡ ಇಲ್ಲಿ ಮತ್ತೆ ಆ ಮಾತುಗಳನ್ನ ಸೇರಿರುವಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಹೇಳಿದಂಥವರೆಲ್ಲರೂ ಕೂಡ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ, ಅವರ ಒಂದು ಆತ್ಮೀಯತೆಯ ಬಗ್ಗೆ ಅಥವಾ ಅವರ ಒಂದು ನಿಷ್ಕಳಂಕ ಒಂದು ರಾಜಕಾರಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡಿರುವಂಥದ್ದನ್ನು ನಾವೆಲ್ಲವೂ ಕೂಡ ಗಮನಿಸಿರುವಂಥದ್ದು. ನೇರ ನುಡಿಯ, ನೇರ ನಡೆಯ ನಾಯಕ ಅಂತಲೇ ಒಂದು ಪ್ರಸಿದ್ಧಿಯನ್ನು ಪಡೆದವರು, ಪ್ರಸಿದ್ಧರಾದವರು ವಸಂತ ಬಂಗೇರ ಅವರು. ಏನೇ ಹೇಳುದಿದ್ರು ಕೂಡ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾ ಇದ್ರು. ಯಾವುದೇ ಒಂದು ವ್ಯಕ್ತಿಯ ಒಂದು ಆರ್ಥಿಕ ಪರಿಸ್ಥಿತಿಯನ್ನಾಗಲಿ ಅಥವಾ ಆತನ ಒಂದು ಸಾಮಾಜಿಕ ಪರಿಸ್ಥಿತಿಯನ್ನಾಗಲಿ ನೋಡಿಕೊಂಡು ಯಾವತ್ತಿಗೂ ಕೂಡ ಅವರು ವ್ಯವಹಾರವನ್ನು ಮಾಡಿದವರಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂತಹ ಮೂಲಕ ಬಹಳಷ್ಟು ಒಂದು ಆ ವ್ಯಕ್ತಿತ್ವಕ್ಕಾಗಿ ಒಂದು ವಿಶಿಷ್ಟವಾದ ಒಂದು ಗೌರವವನ್ನು ಪಡೆದುಕೊಳ್ತಾ ಇದ್ರು ವಸಂತ ಬಂಗೇರ ಅವರು. ಎದುರಿದ್ದವರನ್ನ ಮಿಂಚಿಸೋದಕ್ಕಾಗ್ಲಿ ಓಲೈಸೋದಕ್ಕಾಗ್ಲಿ ಹೋಗುವಂತಹ ಜಯಮಾನ ಎಂದಿಗೂ ಕೂಡ ಅವರದ್ದಾಗಿರ್ಲಿಲ್ಲ. ಅಂತ ಒಂದು ಯಾವುದೇ ರೀತಿಯ ಒಂದು
ಕೆಲಸಕ್ಕೆ ಅವರು ಮುಂದಾಗಿರಲಿಲ್ಲ ಅನ್ನುವಂಥದ್ದು. ನಿಷ್ಠೂರ ಮಾತಿಗೆ ಬಡವ ಶ್ರೀಮಂತ ಅನ್ನುವಂಥ ಯಾವುದೇ ಭೇದ ಭಾವವನ್ನು ಕೂಡ ಅವರು ಮಾಡಲಿಲ್ಲ. ಹೀಗಾಗಿ ಈ ಮುಲಾಜಿಲ್ಲದ ವರ್ತನೆಯಿಂದಾಗಿ ಪಕ್ಷದವರು ಅಂದರೆ BJPಯಲ್ಲಿದ್ದಾಗ BJP, JDSನಲ್ಲಿದ್ದಾಗ JDS ಇರ್ಬೋದು, ಅಥವಾ ಈಗ ಕಾಂಗ್ರೆಸ್ಗೆ ಬಂದ ಮೇಲೆ ಕಾಂಗ್ರೆಸ್ನಲ್ಲಾಗಿರ್ಬೋದು, ಅವರ ಸ್ವಪಕ್ಷೀಯದವರಿಗೆ ಅವರ ಒಂದು ವ್ಯಕ್ತಿತ್ವವನ್ನು ಎದುರಿಸೋದು ಒಂದಷ್ಟು ಸವಾಲಾಗಿತ್ತು ಅನ್ನುವಂಥದ್ದು. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ತಾಲೂಕು ಮೈದಾನದಲ್ಲಿ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಅಂತಿಮ ಯಾತ್ರೆಗೆ ಸಾಗ್ಲಿಕ್ಕಿದ್ದಾರೆ. ಆ ಅಂತಿಮ ಯಾತ್ರೆಗೆ ಸಾಗ್ಲಿಕ್ಕಿರುವಂತಹ ಕೆಲವು ಕ್ಷಣಗಳು ಅಂತಿಮ ಯಾತ್ರೆಗೆ ಬಾಕಿ ಇದ್ದಾವೆ. ಆ ಅಂತಿಮ ಯಾತ್ರೆಯ ಕ್ಷಣಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ವಸಂತ ಬಂಗೇರರ ಬಗ್ಗೆ ವಿಶೇಷವಾದಂತಹ ಪುಸ್ತಕವನ್ನ ರಚನೆ ಮಾಡಿದಂಥವ್ರು, ಅವರ ಬಗ್ಗೆ ಬಹಳ ಆಪ್ತ ಒಡನಾಟವನ್ನ ಇಟ್ಟುಕೊಂಡಂಥವ್ರು, ಬರಹಗಾರ, ಪ್ರಾಧ್ಯಾಪಕರು, ಉಪನ್ಯಾಸಕರು ಆಗಿರ್ತಕ್ಕಂತಹ ಅರವಿಂದ್ ಚೊಕ್ಕಾಡಿ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ವಸಂತ ವಿನ್ಯಾಸ, ಅವರ ಬದುಕಿನ ಒಂದು ಸಂಪೂರ್ಣ ವಿನ್ಯಾಸ, ಅವರ ಬದುಕಿನ ಒಂದು ಆಗು ಹೋಗುವ ಎಲ್ಲವನ್ನು ಕೂಡ ತಾವು ನೋಡಿದ್ದೀರಿ. ಏನ್ ಹೇಳಕ್ ಬಯಸ್ತೀರಿ ಸರ್ ವಸಂತ ಬಂಗೇರರ ಜೀವನದ ಬಗ್ಗೆ? ವಸಂತ ಬಂಗೇರರ ಜೀವನ ಅನ್ನುವಂಥದ್ದು ಅದು ಯಾವುದೋ ಬೇರೆ ಶಕ್ತಿಗಳಿಂದ ಇನ್ಫ್ಲುಯೆನ್ಸ್ಡ್ ಅಲ್ಲ, ಸ್ವತಃ ಅವರ ಬದುಕಿನ ಅನುಭವಗಳಿಂದ ಅವರು ಕಟ್ಟಿಕೊಂಡಂತ ಒಂದು ಬದುಕು ಅದು ಅಂತ ಹೇಳುದು. ಆ ಬದುಕು ಅತ್ಯಂತ ಶ್ರೇಷ್ಠವಾಗಿತ್ತು. ಯಾಕೆ ಶ್ರೇಷ್ಠ ಅಂತ ಹೇಳ್ತೇನೆ, ಅವರ ನಡವಳಿಕೆಯಲ್ಲಿ ಅತ್ಯಂತ ಮಾನವೀಯವಾದ ಸ್ಪಂದನೆಗಳು ಅನೇಕ ಬಾರಿ ನಾನು ಕಂಡಿದ್ದೇನೆ, ನನ್ನ ಕಣ್ಣಾರೆ ಕಂಡಿದ್ದೇನೆ, ನಾನು ಹೇಳುವುದನ್ನು ಕೂಡ ಕೇಳಿದ್ದೇನೆ. ಅಂದ್ರೆ ಈ ಬಡವರು ಮತ್ತು ಕಷ್ಟದಲ್ಲಿರುವವರು ಅಂತ ಹೇಳಿದ್ರೆ ಅವರು ತೀವ್ರವಾಗಿ ಮಿಡಿತಾ ಇದ್ರು. ಅದು ಅವರ ಮಾತು ಸ್ವಲ್ಪ ಒರಟಾಗಿ ಕಾಣಿಸ್ಬೋದು, ಒರಟಾಗಿ ಕಂಡ್ರು ಕೂಡ ಅವರು ಯಾರಿಗಾದ್ರೂ ಒಬ್ಬರಿಗೆ ಬೈದ ನಂತರ ಅವರ ಮನಸ್ಸಿಗೆ ಬಹಳ ಹಿಂಸೆ ಆಗುದು. ಯಾನ್ ನಿರಿಯತ್ತ ಅಂದ್ರೆ ಈ ರೀತಿ ಅವರು ಅನೇಕ ಬಾರಿ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳುವಂಥದ್ದು. ಮತ್ತು ಅವರು ಈ ಮದುವೆಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದ್ರೆ ಹೆಣ್ಣು ಮಕ್ಕಳಿಗೆ 1,000 ರೂಪಾಯಿ ಕೊಡುವ ಪದ್ಧತಿ ಇತ್ತು. ಆ 1,000 ರೂಪಾಯಿ ಕೊಡುವ ಪದ್ಧತಿ ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದ್ರೆ ಕಾಸರಗೋಡಿನಿಂದೆಲ್ಲ ಅವರಿಗೆ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಬರ್ತಾ ಇತ್ತು. ಅಂದ್ರೆ ಈ ಒಂದು ಹೆಣ್ಣು ಮಗುವಿಗೆ ಮದುವೆ ಆಗ್ತಾ ಇರುವಾಗ ಅವರು ಕಷ್ಟದಲ್ಲಿರ್ತಾರೆ, ಅದಕ್ಕೆ ತಾನು ಸ್ಪಂದಿಸಬೇಕು ಅನ್ನುವಂತ ಈ ಮನೋಭಾವ. ಇನ್ನೊಬ್ರು ವೇಣೂರಲ್ಲಿ ಒಬ್ರು ಅಜ್ಜೆ ಇದ್ದಾರೆ, ಒಮ್ಮೆ ಅವರ ಮನೆ ನಾನು ಹೋಗಿದ್ದೆ, ನಾಟಿ ವೈದ್ಯ ಅವರು ನನಗೆ ವಸಂತ ಬಂಗೇರರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಓಳು ತೋಜಪ್ಪಾಲೆ ಅಂತ ಹೇಳಿದ್ರು. ತೋಜಪ್ಪಾಲೆ ಅಂತ ಹೇಳುವಾಗ ಅವರು ದೊಡ್ಡ ಪೆಟ್ಟಿಗೆ ತಂದ್ರು. ಆ ಪೆಟ್ಟಿಗೆಯ ಒಳಗಿನಿಂದ ಒಂದೊಂದೇ ಕಟ್ಟನ್ನು ಬಿಚ್ಚಿ 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 ಸುಮಾರು ಒಂದು 50 ಕಟ್ಟಾಗಬಹುದು. ಈ 50 ಕಟ್ಟಿನ ಒಳಗಿನಿಂದ ಒಂದು ಕಾಗದವನ್ನು ತೆಗೆದು ಅದು ಇವರು ಹೀಗೆ ನಾಟಿ ವೈದ್ಯಕೀಯವನ್ನು ಇದು ಈ ರೀತಿಯಲ್ಲಿ ರಚನೆ ಮಾಡ್ತಾ ಇದ್ದಾರೆ ಅಂತ ಹೇಳೋ ಬಗ್ಗೆ ವಸಂತ ಬಂಗೇರರು ಬರೆದು ಕೊಟ್ಟಿರುವಂತ ಬರಹ ಅದು. ಅದನ್ನು ಅವರು ಬಹಳ ತನ್ನ ಜೀವನದ ಅತ್ಯಂತ ಅಮೂಲ್ಯ ಕೊಡುಗೆ ಅನ್ನೋ ರೀತಿಯಲ್ಲಿ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟುಕೊಂಡಿದ್ದಾರೆ. ಅಂದ್ರೆ ಜನಗಳನ್ನು ಹೇಗೆ ವಸಂತ ಬಂಗೇರರು ರೀಚ್ ಆಗ್ತಾ ಇದ್ರು ಅನ್ನುವಂಥದ್ದಕ್ಕೆ ಇದು ಎಲ್ಲವೂ ಕೂಡ ದಾಖಲೆ ಆಗ್ತದೆ ಅಂತ. ಆಮೇಲೆ ಇದೊಂದು ಪ್ರಸಿದ್ಧವಾದಂತ ಘಟನೆ, ಇಲ್ಲಿ ಮಂಗನ ಕಾಯಿಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ಆವರಿಸಿಕೊಂಡಿದ್ದಾಗ ಅವರು ಮಂಗನ ಕಾಯಿಲೆ ತರುವ ಉಣುಗನ್ನು ಒಂದು ಬಿರಡೆಯಲ್ಲಿ ಹಾಕಿ ಅದನ್ನು ಬಂದು ಮಾಡಿ, ಕರಡಿಗೆಯಲ್ಲಿ ಹಾಕಿ ಬಿರಡೆಯಲ್ಲಿ ಬಂದು ಮಾಡಿ ಸಭೆಯ ಒಳಗೆ ಹೋಗಿ ಅದನ್ನು ಕಿಸೆಯಲ್ಲಿ ಇಟ್ಟುಕೊಂಡು ಪರಿಹಾರ ಕೊಡ್ಲಿಲ್ಲ ಅಂತ ಹೇಳಿ ಆದ್ರೆ ಇದನ್ನು ಬಿಡ್ತೇನೆ ಅಂತ ಹೇಳ್ಬೇಕು ಅಂತ ತಕೊಂಡು ಹೋದವರು. ಆಯ್ತಾ, ಅಂದ್ರೆ ಇದು ನೀವು ಕೊಡುದಿಲ್ಲ ಅಲ್ವಾ, ನಮಗೆಲ್ರಿಗೂ ಬರ್ಲಿ ಆ ಕಾಯಿಲೆ
ಇದು ಸಿಟ್ಟು, ಅದು ಕ್ರಮಬದ್ಧತೆ ಹೌದೋ ಅಲ್ಲೋ ಬೇರೆ ವಿಚಾರ. ಆದ್ರೆ ಅದರ ಹಿಂದೆ ಇದ್ದಂತ ಮಾನವೀಯವಾದ ಕಾಳಜಿಗಳಿವೆ ಅಲ್ಲ, ಇದು ವಸಂತ ಬಂಗೇರನ್ನು ಉಳಿದ ಎಲ್ಲರಿಗಿಂತಲೂ ಬಹಳ ಡಿಫರೆಂಟ್ ಆಗಿ ರೂಪಿಸ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಟ್ಟು ವಸಂತ ವಿನ್ಯಾಸ ಅನ್ನುವಂಥದ್ದು ಅದು ಅವರ ಜೀವನ ಚರಿತ್ರೆ ಅಲ್ಲ, ಅವರ ಜೀವನದಲ್ಲಿ ಕಂಡು ಬಂದಂತ ಅನೇಕ ಘಟನೆಗಳ ಕುರಿತಾಗಿ ಆ ಘಟನೆಗಳ ಸುತ್ತ ಅದು ಏನನ್ನು ಸೂಚಿಸ್ತದೆ ಅಂತ ಹೇಳುವಂತಹದ್ದನ್ನು ಬರೆದಿರುವಂತ ಬರಹ ಅದು. ಅವರ ಸಮಗ್ರ ವ್ಯಕ್ತಿತ್ವ ಹೇಗೆ ರೂಪುಗೊಂಡಿತು ಅನ್ನುವಂಥದ್ದನ್ನು ಆ ಪುಸ್ತಕದಲ್ಲಿ ನಾನು ಕೊಟ್ಟಿದ್ದೇನೆ. ಇತ್ತೀಚೆಗೆ ಕಡೆಯದಾಗಿ ನೀವು ಯಾವತ್ತು ಹತ್ರ ಮಾತಾಡಿದ್ರಿ? ನಾನು ಅವರು ಆಸ್ಪತ್ರೆಗೆ ಹೋಗುವುದಕ್ಕೆ ಒಂದು ಸಲ ಅವರು ಮಂಗಳೂರಿಗೆ ಹೋಗಿ ಬಂದಿದ್ರು ಆಸ್ಪತ್ರೆ ಬಂದ ದಿವಸ ನಾನು ಬಂದಿದ್ದೆ ಇಲ್ಲಿಗೆ. ಬಂದು ಅವರ ಹತ್ರ ಮಾತಾಡಿದ್ದೆ. ಅದಾಗಿ 5 ದಿವಸದಲ್ಲಿ ಅವರ ಆಸ್ಪತ್ರೆಗೆ ಹೋದ್ರು. ಇಲ್ಲೇ ಕೂತ್ಕೊಂಡು ಒಂದು 20 ನಿಮಿಷ ಅವರ ಹತ್ರ ಮಾತನಾಡಿದ್ದೆ. ಕೊನೆಯದಾಗಿ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗುವ 5 ದಿವಸಕ್ಕೆ ಮೊದಲು ಮಾತಾಡಿದ್ದೇನೆ ಅವರ ಹತ್ರ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದೀಗ ಅಂತಿಮ ಯಾತ್ರೆಗೆ ಬೇಕಾದ ಸಕಲ ಸಿದ್ಧತೆಗಳು ಆಗ್ತಾ ಇದ್ದಾವೆ. ಆ ಎಲ್ಲ ಸಿದ್ಧತೆಗಳು ನೋಡ್ತಾ ಇದ್ದೀವಿ, ಸಿದ್ಧತೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇದು ಪಾರ್ಥಿವ ಶರೀರದ ಅಂತಿಮ ಯಾತ್ರೆಗೆ ಬೇಕಾದಂತಹ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿರುವಂಥದ್ದು, ಆಗ್ತಾ ಇರುವಂತಹದ್ದು, ಅವೆಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಪ್ರಾಂಶುಪಾಲ್ ಸ್ಟಾರ್ಟ್ ಆಗ್ತದೆ. ಮತ್ತು ಅವರ ಒಡನಾಟ ರಾಜಕೀಯವಾಗಿ ಅವರು ಬಿಜೆಪಿಯಿಂದ ಆರಂಭ ಮಾಡಿ JDS, ಕಾಂಗ್ರೆಸ್ ಎಲ್ಲದರಲ್ಲಿಯೂ ಕೂಡ ಸ್ಪರ್ಧೆ ಮಾಡಿ ಗೆದ್ದಂತ ಒಬ್ಬ ನಾಯಕ. ಏನ್ ಹೇಳ್ತೀರಿ ಸರ್? ನಾನು ನಮ್ಮ ಮನೆ ಭಾರತೀಯ ಜನತಾ ಪಾರ್ಟಿಯ ಮನೆ. ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದವರು ವಸಂತ ಬಂಗೇರು. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರ ಜೊತೆ, ನಮ್ಮ ಶಂಕರ್ ಶೆಟ್ಟಿ ಅವ್ರ ಜೊತೆ ಬಹಳ ಅವಿನಾಭಾವ ಸಂಬಂಧ ಇದ್ದಂಥವ್ರು. ಚಿಕ್ಕ ವಯಸ್ಸಿನಿಂದಲೂ ನಾನು ವಸಂತ ಬಂಗೇರ್ ಅವರನ್ನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಪ್ರಾಯಶಃ ಈ ಅವರ ಜೀವನದಲ್ಲಿ 3 ಪಕ್ಷವನ್ನು ಪ್ರತಿನಿಧಿಸಿ ಪ್ರಾಯಶಃ ಒಂದು ನೇರವಾಗಿ ರಾಜಕಾರಣವನ್ನು ಮಾಡತಕ್ಕಂಥ ವ್ಯಕ್ತಿತ್ವ ವಸಂತ ಬಂಗೇರದ್ದು. ಈ ಕ್ಷೇತ್ರದ ಅಭಿವೃದ್ಧಿ, ಈ ಕ್ಷೇತ್ರದ ಜನತೆಯ ಶ್ರೇಯೋಭಿವೃದ್ಧಿ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದಿನ ಯುವ ಜನತೆಗೆ ಪ್ರೇರಣಾದಾಯಿಯಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿರ್ತಕ್ಕಂಥ ವಸಂತ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೊಂದು ಫೋಟೋ ವೈರಲ್ ಆಗ್ತಾ ಇದೆ, ಬಹಳ ಆಪ್ತತೆಯಿಂದ ಒಟ್ಟಾಗಿ ಹೋಗಿರುವಂತಹ ಒಂದು ಫೋಟೋ. ಆ ಫೋಟೋದ ಬಗ್ಗೆ ನಾನು ಈ ಕ್ಷೇತ್ರದ ಒಂದು ದೇವಸ್ಥಾನ, ಕಿರಾತಮೂರ್ತಿ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ಅದಕ್ಕೆ ಒಂದು ಯಡಿಯೂರಪ್ಪನವರ ಅವಾಗ ಮುಖ್ಯಮಂತ್ರಿ ಆಗಿದ್ರು, ಅವರ ಕಡೆಯಿಂದ ನಾವು ಹೆಚ್ಚಿನ ಅನುದಾನವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾನು ವಸಂತ ಬಂಗೇರ್ ಜೊತೆ ಸೇರಿ ಆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅನುದಾನಕ್ಕೋಸ್ಕರ ವಿಧಾನಸೌಧ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರ ಮನೆಗೆ ಹೋಗಿರ್ತಕ್ಕಂಥ ಭಾವಚಿತ್ರ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಶಾಸಕ ವಸಂತ ಬಂಗೇರ್ ಅವರ ಬಗ್ಗೆ, ಮಾಜಿ ಶಾಸಕ ವಸಂತ ಬಂಗೇರ್ ಅವರ ಬಗ್ಗೆ, ಈಗ ಶಾಸಕರಾಗಿದ್ದಂಥ ಹರೀಶ್ ಪೂಜಾರ್ ಅವರ ಮತ್ತು ಅವರು ಯಾವ ರೀತಿಯಾಗಿ ಇಲ್ಲಿ ಒಂದು ಇದ್ರು, ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ರು ಅನ್ನುವಂಥದ್ದನ್ನ ತಿಳಿಸಿದ್ರೆ, ಇದೀಗ ಅಂತಿಮ ಯಾತ್ರೆ ಆರಂಭವಾಗಿದೆ. ಇಲ್ಲಿಂದ ನೇರವಾಗಿ ಉಜಿರೆಯ ಬೆಳ್ತಂಗಡಿಯ ಮೈದಾನಕ್ಕೆ ತೆರಳಿದ್ದಾರೆ. ಬೆಳ್ತಂಗಡಿಯ ಮೈದಾನದಲ್ಲಿ ಅವರ ಅಂತಿಮ ದರ್ಶನವನ್ನ ಮಾಡಲಾಗುತ್ತೆ. ಆ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಅಲ್ಲಿ ಮೈದಾನದಲ್ಲಿ ಮಾಡಿಕೊಳ್ಳಲಾಗಿದೆ. ಇದೀಗ ಸಂಪೂರ್ಣ ನೇರ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಅಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ, ಯಾವ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ಕೂಡ ತಾವು ನೋಡ್ತಾ ಇದ್ರಿ. ಇದೀಗ ಆ ಎಲ್ಲ ದೃಶ್ಯಾವಳಿಗಳನ್ನ ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಕೆಲಸವನ್ನ ಮಾಡುತ್ತೆ. ಆ ಎಲ್ಲ ದೃಶ್ಯಾವಳಿಗಳನ್ನ ಈಗ ತಾವು ನೋಡ್ತಾ ಇದ್ರಿ. ವಿಶೇಷವಾಗಿ ಸಂಪೂರ್ಣ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಕೆಲಸ ಮಾಡ್ತಾ ಇದೆ. ಇದೀಗ ಅವರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ತಾವೀಗ ಆ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇರುವಂತದ್ದು ಕೂಡ ತಾವು ಹಳೆಕೋಟೆಯ ಸುಪ್ರಭಾತ ಮನೆಯಿಂದ ನೇರವಾಗಿ ಗುರುದೇವ ಈ ಮಾರ್ಗವಾಗಿ ರಾಜಮಾರ್ಗವಾಗಿ ಸಾಗಿ ಅಲ್ಲಿಂದ ತಾಲೂಕು ಮೈದಾನಕ್ಕೆ ತೆರಳಿದ್ದಾರೆ. ಆ ತಾಲೂಕು ಮೈದಾನದಲ್ಲಿ ಅಂತಿಮ ದರ್ಶನವನ್ನ ಮಾಡಲಾಗುತ್ತೆ. ತಾಲೂಕು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ತಾಲೂಕು ಮೈದಾನದಲ್ಲಿ ಬೇಕಾದಂತಹ ಸೂಕ್ತ ಭದ್ರತೆಯೊಂದಿಗೆ ಸಕಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಈಗ ಇಲ್ಲಿ ಮನೆಯಲ್ಲಿ ನಡೆಯಬೇಕಾಗಿದ್ದಂಥ ವಿಧಿವಿಧಾನಗಳನ್ನ ಪೂರ್ಣಗೊಳಿಸಿ ಆ ವಿಧಿವಿಧಾನಗಳ ಪೂರ್ಣಗೊಂಡ ನಂತರ ಇದೀಗ ಅಲ್ಲಿ ತೆರಳುತ್ತಾ ಇರುವಂತಹದ್ದು. ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿಗೆ ಸಾಕ್ತಾ ಇರುವಂತಹದ್ದು. ತಾಲೂಕು ಮೈದಾನದಲ್ಲಿ
ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿರುವಂತದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಎಲ್ಲ ಅಭಿಮಾನಿ ವೃಂದವೂ ಕೂಡ ತಾಲೂಕು ಮೈದಾನಕ್ಕೆ ತೆರಳುತ್ತಾ ಇದ್ದಾರೆ. ತಾಲೂಕು ಮೈದಾನದತ್ತ ತೆರಳುತ್ತಾ ಇರುವಂತಹ ದೃಶ್ಯ. ಇದೀಗ ಅವರ ಪಾರ್ಥಿವ ಶರೀರವನ್ನ ವಿಶೇಷವಾದಂತಹ ಅಲಂಕೃತಗೊಂಡಿರುವಂತಹ ವಾಹನದಲ್ಲಿ ಇರಿಸಿ ಕೊಂಡೊಯ್ಯಲಾಗ್ತಾ ಇರುವಂತಹದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ ಅನ್ನೋದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳು ಇದೀಗ ಸುಪ್ರಭಾತದ ಅವರ ಮನೆಯಿಂದ ಉಜಿರೆಯ ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣಕ್ಕೆ ಕೊಂಡೊಯ್ಯಲಾಗ್ತಾ ಇರುವಂತದ್ದು. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ತಾಲೂಕು ಕ್ರೀಡಾಂಗಣದಲ್ಲಿ ವ್ಯವಸ್ಥೆಯನ್ನ ಈಗಾಗಲೇ ಕಲ್ಪಿಸಲಾಗಿದೆ. ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನ ಸುದ್ದಿ ನ್ಯೂಸ್ ಈಗಾಗಲೇ ನಿಮಗೆ ತೋರಿಸಿತು. ಇದೀಗ ತಾಲೂಕು ಮೈದಾನದತ್ತ ಸಾಕ್ತಾ ಇರುವಂತಹದನ್ನು ಕೂಡ ತಾವು ಈಗ ನೋಡ್ತಾ ಇದ್ರಿ. ಬಹಳ ವಿಶೇಷವಾಗಿ ಸಂಪೂರ್ಣ ದೃಶ್ಯಾವಳಿಗಳನ್ನ ಕೂಡ ತಾವೀಗ ನೋಡ್ತಾ ಇರುವಂತಹದ್ದು. ಯಾವ ರೀತಿಯಾಗಿ ಆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅನ್ನುವಂಥದ್ದು ಇದೀಗ ವಾಣಿ ಕಾಲೇಜಿನ ಮುಂಭಾಗದಿಂದ ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಲ್ಲಿ ಅಂತಿಮ ಯಾತ್ರೆ ನಡೀತಾ ಇದೆ ಅನ್ನುವಂತಹದ್ದು ಮಾಜಿ ಶಾಸಕ ವಸಂತ ಬಂಗೇರ ಅವರ ಅಂತಿಮ ಯಾತ್ರೆ. 5 ಬಾರಿ ಶಾಸಕರಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂತಹ ರಾಜಕೀಯ ಮುತ್ಸದ್ದಿ, ಬಹಳಷ್ಟು ನಿಷ್ಠೂರವಾದಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಅವರ ವಸಂತ ವಿನ್ಯಾಸ ಪುಸ್ತಕವನ್ನ ಬರೆದಿರ್ತಂತಹ ಅರವಿಂದ ಚೊಕ್ಕಾಡಿ ಅವರು ಒಂದು ಮಾತನ್ನ ಹೇಳಿದ್ರು. ಅವರು ಮಂಗನ ಕಾಯಿಲೆಯ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಯಾವುದೇ ರೀತಿಯಂತ ನಿರ್ಧಾರವನ್ನ ಕೈಗೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಆ ಮಂಗನ ಕಾಯಿಲೆಗೆ ಕಾರಣವಾಗುವಂತಹ ಒಂದು ಉಣುಗು ಅದನ್ನ ಒಂದು ಬಿರಡೆಯಲ್ಲಿ ಹಾಕಿಕೊಂಡು ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ವಿಧಾನಸೌಧದಲ್ಲಿ ಈ ಮಂಗನ ಕಾಯಿಲೆಗೆ ಏನಾದ್ರೂ ವ್ಯವಸ್ಥೆಯನ್ನ ಕಲ್ಪಿಸದೇ ಇದ್ರೆ ಈಗ ನಾನು ಕಲಾಪದಲ್ಲಿ ಅಂದ್ರೆ ಸದನದಲ್ಲಿ ಆ ಉಣುಗನ್ನ ಬಿಡ್ತೇನೆ ಅಂತ ಹೇಳಿದ್ರಂತೆ. ಅಂದ್ರೆ ಅಷ್ಟು ಒಂದು ಪೂರ್ಣವಾದಂತಹ ಒಂದು ಜನಪರವಾದಂತಹ ನಿಲುವನ್ನು ಅವರು ಹೊಂದಿದ್ರು. ಜನರಿಗೆ ಏನಾದ್ರು ಮಾಡಿ ಸುಮ್ಮನೆ ಜನಪರ ಅನ್ನುವಂಥದ್ದನ್ನ ಮಾತ್ರ ಹೇಳ್ಬೇಡಿ, ಜನರಿಗೆ ಏನಾದ್ರೂ ಒಂದು ಮಾಡಿ ಅನ್ನುವಂತಹ ದೃಷ್ಟಿಕೋನದಲ್ಲಿ ಅವರು ಮಾತಾಡುವಂಥದ್ದು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆ ದೃಶ್ಯಾವಳಿ ಈಗಾಗಲೇ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಅವರೆಲ್ಲರೂ ಕೂಡ ಸೇರಿರುವಂತದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಆಗಮಿಸಿದ್ದಾರೆ. ಇದೀಗ ನಾವಿರುವಂತಹದ್ದು ವಾಣಿ ಕಾಲೇಜಿನ ಮುಂಭಾಗದಲ್ಲಿ. ಅಲ್ಲಿ ಯಾವ ರೀತಿಯಾಗಿ ಒಂದು ಸಾಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗಿದೆ. ಈಗಾಗಲೇ ಮನೆಯಲ್ಲಿ ನಡೆಯಬೇಕಾಗಿದ್ದಂತಹ ವಿಧಿವಿಧಾನಗಳು ಪೂರ್ಣಗೊಂಡು ಅಂತಿಮ ಯಾತ್ರೆ ತಾಲೂಕು ಕ್ರೀಡಾಂಗಣದತ್ತ ತೆರಳುತ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ರಿ. ತಾಲೂಕು ಕ್ರೀಡಾಂಗಣದತ್ತ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗ್ತಾ ಇದೆ. ತಾಲೂಕು ಕ್ರೀಡಾಂಗಣದತ್ತ ಕೊಂಡೊಯ್ದು ತಾಲೂಕು ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡಲಾಗುತ್ತೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅದರ ಜೊತೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಸಂಪೂರ್ಣವಾಗಿ ಬಹಳಷ್ಟು ಜನ ಮಾತನಾಡ್ತಾ ಅವರು ತನ್ನ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾವ ನಿಷ್ಠೂರ ನಿರ್ಧಾರಕ್ಕೂ ಕೂಡ ಜಗೋದಿಲ್ಲ ಅಂತ ದೈವಾಧೀನರಾಗಿರುವಂತಹ ಮಾಜಿ ಶಾಸಕರಾಗಿರುವಂತಹ ವಸಂತ ಬಂಗೇರ ಅವರ ಪಾರ್ಥಿವ ಶರೀರವನ್ನು ಈಗ ಅವರ ನಿವಾಸದಿಂದ ತಾಲೂಕು ಕ್ರೀಡಾಂಗಣದತ್ತ ಕರೆತರಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ವಿಶೇಷವಾದ ವಾಹನದ ಮೂಲಕ ಅವರ ಒಂದು ಪಾರ್ಥಿವ ಶರೀರವನ್ನು ನಡೆಸಬೇಕಾದಂತಹ ಸಂಸ್ಕಾರಗಳೆಲ್ಲವನ್ನು ಕೂಡ ನಡೆಸಿದಂತಹ ಬಳಿಕ ಇದೀಗ ತಾಲೂಕು ಕ್ರೀಡಾಂಗಣದತ್ತ ಕರೆತರಲಾಗ್ತಾ ಇರುವಂಥದ್ದು. ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಅವರ ಒಂದು
ಅಂತಿಮ ದರ್ಶನವನ್ನು ಪಡೆಯುವಂಥ ನೆಲೆಯಲ್ಲಿ ಸೇರಿರುವಂಥವರಿಗೆ ಆ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ನೆಲೆಯಲ್ಲಿ ಈಗ ಅಂದರೆ 10:30 ಸುಮಾರಿಗೆ ಕರೆತರಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದರೆ ಇದೀಗ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಈಗ ನಾವು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಇದು ಅಲ್ಲಿಂದ ವಾಹನದ ಮೂಲಕ, ವಿಶೇಷವಾದ ವಾಹನದ ಮೂಲಕ ಅವರ ಒಂದು ಪಾರ್ಥಿವ ಶರೀರವನ್ನು ಇದೀಗ ತಾಲೂಕು ಕ್ರೀಡಾಂಗಣದತ್ತ ಕರೆತರಲಾಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ವಾಹನಗಳು ಕೂಡ ಸಾಲುಗಟ್ಟಿ ನಿಂತಿದೆ. ಅವರ ಒಂದು ಪಾರ್ಥಿವ ಶರೀರವನ್ನು ಹೊತ್ತಿರುವಂತಹ ವಾಹನದ ಜೊತೆಗೆ ಅವರ ಒಂದು ದರ್ಶನವನ್ನು ಪಡೆಯೋದಕ್ಕೆ ಬಂದಿರುವಂಥವರ ಒಂದು ವಾಹನಗಳು ಕೂಡ ಜೊತೆಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಪ್ರತಿನಿಧಿ ದಾಮೋದರ ದೊಂಡೋಲಿ ಅವರು ಕೂಡ ಜೊತೆಗೆ ಈ ಒಂದು ವಾಹನದ ಒಂದು ಮೆರವಣಿಗೆಯನ್ನು ಜಾಥಾ ಹೋಗ್ತಾ ಇದೆ, ಅದರ ಜೊತೆಗೆ ಇದ್ದು ನಮಗೆ ಅಲ್ಲಿನ ಕ್ಷಣದ ಒಂದು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಅವರು ಕೂಡ ಈ ಒಂದು ಪಾರ್ಥಿವ ಶರೀರದ ಒಂದು ಜೊತೆಗೆ ತೆರಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾದ ವಾಹನದ ಮೂಲಕ ತಾಲೂಕು ಕ್ರೀಡಾಂಗಣದತ್ತ ವಸಂತ ಬಂಗೇರವರ ಒಂದು ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಒಂದು ಅಂತಿಮ ದರ್ಶನದ ಹಿನ್ನೆಲೆಯಲ್ಲಿ ತರಲಾಗ್ತಾ ಇರುವಂಥದ್ದು. ಎಲ್ಲವೂ ಕೂಡ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಯಲ್ಲಿ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವಂಥ ನೆಲೆಯಲ್ಲಿ ಜನರು ಆಗಮಿಸಿದ್ರು. ಆ ನೆಲೆಯಲ್ಲಿ ಹೆಚ್ಚಿನ ಒಂದು ಜನರಿಗೆ ಅನುಕೂಲ ಮಾಡಿಕೊಡುವಂಥ ನೆಲೆಯಲ್ಲಿ ಈಗ ತಾಲೂಕು ಕ್ರೀಡಾಂಗಣದತ್ತ ತರಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸಂಪೂರ್ಣವಾಗಿ ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಕಟ್ಟಿಕೊಡುವಂತ ಸುದ್ದಿ ನ್ಯೂಸ್ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬಹಳ ವಿಶೇಷವಾಗಿ ಇದೀಗ ಅಂತಿಮ ಯಾತ್ರೆಯ ವಾಹನವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇರುವಂತದ್ದು. ಅಂತಿಮ ಯಾತ್ರೆಯ ಒಂದು ದೃಶ್ಯಾವಳಿಗಳು ಹೇಗಾಗ್ತಾ ಇದೆ ಅಂತಿಮ ಯಾತ್ರೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಕೆಲಸ ಮಾಡ್ತಾ ಇದೆ. ಹಲೋ, ವಸಂತ ಬಂಗೇರರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಅವರು ಸರ್ವಾಲಂಕೃತಗೊಂಡಿರುವಂತಹ ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿರುವಂತದ್ದು. ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ಕೂಡ ತಾವೀಗ ನೋಡ್ತಾ ಇದ್ರಿ. ಆ ಎಲ್ಲ ದೃಶ್ಯಾವಳಿಗಳನ್ನ ಕಟ್ಟಿ ಕೊಡ್ತಾ ಇದ್ದಾವೆ. ಬಹಳ ವಿಶೇಷವಾಗಿ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಬೆಳ್ತಂಗಡಿಯ ರಾಜಮಾರ್ಗದಲ್ಲಿ ಸಾಗ್ತಾ ಇರುವಂತಹ ದೃಶ್ಯಾವಳಿ. ಬೆಳ್ತಂಗಡಿಯ ರಾಜಮಾರ್ಗದಲ್ಲಿ ಸಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಅಲ್ಲಿ ಅಭಿಮಾನಿಗಳು, ಬಂಧು ಮಿತ್ರರು, ರಾಜಕೀಯ ಒಡನಾಡಿಗಳು, ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ರಾಜಕಾರಣಿಗಳು
ಈಗ ರಾಜಕಾರಣದಿಂದ ದೂರ ಇರುವವರೆಲ್ಲರೂ ಕೂಡ ಆಗಮಿಸಿ ಅವರ ಅಂತಿಮ ದರ್ಶನವನ್ನ ಪಡೀಲಿಕ್ಕಿದ್ದಾರೆ. ಅಂತಿಮ ದರ್ಶನವನ್ನ ಪಡೀಲಿಕ್ಕಿರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ಲಿಕ್ಕಿದ್ದೀರಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಇದೀಗ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ಈಗ ತಾವು ನೋಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು, ಎಲ್ಲ ದೃಶ್ಯಾವಳಿಗಳನ್ನ ಈಗ ತಾವು ನೋಡ್ತಾ ಇದ್ರಿ. ಬೆಳ್ತಂಗಡಿಯಿಂದ ಗುರುವಾಯನಕೆರೆಗೆ ಹೋಗುವಂತಹ ರಸ್ತೆಯಲ್ಲಿ ಹಳೆಕೋಟೆಯ ಸುಪ್ರಭಾತ ಮನೆಯಿಂದ ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣಕ್ಕೆ ಹೋಗುವಲ್ಲಿ ಹೋಗ್ತಾ ಇರುವಂತಹ ಅಂತಿಮ ಯಾತ್ರೆ. ಅದಾದ ನಂತರ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನವನ್ನ ಮಾಡಿದ ನಂತರ ಮದ್ದಡ್ಕದಲ್ಲಿರುವಂತಹ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೀಲಿಕ್ಕಿದೆ. ಅವರ ಒಡ ಹುಟ್ಟಿದವರ ಅಂತ್ಯಕ್ರಿಯೆ ಅಲ್ಲಾಗಿದೆ. ಕೆಲವರು ಅವರ 3 ಸಹೋದರರ ಅಂತ್ಯಕ್ರಿಯೆ ಅಲ್ಲಾಗಿದೆ. ಅದೇ ಜಾಗದಲ್ಲಿ ಇವರ ಅಂತ್ಯಕ್ರಿಯೆಯು ಕೂಡ ನಡಲಿಕ್ಕಿದೆ ಅನ್ನುವಂಥದ್ದನ್ನ ಕುಟುಂಬ ವರ್ಗದವರು ಸುದ್ದಿ ನ್ಯೂಸ್ಗೆ ಮಾಹಿತಿಯನ್ನ ಒದಗಿಸಿದ್ದಾರೆ. ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿ ಇದು ಸಂತೆಕಟ್ಟೆಯ ಸಮೀಪಕ್ಕೆ ಅಂತಿಮ ಯಾತ್ರೆ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿ. ಯಾವ ರೀತಿಯಾಗಿ ಸಂತೆಕಟ್ಟೆಯ ಸಮೀಪಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಸಂಪೂರ್ಣ ನೇರ ಪ್ರಸಾರದಲ್ಲಿ ಹಲವಾರು ವಿಚಾರಗಳು, ಹಲವಾರು ಅವರ ಅಭಿಮಾನಿಗಳು, ಅವರ ಆಪ್ತರು ಮಾತನಾಡ್ತಾ ಹೇಳಿದ್ರು. ನಿನ್ನೆ ಒಬ್ರು ಮಾತನಾಡ್ತಾ ಇಬ್ಬರನ್ನ ಮತಾಂತರ ಮಾಡಲಾಗಿತ್ತು. ಮತಾಂತರ ಮಾಡಿದ್ದು ಮಾತ್ರ ಅಲ್ಲ, ಮತಾಂತರಗೊಳಿಸಿ ಅವರನ್ನ ಕೇರಳಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಕೇರಳಕ್ಕೆ ಶಿಫ್ಟ್ ಮಾಡಲಾಗಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ಎದೆಗುಂದದೆ ಕೇರಳಕ್ಕೆ ಹೋಗಿ ಆ ಮತಾಂತರಗೊಂಡವರು ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕಿ ಅವರನ್ನ ಕರೆತಂದು ಧರ್ಮಸ್ಥಳದೊಂದು ಕಾರ್ಯಕ್ರಮವನ್ನ ಮಾಡಿ ಅವರನ್ನ ಮತ್ತೆ ಹಿಂದೂ ಧರ್ಮದ ಆಚಾರ ವಿಚಾರಗಳಿಗೆ ಸೇರಿಕೊಳ್ಳುವಂತೆ ಮಾಡಿ ಅವರು ಆ ಮತಾಂತರವನ್ನ ತಡೆದಿರುವಂತಹ ಒಂದು ಘಟನೆಯನ್ನ ನೆನಪಿಸಿದ್ರು. ಅದರ ಜೊತೆಗೆ ಎಮರ್ಜೆನ್ಸಿಯ ಟೈಮ್ನಲ್ಲಿ ವಸಂತ ಬಂಗೇರು ಜೈಲಿಗೆ ಹೋಗಿರ್ಲಿಲ್ಲ. ಬದಲಾಗಿ ಜೈಲಿನಲ್ಲಿದ್ದವರು ಬೇರೆ ಬೇರೆ ಕಡೆ ಅಡಗಿಕೊಂಡಿದ್ದಂತಹ ಹೋರಾಟಗಾರರಿಗೆ ಬೇಕಾದಂತಹ ವ್ಯವಸ್ಥೆಗಳು, ಊಟದ ವ್ಯವಸ್ಥೆ ಇರ್ಬೋದು, ಆಹಾರದ ವ್ಯವಸ್ಥೆಗಳಿರ್ಬೋದು, ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸ್ತಾ ಇದ್ರು ಅನ್ನುವಂಥದ್ದನ್ನ ನಿನ್ನೆ ಮಾತನಾಡ್ತಾ ಹೇಳಿದ್ರು. ಅದ್ರ ಜೊತೆಗೆ ಕೊರೋನಾದಷ್ಟೇ ಭೀಕರತೆಯನ್ನ ಕಂಡುಕೊಂಡಿದ್ದಂತಹ ಮಂಗನ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ವಸಂತ ಬಂಗೇರು ಯಾವ ರೀತಿಯಾಗಿ ವರ್ತಿಸಿದ್ರು, ಮಂಗನ ಕಾಯಿಲೆಯನ್ನ ತಡೆಗಟ್ಟಬೇಕು, ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಂತಹ ಹೋರಾಟಕ್ಕೂ ಸಿದ್ಧ, ಯಾವುದೇ ರೀತಿಯಾದಂತಹ ನಿಷ್ಠುರಕ್ಕೂ ಸಿದ್ಧ ಅನ್ನುವಂಥದ್ದನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದೇ ರೀತಿಯಾಗಿ ನಡ್ಕೊಂಡಿದ್ರು ಕೂಡ ಅನ್ನುವಂಥದ್ದು. ಈಗಾಗಲೇ ಅರವಿಂದ ಚಕ್ಕೋಡಿ ಅವರು ಮಾತನಾಡ್ತಾ ಮಂಗನ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಅದೊಂದು ಉಣುಗಿನಿಂದ ಬರ್ತಾ ಇತ್ತು. ಆ ಉಣುಗನ್ನ ಒಂದು ಬಿರಡೆಯಲ್ಲಿ ಹಾಕಿಟ್ಟುಕೊಂಡು ವಿಧಾನಸಭೆಯ ಕಲಾಪಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ಕಿಸೆಯಲ್ಲಿಟ್ಟುಕೊಂಡು ಕಲಾಪದಲ್ಲಿ ಮಾತನಾಡ್ತಾ ನಮ್ಮ ಊರಿಗೆ ಅಥವಾ ನಮ್ಮ ತಾಲೂಕಿಗೆ ಬಂದಿರುವಂತಹ ಮಂಗನ ಕಾಯಿಲೆನ ಹೋಗಲಾಡಿಸಿ ಅದಕ್ಕೆ ಬೇಕಾದಂತ ಕ್ರಮ ಕೈಗೊಳ್ಳಿ, ಇಲ್ಲವಾದ್ರೆ ನನ್ನಲ್ಲಿ ಈ ಬಿರಡೆಯೊಳಗಡೆ ಮಂಗನ ಕಾಯಿಲೆಗೆ ಕಾರಣವಾಗುವಂತಹ ಉಣುಗಿದೆ, ಆ ಉಣುಗನ್ನ ಈ ಕಲಾಪದಲ್ಲಿ ಬಿಡ್ತೇನೆ ಅನ್ನುವಂತ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮತ್ತೊಬ್ರು ಮಾತನಾಡ್ತಾ ಅವರು ಜೆಡಿಎಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಚೀಫ್ ವಿಪ್ ಆಗಿದ್ದಂತ ಸಂದರ್ಭದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಲಿಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿತ್ತು. ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಜೆಡಿಎಸ್ ಸದಸ್ಯರು ಸದನದಲ್ಲಿ ಕಡಿಮೆ ಇದ್ರು. ಚೀಫ್ ವಿಪ್ ವಸಂತ ಬಂಗೇರ ಆಗಿದ್ದಂತಹ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಅವಿಶ್ವಾಸ ಮಂಡನೆಯನ್ನ ಒಂದು ದಿನಕ್ಕೆ ಪೋಸ್ಟ್ಪೋನ್ ಮಾಡಿತು. ವಸಂತ ಬಂಗೇರ್ ಇದ್ದಾರೆ, ಅವರು ಚೀಫ್ ವಿಪ್ ಆಗಿದ್ದಾರೆ, ಅವರಿಗೆ ಮುಖಭಂಗ ಆಗಬಾರದು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ನವರು ಒಂದು ದಿನ ಪೋಸ್ಟ್ಪೋನ್ ಮಾಡಿದ್ರು. ಆದರೆ ತನ್ನ ಪಕ್ಷದ ಸದಸ್ಯರ ಬಗ್ಗೆ ಬೇಸತ್ತು ಅವರು ಮುಖ್ಯಮಂತ್ರಿಗಳ ಚೇಂಬರ್ಗೆ ಹೋಗಿ ಮುಖ್ಯಮಂತ್ರಿಗಳ ಚೇಂಬರ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ಇಟ್ಟು ನಾವು ಊರಿಗೆ ಹೋಗುವ ಅಂತ ಹೇಳಿ ಮುಗಳಿ ನಾರಾಯಣ ಭಟ್ರನ್ನ ಕರೆದುಕೊಂಡು ಬಂದು ವಾಪಸ್ ಬಂದಂತಹ ಘಟನೆಯನ್ನ ಮುಗಳಿ ನಾರಾಯಣ ಭಟ್ರು ಅವರು ನೆನಪಿಸಿಕೊಂಡ್ರು. ಅದರ ಜೊತೆಗೆ ಚಂದ್ಕೂರಿನಲ್ಲಿ ನಡೆದಂತಹ ಯಾಗದ ವಿಷಯವನ್ನ
ವಸಂತ ಸಾಲಿಯನವರು ನೆನಪಿಸಿಕೊಂಡ್ರು. ಚಂದ್ಕೂರು ಯಾಗ ಮತ್ತು ಆ ಯಾಗದ ಸಂದರ್ಭದಲ್ಲಿ ದೇವೇಗೌಡರು ಬಂದಿರುವಂತದ್ದು, ದೇವೇಗೌಡರ ಯಾಗ ಅಂತಲೇ ಅದು ಫೇಮಸ್ ಆಗಿರುವಂತದ್ದು. ಆದ್ರೆ ಅದಕ್ಕೂ ದೇವೇಗೌಡರಿಗೆ ಏನ್ ಸಂಬಂಧ, ಯಾವ ರೀತಿಯಾದಂತ ಸಂಬಂಧ, ಎಲ್ಲವನ್ನು ಕೂಡ ನಿನ್ನೆ ವಸಂತ ಸಾಲಿಯನವರು ಸುದ್ದಿ ನ್ಯೂಸ್ ಜೊತೆಗೆ ಒಂದಷ್ಟು ಮನದ ಭಾವನೆಯನ್ನ ಹೇಳ್ತಾ ಇದ್ರು. ಮಾಜಿ ಶಾಸಕರು ಇವರ ವಿರುದ್ಧನೇ ನಿಂತು ಗೆದ್ದವರು, ಇವರ ವಿರುದ್ಧ ನಿಂತು ಸೋತವರು ಕೂಡ ಹೌದು. ಸ್ವಂತ ಸಹೋದರ ಪ್ರಭಾಕರ ಬಂಗೇರವರು ಮಾತನಾಡ್ತಾ ಅವರು ಒಂದು ಮಾತನ್ನ ಹೇಳಿದ್ರು, ನಾವು ಸ್ವಂತ ಸಹೋದರರಾಗಿದ್ವಿ, ಆ ಸಂದರ್ಭದಲ್ಲಿ ನಾನು ಅವರ ವಿರುದ್ಧ ನಿಂತಿದ್ದೆ. ಆದ್ರೆ ವಿರುದ್ಧ ನಿಲ್ಲುವಂತಹ ಮೊದಲ ಬಾರಿಗೆ ನಾನು ಎಲೆಕ್ಷನ್ ನಿಲ್ಲಬೇಕು ಅಂತ ಮನವಿಯನ್ನ ಮಾಡಿದಾಗ, ಎಲೆಕ್ಷನ್ ನಿಲ್ಲಬೇಕು ಅಂತ ಮನಸ್ಸು ಮಾಡಿದಾಗ ಸಂಪೂರ್ಣವಾಗಿ ನಾನು ಆ ಒಂದು ಎಲೆಕ್ಷನ್ ನಿಲ್ಲಬೇಕೋ ಬೇಡವಾ ಅಂತ ಬೇರೆಯವರ ಮೂಲಕ ಇವರನ್ನ ಕೇಳಿಸಿದ್ದೆ ಅನ್ನುವಂಥದ್ದನ್ನ ಕೂಡ ನಮ್ಮ ಹತ್ರ ಹೇಳಿದಂತ ನಿದರ್ಶನಗಳಿವೆ. ಅದರ ಜೊತೆಗೆ ರಮೇಶ್ ಬಂಗೇರ, ಪ್ರಭಾಕರ್ ಬಂಗೇರ ಇವರೆಲ್ಲ ಬಾಲ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಇವರೆಲ್ಲ ಬಾಲಕರಾಗಿದ್ದ ಸಂದರ್ಭದಲ್ಲಿ ಅವರ ತಂದೆಯನ್ನ ಕಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡವರು ವಸಂತ ಬಂಗೇರರು. ಹಿರಿಯಣ್ಣನಾಗಿ ಇಡೀ ಒಂದು ಮನೆಗೆ ತಂದೆಯಾಗಿ ತಂದೆಯ ಸ್ಥಾನವನ್ನ ತುಂಬಿದ್ದಾರೆ ಅನ್ನುವಂಥದ್ದನ್ನ ಅವರ ಮತ್ತೊಬ್ಬ ಸಹೋದರ ರಮೇಶ್ ಬಂಗೇರ ಅವರು ತಿಳಿಸಿದ್ರು. ಬಹಳಷ್ಟು ಜನ ಕಣ್ಣೀರು ಹಾಕಿದ್ರು, ಬಹಳಷ್ಟು ನಾಯಕರುಗಳು, ನಾಯಕಿಯರು ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ರು. ಅವರ ವ್ಯಕ್ತಿತ್ವ, ಅವರ ವಿಶೇಷತೆ, ಅವರ ಒಂದು ನಾಯಕತ್ವ, ಅವರ ನಿಷ್ಠೂರವಾದ ಇವೆಲ್ಲದರ ಬಗ್ಗೆ ಕೂಡ ಬಹಳಷ್ಟು ಜನ ಮಾತನಾಡಿದ್ರು. ಅದರ ಜೊತೆಗೆ ಯಾರು ಮೊದಲು ಬರ್ತಾರೆ ಅವ್ರಿಗೆ ಸಂಪೂರ್ಣವಾದ ಪ್ರಾಶಸ್ತ್ಯ ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಅದರ ಜೊತೆಗೆ ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಾತನಾಡ್ತಾ ಅಂತಹ ಒಬ್ಬ ನಿಷ್ಠೂರವಾದಿಯನ್ನ ಕಳ್ಕೊಂಡಿರೋದು ದೊಡ್ಡ ಲಾಸ್ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ರು. ಅದ್ರ ಜೊತೆಗೆ ಅವರ ಹೋರಾಟದ ದಿನಗಳನ್ನ ಮೆಲುಕು ಹಾಕಿದ್ರು. ಶಾಸಕ ಹರೀಶ್ ಪೂಂಜಾರ್ ಅವರು ಸುದ್ದಿಯ ಜೊತೆಗೆ ಮಾತನಾಡ್ತಾ, ಹೌದು, ನಾವು ಕಿರಾತ ಮೂರ್ತಿ ಒಡಿಲ್ನಾಳ ದೇವಸ್ಥಾನಕ್ಕಾಗಿ ಒಟ್ಟಿಗೆ ಹೋದಂತ ಆ ಸಂದರ್ಭದ ಫೋಟೋವನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಕೊಂಡಿದ್ದಾರೆ. ಆ ಸಾಮಾಜಿಕ ಜಾಲತಾಣದಲ್ಲಿ ಆ ಫೋಟೋ ವೈರಲ್ ಆಗ್ತಿರುವ ಬಗ್ಗೆಯೂ ಕೂಡ ಮಾತನಾಡಿದ್ರು. ಇದೆಲ್ಲವೂ ಕೂಡ ವಸಂತ ಬಂಗೇರವರ ಬಗ್ಗೆ ಬೇರೆ ಬೇರೆ ಗಣ್ಯರು ಕೂಡ ಮಾತನಾಡ್ತಾ ಇರುವಂತದ್ದು. ಪಕ್ಷಾತೀತವಾಗಿ ಏನು ಮಾತನಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋದ್ವಿ. ಅವರ ಕುಟುಂಬಸ್ಥರು ಹೇಳುವಂಥದ್ದು. ಇನ್ನು ಅದಕ್ಕಿಂತ ಮುಖ್ಯವಾಗಿ ಅವರ ಮನೆಯಲ್ಲಿ ಸುಮಾರು 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತ ಶಾಂತಮ್ಮ ಮಾತನಾಡ್ತಾ, ನಾನು 40 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಹಲವಾರು ಕೇಸು, ಹಲವಾರು ಸಮಸ್ಯೆಗಳು ಇವೆಲ್ಲ ಇತ್ತು. ಆ ಎಲ್ಲ ಸಮಸ್ಯೆಗಳನ್ನ ನೋಡ್ಕೊಂಡವರು ನಮ್ಮ ನಾಯಕರು, ನಮ್ಮ ದನಿಗಳು. ಅವರು ಒಂದಷ್ಟು ಸಿಡುಕು ಸ್ವಭಾವದವರು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಒಂದು ದಿನವೂ ಕೂಡ ಯಾವುದೇ ಕಾರಣಕ್ಕೂ ನನಗೆ ಬೈದಂತ ಇತಿಹಾಸ ಇಲ್ಲ. ಎಲ್ಲಿಯೂ ಯಾವತ್ತೂ ಕೂಡ ಬೈದಿಲ್ಲ, ಯಾವತ್ತೂ ಕೂಡ ಅವರು ಬೈದಂತದ್ದು ನಾವು ಕಾಣಲೇ ಇಲ್ಲ. ಅಂತಹ ಒಂದು ನಾಯಕತ್ವದ ಗುಣವನ್ನ ಹೊಂದಿರುವಂತವರು ವಸಂತ ಬಂಗೇರರು ಅಂತ ಹೇಳುವಂತದ್ದನ್ನ ಅವರ ಒಂದು ಕೆಲಸದ ಮಹಿಳೆ ಶಾಂತಮ್ಮ ಹೇಳಿದಂತ ತಾವೆಲ್ಲರೂ ಕೇಳಿದ್ದೀವಿ. ಇದೀಗ ಅಂತಿಮ ಯಾತ್ರೆ ಸುಪ್ರಭಾತದಿಂದ ತಾಲೂಕು ಕ್ರೀಡಾಂಗಣಕ್ಕೆ ತೆರಳುತ್ತಾ ಇದೆ. ಸಂತೆಕಟ್ಟೆಯ ರಾಜಮಾರ್ಗದಲ್ಲಿ ತೆರಳುತ್ತಾ ಇರುವಂತ ದೃಶ್ಯಾವಳಿಯನ್ನ ತಾವೆಲ್ಲಗ ನೇರ ಪ್ರಸಾರದ ಮೂಲಕ ನೋಡ್ತಾ ಇದ್ದೀವಿ. ಸಂತೆಕಟ್ಟೆಯ ರಾಜಮಾರ್ಗದಲ್ಲಿ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂತದ್ದು. ಮಾಜಿ ಶಾಸಕ, 5 ಬಾರಿ ಶಾಸಕರಾಗಿದ್ದಂತಹ ವಸಂತ ಬಂಗೇರವರು ನಿನ್ನೆ ಸಂಜೆ ವಿಧಿವಶರಾದ್ರು. ನಿನ್ನೆ ಸಂಜೆ ವಿಧಿವಶರಾಗಿರುವಂತ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಿಂದ ಬೆಳ್ತಂಗಡಿಯ ಹಳೆಕೋಟೆಯಲ್ಲಿರುವಂತಹ ಸುಪ್ರಭಾತ ಅವರ ಮನೆಗೆ ಬೆಳಗ್ಗೆ ಮುಂಜಾನೆ 3:30ಕ್ಕೆ ಕರೆತರಲಾಗಿತ್ತು. ಇದೀಗ ಮನೆಯಲ್ಲಿ ನಡೆಯಬೇಕಾಗಿದ್ದ ಎಲ್ಲ ವಿಧಿವಿಧಾನಗಳನ್ನ ಮುಗಿಸಿ ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರನ್ನೇ ಒಂದು ಮಾಡಿಕೊಂಡು ಸಾರ್ವಜನಿಕರ ಜೊತೆಗೇ ಬದುಕಿದ್ದಂತಹ ನಾಯಕನ ಅಂತಿಮ ದರ್ಶನ ಸಾರ್ವಜನಿಕರಿಗೆ ಆಗಬೇಕು, ಅವರ ಅಭಿಮಾನಿಗಳಿಗೆ ಆಗಬೇಕು, ಅವರ ಬಂಧು ಮಿತ್ರರಿಗೆ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಆ ಅಂತಿಮ ಯಾತ್ರೆಯನ್ನ ಈಗ ಮಾಡಲಾಗ್ತಾ ಇದೆ. ಆ ಅಂತಿಮ ಯಾತ್ರೆಯ ನಂತರ ಸುಮಾರು ಮಧ್ಯಾಹ್ನ 3 ಗಂಟೆಯ ತನಕ ಅಂತ ಹೇಳುವಂತ ಅಂದಾಜಿದೆ. ಆ ಮಧ್ಯಾಹ್ನ 3 ಗಂಟೆಯ ತನಕ ಅಂತಿಮ ದರ್ಶನಕ್ಕೆ ತಾಲೂಕು ಕ್ರೀಡಾಂಗಣದಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅಲ್ಲಿ ಬಿಸಿಲಿಗೆ ಬೇಕಾದಂತಹ ಶಾಮಿಯಾನವನ್ನ ಹಾಕಲಾಗಿದೆ. ಬಂದವರಿಗೆ ಸೂಕ್ತವಾದಂತ ವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿಯೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ.
ನಿರಂತರವಾಗಿ ಕಾರ್ಯಕರ್ತರು ಕೆಲಸವನ್ನ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ. ಈಗ ಅವ್ರು ಯಾವ ರೀತಿಯಾಗಿ ಅವರ ಜೀವನವನ್ನ ಕಳೆದ್ರು, ಅವರ ಜೀವನದ ಪಾಠಗಳು ದಾರಿದೀಪ ಆಗಬೇಕು ಅನ್ನುವಂಥದ್ದನ್ನ ಕೂಡ ಬಹಳಷ್ಟು ಜನ ಹೇಳಿದ್ರು. ನಮ್ಮಲ್ಲಿ ನಾವು ಅವರ ಜೀವನದ ಕೆಲವೊಂದು ವಿಷಯಗಳನ್ನ ದಾರಿದೀಪವಾಗಿ ಇಟ್ಟುಕೊಂಡಿದ್ದೇವೆ. ರಕ್ಷಿ ಶಿವರಾಮ್ ಅವರು ಮಾತನಾಡ್ತಾ ಹೇಳಿದ್ರು, ನಾನು ವಿಧಾನಸಭೆಗೆ ಸ್ಪರ್ಧಿಸುವಂತ ಸಂದರ್ಭದಲ್ಲಿ ನನಗೆ ಅವರು ಆಶೀರ್ವಾದನ ಮಾಡಿದ್ರು, ಅವರಿಗೆ ಬುದ್ಧಿ ಹೇಳ್ತಿದ್ರು. ಅವರು ಕೆಲವು ಬಾರಿ ಬೈದಿದ್ರು, ಆದ್ರೆ ಅವರ ಬೈಗುಳಗಳೇ ನನ್ಗೆ ಆಶೀರ್ವಾದ. ಯಾಕಂತಂದ್ರೆ ಅವ್ರು ಬೈಯೋದ್ರಲ್ಲಿ ಒಂದು ಅರ್ಥ ಇತ್ತು ಅಂತ. ಮತ್ತೊಂದು ಹೇಳಿದ್ರು, ಅವರು ಯಾವುದೇ ಅವರು ಒಬ್ಬ ಕಾರ್ಯಕರ್ತ, ಒಬ್ಬ ನಾಯಕ ಅಂತ ಯಾರನ್ನು ನೋಡ್ತಾ ಇರ್ಲಿಲ್ಲ, ಬದಲಾಗಿ ಎಲ್ಲರನ್ನೂ ಕೂಡ ಒಂದೇ ಸಮಾನವಾಗಿ ನೋಡ್ತಾ ಇದ್ರು. ಆ ಗುಣ ನನಗೆ ಇಷ್ಟ ಆಯ್ತು, ಅದನ್ನ ನಾನು ಕಲಿತುಕೊಂಡೆ ಅನ್ನುವಂಥದ್ದನ್ನ ರಕ್ಷಿ ಶಿವರಾಮ್ ಅವರು ಮಾತಾಡ್ತಾ ಹೇಳಿದ್ರು. ಹೀಗೆ ಬಹಳಷ್ಟು ಮಂದಿ ನಾಯಕರುಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ, ವಸಂತ ಬಂಗೇರ್ ಅವರ ಗುಣ, ನಡತೆ, ಅವರ ವ್ಯಕ್ತಿತ್ವ, ಅವರ ಒಂದು ಜನಪರ ಕಾಳಜಿಯ ಬಗ್ಗೆ ಮಾತನಾಡ್ತಾ ಹೋದ್ರು. ಬಹಳಷ್ಟು ವಿಚಾರಗಳನ್ನ ಮೆಲುಕು ಹಾಕಿದ್ರು. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರು ಹೇಗಿದ್ರು ಅನ್ನುವಂಥದ್ದು. ವಸಂತ ಸಾಲಿಯನ್ ಅವರು ಮಾತನಾಡ್ತಾ, ಕಡೆಯ ಅವರು ಆಸ್ಪತ್ರೆಗೆ ಸೇರುವ ಒಂದು ದಿನ ಮೊದಲು ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಹತ್ರ ಮಾತನಾಡ್ಲಿಕ್ಕುಂಟು, ಬಹಳ ಗೌಪ್ಯ ವಿಚಾರ ಮತ್ತು ಅಗತ್ಯ ವಿಚಾರ ಬರ್ಬೇಕು 11 ಗಂಟೆಗೆ ಅಂತ. ಆದ್ರೆ ವಸಂತ ಸಾಲಿಯನ್ ಅವರು ಅದನ್ನಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇನಿ ಪೋಜಿನ ಮಲ್ಲೇಜಿ ಎಲ್ಲೇ ಪೋಂಡ ನಾವು ಅಂತ ಹೇಳುವಂತ ನಿರ್ಧಾರವನ್ನ ಮಾಡಿ ನಾಳೆ ಹೋಗುವ ಅಂತ ಹೇಳುವಂತ ತೀರ್ಮಾನವನ್ನ ಮಾಡಿದ್ರು. ಆದ್ರೆ ಅದಾಗಿ ಅವರು ಆಸ್ಪತ್ರೆ ಸೇರಿದ್ರು, ಬರ್ಲೇ ಇಲ್ಲ. ಈಗ ಅವರು ಪಾರ್ಥಿವ ಶರೀರವಾಗಿ ವಾಪಸ್ ಆಗಿದ್ದಾರೆ ಅನ್ನುವಂತ ನೋವನ್ನ ಅವರು ವ್ಯಕ್ತಪಡಿಸಿದ್ರು. ಭಾವುಕರಾಗಿ ಹತ್ತು ಬಿಟ್ರು. ಅವರು ಬಾಲ್ಯದಲ್ಲಿ ಕಳೆದಂತಹ ದಿನಗಳನ್ನ ಮೆಲುಕು ಹಾಕಿದ್ರು. ಇದೆಲ್ಲವೂ ಕೂಡ ವಸಂತ ಬಂಗೇರ್ ಅವರ ವ್ಯಕ್ತಿತ್ವವನ್ನ ಬೇರೆ ಬೇರೆ ನಾಯಕರು ಕೂಡ ಕಟ್ಟಿಕೊಡ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಧರ್ಮಸ್ಥಳದ ಕನ್ಯಾಡಿಯ ಶ್ರೀಗಳು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ನಾಯಕರುಗಳು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಸುದ್ದಿ ಬಿಡುಗಡೆ 38 ವರ್ಷಗಳ ಹಿಂದೆ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಬಹಳಷ್ಟು ಸಪೋರ್ಟ್ ಮಾಡಿದವರು, ಸುದ್ದಿಗೆ ಸದಾ ಸಪೋರ್ಟಿವ್ ಆಗಿ ನಿಂತವರು, ಲಂಚ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಅವರಷ್ಟು ಅವರು ಅತ್ಯುತ್ತಮವಾದಂತಹ ಬೆನ್ನೆಲುಬಿನ ರೀತಿಯಲ್ಲಿ ಇದ್ದವರು ಮತ್ತು ಆ ಒಂದು ಆಂದೋಲನವನ್ನ ಶಿರಸಾವಹಿಸಿ ಪಾಲಿಸಿದವರು ಅಂತ ಹೇಳ್ಬೋದು. ಅಷ್ಟು ಅವರ ವ್ಯಕ್ತಿತ್ವದ ಬಗ್ಗೆ ಇದೆ. ಅದರ ಜೊತೆಗೆ ಇವತ್ತಿನ ಸುದ್ದಿ ಬಿಡುಗಡೆಯಲ್ಲಿ ಸುಮಾರು 2 ಪುಟಗಳ ವಿಸ್ತಾರವಾದಂತಹ ಲೇಖನವನ್ನ ತಾವೆಲ್ಲರೂ ಕೂಡ ಓದಬಹುದು. ಯಾಕಂತಂದ್ರೆ ಅವರ ವ್ಯಕ್ತಿ ಪರಿಚಯವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಇವತ್ತಿನ ಸುದ್ದಿ ಬಿಡುಗಡೆ ಬಹಳ ವಿಶೇಷವಾಗಿ ಮೂಡಿ ಬಂದಿತ್ತು. ತಾವೆಲ್ಲರೂ ಕೂಡ ಸುದ್ದಿ ಬಿಡುಗಡೆಯಲ್ಲಿ ಅವರ ವ್ಯಕ್ತಿ ಪರಿಚಯವನ್ನ ತಾವು ನೋಡಬಹುದು. ಅವರ ಮನೆಯಲ್ಲಿ ಸುಪ್ರಭಾತದಲ್ಲಿ ಈಗಾಗಲೇ ಅವರ ಪಾರ್ಥಿವ ಶರೀರದ ವಿಧಿವಿಧಾನಗಳ ಸಂದರ್ಭದಲ್ಲಿ ಎಲ್ಲರ ಕೈಯಲ್ಲಿ ಸುದ್ದಿ ಬಿಡುಗಡೆ ಇತ್ತು. ಯಾಕಂತಂದ್ರೆ ಅವರ ವ್ಯಕ್ತಿ ಪರಿಚಯ ಸುದ್ದಿಯಲ್ಲಿತ್ತು ಅನ್ನುವಂತ ಕಾರಣಕ್ಕಾಗಿ ಎಲ್ಲರೂ ಕೂಡ ಸುದ್ದಿ ಬಿಡುಗಡೆ ನೋಡ್ತಾ ಇದ್ರು. ಹೀಗೆ ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಮತ್ತು ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಈ 3 ಪಾರ್ಟಿಗಳಲ್ಲಿ ನಿಂತು ಗೆದ್ದಂತಹ ಒಬ್ಬ ನಾಯಕ, ಬೆಳ್ತಂಗಡಿ ತಾಲೂಕಿನ ಮಾಜಿ ಶಾಸಕ ವಸಂತ ಬಂಗೇರ್ ಅವರ ಅಂತಿಮ ಯಾತ್ರೆ ಇದೀಗ ಸುಪ್ರಭಾತದಿಂದ ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದತ್ತ ಹೋಗ್ತಾ ಇರುವಂತದ್ದು. ಅವರಿಗೆ ಗೌರವ ಸೂಚಕವಾಗಿ ಬೆಳ್ತಂಗಡಿ ತಾಲೂಕಿನ ವರ್ತಕರು ಕೆಲ ಕಾಲ ಅಂದ್ರೆ ಈ ಯಾತ್ರೆ ಸಾಗುವಂತಹ ಕಾಲದಲ್ಲಿ ಗೌರವದ ಪ್ರತೀಕವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದು ಮಾಡಿ ಅವರಿಗೆ ಒಂದು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿ ಅವರು ನಿಂತುಕೊಂಡು ಆ ಒಂದು ಅಂತಿಮ ಯಾತ್ರೆಯನ್ನ ವೀಕ್ಷಣೆ ಮಾಡ್ತಿರುವಂತ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅಂತಿಮ ಯಾತ್ರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಎಲ್ಲ ದೃಶ್ಯಾವಳಿಗಳನ್ನು ಸುದ್ದಿ ನ್ಯೂಸ್ ನಲ್ಲಿ ನಾವು ಕಟ್ಟಿಕೊಡ್ತಾ ಇದ್ದೇವೆ. ಸುದ್ದಿ ನ್ಯೂಸ್ ನಲ್ಲಿ ವಿಶೇಷವಾಗಿ ಎಲ್ಲ ದೃಶ್ಯಾವಳಿಗಳನ್ನ ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ನಾವು ಸುದ್ದಿ ನ್ಯೂಸ್ ವಿಶೇಷವಾದಂತ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಬಹಳ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೀಗ ತಾಲೂಕು ಮೈದಾನಕ್ಕೆ ತಲುಪಲಿಕ್ಕಿದ್ದೇವೆ. ತಾಲೂಕು ಮೈದಾನಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ತಲುಪಲಿಕ್ಕಿದ್ದೇವೆ. ತಾಲೂಕು ಮೈದಾನದಲ್ಲಿ ವಿಶೇಷವಾದಂತಹ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಅಂತಿಮ ದರ್ಶನಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ತಾಲೂಕು ಮೈದಾನದಲ್ಲಿ ಮಾಡಲಾಗಿದೆ. ಹಳೆಕೋಟೆ ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆಯಿತು. ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಈಗ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ವರ್ತಕರಿಂದ ಅಂಗಡಿ ಮುಂಗಟ್ಟು ಬಂದು ಮಾಡಿ ಗೌರವವನ್ನ ಸಲ್ಲಿಕೆ ಮಾಡಲಾಗ್ತದೆ. ಅಂದ್ರೆ ಅಂತಿಮ ದರ್ಶನ ಸಾಗುವಂತ ಸಂದರ್ಭದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದು ಮಾಡಿ
ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ಮನವಿಯನ್ನು ವರ್ತಕರ ಸಂಘದ ಕಡೆಯಿಂದ ಮಾಡಲಾಗಿತ್ತು. ಆ ಮನವಿಯ ಹಿನ್ನೆಲೆಯಲ್ಲಿ ಅವರಿಗೊಂದು ಗೌರವವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದೀಗ ಬೆಳ್ತಂಗಡಿಯ ಹೃದಯ ಭಾಗ 3 ಮಾರ್ಗದ ಒಳಭಾಗಕ್ಕೆ ಹೋಗಿ ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದತ್ತ ಮಾಜಿ ಶಾಸಕ ವಸಂತ ಬಂಗೇರವರ ಪಾರ್ಥಿವ ಶರೀರವನ್ನ ಕೊಂಡೊಯ್ತಿರುವಂತ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾ ಇರುವಂತದ್ದು. ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಆ ಎಲ್ಲ ದೃಶ್ಯಾವಳಿಗಳನ್ನು ಈಗ ತಾವು ನೋಡ್ತಾ ಇದ್ರಿ. ಬೆಳ್ತಂಗಡಿಯ 3 ಮಾರ್ಗ ಸಮೀಪದಿಂದ ಸಾಗಿ ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ತಾಲೂಕು ಕ್ರೀಡಾಂಗಣದಲ್ಲಿ ಮಾಡಲಾಗಿದೆ. ಎಲ್ಲ ದೃಶ್ಯಾವಳಿಗಳ ನೇರ ಪ್ರಸಾರವನ್ನ ಸುದ್ದಿ ನ್ಯೂಸ್ ನಲ್ಲಿ ಮಾಡಲಾಗ್ತಾ ಇದೆ. ಆ ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಅಂತಿಮ ದರ್ಶನಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ತಾಲೂಕು ಕ್ರೀಡಾಂಗಣದಲ್ಲಿ ಮಾಡಲಾಗಿದ್ದು, ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಆ ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಮಾಜಿ ಶಾಸಕರು, ತಾಲೂಕಿನ ದಿಟ್ಟ ರಾಜಕಾರಣಿ ಅಂತ ಹೇಳಿ ಅವರನ್ನ ಬಹಳ ಪ್ರೀತಿಯಿಂದ ಜನತೆ ಕರೀತಾರೆ. ತಾಲೂಕಿನ ದಿಟ್ಟ ರಾಜಕಾರಣಿ, ತಾಲೂಕಿನ ಪ್ರಬುದ್ಧ ರಾಜಕಾರಣಿ, ನಿಷ್ಠೂರವಾದಿ, ಯಾವ ಬೆದರಿಕೆಗಳಿಗೂ ಕೂಡ ಜಗ್ಗದಂತಹ ರಾಜಕಾರಣಿ ಅಂತೇಳಿ ಅವರ ಆಪ್ತರೆಲ್ಲರೂ ಕೂಡ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಇಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾಯ್ತಾ ಇರುವಂತಹ ಅವರ ಅಭಿಮಾನಿ ಬಳಗವನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಈಗ ಸೇರಿಕೊಂಡು ಈ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಇದೀಗ ತಾಲೂಕು ಕ್ರೀಡಾಂಗಣದ ಸಮೀಪಕ್ಕೆ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಆಗಮಿಸ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗತ್ತೆ. ಸಾರ್ವಜನಿಕರ ದರ್ಶನವನ್ನ ಸಾರ್ವಜನಿಕ ದರ್ಶನಕ್ಕೆ ಇಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಡಲಾಗುತ್ತೆ. ಇದೀಗ ದೃಶ್ಯಾವಳಿಗಳನ್ನ ನೇರ ಪ್ರಸಾರದಲ್ಲಿ ತಾವು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ, ವಸಂತ ಬಂಗೇರರವರ ಪಾರ್ಥಿವ ಶರೀರ ತಾಲೂಕು ಮೈದಾನಕ್ಕೆ ರೀಚ್ ಆಗ್ಲಿಕ್ಕಿದೆ. ಪಶು ವೈದ್ಯಕೀಯ ಶಿಬಿರ ಕಚೇರಿಯ ಮಾರ್ಗವಾಗಿ ಬೆಳ್ತಂಗಡಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ರಸ್ತೆಯಾಗಿ ಸಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಈಗ ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿ ತಾಲೂಕಿನ ಮೈದಾನಕ್ಕೆ ಈ ಒಂದು ಅಂತಿಮ ಯಾತ್ರೆ ಸಾಗ್ಲಿಕ್ಕಿರುವಂತದ್ದು. ವಸಂತ ಬಂಗೇರರವರ ಅಂತಿಮ ಯಾತ್ರೆ. ಇಲ್ಲೆಲ್ಲ ಓಡಾಡಿ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿಯಾಗಿ ಹಲವರಿಗೆ ನೆರವಾಗಿದ್ದಂತಹ ನಾಯಕ. ಬಹಳಷ್ಟು ಜನ ನಮ್ಮ ಹತ್ರ ಬಂದು ಮಾತನಾಡ್ತಾ ನನಗೆ ಆ ಕೇಸ್ನಲ್ಲಿ ಜಯ ಮಾಡಿಕೊಟ್ಟಿದ್ದಾರೆ, ಇಂತಹದೊಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದನ್ನ ಕೂಡ ತಾವು ನೇರ ಪ್ರಸಾರದಲ್ಲಿ ನೋಡಿದ್ದೀರಿ. ಮಾಜಿ ಶಾಸಕರಾಗಿರುವಂತಹ ವಸಂತ ಬಂಗೇರವರ ಅಂತಿಮ ದರ್ಶನವನ್ನ ಶಾಸಕ ಹರೀಶ್ ಪೂಂಜಾರ್ ಅವರು ಕೂಡ ಪಡೆದುಕೊಂಡ್ರು. ಹರೀಶ್ ಪೂಂಜಾರ್ ಅವರು ಕೂಡ ಸುದ್ದಿಯ ಜೊತೆಗೆ ಮಾತನಾಡಿದ್ರು. ಸುದ್ದಿಯ ಜೊತೆಗೆ ಮಾತನಾಡ್ತಾ ಅಂದಿನ ಹಲವಾರು ಅವರ ನಾಯಕತ್ವದ ಗುಣಗಳನ್ನ ಮೆಲುಕು ಹಾಕಿದ್ರು. ಜೊತೆಗೆ ಬಿಜೆಪಿಯಲ್ಲಿ ಇದ್ದಾಗ ಅವರು ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾದಂತಹ ಸಂದರ್ಭಗಳನ್ನ ಕೂಡ ಮೆಲುಕು ಹಾಕಿದ್ರು.
ಇವೆಲ್ಲವನ್ನು ಕೂಡ ನೀವೆಲ್ಲ ಕೇಳಿದಿರಿ. ಅದರ ಜೊತೆಗೆ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಒಂದು ನೇರ ನಡೆನುಡಿಯ ಬಗ್ಗೆಯೂ ಕೂಡ ಹಲವಾರು ಜನ ಮಾತನಾಡಿದ್ದಾರೆ. ಅವರೆಲ್ಲರ ಒಂದು ದೃಶ್ಯಾವಳಿಗೆ ಈಗ ನೀವು ನೋಡ್ತಾ ಇದ್ರೆ, ಆ ದೃಶ್ಯಾವಳಿಗಳಲ್ಲಿ ಅವರ ಡ್ರೈವರ್ ನೌಶಾದ್ ಇದೀಗ ಆ ಒಂದು ಆಂಬ್ಯುಲೆನ್ಸ್ ನಲ್ಲಿ ಹಿಂಬದಿಯಲ್ಲಿ ನಿಂತ್ಕೊಂಡಿರುವಂತ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅವರು ನಿತ್ಯದ ಒಡನಾಡಿ, ಅವರನ್ನ ಮನೆಯಿಂದ ಅವರು ಯಾವ ಕಾರ್ಯನಿಮಿತ್ತ ಎಲ್ಲಿಗೆ ಹೋಗಬೇಕು ಅಲ್ಲಿಗೆಲ್ಲ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಂತ ಒಡನಾಡಿ ನೌಶಾದ್ ಅವರು ಈಗ ಅಲ್ಲಿ ಆ ಒಂದು ಅಂತಿಮ ಯಾತ್ರೆಯಲ್ಲಿ ತನ್ನ ಒಡೆಯನ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಭಾಗಿಯಾಗ್ತಾ ಇದ್ದಾರೆ ಅಂತ. ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನಸಾಗರವೂ ಕೂಡ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿರುವಂತದ್ದು ತಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಈ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಬಹಳ ವಿಶೇಷವಾಗಿ ತನ್ನ ನಾಯಕನ ಅಂತಿಮ ದರ್ಶನವನ್ನು ಪಡಿಬೇಕು, ತನ್ನ ನಾಯಕನ ಅಂತಿಮ ದರ್ಶನದಲ್ಲಿ ತಾನು ಭಾಗಿಯಾಗಬೇಕು ಅನ್ನುವಂಥದ್ದು ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರ್ಬೇಕು ಅನ್ನುವಂತ ಕಾರಣಕ್ಕಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಕಾರ್ಯಕರ್ತರ ವೃಂದ, ಬಂಧು ಮಿತ್ರರ ವೃಂದ, ಅದ್ರ ಜೊತೆಗೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ಇದೀಗ ಬೆಳ್ತಂಗಡಿ ತಾಲೂಕಿನ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭವನ್ನು ತಾವೀಗ ನೋಡ್ತಾ ಇದ್ರಿ. ಬೆಳ್ತಂಗಡಿ ತಾಲೂಕಿನ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ ಹೇಗೆ ಬೆಳ್ತಂಗಡಿ ತಾಲೂಕಿನ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭವನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ತಾಲೂಕಿನ ಕ್ರೀಡಾಂಗಣದಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಕ್ರೀಡಾಂಗಣದಲ್ಲಿ ಮಾಡಲಾಗಿರುವಂತಹ ವ್ಯವಸ್ಥೆ, ಆ ವ್ಯವಸ್ಥೆಯ ಬಗ್ಗೆಯೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಈಗಾಗಲೇ ಬೆಳಗ್ಗೆ ನಾವು ಆ ವ್ಯವಸ್ಥೆಯನ್ನ ನಿಮಗೆ ತಿಳಿಸಿದ್ವಿ, ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ಆ ನೇರ ಪ್ರಸಾರದಲ್ಲಿ ಅಂತಿಮ ಯಾತ್ರೆಯ ನೇರ ಪ್ರಸಾರ, ಅದರ ಜೊತೆಗೆ ಬೆಳ್ತಂಗಡಿಯ ಈ ಒಂದು ಮೈದಾನದಿಂದ ಸಂಪೂರ್ಣವಾಗಿ ಆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದರದ್ದು ಕೂಡ ನೇರ ಪ್ರಸಾರವನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಅಲ್ಲಿ ನೇರ ಪ್ರಸಾರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ, ಯಾವ ರೀತಿಯಾಗಿ ನೇರ ಪ್ರಸಾರವನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ಕೂಡ, ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿರುವಂಥದ್ದು ಮತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಯಾವ ರೀತಿ ಕಲ್ಪಿಸಲಾಗಿದೆ ಅವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣಕ್ಕೆ ಆಗಮಿಸಿದ್ದೇವೆ. ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ವಸಂತ ಬಂಗೇರವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿರುವುದರ ಬಗ್ಗೆಯೂ ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದು ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮಾಡಲಾಗಿರುವಂತಹ ವ್ಯವಸ್ಥೆ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನ ಹೊರತೆಗೆದು ಅಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗತ್ತೆ. ಆ ದೃಶ್ಯಾವಳಿಗಳನ್ನು ಕೂಡ ನಾವೀಗ ನೋಡ್ತಾ ಇದ್ರಿ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮಾಡಲಾಗಿರುವಂತಹ ವ್ಯವಸ್ಥೆಗಳನ್ನ ಕೂಡ ತಾವೀಗ ನೋಡ್ತಾ ಇದ್ರಿ. ಬೆಳ್ತಂಗಡಿ ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಆಯ್ತಾ ಪೋಟ್ ಅಲ್ಪ ಪಡ್ತದೆ.
ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ತೆಗೆದುಕೊಂಡು ಹೋಗುವಂತಹ ದೃಶ್ಯ, ಅಂತಿಮ ದರ್ಶನಕ್ಕೆ ಇಡಲಾಗುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳ ವೃಂದ ಇಲ್ಲಿಗೆ ಆಗಮಿಸಿರುವಂತದ್ದು, ಅವರ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿರುವಂತದ್ದು ತಾವೀಗ ನೋಡ್ತಾ ಇದ್ರಿ. ಆ ಪಾರ್ಥಿವ ಶರೀರವನ್ನ ಇನ್ನೇನು ಹೊರತೆಗೆದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಲಾಗತ್ತೆ. ಆ ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ನೋಡಿ, ಈಗ ತಾವು ನೋಡ್ತಾ ಇರುವಂತಹದ್ದು ಪಾರ್ಥಿವ ಶರೀರವನ್ನ ಈ ಒಂದು ಅಂತಿಮ ಯಾತ್ರೆಯ ವಾಹನದಿಂದ ಹೊರತೆಗೆದು ಅಲ್ಲಿಂದ ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ನೋಡಿ ಅಂತಿಮ ದರ್ಶನಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಇಲ್ಲಿ ಕಲ್ಪಿಸಲಾಗ್ತದೆ. ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಪ್ರತಿಯೊಬ್ಬರಿಗೂ ಕೂಡ ವಸಂತ ಬಗ್ಗೆ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಸರತಿ ಸಾಲನೆ ಬಂದು ಶಿಸ್ತಿನಿಂದ ನಿಮ್ಮ ಅಂತಿಮ ಗೌರವವನ್ನು ಸಲ್ಲಿಸಬೇಕು. ಇದೀಗ ಪಾರ್ಥಿವ ಶರೀರ ಒಂದು ಹೊತ್ತಂತ ಹೊತ್ತುಕೊಂಡು ಇದೀಗ ನಿಲ್ಲಿಸ್ತಾರೆ. ಪೆಂಡನ್ನು ಒಳಗೆ ಕರೆದಿರ್ತಿದ್ದಾರೆ. ಇಲ್ಲಿ ಇಟ್ಟಾದ ನಂತರ ದಯವಿಟ್ಟು ಯಾರು ಒಳಗೆ ಬರಬಾರ್ದು. ದಯವಿಟ್ಟು ಎಲ್ಲರಿಗೂ ಸೂಚನೆ, ವಸಂತ ಬಂಗೇರು ಬದುಕಿನಲ್ಲಿ ಶಿಸ್ತಿನ ಆದ್ಯತೆ ಕೊಟ್ಟವರು ಎಲ್ಲರೂ ಕೂಡ ಶಿಸ್ತನ್ನು ಪಾಲಿಸಬೇಕು. ದಯವಿಟ್ಟು ನಿಮ್ಮ ಒಳಗೆ ಬರಬಾರ್ದು ಹೇಳ್ತಾ ಇದ್ದೇನೆ ನಾನು. ದಯವಿಟ್ಟು ಯಾರು ಒಳಗೆ ಬರಬೇಕು. ಒಮ್ಮೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ಸೇವಾದಾರರು ಗೌರವ ಕೊಡ್ತಾರೆ. ಆ ಬಳಿಕ ಅವಕಾಶ ಮಾಡಿದ್ದಾರೆ. ಶಿಸ್ತು ಜಾಗ ಆ ಎಂಟ್ರೆನ್ಸ್ ಏನಿದೆ ಅದು ನಮ್ಮ ಜಿಲ್ಲೆಯ ರಾಜ್ಯದ ಮಾತ್ರ. ನಾನು ಮತ್ತೊಂದು ಹೇಳ್ತಿದ್ದೇನೆ. ಆರಂಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸೇವಾದಳ ವಸಂತ ಬಂಗೇರ್ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅಂತಿಮ ದರ್ಶನದ ಹಿನ್ನೆಲೆಯಲ್ಲಿ ತಾಲೂಕು ಕ್ರೀಡಾಂಗಣಕ್ಕೆ ಕರೆತರಲಾಗಿರುವಂಥದ್ದು. ಮನೆಯಿಂದ ಕ್ರೀಡಾಂಗಣಕ್ಕೆ ಮೃತದೇಹವನ್ನ ಅಂತಿಮ ಯಾತ್ರೆಯ ಮೂಲಕ ಕರೆತರುವಂತಹ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಪ್ರತಿನಿಧಿ ದಾಮೋದರ ದುಂಡಲೆ ಅವರು ವಿಸ್ತೃತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತಹ ತಾಲೂಕು ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಆರಂಭದಲ್ಲಿ ಕಾಂಗ್ರೆಸ್ನ ಸೇವಾದಳದಿಂದ ವಿಶೇಷವಾದ ಒಂದು ಗೌರವ ನಮನವನ್ನು ಸಲ್ಲಿಕೆ ಮಾಡಿದಂತಹ ಬಳಿಕ ಸಾರ್ವಜನಿಕರಿಗೆ ಅವರ ಒಂದು ಪಾರ್ಥಿವ ಶರೀರಕ್ಕೆ ಗೌರವವನ್ನು ಸಲ್ಲಿಸೋದಕ್ಕೆ ಅವಕಾಶಗಳನ್ನ ಮಾಡಿಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಅಲ್ಲಿನ ಸಂಘಟಕರು ಈಗಾಗಲೇ ಕೊಟ್ಟಿರುವಂತದ್ದು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಎಲ್ಲರಿಗೂ ಕೂಡ ಅವಕಾಶ ಇದೆ. ಶಿಸ್ತಿಗೆ ಅವಕಾಶ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಸೇವಾದಳದವರು ಗೌರವವನ್ನ ಸಲ್ಲಿಸಿದ್ರು. ಅದರ ಜೊತೆಗೆ ಜಿಲ್ಲಾ
ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರು ಗೌರವವನ್ನ ಸಲ್ಲಿಸ್ತಾ ಇರುವಂತಹದ್ದು. ರಾಷ್ಟ್ರ ಧ್ವಜವನ್ನ ಹೊದ್ದುಕೊಂಡು ಮಲಗಿರುವಂತಹ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಹರೀಶ್ ಕುಮಾರ್ ಅವರು ಸಲ್ಲಿಸ್ತಾ ಇದ್ದಾರೆ. ರಕ್ಷಿತ್ ಶಿವರಾಮ್ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸೇವಾದಳದವರು ಅದರ ಜೊತೆಗೆ ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವ ಸಲ್ಲಿಸಿದರು. ಈಗ ನೋಡ್ತಾ ಇದ್ರಿ ಅಂತಿಮ ದರ್ಶನಕ್ಕೆ ಮಾಡಲಾಗಿರುವಂತಹ ವ್ಯವಸ್ಥೆಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಬಹಳ ವಿಶೇಷವಾಗಿ ಇಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ರಿ. ನೋಡಿ, ಯಾವ್ದಾದ್ರು ದಯವಿಟ್ಟು ಇಲ್ಲಿಂದ ನಿಧಾನವಾಗಿ ತೆರಳಬೇಕು ಪ್ರಯತ್ನಿಸಿದ್ದೇನೆ. ಬಳಿಕ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಎಲ್ಲರೂ ಕೆಳಗಿಳಿಯಬೇಕು. ಕಾಂಗ್ರೆಸ್ಸಿನ ಮುಖಂಡರುಗಳು ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ವಸಂತ ಬಂಗೇರವರ ಅಂತಿಮ ದರ್ಶನವನ್ನ ಅವರ ಕುಟುಂಬಸ್ಥರು, ಬೇರೆ ಬೇರೆ ಮುಂದಾಳುಗಳು ಅಲ್ಲಿ ಪಡಿತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ವೀಕ್ಷಣೆ ಮಾಡ್ತಾ ಇದ್ರಿ. ಅಪಾರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂತಹ ಅಭಿಮಾನಿ ಬಳಗವನ್ನು ಕೂಡ ತಾವೀಗ ನೋಡ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀರಿ. ದಯವಿಟ್ಟು ಹೊರಗೆ ಹೋಗಬೇಕಾದ ಬದಿಯಲ್ಲಿ ನಿಲ್ಲಬೇಕು. ಇಲ್ಲಿ ಪೆಂಡಾಲ್ ನಿಂತವರು ದಯವಿಟ್ಟು ಇಲ್ಲಿ ಎದುರು ನಿಲ್ಲಬೇಡ. ಹಿಂದೆ ನಿಂತವ್ರು ಯಾರು ಏನ್ ಕಾಣೋದಿಲ್ಲ. ದಯವಿಟ್ಟು ಸೇವಾದಳದವರು ಕೂಡ ನೀವು ಬಂದಿದ್ದೀರಿ. ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಅಂತಿಮ ದರ್ಶನ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮಾಜಿ ಶಾಸಕ 5 ಬಾರಿ ಶಾಸಕರಾಗಿದ್ದಂತಹ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಅಂತಿಮ ದರ್ಶನ ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ದಯವಿಟ್ಟು ಎಲ್ಲೂ ಕೂಡ ಶಿಸ್ತು ಕಾಪಾಡಬೇಕು. ಹೊರಗೆ ಹೋಗ್ಲಿಕ್ಕೆ ದ್ವಾರ ಆ ಕಡೆ ಸ್ವಯಂ ಸೇವಕ ಸೇವಾದಳದ ಕಾರ್ಯಕರ್ತರಿಗೆ ಅಲ್ಲಿ ದಾರಿ ಇದೆ. ದಯವಿಟ್ಟು ಆ ಕಡೆ ಹೊರಗೆ ಹೋಗ್ಬೇಕು. ತಾಲೂಕು ಕ್ರೀಡಾಂಗಣದಲ್ಲಿ ಮಾಡಿರುವಂತಹ ವ್ಯವಸ್ಥೆ ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುವಂತಹ ನೆಲೆಯಲ್ಲಿ ಎಲ್ಲರೂ ಕೂಡ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಆರಂಭದಲ್ಲಿ ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರು, ಅದೇ ರೀತಿ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರಕ್ಷಿತ್ ಶಿವರಾಮ್ ಅವರು, ಅದೇ ರೀತಿ ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಕೂಡ ಆರಂಭದಲ್ಲಿ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದೀಗ ಕಾಂಗ್ರೆಸ್ನ ಸೇವಾ ದಳದಿಂದ ಅವರಿಗೆ ಒಂದು ಗೌರವ ನಮನವನ್ನು ಸಲ್ಲಿಸುವಂತಹ ಕೆಲಸಗಳು ನಡೀತಾ ಇದೆ. ಆರಂಭದಲ್ಲಿ ರಾಷ್ಟ್ರಧ್ವಜವನ್ನು ಹೊದಿಸಿ ಅದರ ಮೇಲೆ
ಹೂಹಾರವನ್ನು ಹಾಕಿ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ಮಾತ್ರವಲ್ಲ, ಇಡೀ ರಾಜ್ಯವೇ ಕಂಡಂತಹ ಒಬ್ಬ ಅಪ್ರತಿಮ ರಾಜಕಾರಣಿ, ಬೆಳ್ತಂಗಡಿಯ ಹುಲಿ ಎಂದೇ ಪ್ರಸಿದ್ಧರಾಗಿದ್ದರು ವಸಂತ ಬಂಗೇರವರು. ತನ್ನ ನೇರ ನಡೆನುಡಿಯ ಮೂಲಕ, ತನ್ನ ಒಂದು ವಿಶಿಷ್ಟವಾದ ವ್ಯಕ್ತಿತ್ವದ ಮೂಲಕ ಎಲ್ಲರ ಪ್ರೀತಿಗೆ, ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಂತಹ ವಸಂತ ಬಂಗೇರ ಅವರು ಇಂದು ನಮ್ಮೊಂದಿಗಿಲ್ಲ ಅನ್ನುವಂಥದ್ದು. ಪ್ರಶಾಂತವಾಗಿ ಉಳೈಕೊಂಡಿರುವಂತಹ ವಸಂತ ಬಂಗೇರ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಅಂತಿಮ ನಮನವನ್ನು ಸಲ್ಲಿಸುವಂತಹ ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಈಗಾಗಲೇ ಜನರು, ಅಭಿಮಾನಿಗಳು ತಾಲೂಕು ಕ್ರೀಡಾಂಗಣದಲ್ಲಿ ನೆರೆದಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಅನೇಕ ಹಿರಿಯರು, ಹಿರಿಯ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೇವೆ. ಮಾಜಿ ಶಾಸಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಕುಂತಳಾ ಶೆಟ್ಟಿ ಅವರು, ಭಾರತೀಯ ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಯ ಇಲ್ಲಿ ಪ್ರಥಮ ಶಾಸಕರಾಗಿ ಬಹುಶಃ ಇಡೀ ಜಿಲ್ಲೆಯಲ್ಲಿ ಜನಸಂಘದ ಕಾಲದಿಂದ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯನ್ನು ತುಂಬಿದಂತ ವಸಂತ ಬಂಗೇರರು ಇವತ್ತು ಅಕಾಲಿಕವಾಗಿ ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಒಬ್ಬ ರಾಜಕೀಯ ನೇತಾರ, ಒಬ್ಬ ಶಾಸಕನಾಗಿ ಇಡೀ ಜಿಲ್ಲೆಯಲ್ಲಿ ತನ್ನದೇ ಆದಂತ ಒಂದು ಛಾಪನ್ನು ಮೂಡಿಸಿದಂತ ವ್ಯಕ್ತಿ ವಸಂತ ಬಂಗೇರ್. ವಸಂತ ಬಂಗೇರರು ನೇರ ದಿಟ್ಟ, ನಿರಂತರವಾಗಿ ತನ್ನ ವ್ಯಕ್ತಿತ್ವ ಹಾಗೂ ಒಂದು ಸಂಘಟನೆಗೆ ತನ್ನದೇ ಆದಂತ ಛಾಪನ್ನು ಮೂಡಿಸಿದಂತ ವ್ಯಕ್ತಿ ವಸಂತ ಬಂಗೇರ್. ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಜನತಾದಳ, ಕಾಂಗ್ರೆಸ್, ಬೇರೆ ಬೇರೆ ಪಾರ್ಟಿಯಲ್ಲಿ ನಿಂತಾಗ್ಲು ತನ್ನ ಸ್ವಂತ ವ್ಯಕ್ತಿತ್ವದಿಂದ ತಾವು ಜಯವನ್ನು ಗಳಿಸುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ವಸಂತ ಬಂಗೇರರು ತನಗೆ ಬೇರೆ ಯಾರು ಸಾಟಿ ಇಲ್ಲ, ವಸಂತ ಬಂಗೇರಿಗೆ ವಸಂತ ಬಂಗೇರರು ಸಾಕ್ಷಿ ಅಂತ ಹೇಳುವಂತ ನೆಲೆಯಿಂದ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ, ಪಾರದರ್ಶಕವಾಗಿ ಮತ್ತು ಭ್ರಷ್ಟಾಚಾರ ಮುಕ್ತವಾಗಿ ಅವರು ಶಾಸಕತ್ವದ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಅಕಾಲಿಕ ಆತ್ಮಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಚಿರಶಾಂತಿಯನ್ನು ಕೋರ್ತಾ, ಅವರ ಆ ಒಂದು ಆದರ್ಶಗಳು ಮುಂದಿನ ಪೀಳಿಗೆಗೂ ಮಾರ್ಗದರ್ಶಕವಾಗಿರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಸರ್, ನಿಮ್ದು ಮತ್ತು ಅವರ ಒಡನಾಟ ಮತ್ತು ಆ ಒಡನಾಟದ ಕೆಲವು ನೆನಪುಗಳನ್ನ ಮೆಲುಕು ಹಾಕೋದಾದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ವಸಂತ ಬಂಗೇರ್ ಇರುವಂತಹ ಸಂದರ್ಭದಲ್ಲಿ ನಾನು ಆರಂಭಿಕ ದಿನಗಳಲ್ಲಿ ನಾನು ಕಾರ್ಯಕರ್ತನಾಗಿ ಅವರ ಜೊತೆಯಲ್ಲಿ ಮಾತಾಡಿದಂತ ದಿನಗಳನ್ನು ನಾನು ನೆನಪು ಮಾಡ್ತಾ ಇದ್ದೇನೆ. ಆಮೇಲೆ ಅವರು ಶಾಸಕರಾಗಿ ಪುತ್ತೂರಿಗೆ ಬಂದಾಗ ನಾನು ಅವರು ಜೊತೆಯಾಗಿ ಹತ್ತಾರು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಉದ್ಘಾಟನೆಗಳು, ಬೇರೆ ಬೇರೆ ಪಾರ್ಟಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರದ ವಿಚಾರಗಳು ಬಂದಾಗ ತನ್ನಲ್ಲಿ ಮುಖತಃ 2 ತಿಂಗಳ ಹಿಂದೆ ಫೋನಲ್ಲಿ ಮಾತಾಡಿದ್ರು, ನೀವು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನುವಂತ ಮಾತನ್ನು ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡಿದ್ದಾರೆ. ಹೀಗೆ ವಸಂತ ಬಂಗೇರರು ಬಹುಶಃ ಕಳೆದ 10-30 ವರ್ಷದಿಂದ ನನ್ನ ಜೊತೆ ನಿಕಟವಾಗಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಜೊತೆಯಾಗಿ ನಾವು ಕೆಲಸ ಮಾಡಿ ಅವರ ಆ ಒಂದು ವ್ಯಕ್ತಿತ್ವವನ್ನು ತನಗೂ ಪರಿಚಯಿಸುವ ಜೊತೆಯಲ್ಲಿ ಅವರ ಕೆಲವು ಆದರ್ಶಗಳನ್ನು ಕೂಡ ನನಗೂ ಕೂಡ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇದು ಸಂಜೀವ ಮಠದೂರ್ ಅವರ ಮಾತು. ಇತ್ತೀಚೆಗೆ ಒಂದು ಭ್ರಷ್ಟಾಚಾರಕ್ಕೆ ಯಾವುದೇ ಕಾರಣಕ್ಕೆ ಎಡೆ ಮಾಡಿ ಕೊಡಬೇಕು, ಮಾಡಿ ಕೊಡಬೇಡಿ ಅನ್ನುವಂತ ಮಾತುಗಳನ್ನ ಅವ್ರ ಹತ್ರ ಹೇಳ್ಕೊಂಡಿದ್ರು, ಯಾವುದೋ ಒಂದು ಕಾರಣಕ್ಕೆ ಅನ್ನುವಂಥದ್ದು. ಜೊತೆಗೆ ಅವರ ನಿಲುವು ಹೇಗೆ ಗಟ್ಟಿಯಾಗಿರುತ್ತೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ರು ಮತ್ತು ಅವರೊಟ್ಟಿಗಿನ ಒಡನಾಟದ ಬಗ್ಗೆ ಕೂಡ ಮೆಲುಕು ಹಾಕಿದ್ದಕ್ಕೆ ನಮ್ಮ ಜೊತೆಗೆ ಮಾತಾಡಿದಕ್ಕೆ ಧನ್ಯವಾದ. ಇದು ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಎಲ್ಲರೂ ಕೂಡ ಬರಲಿಕ್ಕೆ ಸಿದ್ಧ ಆಗಿರುವಂತಹ ದೃಶ್ಯಾವಳಿಗಳು. ಇನ್ನೊಬ್ರು ಶೇಖರ್ ನಾರಾವಿ ಸರ್ ಹೇಳಿ. ನಮ್ಮ ದೇಶಕ್ಕೆ ತುರ್ತು ಪರಿಸ್ಥಿತಿ ಬಂದಾಗ ಆ ತುರ್ತು ಪರಿಸ್ಥಿತಿಗೆ ಹೋರಾಟಕ್ಕೆ ನಿಂದಂತ ಮುಂಚೂಣಿಯಲ್ಲಿದ್ದಂಥದ್ದು ವಸಂತ ಬಂಗೇರ್. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಡಂತ್ಯಾರನಲ್ಲಿ ಪ್ರಥಮ ಶಿಕ್ಷಾ ವರ್ಗ ಆಗುವ ಸಮಯದಲ್ಲಿ ಅವರನ್ನು ಅಲ್ಲಿಂದ ಗುರುವೇನಿಕೆರೆ ತನಕ ಗಣವೇಶಧಾರಿಯಾಗಿ ಅವರನ್ನು ನಾವು ಮೆರವಣಿಗೆ ತಂದೆವು. ಅಲ್ಲಿಂದ ಜಕ್ಕಡ ಜವನ ಅಂತ ಹೇಳುವಂತ ಒಂದು ಯುವಕ, ಅಲ್ಲಿಂದ ಅವರು ಫೋಕಸ್ ಆಗ್ತಾ ಹೋದ್ರು.
ಅಂತ ಒಬ್ಬ ವ್ಯಕ್ತಿ 1983ರಲ್ಲಿ ಪ್ರಥಮ MLA ಆಗುವಾಗ ನಾವು ಕೊಟ್ಟಂತ ಹೋರಾಟ, ಅವರ ಎದೆಗಾರಿಕೆ, ಅವರ ಒಂದು ನೇತೃತ್ವ, ಅವರ ನಾಯಕತ್ವ, ಇದನ್ನೆಲ್ಲ ಮೆಚ್ಚಿಕೊಂಡು ನಾವು ಸುಮಾರು 50 ವರ್ಷಗಳಿಂದ ನಾನು ಸಂಪರ್ಕದಲ್ಲಿದ್ದೆ. ಇವತ್ತು ಮೊನ್ನೆಯವರೆಗೂ ಕೂಡ ನಾನು ಸಂಪರ್ಕದಲ್ಲಿದ್ದೆ. ಆದ ಕಾರಣ ಅಂತ ಒಂದು ವಸಂತ ಬಂಗೇರರ ಒಂದು ನೇತೃತ್ವ, ಅವರ ಎದೆಗಾರಿಕೆಯನ್ನು ಮೆಚ್ಚಿ ನಾವು ಅವರ ಹಿಂದೆ ಹೋಗದೆ ಹೊರತು ಅವರು ಬೇರೆ ಯಾವುದೇ ಒಂದು ಪಕ್ಷದ ಆಧಾರಿತವಾಗಿ ಹೊತ್ತಲ್ಲ. ಅವರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ನಿಷ್ಠಾವಂತ ಕಾರ್ಯಕರ್ತರಾಗಿ ಬೆಳೆದ ಕಾರಣ ಅವರಿಗೆ ಇವತ್ತು ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಂದು ಕಡೆ ಕಣ್ಣೀರು ಹಾಕ್ತಾ ಇರುವಂತಹ ಅಭಿಮಾನಿಗಳ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ಕಣ್ಣೀರು ಹಾಕ್ತಾ ಇದ್ದಾರೆ. ಬಹಳಷ್ಟು ತಮ್ಮ ನಾಯಕನನ್ನ ಕಳೆದುಕೊಂಡಿದ್ರ ಬಗ್ಗೆ ಕಣ್ಣೀರು ಹಾಕ್ತಾ ಇರುವ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಬ್ಯಾರಿಕೇಡ್ ನ ಇಲ್ಲಿ ನಿಂತವರು ಹಿಂದ್ಗಡೆ ಮಾತಾಡಿಸ್ಬೇಕು. ದಯವಿಟ್ಟು ಇಲ್ಲಿ ಕುರ್ಚಿ ಹಾಕಿದೆ, ಕೂತ್ಕೊಂಡ್ರೆ ಇಲ್ಲೇ ಕೂಡ ಕಾಣ್ತದೆ. ಎಲ್ಲಿ ಅವರು? ಮತ್ತೆ ಇಲ್ಲಿ ಒಳಗೆ ನಿಂತವರು ನಾನು ಶಿವಾಜಿ ನನ್ನ ಹೆಸರು ಮರಿಯಮ್ಮ ಅಂತ ಸರ್. ಒಳಗೆ ನಿಂತವರು ಕೂಡ ದಯವಿಟ್ಟು ಹೊರಗೆ ಹೋಗ್ಬೇಕು. ನಾನು ಶಿವಾಜಿ ಕುರುಂಜ ಮನೆ ಶಿವಾಜಿ ಅವರು. ನಾವು ಸಣ್ಣದಿರುವಾಗದಿಂದ ನಮಗೆ ಪಾರ್ಟಿ ಇಲ್ಲ ಸರ್. ನಮ್ಮ ನರ್ಸಿಂಗ್ ಕಲಿಸಿದವರು ಅವರೇ ಸರ್. ನಮ್ಮ ಮಕ್ಕಳನ್ನು ಕಲಿಸಿದವರು ಅವರೇ ಸರ್. ಜಾತಿ ಮತ ಭೇದವಿಲ್ಲದೆ ಯಾರೇ ಏನೇ ಹಣ ಕೊಟ್ಟರು ಕೂಡ ನನಗೆ ಎಲೆಕ್ಟ್ರಿಕಲ್ ಶಾಕ್ ಆಗಿತ್ತು ಸರ್. ನನಗೆ ಹಣ ಕೊಟ್ಟು ಬದುಕಿಸಿದ್ದಾರೆ ಸರ್. ಎಲ್ಲ ಇದ್ರು, ಯಾರೇ ಉಪದ್ರ ಮಾಡಿದ್ರು, ಫೋನ್ ಮಾಡಿದ್ರು, ಮೊಬೈಲಿಗೂ ರೀಚಾರ್ಜ್ ಮಾಡ್ತಾ ಇದ್ರು ಸರ್. ಅವರಿಗೆ ಪಾರ್ಟಿ ಇಲ್ಲ ಸರ್, ಜಾತಿ ಇಲ್ಲ ಸರ್, ಮತ ಇಲ್ಲ ಸರ್, ಭೇದ ಇಲ್ಲ ಸರ್. ಅವರು ವಿದ್ಯಾವಂತ ಮಕ್ಕಳಿಗೆ ಮೆರಿಟ್ ಸೀಟ್ ತೆಗೆದು ಕೊಡ್ತಾರೆ ಸರ್. ಬಡವರ ಮಕ್ಕಳಿಗೆ ಕಲೀಲಿಕ್ಕೆ ಹೆಲ್ಪ್ ಮಾಡ್ತಾರೆ ಸರ್. ಬಡವರನ್ನ ನಮ್ಮನ್ನಿಷ್ಟವರೆಗೆ ಕೈ ಬಿಟ್ಟಿಲ್ಲ ಸರ್. ನಮ್ಮ ಜಾಗೆ ಅಕ್ರಮವಾಗಿ ಎಳೆದಾಗ, ರಬ್ಬರ್ ತೋಟವನ್ನು JCB ತಂದು ಎಳೆದಾಗ ನಾನು ಒಂದೇ ಫೋನ್ ಮಾಡಿದೆ ಸರ್. ನಮ್ಮನ್ನು ಮರ್ಡರ್ ಮಾಡ್ಲಿಕ್ಕೆ ಬಂದ್ರು ಸರ್. ಅವರು ನಮ್ಮ ತಂದೆ ಸರ್. ಅವರು ನಮ್ಮ ತಂದೆ ಸರ್. ಪ್ಲೀಸ್ ಎಲ್ಲ ಮಕ್ಕಳು ವಸಂತ ಬಂಗೇರದವರ ಮಕ್ಕಳಾಗಿ ಈ ಪ್ರಪಂಚದಲ್ಲಿ ಬೆಳಿಬೇಕು ಸರ್. ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಸರ್. ಅವರ ಶಿಸ್ತುಬದ್ಧವನ್ನು ಕಲಿಬೇಕು ಸರ್. ಅವರಂತ ಮನುಷ್ಯರು ಇನ್ನು ಈ ಪ್ರಪಂಚದಲ್ಲಿ ಯಾರಿಲ್ಲ ಸರ್. ಇವಾಗ ಬಂದವರೆಲ್ಲರೂ ಯುವಕರು ಸರ್. ಅವರಷ್ಟು ತಿಳಿದವರು ಯಾರಿಲ್ಲ ಸರ್. ಇದು ಒಬ್ಬರ ಮಾತು. ತನಗೆ ಯಾವ ರೀತಿಯಾಗಿ ನೆರವಾಗಿದ್ದಾರೆ, ಯಾವ ರೀತಿಯಾಗಿ ಅವ್ರು ಹೆಲ್ಪ್ ಮಾಡಿದ್ದಾರೆ ಅನ್ನೋ ಹೇಳ್ತಾರೆ. ಇದೀಗ ಅಂತಿಮ ದರ್ಶನದ ಸಾಲುಗಳಂತ ಈಗ ನೋಡ್ತಾ ಇದ್ರಿ. ಅಂತಿಮ ದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಹೇಗೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ನೋಡ್ತಾ ಇದ್ರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇರುವಂತದ್ದು. ಜೊತೆಗೆ ಪ್ರಮುಖರು ಅಂತಿಮ ದರ್ಶನವನ್ನ ಮುಗಿಸಿ ಬರ್ತಾ ಇರುವಂತವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನು ಕೂಡ ಸುದ್ದಿ ನಿರಂತರವಾಗಿ ಮಾಡ್ತಾ ಇದೆ. ಇದೀಗ ಅಂತಿಮ ದರ್ಶನಕ್ಕೆ ಯಾವ ರೀತಿಯಾಗಿ ಸಿದ್ಧತೆ, ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಅಂತಿಮ ದರ್ಶನದ ಒಂದು ಸಾಲು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ಅಂತಿಮ ದರ್ಶನಕ್ಕಾಗಿ ನಿಂತಿರುವಂತವರನ್ನ ತಾವೀಗ ನೋಡ್ತಾ ಇದ್ರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಡೆಯೋದಕ್ಕೆ ಆಗಮಿಸಿರುವಂತವರು ಅಂತಿಮ ದರ್ಶನ ಪಡೆದ ಅಂತಿಮ ದರ್ಶನ ಪಡೆದ ದಯವಿಟ್ಟು ನಿಮಗಾಗಿ ಮೀಸಲಿರಿಸಿ ಆಸನದಲ್ಲಿ ಕೂತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಅಂತಿಮ ದರ್ಶನ ಕೆಲಸಗಳು ಮುಗಿದ ಮೇಲೆ ಇಲ್ಲಿಂದ ಮೆರವಣಿಗೆಯಲ್ಲಿ ವಸಂತ ಬಂಗೇರರ ಪಾರ್ಥಿವ ಶರೀರವನ್ನು ಅವರ ಮನೆ ಅಲ್ಲಿ ತಗೊಂಡು ಹೋಗ್ಲಿಕ್ಕಿದೆ. ಆ ಒಂದು ಅವರ ಅಂತಿಮ ಯಾತ್ರೆ ಅದು, ವಸಂತ ಬಂಗೇರರ ಅಂತಿಮ ಯಾತ್ರೆ ಅದು. ಆ ಅಂತಿಮ ಯಾತ್ರೆಯಲ್ಲಿ ಎಲ್ಲ ಅಭಿಮಾನಿಗಳು ಕೂಡ ದಯವಿಟ್ಟು ಯಾರು ಅವರು ಇರುವಂತಲ್ಲ, ಪ್ರತಿಯೊಬ್ಬರು ಕೂಡ ಭಾಗವಹಿಸುವ ರೀತಿಯಲ್ಲಿ ನಿಮ್ಗೆ ಎಲ್ಲಿ ಕೂಡ ಕುರ್ಚಿ ಹಾಕಿ ವ್ಯವಸ್ಥೆ ಮಾಡಿದೆ ಕೂತ್ಕೊಳ್ಲಿಕ್ಕೆ ಆಸನರಾಗಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಇಲ್ಲಿ ವೇದಿಕೆ, ಈ ಸ್ಟೇಜ್ನ ಪ್ಲಾಟ್ಫಾರ್ಮ್ನ ಮುಂಭಾಗದಲ್ಲಿ ನಿಂತವರು ದಯವಿಟ್ಟು ಸ್ವಲ್ಪ ಸೈಡ್ಗೆ ನಿಲ್ಲಬೇಕು ಎಲ್ಲರೂ ಕೂಡ.
ದಯವಿಟ್ಟು ಶಿಸ್ತನ್ನು ಕಾಪಾಡಿ ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಅಂತಿಮ ದರ್ಶನ ಪಡೆದವರು ದಯವಿಟ್ಟು ಹೋಗಬಾರ್ದು. ಅಂತಿಮ ದರ್ಶನ ಪಡೆದ ಕೂಡಲೇ ನಿಮ್ಮ ಜವಾಬ್ದಾರಿ ಮುಗಿಲಿಲ್ಲ. ದಯವಿಟ್ಟು ಆಸೀನರಾಗಿ ಇಲ್ಲಿಂದ ಅವರ ಪಾರ್ಥಿವ. ಅನೇಕರು ಅವರ ಗುಣಗಾನವನ್ನ ಮಾಡಿದ್ರು. ಅನೇಕರು, ಈಗಾಗಲೇ ಓರ್ವ ಮಹಿಳೆ ಗದ್ಗದಿತರಾಗಿ ಮಾತನಾಡಿರುವಂಥದ್ದನ್ನು ಗಮನಿಸಿದ್ವಿ. ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ರು. ಎಷ್ಟೇ ಹೊತ್ತಿನಲ್ಲಿ ಏನೇ ಸಹಾಯವನ್ನು ಕೇಳಿದ್ರು ಕೂಡ ಮಾಡ್ತಾ ಇದ್ರು. ಅವರಿಗೆ ಜಾತಿ, ಮತ, ಧರ್ಮದ ಭೇದ ಇರಲಿಲ್ಲ ಎನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಬಿಕ್ಕಿ ಬಿಕ್ಕಿ ಅತ್ತಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಬಹುಶಃ ಇದು ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನುವಂಥದ್ದಕ್ಕೆ ಸಾಕ್ಷಿ ನುಡಿಯುತ್ತೆ ಅನ್ನುವಂಥದ್ದನ್ನು ನಾವು ಖಂಡಿತವಾಗ್ಲೂ ಹೇಳಬಹುದು. ನೇರ ನಡೆನುಡಿಯ ನಿಷ್ಠೂರ ದಿಟ್ಟ ರಾಜಕಾರಣಿಯಾಗಿಯೇ ಬದುಕಿ ಬಾಳಿದಂಥವರು ದಿವಂಗತ ವಸಂತ ಬಂಗೇರವರು. ಏನನ್ನ ಹೇಳೋದಿದ್ರು ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಯಾರನ್ನು ಕೂಡ ಮೆಚ್ಚಿಸೋದಕ್ಕೆ, ಓಲೈಸೋದಕ್ಕೆ ಹೋಗುವ ಜಾಯಮಾನವನ್ನು ಎಂದಿಗೂ ಕೂಡ ಇಟ್ಟುಕೊಂಡಿರಲಿಲ್ಲ ಅನ್ನುವಂಥದ್ದು ಅವರ ಬಗ್ಗೆ ವಿಶೇಷವಾಗಿರುವಂಥ ಒಂದು ವಿಚಾರ. ಯಾರಾದರೂ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳೋದು ಕೂಡ ಕಷ್ಟ ಆಗಿತ್ತು. ಯಾಕಂತ ಹೇಳಿದರೆ ಯಾವುದೇ ರೀತಿಯಲ್ಲೂ ಕೂಡ ಯಾವುದೋ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಅವರ ಒಡನಾಡಿಗಳಾಗಬಹುದು ಅನ್ನುವಂಥದ್ದಿದ್ದರೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಅವರ ಗದುರುವಿಕೆ, ಗಡಸು ಮಾತು ಎಂಥವರನ್ನಾದರೂ ಕೂಡ ಒಮ್ಮೆಗೆ ನಡಗಿಸ್ತಾ ಇತ್ತು. ಅಧಿಕಾರಿಗಳನ್ನು ಕೂಡ ಏನಾದರೂ ತಪ್ಪುಗಳಾದಂಥ ಸಂದರ್ಭದಲ್ಲಿ, ಸಾರ್ವಜನಿಕರಿಗೆ ತೊಂದರೆಗಳಾದಂಥ ಸಂದರ್ಭದಲ್ಲಿ ಗದರ್ತಾ ಇದ್ರು. ಆದರೆ ಆ ಸಂದರ್ಭದಲ್ಲಿ ಅವರು ಎಲ್ಲಿದ್ದಾರೆ, ಅದು ಸಾರ್ವಜನಿಕ ಸ್ಥಳವ, ಎದುರು ಎಷ್ಟು ಜನರಿದ್ದಾರೆ, ಯಾವುದನ್ನು ಕೂಡ ಅದು ಕಚೇರಿಯೋ ಇತ್ಯಾದಿ ಯಾವುದನ್ನು ಕೂಡ ಅವರು ಯೋಚನೆ ಮಾಡ್ತಾ ಇರಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಎದುರಾದಂತಹ ಹಲವಾರು ಜಟಾಪಟಿಗಳು, ಕಿರಿಕಿರಿಯ ಪ್ರಕರಣಗಳು, ಗಲಾಟೆಗಳಿರ್ಬೋದು, ಏನೇ ಬಂದರೂ ಕೂಡ ಯಾವುದಕ್ಕೂ ಕೂಡ ಅಲ್ಪವೂ ಅಂಜದೆ ಅದನ್ನು ಎದುರಿಸ್ತಾ ಇದ್ರು. ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ರು ಕೂಡ ಅನ್ನುವಂಥದ್ದು ಕೂಡ ಅವರ ಆಪ್ತವರ್ಗದವರು ಹೇಳ್ತಾ ಇರುವಂತಹ ಮಾತು. ಅದು ಅನೇಕ ಬಗೆಯಲ್ಲಿ ಟೀಕೆಗೆ, ವಿರೋಧಕ್ಕೆ ಕಾರಣ ಆದರೂ ಕೂಡ ಅದು ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ, ಯಾವುದಕ್ಕೂ ಕೂಡ ವಿಚಲಿತರಾಗ್ತಾ ಇರಲಿಲ್ಲ ಅನ್ನುವಂಥದ್ದು. ಬಹುಶಃ ಅವರ ಈ ಸ್ವಭಾವವೇ ಅನೇಕ ಮಂದಿಗೆ ಇಷ್ಟ ಆಗ್ತಾ ಇತ್ತು. ಮುಖ್ಯವಾಗಿ ಅವರ ಹಠ ಮತ್ತು ಹಿಡಿದಂತಹ ಕೆಲಸವನ್ನು ಅದನ್ನು ಸಾಧಿಸುವವರೆಗೆ ಬಿಡದಂತಹ ಗುಣಗಳೇ ಅವರನ್ನು ಜನನಾಯಕನನ್ನಾಗಿ ಮಾಡಿದವು. ಅದೇ ಅವರನ್ನು ಓರ್ವ ಉತ್ತಮ ನಾಯಕನನ್ನಾಗಿ ಬೆಳೆಸಿತು. ಅವರ ನೇರ ನಡೆನುಡಿಯ ವ್ಯಕ್ತಿತ್ವವೇ ಅವರ ಒಂದು ಈ ಎಲ್ಲ ಬೆಳವಣಿಗೆಗೆ ಕಾರಣ ಆಗಿತ್ತು ಅನ್ನುವಂಥದ್ದು ಅವರನ್ನು ಹತ್ತಿರದಿಂದ ಬಲ್ಲವರು ಅಥವಾ ಅವರನ್ನ ತೀರಾ ಆತ್ಮೀಯವಾಗಿ ಗಮನಿಸಿದವರು, ಅವರ ಆತ್ಮೀಯರು ಹೇಳ್ತಾ ಇರುವಂತಹ ಮಾತು. ಮೇಲ್ನೋಟಕ್ಕೆ ನಾವಾಗಲೇ ಹೇಳಿದ ಹಾಗೆ ಅನೇಕ ಮಂದಿ ಹೇಳಿದರು, ನೋಡೋದಿಕ್ಕೆ ಬಹಳಷ್ಟು ಗಂಭೀರವಾಗಿ ನಿಷ್ಠುರವಾಗಿ ಕಂಡರೂ ಕೂಡ ಮನಸ್ಸು ಅಷ್ಟೇ ಮೃದು. ಯಾರನ್ನೂ ಕೂಡ ಒಂದು ಮನಸ್ಸಿನಿಂದ ದ್ವೇಷ ಮಾಡಿದವರಲ್ಲ ಅಥವಾ ಮನಸ್ಫೂರ್ತಿಯಾಗಿ ಯಾರಿಗೂ ಕೆಟ್ಟದನ್ನು ಬಯಸಿದಂಥವರಲ್ಲ. ಎಷ್ಟೇ ಸಿಟ್ಟು ಬಂದರೂ ಅದು ಕೆಲವೇ ಕ್ಷಣಗಳಿಗಷ್ಟೇ. ಅಂದರೆ ಅದರ ಹಿಂದೆ ಒಂದು ಸಾತ್ವಿಕವಾದ ಕಾರಣ ಇರ್ತಾ ಇತ್ತು ಅವರ ಸಿಟ್ಟಿಗೂ ಕೂಡ. ಅದನ್ನು ಅವರನ್ನು ಅರ್ಥ ಮಾಡಿಕೊಂಡವರಿಗೆ ಅದು ಯಾವಾಗಲೂ ಗೊತ್ತಿತ್ತು. ಹಾಗಾಗಿ ಅವರು ಏನೇ ಬೈದರು ಅಥವಾ ಏನೇ ಸಿಡುಕಾಡಿದ್ರು ಕೂಡ ಅದನ್ನು ಯಾವುದಕ್ಕೂ ಕೂಡ ಅವರು ಬೇಸರವನ್ನು ಮಾಡಿಕೊಳ್ತಾ ಇರಲಿಲ್ಲ. ಇದು ಅವರ ಆಪ್ತರು ಹೇಳ್ತಾ ಇರುವಂತಹ ಮಾತು. 5 ನಿಮಿಷಕ್ಕೆ ಕೋಪ ಅಷ್ಟೇ. ಏನೇ ಬೈದ್ರು, ಎಷ್ಟೇ ಗಲಾಟೆ ಮಾಡಿದ್ರು ಅದು ಬರೀ 5 ನಿಮಿಷದಲ್ಲಿ ಎಲ್ಲವನ್ನು ಕೂಡ ಮರೆತು ಬಿಡ್ತಾ ಇದ್ರು. ಕೊನೆಗೆ ಎಲ್ಲವನ್ನು ಮರೆತು ಮತ್ತೆ ಮೊದಲಿನ ಹಾಗೆ ಇರ್ತಾ ಇದ್ರು ಅನ್ನುವಂಥ ಒಂದು ಮಾತುಗಳು. ಬಹುಶಃ ಅವರು ಈ ಮಾತುಗಳನ್ನು ಅವರ ಕುಟುಂಬ ವರ್ಗದವರು ಕೂಡ ಅನೇಕ ಸಂದರ್ಭಗಳಲ್ಲಿ ಹೇಳಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು. ಬಹುಶಃ ಇವತ್ತು ಸೇರಿರುವಂತಹ ಈ ಜನಸ್ತೋಮವೇ ಅವರ ಜನಪ್ರಿಯತೆ ಎಷ್ಟಿತ್ತು, ಅವರು ಎಷ್ಟು ಜನಾನುರಾಗಿಯಾಗಿದ್ರು ಅನ್ನುವಂಥದ್ದಕ್ಕೆ ಖಂಡಿತವಾಗ್ಲೂ ನಮಗೆ ಸಾಕ್ಷಿ ನುಡಿಯುತ್ತೆ. ನೋಡ್ತಾ ಇದ್ದೇವೆ, ಸಮಯ ಕಳೆದ ಹಾಗೆ ಬಹಳಷ್ಟು ಮಂದಿ ಸೇರ್ತಾ ಇದ್ದಾರೆ. ಬಹಳಷ್ಟು ಮಂದಿ ತಮ್ಮ ನೆಚ್ಚಿನ ನಾಯಕನ ಒಂದು ಅಗಲುವಿಕೆಗೆ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ.
ಈ ಮೂಲಕ ಅಶ್ರುತರ್ಪಣವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಬಹುಶಃ ಬಹಳಷ್ಟು ಮಂದಿ ಹಿರಿಯರು ಬಂದು ತಮ್ಮ ನೆಚ್ಚಿನ ನಾಯಕನಿಗೆ ಒಂದು ನಮನವನ್ನು, ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆಳ್ತಂಗಡಿಯ ತಾಲೂಕು ಮೈದಾನ ಅಥವಾ ತಾಲೂಕು ಕ್ರೀಡಾಂಗಣದಲ್ಲಿ ಮಾಡಿರುವಂತಹ ವ್ಯವಸ್ಥೆ, ಇಲ್ಲಿ ರಕ್ಷಿತ್ ಶಿವರಾಮ್ ಅವರು ಕೂಡ ಬೆಳಗ್ಗಿನಿಂದಲೇ ಇಲ್ಲೇ ಇರುವಂಥದ್ದನ್ನು, ಇಲ್ಲಿ ಉಪಸ್ಥಿತರಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬಹಳಷ್ಟು ಮಂದಿ ಹಿರಿಯ ರಾಜಕೀಯ ಧುರೀಣರೆಲ್ಲರೂ ಕೂಡ ಬಂದಿದ್ದಾರೆ. ಶಾಸಕರು ಕೂಡ ಬಂದಿದ್ದರು. ಶಾಸಕರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಅನ್ನುವಂಥದ್ದನ್ನು ಈ ಮೂಲಕ ಬಹುತೇಕ ಬೆಳ್ತಂಗಡಿಯ ಮೂಲೆಗಳಿಂದ, ಗ್ರಾಮಗಳಿಂದ ಜನರು ಬರ್ತಾ ಇದ್ದಾರೆ. ಅಂದರೆ ಯಾವುದೇ ಪಕ್ಷಗಳ ವಿಚಾರದಲ್ಲಿ ಈಗ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಅವರು ಪಕ್ಷವನ್ನು ನೋಡಿಕೊಂಡು ಯಾರಿಗೂ ಸಹಾಯವನ್ನು ಮಾಡಿಲ್ಲ, ಅಥವಾ ಯಾವುದೇ ಒಂದು ಧರ್ಮವನ್ನು ನೋಡಿಕೊಂಡು ಸಹಾಯ ಮಾಡಿಲ್ಲ. ಸಹಾಯವನ್ನು ಕೇಳಿಕೊಂಡು ಯಾರೇ ಬಂದರೂ ಕೂಡ ಅವರಿಗೆ ಖಂಡಿತವಾಗ್ಲೂ ನೆರವಾಗ್ತಾ ಇದ್ರು ಇತ್ಯಾದಿ ಮಾತುಗಳನ್ನು ಹೇಳಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೇರಿರುವಂತಹ ಜನಸ್ತೋಮ ಇರ್ಬೋದು, ಅವರ ಅಭಿಮಾನಿ ಬಳಗ ಇರ್ಬೋದು, ಅಥವಾ ಆಪ್ತರಿರ್ಬೋದು, ಎಲ್ಲರೂ ಕೂಡ ಅವರಿಗೆ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರ ಒಂದು ಅಗಲುವಿಕೆಗೆ ಕಣ್ಣೀರಿನ ಒಂದು ಕಂಬನಿಯ ವಿದಾಯವನ್ನು ಕೂಡ ಇಲ್ಲಿ ಕೋರ್ತಾ ಇದ್ದಾರೆ. ಇರೋದು ಪ್ರಾಯಶಃ ಈ ನಾನು ಗೆಳೆಯ ಅಂತ ಹೇಳುವುದಕ್ಕಿಂತ ನಮ್ಮ ಮಾರ್ಗದರ್ಶಕರು. ರಾಜಕೀಯ ನಾವು ಸೇರುವುದಕ್ಕೆ ವಸಂತ ಬಂಗೇರೆ ಕಾರಣ. ನಾವು ಬೆಳ್ತಂಗಡಿಯಲ್ಲಿ ಯಾವಾಗಲೂ ಬರುವಾಗ ಒಂದು 10 ನಿಮಿಷ ಆದ್ರೂ ಅವರ ಹತ್ರ ಮಾತಾಡಿ ಹೋಗ್ತಿದ್ದೆವು. ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿ. ಯಾಕಂದ್ರೆ ನಾನು ಕಂಡಂತಹ ಒಂದು ಜನಸ್ನೇಹಿ ರಾಜಕಾರಣಿ ಮತ್ತು ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಜೀವನ ನಡೆಸಿಕೊಂಡು ಹೋದವರು. ಇವತ್ತು ನೆನೆಸುವಾಗ ನಾವು ಕಣ್ಣೀರು ಬರ್ತಾ ಉಂಟು. ನಮಸ್ಕಾರ. ತಮ್ಮ ತಂದೆಯನ್ನು ಆಗಾಗ ನೆನಪು ಮಾಡಿಕೊಳ್ಳುವಂತದ್ದು ಕ್ರಮ ಇತ್ತು. ಅವರು ಉತ್ಸವದಲ್ಲಿದ್ದು ಅವರ ಹತ್ರ ಮಾತಾಡಿಸಿದ್ರೆ ವಸಂತ ಬಂಗೇರು ತಾನು ಮಾಡಿಕೊಟ್ಟ ಚಾ ತನ್ನ ತಂದೆಗೆ ಅತ್ಯಂತ ಪ್ರಿಯವಾಗ್ತಾ ಇತ್ತು. ತಾನು ಪೂರ್ತಿಯಾಗಿ ಹಾಲಿನಲ್ಲೇ ಚಹಾವನ್ನು ಮಾಡಿಕೊಡ್ತಾ ಇದ್ದೆ ಎಂದು ತಂದೆಯ ಜೊತೆಗಿನ ಅವರ ಸಂಬಂಧವನ್ನು ನೆನಪಿಸಿಕೊಡ್ತಾ ಇದ್ರು. ಅವರ ಹತ್ತಿರದಿಂದ ಬಲ್ಲವರಿಗೆ ಈ ವಿಚಾರಗಳೆಲ್ಲ ಗೊತ್ತಿವೆ. ವಸಂತ ಬಂಗೇರ ಅವರ ತಾಯಿ ದೇವಕಿಯವರು ಅವರು ಬಂಟ್ವಾಳ ತಾಲೂಕಿನವರು ಬಡಕಜಿಕಾರು ಗ್ರಾಮದ ಪಾದೇ ಮನೆಗೆ ಸೇರಿದರು. ಮನೆ ಆ ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಗುತ್ತಿನ ಮನೆ. ಹಾಗೆ ಗುತ್ತಿನ ಮನೆತನದ ಹಿನ್ನೆಲೆ, ಗುತ್ತಿನ ಗತ್ತು ಎರಡೂ ಕೂಡ ಇದ್ದಂಥವರು ವಸಂತ ಬಂಗೇರು. ಬಾಲ್ಯಕಾಲದಲ್ಲೇ ವಸಂತ ಬಂಗೇರು ಕೃಷಿ ಕೆಲಸಗಳನ್ನು ಮಾಡ್ತಾ ಶಾಲಾ ವ್ಯಾಸಂಗಕ್ಕೆ ತೊಡಗಿದವರು. ಅವರು ಬೆಳ್ತಂಗಡಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ SSLC ಮಾಡಿದರು. ಆನಂತರ ಅವರ ವಿದ್ಯಾಭ್ಯಾಸ ಅನ್ನೋದು ಸಾರ್ವಜನಿಕರ ಜೊತೆಯಲ್ಲಿ, ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕ ವಿಶ್ವವಿದ್ಯಾನಿಲಯದಲ್ಲಿ ಬಯಲೇ ಆಲಯವಾದ ಹಾಗೆ ಬಯಲು ಆಲಯದಲ್ಲೇ ಅವರ ವ್ಯಾಸಂಗ ಮುಂದುವರಿಯಿತು. ಸಾರ್ವಜನಿಕ ಜೀವನದ ಪ್ರವೇಶ ಅವರ ಅಣ್ಣ ಚಿದಾನಂದ ಅವರ ಮುಖಾಂತರ ಪ್ರಾರಂಭ ಆಗ್ತದೆ.
ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬಹಳ ಸಮರ್ಥ ಸ್ಪೀಕರ್ಗಳಲ್ಲಿ ಒಬ್ಬರು ಅಂತ ಗುರುತಿಸಿಕೊಂಡಂತ ವೈಕುಂಠ ಬಾಳಿಗ ಅವರು 1967ರಲ್ಲಿ ನಿಧನರಾಗ್ತಾರೆ. ಆಗ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಚಿದಾನಂದ ಪೂಜಾರಿ ಅವರ ಹೆಸರು ಬರ್ತದೆ. ವಸಂತ ಬಂಗೇರು ತಮ್ಮ ಅಣ್ಣ ಚಿದಾನಂದ ಪೂಜಾರಿ ಅವರ ಚುನಾವಣಾ ಪ್ರಚಾರಕರಾಗಿ ಸಾರ್ವಜನಿಕ ಜೀವನಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಚುನಾವಣೆಯಲ್ಲಿ ಚಿದಾನಂದ ಅವರು ಗೆದ್ದರು. ಒಂದು ಅವಧಿಗೆ ಅವರು ಶಾಸಕರೂ ಆಗಿದ್ದರು. ನಂತರದ ದಿನಗಳಲ್ಲಿ 1972ರಲ್ಲಿ ಕುವೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ಚುನಾವಣೆ ನಡೀತದೆ. ಈ ಕುವೆಟ್ಟು ಗ್ರಾಮ ಪಂಚಾಯತ್ನ ಚುನಾವಣೆ ನಡೆದಾಗ ಗುರುವಾಯನಕೆರೆ ನಾಗರಿಕ ಸೇವಾ ಟ್ರಸ್ಟ್ನವರು ಅವಿರೋಧ ಆಯ್ಕೆಯ ಪ್ರಸ್ತಾಪವನ್ನು ಇರಿಸ್ತಾರೆ. ಈ ಅವಿರೋಧ ಆಯ್ಕೆ ಎನ್ನುವಂಥದ್ದು ವಸಂತ ಬಂಗೇರರ ಜೀವನದಲ್ಲಿ ಬಹಳ ಮಹತ್ವದಂತೆ. ಅವರ ರಾಜಕೀಯಾತ್ಮಕವಾದಂತ ಪರ ವಿರೋಧ ಇದೆಲ್ಲದರ ಆಚೆಗೂ ಕೂಡ ಅವರು ಅವಿರೋಧ ವ್ಯಕ್ತಿತ್ವವಾಗಿ ಅನೇಕರಿಗೆ ತಲುಪಿದ್ದಾರೆ ಅನ್ನೋದು ಅವರ ಸಾರ್ವಜನಿಕ ಜೀವನವೂ ಕೂಡ ಅವಿರೋಧ ಆಯ್ಕೆಯ ಮೂಲಕವೇ ಪ್ರಾರಂಭ ಆಯಿತು. ಹೀಗೆ ಗ್ರಾಮ ಪಂಚಾಯತ್ ಸದಸ್ಯರು ಅವಿರೋಧವಾಗಿ ಆಗ್ತಾರೆ. ಕುವೆಟ್ಟು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಕೂಡ ಅವಿರೋಧವಾಗಿ ಆಯ್ಕೆಯನ್ನು ಮಾಡಲಾಗ್ತದೆ. ವಸಂತ ಬಂಗೇರ ಅವರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದರು. ಸದಾಶಿವ ಶೆಣೈ ಅವರು ಆವಾಗ ಉಪಾಧ್ಯಕ್ಷರಾದರು. ನಂತರ 1982-83ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸರ್ವ ಪಕ್ಷಗಳ ಸಮ್ಮತವಾಗಿ, ಸರ್ವ ವಿರೋಧ ಪಕ್ಷಗಳ ಸಮ್ಮತವಾಗಿ ವಸಂತ ಬಂಗೇರ ಅವರು ಸ್ಪರ್ಧಿಸ್ತಾರೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ 18 ಮಂದಿ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶಿಸುತ್ತಾರೆ. ಆ 18 ಮಂದಿ ಶಾಸಕರು ಪ್ರವೇಶಿಸಿದಾಗ ವಸಂತ ಬಂಗೇರು ಅವರಲ್ಲಿ ಇರ್ತಾರೆ. ಆಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಅಧಿಕಾರದಲ್ಲಿ ನಡೀತಾ ಇತ್ತು. 1989ರಲ್ಲಿ ಜನತಾ ದಳದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ ವಸಂತ ಬಂಗೇರ ಅವರು ಚುನಾವಣೆಯಲ್ಲಿ ಸೋಲ್ತಾರೆ. ನಂತರ 1994ರಲ್ಲಿ ಮತ್ತೆ ಅವರು ಚುನಾವಣೆಯಲ್ಲಿ ಗೆಲ್ತಾರೆ. ಆಗ JH ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದರು. ಈ ಸಂದರ್ಭದಲ್ಲಿ ವಸಂತ ಬಂಗೇರ ಅವರನ್ನು ಸಚೇತಕರಾಗಿ ನೇಮಕ ಮಾಡಲಾಗಿದೆ. 1999 ಮತ್ತು 2004 ಎರಡು ಚುನಾವಣೆಗಳಲ್ಲಿ ವಸಂತ ಬಂಗೇರ ಅವರು ಹಿರಿಯ ಸಹೋದರ ಪ್ರಭಾಕರ್ ಬಂಗೇರ ಅವರು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿ ವಸಂತ ಬಂಗೇರ ಅವರನ್ನು ಪರಾಭವಗೊಳಿಸಿದರು. 2008ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ ವಸಂತ ಬಂಗೇರ ಅವರು ಶಾಸಕರಾಗಿ ಮತ್ತೆ ವಿಧಾನಸಭೆಯನ್ನು ಪ್ರವೇಶಿಸಿದರು. 2013ರ ಚುನಾವಣೆಯಲ್ಲಿ ಕೂಡ ವಸಂತ ಬಂಗೇರ ಅವರೇ ವಿಜಯಶಾಲಿಯಾದರು. ಅಂದಿನ ಶ್ರೀ ಸಿದ್ದರಾಮಯ್ಯ ಅವರ ಸರ್ಕಾರ ವಸಂತ ಬಂಗೇರ ಅವರನ್ನು ಸಣ್ಣ ಕೈಗಾರಿಕೆ ನಿಗಮದ ಅಧ್ಯಕ್ಷರಾಗಿ ನೇಮಕ ಮಾಡಿತು. ಇದು ವಸಂತ ಬಂಗೇರ ಅವರು ರಾಜಕೀಯ ಜೀವನವನ್ನು ನಡೆಸಿಕೊಂಡು ಬಂದಂತ ಒಂದು ಸಣ್ಣ ಮತ್ತು ಸಂಕ್ಷಿಪ್ತವಾದಂತಹ ಪರಿಚಯ. ದಯವಿಟ್ಟು ಸೂಚನೆ, ಇಲ್ಲಿ ಪ್ಲಾಟ್ಫಾರ್ಮ್ ಎದುರು ಇದ್ದವರು ಈಗ ಸ್ವಲ್ಪ ಬದಿಗೆ ನಿಲ್ಲಬೇಕು ಅಥವಾ ಹೊರಗೆ ನಿಲ್ಲಬೇಕು. ಯಾಕಂದರೆ ಎಲ್ಲಿ ಕೂಡ ಒಂದು ನೋಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ. ನಿಮಗೆ ಅಡ್ಡದಿಂದ ಯಾರಿಗೂ ಕೂಡ ಒಂದು ಕಾಣಲ್ಲ. ದಯವಿಟ್ಟು ಸಹಕರಿಸಿ. ಇಲ್ಲಿ ಎದುರಿದ್ದವರು ಎಲ್ಲರೂ ಕೂಡ ಒಂದು ಬದಿಗೆ ನಿಲ್ಲಿ ಅಥವಾ ಹೊರಗೆ ನಿಲ್ಲಿ. ಹೊರಗೆ ಆಸನ ಕೂತ್ಕೊಳ್ಳಿ. ನಾನು ಹಾಗೂ ಈ ಮಚ್ಚಿನ ಗ್ರಾಮದ ಜನರು ಎಂದಿಗೂ ಚಿರಋಣಿ ಆಗಿರುತ್ತಾರೆ ಎಂದು ಹೇಳಲು ಬಯಸುತ್ತೇನೆ. ನಮಸ್ಕಾರ. ಶಿಸ್ತುಬದ್ಧವಾಗಿ ಮಾನ್ಯ ವಸಂತ ಬಂಗೇರವರಿಗೆ ಅಂತಿಮ ನಮನವನ್ನು ಅವರ ಅಭಿಮಾನಿಗಳು ಸಲ್ಲಿಸ್ತಾ ಇದ್ದಾರೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಪ್ರತಾಪ್ ಸಿಂಹ ನಾಯಕರು ಆಗಮಿಸಿದ್ದಾರೆ.
ಪ್ರತಾಪ್ ಸಿಂಗ್ ನಾಯ್ಕರ ತಂದೆ ಮತ್ತು ಯೂಸುಫ್ ನಾಯ್ಕ ಮತ್ತು ವಸಂತ ಬಂಗೇರು ಬಹಳ ಆತ್ಮೀಯರಾಗಿದ್ದು ಹಲವಾರು ವರ್ಷಗಳ ಕಾಲ. ರಾಜಕೀಯ ಮತ್ತು ರಾಜಕೀಯವಾಗಿ ಕೂಡ ಆತ್ಮೀಯತೆಯನ್ನು ಹೊಂದಿದಂತಹ ಯೂಸುಫ್ ನಾಯ್ಕರ ಸುಪುತ್ರ ಪ್ರತಾಪ್ ಸಿಂಗ್ ನಾಯ್ಕ ವಿಧಾನ ಪರಿಷತ್ ಸದಸ್ಯ ಅವರು ಆಗಮಿಸುತ್ತಿದ್ದಾರೆ. ಕಂದಾಯ ಇಲಾಖೆಯಿಂದ ಗೌರವ ಸಲ್ಲಿಸಲಿಕ್ಕೆ ಉಪತಹಶೀಲ್ದಾರರು, ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿಗಳು ಬರ್ತಾ ಇದ್ದಾರೆ. ಅವರ ಜೊತೆ ಬೇಳೂರು ಗ್ರಾಮ ಪಂಚಾಯತ್ನ ಪಿಡಿಒ ಕೂಡ ಇದ್ದಾರೆ, ರಾಘವೇಂದ್ರ ಪಾಟೀಲ್. ನಂಗೆ ಈ ನೋವನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ದಾಮೋದರ್ನವ್ರಿಗೆ. ಬಹುಶಃ ನಾನು ಬೆಳ್ತಂಗಡಿಗೆ 2003 ನನ್ನ ವ್ಯವಹಾರಕ್ಕಾಗಿ ಆರಂಭಕ್ಕೆ ಬಂದಂತಹ ಸಂದರ್ಭದಲ್ಲಿ ನನಗೆ ಒಂದು ಜಾಗವನ್ನ ನೀಡಿ ಬಹುಶಃ ನನ್ನ ವ್ಯವಹಾರದಲ್ಲಿ ನನ್ನನ್ನ ಈ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಮುಖ್ಯ ಕಾರಣೀಕರ್ತರು ವಸಂತ ಬಂಗೇರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಎಷ್ಟೇ ಜೋರಾಗಿ ಮಾತಾಡಿದ್ರು ಸಹ ಅಷ್ಟೇ ಮೃದು ಹೃದಯಿ. ಸಮಾಜದ ದೀನ ದಲಿತರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸಹಾಯ ಹಸ್ತವನ್ನ ಚಾಚುವಂತಹ ಒಂದು ಧೀಮಂತ ವ್ಯಕ್ತಿ ನಮ್ಮ ವಸಂತ ಬಂಗೇರ್ ಅವರು. ನಾನು ಬಾಲ್ಯದಿಂದಲೂ ಅವರನ್ನ ಗಮನಿಸಿದ್ದೆ. ನಾನು ಕಳೆದ 20 ವರ್ಷದ ಹಿಂದೆ ನನ್ನ ಉದ್ದಿಮೆ ಆರಂಭಿಸಿದಾಗ ಅದನ್ನ ಉದ್ಘಾಟನೆ ಮಾಡಿ ಅವರು ಸದಾ ನನಗೆ ಮಾರ್ಗದರ್ಶನ ನೀಡ್ತಾ, ಸದಾ ನಾವು ಏನಾದ್ರು ತಪ್ಪಿದಾಗ ಜೋರಾಗಿ ಮಾತಾಡಿದ್ರು ಸಹ ಮತ್ತೆ ಅಷ್ಟೇ ಮೃದು ಹೃದಯದಿಂದ ನಮ್ಮನ್ನ ಸಂತೈಸ್ತಾ ನಮಗೆ ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಮಾರ್ಗದರ್ಶನ ನೀಡ್ತಾ ಬಂದವರು ವಸಂತ ಬಂಗೇರ್. ಅವರ ಆಗಲಿಕ್ಕೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವರ ಆತ್ಮಕ್ಕೆ ಭಗವಂತನು ಶಾಂತಿಯನ್ನ ಕರುಣಿಸಲಿ ಎಂದು ಅಷ್ಟೇ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು. ವಸಂತ ಬಂಗೇರ ಕೈಗೆ ಕೊಟ್ಟು ಈ ಒಕ್ಕಲು ಮಸೂದೆ ಶಾಸನ ಬರಬಹುದಾದ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾದಂತ ಕಾಲ. ಆಗ ಬೆಳ್ತಂಗಡಿ ನಿಜವಾಗಿಯೂ ಬಂಗೇರರ ಅಗಲುವಿಕೆಯಿಂದಾಗಿ ತಬ್ಬಲಿಯಾಗಿದೆ. ಈ 5 ಪುಸ್ತಕದಲ್ಲಿ ನಮಗೆ ವಸಂತ ಬಂಗೇರ ಬರೆದಿಟ್ಟಿದ್ದೇನೆ. ಕೇವಲ ಒಂದು ವ್ಯಕ್ತಿ ಆಗಿರಲಿಲ್ಲ, ಬೆಳ್ತಂಗಡಿಯ ಮಟ್ಟಿಗೆ ಒಂದು ದೊಡ್ಡ ಶಕ್ತಿಯಾಗಿದೆ. ಆದ್ರೆ ಅದನ್ನು ಗೇಣಿಯವರ ಹತ್ರ ಕೇಳಬಾರದು. ಅದನ್ನು ಸಾಧಾರಣವಾಗಿ ಯಾರಾದ್ರೂ ಗತಿಸಿ ಹೋದ ಕೂಡಲೇ ನಾವು ತುಂಬಲಾರದ ನಷ್ಟ ಅಂತ ಹೇಳ್ತೇವೆ. ಆದ್ರೆ ಬೆಳ್ತಂಗಡಿಯ ಮಟ್ಟಿಗೆ ನಿಜಕ್ಕೂ ಒಂದು ದೊಡ್ಡ ತುಂಬಲಾರದ ನಷ್ಟ. ಅದು ಸಹ ಬೆಳ್ತಂಗಡಿಯ ಬಡವರಿಗೆ, ಅಶಕ್ತರಿಗೆ, ದುರ್ಬಲರಿಗೆ ಆಮೇಲೆ ಅಷ್ಟೊತ್ತಿಗೆ ಅಲ್ಲೇ ಪಕ್ಕದಲ್ಲಿ ದೊಡ್ಡ ಮಟ್ಟದ ನಷ್ಟ ನಿಜಕ್ಕೂ ಆಗಿದೆ. ಬೆಳ್ತಂಗಡಿ ಅಂದ್ರೆ ಬಂಗೇರ ಅಂದ್ರೆ ಬೆಳ್ತಂಗಡಿ ಎಂಬ ಮಾತು ಜನಜನಿತವಾಗಿತ್ತು. ಈ 50 ವರ್ಷಗಳ ಕಾಲ ಬೆಳ್ತಂಗಡಿಯ ಬಸ್ ಸ್ಟ್ಯಾಂಡ್ ನಲ್ಲಿ ರಾಜಕೀಯ ಮಾಡಿದರು. ಯಾರು ಅವರನ್ನ ಬಸ್ ಸ್ಟ್ಯಾಂಡ್ ರಾಜಕೀಯ ಅಂತ ಹೇಳಿ ಅಪಹಾಸ್ಯ ಮಾಡ್ತಿದ್ರು, ನಾನು ಬಸ್ ಸ್ಟ್ಯಾಂಡ್ ನಲ್ಲಿ ರಾಜಕೀಯ ಮಾಡ್ತೇನೆ ಅಂತ ಹೇಳಿ ತನ್ನ ಉಸಿರಿನ ಕೊನೆಯವರೆಗೂ ಅದೇ ಬೆಳ್ತಂಗಡಿಯ ಬಸ್ ಸ್ಟ್ಯಾಂಡ್ ನಲ್ಲಿ ಕಚೇರಿ ಮಾಡಿಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಸಾಮಾನ್ಯರು ಜನರ ಪ್ರೀತಿಯನ್ನೇ ಉಸಿರಾಡ್ತಾ ಇದ್ರು ಬಂಗೇರ. ಜನರ ಮಧ್ಯೆ ಇಲ್ಲದ್ರೆ ಬಂಗೇರ ಬಂದೇ ಇರ್ಲಿಲ್ಲ. ಅಂದ್ರೆ ಬೆಳಗ್ಗೆ ಮನೆಯಿಂದ ಹೊರಟ್ರೆ ರಾತ್ರಿವರೆಗೂ ಸಾರ್ವಜನಿಕ ಬದುಕಿನಲ್ಲಿದ್ದಂತಹ ಬಂಗೇರ ನಿಜವಾಗಿಯೂ ಭ್ರಷ್ಟರ ಪಾಲಿಗೆ ದುಸ್ವಪ್ನರಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಯಾವ ಅಧಿಕಾರಿಗಳನ್ನು ನೀವು ಮಾತಾಡಿದ್ರು ಸಹ ಬಂಗೇರ ಅಂದ ಕೂಡಲೇ ಬೆಚ್ಚಿ ಬೀಳ್ತಾರೆ. ಮತ್ತು ಬಂಗೇರ ಬಗ್ಗೆ ಅಂತ ಒಂದು ಭಯ ಇತ್ತು. ಯಾವ ಮುಲಾಜಿಲ್ಲದೆ ಬಹಳ ನಿಷ್ಠುರವಾಗಿ ಮಾತಾಡುವಂತ ತಾಕತ್ತಿರುವಂತಹ ಒಬ್ಬ ಎದೆಗಾರಿಕೆಯುಳ್ಳಂತಹ ಒಬ್ಬ ಮಹಾನ್ ನಾಯಕ ವಸಂತ ಬಂಗೇರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ರಾಜ್ಯದ ಮಟ್ಟಿಗೆ 3 ಪಕ್ಷಗಳಿಂದ, ಎಲ್ಲ ಧರ್ಮ ಜಾತಿ ಜನರಿಂದ ಅಭಿಮಾನದಿಂದ ಬಂಗೇರ ಅಂತ ಕರೆಸಿಕೊಂಡಿದ್ದ ಬಂಗೇರು ನಿಜವಾಗಿಯೂ ಬೆಳ್ತಂಗಡಿ ಬಗ್ಗೆ ಬಂಗಾರವಾಗಿದ್ರು. ಅವರ ಅಗಲುವಿಕೆಯಿಂದಾಗಿ ಬೆಳ್ತಂಗಡಿ ತಬ್ಬಲಿಯಾಗಿದೆ. ಅವರ ಅಗಲುವಿಕೆಯ ನೋವನ್ನ ಭರಿಸುವಂತ ಶಕ್ತಿಯನ್ನ ಪರಮಾತ್ಮನು ಅವರ ಕುಟುಂಬದವರಿಗೆ, ಅಭಿಮಾನಿಗಳಿಗೆ ಎಲ್ಲರಿಗೂ ನೀಡಲಿ ತಿಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮಾನ್ಯ ವಸಂತ ಬಂಗೇರರಿಗೆ ಸರ್ಕಾರಿ ಗೌರವ ಕೊಡುವಂತ ವ್ಯವಸ್ಥೆ ಆಗ್ತದೆ. ಈಗಾಗಲೇ ಅದಕ್ಕೆ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಸಂತ ಬಂಗೇರರು ಬೆಳ್ತಂಗಡಿ ತಾಲೂಕಿಗೆ ದೇವರಾಗಿ 5 ಬಾರಿ ಶಾಸಕರಾಗಿ ಬೆಳ್ತಂಗಡಿ ತಾಲೂಕಿನ
ಕಷ್ಟ ಕಾರ್ಪಣ್ಯದಂತ ಬಡವರ ಪಾಲ ದೇವರಾಗಿದ್ದರು. ಅವರು ಶಾಸಕರಾದ ಮೇಲೆ ಯಾವ ಪಕ್ಷವನ್ನು ನೋಡ್ತಿರಲಿಲ್ಲ. ಅವರ ಆಫೀಸಲ್ಲಿ ಬೆಳಗ್ಗಿಂದ ರಾತ್ರಿ ತನಕವೂ ಜನಗಳು ಬಂದು ಅವರ ಕಷ್ಟಗಳನ್ನು ಹೇಳುತ್ತಾ ಅವರು ಸರಿಯಾಗಿ ಟೈಮಿಗೆ ಊಟವೂ ಮಾಡದೆ ಜನರ ಕಷ್ಟವನ್ನು ನಿಭಾಯಿಸ್ತಾ ಇದ್ದರು. ಇವರ ನಿಧನವು ಬಹಳ ಬೇಸರ ತಂದಿದೆ. ಇವರೊಂದಿಗೆ ನಾವು ಒಂದು 40 ವರ್ಷದ ಒಡನಾಟ. ಅವರು 5 ಬಾರಿ MLA ಆಗಿ ಇದ್ದರು. ಎಲ್ಲರ ಜಾತಿ ಮತ ಧರ್ಮ ಪಕ್ಷ ಭೇದ ಮರೆತು ಎಲ್ಲರ ಕೆಲಸವನ್ನು ಮಾಡ್ತಾ ಇದ್ದರು. ಅವರ ಅಗಲಿಕೆಯು ಬೆಳ್ತಂಗಡಿಗೆ ತೀರಾ ನಷ್ಟವಾಗಿದೆ. ಅವರ ಅಗಲಿಕೆಯು ಸಹಿಸಿಕೊಳ್ಳಲು ಅವರ ಕುಟುಂಬ ಸಂಬಂಧವರಿಗೂ ಹಾಗೂ ಅಭಿಮಾನಿಗಳಿಗೆ ದೇವರು ಶಕ್ತಿ ಕೊಡ್ಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸರ್ಕಾರಿ ಗೌರವವನ್ನು ಮಾನ್ಯ ವಸಂತ ಬಂಗೇರಿಗೆ ಸಲ್ಲಿಸಲಾಗ್ತದೆ. ಆ ಬಳಿಕ ಮೆರವಣಿಗೆಯಲ್ಲಿ ನಾವು ತೆರಳಿದ್ದೇವೆ. ಅವರ ಅಂತ್ಯ ಸಂಸ್ಕಾರಕ್ಕೆ ತೆರಳಿದ್ದೇವೆ. ಸರ್ಕಾರಿ ಗೌರವ ಕಾರ್ಯಕ್ರಮದಲ್ಲಿ ಮತ್ತು ಅಂತಿಮ ಸಂಸ್ಕಾರದಲ್ಲಿ ಅಂತಿಮ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡದ್ದು ಅದು ಇವತ್ತಿಗೂ ಕೂಡ ಅನೇಕರಿಗೆ ಒಂದು ಆಗಮಿಸಿ ಅಂತಿಮ ದರ್ಶನ ಪಡ್ತಾ ಇದ್ದಾರೆ. ಬೆಳ್ತಂಗಡಿಯ ಮಂಗನ ಕಾಯಿಲೆಯ ದಾರುಣವಾದ ನೆನಪು ಇವತ್ತಿಗೂ ಕೂಡ ಅನೇಕರ ಬಳಿ ಉಳ್ಕೊಂಡಿದೆ. ಇದರ ವಿಶೇಷವಾದ ಸಂಗತಿ ಏನಂತಂದ್ರೆ ಅದುವರೆಗೆ ಕಾಯಿಲೆಗೆ ಪರಿಹಾರ ಅನ್ನುವಂಥದ್ದನ್ನು ಸರ್ಕಾರ ಕೊಡುವಂತ ವ್ಯವಸ್ಥೆ ಇಡೀ ದೇಶದಲ್ಲೇ ಇರಲಿಲ್ಲ, ಈಗಲೂ ಇಲ್ಲ. ಆ ಸಂದರ್ಭದಲ್ಲಿ ವಸಂತ ಬಂಗೇರ ಅವರು ನಷ್ಟ ಪರಿಹಾರವನ್ನು ಕೊಡಿಸಿದ್ದಾರೆ. ಆ ನಷ್ಟ ಪರಿಹಾರವನ್ನು ಕೊಡಿಸಿದ್ದೇ ಒಂದು ರೋಚಕವಾದ ಕಥೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ, ನಷ್ಟ ಪರಿಹಾರ ಕೊಡಬೇಕು ಅಂತ ವಸಂತ ಬಂಗೇರರು ಸದನದಲ್ಲಿ ಕೇಳಿದ್ರು. ಪರಿಶೀಲನೆ ಮಾಡಲಾಗುವುದು ಅಂತ ಹೇಳಿದ್ರು. ಆ ಕಾನೂನಿನ ವ್ಯವಸ್ಥೆ ಇಲ್ಲ, ಆಗಿರುವಾಗ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಆಮೇಲೆ ಏನಾಯ್ತು ಅಂತಂದ್ರೆ ವಸಂತ ಬಂಗೇರ ಅವರು ಹೊರಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಅಲ್ಲಿ ಅವರು ಅನೌನ್ಸ್ ಮಾಡಿಬಿಟ್ರು, ಮಂಗನ ಕಾಯಿಲೆಯಲ್ಲಿ ತುತ್ತಾದವರಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಆದ್ರೆ ನಿಜವಾಗಿ ಅದು ಮುಖ್ಯಮಂತ್ರಿಗಳು ಒಪ್ಪಿರಲಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಆ ಚರ್ಚೆಯು ನಡೆದಿರಲಿಲ್ಲ. ಮರು ದಿವಸ ಅದೆಲ್ಲ ಪತ್ರಿಕೆಯಲ್ಲಿ ಬಂದದ್ದೇ ರಾಮಕೃಷ್ಣ ಹೆಗಡೆ ಅವರು ವಸಂತ ಬಂಗೇರ ಅವರನ್ನು ಕರೆದು ಒಟ್ಟಾರೆ ಮೋಸ ಮಾಡಿಬಿಟ್ಟಿಯಲ್ಲ ಬಂಗೇರ ಅಂತಂದ್ರು. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಅಂತ ಶಾಸಕರು ಅನೌನ್ಸ್ ಮಾಡಿ ಆಗಿದೆ. ಒಪ್ಪಿದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡಿದ ಮೇಲೆ ಕೊಡದೇ ಇರ್ಲಿಕ್ಕಲ್ಲ, ಕೊಡದೇ ಇದ್ರೆ ಸುಳ್ಳು ಹೇಳಿದ್ರು ಅಂತ ಹೇಳಿ ಆಗಿಬಿಡ್ತದೆ. ಹಾಗೆ ಅಂತೇಳಿ ಕೊಡ್ಲಿಕ್ಕೆ ಅಲ್ಲಿ ಕಾನೂನಿನ ಬಿಕ್ಕಟ್ಟಿದೆ. ಈ ಸಮಸ್ಯೆಯನ್ನು ರಾಮಕೃಷ್ಣ ಹೆಗಡೆ ಅವರು ಎದುರಿಸಿದ್ರು. ಆದರೆ ಹೆಗಡೆಯವರ ಅನುಮತಿ ಇಲ್ಲದೆ ಆದರೂ ಕೂಡ ಅನೌನ್ಸ್ ಮಾಡಿ ವಸಂತ ಬಂಗೇರು ಏನ್ ಮಾಡಿದ್ರು ಅಂದ್ರೆ ಜನಗಳಿಗೆ ಪರಿಹಾರ ತಿಳಿಸಿದ್ರು. ವ್ಯಕ್ತಿತ್ವದ ಬಗ್ಗೆ ಇತ್ತೆ ಉವೇ ರಾಜ್ಯಕ್ಕೆ ಇತ್ತ ಜನ ನಮ್ಮ ಸಂಘಟನೆ ಅಧ್ಯಕ್ಷರು ಮಾತ್ರ ಮತ್ತು ಬರುತ್ತೆ ಇನ್ನೊಂದು ಇಲ್ಲಿ ಇನಿ ಉವೇ ಇಲ್ಲ ಅವಳು ಪಾಸ ಅವನಾಗ ಪಾಪದಾಯ ಪಂಚಾಯತ್ ವಾ ಪಂಚಾಯತ್ ಸ್ಯಾಂಕ್ಷನ್ ಇಲ್ಲ ಅಡಿಗೆ ಅಲಾಟ್ಮೆಂಟ್ ಇದ್ದಿಲ್ಲ. ಅದು ಪ್ರತ್ಯೇಕ ಒಂದು ದಬ್ಬಾಗ ನಾನು ಬಂದು ವಯೋ ಅಧ್ಯಕ್ಷತೆ ಬಂದು ಪಾಪದಾಯ ನಾವು ಅಂತೂ ನಮ್ಮ ಮನಸ್ಸು ಪಾಪದಾಯನ ಉಡಾಲಡಿ ನೀರದ್ದು ಬದುಕಿನ ವ್ಯಕ್ತಿ ಏನೇ ನಮ್ಮನ್ನು ಅಗಲಿದೆ ಆ ಸಂಗತಿ ನಮ್ಮ ಕಳೆವಂತ ಅಂಚಲ್ನ ಆತ್ಮ ಉರುಳು ಆತ್ಮ ಓದು ಸ್ವರ್ಗೋಡು ಸೇರಿ ಎಲ್ಲೇ ಮಾಂತೇರಂಟ ಅಲ್ಲಿ ತೂಪಿನ ಕೈ ಮಾಡ್ತದೆ ಏನೊಂದು ಈ ರಡ್ಡು ಬಾರಿ ನಾನು ನವೀನ್ ರೈ ಬಾರಿ ಅಂತ. ನಾನು ಸಾಧಾರಣ 30 ವರ್ಷದಿಂದ ಬಂಗೇರ ಒಡನಾಟದೊಂದಿಗೆ ಇದ್ದೇನೆ. ಬಂಗೇರ ಅವರು ಈಗ ಮರಣ ಹೊಂದಿದ್ದಾರೆ ಎಂದು ಹೇಳಲು ನಾನು ದುಃಖಪಡುತ್ತೇನೆ. ಯಾಕೆಂದ್ರೆ ಇಲ್ಲಿ ಬಡವರಿಗೆ ನ್ಯಾಯ ಒದಗಿಸ್ತಾ ಇದ್ರು. ಇನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ
ಈಗ ಇದರಿಂದ ಭಾರಿ ತೊಂದರೆ ಆಗಿದೆ. ಬೆಳ್ತಂಗಡಿಯ ಅಭಿವೃದ್ಧಿಗೆ ವಸಂತ ಬಂಗೇರ ಕೊಡುಗೆ ಅಪಾರವಾಗಿದ್ದು ಎಲ್ಲರೂ ಮೆಚ್ಚುವಂತಾಗಿದೆ. ಬೆಳ್ತಂಗಡಿ ತಾಲೂಕು ವಸಂತ ಬಂಗೇರರು ಶಾಸಕರಾಗುವಾಗ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ. ಆ ಟೈಮ್ನಲ್ಲಿ ಬಂಗೇರರು ಶ್ರಮಪಟ್ಟು ಸರ್ಕಾರದ ಅನುದಾನವನ್ನು ತಂದು ಬೆಳ್ತಂಗಡಿಯ ಅಭಿವೃದ್ಧಿಯ ಪಥದತ್ತ ಒಯ್ಯಲು ಕಾರಣಕರ್ತರಾಗಿದ್ದಾರೆ. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ ಎನ್ನುವುದೇ ಒಂದು ನೋವಿನ ಸಂಗತಿ. ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಲ್ಲಿ ಸೇರಿರುವಂತಹ ನಾವು ನೋಡ್ತಾ ಇದ್ದೀವಿ. ಇಡೀ ಮೈದಾನದಾದ್ಯಂತ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರಿರುವಂತದ್ದು ನಾವೀಗ ತೋರಿಸ್ತಾ ಇದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿಲ್ಲಿ ಅಭಿಮಾನಿಗಳು ಬಂದು ದರ್ಶನವನ್ನ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಆ ಎಲ್ಲ ಒಂದು ದೊಡ್ಡ ಸಂಖ್ಯೆಯ ಅಭಿಮಾನಿ ವರ್ಗವನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರಿರುವಂತದ್ದು ಅಭಿಮಾನಿ ಎಲ್ಲರೂ ಕೂಡ ದರ್ಶನವನ್ನ ಮಾಡಲಿಕ್ಕೆ. ಈಗಾಗಲೇ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪದ್ಮರಾಜ್ ಅವರು ದರ್ಶನವನ್ನ ಪಡಿತಾ ಇರುವಂತದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಅವರು ವಸಂತ ಬಂಗೇರ್ ಅವರ ಅಂತಿಮ ದರ್ಶನವನ್ನ ಪಡೆಯುತ್ತಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಬಹಳಷ್ಟು ಜನ ಇಲ್ಲಿಗೆ ಬಂದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಬಹಳಷ್ಟು ಜನ ಒಟ್ಟಾಗಿ ಬರ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳು, ಬಂಧು ಮಿತ್ರರು, ಹಿತೈಷಿಗಳು, ಕಾರ್ಯಕರ್ತರ ದಂಡು ತಾಲೂಕಿನ ಕ್ರೀಡಾಂಗಣದತ್ತ ಹರಿದು ಬರ್ತಾರೆ. ಸೇವಾದವರು ಕೂಡ ನಮ್ಮ ಫ್ಲಾಗ್ ಕಟ್ಟಾಗಿದೆ. ದಯವಿಟ್ಟು ನೀವು ಹೊರಡಬೇಕು. ಇಲ್ಲಿ ಯಾರು ನಿಲ್ಬಾರ್ದು. ನಿಮ್ಮಿಂದ ತುಂಬಾ ತೊಂದರೆ ಆಗ್ತಿದೆ ಸಾರ್ವಜನಿಕರಿಗೆ. ಯಾರು ಭಕ್ತಿ ಕೊಡಬೇಕು, ದಯವಿಟ್ಟು ಹೊರಡಬೇಕು. ಮುಖ್ಯ ಗೇಟ್ನಲ್ಲಿ ಒಂದು ಸೂಚನೆ ಕಾರ್ಯಕರ್ತರಿಗೆ, ದಯವಿಟ್ಟು ಅದನ್ನು ಬಿಡಬೇಡಿ. ಯಾಕಂದ್ರೆ ಗಂಟೆಗಟ್ಟಲೆ ಕ್ಯೂ ನಿಂತುಕೊಂಡಿದ್ದಾರೆ. ಮುಖ್ಯ ದ್ವಾರದಲ್ಲಿ ನಿಂತವರು ದಯವಿಟ್ಟು ಯಾರನ್ನು ಬಿಡಬೇಡಿ. ಅಷ್ಟೊಂದು ನಿಮಗೆ ಸೂಚನೆ, ಕಾರ್ಯಕರ್ತರು ದಯವಿಟ್ಟು ಯಾರನ್ನು ಬಿಡಬೇಡಿ. ನಿಮಗೆ ಅಂತ ಗೊತ್ತಿರ್ತದೆ ಅವ್ರು ಮಾತ್ರ ಎಲ್ಲರೂ ಬಿಟ್ಟರೆ ಈಗ ಕ್ಯೂ ನಿಂತವರು ಪಾಪ ಅವರೆಲ್ಲರೂ ವಸಂತ ಬಂಗೇರ ಅಭಿಮಾನಿಗಳೇ. ಗಂಟೆಗಟ್ಟಲೆ ಕ್ಯೂ ನಿಂತವರು ಪಾಠ ಹೇಳಿದ್ದಾರೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಯಾರನ್ನು ಕೂಡ ಅದನ್ನು ಬಿಡಬೇಡಿ. ಅಲ್ಲಿ ಕಾರ್ಯಕರ್ತರು ಸ್ವಲ್ಪ ಸರಿಯಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿದ್ರೆ ಎಲ್ಲರೂ ಸುಸೂತ್ರವಾಗಿ ಹೇಳಿದ್ದಾರೆ. ನಿಮ್ಮ ಎದುರು ನಿಂತವರು ಮತ್ತೆ ಹೇಳ್ತಿದ್ದೇನೆ, ನಿಮ್ಮಿಂದ ತೊಂದರೆ ಆಗ್ತಿದೆ, ದಯವಿಟ್ಟು ನಿಮ್ಮ ಹೋಗಬಹುದು. ಅಂತಿಮ ದರ್ಶನ ಪಡೆದು ಅಂತಿಮ ಗೌರವ ಸಲ್ಲಿಸಿದ ಎಲ್ಲ ಬಂಧುಗಳು ಕೂಡ, ಎಲ್ಲ ಅಭಿಮಾನಿಗಳು ಕೂಡ ದಯವಿಟ್ಟು ಈ ನಮ್ಮ ಪ್ಲಾಟ್ಫಾರ್ಮ್ ಎದುರಿಂದ ಹೊರಗಡೆ ಹೋಗಬೇಕು. ಬಹಳ ಒಂದು ಆತ್ಮಾಭಿಮಾನಿ ನಮ್ಮ. ನಾನು ಅವರ ಬಹಳ ಒಂದು ಆತ್ಮೀಯನಾಗಿ ನಾನು ಅವರೊಟ್ಟಿಗೆ ಬಹಳ ದಿವಸದಿಂದ ಒಟ್ಟಿಗೆ ಇದ್ದೆ. ಅವರಂತ ಒಬ್ಬ ಮನುಷ್ಯ ರಾಜಕೀಯದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಅವರು ನಿಷ್ಠುರವಾದಿ. ಎಲ್ಲ ಕೆಲಸ, ಯಾರ ಬಡವರ ಕೆಲಸ ಅಂತ ಹೇಳಿದ್ರೆ ತನ್ನದೇ ಕೆಲಸ ಅಂತ ಹೇಳುವಂತ ರೀತಿಯಲ್ಲಿ ಅವರು ಅದನ್ನು ವಹಿಸಿಕೊಂಡು ಕೆಲಸ ಮಾಡಿ ಜನರಿಗೆ ಒಂದು ಬಹಳ ಒಂದು ಹತ್ತಿರದವರಾಗಿದ್ರು ಅವರು. ಹಾಗೆ ಅವರು ಭ್ರಷ್ಟಾಚಾರ ಅಂತ ಹೇಳಿದ್ರೆ ಅವರಿಗೆ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು.
ಆ ರೀತಿಯ ಒಂದು ಇದರಿಂದ ಅವರು ಕೆಲಸ ಮಾಡಿದಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ದುಃಖ ಆಗ್ತದೆ. ಅವರಂತ ಇನ್ನ ಒಬ್ಬ ಅಂತ ವ್ಯಕ್ತಿ ನಮಗೆ ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸಿಗ್ತಾರೆ ಅಂತ ಹೇಳುವಂತದ್ದೇ ನಮಗೆ ಬಹಳ ಕಷ್ಟ. ಅಂತ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ. ನಮ್ಮೆಲ್ಲ ದುಃಖವನ್ನ ಅವರಿಗೆ, ಅವರ ಫ್ಯಾಮಿಲಿಯ ದುಃಖವನ್ನ ಅವರಿಗೆ ಭರಿಸುವಂತ ಒಂದು ದೇವರು ಅವರಿಗೆ ಒಂದು ಧೈರ್ಯ ಕೊಡ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಖಾಸಗಿ ಬಸ್ ಅನ್ನು ತಂದು ಇವತ್ತು ಬೆಳ್ತಂಗಡಿ ಪೇಟೆ ವಾರವಿಡೀ ಪೇಟೆಯಾಗಿ ಬೆಳಗಲಿಕ್ಕೆ ಕಾರಣ ಅವರು. 81 ಗ್ರಾಮದ ವಿಶಾಲ ಪ್ರದೇಶದಲ್ಲಿ ಅವರು ಮಾಡಿದ ಕೆಲಸ ಪ್ರತಿ ಗ್ರಾಮದಲ್ಲಿಯೂ ಅದು ಎದ್ದು ಕಾಣ್ತಾ ಇದೆ. ಅಂತ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ದೇವರಲ್ಲಿ ಪ್ರತಿಷ್ಠಿಸ್ಕೊಳ್ತೀವಿ. ವಸಂತ ಬಂಗೇರ ಅಗಲಿಕೆಯು ನಮಗೆ ಅತೀವ ದುಃಖ ತಂದಿದೆ. ಅವರಂತ ಒಂದು ಜನನಾಯಕರು ಈ ರಾಜ್ಯದಲ್ಲಿ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅವರು ನನಗೆ ಸಂಬಂಧದಲ್ಲಿ ಅಜ್ಜ ಆಗಬೇಕು. ಆದ್ರೂ ಪ್ರತಿಯೊಬ್ಬರನ್ನು ಕಿರಿಯರನ್ನು ಭಾರಿ ಒಳ್ಳೆ ರೀತಿಯಿಂದ ಕಾಣ್ತಾ ಇದ್ರು. ಅವರಿಗೆ ಅವರ ಮರಣಕ್ಕೆ ಅವರಿಗೆ ಶಾಂತಿಯನ್ನು ಕೊಡಲಿ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ. ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶಿಸುವರು ತುಳು ಭಾಷೆಯಲ್ಲಿ ಪ್ರಮಾಣ ವಚನವನ್ನು ನಾನು ಮಾಡ್ತೇನೆ ಅಂತ ಸಭಾಧ್ಯಕ್ಷರು ಮೊದಲು ಒಪ್ಪುವುದಿಲ್ಲ. ಬಂಗೇರಂತಹ ಮಾತಾಡಲಿಕ್ಕೆ ಬಂಗೇರಂತಹ ಒಂದು ಧೀಮಂತ ವ್ಯಕ್ತಿ, ಅಂತಹ ಜನಸೇವಕ, ಅಂತಹ ಪ್ರಾಮಾಣಿಕ ರಾಜಕೀಯದಲ್ಲಿ ಇನ್ನೊಬ್ಬ ಹುಟ್ಟಿ ಬರಲಿಕ್ಕಿಲ್ಲ. ನಾವು ಒಟ್ಟಾಗಿ ಹುಟ್ಟಿ ಬೆಳೆದ ಹಾಗೆ ನಾನು ಬೆಳ್ತಂಗಡಿ ಜೂನಿಯರ್ ಕಾಲೇಜಿನಲ್ಲಿ ಅಧ್ಯಾಪಕನಾಗಿರುವಾಗ ಅಲ್ಲಿಗೆ ಅವರು ದಿನಂಪ್ರತಿ ನಮ್ಮೊಟ್ಟಿಗೆ ವಾಲಿಬಾಲ್ ಆಡಲಿಕ್ಕೆ ಬರ್ತಿದ್ರು. ಆಗ ಅವರು ರಾಜಕೀಯ ಪ್ರವೇಶ ಆಗಲಿಲ್ಲ. ಹಾಗೆ ಮುಂದಕ್ಕೆ ಅವರು ಜನಸೇವೆಯನ್ನು ಮಾಡಿ ಜನಸೇವೆ ಈ ತಾಲೂಕಿನಲ್ಲಿ ಪ್ರಸಿದ್ಧರಾಗಿ ಅನಂತರ ರಾಜಕೀಯಕ್ಕೆ ಬಂದವರು. ರಾಜಕೀಯಕ್ಕೆ ಬಂದು ಜನಸೇವೆ ಮಾಡಿದಲ್ಲ, ಆರಂಭದಲ್ಲಿ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಅವರು ಜನಸೇವೆಯನ್ನು ಮಾಡಿ ರಾಜಕೀಯಕ್ಕೆ ಬಂದವರು. ಹಾಗೆ ರಾಜಕೀಯಕ್ಕೆ ಬಂದ ನಂತರ ಅವರು ತಮ್ಮ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಜನಸೇವೆಗಾಗಿ ಉಪಯೋಗ ಮಾಡಿದ್ದಾರೆ. ಇವತ್ತು ನಾವು ಯಾವ ರೀತಿಯಲ್ಲಿ ನೋಡಿದ್ರೆ ಇಡೀ ತಾಲೂಕಿಗೆ ಇದೊಂದು ದೊಡ್ಡ ಒಂದು ಕಣ್ಣೀರಿಡುವಂತಹ ಪ್ರಸಂಗ ಆಗಿದೆ. ಹಾಗೆ ಅಂತಹ ವ್ಯಕ್ತಿತ್ವ ಇನ್ನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬರಲಿಕ್ಕಿಲ್ಲ. ಸಿ ಟೈಪ್ ಲೈಟ್
ದಯವಿಟ್ಟು ಒಂದು ಸೂಚನೆ, ಎಲ್ಲರೂ ಸಹಕಾರ ಕೊಡಬೇಕು. ಅಲ್ಲಿ ಸ್ಟೇಜಿನ ಹಿಂಭಾಗದಲ್ಲಿ ಫ್ಲೆಕ್ಸಿನ ಹತ್ರ ತುಂಬಾ ಜನ ನಿಂತಿದ್ದೀರಿ. ದಯವಿಟ್ಟು ನೀವು ಸ್ವಲ್ಪ ಬದಿಗೆ ಬಂದ್ರೆ ತುಂಬಾ ಅನುಕೂಲ ಆಗ್ತದೆ. ದಯವಿಟ್ಟು ಅಂದ್ರೆ ಅದೇ ಸ್ಟೇಜ್ ಹತ್ರ ನೀವು ಹಿಂದೆ ನಿಂತವರು ಗಣ್ಯರು ಸ್ಟೇಜ್ ಹತ್ರ ನಿಂತು ದಯವಿಟ್ಟು ಬೆಳೆಸುವುದು. ನನಗೆ ತುಂಬಾ ಜನ ನಿಂತಿದ್ದೀರಿ. ಜೀವನಾಶ್ರಮದ ಪೌರೋತ್ಸವ ಅಂತಿಮವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅಲ್ಲಿ ಸರತಿ ಸಂಘದಲ್ಲಿ ಬಂದು ಹಿಂದುಗಡೆ ಹಿಂದೆ ತುಂಬಾ ಜನ ನಿಂತಿದ್ದೀನಿ. ದಯವಿಟ್ಟು ಅಲ್ಲಿ ಕುರ್ಚಿ ಹಾಕಿದರೆ ಕೂತ್ಕೊಳ್ಳಿ. ಮಹಿಳಾ ಕಾಂಗ್ರೆಸ್ ಮುಖಂಡ ವಂದನಾ ಭಂಡಾರಿ ಅವರು ಇಡೀ ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಒಬ್ಬ ಹೆಸರನ್ನು ಪರಿಚಯಿಸಿದಂತ ಒಬ್ಬ ವ್ಯಕ್ತಿತ್ವ. ಬೆಳ್ತಂಗಡಿ ತಾಲೂಕು ಇಷ್ಟು ಅಭಿವೃದ್ಧಿ ಆಗ್ಬೇಕಾದ್ರೆ ಈ ಬೆಳ್ತಂಗಡಿ ತಾಲೂಕಿನ ರಾಜಕೀಯದಲ್ಲಿ ಪ್ರಮುಖ ಕಾರಣಕರ್ತರು ವಸಂತ ಬಂಗೇರು. ಇವತ್ತು ಅವರ ಅಗಲುವಿಕೆ ಬೆಳ್ತಂಗಡಿ ತಾಲೂಕಿನಲ್ಲ ರಾಜ್ಯದ ರಾಜಕೀಯಕ್ಕೆ ತುಂಬಲಾರದ ನಷ್ಟ. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ನಾವು ಸಂತಾಪವನ್ನು ಸೂಚಿಸುತ್ತಿದ್ದೇವೆ. ಮಾತ್ರ ಅಲ್ಲ, ಈ ನೋವನ್ನು ಸಹಿಸುವಂತ ಶಕ್ತಿ, ಅವರ ಅಗಲುವಿಕೆ ನೋವನ್ನು ಸಹಿಸುವಂತ ಶಕ್ತಿ ಅವರ ಕುಟುಂಬಕ್ಕೂ ಮತ್ತು ಅವರ ಅಭಿಮಾನಿಗಳು ಅವರಿಗೆಲ್ಲರಿಗೂ ಆ ಸೃಷ್ಟಿಕರ್ತ ನೀಡಲಿ ಎನ್ನುವಂತ ಆಶಂಸೆಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ವಸಂತ ಬಂಗೇರು ನಮ್ಮ ಕ್ಷೇತ್ರದ ಮಾತ್ರ ಅಲ್ಲ ರಾಜ್ಯದ ಒಬ್ಬ ಧೀಮಂತ ವ್ಯಕ್ತಿತ್ವ, ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡವರು, ಒಬ್ಬ ಪ್ರಬಲ ಬಿಲ್ಲವ ನಾಯಕನಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂತ ಒಬ್ಬ ವ್ಯಕ್ತಿತ್ವ. ನೇರ ನುಡಿ ಮತ್ತು ನಿಷ್ಠುರ ಮಾತುಗಳಿಂದಲೇ ಅವರು ಪ್ರಖ್ಯಾತಿಯನ್ನು ಪಡೆದಂತ ಬಂಗೇರ್ರವರು ಇವತ್ತು ನಮ್ಮೊಂದಿಗಿಲ್ಲ ಎನ್ನುವಂತ ನೋವನ್ನು ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ, ಎಲ್ಲ ಅಭಿಮಾನಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸಂತಾಪವನ್ನು ಸೂಚಿಸುತ್ತೇವೆ. ಬಸ್ಸುಗಳೆಲ್ಲ ಗುರುವಾಯಿನ ಕಡೆಯಿಂದ ತಿರುಗಿ ವಾಪಸ್ ಹೋಗ್ತಾರೆ. ಖಾಸಗಿ ಬಸ್ಸುಗಳು ಜಂಕ್ಷನ್ನಲ್ಲಿ ಬಸ್ ಸ್ಟ್ಯಾಂಡಿನವರೆಗೆ ಬರ್ತಾ ಇದ್ದಾರೆ. ಗುರುವಾಯಿನ ಕಡೆಯಿಂದ ಆಟೋದಲ್ಲಿ ಜನಗಳು ಬರಬೇಕು, ಆಟೋದಲ್ಲಿ ಹೋಗಬೇಕು. ಅಲ್ಲಿ ಕಷ್ಟ ಆಗ್ತಾ ಇದೆ. ಧೈರ್ಯದಲ್ಲಿ ಮುನ್ನುಗ್ಗುವುದರ ಪರಿಣಾಮವಾಗಿ ಈ ಕೆಲಸ ಆಗಿ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾದಂಥದ್ದು. ಅವರ ಹೆಸರನ್ನು ಇಡಬೇಕು ಅಂತೇಳಿ ನಾನು ಅಭಿಮಾನಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ತಾಲೂಕ್ ಪಂಚಾಯತ್ ಅಧ್ಯಕ್ಷ 1983ರಿಂದ ಅವರ ಪರಿಚಯ ನಮಗಿದೆ. ಅವರು ಫಸ್ಟ್ ಎಲೆಕ್ಷನ್ ನಿಲ್ಲುವಾಗ ಆಗ ನನಗೆ ಕೇವಲ 20 ವರ್ಷ ಆಗಿತ್ತು. ಅವರು ಫಸ್ಟಿಗೆ ಶಾಸಕರಾದ ಸಂದರ್ಭದಲ್ಲಿ ನಾವು ಹಲವು ಅಂದ್ರೆ ಅವರ ಒಂದು ಉತ್ಸಾಹ, ಅವರ ಸಮಾಜ ಸೇವೆ ನೋಡಿ ನನಗೆ ತುಂಬಾ ಖುಷಿಯಾಗಿ ಅವರೊಟ್ಟಿಗೆ ನಾವು ಸಹ ಸೇರಿಕೊಂಡೆವು. ತುಂಬಾ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು. ನಾವೇನಾದ್ರೂ ಒಂದು ಊರಿನ ಅಭಿವೃದ್ಧಿಗೆ ಹೋಗಿ ಕೇಳಿದರೆ ಅವರು ಅದನ್ನೆಲ್ಲ ಮಾಡಿ ಕೊಡ್ತಾ ಇದ್ರು. ಅದೇ ರೀತಿ ಮಂಗನ ಕಾಯಿಲೆಯ ಸಂದರ್ಭದಲ್ಲಿ ಈ ಪರಿಹಾರ ನಿಧಿ, ಮುಖ್ಯಮಂತ್ರಿಯ ಪರಿಹಾರ ನಿಧಿ ಶುರುವಾಯಿತು.
ಆ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಕ್ಯಾನ್ಸರ್ ರೋಗ, ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಬಳಲ್ತಿದ್ದವರಿಗೆ ಸಹ ನಾನು ಪರಿಹಾರವನ್ನು ತೆಗೆಸಿಕೊಟ್ಟಿದ್ದೇನೆ. ಅದೇ ರೀತಿ ನಮ್ಮ ಕರೆಂಟಿನ ವ್ಯವಸ್ಥೆಯಲ್ಲಿ ಬಸ್ಸು, ಸರ್ಕಾರಿ ಬಸ್ಸನ್ನು ಹಲವು ಇದನ್ನು ಆಗ ನನಗೆ ಕೇವಲ 22 ವರ್ಷ, ನಾನು ಮತ್ತೆ 85ರಲ್ಲಿ ಮಂಡಲ ಪಂಚಾಯತ್ ಮೆಂಬರ್ ಕೂಡ ಆಗಿದ್ದೆ. ಆ ಟೈಮಲ್ಲಿ ಪುನಃ ನಮಗೆ ಅವರೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಒಂದು ಒಳ್ಳೆಯ ಅವಕಾಶ ಇತ್ತು. ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆ ನಿಲಯದಲ್ಲಿ ಆಯ್ತು. ಅದೇ ರೀತಿ ಬಸ್ಸು ತುಂಬಾ ರಸ್ತೆ ಡಾಮರೀಕರಣ, ಕಕ್ಕಿಂಜ ತನಕ ಇದ್ದ ರಸ್ತೆಯನ್ನು ಅಣಿಯೂರು ತನಕ ಡಾಮರ್ ಮಾಡಿದರು. ಹಾಗೆ ಅವರ ಒಂದು ಉತ್ಸಾಹ, ಅವರು ಮಾಡುವಂತ ಒಳ್ಳೆಯ ಒಂದು ಯಾವುದೇ ಒಂದು ಲಂಚ ಗಿಂಚ ಇಲ್ಲದೆ ಕೆಲಸ ಮಾಡೋದನ್ನು ನೋಡುವಾಗ ನಮಗೆ ತುಂಬಾ ಖುಷಿಯಾಗಿ ಅವರೊಟ್ಟಿಗೆ ನಾವು ಇವತ್ತಿನ ತನಕ ಕೆಲಸ ಮಾಡಿದ್ದೇವೆ. ನಾನು ಅದರಲ್ಲಿ ಪಂಚಾಯತ್ ಮೆಂಬರ್ ಆಗಿದ್ದೆ, ಪಂಚಾಯತ್ ಅಧ್ಯಕ್ಷ ಆದ ನಂತರ ಪುನಃ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಸುಮಾರು 30 ವರ್ಷಗಳಷ್ಟು ಸೇವೆ ಮಾಡಿದ್ದೇನೆ. ಈಗ ಕಳೆದ ಸರಿಯಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಅವರು ಒಂದು ಉತ್ತಮ ವ್ಯಕ್ತಿ, ಅವರನ್ನು ಮರೀಲಿಕ್ಕೆ ಯಾವಾಗಲೂ ನಮಗೆ ಸಾಧ್ಯವೇ ಇಲ್ಲ. ನೋಡಿ, ನಾನು ಮನೆಗೆ ಹೋಗ್ತೇನೆ, ಮನೆಗೆ ಹೋಗಿ ಅವರನ್ನು ಎತ್ತಿ ತಗೊಂಡು ಬರ್ತಾ ಇದ್ದೇನೆ. ನನ್ನನ್ನು ನೋಡಿದ ಮೇಲೆ ನಿಮಗೆ ಯಾಕೆ ಭಯ, ನಾನು ಇನ್ನೂ ಕೂಡ ಬದುಕಿದ್ದೇನಲ್ಲ ಅಂತ ಹೇಳಿದ್ರು. ಆಗ ಡಾಕ್ಟರ್ ಸರ್, ನಾವು ನೀವು ಕೂಡ ಹೋಗ್ಬೇಡಿ, ಬಂಗೇರ್ ಈ ಒಂಜಿ ಲೋಕನ ತ್ಯಜಿಸದು ಇನಿ ಸ್ವರ್ಗ ಲೋಕ ಹೋಗ್ತೀರಿ. ಇನಿ ಬಡವೇರ್ನ ಒಂಜಿ ಧ್ವನಿ ಅಡಗಿಲೆಕ್ಕ ಆಗ್ತದೆ. ಇನಿ ಪಾಪದಕ್ಲೆಗ್ ಒಂಜಿ ಶೋಷಣೆಗೊಳಗಾಯಿನಕ್ಲೆಗ್ ಅಕ್ಲೆ ಮಾತ ಒಂಜಿ ಅಕ್ಲೆ ವಾ ಪಕ್ಷದಕ್ಲೊಂದು ಕೇನದಕ್ಲೆ ನಿಷ್ಪಕ್ಷಪಾತವಾದ ಒಂಜಿ ಆರ್ನ ಒಂಜಿ ಅಭಯ ಕೊರ್ಪಿದಿರಿ. ಇನಿ ಅಂಚಿತ ಒಂಜಿ ವ್ಯಕ್ತಿ ಇನಿ ಎಂಕಲ್ನ ಕಂಡೆದ್ರಿಡಿಜ್ಜೇರಿ. ಈ ಒಂಜಿ 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 ನಮ್ಮನ ತಾಲೂಕದ ಮಲ್ಲ ಒಂಜಿ ಆಸ್ತಿ ಹಾರು ಆಂಡ ಇನಿ ಆ ಆಸ್ತಿನ ಮಾತ ನಮ್ಮ ಕಳೆವಂದ ಎಂಚಿನ ಎತ್ತಲ್ಲ ಆರೆಗ ದೇವೇರು ಮೋಕ್ಷನ ಕೊರಡು, ಆರೆ ಸ್ವರ್ಗಡು ಉತ್ತಮ ಸ್ಥಾನನ ಪ್ರಾಪ್ತಿ ಮಲ್ಪಡನೆಂಕ್ಲು ಪ್ರಾರ್ಥನೆ ಮಾತನ್ಬ. ಏರು ನೊಂದುದು ಬತ್ತಿರಲ್ಲ, ಬೆಂದುದು ಬತ್ತಿರಲ್ಲ, ಅಕ್ಲೆ ನಾ ಒಂಜಿ ಕಷ್ಟ ಕಾರ್ಪಣ್ಯ ಕೇನ್ ಅಂಚಿತನ ಒಂಜಿ ವ್ಯಕ್ತಿ ಪನ್ಪೇರು ಆರು ನೆರ್ಪೇರು ಆಂಡ ಹೊರ ನೆರಿಯರ್ನೆಲ್ಲ ಕೂಡ ಆಗ್ಲೇನು ಕುಲ್ಲಾದಾಗ್ಲಿ ಸಮಾಧಾನ ಮಲ್ಪ ಒಂಜಿ ವಿಶೇಷ ವ್ಯಕ್ತಿತ್ವ ಹರಡಿತ್ತಿನ ಅವೇ ಮಲ್ಲ ಒಂಜಿ ಆರ್ನ ವ್ಯಕ್ತಿತ್ವ. ಸರ್ 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 ಮಹಿಳಾ ಮತ್ತು ಬಂಗೇರ ಮತ್ತು ನಿಮ್ಮ ಒಡನಾಟ ಮತ್ತು ತಾಲೂಕಿನಲ್ಲಿ ನೀವು ಆರಂಭದ ದಿನಗಳಿಂದಲೂ ಒಡನಾಟ ಇದ್ರಿ ಹೊಂದಿದ್ರು ಅಂತ ನಮ್ಮ ಹತ್ರ ಈ ಹಿಂದೆ ಮಾತಾಡೋದು ಬಂಗೇರ ಅಗಲಿಕೆ ಆಗಿದೆ. ಅವರ ಅಂತಿಮ ದರ್ಶನವನ್ನು ಪಡೆದು ವಾಪಸ್ ಬರ್ತಾ ಇದ್ರಿ, ಏನ್ ಹೇಳಿ? ಶ್ರೀ ವಸಂತ ಬಂಗೇರ ನಿಧನ ನನಗೂ ನಮ್ಮ ತಾಲೂಕಿಗೂ ತಾಳಲಾರದ ದುಃಖ ಆಗಿದೆ. ಅವರಿಗೂ ಮತ್ತು ನನಗೂ ಸರಿಸುಮಾರು 40-45 ವರ್ಷದ ಒಡನಾಟ ಇದೆ. ಅವರ ಧೀಮಂತ ನಾಯಕತ್ವವನ್ನು ನಾನು ಅನುಭವಿಸಿದ್ದೇನೆ. ಅವರ ಜನ ಪ್ರೇಮ ಅಂತ ಹೇಳಿದ್ರೆ ಜಾತಿ, ಧರ್ಮ, ಮತ, ಭೇದ, ಪಕ್ಷ ಯಾವುದೂ ಇಲ್ಲದೆ ಎಲ್ರಿಗೆ ಉಪಕಾರವನ್ನು ಮಾಡುವಂತ ಒಂದು ಕಾರ್ಯವನ್ನೇ ಅವರು ಮಾಡಿದ್ದಾರೆ. ಅವರ ಬಳಿಗೆ ಬಂದವರು ಆ ಕಾರ್ಯದ ಪರಿಹಾರವನ್ನು ಕಂಡುಕೊಂಡು ಹೋಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದುರ್ಬಲರು, ಬಡವರು, ಬಲಹೀನರು ಎಲ್ಲರೂ ಅವರ ಪ್ರೀತಿಗೆ ಪಾತ್ರರಾದರು. ಅವರ ನಿಧನ ನಮ್ಮ ತಾಲೂಕಿಗೆ ದೊಡ್ಡ ನಷ್ಟ ಆಗಿದೆ ಎಂಬ ಮಾತನ್ನು ಹೇಳ್ತೇನೆ. ನನಗೂ ಮತ್ತು ಅವರಿಗೆ ಬಾಂಧವ್ಯ ಅಂತ ಹೇಳಿದ್ರೆ ಬಹಳಷ್ಟು ನಿಕಟವಾದ ಬಾಂಧವ್ಯ. ನಾನು ಏನೇ ವಿಚಾರ ಹೇಳಿದ್ರು ಅದಕ್ಕೆ ಪೂರ್ಣವಾದ ಸಹಕಾರವನ್ನು ಕೊಡ್ತಿದ್ರು. ಬೆಳ್ತಂಗಡಿ ಧರ್ಮ ಪ್ರಾಂತದ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಮತ್ತು ನನ್ನ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ಅವರ ಸಹಕಾರ ಸಂಪೂರ್ಣವಿತ್ತು. ಅದ ನಂತರ ನಾನು 25 ವರ್ಷದ ಧರ್ಮಾಧ್ಯಕ್ಷ ದೀಕ್ಷೆಯ ಕಾಲದಲ್ಲಿ ಸೇವೆ ಕಾಲದಲ್ಲಿ ಅನೇಕ ಸಂದರ್ಭದಲ್ಲಿ ನಮ್ಗೆ ಒಟ್ಟಿಗೆ ಕೆಲಸ ಮಾಡುವಂತ ಬಡವರ ಸೇವೆಯನ್ನು ಮಾಡುವಂತ ಸೌಲಭ್ಯ ನಮ್ಗೆ ದೊರಕಿದೆ. ಅವರು ಸಹಕಾರ ಕೊಟ್ಟಿದ್ದಾರೆ. ಈ ವರ್ಷ ನನ್ನ ಪಟ್ಟಾಭಿಷೇಕದ ಬೆಳ್ಳಿ ಹಬ್ಬ, ಇದಕ್ಕೂ ಸಹ ಅವರು ಇರ್ತಾರೆ, ಅದಕ್ಕೆ ಬೇಕಾದ ಸೌಲಭ್ಯ ಕೊಡ್ತೇನೆ ಅಂತ ಹೇಳಿದ್ರು. ಆದರೆ ಏನು ದೇವರ ಒಂದು ಪರಿಪಾಲನೆ ವಿಶಿಷ್ಟವಾದದ್ದು. ಆ ಸಂದರ್ಭದಲ್ಲಿ ಅವರಿಗೆ ಸೌಖ್ಯದಿಲ್ಲ ಇತ್ತು. ಆದ್ರೂ ಸಹ ಸರ್ಕಾರದಿಂದ ಬೇಕಾದ ಎಲ್ಲ ಕೊಡುಗೆಗಳನ್ನು ಕೊಡಿಸಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಸ್ವತಃ ಬರ್ಲಿಕ್ಕೆ ಸಾಧ್ಯವಾಗದಿದ್ರು ಅವರನ್ನು ಆತ್ಮಿಕವಾಗಿ ಒಟ್ಟಿಗಿದ್ರು. ನಾನು ಆಮೇಲೆ ಅವರನ್ನು ಹಲವು ಸಲ ಭೇಟಿಯಾದೆ. ಅವರ ಮನೆಯಲ್ಲೂ ಆಸ್ಪತ್ರೆಯಲ್ಲಿ ಭೇಟಿಯಾಗಿದ್ದೇನೆ. ನಿಕಟವಾಗಿ ಅವರ ಧರ್ಮಪರ ಪತ್ನಿ ಹಾಗೂ ಅವರ ಮಕ್ಕಳೊಡನೆ ನಾನು ಸಂಬಂಧವನ್ನು ಅಂದರೆ
ಅವರೊಡನೆ ನಾನು ಸಂಪರ್ಕ ಬೆಳೆಸ್ತಾ ಇದ್ದೇನೆ, ಅವರ ವಿಚಾರವನ್ನು ಕೇಳ್ತಾ ಇದ್ದೇನೆ. ಮೊನ್ನೆ ಸಹ ನಾನು ಮಾತನಾಡಿದ್ದೇನೆ. ಆದರೆ ಅವರು ಎಷ್ಟು ಬೇಗ ತೀರ್ಕೊಳ್ತಾರೆ ಎಂಬುದು ನನಗೆ ನಂಬಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ನಿಧನ ಬಹಳಷ್ಟು ದುಃಖವನ್ನು ಕೊಟ್ಟಿದೆ. ಅವರಿಗೆ ದೇವರು ಚಿರಶಾಂತಿಯನ್ನು ಕೊಡ್ಲಿ ಅಂತ ನಾನು ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇನೆ. ಈ ಬೆಳ್ತಂಗಡಿ ತಾಲೂಕಿಗೆ ಅವರ ನಾಯಕತ್ವ ನಷ್ಟವಾಗಿದೆ ಆಗಿದೆ. ಆದರೆ ಅವರು ಹಾಕಿಕೊಟ್ಟಂತಹ ಒಂದು ಬಳವಳಿ ಇದೆಯಲ್ಲ, ಸಂಪ್ರದಾಯದಲ್ಲ, ಅದು ಮುಂದುವರಿಸಲಿ ಎಂದು ಇತರರಿಗೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರು ಅವರಂತಹ ಧೀಮಂತ ನಾಯಕರನ್ನು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರಿಗೆ ಶುಭವಾಗಲಿ ಪ್ರಾರ್ಥಿಸ್ತೇನೆ. ಇದು ಬಿಷಪ್ ಅವರ ಮಾತು. ಬಹಳ ವಿಶೇಷವಾಗಿ ಅವರು ಹೇಗೆ ಇದ್ರು ಅನ್ನುವಂಥದ್ದರ ಬಗ್ಗೆಯೂ ಕೂಡ ಬಿಷಪ್ ಅವರು ಮಾತನಾಡಿದರು. ನಾಡಿನ ನುಡಿ ನಮನವನ್ನು ಶ್ರೀಯುತ ವಸಂತ ಬಂಗೇರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅತ್ಯಂತ ಒಂದು ದುಃಖದ ಒಂದು ದಿನ. ಅವರ ಅಗಲುವಿಕೆ ನಮಗೆಲ್ಲರಿಗೂ ಒಂದು ದುಃಖದ ಒಂದು ವಿಚಾರ. ಬೆಳ್ತಂಗಡಿಯನ್ನು ಅಭಿವೃದ್ಧಿಯ ಪಥದಲ್ಲಿ ಆಧುನಿಕ ಬೆಳ್ತಂಗಡಿಯನ್ನು ಮಾಡುವಂತಹ ಪ್ರಯತ್ನದಲ್ಲಿ ಅವರ ಕೊಡುಗೆ ಅಪಾರ. ಅದು ಅವರ ಒಂದು ಸ್ಥಾನವನ್ನು ತುಂಬುವಂತಹ ಒಂದು ವ್ಯಕ್ತಿ ಇನ್ನು ಯಾವ ಹುಟ್ಟುವಂಥದ್ದು ಕೂಡ ಇಲ್ಲ. ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕೊಡುಗೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಸಿರೋ ಮಲಬಾರ್ ಧರ್ಮಸಭೆಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳಿಗೆ ಬೇಕಾದಂತಹ ಎಲ್ಲ ಒಂದು ಸಹಾಯವನ್ನು ಕೊಟ್ಟು ರಾಜಕೀಯವಾಗಿ ಬೆಳೆಸುವಲ್ಲಿ ಅವರ ಕೊಡುಗೆ ಕೂಡ ನಾವು ಧನ್ಯವಾದಗಳು. ಈ ಸಂದರ್ಭದಲ್ಲಿ ಅವರಿಗೆ ಋಣಿಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಅಂತಿಮ ಯಾತ್ರೆ ಇಲ್ಲಿಂದ ನಡೆಯಲಿಕ್ಕಿದೆ. ಆ ಸಂದರ್ಭದಲ್ಲಿ ಎಲ್ಲ ಅವರ ಅಭಿಮಾನಿಗಳು ಹಾಜರಿದ್ದು ಈ ಒಂದು ಅಂತಿಮ ಯಾತ್ರೆಯಲ್ಲಿ ಅವರಿಗೆ ಗೌರವವನ್ನ ಸಲ್ಲಿಸಿ ತಾವೆಲ್ಲರೂ ತೆರಳಬೇಕು. ಅಂತಿಮ ಯಾತ್ರೆ ಇಲ್ಲಿಂದ ಅವರ ಹಳೆಕೋಟೆಯ ಮನೆಯ ತನಕ ನಡೆಯಲಿಕ್ಕಿದೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನಿಮ್ಮ ಮತ್ತು ಬಂಗೇರ ಒಡನಾಟದ ಬಗ್ಗೆ ನಾವು ಹಳೆಯ ಸ್ನೇಹಿತರು. ಅವರು ರಾಜಕೀಯಕ್ಕೆ ಬರುವ ಮೊದಲೇ ನಾನೊಬ್ಬ ಮೆಕ್ಯಾನಿಕ್ ಆಗಿ ಇದ್ದುಕೊಂಡು ನಮ್ಮ ವರ್ಕ್ಶಾಪ್ ಅಲ್ಲಿ ಅವರ ಬೈಕನ್ನು ರಿಪೇರಿ ಮಾಡಲಿಕ್ಕೆ ಬರ್ತಾ ಇದ್ರು. ಆಗಿಂದ ನಮಗೆ ಪರಿಚಯ. ಮೆಕ್ಯಾನಿಕ್ ನಾನು ಮೆಕ್ಯಾನಿಕ್ ಆಗಿದ್ದಾಗ ಅವರು ಬೈಕನ್ನು ತಗೊಂಡು ಬಂದು ರಿಪೇರಿ ಮಾಡ್ತಿದ್ರು. ಮತ್ತೆ ಅವರ ಮನೆಗೆ ಆ ಬೈಕನ್ನು ಬಂದು ಕೊಟ್ಟು ನಾನು ಹಿಂತಿರುಗ್ತಿದ್ದೆ. ಮತ್ತು ಅದರಿಂದ ಮಾತ್ರ ರಾಜಕೀಯದಲ್ಲಿ ಕೂಡ 85ರಲ್ಲಿ ನಾವು ಅವರೊಟ್ಟಿಗೆ ಕೆಲಸ ಮಾಡಿದ್ದೇವೆ. ಮತ್ತೆ ಯಾವುದೇ ಅವರ ನನ್ನ ಬಗ್ಗೆ ಆಗ್ಲಿ ನಮ್ಮ ಸ್ನೇಹಿತರ ಬಗ್ಗೆ ಆಗ್ಲಿ ಯಾವುದು ಕೇಳಿದ್ರು ಕೆಲಸ ಮಾಡಿಕೊಡ್ತಿದ್ರು. ಅಂತ ಒಬ್ಬ ಒಳ್ಳೆ ಮನುಷ್ಯ. ಇವತ್ತು ಅಗಲಿದ್ದಾರೆ. ನಮಗೆ ಕೂಡ ದುಃಖ ಆಗ್ತಾ ಉಂಟು. ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಆ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ಕೊಡಲಿ ಅಂತ ಮತ್ತು ಅವರ ಆತ್ಮ ಚಿರಶಾಂತಿ. ತಾಲೂಕಿನ ರಾಜಕೀಯಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದಂತ ವಸಂತ ಬಂಗೇರು ಎಲ್ಲ ತಾಲೂಕಿನ ಎಲ್ಲ ಜನರ ನೋವು ನಲಿವುಗಳಿಗೆ ಸ್ಪಂದಿಸಿ ಜನನಾಯಕರಾಗಿ ಮೆರೆದಂತವರು. ಈ ಒಂದು ಅವರ ಅಗಲಿಕೆ ಬಹುಶಃ ಬೆಳ್ತಂಗಡಿ ತಾಲೂಕಿನ ಅನೇಕ ಜನರಿಗೆ ಇದು ಬಹಳ ನೋವನ್ನು ತಂದಿದೆ. ವಿಶೇಷವಾಗಿ ಅವರು ಬಡವರು, ನಿರ್ಗತಿಕರು, ಕೈಲಾಗದವರು ಅಥವಾ ಕಷ್ಟದಲ್ಲಿದ್ದವರಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಷ್ಟು ಬಹುಶಃ ರಾಜಕೀಯದಲ್ಲಿ ಯಾರೂ ಮಾಡಿರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಹಾಗೆಯೇ ನಮ್ಮ ವಾಣಿ ಶಿಕ್ಷಣ ಸಂಸ್ಥೆಗಳಿಗೆ ಅನೇಕ ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಪ್ರತಿಯೊಂದು ವಾಣಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭದಿಂದ ಇಲ್ಲಿಯವರೆಗೆ ಅವರಿಂದ ಆಗುವಂತ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ. ಹಾಗೆ ಅವರ ಕುಟುಂಬದವರಿಗೆ ಅವರ ಅಗಲಿಕೆಯನ್ನು ನೋವನ್ನು ಸಹಿಸುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಹಾರೈಸ್ತಾರೆ.
ವಸಂತ ಬಂಗೇರ ಅವರ ಆಪ್ತರು ಹಲವಾರು ಮಂದಿ ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರುವಂಥದ್ದನ್ನು ಗಮನಿಸಿದ್ವಿ. ಎಲ್ಲರೂ ಕೂಡ ಬಹಳಷ್ಟು ದುಃಖ ಪಡ್ತಾ ಇದ್ದಾರೆ, ನೋವನ್ನು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳ್ತಂಗಡಿಗೆ ತುಂಬಲಾರದ ನಷ್ಟ ಆಯಿತು ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ಮಾತು. ಯಾವ ರೀತಿ ಹೇಗೆಲ್ಲ ನೆರವಾಗಿದ್ದರು, ಹೇಗೆಲ್ಲ ಸಹಾಯ ಹಸ್ತವನ್ನು ಚಾಚಿದ್ರು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಅವರ ಆಪ್ತರು ಒಡನಾಡಿಗಳು ಬಿಚ್ಚಿಟ್ಟಿದ್ದಾರೆ. ಅವರ ಗುರುಗಳು ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಅಂದರೆ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲೇ ತುಳು ಭಾಷೆಗೆ ಒಂದು ವಿಶೇಷವಾದ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದರು ಎನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡಿದರು. ಈ ಮೂಲಕ ತುಳು ಭಾಷೆಗೂ ಕೂಡ ಒಂದು ವಿಶೇಷವಾದ ಒಂದು ಮಾನ್ಯತೆಯನ್ನು ಅಥವಾ ಒಂದು ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಒಂದು ಪ್ರಾತಿನಿಧ್ಯವನ್ನು ಒದಗಿಸಿಕೊಡುವಂಥ ನೆಲೆಯಲ್ಲಿ ವಸಂತ ಬಂಗೇರ ಅವರ ಪ್ರಯತ್ನ ಇತ್ತು ಅನ್ನುವಂತಹ ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹುಶಃ ತಿಳಿಯದಂಥ ವಿಚಾರಗಳು ಅನೇಕ ಇದೆ ವಸಂತ ಬಂಗೇರ ಅವರ ಬಗ್ಗೆ. ಅಂದರೆ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, 3 ಪಕ್ಷಗಳನ್ನು ಕೂಡ ಪ್ರತಿನಿಧಿಸಿದ್ದಾರೆ. ಆದರೆ ವಸಂತ ಬಂಗೇರ ಸಾಲಗಾರರಾಗಿಯೇ ಉಳಿದಿದ್ದರು ಅನ್ನುವಂಥದ್ದು ಕೂಡ ಒಂದು ಅವರ ಬಗೆಗೆ ಹೆಚ್ಚಿನವರಿಗೆ ತಿಳಿದಿಲ್ಲದಂತಹ ವಿಚಾರ. ಭೂಮಾಲೀಕರ ಕುಟುಂಬದಿಂದ ಬಂದಂತಹ ಹಿನ್ನೆಲೆ ಇತ್ತು. ಆರಂಭದಲ್ಲೇ ನಾವು ಉಲ್ಲೇಖ ಮಾಡಿದ ಹಾಗೆ ಭೂಮಾಲಕರ ಒಂದು ಕುಟುಂಬದಂಥ ಒಂದು ಉತ್ತಮವಾದ ಹಿನ್ನೆಲೆಯಿಂದ ಬಂದಿದ್ದರೂ ಕೂಡ ಸಾಲವನ್ನು ತೀರಿಸೋದಕ್ಕೆ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಎದುರಾದಂತಹ ಒಂದು ಹಣದ ಅವಶ್ಯಕತೆಯನ್ನು ನೀಗಿಸೋದಕ್ಕೆ ತಮ್ಮ ಆಸ್ತಿಯ ಪೈಕಿ ಒಂದೊಂದನ್ನೇ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಅವರ ನಿಕಟವರ್ತಿಗಳು ಹಂಚಿಕೊಂಡಿರುವಂಥದ್ದು. ಅದು ವೋಟ್ ಅಂದರೆ ಮತವನ್ನು ಕೇಳುವಂಥ ಸಂದರ್ಭದಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಅಂದರೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಸಿಗ್ಲಿಕ್ಕಿಲ್ಲ, ನಂತರ ಒಡ್ಲಿಕ್ಕಿಲ್ಲ, ನಿನ್ನ ಮೇಲೆ ನಾವು ಮಾಡ್ತೇವೆ. ಆಯುಷ್ಯ ದೇವ್ರು ಕೊಡ್ಲಿ, ಆ ಭಗವಂತ ಚೆನ್ನಾಗಿ ನಿಮ್ಮ ಕುಟುಂಬ ಸಮೇತವಾಗಿ ಧೈರ್ಯ ಕೊಡ್ಲಿ, ದುಃಖ ಭರಿಸೋ ಶಕ್ತಿ ಕೊಡ್ಲಿ ಅಂತ ಕೇಳ್ತದೆ. ನೀವು ಸ್ವಲ್ಪ ಕಠೋರವಾಗಿ ವರ್ತಿಸಿದ್ರೆ ಇಲ್ಲಿ ಸುಸ್ತಾನ ಇಲ್ಲಿ ಸರ್ಕಾರಿ ಗೌರವ ಸಲ್ಲಿಸಬೇಕಾದ್ರೆ ಇಲ್ಲಿ ಯಾರೂ ನಿಲ್ಲುವುದಿಲ್ಲ. ಇದರ ನೇತೃತ್ವವನ್ನು ಮಾನ್ಯ ಸತೀಶ್ ಕಾಸ್ಪಟ್ ವಹಿಸಿಕೊಳ್ಳುವುದು, ಅವನು ನಿಲ್ಲನ್ನು ಹೊರ ಕಳಿಸುವುದಿಲ್ಲ. ಮಂಗಳೂರಿನ ಮಾಜಿ ಶಾಸಕ ಮತ್ತೆ JR ಲೋಕೂರ್ ಅವರು ಅಂತಿಮ ಸಮಿತಿಗೆ ಬರ್ತಾ ಇದ್ದಾರೆ. ಸಮಿತಿ ಸಾಲಿನಲ್ಲಿದ್ದಂಥ ಮಹಿಳೆಯರ ನಾಯಕರಲ್ಲಿ ಬಹಳಷ್ಟು ಮಂದಿ ಮಾತನಾಡ್ತಾ ಉಲ್ಲೇಖವನ್ನು ಮಾಡಿದ್ರು. ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ, ಮಾಜಿ ಶಾಸಕರಾದಂತಹ JR ಲೋಬೋ ಅವರು ಕೂಡ ಬಂದು ಇಲ್ಲಿ ಅಂತಿಮ ದರ್ಶನವನ್ನು ಪಡೆದು ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಮುಖಂಡ TK ಸುಧೀರ್ ಅವರು ಕೂಡ ಇಲ್ಲಿ ಜೊತೆಯಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಮಂಗಳೂರಿನ ಕಾಂಗ್ರೆಸ್ ಮುಖಂಡರು ಬಹುತೇಕ ಎಲ್ಲ ಮುಖಂಡರು ಬಂದು ಈಗ ಅಂತಿಮ ದರ್ಶನವನ್ನು ಪಡೆದು ತೆರಳಿರುವಂಥದ್ದು. ಅದೇ ರೀತಿ ಮಾಜಿ ಸಚಿವರಾಗಿರುವಂತಹ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ವಸಂತ ಬಂಗೇರ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಸೊರಕೆಯವರು ಇಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ವಿನಯ್ ಕುಮಾರ್ ಸೊರಕೆಯವರು ವಸಂತ ಬಂಗೇರ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅಂತಿಮ ದರ್ಶನವನ್ನು ಪಡೆದ ಬಳಿಕ ಇಲ್ಲಿ ರಕ್ಷಿತ್ ಶಿವರಾಮ್ ಅವರ ಜೊತೆಗೆ ಅವರು ನಿಂತುಕೊಂಡು ಈ ಒಂದು ಕಾರ್ಯದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ.
ಇನ್ನು ಆಗಾಗಲೇ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅನೇಕ ಮಂದಿ ಹೇಳಿದರು, ಯಾವುದೇ ಜಾತಿ ಮತ ಧರ್ಮವನ್ನು ನೋಡದೆ ಒಂದು ಆರ್ಥಿಕವಾಗಿ ಸಹಾಯವನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇದ್ರು ಅನ್ನುವಂಥದ್ದು. ಬಹುಶಃ ಹಲವಾರು ವಿದ್ಯಾರ್ಥಿಗಳಿಗೆ ಅವರು ನೆರವನ್ನು ನೀಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅನೇಕ ಮಂದಿ ಹೇಳ್ತಾ ಇದ್ದಾರೆ. ಬಹುಶಃ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ನಲ್ಲಿ ಏನು ಇದು ಬೆಳಗ್ಗೆ 6:30 ಗಂಟೆಯಿಂದ ನಿರಂತರವಾಗಿ ನೇರ ಪ್ರಸಾರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಲೈವ್ ಚಾಟ್ನಲ್ಲಿ ಅನೇಕ ಮಂದಿ ಈ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಜನೆಗೆ ಅವರು ಬಹಳಷ್ಟು ಸಹಕಾರವನ್ನು ಮಾಡಿದ್ದಾರೆ, ನಮ್ಮನ್ನು ಓದಿಸಿದ್ದಾರೆ ಅನ್ನುವಂತಹ ನೆಲೆಯಲ್ಲಿ ಬಹಳಷ್ಟು ಕಾಮೆಂಟ್ಗಳನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರು ಒಂದು ಆರ್ಥಿಕ ಬಡತನದ ಕಾರಣಕ್ಕಾಗಿ ಎಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ಅವರಿಗೆ ಸಮಸ್ಯೆ ಎದುರಾಗಬಾರ್ದು ಎನ್ನುವಂಥ ಒಂದು ಕಾರಣಕ್ಕಾಗಿ ಬೆಳ್ತಂಗಡಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ 2006ರಲ್ಲಿ ಶ್ರೀ ಗುರುದೇವ ಎಜುಕೇಷನಲ್ ಟ್ರಸ್ಟನ್ನು ಪ್ರಾರಂಭ ಮಾಡಿದವರು ವಸಂತ ಬಂಗೇರ್ ಅವರು. ಈಗ ನಾವು ನೋಡ್ತಾ ಇದ್ದೇವೆ ತಾಲೂಕು ಮಾಧ್ಯಮದ ಪ್ರತಿನಿಧಿಗಳು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸದಸ್ಯರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದು ಒಂದು ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ವಸಂತ ಬಂಗೇರ್ ಅವರ ಶಿಕ್ಷಣ ಪ್ರೇಮದ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಿದ್ರೆ, ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜನ್ನು ಬಳಿಕ ಆರಂಭ ಮಾಡ್ತಾರೆ. 2013ರಲ್ಲಿ ಗುರುದೇವ ಪದವಿ ಕಾಲೇಜು ಕೂಡ ಅಂದರೆ ಡಿಗ್ರಿಯನ್ನು ಕೂಡ ಪಡೆಯುವುದಕ್ಕೆ ನಮ್ಮ ಭಾಗದ ಜನರಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಎನ್ನುವಂಥ ನೆಲೆಯಲ್ಲಿ ಈ ಒಂದು ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು. ಈ ವಿದ್ಯಾಸಂಸ್ಥೆಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂತಹ ಮೂಲಕ ಬಿಲ್ಲವ ಸಮುದಾಯದ ಏಳಿಗೆಗೆ ಕೂಡ ವಸಂತ ಬಂಗೇರ್ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿ ಇದೆ. ಕಾಲೇಜುಗಳಲ್ಲಿ ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡಿದ್ದಾರೆ. ಅವರಲ್ಲಿ ಅನೇಕ ಮಂದಿಗೆ ಯಾರು ಆರ್ಥಿಕವಾಗಿ ಅಶಕ್ತರಾಗಿದ್ದರು ಅಥವಾ ಯಾರೆಲ್ಲ ಸಮಸ್ಯೆಗಳಿಗೆ ತುತ್ತಾಗಿದ್ರೋ ಅವರ ಸಮಸ್ಯೆಗಳನ್ನು ಹೇಳಿಕೊಂಡಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನೆರವು ನೀಡಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಿದ್ದಾರೆ. ಬಹುಶಃ ಈ ಹೆಚ್ಚಿನ ವಿಚಾರಗಳು ಹೆಚ್ಚಿನ ಮಂದಿಗೆ ತಿಳಿದಿಲ್ಲ. ಒಂದು ರೀತಿ ತೆರೆಯ ಮರೆಯಲ್ಲಿದ್ದುಕೊಂಡೇ ಈ ರೀತಿಯ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದರು ಎನ್ನುವಂಥ ಒಂದು ವಿಚಾರಗಳು ಕೂಡ ಇಲ್ಲಿ ಇದೆ. ಬಹುಶಃ ಈಗ ಅವರ ಒಡನಾಡಿಗಳು, ಆಪ್ತರು ಒಂದೊಂದೇ ವಿಚಾರಗಳನ್ನು ಬಹಿರಂಗಪಡಿಸುವ ಮೂಲಕ ಅವರ ಇನ್ನೊಂದಷ್ಟು ಮಾನವೀಯ ಮುಖ ಅಥವಾ ಇನ್ನೊಂದಷ್ಟು ಸಾಮಾಜಿಕ ಕಳಕಳಿಯ ಒಂದು ವ್ಯಕ್ತಿತ್ವ ಸಮಾಜಕ್ಕೆ ಪರಿಚಯ ಆಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ಇಷ್ಟೊಂದು ಬಿಸಿಲಿನ ಮಧ್ಯೆ ಕೂಡ ಬರ್ತಾ ಇರುವಂಥವರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಸಮಯ ಏರ್ತಾ ಹೋದ ಹಾಗೆ ಅವರನ್ನು ನೋಡೋದಕ್ಕೆ ಬರುವಂಥವರ ಸಂಖ್ಯೆಯಲ್ಲಿ ಅಭಿಮಾನಿಗಳ ಸಂಖ್ಯೆ ಇರ್ಬೋದು ಅಥವಾ ಅವರನ್ನು ನೋಡಬೇಕು ಅಂತ ಬಯಸಿ ಬರ್ತಾ ಇರುವಂಥವರ ಸಂಖ್ಯೆ ಇರ್ಬೋದು, ಬಹಳಷ್ಟು ಏರಿಕೆಯಾಗ್ತಾ ಇದೆ. ಕೇವಲ ಬೆಳ್ತಂಗಡಿ ಮಾತ್ರ ಅಲ್ಲ, ಇಡೀ ಕರಾವಳಿಯ ಜಿಲ್ಲೆಗಳ ಬಹುತೇಕ ಮಂದಿ ಬಂದು ಇವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಬಹುಶಃ ಇದು ಇವರ ಜನಪ್ರಿಯತೆ ಎಷ್ಟಿತ್ತು ಅನ್ನುವಂಥದ್ದಕ್ಕೆ ನಮಗೆ ಸಾಕ್ಷಿ ನುಡಿಯುತ್ತೆ ಅನ್ನುವಂಥದ್ದು. ಅದೇ ರೀತಿ ಬೆಳ್ತಂಗಡಿಯಲ್ಲಿ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಕೂಡ ಸ್ಥಾಪನೆ ಮಾಡಿದಂಥವರು, ಆ ಸ್ಥಾಪನೆಗೆ ಕಾರಣಕರ್ತರಾದವರು ಕೂಡ ದಿವಂಗತ ವಸಂತ ಬಂಗೇರ ಅವರು. ಅವರ ಪಾತ್ರ ಬಹಳಷ್ಟು ಹಿರಿದು ಈ ಒಂದು ಸಹಕಾರ ಸಂಘದ ಸ್ಥಾಪನೆಯಲ್ಲಿ. ಈಗ 22 ಶಾಖೆಗಳ ಮೂಲಕ ಇದು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ನೂರಾರು ಕೋಟಿ ರೂಪಾಯಿಗಳ ವ್ಯಾಪಾರ ವಹಿವಾಟು ವಾರ್ಷಿಕವಾಗಿ ಈ ಮೂಲಕ ನಡೀತಾ ಇದೆ. ಅಷ್ಟೇ ಅಲ್ಲ, ನೂರಾರು ಮಂದಿಗೆ ಉದ್ಯೋಗ ಕೂಡ ಲಭಿಸಿದೆ ಅನ್ನುವಂಥದ್ದು. ಈ ಮೂಲಕ ಒಂದು ದೂರದೃಷ್ಟಿಯನ್ನಿಟ್ಟುಕೊಂಡು ದೂರದರ್ಶಿತ್ವದ ಒಂದು ವ್ಯಕ್ತಿತ್ವದ ಮೂಲಕ ಇವರು ಎಲ್ಲರಿಗೂ ಅನುಕರಣೀಯರಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬಹುದು. ಸಂಘದ ಬೆಳವಣಿಗೆಗೆ ನಿರಂತರವಾಗಿ ಸಹಕಾರವನ್ನು ಕೊಡ್ತಾ ಇದ್ರು. ಎಡಪಂಥಿಯಾಗಿ ಹೋದ್ರು ಕೂಡ ಅವರು ನನ್ನ ಮೇಲೆ ಇಟ್ಟಂತ ಪ್ರೀತಿ, ನನಗೆ ಅವ್ರು ಮಾಡ್ತಿರುವಂತ ಸಹಾಯ ಅದು ಯಾವತ್ತೂ ಮನೆ ಸಾಧ್ಯ ಇಲ್ಲ. ಇವತ್ತು ನಾನು ಹೇಳುವಂತದ್ದು, ಬೆಳ್ತಂಗಡಿ ಅಂದ್ರೆ ಬಂಗೇರ, ಬಂಗೇರ ಅಂದ್ರೆ ಬೆಳ್ತಂಗಡಿ.
ವಸಂತ ಬಂಗೇರ್ ಇಲ್ಲದ ಬೆಳ್ತಂಗಡಿಯನ್ನು ನೆನೆಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ವಸಂತ ಬಂಗೇರ ಸಹಾಯ ಪಡೆದಂತಹ ಎಲ್ಲ ಕುಟುಂಬಗಳು ಮಾಡಿದ್ದೇವೆ, ಪಡೆಯದಂತ ಒಂದೇ ಒಂದು ಕುಟುಂಬ ಇರ್ಲಿಕ್ಕಿಲ್ಲ. ಇವತ್ತು ಅವರ ಮರಣದ ವಾರ್ತೆ ಸಿಕ್ಕಿದ ಕೂಡಲೇ ಗೊತ್ತಿದೆಯೋ ಗೊತ್ತಿಲ್ಲಯೋ ಕಣ್ಣಂಚಿನಲ್ಲಿ ನೀರು ಬಂದಂತ ಕುಟುಂಬವೇ ಇರುವಂತದ್ದು, ಎರಡು ಮಾತಿಲ್ಲ. ಅಂತ ಒಂದು ನೀರಿನೊಳಗಿನ ಮೀನಿನಂತೆ ಜನರೊಳಗಿರುವಂತ ಬಂಗೇರನ್ನು ಬೇರ್ಪಡಿಸಿ ಸಾಧ್ಯವೇ ಇಲ್ಲ. ಇನ್ನು ಮುಂದಕ್ಕೆ ಅಂತ ಡ್ಯಾಶಿಂಗ್ ಇರುವಂತ ಆ ರೀತಿಯ ಒಂದು ಏನೇ ಆಗ್ಲಿ ಒಂದು ನ್ಯಾಯ ಕೊಡಿಸ್ತೇನೆ, ದೌರ್ಜನ್ಯಕ್ಕೊಳಗಾದವರಿಗೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಟ್ಟೇ ಕೊಡ್ತೇನೆ ಭರವಸೆ. ಒಂದು ಶೈಕ್ಷಣಿಕ ಆಲೋಚನೆ ಬೆಳ್ತಂಗಡಿಯಲ್ಲಿ ಸೃಷ್ಟಿಯಾಯಿತು. ಕೂಡ ನಡ್ಕೊಂಡು ದಿವಸಕ್ಕೆ 5-10 ಮೈಲ್ ನಡೆದೇ ಹೋಗ್ಬೇಕು. ಅದನ್ನು ಒಂದು ನಾಗರಿಕ ಗ್ರಾಮವನ್ನಾಗಿ ಪಟ್ಟಣ, 2 ಸೇತುವೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಎಲ್ಲವನ್ನು ಕೊಟ್ಟಂತ ಒಂದು ಪರಿಪೂರ್ಣ ಗ್ರಾಮ ಅಂತ ಮಾಡಿ ಕೊಟ್ಟಂತ ಈ ರೀತಿಯಲ್ಲಿ ಬಂಗೇರರಿಗೆ ಹಲವಾರು ಗ್ರಾಮಗಳಲ್ಲಿ ಈ ರೀತಿಯ ಒಳ್ಳೆಯ ಅಭಿಪ್ರಾಯಗಳಿದೆ. ಮಾತ್ರ ಅಲ್ಲ, ಜನರು ಕಷ್ಟದಲ್ಲಿ ಒಂದು ಏನಾದ್ರೂ ಸಹಾಯ ಕೇಳಿದ್ರು ಕೂಡ ಇಲ್ಲ ಎನ್ನುವುದಿಲ್ಲ. ಯಾರ ಅನ್ಯಾಯವನ್ನು ಕೂಡ ಎದುರಿಸಿ ನಿಲ್ಲಿಸುವಂತ ಒಂದು ತಾಕತ್ತಿದ್ರೆ ಅದು ವಸಂತ ಬಂಗೇರಿಗೆ ಮಾತ್ರ. ಇಂಥ ಅಧಿಕಾರಿಗಳಲ್ಲಿ ಕೂಡ ಇಂಥ ಪಾಠದಲ್ಲಿ ಹೇಳುವಂತ ಚಾತಿ ಇದ್ರೆ ಅದು ಬಂಗೇರ್. ಸಜ್ಜನ ಒಬ್ಬರು ದಾಖಲಿಸಿಕೊಂಡಿದ್ದಾರೆ. ಅದರಿಂದ ಏನು ನೇರ ನಡೆ ನೋಡಿ ಶ್ರದ್ಧಾ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ, ಗಮನಿಸ್ತಾ ಇದ್ದೇವೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ, ಮಾಜಿ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದಂಥವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಬಂದು ಈಗ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ, ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಹಲವು ರಾಜಕೀಯ ಮುಖಂಡರು ಬಹುಶಃ ಯಾವುದೇ ಪಕ್ಷ ಭೇದ ಇಲ್ಲದೆ ಬಂದು ಇಲ್ಲಿ ಇವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಪಕ್ಷ ಭೇದವನ್ನು ಮೀರಿ ಎಷ್ಟರ ಮಟ್ಟಿಗೆ ವಸಂತ ಬಂಗೇರ್ ಅವರು ಒಂದು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ರು ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಿದೆ.
ದ್ವಾರದಲ್ಲಿ ಒಂದು ಅಂತಿಮ ನಮನ ಸಲ್ಲಿಸಿದವರು ನಿರ್ಗಮನವನ್ನಾದರೂ ಶಿಸ್ತಿನಿಂದ ನಾವು ಸಾಧನೆ ಮಾಡಿ. ಮುಖ್ಯ ದ್ವಾರದಲ್ಲಿ ಬಂದಂತ ಎಲ್ಲರೂ ಕೂಡ ನೀವು ಇಲ್ಲಿಂದ ಹೊರಗಡೆ ಹೋಗುವಾಗ ಅದಕ್ಕೊಂದು ಶಿಸ್ತು ಪಾಲಿಸಿ ವಸಂತ ಬಂಗೇರಿಗೆ ಗೌರವ ಕೊಡಿ. ನಿರ್ಗಮನ ದ್ವಾರ ಇದೆ ಇಲ್ಲಿ, ಆ ನಿರ್ಗಮನ ದ್ವಾರದಿಂದ ಹೋಗ್ಬೇಕು. ನೀವು ಮುಖ್ಯ ದ್ವಾರದಿಂದ ಬಂದು ಮುಖ್ಯ ದ್ವಾರದಿಂದ ಹೋಗುವುದಾದ್ರೆ ನೀವು ವಸಂತ ಬಂಗೇರಿ ಸಲ್ಲಿಸುವ ಗೌರವ ಮಾಡಿ. ಏರಿಕೆಯನ್ನು ನೋಡ್ತಾ ಇದ್ದೇವೆ ಬರ್ತಾ ಇರುವಂಥವರ ಸಂಖ್ಯೆಯಲ್ಲಿ. ಬಹಳಷ್ಟು ಮಂದಿ ಸರತಿ ಸಾಲಿನಲ್ಲಿ ಕಾಯ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಾಯಕನ ಅಂತಿಮ ದರ್ಶನವನ್ನು ಪಡಿಬೇಕು, ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು, ಅಶ್ರುತರ್ಪಣವನ್ನು ಸಲ್ಲಿಸಬೇಕು ಎನ್ನುವಂಥ ನೆಲೆಯಲ್ಲಿ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೇವೆ. ಮತ್ತು ನೀಡಿದ ಹಾಗೆ ಬಹಳಷ್ಟು ಮಂದಿ ಮಹಿಳೆಯರು, ಹಿರಿಯರು ಎನ್ನದೇ ಎಲ್ಲರೂ ಕೂಡ ತಮ್ಮ ನೆಚ್ಚಿನ ಒಬ್ಬ ಜನಾನುರಾಗಿ ನಾಯಕನನ್ನು, ಮಾಜಿ ಶಾಸಕರನ್ನು 5 ಬಾರಿ ಗೆದ್ದು ವಿಧಾನಸಭೆ ಪ್ರವೇಶಿಸಿದವರನ್ನು ನೋಡಬೇಕು ಎನ್ನುವಂಥ ನೆಲೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಮಂಗಳೂರಿನ ಇನ್ನೊಂದಷ್ಟು ಮುಖಂಡರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರತಿಭಾ ಕುರಾಯಿಯವರು, ಕಾರ್ಪೊರೇಟರ್ ಅವರು ಬಂದು ಅಂತಿಮ ದರ್ಶನವನ್ನು ಅದೇ ರೀತಿ ಅನೇಕ ಕಡೆಗಳಿಂದ, ನಾನಾ ಭಾಗಗಳಿಂದ, ಮೂಲೆಗಳಿಂದ ಸಾಮಾನ್ಯರು ಸಹಿತ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖರು, ಸಾಮಾಜಿಕ ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲರೂ ಕೂಡ ಬಂದು ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಲ್ಲಿ ಪಡೆದುಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬಾದಿಯಲ್ಲಿ ಬರ್ತಾ ಇದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ, ನೋಡ್ತಾ ಇದ್ದೇವೆ ಜನಸಂದಣಿ ಹೇಗಿದೆ ಅನ್ನುವಂಥದ್ದನ್ನು. ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದು ತೆರಳುತ್ತಾ ಇದ್ದಾರೆ. ಮಾಧ್ಯಮ ಮಿತ್ರರು ದಯವಿಟ್ಟು ಒಂದು ಪಕೆಟ್ ಮಾಡಬೇಕು. ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಅಲ್ಲಿ ದಯವಿಟ್ಟು ನಿಲ್ಲಬಾರ್ದು, ನಮ್ಮನ್ನು ಸಹಕರಿಸಬೇಕು. ಮಾಧ್ಯಮ ಮಿತ್ರರಿಗೆ ಸೂಚನೆ, ದಯವಿಟ್ಟು ನೀವು ನಿಲ್ಲಬಾರ್ದು, ಪಕೆಟ್ ಮಾಡಬೇಕು. ಎಲ್ಲರೂ ಕೂಡ ನಿಂತಿದ್ದೀರಿ. ಮಾಧ್ಯಮ ಮಿತ್ರರು ಬಿಲ್ಲವ ಸಮುದಾಯದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡವರು ವಸಂತ ಬಂಗೇರ ಅವರು. ಕೇಂದ್ರದ ಮಾಜಿ ಸಚಿವರಾಗಿದ್ದಂತಹ ಪಿ ಜನಾರ್ದನ ಪೂಜಾರಿಯವರ ನಂತರ 2ನೇ ಸ್ಥಾನದಲ್ಲಿ ಪ್ರಭಾವಿ ನಾಯಕರಾಗಿ ವಸಂತ ಬಂಗೇರ ಅವರ ಹೆಸರೇ ರಾರಾಜಿಸುತ್ತದೆ. ಇಬ್ಬರು ಕೂಡ ನೇರ ನಡೆ ನುಡಿಯ ವ್ಯಕ್ತಿತ್ವದ ಮೂಲಕ ಪ್ರಸಿದ್ಧಿಯನ್ನು ಪಡೆದುಕೊಂಡವರು ಅನ್ನುವಂಥದ್ದು ನಾವು ಇಲ್ಲಿ ಮತ್ತೊಂದು ಉಲ್ಲೇಖ ಮಾಡಬಹುದಾದಂತಹ ವಿಚಾರ. ನೇರ ನುಡಿಯ ಮೂಲಕವೇ ಪ್ರಸಿದ್ಧಿಯನ್ನು ಪಡೆದಂತಹ ನಾಯಕರು ಜನಾರ್ದನ ಪೂಜಾರಿಯವರು ಹೇಗೆ ತಮ್ಮ ವ್ಯಕ್ತಿತ್ವದ ಮೂಲಕವೇ ಒಂದು ಜನಪ್ರಿಯತೆಯನ್ನು ಪಡೆದಿದ್ದರು, ಅದೇ ರೀತಿಯ ಜನಪ್ರಿಯತೆಯನ್ನು ಪಡೆದುಕೊಂಡಿರುವವರು ವಸಂತ ಬಂಗೇರ ಅನ್ನುವರು. ಇನ್ನು ಕೇವಲ ರಾಜಕಾರಣಿ, ಕೃಷಿಕರಾಗಿ ಇವರು ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಖಂಡಿತ ತಪ್ಪಾಗುತ್ತೆ. ಬಹುಮುಖ ಪ್ರತಿಭೆ ವಸಂತ ಬಂಗೇರ ಅವರು. ಕ್ರೀಡಾಪಟುವಾಗಿ ಕೂಡ ಗುರುತಿಸಿಕೊಂಡಿರುವಂಥವರು.
ಕಾಲೇಜು ದಿನಗಳಲ್ಲಿ ಓಟ ಇವರ ಒಂದು ಆಸಕ್ತಿಯ ಕ್ಷೇತ್ರ ಆಗಿತ್ತು. ಹಲವು ಪ್ರಶಸ್ತಿಗಳನ್ನು ಕೂಡ ಗೆದ್ದುಕೊಂಡಿದ್ದರು ಕಾಲೇಜಿನ ದಿನಗಳಲ್ಲಿ. ಅಂದರೆ ಬಹಳಷ್ಟು ಸಕ್ರಿಯವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದರು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. 100 ಮೀಟರ್, 200 ಮೀಟರ್, 1600 ಮೀಟರ್ ಓಟಗಳಲ್ಲಿ ಒಂದು ಭಿನ್ನವಾದ ಒಂದು ಪ್ರಾವೀಣ್ಯತೆ ಇತ್ತು ಅವರಿಗೆ. ಕಬಡ್ಡಿ ಆಟಗಾರನಾಗಿ ಕೂಡ ಮಿಂಚಿದ್ರು. ಮೈಸೂರು ವಿಶ್ವವಿದ್ಯಾಲಯದ ತಂಡದಲ್ಲಿ ಪಾಲ್ಗೊಂಡಂತಹ ಒಂದು ಅನುಭವ ಕೂಡ ಇವರಿಗೆ ಇತ್ತು ಅನ್ನುವಂಥದ್ದು. ಆ ಮೂಲಕ ತಾನು ಬಹುಮುಖ ಪ್ರತಿಭೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು. ಇನ್ನು ಇವರ ಶಾಸಕ ಸ್ಥಾನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳಿಯುತ್ತಾ ಹೋಗೋದಿದ್ರೆ, ರಾಜ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಗೆಲುವು ಸಾಧಿಸಿತ್ತು 1983ರಲ್ಲಿ. ಅಂದರೆ ಆ ಸಂದರ್ಭದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಆಗ ಯಡಿಯೂರಪ್ಪ ಮತ್ತು ವಸಂತ ಬಂಗೇರ ಬಿಜೆಪಿಯಿಂದ ಗೆಲುವು ಸಾಧಿಸಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು. ಈ ಇಬ್ಬರಲ್ಲಿ ಮೊದಲು ಫಲಿತಾಂಶ ಪ್ರಕಟವಾಗಿದ್ದು ವಸಂತ ಬಂಗೇರರದ್ದು. ಹಾಗಾಗಿ ಆ ಲೆಕ್ಕಾಚಾರವನ್ನು ನೋಡಿದರೆ ರಾಜ್ಯದ ಮೊದಲ ಬಿಜೆಪಿ ಶಾಸಕರು ವಸಂತ ಬಂಗೇರ ಆಗಿದ್ದರು ಅನ್ನುವಂಥದ್ದು. ಈ ಮಾತನ್ನು ಯಡಿಯೂರಪ್ಪ ಅವರು ಹಲವು ಬಾರಿ ಸಾರ್ವಜನಿಕ ವೇದಿಕೆಗಳಲ್ಲಿ ಕೂಡ ಹೇಳಿದರು. ವಸಂತ ಬಂಗೇರ ಅವರ ಜೊತೆಗಿನ ನಂಟನ್ನು ಆಗಾಗ ನೆನಪು ಮಾಡಿಕೊಳ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು. ಸಂದರ್ಭದಲ್ಲಿ ಆವಾಗ ಇಲ್ಲಿ SP ಆಗಿದ್ದಂಥವರು ಅದರ ಪರಿಶೀಲನೆಗೆ ಅಂತೇಳಿ ಬಂದವರು ಅವರು ಒಂದು ವರದಿಯನ್ನು ಕಳಿಸ್ತಾರೆ. ಈ ಗಲಭೆಯಲ್ಲಿ ಶಾಸಕರ ಶಾಸಕರಾಗುವ ಮೊದಲೇ ನಾವು ಮತ್ತು ವಸಂತ ಬಂಗೇರರು ಸಂಪಿಗೆ ನಾವೆಲ್ಲ 3 ಜನ ಬಹಳ ಆತ್ಮೀಯ ಗೆಳೆಯರಾಗಿದ್ದು, ಅನಂತರ 1983ರಲ್ಲಿ ಅವರು ಶಾಸಕರಾಗಿ ಆರಿಸಿ ಬಂದರು. ಆನಂತರ 85ರಲ್ಲಿ ಪುನಃ ಬಿಜೆಪಿಯಿಂದ 2 ಜನ ರಾಜ್ಯದಲ್ಲಿ ಆರಿಸಿ ಬಂದರಲ್ಲಿ ಯಡಿಯೂರಪ್ಪ ಮತ್ತು ವಸಂತ ಬಂಗೇರರು. ಇವರು ಇಬ್ಬರೇ 2ನೇ ನಂಬರ್ ಬಿಜೆಪಿಗೆ ರಾಜ್ಯದಲ್ಲಿ 2ನೇ ನಂಬರ್, ಅದರಲ್ಲಿ ಒಬ್ರು ಬಂಗೇರು. ಅದರಿಂದ ಅವರ ನಮ್ಮ ಒಡನಾಟ ಬಹಳ ಪಕ್ಷ ಬೇರೆ ಬೇರೆ ಇದ್ರು ಕೂಡ ನಾವೆಲ್ಲ ಹೋರಾಟದಿಂದ ಬಂದವರು. ಆ ನಂತರ 1913ರಲ್ಲಿ ನಡೆಸಲಾಯಿತು. ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಅವರು ಹಿಂದೆ ಜನತಾ ದಳದಲ್ಲಿ ಇದ್ರು. ಆದ್ರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಅಂದಿನ ನಾಯಕರಾದಂತಹ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕಿ ಬೆಳ್ತಂಗಡಿ ಕ್ಷೇತ್ರ ನಾವು ಗೆಲ್ಬೇಕಾಗಿದ್ರೆ ಒಂದು ವಸಂತ ಬಂಗೇರನ್ನು ತೆಗೆದುಕೊಳ್ಳಬೇಕು ಎಂಬ ನಿಲುವಿಗೆ ನಾನು ಮತ್ತು ರಮಾನಾಥ ಬಂದತ್ರ ಬಲವಾಗಿ ಅವರಿಗೆ ಈ ಪುನರ್ ಬೇರೆ ಕಾಂಗ್ರೆಸ್ ಕಾರ್ಯಕರ್ತರು ತುಂಬಾ ಜನ ಆಶೆ ವ್ಯಕ್ತಪಡಿಸಿದ್ರು ಕೂಡ ವಸಂತ ಬಂಗೇರರಿಗೆ ಸೀಟು ಕೊಡಿಸುವಲ್ಲಿ ನಾವು ದೊಡ್ಡ ಪ್ರಯತ್ನವನ್ನು ಮಾಡಿದ್ದೆವು ಎಂಬುದನ್ನು ಕೂಡ ನೆನಪಿಸಿಕೊಂಡು ಅವರು ನೇರ ನುಡಿಯ ಒಬ್ಬ ಕಾಂಗ್ರೆಸ್ ನಾಯಕರಾಗಿದ್ರು. ಇವತ್ತು ಕಡೆಯ ದಿನಗಳಲ್ಲಿ ಅವರ ಆರೋಗ್ಯ ಕೆಟ್ಟು ಹೋಗಿ ಪುನಃ 4 ತಿಂಗಳಿಂದ ಬಹಳ ದೊಡ್ಡ ಕಷ್ಟವನ್ನು ಅನುಭವಿಸಿದ್ದಾರೆ. ಅಂದ್ರೆ ಅವರು ಜನಪರವಾಗಿದ್ದಂತ ಒಬ್ಬ ಜನನಾಯಕ. ಯಾವತ್ತೂ ಕೂಡ ಅವರು ಸಾಮಾನ್ಯ ಜನರ ಪರವಾಗಿ ಒಲವಿದ್ದಂತ ರಾಜಕಾರಣಿ. ಯಾವುದಾಗಿ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡಿದವರನ್ನ ಯಾವತ್ತೂ ಕೂಡ ತನ್ನ ಕ್ಷೇತ್ರದ ಜನರ ಪರವಾಗಿ ಅವರು ಬಹಳ ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದವರು. ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಟ್ರಾಫಿಕ್ ಪೊಲೀಸ್ನವರು ಕೂಡ ಅತ್ಯುತ್ತಮ ಸಹಕಾರ ಹೇಳ್ತಾ ಇದ್ದೇನೆ.
ವಸಂತ ಬಂಗೇರ ಅವರ ಕುಟುಂಬವೇ ರಾಜಕಾರಣದಲ್ಲಿ ತೊಡಗಿಸಿಕೊಂಡಂತಹ ಕುಟುಂಬ. ಆರಂಭದಲ್ಲಿ ಹೇಳಿದ ಹಾಗೆ ಖೇದೆ ಕುಟುಂಬದಿಂದ 3 ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು. ವಸಂತ ಬಂಗೇರರ ಅಣ್ಣ ಕೆ ಚಿದಾನಂದ ಅವರು 1967-68ರಲ್ಲಿ ಕಾಂಗ್ರೆಸ್ನ ಮೂಲಕ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು. ನಂತರ ವಸಂತ ಬಂಗೇರ ಮತ್ತು ಸಹೋದರ ಪ್ರಭಾಕರ ಬಂಗೇರ ಕೂಡ ಶಾಸಕರಾಗಿ ಬೆಳ್ತಂಗಡಿಯಿಂದ ಆಯ್ಕೆಯಾಗಿರುವಂಥದ್ದು. ಈ ಪೈಕಿ ವಸಂತ ಬಂಗೇರ ಮತ್ತು ಪ್ರಭಾಕರ ಬಂಗೇರರೇ ಪರಸ್ಪರ ಎದುರಾಳಿಗಳಾಗಿ ಒಟ್ಟು 5 ಬಾರಿ ಬೆಳ್ತಂಗಡಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರುವಂಥದ್ದು ಕೂಡ ಬಹಳಷ್ಟು ಕುತೂಹಲಕಾರಿಯಾದಂತಹ ಅಂಶ. 1989ರ ಚುನಾವಣೆಯಲ್ಲಿ ವಸಂತ ಬಂಗೇರ ಅವರು ಜನತಾದಳದಿಂದ ಹಾಗೂ ಪ್ರಭಾಕರ ಬಂಗೇರವರು ಬಿಜೆಪಿಯಿಂದ ಮೊದಲ ಬಾರಿ ಮುಖಾಮುಖಿಯಾಗಿದ್ದರು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ಗಂಗಾಧರ ಗೌಡ ಅವರು ವಿಜಯಿಯಾಗಿ ಹೊರಹೊಮ್ಮಿದರು. 1994ರಲ್ಲಿ ವಸಂತ ಬಂಗೇರ ಜನತಾದಳದಿಂದ ಗೆಲುವು ಸಾಧಿಸಿದರೆ ಪ್ರಭಾಕರ ಬಂಗೇರ 2ನೇ ಸ್ಥಾನ ಪಡೆದುಕೊಂಡಿದ್ದರು. ಅದೇ ರೀತಿ 99ರಲ್ಲಿ JDSನಿಂದ ಸ್ಪರ್ಧೆ ಮಾಡಿದಂತಹ ವಸಂತ ಬಂಗೇರ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದರೆ ಪ್ರಭಾಕರ ಬಂಗೇರ ಬಿಜೆಪಿಯಿಂದ ಗೆಲುವಿನ ಪತಾಕೆ ಹಾರಿಸಿದರು. 2004ರಲ್ಲಿ ಮತ್ತೆ ಗೆಲುವು ಪ್ರಭಾಕರ ಬಂಗೇರದ ಅವರದ್ದಾಯಿತು. ವಸಂತ ಬಂಗೇರ 3ನೇ ಸ್ಥಾನಕ್ಕೆ ತೃಪ್ತರಾಗಬೇಕಾದಂತಹ ಸನ್ನಿವೇಶ ಎದುರಾಗಿತ್ತು. 2008ರಲ್ಲಿ ಕಾಂಗ್ರೆಸ್ ಸೇರಿದಂತಹ ವಸಂತ ಬಂಗೇರ ಗೆಲುವು ಸಾಧಿಸಿದರು. ಆ ಚುನಾವಣೆಯಲ್ಲಿ ಪ್ರಭಾಕರ ಬಂಗೇರ ಅವರು 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾದಂತಹ ಒಂದು ಪರಿಸ್ಥಿತಿಯನ್ನು ತಂದುಕೊಂಡಿದ್ರು. ಆ ಬಳಿಕ ಪ್ರಭಾಕರ ಬಂಗೇರ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು. ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದಂತಹ ವಸಂತ ಬಂಗೇರ ಅವರು ಬೆಳ್ತಂಗಡಿಯ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಗೌರವಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಕೆ ಮಾಡಿದವರು. ಬೆಳ್ತಂಗಡಿಯ ಶ್ರೀ ಗುರುನಾರಾಯಣ ವಾಣಿಜ್ಯ ಸಂಕೀರ್ಣ ನಿರ್ಮಾಣದಲ್ಲೂ ಕೂಡ ವಸಂತ ಬಂಗೇರ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನುವಂಥದ್ದು. ಮುಗ್ಗಗುತ್ತು ಕುಟುಂಬಸ್ಥರ ಟ್ರಸ್ಟ್ನ ಆಡಳಿತ ಮುಖ್ಯಸ್ಥರಾಗಿದ್ದರು. ಅಲ್ಲದೆ ಇನ್ನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಕೆ ಮಾಡಿದವರು. ಅವರು ಸಲ್ಲಿಸಿರುವಂತಹ ಸೇವೆ, ಮಾಡಿರುವಂತಹ ಜನಪರ ಕೆಲಸಗಳನ್ನು ನಾವು ಇಂದಿನ ಈ ಜನಸ್ತೋಮದಲ್ಲಿ ಕಾಣ್ತಾ ಇದ್ದೇವೆ.
ತಮ್ಮ ನೆಚ್ಚಿನ ನಾಯಕನಿಗೋಸ್ಕರ ಕಂಬನಿ ಮಿಡಿತಾ ಇದ್ದಾರೆ. ತಮ್ಮನ್ನ ಕಳೆದುಕೊಂಡು ಬೆಳ್ತಂಗಡಿ ಅನಾಥವಾಯಿತು ಎನ್ನುವಂತಹ ಅನಾಥ ಪ್ರಜ್ಞೆ ಅವರನ್ನ ಕಾಡ್ತಾ ಇದೆ. ಒಂದು ರೀತಿಯ ಶೂನ್ಯತೆ ಆವರಿಸಿದಂತಹ ಭಾವ ಇಲ್ಲಿ ಇದೆ ಅನ್ನುವಂಥದ್ದನ್ನ ಅನೇಕ ಮಂದಿ ಭಾವುಕರಾಗಿ, ಅನೇಕ ಮಂದಿ ಗದ್ಗದಿತರಾದದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಎಲ್ಲರೂ ಕೂಡ ತಮ್ಮ ನೆಚ್ಚಿನ ನಾಯಕನ ಅಗಲುವಿಕೆಗೆ ನೋವನ್ನು ಅನುಭವಿಸ್ತಾ ಇದ್ದಾರೆ, ಬೇಸರದಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಾಯಕನ ಅಂತಿಮ ದರ್ಶನವನ್ನು ಪಡೆಯಬೇಕು ಎನ್ನುವಂಥ ನೆಲೆಯಲ್ಲಿ ಬರ್ತಾ ಇರುವಂಥವರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಳ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಂದು ಬರ್ತಾ ಇದ್ದಾರೆ, ತಮ್ಮ ನೆಚ್ಚಿನ ನಾಯಕನ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ, ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ. ವಸಂತ ಬಂಗೇರವರ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿರದಂತಹ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬಹುದು. ಒಂದು ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ರು ವಸಂತ ಬಂಗೇರ ಅನ್ನುವಂಥದ್ದು. ಬೆಳ್ತಂಗಡಿ ಪರಿಸರದಲ್ಲಿ ಹಿಂದೆ ಹಲವು ಕನ್ನಡ ಚಲನಚಿತ್ರಗಳ ಚಿತ್ರೀಕರಣ ಆಗ್ತಾ ಇತ್ತು. ಸಮಯ ಹೋದ ಹಾಗೆ ಇಲ್ಲಿ ಚಿತ್ರೀಕರಣ ಆಗ್ತಾ ಇರುವಂತಹ, ಅಂದರೆ ಚಿತ್ರೀಕರಣ ನಡೆಯುವಂತಹ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಯಿತು. ಆಗ ಸ್ವತಃ ಬಂಗೇರ ಅವರೇ ಸಂಗಮ ಸಾಕ್ಷಿ ಎನ್ನುವಂತಹ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗಿದ್ದರು. ಆ ಮೂಲಕ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಆ ಸಿನಿಮಾದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸುವಂತಹ ಕೆಲಸವನ್ನು ಮಾಡಿದ್ರು. ನಾನೊಂದು ರಾಮ ಜನ್ಮಭೂಮಿಯ ಇದರ ಸಂದರ್ಭದಲ್ಲಿ ಅವರ ಹತ್ರ ಹಣ ಸಂಗ್ರಹಕ್ಕೋಸ್ಕರ ಹೋಗಿದ್ದೆ ನಾನು. ಆವಾಗಲೂ ಭಾರಿ ಮುಕ್ತವಾದಂಥ ಮಾತುಕತೆಯಲ್ಲಿ ನಡೀತು. ಯಾವುದೇ ರಾಜಕೀಯವನ್ನು ಯೋಚನೆ ಮಾಡಿದೆ, ನಮ್ಮ ಹಳೆಯ ನೆನಪುಗಳನ್ನು ನೆನಪು ಮಾಡಿಕೊಂಡು ರಾಮ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನ ಆಗಬೇಕು ಅಂತ ಹೋರಾಟ ಮಾಡಿ ಧನ ಸಹಕಾರ ಮಾಡಿದಂಥವರು ಅವರು ವಸಂತ ಬಂಗೇರ. ಒಂದು ಹಳೆ ನೆನಪನ್ನು ಹೇಳಿದ್ದಾರೆ. ಹಿಂದೆ ಒಂದು ಸಲ 2 ಜನ ಇಲ್ಲಿ ಹಿಂದೂಗಳನ್ನು ಮುಸಲ್ಮಾನರು ಮತಾಂತರ ಮಾಡ್ಲಿಕ್ಕೋಸ್ಕರ ಕರ್ಕೊಂಡೋದು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಇವ್ರದ್ದು ಒಂದು ದೊಡ್ಡ ಪಾತ್ರ. ಆ ಸಂದರ್ಭದಲ್ಲಿ ಇದೆಲ್ಲ ಮಾಡಿ ಅವರು ವಕೀಲರು ಪಡಿಯಾರ್ ಅಂತ ಇದ್ರು ಮಂಗಳೂರಿನಲ್ಲಿ, ಅವರು ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದಂಥವ್ರು. ವಾಪಸ್ ಅವರನ್ನು ಕರ್ಕೊಂಡು ಬಂತು, ಬಿಡ್ಲಿಲ್ಲ. ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಅವರನ್ನು ವಾಪಸ್ ಕರ್ಕೊಂಡು ಬಂದಿದೆ. ಹಿಂದೂ ಆಗಿ ಮಾಡಿದೆ. ಆಮೇಲೆ ಒಂದು ದೊಡ್ಡ ಸಾರ್ವಜನಿಕ ಸಭೆ ಆಯ್ತು. ಆವಾಗ ಅವರನ್ನು ನಾನು ಹುಲಿ ಅಂತ ಕರೆದಿದ್ದೆ. ಅಲ್ಲ ಸರ್, ಅವತ್ತೇ ಗರ್ವ ವಾಪಸಿ ಮಾಡಿದವರು. ಹೌದೌದು, ಅವತ್ತೇ ಅದಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು. ನಾನು ಅದಕ್ಕೆ ಹೇಳಿದ್ದು, ಒಂದು ವಿಚಾರಕ್ಕೋಸ್ಕರ ಅವರು ಇದ್ದರು, ಆ ವಿಚಾರಕ್ಕೋಸ್ಕರ ಜೀವನವನ್ನೇ ಮುಡಿಪಾಗಿಟ್ಟವರು. ಯಾರು ಬಂದ್ರು ಏನು ಬಂದ್ರು ಅದಕ್ಕೆ ಲೆಕ್ಕ ತಗೊಳ್ತಾ ಇರ್ಲಿಲ್ಲ. ಬಹಳಷ್ಟು ಜನ ನೀವು ಅವರನ್ನ ಹುಲಿ ಅಂತ ಕರೆದ ಬಗ್ಗೆ ಮಾತಾಡ್ತಾರೆ. ಹೌದು, ಹುಲಿಯೇ. ಆ ಸಂದರ್ಭದಲ್ಲಿ ಅವರು ಹುಲಿಯೇ, ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಒಂದು ವೇಳೆ ಹುಲಿ ನಿಮ್ಮ ಜೊತೆಗೆ ಇರ್ತಿದ್ರೆ ಈಗ ಏನಾಗ್ತಿತ್ತು? ಸಿಂಹ ಆಗ್ತಾ ಇದ್ರು. ಇದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮಾತು. ಸರ್ ಒಟ್ಟಿಗೆ ಸರ್ ನಮಸ್ತೆ. ಪ್ರಭಾಕರ್ ಬಂಗೇರವನ್ನ ನಾನು ಯಾವ ರೀತಿ ಹೇಳಿದ್ರು, ನಾನು ಹೇಳಿದ್ರೆ ಕಡಿಮೆ ಆಗಬಹುದು. ಇವತ್ತು ಜಿಲ್ಲೆಯ ಜನತೆಗೆ ಮತ್ತು ಇಡೀ ರಾಜ್ಯಕ್ಕೆ ಪ್ರಭಾಕರ್ ಬಂಗೇರ್ ಒಂದು ಏನು ಅಂತ ಹೇಳುವಂತದ್ದು ಗೊತ್ತಿದೆ. ಪ್ರಭಾಕರ್ ಬಂಗೇರ್ ಅಂದ್ರೆ ಒಬ್ಬ ಬಡವರ, ಒಬ್ಬ ದೀನದಲಿತರ ಒಂದು ಧ್ವನಿ. ಇವತ್ತು ನಮ್ಗೆಲ್ಲರಿಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾಕರ್ ಬಂಗೇರ್ರು ಆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇತ್ತು. ಆ ಕಾಳಜಿಯಿಂದ ಯಾರಲ್ಲಿ ಎಷ್ಟು ದೊಡ್ಡ ಜನ ಆದ್ರೂ ಅವರು ನಿಷ್ಠೂರವಾಗಿ ವರ್ತಿಸಿ ಅವರ ಒಂದು ಸಹಾಯಕ್ಕಾಗಿ, ಬಡವರ ಸಹಾಯಕ್ಕಾಗಿ ನಿಲ್ಲುವಂತ ವ್ಯಕ್ತಿತ್ವ ಅವರಲ್ಲಿ ಇತ್ತು. ಅದಲ್ಲದೆ ಇವತ್ತು ಬೆಳ್ತಂಗಡಿ ಶಾಸಕ, ಇವತ್ತಿಗೂ ಬೆಳ್ತಂಗಡಿ ಶಾಸಕರು ಯಾರು ಅಂತ ಕೇಳಿದ್ರೆ ಪ್ರಭಾಕರ್ ಬಂಗೇರ್, ವಸಂತ ಬಂಗೇರ್ ಅವರು. ವಸಂತ ಬಂಗೇರ್ ಅವರು ನಮ್ಗೆ ಹಿಂದಿನಿಂದಲೂ ಬಹಳಷ್ಟು ಆತ್ಮೀಯವಾಗಿದ್ರು. ಅವರ ಒಡನಾಟ ನನಗೆ ಬಹಳ ನೋವನ್ನು ತಂದಿದೆ. ಇವತ್ತು ಅವರ ಅಗಲುವಿಕೆ ನಿಜವಾಗಿ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳುವಂತ, ಕಣ್ಣು ಮುಂದೆ ಇದ್ದಾರೆ ಅಂತ ಹೇಳುವಂಥದ್ದು ನನಗೆ ಈಗಲೂ ಅನಿಸ್ತಾ ಇದೆ. ಆದ್ರೆ ನಿಜವಾಗಿ ಅವರ ಇವತ್ತು ಕಳ್ಕೊಂಡಂತ ಶಕ್ತಿ ಎಲ್ರಿಗೂ ಇವತ್ತು ಜಿಲ್ಲೆಯ ಜನತೆಗೆ ಆ ಶಕ್ತಿ ಬರಲಿ, ದುಃಖದ ತಾಳುವಂತ ಶಕ್ತಿ ಬರಲಿ ಅಂತ ಹೇಳುವಂಥದ್ದು ನೀವು ಕೇಳ್ತೀನಿ. ಸರ್,
ಬೆಳ್ತಂಗಡಿಯ ಹಿರಿಯ ಮುತ್ಸದ್ದಿ ವಸಂತ ಬಂಗೇರ್ ಅವರ ಅಗಲುವಿಕೆಯ ಈ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ನಮ್ಮ ಜೊತೆಗೆ ಸರ್, ನಿಮ್ಮ ಮತ್ತು ಅವರ ಒಡನಾಟ, ಹಿಂದೆ ಒಂದೇ ಪಕ್ಷದಲ್ಲಿ ಇದ್ರಿ. ವಸಂತ ಬಂಗೇರರು ವೈಚಾರಿಕವಾದಂತ ವಿಚಾರಗಳಲ್ಲಿ ಅಸ್ಪಷ್ಟತೆ, ಬೇರೆ ಬೇರೆ ಅಭಿಪ್ರಾಯ ಭೇದಗಳು ಇರಬಹುದು. ಆದ್ರೆ ನೇರವಾಗಿ ನಡೆನುಡಿಯ ಕಂಡದ್ದನ್ನು ಕಂಡಂತೆ ಹೇಳಬಲ್ಲಂತ ಕರ್ನಾಟಕದ ಅಪರೂಪದ ರಾಜಕಾರಣಿಗಳಲ್ಲಿ ವಸಂತ ಬಂಗೇರ್ ಒಬ್ಬರು ಅಂತ ನಾನು ಅಂದ್ಕೊಂಡದ್ದು. ಒಂದು ಕಾಲದಲ್ಲಿ ನಮ್ಮ ಪಾರ್ಟಿ ಸ್ವಲ್ಪ ಕ್ಷೀಣವಾಗಿದ್ದ ದಿವಸಗಳಲ್ಲಿ ಕರ್ನಾಟಕದಲ್ಲಿ 2 ಸ್ಥಾನ ಇತ್ತು ನಮಗೆ. ಆವಾಗ ಒಂದು ಯಡಿಯೂರಪ್ಪನವರು, ಒಂದು ವಸಂತ ಬಂಗೇರ್. ಆವಾಗಲೂ ಕೂಡ ಸ್ವಲ್ಪ ವಾದ ವಿವಾದಗಳಾಯ್ತು. ಆವಾಗ ಇವ್ರು ಏನ್ ಹೇಳಿದ್ರು ಅಂದ್ರೆ, ನಾನ್ ಬಂಗೇರ ಬಿಜೆಪಿ ಅಂತ ಹೇಳಿದ್ರು ನಮ್ಮ ಹತ್ರ. ನಾನ್ ಬಂಗೇರ ಬಿಜೆಪಿ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಕೂಡ ವಾದಗಳ ಚರ್ಚೆಗಳಾಯ್ತು, ರಾಜಕಾರಣದ ದಿಕ್ಕುಗಳು ಬೇರೆ ಬೇರೆ ಆಯ್ತು. ಆದ್ರೂ ಕೂಡ ನಾನು ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಗೌರವ ಹೊಂದಿದ್ದೆ. ಅವ್ರು ಯಾವಾಗ್ಲೂ ಜಗಳ ಮಾಡೋರು, ವಾದ ಮಾಡೋರು, ಚರ್ಚೆ ಮಾಡೋರು, ಬಿರುಸಿನ ಮಾತಾಡೋರು, ಎಂದೂ ಕೂಡ ಯಾರ ಹಿಂದೊಂದು ಮುಂದೊಂದು ಮಾಡಿದಂತ ರಾಜಕಾರಣಿ ಅಲ್ಲ. ಆ ಕಾರಣಕ್ಕೆ ಅವ್ರ ಮೇಲೆ ನಮ್ಗೆ ವಿಶೇಷವಾದಂತ ಗೌರವ, ಅಭಿಮಾನ. ಅವರ ಅಂತ್ಯಕ್ರಿಯೆ ಈ ಕಾರ್ಯಕ್ರಮದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನೋಡ್ಲಿಕ್ಕೆ ಬಂದಿರುವಂತಹ ಸಾವಿರಾರು ಜನರನ್ನು ನೋಡಿ ನನಗೂ ಕೂಡ ಆಶ್ಚರ್ಯ ಆಗಿತ್ತು. ಒಬ್ಬ ಅಧಿಕಾರದಲ್ಲಿ ಇಲ್ದಿರುವಂತ ಒಬ್ಬ ವ್ಯಕ್ತಿ ಇಷ್ಟು ಪ್ರಮಾಣದಲ್ಲಿ ಜನಪ್ರಿಯತೆಯನ್ನು ಉಳಿಸ್ಕೊಂಡು ಇರಬಹುದಾ ಅಂತ ನಾನು ಅಂದ್ಕೊಳ್ಳುವಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಎಲ್ಲಾ ಪಕ್ಷದವರು ಬಂದು ಅವರನ್ನು ಇವತ್ತು ಅವರ ಅಂತಿಮ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನಗಳನ್ನು ಸಲ್ಲಿಸ್ತಿರೋದು ನಾನು ಕಂಡೆ. ಒಟ್ಟಾರೆ ನೇರವಾಗಿ ನುಡಿಯಬಲ್ಲಂತ ಅಪರೂಪದ ರಾಜಕಾರಣಿ ಒಬ್ಬರ ನಿರ್ಗಮನ ಈ ಜಿಲ್ಲೆಗೆ, ರಾಜ್ಯಕ್ಕಾಗಿರುವಂತ ನಷ್ಟ ಅಂತ ನಂಗೆ ಅನ್ಸುತ್ತೆ. ಎಮರ್ಜೆನ್ಸಿಯ ಟೈಮಲ್ಲಿ ಜೈಲಲ್ಲಿದ್ದವರಿಗೆ, ಅಡಗಿ ಕುಳಿತಂತ ಹೋರಾಟಗಾರರಿಗೆ ಎಲ್ಲರಿಗೂ ಕೂಡ ಗಡ್ಡಧಾರಿ ವಸಂತ ಬಂಗೇರ ನೆರವಾಗ್ತಿದ್ರು ಅನ್ನುವಂಥದ್ದು ಅವರ ಆತ್ಮೀಯರು ಹೇಳಿದ ಮಾತು. ನಿಮಗೆ ಏನಾದ್ರು ಆ ಟೈಮ್ ಇಲ್ಲ, ಆ ಸಂದರ್ಭದಲ್ಲಿ ನಾನು ತುಂಬಾ ರಾಜಕಾರಣದ ಯೋಚನೆ ಮಾಡದೇ ಇರುವಷ್ಟು ಸಣ್ಣವನಾಗಿದ್ದೇನೆ ಅಂತ ನನ್ಗನ್ಸುತ್ತೆ. ಆ ನಂತರದ ದಿನಗಳಲ್ಲಿ ಅವರ ಶಕ್ತಿ, ಅವರ ಸಾಮರ್ಥ್ಯ, ಅವರ ಶ್ರಮ ಮತ್ತು ಅವರ ಸಂಘಟನಾ ಸಾಮರ್ಥ್ಯಗಳು ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಪಾರ್ಟಿಗೆ ಇರುವಾಗಲೂ ಕೂಡ ಅವರೊಂದು ಶಕ್ತಿ ಆಗಿದ್ರು, ನಮ್ಮ ಪಾರ್ಟಿ ಬಿಟ್ಟಾಗಲೂ ಕೂಡ ಒಂದು ಶಕ್ತಿ ಆಗಿತ್ತು. ಒಟ್ಟಾರೆ ಬಂಗೇರೇ ಒಂದು ಶಕ್ತಿ ರಾಜಕಾರಣದಲ್ಲಿ ಅನಿಸೋದ್ರ ಮಟ್ಟಿಗೆ ಅವರ ಬಡಿದಾಟ ಇತ್ತು. ಅವರ ನೇರತನ, ಅವರ ಸ್ಪಷ್ಟತೆಗಳು ನಮ್ಗೆಲ್ಲ ಬಹಳ ಪ್ರಿಯ. ಕಡೆಯದಾಗಿ ಯಾವತ್ತು ಮಾತಾಡ ಅವ್ರು ಇತ್ತೀಚೆಗೆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಕರೆದಿದ್ರು. ಆ ಸಮಾರಂಭಕ್ಕೆ ನಾನು ಹೋಗಿದ್ದೆ. ಹೋದಾಗ ನಾನು ಹೇಳಿದೆ, ವೈಚಾರಿಕವಾಗಿ ನನಗೂ ಮತ್ತು ವಸಂತ ಬಂಗೇರರಿಗೂ ಅಭಿಪ್ರಾಯ ಭೇದಗಳು ಸಹಜ ಇದೆ. ಆದ್ರೆ ಅವರಲ್ಲಿರುವಂತ ನೇರತನ ಮತ್ತು ಪ್ರಾಮಾಣಿಕತೆಗೆ ನಾನು ಅವ್ರಿಗೆ ಗೌರವ ಕೊಡ್ತೇನೆ ಅಂತ ಹೇಳಿದೆ. ಸಮಾರಂಭ ಮುಗ್ದು ಹೋಗಿದ್ದು ಬರುವಾಗ ನನ್ನ ಹೆಗಲ ಮೇಲೆ ಕೈ ಇಕ್ಕಿ, ನೀನಂದ್ರೆ ನನ್ಗಷ್ಟೇ ಗೌರವ ಉಂಟು ಅನ್ನುವಂತ ಮಾತನ್ನು ಹೇಳಿದ್ರು. ತುಂಬಾ ಪ್ರೀತಿ ಮತ್ತು ಭಾವನೆಗಳು ಉಂಟಾದಂತ ಒಂದು ಅಪರೂಪದ ಕ್ಷಣ ಅಂತ ನನ್ಗನ್ಸುತ್ತೆ. ಧನ್ಯವಾದ. ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಜೊತೆಗೆ ಆ ಒಂದು ಪ್ರೀತಿ ಗೌರವದ ಬಗ್ಗೆ ಮಾತನಾಡಿದ್ದಾರೆ. ವಸಂತ ಬಂಗೇರ್ ಅವರ ಅಗಲುವಿಕೆಯ ಈ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಮಾಡಿ ಬಂದಿರುವಂತಹ ಬಿಜೆಪಿಯ ಜಿಲ್ಲಾಧ್ಯಕ್ಷ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಏನ್ ಹೇಳ್ತೀರಿ? ನಿಮ್ಮ ಜಿಲ್ಲೆಯ ಮೊಟ್ಟ ಮೊದಲ ಬಿಜೆಪಿ ಎಂಎಲ್ಎ ವಸಂತ ಬಂಗೇರು ಅವರ ಸಣ್ಣ ಪ್ರಾಯದಿಂದಲೇ ಒಂದು ರಾಷ್ಟ್ರೀಯ ವಿಚಾರವನ್ನ ಇಟ್ಟುಕೊಂಡು ಮುಂದೆ ಬಂದವರು. ಪ್ರಾರಂಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನಂತರ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜನಪ್ರತಿನಿಧಿಯಾಗಿ ಬೆಳ್ತಂಗಡಿಯನ್ನ ಪ್ರತಿನಿಧಿಸಿದ್ರು. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿರುವಂತಹ ಒಂದು ಬಡತನದ ಬಗ್ಗೆ, ಬಡವರ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಟುಕೊಂಡು ನೇರ ನಡೆನುಡಿಯ ಒಬ್ಬ ಪ್ರಾಮಾಣಿಕ ಜನಸೇವಕ, ಜನನಾಯಕನಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ಅವರು ಕೇವಲ ಬೆಳ್ತಂಗಡಿಗೆ ಸೀಮಿತ ಆಗದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಸಂತ ಬಂಗೇರ ಹೆಸರನ್ನ ಛಾಪು ಬರುವಂತೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನೇರ ನಡೆಯಿಂದ ಅವರು ಎಲ್ಲರನ್ನ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅತ್ಯಂತ ಒಳ್ಳೆಯ ಒಬ್ಬ ಜನಪ್ರಿಯ ಜನನಾಯಕನನ್ನ ನಾವು ಕಲ್ಕೊಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ನಾನು ಇವತ್ತು ಅತ್ಯಂತ ಗೌರವದಿಂದ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಅವರ ಜೊತೆಗಿನ ಒಡನಾಟದ ಯಾವ್ದಾದ್ರು ನೆನಪುಗಳಿದಾವ? ಕಡೆಯಾದಾಗ ಯಾವತ್ತಾದ್ರೂ ಮಾತಾಡಿದ್ದೀರಾ ಅವರ ಹತ್ರ? ನಾನು 1994ರಲ್ಲಿ ಅವರು ಬೇರೆ ಪಾರ್ಟಿ ಆದ್ರೂ ಕೂಡ ನಾನು ಕೂಡ ಅವರ ಸಂಪರ್ಕಕ್ಕೆ ಬಂದಿದ್ದೆ. ಅವರು ಯಾರು ಕೂಡ ನಿನ್ನ ಯಾವ್ದು ಪಾರ್ಟಿ ಅಂತ ಕೇಳ್ಕೊಂಡು ಕೆಲಸ ಮಾಡಿದಾರೋ ಅಲ್ಲ, ಅವರು ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿದಂತ ಒಬ್ಬ ಜನನಾಯಕ, ಅತ್ಯಂತ ಗೌರವ ಇರುವಂತ ಈ ಜಿಲ್ಲೆಯ ಜನನಾಯಕ. ಅವರನ್ನು ಕಳ್ಕೊಂಡಿರುವಂತ ಇವತ್ತು ಕೇವಲ ಬೆಳ್ತಂಗಡಿಗೆ ಸೀಮಿತ ಅಲ್ಲ, ಕರಾವಳಿ ಕರ್ನಾಟಕಕ್ಕೇನೆ ಒಂದು ದೊಡ್ಡ ನಷ್ಟ ಉಂಟಾಗಿದೆ ಅಂತ ತಿಳ್ಕೊಂಡಿದ್ದೆ. ಸತೀಶ್ ಕುಂಪಲ್ ಅವರ ಮಾತು. ಸತೀಶ್ ಕುಂಪಲ್ ಅವರು ಅವರ ಅಭಿಪ್ರಾಯವನ್ನ ಮಂಚೆಸ್ ಚಾರ್ಮಡಿ ಜೊತೆಗೆ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷರಾದಂತಹ ಮನೀಶ್ ಶೆಟ್ಟಿ ತಿಮ್ಮರೋಡಿಯವರು ಅವರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಕ್ಕಾಗಿ ಮುಂದಿದ್ದಾರೆ.
ಡಯಾಲಿಸಿಸ್ ಈ ಹೋರಾಟ ಕಳೆದ 5 ವರ್ಷಗಳಲ್ಲಿ ಮಾನ್ಯ ಶಾಸಕರು ನಡೆಸಿಕೊಂಡು ಬರ್ತಾ ಇದ್ರು. ಅವರ ಮನೆಗೆ ದಿನಂಪ್ರತಿ ಡಯಾಲಿಸಿಸ್ ರೋಗಿಗಳು ಬಂದು ಅವರು ಅಲವತ್ತುಕೊಂಡಾಗ ಮನ ಕರಗಿ ಅಧಿಕಾರಿಗಳನ್ನ, ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಂತದ್ದನ್ನ ತಾವೆಲ್ಲರೂ ಪತ್ರಿಕೆಗಳ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ ಗಮನಿಸಿರಬಹುದು. ಇವತ್ತು ಸುಸಜ್ಜಿತವಾದಂತಹ ಡಯಾಲಿಸಿಸ್ ಘಟಕ ಬೆಳ್ತಂಗಡಿಯಲ್ಲಿ ಆಗಿದೆ. ಅಲ್ಲದೆ ಹಿಂದೆ ಇದ್ದಂತಹ ಆ ಒಂದು ಅನುಪಯುಕ್ತ ಎಲ್ಲ ಡಯಾಲಿಸಿಸ್ ಮೆಷಿನ್ಗಳು ತೆಗೆದು ಹೊಸದಾದಂತಹ ಡಯಾಲಿಸಿಸ್ ಮೆಷಿನ್ಗಳನ್ನ ಅಳವಡಿಸಿದ್ದಾರೆ. ಇದರಲ್ಲಿ ಮಾಜಿ ಶಾಸಕರ ಈ ಹೋರಾಟವನ್ನ ಡಯಾಲಿಸಿಸ್ ರೋಗಿಗಳು ಎಂದಿಗೂ ಮರೆಯಲಿಕ್ಕಿಲ್ಲ. ಇವತ್ತು ಕೂಡ ತುಂಬಾ ಜನ ಫೋನ್ ಮಾಡಿದ್ರು, ಕೆಲವರು ಸಾಧ್ಯವಾದವರು ಇಲ್ಲಿಗೆ ಬರ್ತಾ ಇದ್ದಾರೆ. ನೀರಿನ ವ್ಯವಸ್ಥೆಯವರಿಗೆ ಪ್ರವೀಣರು ಹಳ್ಳಿ ಮನೆ ಸ್ವಲ್ಪ ನೀರು ಖಾಲಿಯಾಗಿದೆ, ದಯವಿಟ್ಟು ವ್ಯವಸ್ಥೆಯನ್ನು ಮಾಡಬೇಕು. ಸಹಾಯಕ ಬಹಳ ಮುಖ್ಯ. ಐದು ಬಾರಿ ಶಾಸಕರಾಗಿ ಗೆದ್ದು ವಿಧಾನಸಭೆಯನ್ನ ಪ್ರವೇಶ ಮಾಡಿ ಜನಾನುರಾಗಿ ಜನನಾಯಕನಾಗಿ ಬೆಳೆದಂತಹ ಅತ್ಯಂತ ಹಿರಿಯ ಬಂಗೇರ ಅವರಿಗೆ ರಾಜಕಾರಣಿ, ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂತಹ ವಸಂತ ಬಂಗೇರು ಇವತ್ತು ದೈವಾಧೀನರಾಗಿದ್ದಾರೆ. ಅತೀವ ದುಃಖ ಆಗಿದೆ. ಒಂದು ಕಡೆಯಿಂದ ರಾಜಕಾರಣಿ, ಮಾರ್ಗದರ್ಶಕರು ಹಾಗೂ ದೂರದ ಸಂಬಂಧಿಯಾಗಿರುವಂತಹ ವಸಂತ ಬಂಗೇರನ್ನ ಕಳ್ಕೊಂಡದ್ದು ಅತ್ಯಂತ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಅವರ ಕುಟುಂಬದವರಿಗೂ ಮತ್ತು ಎಲ್ಲ ಅಭಿಮಾನಿ ವರ್ಗದವರಿಗೂ ಆ ದೇವರು ಕರುಣಿಸಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ವಸಂತ ಬಂಗೇರ ಅವರಿಗೆ ಸುದ್ದಿ ಬಳಗದಿಂದ ಕೂಡ ವಿಶೇಷವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಲಾಗಿದೆ. ಇವತ್ತಿನ ಸುದ್ದಿ ಬಿಡುಗಡೆ ದಿನಪತ್ರಿಕೆಯ ಇಂದಿನ ಸಂಚಿಕೆಯಲ್ಲಿ ವಸಂತ ಬಂಗೇರ ಅವರ ಜೀವನದ ಒಂದಷ್ಟು ವಿಚಾರಗಳನ್ನು ವಿಶೇಷವಾಗಿ ಪ್ರಕಟಿಸಲಾಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅಂದರೆ ಒಂದಷ್ಟು ಅವರ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಬದುಕಿನ ಒಂದಷ್ಟು ಮಜಲುಗಳನ್ನು ಅರಿಯದವರಿಗೆ, ಅವರ ಒಂದಷ್ಟು
ಬಹುಮುಖ ಪ್ರತಿಭೆಗಳ ಬಗ್ಗೆ ಅರಿತುಕೊಳ್ಳುವಂತಹ ಸಲುವಾಗಿ ವಿಸ್ತೃತವಾದ ಅವರ ಜೀವನದ ಪ್ರಮುಖ ವಿಚಾರಗಳನ್ನು ಇಂದಿನ ಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಗಿದೆ ಅನ್ನುವಂಥದ್ದು. ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಪತ್ರಿಕೆಯ ಉದ್ಘಾಟಕರು ಕೂಡ ಆಗಿ ವಸಂತ ಬಂಗೇರ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದೇವೆ. ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಅವರು ಭ್ರಷ್ಟಾಚಾರಿಗಳು ಯಾರೇ ಆದರೂ ಕೂಡ ಸಹಿಸದೆ ನೇರವಾಗಿ ಅವರನ್ನು ತರಾಟೆಗೆತ್ತಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅಂದಿನಿಂದ ತನ್ನ ಜೀವಮಾನದ ಕೊನೆಯವರೆಗೂ ಕೂಡ ರಾಜಕೀಯದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಾಜಿ ಮಾಡಿಕೊಂಡವರಲ್ಲ. 5 ಬಾರಿ ಶಾಸಕರಾದವರು, BJPಯಿಂದ, ಕಾಂಗ್ರೆಸ್ನಿಂದ, JDSನಿಂದ ಗೆಲುವನ್ನು ಕಂಡಿರುವಂತಹ ವಸಂತ ಬಂಗೇರ ಅವರದ್ದು ವರ್ಣರಂಜಿತ ವ್ಯಕ್ತಿತ್ವ. ಅಂದಿನಿಂದ ಹಿಂದಿನ ಚುನಾವಣೆಯವರೆಗೂ ಕೂಡ ಬೆಳ್ತಂಗಡಿಯ ರಾಜಕೀಯದಲ್ಲಿ ಬಂಗೇರರ ಪರ, ಬಂಗೇರರ ವಿರುದ್ಧ ಎಂದೇ ರಾಜಕೀಯ ಮತ್ತು ಚುನಾವಣೆ ನಡೀತಾ ಇರುವಂಥದ್ದು. ಕಳೆದ ಚುನಾವಣೆಯಲ್ಲಿ ತಾನು ಅಭ್ಯರ್ಥಿ ಆಗಿರದಿದ್ದರೂ ಕೂಡ ಹಣದ ವಿತರಣೆಯಾಗ್ತಾ ಇದೆ ಅಂತ ನಡುರಾತ್ರಿಯಲ್ಲಿ ಇಳಿ ವಯಸ್ಸಿನಲ್ಲೂ ಕೂಡ ವಾಹನಕ್ಕೆ ಅಡ್ಡ ನಿಂತು ತಪಾಸಣೆ ನಡೆಸಿದಂತಹ ಅವರ ಧೈರ್ಯವಂತಿಕೆ, ಅವರ ಒಂದು ರಾಜಕೀಯ ಒಂದು ಚಲನಶೀಲತೆಗೆ ಅಥವಾ ಸಕ್ರಿಯತೆಗೆ ಸಾಕ್ಷಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಅವರ ನಿಕಟವರ್ತಿಗಳು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಪ್ರಮುಖರು ಬಂದು ಇಲ್ಲಿ ವಸಂತ ಬಂಗೇರ ಅವರ ಪಾರ್ಥಿವ ಶರೀರದ, ತಮ್ಮ ನೆಚ್ಚಿನ ನಾಯಕನ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಪಿಯೋನಿಕ್ಸ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಹರಿಕೃಷ್ಣ ಬಂಟ್ವಾಳ ಅವರು ಕೂಡ ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ತಾ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅನೇಕ ಮಂದಿ ಕಂಬನಿ ಮಿಡಿತಾ ಇದ್ದಾರೆ, ನೋವಿನಲ್ಲಿದ್ದಾರೆ. ನಂತರ ಜನತಾದಳ ಇರ್ಬೋದು, ಕಾಂಗ್ರೆಸ್ನಲ್ಲಿ ತಾಲೂಕಿನ ಅಭಿವೃದ್ಧಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸಿದಂತ ಬಂಗೇರು ಇವತ್ತು ಅಗಲಿದ್ದಾರೆ. ತಾಲೂಕು BJP ಯುವ ಮೋರ್ಚಾ ವತಿಯಿಂದ ಅಧ್ಯಕ್ಷನಾಗಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ. ನಿಮ್ಮದು ಮತ್ತು ಅವರ ಒಡನಾಟ? ನಾವು ಒಂದೇ ಕುಟುಂಬದವರು. ಮುಗ್ಗಗುತ್ತಿನಲ್ಲಿ ಬಂಗೇರು ಅಧ್ಯಕ್ಷರಾಗಿದ್ದಾರೆ. ನಾವೆಲ್ಲ ಪೋಷಕರಾಗಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಬಂಗೇರ ಅಂದ್ರೆ ಬಂಗಾರ. ಮತ್ತೊಂದು ಹೇಳ್ತಾರೆ ಬೆಳ್ತಂಗಡಿ ಬಂಗೇರ, ಬೆಳ್ತಂಗಡಿಯ ಬಂಗೇರ. ಯಾವ ಊರಲ್ಲಿ ಹೋದ್ರೂ ಬಂಗೇರರಿಗೆ ಅವರದೇ ಆದ ಒಂದು ಹೆಸರಿದೆ. ಅವರು ಕಠಿಣರಾದ್ರೂ ಹೃದಯದಲ್ಲಿ ಬಹಳ ಮೆದು. ಯಾವುದೇ ಒಂದು ಕೆಲಸವನ್ನ ಹಿಡಿದ ಕೆಲಸವನ್ನು ಅವರು ಮಾಡಿಯೇ ತೀರ್ತಾರೆ. ಮತ್ತು ಈ ಹಿಂದೆ ನಮ್ಮ ರಾಘವೇಂದ್ರ ಮಠದ ಅಧ್ಯಕ್ಷರಾಗಿ ಅದರ ಅಭಿವೃದ್ಧಿಯಲ್ಲಿ ಅಪಾರ ಸೇವೆ ಮಾಡಿದವರು. ಗುರುದೇವ ಎಜುಕೇಶನ್ ಸೊಸೈಟಿ ಅಲ್ಲಿನೂ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾಗಿದ್ದವರು. ಹಾಗೆ ಗುರುದೇವ ಬ್ಯಾಂಕಿನಲ್ಲೂ ಅಲ್ಲೂ ಅಭಿವೃದ್ಧಿ ಹೊಂದಿ ಈಗ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಬಂಗೇರ್ ಅವರು ಇಲ್ಲ ಅಂತ ಅಂದ್ರೆ ನಮಗೆ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ದಿವಸದಿಂದ ನಮ್ಮ ಊರಿನಿಂದ ಅವರು ಅನಾರೋಗ್ಯದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾರೆ. ಬಹಳ ಸಲ ನಮಗೆ ಆಸೆ ಆಗ್ತಿತ್ತು ಬಂಗೇರನ್ನು ಕಾಣಬೇಕು, ಮಾತಾಡಿಸ್ಬೇಕು ಅನ್ನುವಂಥ ಆಸೆ ಎಲ್ಲರಿಗೂ, ಇಡೀ ತಾಲೂಕಿನ ಜನತೆಗೆ ಬಹಳ ದೊಡ್ಡ ಆಸೆ ಇತ್ತು. ಆದರೆ ಅದು ಅವರ ಒಂದು ಆರೈಕೆ ಮಾಡುವಂಥ ಉದ್ದೇಶದಿಂದ ಅವ್ರು ನಮಗೆ ಕೆಲವು ತಿಂಗಳೇ ನಮ್ಮಿಂದ ಮರೆಯಾಗಿದ್ರು. ಆದರೆ ಈಗ ಅವರು ನಿಜವಾಗಿ ಈ ಲೋಕದಿಂದ ಮರೆಯಾಗಿದ್ದಾರೆ. ಆದರೆ ಅವರು ಮಾಡಿದ ಸೇವೆ, ಸಾಧನೆ ಅಪಾರ. ಆ ನೆನಪು ನಿರಂತರ ನಮ್ಮ ಮನಸ್ಸಿನಲ್ಲಿದೆ. ಏನು ವಸಂತ ಬಂಗೇರರ ಪರ್ವ ವಸಂತ ಋತುವಿನ ಕೊನೆಯ ದಿನ ಮುಗಿದಿದೆ ಅಂದ್ರೆ ನಮ್ಗೆ ಬಹಳ ನೋವು. ಇದನ್ನು ಸೈರಿಸುವ ಶಕ್ತಿ ಅವರ, ವಿಶೇಷವಾಗಿ ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಆ ಭಗವಂತ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ.
ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಾವೆಲ್ಲ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದೀರಾ. ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಕೀಲರ ಸಂಘ ಇರ್ಬೋದು, ರೋಟರಿ ಕ್ಲಬ್ ಇರ್ಬೋದು, ಕ್ಯಾಥಲಿಕ್ ಬ್ಯಾಂಕ್ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. 3 ಗಂಟೆ ನಂತರ ಇಲ್ಲಿಂದ ನಡೆಯುವಂತಹ ಅಂತಿಮ ಯಾತ್ರೆಯಲ್ಲಿ ಕೂಡ ನಾವು ಭಾಗವಹಿಸಿ, ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಅಂತಿಮ ಯಾತ್ರೆಯನ್ನ ನಾವು ಯಶಸ್ವಿಗೊಳಿಸಲಿಕ್ಕೆ ತಾವು ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವಸಂತ ಬಂಗೇರ್ ಸರ್, ವಸಂತ ಬಂಗೇರ್ ಅವರ ಅಗಲಿಕೆ ಬಗ್ಗೆ ಏನು ಹೇಳ್ತೀರಿ? ನಾನು ತುಂಬಾ ದುಃಖ ವ್ಯಕ್ತಪಡಿಸ್ತಾ ಇದ್ದೇನೆ. ನಾವು ರಾಜಕೀಯದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಿದವರು. ಅವರು ಒಂದು ಪಕ್ಷದಲ್ಲಿದ್ದರೆ ನಾನೊಂದು ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಜನಗಳ ಸೇವೆ ಮಾಡಿಕೊಂಡು ಬಂದಿದ್ದೇವೆ. ಕೊನೆಯ ಕ್ಷಣಗಳಲ್ಲಿ ನಾವಿಬ್ಬರು ಒಂದೇ ಪಕ್ಷದಲ್ಲಿ ದುಡಿಯುವಂತ ಒಂದು ಅವಕಾಶ ಸಿಕ್ತು. ಅವರು ಮಾಡಿದಂತ ಕೆಲಸಗಳು, ಅವರು ಮಾಡಿದಂತ ಸಾಧನೆಗಳು ಶಾಶ್ವತವಾಗಿ ಉಳಿಯುವಂತಹದ್ದು. ಮೃತ್ಯು ಎಲ್ರಿಗೂ ಬರುವಂತಹದ್ದು. ಮೃತ್ಯುವನ್ನ ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಿ ನಮ್ಮನ್ನ ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಮತ್ತು ಸಮಾಜಕ್ಕೂ ತುಂಬಲಾರದ ನಷ್ಟ. ಅವರ ಕುಟುಂಬ ವರ್ಗದವರಿಗೆ ಈ ಒಂದು ಕಷ್ಟವನ್ನ ಎದುರಿಸಲಿಕ್ಕೆ ದೇವರು ಶಕ್ತಿ ಕೊಡ್ಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ಮೃತರ ಆತ್ಮಕ್ಕೆ ಚಿರಶಾಂತಿ ಲಭಿಸ್ಲಿ ಅಂತ ನಾನು ಆಶಿಸ್ತೇನೆ. ನಮ್ಮ ಜೊತೆಗೆ ಮಾಜಿ ಶಾಸಕಿಯಾಗಿದ್ದ ಶಕುಂತಲಾ ಶೆಟ್ಟಿ ಅವರಿದ್ದಾರೆ. ಮೇಡಮ್, ಬಂಗೇರು ಅಂತಂದಾಗ ಮೊದಲು ನಿಮಗೆ ಏನ್ ನೆನಪಿಗೆ ಬರ್ತದೆ? ಬಂಗೇರ್ ಅಂದ್ರೆ ಹೋರಾಟ, ಬಂಗೇರ್ ಅಂದ್ರೆ ನ್ಯಾಯಕ್ಕಾಗಿ ಮತ್ತೆ ಕೊಟ್ಟ ಮಾತನ್ನು ಉಳಿಸುವಂತ ಒಂದು ವ್ಯಕ್ತಿತ್ವ. ಯಾವುದೇ ಇರಲಿ ನೇರವಾಗಿ ಮಾತನಾಡುವಂತವರು. ಹೇಳ್ತಾರಲ್ಲ ಕಡಪವಾತಿರ್ನೆ ಅಂತ. ನನಗೆ ನಾನು ಕಾಂಗ್ರೆಸ್ಸಿಗೆ ಬಂದ ಮೇಲೆ ನನಗೊಂದು ಅಣ್ಣನ ಸ್ಥಾನದಲ್ಲಿದ್ರು ಅವರು. ಒಮ್ಮೊಮ್ಮೆ ನಾನು ಅವರು ಜಗಳಾಡ್ತಾ ಇದ್ದೆವು. ಆದ್ರೆ ಆಗ ಹೇಳ್ತಾ ಇದ್ರು, ಏನಾದ್ರು ಹೇಳಿದ್ರೆ ಯಾರು ಹಿರಿದು ಮಲ್ಲೆ ಅಂತ ಹೇಳಿ ಜೋರು ಮಾಡ್ತಿದ್ರು. ಮತ್ತೆ ಅವರು ಯಾವುದೇ ಕೆಲಸ ಹಿಡಿದ್ರೆ ಅದು ಕೊನೆ ಮುಟ್ಟಿಸುವಂತ ಒಂದು ವ್ಯಕ್ತಿತ್ವ ಅವರದ್ದು. ಈಗ ನೀವು ಅವ್ರು ಮಾತಾಡಿದ್ದು ಯಾವಾಗ? ಈಗ ನೀವು ಅವ್ರು ಮಾತಾಡೋ ಜಗಳ ಎಲ್ಲ ಆಗ್ತದ? ಅದು ತಮಾಷೆಗೆ ಆಗ್ತಿತ್ತು. ಆದ್ರೆ ಹೌಸಿನೊಳಗೆ ಮಾತನಾಡುವಾಗ ನನಗೆ ಸಪೋರ್ಟ್ ಆಗಿ ಅವರು ಮಾತಾಡ್ತಾ ಇದ್ರು, ಅವರಿಗೆ ಸಪೋರ್ಟ್ ಆಗಿ ನಾನ್ ಮಾತಾಡ್ತಾ ಇದ್ದೆ. ನಾವು ಯಾವತ್ತು ಒಬ್ರು ಇದ್ ಮಾಡಿದ್ದಿಲ್ಲ. ಅಲ್ಲಿ ಬಿಡಿ, ಹೊರಗಾದ್ರು ಅವರು ಪೂರ್ತಿ ನನಗೆ ಸಹಕಾರ ಕೊಟ್ಟು ಮಾತಾಡ್ತಾ ಇದ್ರು. ಮತ್ತೆ ಅವರ ಶ್ರೀಮತಿಯವರು ಸುಜಿತಕ್ಕ ನಾನು ಮೊದ್ಲೇ ನಾವು ಕೋಆಪರೇಟಿವ್ ಅಲ್ಲಿ ಜಿಲ್ಲಾ ಮಹಿಳಾ ಬ್ಯಾಂಕ್ ಅಲ್ಲಿ ಜೊತೆಗಿದ್ದ ಕಾರಣ ಆವತ್ತಿನಲ್ಲೇ ನಮ್ಗೆ ಬಹಳ ಆತ್ಮೀಯತೆ ಇತ್ತು. ಅಂದ್ರೆ ಬಂಗೇರ್ರೇ ಸಾಟಿ. ಬಂಗೇರ್ರೇ ಸಾಟಿ ಅಂದ್ರೆ ಅವರಿಗೆ ಶ್ರೀಮಂತ ಬಡವ ಅಂತ ಇಲ್ಲ, ಎಲ್ರು ಬೇಕು, ಎಲ್ರಿಗೂ ನ್ಯಾಯ ಸಿಗ್ಬೇಕು. ನನ್ಗೆ ಇವತ್ತೊಂದು ಅದೇನಂದ್ರೆ ಅಲ್ಲಿ ಸ್ಟೇಜಲ್ಲಿದ್ದಾಗ ಒಂದು ಮುಸ್ಲಿಂ ಮಹಿಳೆ ಪ್ರಾಯದವ್ರು ಬಂದ್ರು, ಅವ್ರಿಗೆ ಏನು ಗೊತ್ತಿಲ್ಲ, ಎಲ್ಲರ ಹಿಂದೆ ಬಂದ್ರು, ನೋಡಿದ್ರು, ಚೆನ್ನಾಗಿ ಅಳ್ತಾ ಅವರಷ್ಟೇ ಇದ್ ಮಾಡಿ ಹೋಗುವಾಗ ಉದಾಹರಣೆ ಮುಸ್ಲಿಂ ಅಂತ ಯಾಕೆ ಹೇಳಿದೆ ಅಂದ್ರೆ, ಮುಸ್ಲಿಂ ಸಮುದಾಯದ ಹೆಂಗಸರು ಸಾರ್ವಜನಿಕವಾಗಿ ಅಳುವುದಿಲ್ಲ. ಅವರದಲ್ಲೇ ಯಾರೋ ತೀರಿದ್ರು, ಅವರು ನಮ್ಮ ಹಿಂದೂಗಳಾಗಿ ಬೊಬ್ಬೆ ಹೊಡೆಯುವುದೆಲ್ಲ ಇಲ್ಲ ಅಂತ ಒಂದು ಪ್ರಾಯದ ಮಹಿಳೆ. ಅದನ್ನು ನೋಡಿ ಬಿಕ್ಕಿ ಅತ್ತಾಗ ನನ್ ಕಂಡಿತು ಅವರು ಸಾಮಾನ್ಯ ಜನರಿಗೆ ಎಷ್ಟು ಹತ್ತಿರ ಆಗಿದ್ರು ಅಂತ ಹೇಳಿ. ಅಂತಹ ಬಂಗೇರು ಇಷ್ಟು ಬೇಗ ಹೋಗ್ತಾರೆ ಅಂತ ನೆನೆಸಿರ್ಲಿಲ್ಲ. ಈಗ ಅವರ ಶ್ರೀಮತಿಗೆ, ಸುಜಿತಕ್ಕನಿಗೆ, ಮಕ್ಕಳಿಗೆ, ಈ ಅಳಿಯಂದಿರಿಗೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ದೇವರು ಕೊಡ್ಲಿ. ಹಾಗೇನೆ ಬಂಗೇರ್ನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳ್ತಾ, ಅವರ ಹೆಸರು ಈ ಬೆಳ್ತಂಗಡಿಯಲ್ಲಿ ಶಾಶ್ವತವಾಗಿ ನೆನಪಿನಲ್ಲಿ
ಉಳಿಯುವ ಆಗಲಿ ಅಂತ ಹಾರೈಕೆ. ಇದು ಶಕುಂತಲಾ ಶೆಟ್ಟಿ ಅವರ ಸ್ವಲ್ಪ ಜೊತೆಗೆ ದಾಮೋದರ ತೋಟದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಸರ್, ವಸಂತ ಬಂಗೇರ ಅವರು ಕ್ಷೇತ್ರಕ್ಕೆ ಮಾಡಿದಂತಹ ಕ್ಷೇತ್ರದಲ್ಲಿ ಅವರ ನಾಯಕತ್ವ ಮತ್ತು ನಿಮ್ಮ ಒಡನಾಟ ಒಂದು ಹಲವಾರು ನೆನಪುಗಳನ್ನು ನಿರೂಪಿಸುತ್ತಾರೆ. ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕನ್ನ ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ಗುರುತಿಸುವಂತೆ ಮಾಡಿದವರೇ ನಮ್ಮ ವಸಂತ ಬಂಗೇರ. ಒಬ್ಬ ಜನನಾಯಕನಾಗಿ ನಮ್ಮ ಬಂಗೇರವರು ಮೊದಲ ಬಾರಿಗೆ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾಗ ಇಲ್ಲಿಗೆ ದೊಡ್ಡ ಒಂದು ಸವಾಲು ಎದುರಾಗಿತ್ತು. ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಮಂಗನ ಕಾಯಿಲೆ ಬಂತು. ಬಹಳಷ್ಟು ಜನ ಜೀವವನ್ನ ಕಳ್ಕೊಂಡ್ರು. ಈಗ ಏನು ನಾವು ಕೊರೋನಾ ಮಹಾಮಾರಿಯನ್ನ ಎದುರಿಸಿದ್ದೇವೆ, ಆ ಸಂದರ್ಭದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕು ಮಂಗನ ಕಾಯಿಲೆಯಿಂದ ನಲುಗಿತ್ತು. ಎಲ್ಲರೂ ಭಯ ಪಡ್ತಾ ಇರುವಂತಹ ವಾತಾವರಣ, ಬೆಳ್ತಂಗಡಿಗೆ ಬರುವುದು ಅಂತ ಹೇಳಿದ್ರೆ ಭಯದ ವಾತಾವರಣ. ಅಂತಹ ಸಂದರ್ಭದಲ್ಲಿ ಬಂಗೇರರು ಮಾಡಿದಂತಹ ಕೆಲಸ, ಹಳ್ಳಿಗಳಲ್ಲಿ ಚಿಕಿತ್ಸಾಲಯಗಳು, ಅದಕ್ಕೆ ಬೇಕಿದ್ದಂತಹ ವ್ಯವಸ್ಥೆ, ಇದಕ್ಕೆ ರಾಜಕೀಯವಾಗಿ ಅಂದಿನ ಸಂದರ್ಭದಲ್ಲಿ ಅವರು ಮಾಡಿದಂತಹ ಹೋರಾಟ ನಿಜವಾಗಿ ಅವರನ್ನ ಒಂದು ಜನನ ನಾಯಕನನ್ನಾಗಿ ರೂಪುಗೊಂಡಿತು. ಯಾವುದೇ ಒಂದು ವ್ಯವಸ್ಥೆ ಅಡಿಯಲ್ಲಿ ವಸಂತ ಬಂಗೇರರ ಒಂದು ದೊಡ್ಡ ಗುಣ ಏನಿತ್ತು ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿ ಹೇಳುವಂತಹ ಕೆಲಸವನ್ನ, ಆ ಹುದ್ದೆಯನ್ನು ಅವರು ಒಪ್ತಿರ್ಲಿಲ್ಲ. ಅವ್ರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಜನರ ಸೇವಕ ಹೇಳುವಂತಹ ಒಂದು ಕಲ್ಪನೆಯ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಅವರು ಪರಿಗಣಿಸ್ತಾ ಇದ್ರು. ಸಾಮಾನ್ಯ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಅಧಿಕಾರಿ ವರ್ಗದವರು ಅವರ ಕರ್ತವ್ಯವನ್ನ ಪಾಲಿಸದೇ ಇದ್ದಾಗ ಅವರಲ್ಲಿ ಹೋಗಿ ಅವರ ಅಹವಾಲುಗಳನ್ನ ಅರುಹಿದಾಗ ನಿರ್ದಾಕ್ಷಿಣ್ಯವಾಗಿ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಿದ್ರು. ಅವರು ಕೆಲಸವನ್ನ ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ರು. ಮತ್ತೆ ಬಂಗೇರವರು ಮಾತನಾಡುವಂಥದ್ದು ಬಹಳ ಜೋರು. ಅವರು ಎಲ್ಲರನ್ನ ನೋಯಿಸಿ ಮಾತಾಡ್ತಾರೆ ಹೇಳುವಂತಹ ಮಾತುಗಳನ್ನ ಕೆಲವರು ಹೇಳುವವರು ಇದ್ರು. ಆದ್ರೆ ಅವರು ಸತ್ಯದ ಪರವಾಗಿ, ಯಾವ ವಿಷಯದಲ್ಲಿಯೂ ಸತ್ಯ ಉಂಟು ಅಂತ ಗೊತ್ತಾದ್ರೆ ಆ ಸತ್ಯದ ಕೊನೆಯವರೆಗೂ ನಿಲ್ಲುವಂತಹ ಒಂದು ಗಟ್ಟಿತನ ಬಂಗೇರರಲ್ಲಿತ್ತು. ಇದು ನನಗೆ ಬಹಳ ಇಷ್ಟವಾದದ್ದು. ಮತ್ತೆ ಎಷ್ಟು ದೊಡ್ಡ ಒಂದು ಮನಸ್ಸಿತ್ತು ಅಂತ ಹೇಳಿದ್ರೆ, ಒಂದು ಮಗುವಾಗಲಿ, ಒಬ್ರು ಹಿರಿಯರಾಗಲಿ, ಒಬ್ರು ಯಾವುದೇ ಜಾತ್ಯಾತೀತವಾಗಿ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ವಸಂತ ಬಂಗೇರರನ್ನ ಹೋಗಿ ವಿನಂತಿಸಿಕೊಂಡಾಗ, ಇವತ್ತು ನಾವೊಂದು ಕಾರ್ಯಕ್ರಮ ಮಾಡ್ತೇವೆ, ನಾವೊಂದು ಅಂಗಡಿಯನ್ನ ತೆರಿತೇವೆ, ಬಂಗೇರ ನೀವು ಬರಬೇಕು ಅಂತ ಹೇಳಿದ್ರೆ ಬಹಳ ಪ್ರೀತಿಯಿಂದ, ನಗು ಮುಖದಿಂದ, ಅವರು ಮೊನ್ನೆ ಅನಾರೋಗ್ಯಕ್ಕೆ ಬೀಳುವವರೆಗೂ ಕೂಡ, ಉದಾಹರಣೆಗೆ ನಾನೇ ಹೇಳುದಿದ್ರೆ, ನನ್ನ ತಂದೆಯವರು ಮತ್ತು ಬಂಗೇರರು ಅತ್ಯಂತ ಕಂಠಸ್ಥ ಸ್ನೇಹಿತರು. ಸೈದ್ಧಾಂತಿಕವಾಗಿ ಕೆಲವು ವಿಷಯಗಳಲ್ಲಿ ನಾನು ಮತ್ತು ಬಂಗೇರ ದಾರಿಗಳು ಬೇರೆ ಬೇರೆ ಇದ್ದಿರಬಹುದು. ಆದ್ರೆ ನನ್ನನ್ನು ಅವರು ಗೌರವಿಸಿದ್ದಂತಹ ರೀತಿ, ನನಗೆ ಪ್ರೀತಿಸ್ತಿದ್ದಂತಹ ರೀತಿ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆಂತ ಹೇಳಿದ್ರೆ ನಾನು ಹೆಮ್ಮೆ ಪಡ್ತೇನೆ. ನನ್ನ ವೃತ್ತಿಯ ಏನು ಪ್ರಾರಂಭ ಇದೆ, ಆನಂತರ ಇತ್ತೀಚೆಗಷ್ಟೇ ನಾನು ನನ್ನ ಹೊಸ ಕಚೇರಿಯನ್ನ ಉದ್ಘಾಟನೆ ಮಾಡುವಾಗ ಅವರೇ ಬಂದು ದೀಪವನ್ನ ಬೆಳಗಿಸಿ ಹಾರೈಸಿದ್ರು. ಒಟ್ಟಿನಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ, ಅತ್ಯಂತ ನಿರ್ಮಲ ಮನಸ್ಸಿನ ಒಬ್ಬ ಜನನಾಯಕ. ನಾನು ಅವರನ್ನ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾಕೆಂತ ಹೇಳಿದ್ರೆ ರಾಜಕಾರಣಿಗಳು ಬಹಳಷ್ಟು ಜನ ಇರ್ತಾರೆ, ಆದ್ರೆ ಇವರು ಜನರ ನಾಯಕನಾಗಿದ್ದವರು. ಯಾಕೆ ಇದನ್ನ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮತದಾನ ಪ್ರಕ್ರಿಯೆ ಮುಗಿದು ಆನಂತರ ಒಬ್ಬ ಶಾಸಕನಾಗಿ ಆಯ್ಕೆಯಾದಾಗ, ಸಾಮಾನ್ಯವಾಗಿ ನಾವು ಒಂದು ಪಕ್ಷದ ವ್ಯಕ್ತಿ ಬಂದಾಗ ಅವರನ್ನ ಹಾರೈಸುವಂಥದ್ದು, ಅವರನ್ನ ಓಲೈಸುವಂಥದ್ದು, ಅವರನ್ನ ಬೆಂಬಲಿಸುವಂಥದ್ದು ಕಾಣ್ತೇವೆ. ಆದ್ರೆ
ನಾನು ಕಂಡುಕೊಂಡಂತಹ ಸತ್ಯ ಏನು ಅಂತ ಹೇಳಿದ್ರೆ, ಬಂಗೇರರು ಶಾಸಕರಾಗಿ ಆದ ಮೇಲೆ ಅವರಲ್ಲಿ ಪಕ್ಷಾತೀತವಾಗಿ ಯಾವುದೇ ಒಬ್ಬ ವ್ಯಕ್ತಿ ಅಹವಾಲನ್ನು ತೆಗೆದುಕೊಂಡು ಹೋದಾಗ ಆ ಅಹವಾಲನ್ನ ಅವರು ನಾಯಕನಾಗಿ ಸ್ವೀಕರಿಸುತ್ತಿದ್ದಂತಹ ರೀತಿ ಮತ್ತು ಪರಿಹರಿಸುತ್ತಿದ್ದಂತಹ ರೀತಿ ಮುಂದಿನ ನಾಯಕರಿಗೆ ಅದು ಆದರ್ಶವಾಗಿದೆ. ಯಾವುದೇ ಒಂದು ಕೆಲಸದಲ್ಲಿ ಮತ್ತೆ ತಪ್ಪು ಅಂತ ಒಂದು ವಿಷಯ ತಪ್ಪು ಕಂಡು ಬಂದ್ರೆ ಅದು ತನ್ನ ಸ್ವಂತ ಮಕ್ಕಳೇ ಆಗಲಿ ಅದನ್ನ ತಪ್ಪು ಅಂತಲೇ ಅವರು ವಾದಿಸುವರು. ಅದು ನಿಜವಾದ ಗುಣ. ಒಂದು ಒಳ್ಳೆದು ಅಂತ ಆದ್ರೆ ಅದು ಅವರ ವಿರೋಧಿ ಆದರೂ ಕೂಡ ಅದು ಒಳ್ಳೆದು ಅಂತಲೇ ಹೇಳುವವರು. ಯಾವುದು ಕೆಲಸ ಸರಿಯೋ ಅದನ್ನ ಎಲ್ಲಿ ಹೋದ್ರೂ ಸರಿಯೇ, ಯಾವುದು ಕೆಲಸ ತಪ್ಪು ಅದು ಎಲ್ಲಿ ಹೋದ್ರೂ ತಪ್ಪೆ. ಅಂದ್ರೆ ಸರಿ ಮತ್ತು ತಪ್ಪುಗಳ ಮಧ್ಯೆ ಸರಿಯಾದ ವಿಮರ್ಶನಾತ್ಮಕವಾದಂತಹ ಒಂದು ವ್ಯವಸ್ಥೆಯನ್ನ ಇಟ್ಟು ಇಡೀ ಒಂದು ಸಮಾಜವನ್ನ ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಹೇಳುವಂತಹ ಕಲ್ಪನೆಯಲ್ಲಿದ್ದಂತಹ ಜನನಾಯಕ ಅವರಾಗಿದ್ದರು. ಮತ್ತೆ ಇವತ್ತಿನ ಎಲ್ಲ ಯುವ ನಾಯಕರುಗಳಿಗೆ ಅವರು ಒಂದು ವಿಷಯದಲ್ಲಿ ಆ ರೀತಿಯಲ್ಲಿ ಆದರ್ಶವಾದ್ರೆ, ಮತ್ತೊಂದು ಖಂಡಿತವಾಗಿಯೂ ಕೂಡ ತನ್ನ ಅಧಿಕಾರವನ್ನ ದುರುಪಯೋಗಪಡಿಸಿ ತನ್ನ ಸ್ವಂತಕ್ಕಾಗಿ ಯಾವುದೇ ಅಧಿಕಾರದ ದುರುಪಯೋಗವನ್ನ ಮಾಡದೆ ಬದುಕನ್ನ ಕಟ್ಟಿಕೊಂಡಂತಹ ಅತ್ಯಂತ ಸಿಂಪಲ್ ಮ್ಯಾನ್. ಯಾಕೆ ಹೇಳಿದ್ರೆ, ಇವತ್ತು ನೀವು ಅವರನ್ನ ನೋಡಿದ್ರೆ ಒಬ್ಬ ರಾಜಕಾರಣಿಯನ್ನ ಇವತ್ತು ಸಾಮಾನ್ಯವಾಗಿ ಒಂದು 5 ಟರ್ಮ್ನಲ್ಲಿ ಶಾಸಕರಾಗಿದ್ದವರನ್ನ ಅಥವಾ ಸಚೇತಕರಾದವರನ್ನ ಅಥವಾ ಒಂದು ನಿಗಮದ ಅಧ್ಯಕ್ಷರಾದವರನ್ನ ನಾವು ಬೇರೆ ಕಡೆ ಹೋಗಿ ನೋಡಿದ್ರೆ ಇವತ್ತು ಅವರ ಆರ್ಥಿಕವಾಗಿ ಎಷ್ಟು ಬಲಾಢ್ಯರಾಗಿ ಬೆಳಿತಿದ್ರು ಅಂತ ಹೇಳುವುದನ್ನ ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಬಂಗೇರರು ಹಾಗಲ್ಲ. ಅವರು ಇವತ್ತು ಕೂಡ ಜನಸಾಮಾನ್ಯರೇ, ಜನನಾಯಕರೇ, ಇದ್ದದ್ದು ಜನನಾಯಕರಾಗಿ, ಸಾಮಾನ್ಯರಾಗಿ ಬೆರೆತದ್ದು ಸಾಮಾನ್ಯರೊಂದಿಗೆ ಇವತ್ತು ನಮ್ಮನ್ನೆಲ್ಲ ಸಾಮಾನ್ಯರಂತೆ ಅಗಲಿ ಹೋಗಿದ್ದಾರೆ. ಇದು ನಿಜವಾದ ಅರ್ಥದಲ್ಲಿ ಒಬ್ಬ ನಾಯಕನಿಗೆ ಬೇಕಾದಂತಹ ಆದರ್ಶವಾದಂತಹ ಗುಣಗಳು. ಇವತ್ತು ನನಗಂತೂ ಹೇಗೆ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಹೇಳಿಕ್ಕುಂಟು, ಒಂದು ಒಳ್ಳೆಯ ವ್ಯಕ್ತಿಗಳನ್ನ ನಾವು ಕಳೆದುಕೊಂಡಾಗ ಸಮಾಜ ನಲುಗುತ್ತದೆ. ಯಾಕೆಂತ ಹೇಳಿದ್ರೆ, ಸಮಾಜದಲ್ಲಿ ನಮಗೆ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಮನಸ್ಸುಗಳು ಅತ್ಯಂತ ಮುಖ್ಯ. ಇವತ್ತು ಒಂದು ನಿರ್ಮಲವಾದಂತಹ ಮನಸ್ಸು, ಒಂದು ಒಳ್ಳೆಯ ಪ್ರಬುದ್ಧ ಜನನಾಯಕ ನಾವು ಕಳೆದುಕೊಂಡಿದ್ದೇವೆ. ಅತ್ಯಂತ ದೊಡ್ಡ ದುಃಖ ಇದೆ. ನಮಗೆಲ್ಲರಿಗಿಂತಲೂ ದೊಡ್ಡ ದುಃಖ ನಾನು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ, ವಸಂತ ಬಂಗೇರ್ರವರ ಜೀವನದಲ್ಲಿ ಸದಾಕಾಲ ಅವರ ಕಷ್ಟ, ಸುಖ, ನೋವು, ನಲಿವಿನಲ್ಲಿ ಒಟ್ಟಾಗಿದ್ದವರು ಸುಜಿತಾ ವಿ ಬಂಗೇರ. ಅವರ ಎಲ್ಲ ವಿಷಯಗಳಲ್ಲೂ ಭಾಗಿಯಾಗಿದ್ದವರು. ಇವತ್ತು ಅವರ ನೋವು ಎಷ್ಟಿರಬಹುದು ಅಂತ ಹೇಳಿದ್ರೆ ಅದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು. 2 ಜನ ಮಕ್ಕಳು, ಆ ನೋವು ಅವರಿಗೆ ಎಷ್ಟಿದೆ ಅಂತ ಹೇಳುವುದನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆ ನೋವನ್ನ ಸಹಿಸುವ ಶಕ್ತಿ ಭಗವಂತ ಕೊಡ್ಲಿ. ನಮ್ಮ ಪ್ರೀತಿಯ ನಮ್ಮ ವಸಂತ ಬಂಗೇರ್ರವರ ಆತ್ಮಕ್ಕೆ ವಿಷ್ಣು ಸಾನ್ನಿಧ್ಯ ಪ್ರಾಪ್ತಿಯಾಗಲಿ. ಭಗವಂತನ ಸ್ಥಾನವನ್ನ, ಅವರ ಪಾದವನ್ನ ಅವರ ಆತ್ಮ ಸೇರ್ಲಿ ಹೇಳುವಂತಹ ಪ್ರಾರ್ಥನೆಯನ್ನ ಮಾಡ್ತಾ ವಂದನೆ. ಇದು ಧನಂಜಯ ಕುಮಾರ್ ಅವರ ಮಾತು. ಧನಂಜಯ ರಾವ್ ಅವರ ಮಾತು. ಬಹಳ ವಿಶೇಷವಾಗಿ ಅವರ ವ್ಯಕ್ತಿತ್ವ ಮತ್ತು ಅವರು ಸಾಮಾನ್ಯರಂತೆ ಬದುಕಿ ಬಾಳಿದಂತಹ ರೀತಿ ಮತ್ತು ಅವರು ಒಂದು ಸತ್ಯ ಮತ್ತು ಸುಳ್ಳಿನ ನಡುವೆ ಅಥವಾ ಅದರ ಸರಿಯಾದಂತಹ ಗೀಟನ್ನ ಹಾಕಿದ್ದಾರೆ. ಇದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದರು. ಮತ್ತು ಸಾಮಾನ್ಯರು ಮತ್ತು ಇತ್ತೀಚೆಗೆ ಅವರನ್ನ ಭೇಟಿಯಾಗಿದ್ರು, ಅವರ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಭೇಟಿಯಾಗಿದ್ರು. ಎಲ್ಲ ನೆನಪುಗಳನ್ನ ನಮ್ಮ ಜೊತೆಗೆ ಮೆಲುಕು ಹಾಕಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಕುಶಲಪ್ಪ ಗೌಡ ಜೊತೆಗೆ ದಾಮೋದರ ತೊಂದಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.
ಇಂದು ಮುಂಜಾನೆಯಿಂದ ಇಲ್ಲಿಯವರೆಗೂ ಸ್ವಯಂ ಸೇವಕರಾಗಿ ದುಡಿದಂತಹ ಗುರುದೇವ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರು ಮಾನ್ಯ ವಸಂತ ಬಂಗೇರವರಿಗೆ ಅಂತಿಮ ನಮನಕ್ಕೋಸ್ಕರ ಇಲ್ಲಿ ಪ್ಲಾಟ್ಫಾರ್ಮ್ ಹತ್ರ ಗುರುದೇವ ಸೊಸೈಟಿಯ ಸಿಬ್ಬಂದಿಗಳು ನಿಧನರಾಗಿರುವಂತಹ ವಸಂತ ಬಂಗೇರವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯುವಂತಹ ಹಿನ್ನೆಲೆಯಲ್ಲಿ ಬರ್ತಾ ಇರುವಂತಹ ಅಭಿಮಾನಿಗಳ ಸರತಿ ಸಾಲು ಮುಂದುವರಿತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವರು ಬಿಸಿಲನ್ನು ಕೂಡ ಲೆಕ್ಕಿಸದೆ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷ ಭೇದ ಮರೆತು ಅವರ ಅಭಿಮಾನಿಗಳು ಹಿತೈಷಿಗಳು ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಅನೇಕ ಮಂದಿ ಕಣ್ಣೀರಿಡ್ತಾ ಇದ್ದಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೆಲ್ಲ ನೋವು ನಲಿವುಗಳಿಗೆ ಸ್ಪಂದಿಸ್ತಾ ಇದ್ದ ನಾಯಕ ಇನ್ನೂ ನಮ್ಮ ಜೊತೆಗೆ ಇಲ್ಲ, ಅವರ ನೆನಪುಗಳಷ್ಟೇ ಶಾಶ್ವತ ಎನ್ನುವಂತಹ ನೋವು ಅವರನ್ನು ಕಾಡ್ತಾ ಇದೆ. ಮುಖ್ಯವಾಗಿ ಎಲ್ಲರೂ ಕೂಡ ಅವರು ಮಾಡಿರುವಂತಹ ಕೆಲಸಗಳನ್ನು ಇಲ್ಲಿ ನೆನಪಿಸಿಕೊಳ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಅನೇಕ ಮಂದಿ ಮಾತನಾಡಿದರು, ಅನೇಕ ಮಂದಿ ಅವರ ಒಡನಾಡಿಗಳು, ಅವರ ಆಪ್ತರು ಎಲ್ಲರೂ ಕೂಡ ವಿಚಾರಗಳನ್ನು ಹೇಳಿದರು. ಯಾವ ರೀತಿ ತಮಗೆ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅಥವಾ ತಮ್ಮ ಜೊತೆಗೆ ಹೇಗೆ ಒಡನಾಟ ಇತ್ತು, ನಮ್ಮ ಮತ್ತು ಅವರ ಮಧ್ಯೆ ಯಾವ ರೀತಿಯ ಸಂಬಂಧಗಳಿತ್ತು ಎಲ್ಲವನ್ನು ಕೂಡ ವಿವರಿಸಿದ್ದೇವೆ. ಎಲ್ಲರೂ ಕೂಡ ಅವರ ನೇರ ವ್ಯಕ್ತಿತ್ವವನ್ನು ಒಂದು ಮೆಚ್ಚಿಕೊಳ್ತಾ ಇದ್ದಾರೆ, ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಅವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಅಂದರೆ 80ರ ದಶಕದಲ್ಲಿ ಬೆಳ್ತಂಗಡಿ ತಾಲೂಕನ್ನು ಬಾಧಿಸಿದ್ದಂತಹ ಒಂದು ಮಂಗನ ಕಾಯಿಲೆಯ ಸಮಸ್ಯೆ ಏನಿತ್ತು, ಆ ಸಮಸ್ಯೆಯನ್ನು ಬಗೆಹರಿಸಿದಂತಹ ರೀತಿಗೆ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಆ ಒಂದು ಸಾಮಾಜಿಕ ಕಳಕಳಿಗೆ ಬಹಳಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬೇಸರದಲ್ಲಿ, ಯಾಕೆಂದ್ರೆ ವಸಂತ ಬಂಗೇರ ಬಿಲ್ಲವ ಸಮಾಜಕ್ಕೆ ಸೇರಿದವರು. ಬಿಲ್ಲವ ಸಮಾಜಕ್ಕೆ ಸೇರೋದು ಒಂದು ತುಂಬಾ ಯಾವತ್ತು ಪೂರ್ಣವಾಗದ ಒಂದು ನಾವು ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದೇವೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಹ ವಸಂತ ಬಂಗೇರ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಬಿಜೆಪಿ, JDS, ಕಾಂಗ್ರೆಸ್ 3 ಪಕ್ಷದಲ್ಲೂ ನಿಂತು ಗೆದ್ದವರು. ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಎಂತ ಒಂದು ವ್ಯಕ್ತಿತ್ವ ಅಂತ ಹೇಳಿ. ತುಂಬಾ ಬೇಜಾರಾಯ್ತು. ಈ ಊರಿಗಂತೂ ಒಂದು ದೊಡ್ಡ ಲಾಸ್ ಅಂತ ಅನ್ಕೊಳ್ತೇನೆ, ಈ ಜಿಲ್ಲೆಗೂ. ಯಾಕೆಂದ್ರೆ ಅವರ ಕಾಲದಲ್ಲಿ ಅವರೊಬ್ರು ಹೋರಾಟಗಾರರು, ನಾವು ನೋಡಿದ್ದೇವೆ. ಯಾವ್ದಾದ್ರು ಒಂದು ವಿಷಯ ಹಿಡಿದ್ರು ಅಂತ ಆದ್ರೆ ಅದರ ಮೂಲಕ್ಕೆ ಅವರು ಹೋಗಿ ನಿಲ್ತಾ ಇದ್ರು. ಪ್ರಾಮಾಣಿಕರು, ಯಾವತ್ತು ದುಡ್ಡು ಮಾಡ್ಲಿಲ್ಲ ರಾಜಕೀಯದಲ್ಲಿ. ತುಂಬಾ ಬೆರಳೆಣಿಕೆಯಲ್ಲಿ ಕೆಲವೊಂದು ರಾಜಕಾರಣಿಗಳಲ್ಲಿ ಇವರೊಬ್ರು ನಿಷ್ಠಾವಂತರಂತ ಹೇಳ್ಬೋದು. ಇವರೆಲ್ಲ ಪ್ರತಿಯೊಂದು ರಾಜಕೀಯ ಜೀವನದಲ್ಲಿ ಇರುವಂತ ಯುವಕರಿಗೆ ಒಂದು ಮಾದರಿ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ಉಸ್ಮಾನ್ ಕೋಳ್ಪೆ. ನಾವು ನೆಲ್ಯಾಡಿಯಲ್ಲಿರೋದು. ನಾವು ಇವರ ರಾಜಕೀಯದ ಬಗೆಯಲ್ಲಿ ಮಾತಾಡೋದಾದ್ರೆ, ನಮ್ಮ ಭಾರತ ದೇಶದಲ್ಲಿ ನಿಷ್ಠಾವಂತ ಒಂದು ವ್ಯಕ್ತಿತ್ವ ಹೊಂದಿದಂತ ನಮ್ಮ ಬೆಳ್ತಂಗಡಿ ತಾಲೂಕಿನ ವಸಂತ ಬಂಗೇರ ಯಾವ ಜಾತಿ ಭೇದ ಪಂಗಡ ಸೇರದೆ, ಯಾವುದೇ ಕೋಮು ಕಲಬೆಗೆ ಕೂಡ ಅವಕಾಶ ಕೊಡದೆ ಉತ್ತಮ ರೀತಿಯಲ್ಲಿ ಒಂದು ತಾಲೂಕನ್ನು ನಡೆಸಿದಂತ ಒಂದು ಉತ್ತಮವಾದಂತ ಒಂದು
ಜನಗಳಿಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ರಾಜ್ಯಕ್ಕೆ ಒಂದು ಇದ್ದವರು ನಮ್ಮ ತಾಲೂಕಿಗೆ ವಾಸಿಯನ್ನು ಇಂಥ ಕಾರ್ಯಕರ್ತರು ಇದ್ರೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ, ನಮಗೆ ಯಾರಿಗೂ, ನಮ್ಮ ಮನೆಯವರಿಗೂ ಕೂಡ ಒಂದಕ್ಕೆ ಹೆದರಿಕೆ ಇಲ್ಲ. ಅಂತ ಒಂದು ತಾಲೂಕಿನಲ್ಲಿ ಇದ್ದಂತ ಮುಂದಕ್ಕೆ ಕೂಡ ಉತ್ತಮವಾದ ರೀತಿಯಲ್ಲಿ ಒಳ್ಳೆ ನ್ಯಾಯಕ್ಕ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಮೊದಲು ನಾನು ಮತ್ತು ವಸಂತ್ ಬಂಗೇರ್ ಅವರು JDS ಅಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ವಸಂತ ಬಂಗೇರ್ ಅವರ ಬಗ್ಗೆ ಹೇಳುವಂತ ವಿಷಯ ಏನಿಲ್ಲ. ಎಲ್ರಿಗೂ, ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಅವರು ಚಿಕ್ಕ ಮಕ್ಕಳಂತೆ ವರ್ತಿಸುವಂತ ಒಬ್ಬ ವ್ಯಕ್ತಿತ್ವ ಹೊಂದಿದಂತ ಒಬ್ಬ ವ್ಯಕ್ತಿ. ಅವರಿಗೆ ಜಾತಿ ಮತ ಭೇದ ಇಲ್ಲದೆ ಎಲ್ಲರಲ್ಲೂ ಯಾರು ಅವರ ಮನೆಗೆ ಬಂದ್ರು ಅವರ ಕೆಲಸ ಮಾಡಿಕೊಡುವುದರಲ್ಲಿ ಎಲ್ಲ ಮಟ್ಟದಲ್ಲೂ ಅವರು ಯಾವುದೇ ಕಷ್ಟ, ಕಿಸೆಯಲ್ಲಿ ಹಣ ಇಲ್ಲ ಇದ್ದಿದ್ರು ಆ ಹೊತ್ತಿಗೆ ಅವರಿಗೆ ನಾಳೆ ಬಾಪ ನಿನಗೆ ಏನ್ ಸಹಕಾರ ಬೇಕು ಅದನ್ನು ನಾನು ನಿನಗೆ ಒದಗಿಸಿಕೊಡ್ತೇನೆ ಎಂಬ ಒಂದು ಮಾತನ್ನು ಹೇಳಿದಂತ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಂತ ವ್ಯಕ್ತಿತ್ವದ ಹೊಂದಿರುವಂತ ವಸಂತ ಬಂಗೇರನ್ನು ನಾವು ಅಗಲಿದ್ದೇವೆ. ಖಂಡಿತ ಅವರಿಗೆ ಅವರು ಕಳೆದ ಎಲ್ಲ 3 ಪಕ್ಷಗಳಲ್ಲೂ ಕೂಡ ಶಾಸಕರಾಗಿರುವಂತ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಶಾಸಕ ಅದು ನನ್ನ ಲೆಕ್ಕದಲ್ಲಿ ಏಕೈಕ ಶಾಸಕ ವಸಂತ ಬಂಗೇರು. ಅದರ ಜೊತೆ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಹಂತದಲ್ಲಿ ಪ್ರಥಮ ಬಾರಿಗೆ ಇಬ್ಬರು ಸಿಲೆಕ್ಟ್ ಆಗುವಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಅನೌನ್ಸ್ ಆದಂತ ಒಬ್ಬ ಬಿಜೆಪಿಯ ಶಾಸಕರಾಗಿದ್ರೆ ಅದು ಕೂಡ ವಸಂತ ಬಂಗೇರು. ಆ ನಂತರ ಭಾರತೀಯ ಜನತಾ ಪಾರ್ಟಿಯಿಂದ JDSಗೆ ಬಂದು ಅಲ್ಲಿ ಕೂಡ ಶಾಸಕರಾದರು, ಅಲ್ಲಿಂದ ಕಾಂಗ್ರೆಸ್ಗೆ ಬಂದು ಅಲ್ಲಿ ಕೂಡ ಶಾಸಕರು. ಯಾಕೆಂದ್ರೆ ಅವರು ಜನಮನ್ನಣೆ ಯಾವ ರೀತಿ ಜನಮನ್ನಣೆಯನ್ನು ಗಳಿಸಿದ್ದಾರೆ ಎಂಬುದಕ್ಕೆ ಅದೇ ಉದಾಹರಣೆ. ನಾನು ಪುತ್ತೂರು ತಾಲೂಕಿನವ, ಆದ್ರೂ ನಾವು ಕಳೆದ ತುಂಬಾ ಒಂದು 10-15 ವರ್ಷ ಬಹಳ ಆತ್ಮೀಯರಾಗಿ ನಾವು ಒಡನಾಡಿ ಆಗಿದ್ದೆವು. ಯಾವುದೇ ಸಂದರ್ಭದಲ್ಲಿ ನಾವು ಬ್ಯಾಂಗ್ಳೂರಿಗೆ ಹೋಗುವುದಾಗ್ಲಿ, ಮಂಗಳೂರಿಗೆ ಹೋಗುವುದಾಗ್ಲಿ, ಅವರ ಬೆಳ್ತಂಗಡಿಗೆ ವಾರಕ್ಕೆ ಒಂದು 3 ಸಲ ಆದ್ರೂ ನಾನು ಬಂದು ಹೋಗುವಂತ ಒಂದು ದಿವಸವನ್ನು ನಾನು ಕಂಡಿದ್ದೆ. ಆದ್ರಿಂದ ಅವರ ಒಡನಾಟದಲ್ಲಿ ಯಾವುದೇ ಮಟ್ಟದಲ್ಲೂ ಇದೀಗ ಸರ್ಕಾರಿ ಗೌರವ ಸಲ್ಲಿಸುವ ಕಾರ್ಯಕ್ರಮ ನಡೆದಿದೆ. ಆದ್ದರಿಂದ ದಯವಿಟ್ಟು ಇಲ್ಲಿ ನಿಂತವರೆಲ್ಲರೂ ಕೂಡ ಹೊರಗೋಗಬೇಕು. ಬೆಳ್ತಂಗಡಿಯ ನಿಷ್ಠುರವಾಗಿ ಶಾಸಕ ಅಂಕಲ್ ಆಗಲಿದ್ದಾರೆ. ನಿಮ್ಮ ಅವರ ಒಡನಾಟ ಪ್ರದರ್ಶನ ಬಂಗೇರ ಅಂದ್ರೆ ಬರೀ ರಾಜಕಾರಣಿ ಅಲ್ಲ, ಅವರೊಬ್ಬ ನಿಷ್ಠುರವಾದಿ ಕೂಡ ಅಲ್ಲ. ಅವರ ಮನಸ್ಸಿನಲ್ಲಿ ಬಡವರ ಬಗ್ಗೆ ಅಪಾರವಾದಂತ ಕಾಳಜಿ, ಬಡವರಿಗಾಗಿ ದಿನದ 24 ಗಂಟೆ ಕೆಲಸ ಮಾಡುವಂತ ಚೈತನ್ಯ ಇರುವಂತ ಒಬ್ಬ
ಅಪರೂಪದೊಬ್ಬ ರಾಜಕಾರಣಿ. ಬಹಳಷ್ಟು ರಾಜಕಾರಣಿಗಳನ್ನ ನೋಡಿದ್ದೇವೆ, ಆದ್ರೆ ರಾಜ್ಯ ಕಂಡಂತ ಒಬ್ಬ ತೀರ ಅಪರೂಪದ ರಾಜಕಾರಣಿ ವಸಂತ್ ಬಂಗೇರ್. ಅವರ ಜೀವಮಾನದ ಕೊನೆ ದಿವಸ ಕೂಡ ಆಫೀಸಿನಲ್ಲಿ ಬಂದು ಕೂತು ಜನಸಾಮಾನ್ಯರ ಕೆಲಸ ಮಾಡಿಕೊಂಡು ಜನಸಾಮಾನ್ಯರಲ್ಲಿ ಒಂದು ಭರವಸೆಯನ್ನು, ಒಂದು ನಂಬಿಕೆಯನ್ನು, ಒಂದು ಆತ್ಮಧೈರ್ಯವನ್ನು, ಒಂದು ಆತ್ಮಸ್ಥೈರ್ಯವನ್ನು ತುಂಬುತ್ತಿದ್ದವರು ವಸಂತ ಬಂಗೇರ್. ಈಗ ಎಲ್ಲ ನೀರವ ಮೌನವಾಗಿದೆ. ಎಲ್ಲ ಬೆಳ್ತಂಗಡಿಯಲ್ಲಿ ಒಂದು ನಿರ್ವಾತ ಛಾಯೆ ಆವರಿಸಿದೆ. ಎಲ್ಲಿ ನೋಡಿದ್ರು ಕೂಡ ಯಾರಲ್ಲೂ ಕೂಡ ಆ ಚೈತನ್ಯ ಹುರುಪು ಕಂಡು ಬರ್ತಾ ಇಲ್ಲ. ನಾವೀಗಾಗಲೇ ನೋಡಿದೆವು, ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಸೇರಿದ್ದಾರೆ ಅಂತ ಹೇಳಿದ್ರೆ ಬಂಗೇರು ಯಾವ ರೀತಿ ಜನಗಳ ಪ್ರೀತಿಯನ್ನು ಸಂಪಾದಿಸಿದ್ದಾರೆ, ಅವರ ಅಭಿಮಾನವನ್ನು ಸಂಪಾದಿಸಿದ್ದಾರೆ, ಅವರ ಗೌರವವನ್ನು ಸಂಪಾದಿಸಿದ್ದಾರೆ ಅಂತ ನಾವು ಕಂಡುಕೊಳ್ಬೋದು. ಅವರು ಬೇರೆ ಏನು ಸಂಪಾದನೆ ಆರ್ಥಿಕವಾಗಿ ಖಂಡಿತವಾಗಿ ಮಾಡಲಿಲ್ಲ. ನಾವಿರುವಂತ ಪಕ್ಷ, ಅವರಿರುವಂತ ಪಕ್ಷ ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಪಕ್ಷಾತೀತವಾಗಿ ಒಬ್ಬ ನಿಜ ಅರ್ಥದ ಒಬ್ಬ ಜನಸೇವಕ. ಅವರ ಅಗಲುವಿಕೆ ನಮ್ಮೆಲ್ಲರಲ್ಲಿ ಕೂಡ ಒಂದು ನಿರ್ವಾತ ಛಾಯೆಯನ್ನು ಮೂಡಿಸಿದೆ. ಇನ್ನೊಬ್ಬ ಬಂಗೇರ ಅಂತೂ ಖಂಡಿತ ಮತ್ತೆ ಬರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರು ನಾನು ಹೇಳಿದಾಗೆ ಬರಿಯ ರಾಜಕಾರಣಿ ಅಲ್ಲ, ಒಬ್ಬ ನಿಜ ಅರ್ಥದ ಜನಸೇವಕ. ಅವರ ಸ್ಥಾನವನ್ನು ಮತ್ತೊಬ್ರು ಬಂದು ತುಂಬಲಿಕ್ಕೆ ಖಂಡಿತ ಈ ರಾಜ್ಯದಲ್ಲಿ ಕೂಡ ಖಂಡಿತ ಸಾಧ್ಯ ಇಲ್ಲ. ಒಬ್ಬ ಶುದ್ಧ ಹಸ್ತ, ಪ್ರಾಮಾಣಿಕ ಮತ್ತು ಮಾನವೀಯತೆ ತುಂಬಿದಂತ ಒಂದು ಶುದ್ಧ ಮನಸ್ಸಿನ ರಾಜಕಾರಣಿ. ಬೆಳ್ತಂಗಡಿ ತಾಲೂಕು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ. ನನ್ನ ಹೆಸರು ಪ್ರಭಾಕರ್ ರೆಡ್ಡಿ ಅಂತ, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು. ನಾನು ಸದಾಲು ಒಂದು 78ನೇ ಇಸ್ವಿಯಿಂದ ಬಂಗೇರ ಒಡನಾಡಿಯಾಗಿದ್ದೇನೆ. ಅಂದ್ರೆ ಬಂಗೇರು ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಒಂದು ಸಿಂಹ ಇದ್ದಾಗೆ. ಅವರು ಸಿಂಹ ಹೇಗೆ ಗರ್ಜಿಸಿದರೆ ಅದೊಂದು ತಾಲೂಕಿನಲ್ಲಿ ಆ ಕಾಡಿನಲ್ಲಿ ಪ್ರಾಣಿಗಳು ಹೇಗೆ ಮೌನವಾಗಿ ಒಂದು ಶಿಸ್ತನ್ನು ಪಾಲಿಸಿದೋ ಹಾಗೆ ನಮ್ಮ ತಾಲೂಕಿಗೆ ಒಂದು ವ್ಯಕ್ತಿ ಇದ್ದರೆ ಅದು ಶಕ್ತಿಯಾಗಿದ್ದವರು ವಸಂತ ಬಂಗೇರು. ಒಂದು ನಮ್ಮ ರಾಮರಾಜ್ಯದ ಕನಸನ್ನು ಮಾಡಬೇಕು ಅಂತ ಯಾವಾಗ ನಮ್ಮ ಗಾಂಧೀಜಿಯವರು ನೆನೆಸಿದ್ದವರು ಅವರಿಂದ ಸಾಧಾರಣ ಅದು ಆಗ್ಲಿಲ್ಲ. ಆದ್ರೆ ನಮ್ಮ ಬಂಗೇರು ಹಳ್ಳಿಗೆ ನೀರಿನ ವ್ಯವಸ್ಥೆ, ಫೋನ್ನ ವ್ಯವಸ್ಥೆಗಳು, ಕರೆಂಟಿನ ವ್ಯವಸ್ಥೆಗಳು, ಹಾಗೆ ಮನೆಗಳಿಗೆ ದಾರಿಯ ವ್ಯವಸ್ಥೆ ಎಲ್ಲವನ್ನು ಮಾಡಿ ಹೆಚ್ಚಿನ ಇದನ್ನು ಅನುದಾನವನ್ನು ಕೊಟ್ಟಿದ್ರೆ ನಮ್ಮ ವಸಂತ ಬಂಗೇರು 5 ವರ್ಷ ಶಾಸಕರಾಗಿದ್ದಾಗ, ಅವರು ಶಾಸಕರಾಗಿದ್ದೇ ಇರಬೇಕಂತ ಇಲ್ಲ, ಯಾರ್ಯಾರು ಬಡವರು ಹೋಗ್ಲಿ, ಶ್ರೀಮಂತರು ಹೋಗ್ಲಿ, ಯಾವ ಜಾತಿಯರು ಹೋಗ್ಲಿ, ತನ್ನಿಂದಾದ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡಿ ಅವನು ಕೊಡುವಂತ ವ್ಯಕ್ತಿ ಇದ್ದರೆ ವಸಂತ ಬಂಗೇರು ಮಾತ್ರ. ಆದ್ರೆ ಈಗಿನ ರಾಜಕಾರಣಿಗ ಹಾಗಲ್ಲ. ಒಂದು ಹೋದ್ರೆ ಆ ಪಕ್ಷದವನು ಈ ಪಕ್ಷದವನು ಹೇಳ್ತಾರೆ. ಬಂಗೇರು ಸಣ್ಣ ಮಗು ಹೋಗ್ಲಿ, 5 ವರ್ಷದ ಮಗು ಹೋಗ್ಲಿ, ಒಂದು 70 ವರ್ಷದ ಮುದುಕು ಹೋಗ್ಲಿ, ಅವರಿಗೆ ಸರಿಸಮಾನದ ಒಂದು ಅವರ ಮರ್ಯಾದೆಗೆ ತಕ್ಕ ಮರ್ಯಾದೆ ಕೊಟ್ಟು ಕೆಲಸವನ್ನು ಮಾಡಿಕೊಡ್ತಾ ವಸಂತ ಬಂಗೇರು. ಅಂತಹವರನ್ನು ನಾವು ಇವತ್ತು ಅಗಲಿದ್ದೇವೆ. ನಮ್ಗೆ ಬಹಳ ಅಗಾಧ ಆಗಿದೆ. ನಮ್ಗೆ 44 ವರ್ಷದಿಂದ ಒಡನಾಟದಲ್ಲಿ ಇದ್ದು ಒಂದು ಅವರ ಮೇಲೆ, ನನ್ನ ಮೇಲೆ ಅವರಿಗೂ ದ್ವೇಷ ಇರಲಿಲ್ಲ, ಇದನ್ನು ಒಳ್ಳೆದಿತ್ತು. ಅವರ ಮೇಲೆ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಒಂದು ರಾಜಕೀಯವನ್ನು ಮಾಡಿದವರು ಅಂತಿದ್ರೆ ಬಂಗೇರು. ಅವರ ಮೇಲೆ ಒಂದು ಕೇಸು ಅದು ಇದು ಏನೇ ಮಾತಾಡ್ಲಿ ಅವರ ಮನಸ್ಸು ಹೂವಿನಂಥದ್ದು. ಆದ್ರೆ ಮಾತು ಕಠೋರ ಇದ್ರು ಮನಸ್ಸು ಹೂವಿನಂಥದ್ದು. ಅಂತ ವ್ಯಕ್ತಿ ಇನ್ನು ನಮ್ಗೆ ಇಲ್ಲಿ ಬೆಳ್ತಂಗಡಿ ಸಿಕ್ಕಲಿಕ್ಕೆ ನಾವು ಅಗಲಿದ್ದೇವೆ. ಅವರಿಗೆ ಪರಮಾತ್ಮನು ಇನ್ನು ಅವರ ಆತ್ಮಕ್ಕೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡ್ಲಿ ಅಂತ ಇಲ್ಲಿ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಿಮ್ಗೆ ಧನ್ಯವಾದಗಳು. ನಮ್ಮ ಬೆಳ್ತಂಗಡಿಯ ಮಾಜಿ ಶಾಸಕರಿಗೆ ಆಗಿದ್ದಂತಹ ಶ್ರೀಮಾನ್ ವಸಂತ ಬಂಗೇರ್ ಅವರು ವಿಧಿವಶರಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ದುಃಖವಾಗ್ತದೆ. ಯಾಕಂತ ಹೇಳಿದರೆ ಬಂಗೇರ್ ಅಂದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಅಚ್ಚಳಿದ ಹೆಸರು. ಅವರು ತಮ್ಮ ಸೇವಾ ಅವಧಿಯಲ್ಲಿ ಬಡವರು, ಹಿಂದುಳಿದವರು, ಶೋಷಿತರು, ದೀನದಲಿತರು ಅವರದೆಲ್ಲ ಒಂದು ಧ್ವನಿಯಾಗಿ ಇದ್ದರು. ಅವರಲ್ಲಿ ಯಾರಾದರೂ ಬಡವರು ಅಥವಾ ಇನ್ನಿತರ ಯಾರು ಹೋದರೂ ಅವರ ಕೆಲಸಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಹೇಳಿದಾಗ ಅವರು ಸ್ಪಂದಿಸ್ತಾ ಇದ್ರು ಉತ್ತಮ ರೀತಿಯಲ್ಲಿ. ಅವರಲ್ಲಿ ಆಗುವುದಿಲ್ಲ ಎಂಬ ಒಂದು ಮಾತೇ ಇಲ್ಲ. ಯಾಕೆ ಆಗುವುದಿಲ್ಲ ಎಂಬ ಪ್ರಶ್ನೆ ಇತ್ತು ಅಷ್ಟೇ. ಅದಕ್ಕಾಗಿ ಅವರು ಆಗದೆ ಇರುವಂತ ಯಾವುದೇ ವಸ್ತುವನ್ನು ಆಗಿಯೇ ಅದನ್ನು ಮಾಡಿಯೇ ತೋರಿಸ್ತಾ ಇದ್ರು ಅಂತ ಒಂದು ಗುಣವಂತ ಅವರು. ಸ್ವಲ್ಪ ಕೆಲವೊಂದು ವಿಷಯಗಳು ಗಂಭೀರವಾಗಿದ್ದರೂ ಕೂಡ ಅವರ ಮನಸ್ಸು ತುಂಬಾ ಹಗುರವಾಗಿತ್ತು. ಗಂಭೀರತೆಯಿಂದ ಸಮಸ್ಯೆಯನ್ನು ಅವರು ಸಾಲ್ವ್ ಮಾಡ್ತಾ ಇದ್ರು. ಸಮಸ್ಯೆ ಸಾಲ್ವ್ ಮಾಡೋದ್ರಲ್ಲೇ ಅವರ ಗಂಭೀರತೆಯನ್ನು ತೋರಿಸಿ ಅದನ್ನು ಗುರಿ ತಲುಪಿಸಿ ಅವರಿಗೆ ಯಾರಿಗೆ ಅದರ ಸಹಕಾರ ಸಿಗಬೇಕಾ ಅದನ್ನು ಖಂಡಿತವಾಗಿ ಮಾಡ್ತಾ ಇದ್ರು. ಅದಲ್ಲದೆ ಅವರು 5 ವರ್ಷಗಳ ಅವಧಿಗೆ ಅವರು ಬೆಳ್ತಂಗಡಿ ಶಾಸಕರಾಗಿದ್ದರು. ಈ 5 ವರ್ಷಗಳ
ಅವಧಿಯಲ್ಲಿ ಕೂಡ ಅವರು ಉತ್ತಮ ಸೇವೆಗಾಗಿ ಹೆಸರುವಾಸಿಯಾಗಿದ್ದರು. ಈಗಾಗಲೇ ನಾವು ನೋಡಬಹುದು ಅವರ ಪ್ರತಿಯೊಂದು ಈಗ ಅವರು ವಿಧಿವಶರಾಗಿರತಕ್ಕಂತಹ ಈ ಅವರ ಏನು ಮೃತದೇಹವನ್ನು ಇಲ್ಲಿ ದರ್ಶನಕ್ಕಿಟ್ಟಿದ್ದಾರೆ ಸಾರ್ವಜನಿಕರ ಒಂದು ಜನ ಸಮೂಹ ಬರುವಂಥದ್ದು, ಜನಸಾಗರ ಬರುವಂಥದ್ದು, ಅದನ್ನು ನೋಡಿದರೆ ಅವರ ಅಭಿಮಾನಿ ಬಳಗ ಎಷ್ಟು ದೊಡ್ಡದಿತ್ತಂತೇಳಿ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತದೆ. ಆದ್ದರಿಂದ ನಮ್ದು ಜಮಿಯತುಲ್ ಪರವಾಗಿ ಅಧ್ಯಕ್ಷನಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರಿಗೆ ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ಕೊಡಲಿ, ಅವರಿಗೆ ಆಮೇಲೆ ಅವರ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಪರಮಾತ್ಮನು ಕರುಣಿಸಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಬಹಳಷ್ಟು ಮಂದಿ ಮಾತನಾಡಿದವರೆಲ್ಲರೂ ಕೂಡ ಅವರ ಒಂದು ಜನಾನುರಾಗಿ ವ್ಯಕ್ತಿತ್ವದ ಬಗ್ಗೆ, ಜನರು ಅವರ ಮೇಲೆ ಇಟ್ಟಿರುವಂತಹ ಅಭಿಮಾನದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೇವೆ ಎಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ವಸಂತ ಬಂಗೇರ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯಬೇಕು, ಕೊನೆಯ ಬಾರಿ ಅವರನ್ನು ತುಂಬಿಕೊಳ್ಳಬೇಕು ಎನ್ನುವಂತಹ ನೆಲೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ. ಬಿಸಿಲು ಏರಿದ್ರೂ ಕೂಡ ಅವರ ಮೇಲಿನ ಅಭಿಮಾನಕ್ಕೆ ಎಳ್ಳಷ್ಟು ಕೊರತೆಯಾಗಿಲ್ಲ. ಅವರನ್ನು ನೋಡಬೇಕು ಅನ್ನುವಂತಹ ಹಿನ್ನೆಲೆಯಿಂದ ಬರುವಂಥವರ ಸಂಖ್ಯೆ ಸರತಿ ಸಾಲಿನಲ್ಲಿ ಉದ್ದಕ್ಕೂ ಗಮನಿಸಿದರೆ ಗೊತ್ತಾಗ್ತಾ ಇದೆ ಅದೆಷ್ಟು ಜನರ ಪ್ರೀತಿ, ವಿಶ್ವಾಸ, ಗೌರವವನ್ನು ವಸಂತ ಬಂಗೇರ ಅವರು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು. ಮಾನವೀಯ ಅಂತಃಕರಣ, ಸಾಮಾಜಿಕ ಕಳಕಳಿ, ನೇರ ನಡೆನುಡಿ, ಸರಳ ವ್ಯಕ್ತಿತ್ವದ ಮೂಲಕ ಆದರ್ಶ ರಾಯರಾಗಿ ಮಾದರಿಯಾಗಿ ಬಾಳಿ ಬದುಕಿದವರು ವಸಂತ ಬಂಗೇರವರು. ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಬೆಳ್ತಂಗಡಿ ತಾಲೂಕನ್ನು ಮಂಗನ ಕಾಯಿಲೆ ಸಮಸ್ಯೆ ಬಾಧಿಸಿದಂತಹ ಸಂದರ್ಭದಲ್ಲಿ ಪರಿಹಾರಕ್ಕಾಗಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ರಾಮಕೃಷ್ಣ ಹೆಗ್ಡೆಯವರು ಇವರು ಕೇಳಿದಂತಹ ಪರಿಹಾರಕ್ಕೆ ಕಿವಿಕೊಡದೇ ಇದ್ದಾಗ ವಿಧಾನಸಭಾ ಕಲಾಪದಲ್ಲಿ ಆ ವಿಚಾರವನ್ನು ಎತ್ತಿಕೊಂಡು ಬಂಗೇರರು ಮಂಗನ ಕಾಯಿಲೆಯ ಹುಳ ಇರುವ ಬಾಟಲಿಯನ್ನು ಅಲ್ಲೇ ಸದನದಲ್ಲಿ ಬಿಡುಗಡೆ ಮಾಡೋದಾಗಿ ಒಂದು ಘೋಷಣೆಯನ್ನು ಮಾಡಿದರು. ಇಲ್ಲಿರುವ ಎಲ್ಲರಿಗೂ ಕಾಯಿಲೆ ಬರುವಂತಾಗಿ, ಎಲ್ಲರಿಗೂ ಪರಿಹಾರ ದೊರಕುವಂತಾಗಲಿ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಬೆದರಿಕೆಯನ್ನು ಒಡ್ಡಿ, ಒಂದು ರೀತಿ ಹೆದರಿಸಿ ಬೆಳ್ತಂಗಡಿಗೆ ಬೇಕಾದ ಆದರೆ ಏನು ಪರಿಹಾರ ಸಿಗಬೇಕಿತ್ತು ಅಥವಾ ಏನು ವ್ಯವಸ್ಥೆಗಳಾಗಬೇಕಿತ್ತು ಜನರನ್ನು ಈ ಒಂದು ಸಮಸ್ಯೆಯಿಂದ ಕಾಪಾಡೋದಕ್ಕೆ, ಅದನ್ನು ಮಾಡಿಸಿಕೊಂಡಿದ್ದರು. ಅಂದರೆ ಮುಖ್ಯಮಂತ್ರಿ ಯಾರೇ ಆಗಲಿ ತನಗೆ ಬೇಕಾದ ಕೆಲಸವನ್ನು ಅವರ ಮೇಜಿಗೆ ಗುದ್ದಿ ಆದರೂ ಪಡಿತಾರೆ ಅನ್ನುವಂತಹ ಒಂದು ಹೆಸರನ್ನು ಪಡೆದುಕೊಂಡಿದ್ದರು ವಸಂತ ಬಂಗೇರ ಅವರು. ಅವರ ಗುಣವೇ ಅವರಿಗೆ ಸರಕಾರಗಳಲ್ಲಿ ಉತ್ತಮ ಸ್ಥಾನ ಸಿಗದಿರಲು ಕಾರಣ ಎನ್ನುವಂಥ ಒಂದು ಮಾತುಗಳು ಕೂಡ ಹೇಳಲಾಗ್ತಾ ಇತ್ತು. ಆರಂಭದಲ್ಲಿ ಹೇಳಿದ ಹಾಗೆ ಅವರು ಬಹಳಷ್ಟು ನೇರ ಮಾತುಗಳನ್ನು ಆಡ್ತಾ ಇದ್ರು, ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾ ಇದ್ರು, ಖಂಡ ತುಂಡವಾಗಿ ಮಾತನಾಡ್ತಾ ಇದ್ರು. ಬಹುಶಃ ಆ ಹಿನ್ನೆಲೆಯಲ್ಲೇ ಅವರು ಒಂದಷ್ಟು ಸ್ಥಾನಮಾನಗಳಿಂದ ಪಕ್ಷದಲ್ಲಿ ಅಥವಾ ಸರಕಾರಗಳಲ್ಲಿ ವಂಚಿತರಾಗುವಂತಾಯಿತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಅವರ ನಿಕಟವರ್ತಿಗಳು ಹೇಳ್ತಾ ಇರುವಂಥದ್ದು. ಅವರೊಂದಿಗೆ ಮುಂಗೋಪ ಇಲ್ಲದೆ ಇರ್ತಾ ಇದ್ದರೆ ಅವರನ್ನು ಸೋಲಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇರ್ತಾ ಇರಲಿಲ್ಲ ಎಂಬ ಮಾತನ್ನು ಕೂಡ ಅವರ ವಿರೋಧಿಗಳು ಹೇಳ್ತಾ ಇದ್ದಾರೆ. ಇಂದು ಚುನಾವಣೆಯಲ್ಲಿ ಹಣದ ಹೊಳೆಯನ್ನು ಹಾಯಿಸದಿದ್ದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ ಎನ್ನುವಂಥ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವ ಬಹಳಷ್ಟು ಆದರ್ಶವಾಗಿ ನಿಲ್ಲುತ್ತದೆ. ಈಗಿನ ಕೊಳಕು ರಾಜಕೀಯದಿಂದ ಅತ್ಯಂತ ಶುದ್ಧ ಹಸ್ತದ ಪ್ರಾಮಾಣಿಕ ರಾಜಕಾರಣಿಯಾಗಿ, ಒಬ್ಬ ಸಮಾಜ ಸೇವಕನಾಗಿ, ಅದರಲ್ಲೂ
ಬಡವರ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ಸದಾ ಬಡವರ ಬಗ್ಗೆ ಅವರ ಏಳಿಗೆಗೆ ಬಗ್ಗೆ ಹಗಲು ರಾತ್ರಿ ದುಡಿದಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಅವರ ಆದರ್ಶ ಇಂದಿನ ರಾಜಕಾರಣಿಗಳಿಗೆ ಸ್ಫೂರ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅವರ ಆತ್ಮಕ್ಕೂ ಅವರ ಕುಟುಂಬಕ್ಕೂ ಭಗವಂತ ಶಾಂತಿ ಸಮಾಧಾನವನ್ನು ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಮಾಡಬೇಕು. ದೃಶ್ಯ ಮಾಧ್ಯಮದವರಿಗೆ ಬೇರೆ ಪ್ಲಾಟ್ಫಾರ್ಮ್ ಮಾಡಿದಲ್ಲಿ ಆ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಿಮ್ಮ ಶೂಟಿಂಗ್ ಮಾಡಬೇಕು. ಯಾಕಂದ್ರೆ ಈಗ ಗೌರವವನ್ನು ಸಲ್ಲಿಸುವಾಗ ನೀವು ದಯವಿಟ್ಟು ನಮಗೆ ಸಹಕರಿಸಬೇಕು. ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮಗಳು ದಯವಿಟ್ಟು ಹೋಗಿ ಅಲ್ಲಿ ನಿಮಗೋಸ್ಕರ ಪ್ಲಾಟ್ಫಾರ್ಮ್ ರೆಡಿ ಮಾಡಿದೆ, ಅಲ್ಲಿ ನಿಂತುಕೊಂಡು ನಿಮ್ಮ ಶೂಟಿಂಗ್ ಮಾಡಬೇಕು. ದಯವಿಟ್ಟು ಸಹಕರಿಸಿ. ದೃಶ್ಯ ಮಾಧ್ಯಮದವರು ದಯವಿಟ್ಟು ಸಹಕರಿಸಬೇಕು. ನಿಮ್ಮ ಕ್ಯಾಮರಾವನ್ನು ತಗೊಂಡು ಹೊರಗಡೆ ಹೋಗಿ ಶೂಟಿಂಗ್ ಮಾಡಬೇಕು. ಅಲ್ಲಿ ಪ್ಲಾಟ್ಫಾರ್ಮ್ ಹಾಕಿದೆ ನಿಮಗೆ, ಇಲ್ಲಿ ಹೊರಗಡೆ ಪ್ಲಾಟ್ಫಾರ್ಮ್ ನೋಡಿ, ಅಲ್ಲಿ ಪ್ಲಾಟ್ಫಾರ್ಮ್ ನೋಡಿ. ಇಲ್ಲಿ ಪೊಲೀಸರವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ, ಸರ್ಕಾರಿ ಗೌರವ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ದಯವಿಟ್ಟು ಅಲ್ಲಿ ಹೊರಗಡೆ ನಿಮ್ಮ ಮತವನ್ನು ಸೇರಿಸಿಕೊಂಡು ದಯವಿಟ್ಟು ಹೊರಗೋಗ್ಬೇಕು. ದಯವಿಟ್ಟು ಮಾತಾಡಿ ಸರ್, ಎಲ್ಲರೂ ಕೂಡ ದಯವಿಟ್ಟು ಹೊರಗೋಗ್ಬೇಕು. ದಯವಿಟ್ಟು ಸಾಕಾಗಿ ಅವರು ಇಲ್ಲಿ ಪೊಲೀಸರಿಗೆ ಜಾಗ ಸಾಕಾಗ್ತದೆ. ಗೌರವ ಒಂದಿನ ಆದ್ಮೇಲೆ ಬೇಕಾದ್ರೆ ಒಳಗೆ ಬನ್ನಿ ಅಣ್ಣ. ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ವಸಂತ ಬಂಗೇರಲ್ಲಿ ಗೌರವವನ್ನು ಕೊಡುವ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಅಗತ್ಯ. ರಾಜ್ಯ ಸರ್ಕಾರ ವಸಂತ ಬಂಗೇರರವರ ನಿಧನಕ್ಕೆ ತೀವ್ರ ಸಂತಾಪವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದು, ಮೃತರ ಗೌರವಾರ್ಥ ಸಕಲ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ, ಪೊಲೀಸ್ ಸಿಬ್ಬಂದಿಗಳು ಮೃತರ ಗೌರವಾರ್ಥ ಗೌರವ ವಂದನೆಯನ್ನು ಸಲ್ಲಿಸುವ ನೆಲೆಯಲ್ಲಿ ಸಜ್ಜಾಗ್ತಾ ಇದ್ದಾರೆ ತಾಲೂಕು ಕ್ರೀಡಾಂಗಣದಲ್ಲಿ. ಅದರ ಜೊತೆಗೆ ಬಂದಿರುವಂತಹ ಅಪಾರ ಸಂಖ್ಯೆಯ ಅಭಿಮಾನಿಗಳು ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. ನಮ್ಮ ನೆಚ್ಚಿನ ನಾಯಕನಿಗೆ ಅಶ್ರುತರ್ಪಣವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಬಹಳಷ್ಟು ಉದ್ದ ಇದೆ. ಸರತಿ ಸಾಲಿನಲ್ಲಿ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ತಮ್ಮ ನೆಚ್ಚಿನ ನಾಯಕನ ಮುಖವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಬಹಳಷ್ಟು ಮಂದಿ ಪ್ರಮುಖರು ಬಂದು ಮಾತನಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಕೋಟ ಶ್ರೀನಿವಾಸ ಪೂಜಾರಿ ಅವರಿರ್ಬೋದು, RSSನ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ ಅವರಿರ್ಬೋದು, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಗೋಪಾಲ್ ಅವರಾಗಿರ್ಬೋದು, ಹೀಗೆ ಬಹಳಷ್ಟು ಮಂದಿ ಪ್ರಮುಖರು ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ನುಡಿನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಒಡನಾಟ ಹೇಗಿತ್ತು, ತಮ್ಮ ಮತ್ತು ಅವರ ನಡುವಿನ ಒಂದು ಸಂಬಂಧ ಹೇಗಿತ್ತು, ಅನೇಕ ಸಂದರ್ಭಗಳಲ್ಲಿ ಪಕ್ಷ ಬೇರೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದನ್ನು ಮೀರಿ ಯಾವ ರೀತಿಯ ಬಾಂಧವ್ಯ ತಮ್ಮ ಜೊತೆಗೆ ಇತ್ತು ಅನ್ನುವಂಥದ್ದನ್ನು ಎಲ್ಲ ವೀಕ್ಷಕರ ಮುಂದೆ ತೆರೆದಿಟ್ಟಿರುವಂಥದ್ದು. ಬಹುಶಃ ಇದು ಒಬ್ಬ ನಾಯಕ ಒಂದು ಪಕ್ಷವನ್ನು, ಧರ್ಮವನ್ನು, ಜಾತಿಯನ್ನು ಮೀರಿ ಹೇಗೆ ಬೆಳೆದು ನಿಲ್ಲಬಹುದು ಎನ್ನುವಂಥದ್ದಕ್ಕೆ ಜ್ವಲಂತ ನಿದರ್ಶನವಾಗಿದೆ ಅನ್ನುವಂಥದ್ದು ಬಹುಶಃ ಎಲ್ಲರೂ ಹೇಳಿದಂತಹ ಮಾತುಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು. ಎಲ್ಲರೂ ಕೂಡ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಆದರ್ಶಗಳನ್ನು ನೆನಪಿಸಿಕೊಳ್ತಾ ಇದ್ದಾರೆ. ಅನೇಕ ಮಂದಿ ಹೇಳಿದರು, ಇಂತಹ ನಾಯಕ ಬೆಳ್ತಂಗಡಿಗೆ ಅದು ವಸಂತ ಬಂಗೇರರು ಒಬ್ಬರೇ. ವಸಂತ ಬಂಗೇರ ಅಂದರೆ ಅದು ಬಂಗಾರ ಅನ್ನುವಂತಹ ಮಾತುಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಇಂತಹ ಒಂದು ನಳಿನ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷರು
ಸಂಸದರು ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಆಗಮಿಸಿದ್ದಾರೆ. ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುವಂತಹ ಹಿನ್ನೆಲೆಯಲ್ಲಿ ಸಂದರ್ಭದಲ್ಲಿ ಹರೀಶ್ ಪೂಂಚ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಕೂಡ ವಿಧಾನ ಪರಿಷತ್ನ ಸದಸ್ಯರು ಕೂಡ ಹೌದು. ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥದ್ದು. ನಳಿನ್ ಕುಮಾರ್ ಕಟೀಲ್ ಅವರು ಈಗ ಅಂತಿಮ ದರ್ಶನವನ್ನು ಪಡೆಯುವಂತಹ ಹಿನ್ನೆಲೆಯಲ್ಲಿ ಆಗಮಿಸಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ, ಹಾರಾರ್ಪಣೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ಒಂದಿಷ್ಟು ಪ್ರಮುಖರು ಜೊತೆಯಾಗಿದ್ದಾರೆ. ಕಿಶನ್ ಹೆಗ್ಡೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅಂತಿಮ ನಮನ ಬರ್ತಾ ಇದ್ದಾರೆ. ಹೀಗೆ ಬಹಳಷ್ಟು ಮಂದಿ ಬೇರೆ ಬೇರೆ ಪಕ್ಷಗಳಲ್ಲಿರುವಂತಹ ಪ್ರಮುಖರು ವಸಂತ ಬಂಗೇರ ಅವರ ಜೊತೆಗೆ ಒಡನಾಡಿಗಳಾಗಿದ್ದರು. ಪಕ್ಷ ಬೇರೆ ಇರ್ಬೋದು, ಸಿದ್ಧಾಂತಗಳು ಬೇರೆ ಇರ್ಬೋದು, ಒಂದಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು. ಆದರೆ ಅದೆಲ್ಲವನ್ನು ಮೀರಿನಿರುವಂಥದ್ದು ಮಾನವೀಯ ಸಂಬಂಧಗಳು. ಅದಕ್ಕೆ ಸಾಕ್ಷಿಗಳಾಗಿ, ಅದಕ್ಕೆ ನಿದರ್ಶನವಾಗಿ ಬದುಕಿದವರು ವಸಂತ ಬಂಗೇರ ಅವರು. ಇವತ್ತು ಸೇರಿರುವಂತಹ ಜನಸ್ತೋಮ ಒಂದಷ್ಟು ಮುಗಿಯದಷ್ಟು ಇರುವಂತಹ ಜನರ ಸರತಿ ಸಾಲು ಅವರ ಜನಪ್ರಿಯತೆಗೆ ಸಾಕ್ಷಿ ನುಡಿತಾ ಇದೆ. ಅವರ ಒಡನಾಟಕ್ಕೆ, ಅವರ ಜನಾನುರಾಗಿ ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾಗಿದೆ ಎನ್ನುವಂಥದ್ದು ನಾವು ಈ ಮೂಲಕ ಗಮನಿಸ್ತಾ ಇದ್ದೇವೆ. ಬ್ಯಾರಿಕೇಡ್ನ ಪ್ಲಾಟ್ಫಾರ್ಮ್ ಎದುರಿರುವವರು ದಯವಿಟ್ಟು ಎಲ್ಲರೂ ಕೂಡ ಬ್ಯಾರಿಕೇಡ್ನ ಹೊರಗಡೆ ಹೋಗಿ ಸಹಕಾರ ಕೊಡಬೇಕು. ನಮಗೆ ಇಲ್ಲಿ ಇವಾಗ ಸರ್ಕಾರಿ ಗೌರವ ಕೊಡುವಂತಹ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ರೆ ನಮಗೆ ಸಹಕರಿಸಬೇಕು. ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಇಲ್ಲಿ ನಿಂತವರು ಎಲ್ಲರೂ ಕೂಡ ಹೊರಗೆ ಹೋಗ್ಬೇಕು.
ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಪ್ರಭಾವಿ ಮತ್ತು ಧೀಮಂತ ನಾಯಕರಾಗಿ ಗುರುತಿಸಿಕೊಂಡವರು ವಸಂತ ಬಂಗೇರ್ ಅವರು. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದಂತಹ ವಸಂತ ಬಂಗೇರ್ ಅವರ ಪಾರ್ಥಿವ ಶರೀರವನ್ನು ಮುಂಜಾನೆ ಸರಿಸುಮಾರು 3 ಗಂಟೆ ವೇಳೆಗೆ ಅವರ ನಿವಾಸಕ್ಕೆ ತರಲಾಯಿತು. ಹಳೆಕೋಟೆ ಸಮೀಪದಲ್ಲಿರುವಂಥವರ ಸ್ವಂತ ಮನೆ ಸುಪ್ರಭಾತಕ್ಕೆ ತಂದು ಕುಟುಂಬದ ವಿಧಿವಿಧಾನಗಳನ್ನು ನೆರವೇರಿಕೆ ಮಾಡಿದಂತಹ ಬಳಿಕ ಸುಮಾರು 9:15 ಸುಮಾರಿಗೆ ಮನೆಯಿಂದ ತಾಲೂಕು ಕ್ರೀಡಾಂಗಣಕ್ಕೆ ಅವರ ಪಾರ್ಥಿವ ಶರೀರವನ್ನು ವಿಶೇಷ ವಾಹನಗಳ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಮಂದಿ ವಾಹನಗಳಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ವಿಶೇಷವಾದ ಗೌರವವನ್ನು ಕೊಡುವಂತಹ ಕೆಲಸವನ್ನು ಮಾಡಿಕೊಡುವುದರ ಜೊತೆಗೆ ವರ್ತಕರು ಕೂಡ ತಮ್ಮ ವಿಶೇಷವಾದ ಗೌರವವನ್ನು ನಮೂನೆಗಳನ್ನು ಬಳಿಕ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆಗಳನ್ನು ದರ್ಶನ ಪಡೆಯಲು 9:30ಯಿಂದಲೇ ಆರಂಭಗೊಂಡಿರುವಂತಹ ಕೂಡ ಜನಪ್ರಿಯತೆ ಕೇವಲ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ವ್ಯಾಪಿಸಿದೆ ಅನ್ನುವಂಥದ್ದನ್ನು ನಾವು ಖಂಡಿತವಾಗ್ಲೂ ಅರ್ಥ ಮಾಡಿಕೊಳ್ಬಹುದು. ಮಂಗಳೂರು, ಮೂಡಬಿದ್ರೆ ಇರಬಹುದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಹೀಗೆ ಬಂಟ್ವಾಳ ಇರ್ಬೋದು, ಅಕ್ಕಪಕ್ಕದ ಎಲ್ಲ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಕ್ಷಗಳ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಸಂಘ ಸಂಸ್ಥೆಗಳ ಪ್ರಮುಖರಿರ್ಬೋದು, ಧಾರ್ಮಿಕ ಕ್ಷೇತ್ರದ ಪ್ರಮುಖರಿರ್ಬೋದು, ಎಲ್ಲರೂ ಕೂಡ ಬಂದು ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ನೆರೆದಿರುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕಂಬನಿ ಮಿಡಿತಾ ಇದ್ದಾರೆ. ತಮ್ಮ ನೆಚ್ಚಿನ, ತಮ್ಮ ಆದರ್ಶ ನಾಯಕನ ಅಗಲುವಿಕೆ ಅವರಿಗೆ ತುಂಬಲಾರದ ನಷ್ಟ ಆಗಿದೆ ಅನ್ನುವಂಥದ್ದು. ಸೊ ಕೊನೆಯ ಬಾರಿಗೆ ಕಣ್ತುಂಬಿಕೊಳ್ಳೋಣ, ನೋಡಿಕೊಳ್ಳೋಣ ಎನ್ನುವಂಥ ಹಿನ್ನೆಲೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಅನೇಕ ಮಂದಿ ದೂರಗಳಿಂದ ಕೂಡ ಬಂದು ಈ ಒಂದು ಅಂತಿಮ ದರ್ಶನವನ್ನು ಪಡೆದು ತೆರಳುತ್ತಾ ಇದ್ದಾರೆ ಅನ್ನುವಂಥದ್ದು. ಸರಿಸುಮಾರು 4:30 ವೇಳೆಗೆ ಅವರ ಅಂತ್ಯ ಸಂಸ್ಕಾರ ನಡೆಯುವುದಕ್ಕಿದೆ ಅನ್ನುವಂಥ ಒಂದು ಅಂತ್ಯಕ್ರಿಯೆ ನಡೆಯುವುದಕ್ಕಿದೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಲಭಿಸ್ತಾ ಇದೆ. ಮದ್ದಡ್ಕ ಸಮೀಪದಲ್ಲಿ ಅಂತ್ಯಕ್ರಿಯೆ ನಡೆಯುವುದಕ್ಕಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಅವರ ಕುಟುಂಬದ ಮೂಲಗಳು ತಿಳಿಸಿರುವಂಥದ್ದು. ಹೀಗಾಗಿ ಈಗ ಅಂತಿಮ ದರ್ಶನವನ್ನು ಪಡೆಯುವಂತಹ ಒಂದು ವ್ಯವಸ್ಥೆಗಳು ತಾಲೂಕು ಕ್ರೀಡಾಂಗಣದಲ್ಲಿ ಆಗಿರುವಂಥದ್ದು. ಇದರ ಜೊತೆಗೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಆ ನೆಲೆಯಲ್ಲಿ ಪೊಲೀಸರಿಂದ ಗೌರವದೊಂದಿಗೆ ಇವರ ಅಂತ್ಯಕ್ರಿಯೆ ಕೂಡ ನಡೆಯುವುದಕ್ಕಿದೆ ಅನ್ನುವಂಥದ್ದು. ಬಿಜೆಪಿ, JDS, ಕಾಂಗ್ರೆಸ್ನಿಂದ 5 ಬಾರಿ ಶಾಸಕರಾಗಿ ಗೆದ್ದು ಜನಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದಂಥವರು, ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಸಮರವನ್ನು ಸಾರಿದವರು, ಎಂದೂ ಕೂಡ ರಾಜಿ ಮಾಡಿಕೊಳ್ಳದೆ ಭ್ರಷ್ಟಾಚಾರ ರಹಿತ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದಂಥ ಒಂದು ಹೆಗ್ಗಳಿಕೆ ಇದ್ದರೆ ಅದು ವಸಂತ ಬಂಗೇರರಿಗೆ.
ಜಿಲ್ಲಾಧಿಕಾರಿಗಳು ಮತ್ತು ಎಡಿಷನಲ್ SP ಅವರು ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ. SP ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಕೂಡ ಆಗಮಿಸಿದ್ದಾರೆ, ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ. ಅವರೀಗ ಮಾನ್ಯ ವಸಂತ ಬಂಗೇರರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಲಿದ್ದಾರೆ. ಇದಾದ ತಕ್ಷಣ ಸಕಲ ಸರ್ಕಾರಿ ಗೌರವಗಳನ್ನು ಮಾನ್ಯ ವಸಂತ ಬಂಗೇರಿಗೆ ಸಲ್ಲಿಸಲಾಗ್ತದೆ. ಆ ಬಳಿಕ ಇಲ್ಲಿಂದ ಮೆರವಣಿಗೆ ಹೊರಡುತ್ತದೆ. ಮೆರವಣಿಗೆಯಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಬೇಕು. ಅವರ ಅಂತಿಮ ಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಾನ್ಯ ಶಾಸಕರಾದಂತಹ ಹರೀಶ್ ಪೂಂಜಾ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿರುವಂತಹ ಮುಲ್ಲೈ ಮುಹಿಲನ್, ಅದರ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ SP ರಿಷ್ಯಂತ್ ಅವರು ಕೂಡ ಆಗಮಿಸಿದ್ದಾರೆ. ಸರ್ಕಾರಿ ಗೌರವವನ್ನು ವಸಂತ ಬಂಗೇರವರ ಪಾರ್ಥಿವ ಶರೀರಕ್ಕೆ ಸಲ್ಲಿಕೆ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಪುಷ್ಪಗುಚ್ಛವನ್ನು ಇಟ್ಟು, ಜೊತೆಗೆ ನಳಿನ್ ಕುಮಾರ್ ಕಟೀಲು, ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಹಾಗೆಯೇ ಹರೀಶ್ ಕುಮಾರ್ ಅವರು ಸರ್ಕಾರದ ವತಿಯಿಂದ ಒಂದು ನಮನವನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹರೀಶ್ ಕುಮಾರ್ ಅವರು, ಪ್ರತಾಪ್ ಸಿಂಹ ನಾಯಕ್ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಶಾಸಕ ಹರೀಶ್ ಪೂಂಜಾ ಅವರು, ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ CB ರಿಷ್ಯಂತ್ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಈಗಾಗಲೇ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಅದರ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ರಮನಾಥ್ ರೈ ಅವರು ಕೂಡ ಆಗಮಿಸಿದ್ದಾರೆ. ತಮ್ಮ ಪಕ್ಷದ ನೆಚ್ಚಿನ ನಾಯಕನಿಗೆ ನಮನವನ್ನು ಸಲ್ಲಿಸುವಂತಹ ನೆಲೆಯಲ್ಲಿ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ MS ಮೊಹಮ್ಮದ್ ಅವರು ಕೂಡ ಇದ್ದಾರೆ. ಜೊತೆಗೆ ಇನ್ನೊಂದಷ್ಟು ಕಾಂಗ್ರೆಸ್ನ ಮುಖಂಡರು ಕೂಡ ಇಲ್ಲಿ ಬಂದು ನಮನ ಸಲ್ಲಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂತಿಮ ನಮನ ಸಲ್ಲಿಕೆ ಮಾಡಿದಂತಹ ಬಳಿಕ ವಸಂತ ಬಂಗೇರವರ ಕುಟುಂಬ ವರ್ಗದವರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಬಂದಿರುವಂತಹ ಪ್ರಮುಖರು ಮಾಡ್ತಾ ಇದ್ದಾರೆ. ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಮನೆ ಮಂದಿಗೆ ಸಾಂತ್ವನವನ್ನು ಹೇಳುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹ ಪಕ್ಷಗಳ ಕಾರ್ಯಕರ್ತರಿರ್ಬೋದು, ಪ್ರಮುಖರಿರ್ಬೋದು, ಎಲ್ಲರೂ ಕೂಡ ನಮನಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದೀಗ ಗಣ್ಯರು ಅಂತಿಮ ನಮನ ಸಲ್ಲಿಸಿದ ಬಳಿಕ ಮಾನ್ಯ ವಸಂತ ಬಂಗೇರರಿಗೆ ಸರ್ಕಾರಿ ಗೌರವದ ಸಲ್ಲಿಸಲಾಗಿದೆ. ಅದರ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರು ಕೂಡ ಆಗಮಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಸಿಬ್ಬಂದಿಗಳು ಕೂಡ ಬಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಏನೇನು ಅತಿಥಿ ಪ್ರಮುಖರು ಬಂದಿರುವಂಥವರು ನಮನವನ್ನು ಸಲ್ಲಿಕೆ ಮಾಡಿದಂತಹ ಬಳಿಕ ಸರ್ಕಾರಿ ಗೌರವವನ್ನು ವಸಂತ ಬಂಗೇರವರ ಪಾರ್ಥಿವ ಶರೀರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ಅಂದರೆ ವಸಂತ ಬಂಗೇರರಿಗೆ ಸರ್ಕಾರದಿಂದ ಗೌರವವನ್ನು ಈ ಮೂಲಕ ಸಲ್ಲಿಕೆ ಮಾಡಲಾಗ್ತಾ ಇದೆ. ಸರ್ಕಾರಿ ಆದೇಶದ ಪ್ರಕಾರ ಪೊಲೀಸರು ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸರ್ಕಾರದ ವತಿಯಿಂದ ಸರ್ಕಾರಿ ಗೌರವವನ್ನು ದಿವಂಗತ ವಸಂತ ಬಂಗೇರವರಿಗೆ ಸಲ್ಲಿಕೆ ಮಾಡೋದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಅನ್ನುವಂಥದ್ದನ್ನು ಹೇಳಬಹುದು. ಅಪಾರ ಸಂಖ್ಯೆಯಲ್ಲಿ ಬಂದಿರುವಂತಹ ಕಾರ್ಯಕರ್ತರು ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ಕಾಯ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಾಯಕನಿಗೆ ಸಲ್ಲಿಕೆಯಾಗುವಂತಹ ಗೌರವವನ್ನು ಕಣ್ತುಂಬಿಕೊಳ್ಳಬೇಕು, ಅವರಿಗೆ ನಾವು ಕೂಡ ನಮನಗಳನ್ನು ಸಲ್ಲಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಸೇರಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ.
ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಜುಬೀನ್ ಮೊಹಾಪಾತ್ರ ಅವರು ಕೂಡ ಇಲ್ಲಿ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು. ಅಂದರೆ ಸರ್ಕಾರದ ಕಡೆಯಿಂದ ಸರ್ಕಾರದ ಗೌರವಾರ್ಪಣೆ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಸೊ ಎಲ್ಲರ ಉಪಸ್ಥಿತಿಯಲ್ಲಿ ವಸಂತ ಬಂಗೇರ್ ಅವರಿಗೆ ಸರ್ಕಾರಿ ಗೌರವಾರ್ಪಣೆ ಈಗ ಸಲ್ಲಿಕೆಯಾಗೋದಕ್ಕಿದೆ. ಇದೀಗ ಸರ್ಕಾರಿ ಗೌರವ ಸಲ್ಲಿಸುವಾಗ ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಏಕಮನಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಸಂತ ಬಂಗೇರರಿಗೆ ಗೌರವ ಸಲ್ಲಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಲ್ಲಬೇಕು.
ಇನ್ನು ಅಂತಿಮ ನಮನ ಸಲ್ಲಿಸಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಪೊಲೀಸ್ ಗೌರವ ಸಲ್ಲಿಕೆ ಮಾಡಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. 3 ಸುತ್ತು ಕುಶಾಲ ತೋಪುಗಳನ್ನು ಹಾರಿಸುವಂತಹ ಮೂಲಕ ದಿವಂಗತ ವಸಂತ ಬಂಗೇರ್ ಅವರಿಗೆ ಗೌರವಾರ್ಪಣೆಯನ್ನು ಸರ್ಕಾರದ ವತಿಯಿಂದ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಐದು ಬಾರಿ ಶಾಸಕರಾಗಿ, ಜನನುರಾಗಿ, ನಾಯಕನಾಗಿ, ಭ್ರಷ್ಟಾಚಾರ ರಹಿತವಾಗಿ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಕೆ ಮಾಡಿದಂತಹ ವಸಂತ ಬಂಗೇರ್ ಅವರಿಗೆ ಸರ್ಕಾರದ ವತಿಯಿಂದ ಗೌರವಾರ್ಪಣೆ ಸಲ್ಲಿಕೆಯಾಗಿದೆ. ಇನ್ನೂ ಕೂಡ ಬಂದಿರುವಂತಹ ಅಭಿಮಾನಿಗಳು, ಅವರ ಹಿತೈಷಿಗಳು, ಒಡನಾಡಿಗಳು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಅವರು ಶೋಷಿತರ ಪರವಾಗಿ ನಿಂತು ಹೋರಾಟ ಮಾಡಿದವರು. ಅವರ ಹೋರಾಟದ ಒಂದು ಕೆಚ್ಚು ಮತ್ತು ಅವರು ಶಾಸಕರಾಗಿ, ಸಚೇತಕರಾಗಿ ಅವರು ಮಾಡಿದ ಕೆಲಸಗಳು ಬಹಳ ಗಮನಿಸಬೇಕಾದದ್ದು. ಯಾವತ್ತೂ ಕೂಡ ಅವರು ಬಡವರ ಪರವಾಗಿ ನಿಂತದ್ದರಿಂದಾಗಿ ಅವರ ಅನೇಕ ರೀತಿಯ ಸಾಧನೆಗಳು ನಾವು ಮೆಚ್ಚಿಕೊಳ್ಬೇಕಾಗಿದೆ. ಬಹುಶಃ ಈ ಜಿಲ್ಲೆಯಲ್ಲಿ ಅನೇಕ ಶಾಸಕರನ್ನು ನಾವು ಕಂಡಿದ್ದೇವೆ. ಆದರೆ ಇವರ ಹಾಗೆ ಬಡವರ ಪರವಾಗಿ ಧ್ವನಿ ಎತ್ತಿ ಅತ್ಯಂತ ಗಂಭೀರವಾದ ರೀತಿಯಲ್ಲಿ ಹೋರಾಟವನ್ನು ನಡೆಸಿ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಮುಲಾಜಿಲ್ಲದೆ ಬೆಂಡೆತ್ತಿ ಬಡವರ ಪರವಾಗಿ ಕೆಲಸ ಮಾಡಿದವರು ಮಾನ್ಯ ವಸಂತ ಬಂಗೇರ್. ಸರ್, ಈಗ ವಸಂತ ಬಂಗೇರ್ ಒಂದು ನಿಷ್ಠುರವಾದ, ನಾನು ಅನೇಕ ಉದಾಹರಣೆಗಳನ್ನು ಕೊಡಬಲ್ಲೆ, ಆದರೆ ಈ ಸಂದರ್ಭದಲ್ಲಿ ಅದು ಅಪ್ರಸ್ತುತ ಆಗ್ತದೆ. ಆದರೆ ಅವರು ಬಹಳ ದೊಡ್ಡ ಚಲದಂಕಮಲ್ಲ. ಅವರು ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ಹೋರಾಟ ಮಾಡ್ತಿದ್ರು. ಒಂದು ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ವಿರೋಧವಾಗಿ ಒಂದು ಪ್ರತಿಭಟನೆ ನಡೀತು. ಅವರ ಕ್ಷೇತ್ರ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ, ಸುಳ್ಯ ಕ್ಷೇತ್ರದಲ್ಲಿ. ಅದಕ್ಕೆ ಇವರು ಬಂದಿದ್ರು. ಒಂದು ಹೋರಾಟ ಮಾಡುವ ಸಂದರ್ಭದಲ್ಲಿ ಇವರು ಉಗ್ರ ಭಾಷೆ
ನಿರ್ದಿಷ್ಟವಾದಂತ ಉದ್ದೇಶಕ್ಕಾಗಿ ಬಹಳ ಕಠೋರವಾದಂತ ಮಾತುಗಳಿಂದ ಅವರು ಟೀಕೆ ಮಾಡಿದ್ದನ್ನ ನಾವು ನೋಡಿದ್ದೇವೆ. ಅಂತ ಒಂದು ಹೋರಾಟಗಾರ ಯಾವುದೇ ಒಂದು ವಿಚಾರದಲ್ಲಿ ರಾಜಿ ಇಲ್ಲದೆ ಹೋರಾಟ ಮಾಡುವಂತ ವ್ಯಕ್ತಿ ಅವರಾಗಿದ್ದರು. ಥ್ಯಾಂಕ್ ಯು ಸರ್. ವಸಂತ ಬಂಗೇರ್ ಅವರು 5 ಬಾರಿ ಶಾಸಕರಾಗುವ ಮೊದಲು ರಾಜಕೀಯದಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡಂಥವರು. ಅವರ ರಾಜಕೀಯ ಪ್ರವೇಶಕ್ಕೆ ಪ್ರಮುಖ ಕಾರಣ ಅವರ ಅಣ್ಣ ವಕೀಲರಾಗಿದ್ದಂತಹ ಚಿದಾನಂದ ಅವರು. ಬೆಳ್ತಂಗಡಿಯಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಯ ಸಮರ್ಥ ಸ್ಪೀಕರ್ಗಳಲ್ಲಿ ಒಬ್ಬರಾಗಿ ಹೆಸರು ಮಾಡಿದ್ದಂತಹ ವೈಕುಂಠ ಬಾಳಿಗ ಅವರು 1967ರಲ್ಲಿ ನಿಧನರಾದ ನಂತರ ಮುಂದಿನ ಚುನಾವಣೆಯಲ್ಲಿ ಬಿಲ್ಲವ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು, ಅವರಿಗೆ ಟಿಕೆಟನ್ನು ಕೊಡಬೇಕು ಎನ್ನುವಂಥ ಒಂದು ಮಾತು ಕೇಳಿ ಬಂದಿತ್ತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈಗಾಗಲೇ ಅಂತಿಮ ನಮನ ಬಂಗೇರ್ ಅವರಿಗೆ ಸಲ್ಲಿಕೆಯಾಗಿದೆ. ಕುಶಾಲ ತೋಪನ 3 ಸುತ್ತು ಹಾರಿಸುವ ಮೂಲಕ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಅದರ ಜೊತೆಗೆ ಸಹಸ್ರಾರು ಮಂದಿ ಈಗ ಬಂದು ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡ್ತಾ ಇದ್ದಾರೆ. ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡ್ತಾ ಇರುವಂತಹದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಸಂತ ಬಂಗೇರರವರ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭವಾಗಲಿಕ್ಕಿದೆ. ಮೆರವಣಿಗೆಯಲ್ಲಿ ಅವರ ಮನೆ ಸುಪ್ರಭಾತ, ಹಳೆಕೋಟೆಯಲ್ಲಿರುವ ಸುಪ್ರಭಾತ ಮನೆ ತನಕ ಮೆರವಣಿಗೆಯಲ್ಲಿ ಪಾದಯಾತ್ರೆಯ ಮೂಲಕ ಅಭಿಮಾನಿಗಳು ಸಾಗ್ಲಿಕ್ಕಿದ್ದಾರೆ. ಅದಾದ ನಂತರ ಮುಂದಕ್ಕೆ ವೇಗವಾಗಿ ಸಾಗಿ ಖೇದೆಯಲ್ಲಿರುವ ಅವರ ಮನೆಯಲ್ಲಿ ಅಂತ್ಯ ಸಂಸ್ಕಾರ. ಖೇದೆಯಲ್ಲಿರುವಂತಹ ಅವರ ಮನೆಯಲ್ಲಿ ಬಹಳ ವಿಶೇಷವಾಗಿ ಖೇದೆಯಲ್ಲಿರುವಂತಹ ಅವರ ಮನೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಮದ್ದಡ್ಕದ ಖೇದೆಯಲ್ಲಿರುವಂತಹ ಅವರ ಮನೆಯಲ್ಲಿ ಸಹಸ್ರಾರು ಜನರು ಆಗಮಿಸಿದ್ದು ಎಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅಂತಿಮ ದರ್ಶನದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಜನಸಾಗರ ಹರಿದು ಬಂದಿರುವಂತಹದನ್ನು ಕೂಡ ತಾವು ನೋಡಿದಿರಿ. ಬೆಳಗ್ಗಿನಿಂದ ಆರಂಭವಾಗಿರುವಂತಹ ಜನರ ಬರುವಿಕೆ ಇನ್ನೂ ಕೂಡ ನಿಂತಿಲ್ಲ. ಆದರೆ ಕುಟುಂಬಸ್ಥರ ಸೂಚನೆಯ ಮೇರೆಗೆ ಮಧ್ಯಾಹ್ನ 3 ಗಂಟೆಗೆ ಇಲ್ಲಿನಿಂದ ಮೆರವಣಿಗೆ ಅನ್ನುವಂತಹದ್ದಿತ್ತು. ಆದರೆ ಈಗ ಅದನ್ನ ಬದಲಾಯಿಸಿದ್ದಾರೆ. ಸುಮಾರು 2 ಗಂಟೆಗೆ 2 ಗಂಟೆಗಿಂತ ಮೊದಲೇ ಹೊರಟರೂ ಕೂಡ ಅಚ್ಚರಿ ಇಲ್ಲ. ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇರುವಂತಹದ್ದು, ಅವರ ಬಂಧು ಮಿತ್ರರು, ಸ್ನೇಹಿತರು, ಸಹೋದ್ಯೋಗಿಗಳು ಆಗಮಿಸ್ತಾ ಇರುವಂತದ್ದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಮ್ಮೊಂದಿಗೆ ಕ್ಯಾಮರಾದಲ್ಲಿ ಎಲ್ಲರೂ ಕೂಡ ಬಹಳ ಶ್ರಮವಹಿಸಿ ದುಡಿತಾ ಇದ್ದಾರೆ. ಮಂಜೇಶ್ ಜಾರ್ಮಾಡಿ ಅವರು, ಕೀರ್ತಿ ಅವರು, ಕುಶಲಪ್ಪ ಅವರು, ಸುಮನ್ ರವರು, ಸುದರ್ಶನ್ ರವರು, ಹೀಗೆ ದಿವಾಕರ್, ಗೌತಮ್, ನಿಶಾಂತ್, ಸಂದೀಪ್, ಪುಷ್ಪರಾಜ್ ಶೆಟ್ಟಿ, ಸುವೀರ್, ರೂಪೇಶ್, ಜಾರಪ್ಪ, ಮಂಜುನಾಥ್, ಹೀಗೆ ಪಿಂಟೋ ಎಲ್ಲರೂ ಕೂಡ ಫೀಲ್ಡ್ ನಲ್ಲಿದ್ದಾರೆ. ಬಹಳ ಮುತುವರ್ಜಿ ವಹಿಸಿಕೊಂಡು ಎಲ್ಲ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸೇರಿರುವಂತಹ ಜನಸಾಗರವನ್ನ ಒಂದು ಕಡೆ ತೋರಿಸ್ತಾ ಇದ್ದೀವಿ.
ವಸಂತ ಬಂಗೇರರ ಅಂತಿಮ ದರ್ಶನಕ್ಕೆ ಬಂದಿರುವಂತಹ ಜನಸಾಗರ. ಮತ್ತೊಂದು ಕಡೆ ವಸಂತ ಬಂಗೇರರ ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ಅಂತಿಮ ಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗುವಂತಹ ಬಂಧು ಮಿತ್ರರು, ಸ್ನೇಹಿತರು, ಸಹೋದ್ಯೋಗಿಗಳು ಎಲ್ಲರೂ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪಾದಯಾತ್ರೆಯ ಮೂಲಕ ಸಾಗ್ಲಿಕ್ಕೆ. ನಾವೀಗ ಬೆಳ್ತಂಗಡಿಯ ಸರ್ಕಾರಿ ತಾಲೂಕು ಕ್ರೀಡಾಂಗಣದಲ್ಲಿದ್ದೇವೆ. ಈ ತಾಲೂಕು ಕ್ರೀಡಾಂಗಣದಿಂದ ಇನ್ನೇನು ಕೆಲವು ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭವಾಗಲಿದೆ. ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ವಸಂತ ಬಂಗೇರ ಅಭಿಮಾನಿಗಳು ಇದೀಗ ಪಾದಯಾತ್ರೆಗೆ ಸರ್ವ ಸನ್ನದ್ಧರಾಗಿ ನಿಂತಿದ್ದಾರೆ. ಪಾದಯಾತ್ರೆಗೆ ಸರ್ವ ಸನ್ನದ್ಧರಾಗಿ ನಿಂತಿರುವಂತಹದ್ದು. ಅಭಿಮಾನಿ ವೃಂದ, ಬಂಧುವರ್ಗ, ಮಿತ್ರವರ್ಗ ಎಲ್ಲವೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ಈಗ ಈ ಒಂದು ವಿಶೇಷ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅಂತಿಮ ಯಾತ್ರೆ ಆರಂಭ ಆಗ್ತಾ ಇದೆ. ಅಂತಿಮ ಯಾತ್ರೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳು ಆಗಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಆರಂಭವಾಗಲಿಕ್ಕಿದೆ. ನೇರವಾಗಿ ಇಲ್ಲಿಂದ ಮದ್ದಡ್ಕದ ತನಕ ತೆರಳಿ ಆನಂತರ ಇಲ್ಲಿಂದ ಸುಮಾರು ಹಳೆಕೋಟೆ ತನಕ ತೆರಳಿ ಆನಂತರ ಮದ್ದಡ್ಕ ತನಕ ತೆರಳಲಿಕ್ಕಿದೆ. ಇದೀಗ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಈಗಾಗಲೇ ಅಂತಿಮ ಯಾತ್ರೆಯ ವಾಹನಕ್ಕೆ ಪಾರ್ಥಿವ ಶರೀರವನ್ನ ಇಡಲಾಗ್ತಾ ಇದೆ. ಅಂತಿಮ ಯಾತ್ರೆಯ ವಾಹನಕ್ಕೆ ಪಾರ್ಥಿವ ಶರೀರವನ್ನ ಇಡಲಾಗ್ತಾ ಇದೆ. ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಯಾವ ರೀತಿಯಾಗಿ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂತಹದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಪಾದಯಾತ್ರೆಯ ಮೂಲಕ ಸಾಗಲಿರುವಂತಹ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ನಾವು ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ. ಇದೀಗ ಸಕಲ ಸಿದ್ಧತೆಗಳು ಪೂರ್ಣಗೊಂಡು ಅಂತಿಮ ಯಾತ್ರೆಗೆ ಸಿದ್ಧತೆಗಳಾಗಿವೆ. ಇದೀಗ ಅಂತಿಮ ಯಾತ್ರೆಯ ವಾಹನಕ್ಕೆ ಪಾರ್ಥಿವ ಶರೀರವನ್ನ ಇಟ್ಟು ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಬೆಳ್ತಂಗಡಿಯ ಮುತ್ಸದ್ದಿ ರಾಜಕಾರಣಿ ವಸಂತ ಬಂಗೇರರ ಅಂತಿಮ ಯಾತ್ರೆಯ ಕ್ಷಣ ಇದು. ಅಂತಿಮ ಯಾತ್ರೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂತಿಮ ಯಾತ್ರೆ ಕ್ಷಣಗಣನೆ ಆರಂಭವಾಗಿದೆ. ಇದೀಗ ಅಂತಿಮ ಯಾತ್ರೆಯ
ವೆಹಿಕಲ್ ನಲ್ಲಿ ಪಾರ್ಥಿವ ಶರೀರವನ್ನ ಇಡಲಾಗಿರುವಂತದನ್ನ ತಾವೀಗ ನೋಡ್ತಾ ಇದ್ದೀರಿ. ಅಂತಿಮ ಯಾತ್ರೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈಗಲೂ ಕೂಡ ಜನರು ಈ ಒಂದು ಮೈದಾನದತ್ತ ಧಾವಿಸಿ ಬರ್ತಾ ಇರುವಂತಹದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಆದರೆ ಅವರ ಪಾರ್ಥಿವ ಶರೀರದ ದರ್ಶನ ಈಗ ಗಾಡಿಯಲ್ಲಿ ನೋಡಬೇಕು. ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳು ಆಗ್ತಾ ಇರುವಂತದ್ದು, ಸಕಲ ಸಿದ್ಧತೆಗಳು ಪೂರ್ಣ ಆಗಿಕೊಂಡಿದೆ. ಇದೀಗ ಅಂತಿಮ ಯಾತ್ರೆ ಆರಂಭವಾಗ್ಲಿಕ್ಕಿದೆ. ಶರೀರದ ಅಂತಿಮ ಯಾತ್ರೆ ಕೆಲವೇ ಕ್ಷಣಗಳಲ್ಲಿ ಹೊರಡಲಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿ ಮಾನ್ಯ ವಸಂತ ಮುನಿಯವರಿಗೆ ತಮ್ಮ ಗೌರವವನ್ನು ಸಲ್ಲಿಸಬೇಕಾಗಿ ಕಳಕಳಿಯಿಂದ ವಿನಂತಿಸುತ್ತಿದ್ದೇವೆ. ಒಂದು ನಿಮಿಷ ವಿಶ್ರಾಂತಿ ಹೋಗೋಣ. ವಸಂತ ಮುನಿಯವರು ಜೀವಮಾನ ಇಡೀ ನಮಗೊತ್ತಿದ್ದಾರೆ. ನಾವು ಒಂದು ನಿಮಿಷ ಹೋಗುವ ಮೂಲಕ ಸಲ್ಲಿಸೋಣ. ದಯವಿಟ್ಟು ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಭಾಗಿಸಬೇಕು. ಯಾರು ಕೂಡ ಮೆರವಣಿಗೆ ಅಡ್ಡದಿರಬಾರದು. ಮನೆಯವರೆಗೆ ಮಾನ್ಯ ವಸಂತ ಬಂಗೇರರ ಪಾರ್ಥಿವ ಶರೀರವನ್ನು ಹೊತ್ತ ವಾಹನದ ಮೆರವಣಿಗೆಯು ಇದೀಗ ಸೀದ ಹೊರಡಲಿದೆ. ಎಲ್ಲರೂ ಕೂಡ ಭಾಗವಹಿಸಿ ಮಾನ್ಯ ಬಂಗೇರರಿಗೆ ಗೌರವ ಸಲ್ಲಿಸಬೇಕಾಗಿ ಕಳಕಳಿಯಿಂದ ಬೆಳ್ತಂಗಡಿಯ ಮಾಜಿ ಶಾಸಕ ಜನನಾಯಕ ಮಾನ್ಯ ಶ್ರೀ ವಸಂತ ಬಂಗೇರರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯಿಂದ ಇದೀಗ ಆರಂಭವಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಶಿಸ್ತಿನಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿ
ಬಂಗೇರ್ ಅವರ ಅಂತ್ಯಕ್ರಿಯೆ ಹಿನ್ನೆಲೆಯಲ್ಲಿ ಅಂತಿಮ ಯಾತ್ರೆ ಈಗ ಆರಂಭಗೊಂಡಿದೆ. ಬೆಳ್ತಂಗಡಿಯ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಿದಂತಹ ಬಳಿಕ ಇದೀಗ ಅವರ ಮನೆಯತ್ತ ಈಗ ತಾಲೂಕು ಮೈದಾನದಿಂದ, ಬೆಳ್ತಂಗಡಿಯ ತಾಲೂಕು ಮೈದಾನದಿಂದ ಅಂತಿಮ ಯಾತ್ರೆ, ವಸಂತ ಬಂಗೇರರವರ ಅಂತಿಮ ಯಾತ್ರೆ. ಬೆಳ್ತಂಗಡಿಯ ರಾಜಕೀಯ ಹುಲಿ ವಸಂತ ಬಂಗೇರರವರ ಅಂತಿಮ ಯಾತ್ರೆಯನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಪ್ರಭಾವಿ ಮತ್ತು ಧೀಮಂತ ನಾಯಕರಾಗಿ ಗುರುತಿಸಿಕೊಂಡಿದ್ದ ಹಾಗೂ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿದ್ದ ಕೆ ವಸಂತ ಬಂಗೇರರವರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅಂತಿಮ ಯಾತ್ರೆಯ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಸಂಪೂರ್ಣ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಇಂದು ಬೆಳಗ್ಗೆ ಬೆಳಗ್ಗಿನ ಜಾವ 3 ಗಂಟೆಗೆ ಬೆಂಗಳೂರಿನಿಂದ ಆಗಮಿಸಿದ್ದಂತಹ ಪಾರ್ಥಿವ ಶರೀರ ಬೆಳಗ್ಗೆ ಧಾರ್ಮಿಕ ವಿಧಿವಿಧಾನಗಳಿಗಾಗಿ ಮನೆಯಲ್ಲಿ ಇರಿಸಲಾಗಿತ್ತು. ತದನಂತರ ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಪಾರ್ಥಿವ ಶರೀರವನ್ನ ತಾಲೂಕು ಕ್ರೀಡಾಂಗಣದಲ್ಲಿ ಇರಿಸಲಾಗಿತ್ತು. ಇದೀಗ ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ತಾಲೂಕು ಕ್ರೀಡಾಂಗಣದಿಂದ ಆರಂಭಗೊಂಡು ಅವರ ಹಳೆಕೋಟೆಯಲ್ಲಿರುವಂತಹ ಸುಪ್ರಭಾತ ಮನೆಯವರೆಗೂ ಪಾದಯಾತ್ರೆಯಲ್ಲಿ ಸಾಗಿ ತದ ಬಳಿಕ ಕೇದೆ ಅವರ ಮನೆ ತನಕ ವೇಗವಾಗಿ ಸಾಗ್ಲಿಕ್ಕಿದೆ. ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಪಾದಯಾತ್ರೆಯ ಮೂಲಕ ಸಾಗ್ತಾ ಇರುವಂತ ದೃಶ್ಯಾವಳಿಗಳು ಯಾವ ರೀತಿಯಾಗಿ ವಸಂತ ಬಂಗೇರವರ ಅಂತಿಮ ಯಾತ್ರೆಯಲ್ಲಿ
ಪಾದಯಾತ್ರೆಯಲ್ಲಿ ವಿದ್ಯಾರ್ಥಿಗಳು, ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ವಸಂತ ಬಂಗೇರ್ರವರ ಅಂತಿಮ ದರ್ಶನವನ್ನ ಪಡೆದು ಪಾದಯಾತ್ರೆಯಲ್ಲಿ ಸಾಗುತ್ತಿರುವಂತಹ ಸಹಸ್ರಾರು ಮಂದಿಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರಮುಖರು, ಬೇರೆ ಬೇರೆ ಕ್ಷೇತ್ರದ ಪ್ರಮುಖರು, ಬಹಳ ವಿಶೇಷವಾಗಿ ಅವರ ಒಡನಾಡಿಗಳು, ಅವರ ಬಂಧುವರ್ಗ, ಅವರ ಸ್ನೇಹಿತರು, ಅವರಿಂದ ಉಪಕಾರವನ್ನ ಪಡೆದವರು, ಅವರಿಂದ ಹಲವಾರು ರೀತಿಯ ಕೆಲಸಗಳನ್ನ ಪಡೆದವರು ಎಲ್ಲರೂ ಕೂಡ ಇದ್ದಾರೆ. ಪಕ್ಷಾತೀತವಾಗಿ ಇಲ್ಲಿ ಅವರ ಅಭಿಮಾನಿ ವೃಂದ ಬಂದು ಸೇರಿರುವಂತಹದ್ದು. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ವೈಭವದ ಪಾದಯಾತ್ರೆಯ ದೃಶ್ಯಾವಳಿಗಳು. ಮತ್ತೊಂದು ಕಡೆಯಿಂದ ಅವರ ಅಂತಿಮ ಯಾತ್ರೆ ಎನ್ನುವಂತಹ ಬೇಸರ, ಅದರ ಜೊತೆಗೆ ಅವರನ್ನ ಅಂತಿಮವಾಗಿ ನಾವು ಗೌರವಯುತವಾಗಿ ಕಳುಹಿಸಿಕೊಡ್ಬೇಕು, ವಸಂತ ಬಂಗೇರ್ರಿಗೆ ಸಲ್ಲಬೇಕಾದ ಗೌರವ ಸಲ್ಲಬೇಕು ಅನ್ನುವಂತಹದನ್ನ ಅನ್ನುವ ಉದ್ದೇಶದೊಂದಿಗೆ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿ ವೃಂದ ಸೇರಿರುವಂತಹದ್ದು. ಎಲ್ಲರೂ ಕೂಡ ಈ ವೈಭವದ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗಿರುವಂತಹ ಮಾಹಿತಿಯ ಪ್ರಕಾರ ಈ ಪಾದಯಾತ್ರೆ ಬಸ್ ಸ್ಟ್ಯಾಂಡಿನ ಮುಂಭಾಗದಿಂದ ಸಾಗಿ ಎಡಭಾಗಕ್ಕೆ ತೆರಳಿ ಮತ್ತೆ ಮಡಂತ್ಯಾರ್ ಮಾರ್ಗವಾಗಿ ಸಾಗ್ಲಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ಇದೀಗ ತಾಲೂಕು ಮೈದಾನವನ್ನ ಬಿಟ್ಟು ಸುಮಾರು 200 ಮೀಟರ್ನಷ್ಟು ದೂರ ಪಾದಯಾತ್ರೆ ಆರಂಭವಾಗಿದೆ. ಇದು ಅಂತಿಮ ಯಾತ್ರೆ. ಅಂತಿಮ ಯಾತ್ರೆಯಲ್ಲಿ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಅವರನ್ನ ಬೀಳ್ಕೊಡಲು ಸೇರಿದ್ದಾರೆ. ಅಪಾರ ಸಂಖ್ಯೆ, ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಬಂಧುವರ್ಗ ಎಲ್ಲರೂ ಕೂಡ ಸೇರಿರುವಂತದನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತದನ್ನ ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ರಾಜಕೀಯ ಸಂತ ಅನ್ನುವಂತಹ ಹೆಸರನ್ನೂ ಕೂಡ ಪಡೆದಿರುವಂತಹ ವಸಂತ ಬಂಗೇರರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಮೇ 8 ಅಂದ್ರೆ ನಿನ್ನೆ ಸಂಜೆ 4 ಗಂಟೆಯ ಸುಮಾರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಸಂತ ಬಂಗೇರರು ಕೊನೆಯುಸಿರೆಳೆದಿದ್ದಾರೆ. ಇತ್ತೀಚೆಗೆ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿದ ಹಿನ್ನೆಲೆಯಲ್ಲಿ ವಸಂತ ಬಂಗೇರ್ ಅವರಿಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಮೇ 8ರಂದು ಸಂಜೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಕುವೆಟ್ಟು ಗ್ರಾಮದ ಖೇದೆ ಸುಬ್ಬ ಪೂಜಾರಿ ದೇವಕಿ ಮುಗ್ಗಗುತ್ತು ದಂಪತಿಯ ಪ್ರಥಮ ಪುತ್ರನಾಗಿ 1946ರ ಜನವರಿ 15ರಂದು ಜನಿಸಿದ್ದ ವಸಂತ ಬಂಗೇರರವರು ಶಾಲೆಗೆ ಹೋಗುತ್ತಲೇ ಕೃಷಿ ಕೆಲಸಗಳನ್ನೂ ಕೂಡ ಮಾಡ್ತಾ ಇದ್ರು. 1ರಿಂದ 5ನೇ ತರಗತಿವರೆಗೆ ಕುವೆಟ್ಟಿನ ಶಾಲೆಯಲ್ಲಿ ಓದಿದವರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುವೆಟ್ಟು, 6ರಿಂದ 10ನೇ ತರಗತಿಯವರೆಗೆ ಬೆಳ್ತಂಗಡಿಯ ಬೋರ್ಡ್ ಹೈಸ್ಕೂಲ್, ಈಗಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮೂಲ್ಕಿ ಹಾಗೂ ಉಜಿರೆಯ SGM ಕಾಲೇಜುಗಳಲ್ಲಿ 1962ರಲ್ಲಿ PUC ವರೆಗೆ ಓದಿದ್ರು. ನಂತರ ಅನಿವಾರ್ಯ ಕಾರಣಗಳಿಂದ ವಿದ್ಯಾಭ್ಯಾಸ ಮುಂದುವರಿಸುವುದು ಅವರಿಗೆ ಸಾಧ್ಯವಾಗಿರಲಿಲ್ಲ. ವಸಂತ ಬಂಗೇರ ಅವರದ್ದು ಭೂಮಾಲೀಕರ ಹಿನ್ನೆಲೆಯುಳ್ಳಂತ ಕುಟುಂಬ. ಪಟೇಲರಾಗಿದ್ದ ಖೇದೆ ಸುಬ್ಬ ಪೂಜಾರಿ ವಸಂತ ಬಂಗೇರ್ ಅವರ ತಂದೆ ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದರಿಂದ ಸಾರ್ವಜನಿಕ ಜೀವನ ವಸಂತ ಬಂಗೇರ್ರಿಗೂ ಬಳುವಳಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ಕೃಷಿ ಹಿನ್ನೆಲೆಯೂ ಇದ್ದುದರಿಂದ ಆ ನಂಟು ಬಂಗೇರ್ರಲ್ಲಿ ಮುಂದುವರಿಯಿತು. ವಸಂತ ಬಂಗೇರ್ ಅವರ ತಾಯಿ ದೇವಕಿ ಬಂಟ್ವಾಳ ತಾಲೂಕಿನ ಬಡಕಜೆಕಾರು ಗ್ರಾಮದ ಪಾದಮನೆಯವರು. ಆ ಕಾಲದಲ್ಲಿ ಬಿಲ್ಲವ ಸಮುದಾಯದಲ್ಲಿ ಪಾದಮನೆ ಅಂದರೆ ಪ್ರಸಿದ್ಧ ಗುತ್ತಿನ ಮನೆಯಾಗಿತ್ತು. 1974ರಲ್ಲಿ ಕುವೆಟ್ಟು ಖೇದೆ ಹೊಸ ಮನೆಯಲ್ಲಿ ವಸಂತ ಬಂಗೇರರು ಮಂಗಳೂರಿನ ಸುಜಿತಾ ವಿ ಬಂಗೇರ ಅವರನ್ನ ವಿವಾಹವಾದ ದಂಪತಿಗೆ 2 ಪುತ್ರಿಯರು. ಹಿರಿಯ ಮಗಳು ಪ್ರೀತಿತಾ ಪದವೀಧರೆಯಾಗಿದ್ದು,
ಉದ್ಯಮಿ ಧರ್ಮ ವಿಜಯ್ ಅವರನ್ನ ವಿವಾಹವಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಎರಡನೇ ಪುತ್ರಿ ಬಿನುತಾ ಬಂಗೇರ ಅವರು ಇಂಜಿನಿಯರ್ ಸಂಜೀವ ಕಣೇಕಲ್ ಅವರನ್ನ ವಿವಾಹವಾಗಿ 20 ವರ್ಷ ಅಮೆರಿಕದಲ್ಲಿ ನೆಲೆಸಿದ್ರು. ಪ್ರಸ್ತುತ ಅವರೂ ಕೂಡ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಸಹೋದರ ಸಹೋದರಿಯರು ಸುಬ್ಬ ಪೂಜಾರಿ, ದೇವಕಿ ದಂಪತಿಯ ಪ್ರಥಮ ಪುತ್ರ ವಸಂತ ಬಂಗೇರ, ನಂತರ ಕ್ರಮವಾಗಿ ಮಾಜಿ ಶಾಸಕ ಕೆ ಪ್ರಭಾಕರ ಬಂಗೇರ, ಶಾರದಾ ರಮೇಶ್ ಬಂಗೇರ, ಕೆ ನೇಮಿರಾಜ ಬಂಗೇರ, ಜಯರಾಮ್ ಬಂಗೇರ, ಮೋಹನ ಬಂಗೇರ ಜನಿಸಿದ್ರು. ಸುಬ್ಬ ಪೂಜಾರಿ ಅವರಿಗೆ ದೇವಕಿ ಎರಡನೇ ಪತ್ನಿ. ಅದಕ್ಕೂ ಮೊದಲು ಸುಬ್ಬ ಪೂಜಾರಿ ಅವರು ಹೊನ್ನಮ್ಮ ಅವರನ್ನ ವರಿಸಿದ್ರು. ಅವರಿಗೆ ಶಾಂತಮ್ಮ, ಕೆಜಿ ಬಂಗೇರ, ಮಾಜಿ ಶಾಸಕ ಕೆ ಚಿದಾನಂದ ಎಂಬ ಮಕ್ಕಳಿದ್ರು. ವಸಂತ ಬಂಗೇರರು 5 ಬಾರಿ ಶಾಸಕರಾಗುವ ಮೊದಲು ರಾಜಕೀಯದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡವರು. ಬಂಗೇರರ ರಾಜಕೀಯ ಪ್ರವೇಶಕ್ಕೆ ಪ್ರಮುಖ ಕಾರಣ ಅವರ ಅಣ್ಣ ವಕೀಲರಾಗಿದ್ದ ಚಿದಾನಂದ ರವರಾಗಿದ್ದಾರೆ. ಬೆಳ್ತಂಗಡಿಯಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಯ ಸಮರ್ಥ ಸ್ಪೀಕರ್ಗಳಲ್ಲಿ ಒಬ್ಬರೆಂದು ಹೆಸರು ಮಾಡಿದ್ದ ವೈಕುಂಠ ಬಾಳಿಗ 1967ರಲ್ಲಿ ನಿಧನರಾದ ನಂತರ ಮುಂದಿನ ಚುನಾವಣೆಯಲ್ಲಿ ಬಿಲ್ಲವ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂದು ತೀರ್ಮಾನವಾಗಿತ್ತು. ಆಗ ಚಿದಾನಂದರಿಗೆ ಸ್ಪರ್ಧಿಸುವ ಅವಕಾಶ ಲಭಿಸಿತ್ತು. ಅವರ ಪರವಾಗಿ ವಸಂತ ಬಂಗೇರ ಚುನಾವಣಾ ಪ್ರಚಾರಕ್ಕೆ ಇಳಿಯುವುದರೊಂದಿಗೆ ಅವರ ರಾಜಕೀಯ ಜೀವನವು ಆರಂಭಗೊಂಡಿತು. ಆ ಚುನಾವಣೆಯಲ್ಲಿ ಚಿದಾನಂದರು ಗೆದ್ದು ಶಾಸಕರು ಆಗಿದ್ದರು. 1972ರಲ್ಲಿ ಕುವೆಟ್ಟು ಗ್ರಾಮ ಪಂಚಾಯಿತಿಯ ಚುನಾವಣೆ ಘೋಷಣೆಯಾದಾಗ ವಸಂತ ಬಂಗೇರ ಅವಿರೋಧ ಸದಸ್ಯರಾಗಿದ್ದಲ್ಲದೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದರು. ನಂತರ 1982-83ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯಾಗಿ ಎಲ್ಲ ವಿರೋಧ ಪಕ್ಷಗಳ ಸಹಕಾರದೊಂದಿಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿ ವಿಧಾನಸಭೆಗೆ ಪ್ರಪ್ರಥಮ ಬಾರಿಗೆ ಪ್ರವೇಶಿಸಿದ್ದರು. ಎರಡನೇ ಬಾರಿ ಶಾಸಕರಾಗಿ 1985ರಲ್ಲೂ ಬಿಜೆಪಿಯಿಂದಲೇ ಗೆಲುವನ್ನ ಸಾಧಿಸಿದ್ದರು. ಬದಲಾದ ರಾಜಕೀಯ ಸ್ಥಿತ್ಯಂತರದಲ್ಲಿ 1989ರಲ್ಲಿ ಜನತಾದಳದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ ಬಂಗೇರ ಸೋಲುಂಟು. ಆದರೆ 1994ರಲ್ಲಿ ಗೆಲುವು ಸಾಧಿಸಿ JH ಪಟೇಲರ ಸರ್ಕಾರದಲ್ಲಿ ಮುಖ್ಯ ಸಚೇತಕರಾಗಿ ನೇಮಕಗೊಂಡರು. ನಂತರ 2008ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದ ಅವರು 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. 2013ರ ಚುನಾವಣೆಯಲ್ಲೂ ಗೆಲುವು ಅವರದ್ದಾಯಿತು. ಆಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಣ್ಣ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿ ಅವರು ನೇಮಕಗೊಂಡರು. 2018ರಲ್ಲಿ ಕೊನೆಯ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ ಅವರು ಹರೀಶ್ ಪೂಂಜಾರ್ ಎದುರು ಸೋಲುಂಡರು. ತಾವೀಗ ನೋಡ್ತಾ ಇರುವಂತಹ ದೃಶ್ಯ ಬಂಗೇರರು ಬಹಳಷ್ಟು ಜನರಿಗೆ ನೆರವಾಗಿರುವಂತಹ ಬೆಳ್ತಂಗಡಿಯ ಹೃದಯ ಭಾಗದ ದೃಶ್ಯ. ಬಂಗೇರರು ನಿತ್ಯ ಓಡಾಡುವಂತಹ ಪ್ರದೇಶದ ದೃಶ್ಯ. ಬಂಗೇರರು ನಿತ್ಯ ಓಡಾಡುತ್ತಿದ್ದಂತಹ ಜಾಗದ ದೃಶ್ಯ. ಬಂಗೇರರು ನಿತ್ಯ ತನ್ನ ರಾಜಕಾರಣ ಮಾಡ್ತಾ ಇದ್ದಂತಹ ಬಸ್ ಸ್ಟ್ಯಾಂಡಿನ ದೃಶ್ಯ. ಬಸ್ ಸ್ಟ್ಯಾಂಡಿನಲ್ಲಿ ಇದ್ದುಕೊಂಡು ಬಸ್ ಸ್ಟ್ಯಾಂಡಿನಲ್ಲೇ ಇದ್ದುಕೊಂಡು ರಾಜಕೀಯವನ್ನ ಮಾಡಿ ಹಲವರ ನೆರವಿಗೆ ದಾಪುಗಾಲಿಟ್ಟು ಹಲವಾರು ಬಡವರ ನೆರವಿಗೆ ಮುಂದಾಗಿರುವಂತಹ ಧೀಮಂತ ರಾಜಕಾರಣಿ ವಸಂತ ಬಂಗೇರರವರು ಇದೀಗ ಮಿನಿ ವಿಧಾನಸೌಧದ ಮುಂಭಾಗವಾಗಿ ಸಾಗಿ ಅವರ ಕಾರ್ಯಕ್ಷೇತ್ರ ಗುರುನಾರಾಯಣ ಸೇವಾ ಸಂಘದ ಕಟ್ಟಡದ ಮುಂಭಾಗಕ್ಕೆ ಮೆರವಣಿಗೆ ಸಾಗ್ತಾ ಇದೆ. ಬಂಗೇರರದ್ದು ದೇಹ ಎಲ್ಲಿ ಇದ್ದರೂ ಕೂಡ ಮನಸ್ಸು ಅವರದ್ದು ಕಚೇರಿಯಲ್ಲಿ ಇರ್ತಾ ಇತ್ತು ಅನ್ನುವಂಥ ಮಾತುಗಳಿದ್ದಾವೆ. ಯಾಕೆಂತಂದ್ರೆ ಬಂಗೇರರು ಸದಾ ಜನರ ಪರ, ಜನರ ಆಶೋತ್ತರಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ, ಜನರ ಕಷ್ಟಗಳನ್ನ ಕೇಳುವ ನಿಟ್ಟಿನಲ್ಲಿ ಸದಾ ಲಭ್ಯರಾಗ್ತಾ ಇದ್ರು. ಎಲ್ಲ ಯಾರು ಬಂದರೂ ಕೂಡ ಅವರ ಕಚೇರಿಗೆ ಬಂದು ಮಾತನಾಡಿಸ್ಬೋದಿತ್ತು, ಅವರು ಸಿಗ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅವರು ಸಂಪೂರ್ಣವಾಗಿ ಕಚೇರಿಯಲ್ಲಿ ಇರ್ತಾ ಇದ್ರು. ಈಗ ಆ ಕಚೇರಿಯತ್ತ ಸಾಗ್ತಾ ಇರುವಂತಹ ದೃಶ್ಯ ಬೆಳ್ತಂಗಡಿಯ ಹೃದಯ ಭಾಗ ಬಸ್ ನಿಲ್ದಾಣದ ಮುಂಭಾಗಕ್ಕೆ ಸಾಗ್ತಾ ಇರುವಂತಹ ದೃಶ್ಯ. ಬಂಗೇರರು ಅವರ ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚು ಬಾರಿ ಬರ್ತಾ ಇದ್ದಂತ, ಅತಿ ಹೆಚ್ಚು ಬಾರಿ ಈ ಎಲ್ಲ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ರು, ಎಲ್ಲೇ ಇರ್ತಾ ಇದ್ರು.
ಬಂಗೇರರು ಸಿಗುವಂತಹ ಸ್ಥಳ ಇದ್ರೆ ಅದು ಗುರುನಾರಾಯಣ ಸೇವಾ ಸಂಘದ ಬಿಲ್ಡಿಂಗ್ನವರ ಕಚೇರಿ. ಆ ಕಚೇರಿಯ ಮುಂಭಾಗವಾಗಿ ಈಗ ಸಾಗ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ನಮ್ಮ ವಾಹನದ ಎರಡೂ ಬದಿಗಳಲ್ಲಿಯೂ ಕೂಡ ಸಾವಿರಾರು ಮಂದಿ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಸೇರಿರುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಅವರ ಕಚೇರಿಯ ಒಳಭಾಗದ ಕಚೇರಿಯ ಮುಂಭಾಗವಾಗಿ ಸಾಗ್ತಾ ಇರುವಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಗುರುನಾರಾಯಣ ಸೇವಾ ಸಂಘದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇವತ್ತು ಗುರುನಾರಾಯಣ ಸೇವಾ ಸಂಘದ ಕಟ್ಟಡದ ಎಲ್ಲ ವ್ಯಾಪಾರಿಗಳು ಅವರಿಗೆ ಒಂದು ಗೌರವ ಸಂದಾಯಕ್ಕಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಇದೀಗ ಅಂತಿಮ ಯಾತ್ರೆ. ಮಾಜಿ ಶಾಸಕ 5 ಬಾರಿ ಬೆಳ್ತಂಗಡಿಯ ಶಾಸಕರಾಗಿ ಆಯ್ಕೆಯಾಗಿರುವಂತಹ ವಸಂತ ಬಂಗೇರರವರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ವಸಂತ ಬಂಗೇರರವರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಗುರುನಾರಾಯಣ ಸೇವಾ ಸಂಘದ ಮುಂಭಾಗದಲ್ಲಿ ಆ ಒಂದು ಮಾಜಿ ಶಾಸಕ ಜನಮೆಚ್ಚಿದ ಜನನಾಯಕ ಶ್ರೀ ಕೆ ವಸಂತ ಬಂಗೇರರ ಪಾರ್ಥಿವ ಶರೀರವನ್ನು ಹೊತ್ತ ವಾಹನ ಇದೀಗ ಬಸ್ ನಿಲ್ದಾಣದಿಂದ ಮುಂದುವರೆದು ಮುಖ್ಯ ರಸ್ತೆಯನ್ನು ಕೂಡಿಕೊಳ್ತಾ ಇದೆ. ಇಲ್ಲಿಂದ ಮುಂದಕ್ಕೆ ಸಾಗಿ ಸಂತಕಟ್ಟೆ ಮಾರ್ಗವಾಗಿ ಕೆರೆಕೋಟೆಯನ್ನು ತಲುಪಲಿದೆ. ಸಾರ್ವಜನಿಕರು ವಸಂತ ಬಂಗೇರರ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿ ನೂತನ ಆತ್ಮಕ್ಕೆ ಶಿವಶಾಸನೆಯನ್ನು ಕೊಡಬೇಕಾಗಿ ಕಿವಿಯಾಗ್ತಾ ಇದ್ದದ್ದು ಇದೇ ಸ್ಥಳದಲ್ಲಿ. ಗುರುನಾರಾಯಣ ಸೇವಾ ಸಂಘದ ಮುಂಭಾಗದಲ್ಲಿ ಹಾದು ಎಡಭಾಗಕ್ಕೆ ಅಂದರೆ ಮಂಗಳೂರು ಕಡೆಗೆ ಹೋಗುವಂತಹ ರಸ್ತೆಗೆ ತೆರಳಿ ಅಲ್ಲಿಂದ ಮದ್ದಡ್ಕದ ಖೇದೆಯ ಸಮೀಪ ತನಕ ಹೋಗಿ ಅಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಿದೆ. ಇದೀಗ ಪಾದಯಾತ್ರೆಯ ಮೂಲಕ ಅಪಾರ ಅಭಿಮಾನಿಗಳ ಜೊತೆಗೆ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಬೆಳ್ತಂಗಡಿಯ ಗುರುನಾರಾಯಣ ಸೇವಾ ಸಂಘದ ಸಮೀಪಕ್ಕೆ ಬಂದು ಹಾದು ಮತ್ತೆ ಮುಖ್ಯ ರಸ್ತೆಯನ್ನ ಬಳಸಿಕೊಂಡು ಸಂತಕಟ್ಟೆ ಮಾರ್ಗವಾಗಿ ಹಳೆಕೋಟೆಯಲ್ಲಿರುವ ಅವರ ಸುಪ್ರಭಾತ ನಿವಾಸದ ತನಕ ಪಾದಯಾತ್ರೆ, ತದ ಬಳಿಕ ಮದ್ದಡ್ಕದ ಖೇದೆಯ ತನಕ ಮೆರವಣಿಗೆ ಇದು ನಡೀಲಿಕ್ಕಿದೆ. ಈ ಮೆರವಣಿಗೆಯ ದೃಶ್ಯಾವಳಿಗಳನ್ನ ಈಗ ನೀವು ನೋಡ್ತಾ ಇದ್ದೀರಿ. ದೃಶ್ಯ ವೈಭವವನ್ನ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅಪಾರ ಬಂಧು ವರ್ಗ, ಸ್ನೇಹಿತರ ವರ್ಗ ಎಲ್ಲರೂ ಕೂಡ ಭಾಗಿಯಾಗಿಕೊಂಡು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ತಾಲೂಕು ಕಂಡಂತಹ ಒಬ್ಬ ಅಪ್ರತಿಮ ನಾಯಕ ವಸಂತ ಬಂಗೇರರವರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀವಿ.
ವಸಂತ ಬಂಗೇರರವರ ಅಂತಿಮ ಯಾತ್ರೆಯ ದೃಷ್ಟಿ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಅಭಿಮಾನಿ ಬಳಗ, ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಕಾಯ್ತಾ ಇರುವಂತಹ ಅಭಿಮಾನ ಬಳಗದ ಜೊತೆಗೆ ಸಾಕ್ತಾ ಇರುವಂತಹ ದೃಶ್ಯಾವಳಿಗಳಂತ ಈಗ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಆ ಒಂದು ಮೆರವಣಿಗೆ ಸಾಕ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇರುವಂಥದ್ದು. ಬೆಳ್ತಂಗಡಿಯ ನಿಷ್ಠೂರ ರಾಜಕಾರಣಿ ವಸಂತ ಬಂಗೇರರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀವಿ. ಬೆಳ್ತಂಗಡಿಯ ಹೃದಯ ಭಾಗವನ್ನ ಹಾದು ಮುಂದೆ ಸಾಗುತ್ತಿರುವ ದೃಶ್ಯ. ಈ ಒಂದು ಮೆರವಣಿಗೆಯಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್, ಮಾಜಿ ಸಚಿವರು ಅಭಯ ಚಂದ್ರ ಜೈನ್, ಐವನ್ ಡಿಸೋಜಾ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಈ ವೈಭವದ ಮೆರವಣಿಗೆಯಲ್ಲಿ ಹಲವಾರು ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ವೈಭವದ ಮೆರವಣಿಗೆ ನಡೆಯುತ್ತಿದೆ, ಯಾವ ರೀತಿಯಾಗಿ ವೈಭವದ ಮೆರವಣಿಗೆ ಸಾಗ್ತಾ ಇದೆ ಅನ್ನುವಂಥದ್ದು. ಬೆಳ್ತಂಗಡಿಯ ಮಾಜಿ ಶಾಸಕ ವಸಂತ ಬಂಗೇರರವರ ಅಂತಿಮ ಯಾತ್ರೆ. ಬೆಳ್ತಂಗಡಿಯ ಶಾಸಕ ವಸಂತ ಬಂಗೇರರವರ ಅಂತಿಮ ಯಾತ್ರೆ. ಬೆಳ್ತಂಗಡಿಯ ಮಾಜಿ ಶಾಸಕ ವಸಂತ ಬಂಗೇರರವರ ಅಂತಿಮ ಯಾತ್ರೆ. ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿರುವಂತಹ ಅಪಾರ ಬಂಧು ಮಿತ್ರ ಅಭಿಮಾನಿಗಳು ಎಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಬಂಧು ಮಿತ್ರರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಜನಸಾಗರವನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿ ವೃಂದ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಕಲ್ಲಡ್ಕ ಪ್ರಭಾಕರ್ ಭಟ್ ಸುದ್ದಿಯೊಂದಿಗೆ ಮಾತನಾಡುತ್ತಾ, ನಾನು ಅದ್ಯಾವಾಗಲೂ ವಸಂತ ಬಂಗೇರರನ್ನ ಹುಲಿ ಅಂತ ಕರೆದಿದ್ದೆ. ಯಾಕೆಂತಂದ್ರೆ ಅವರೊಬ್ಬ ಛಲದಂಕ ಮಲ್ಲ ಅನ್ನುವಂತಹದನ್ನ ಸುದ್ದಿಯ ಜೊತೆ ಮಾತನಾಡ್ತಾ ಬಣ್ಣಿಸಿದ್ರು. ಅವರು ಹಿಡಿದ ಕೆಲಸವನ್ನ ಮಾಡಿ ಮುಗಿಸುವುದರಲ್ಲಿ ನಿಸ್ಸೀಮ. ಅವರು ಪಟ್ಟು ಹಿಡಿದರೆ ಆ ಕೆಲಸ ಮಾಡದೆ ಮುಗಿಸೋದಿಲ್ಲ ಅನ್ನುವಂಥದ್ದನ್ನ ಕೂಡ ತಿಳಿಸಿ ಅಂತಿಮ ದರ್ಶನವನ್ನ ಮಾಡಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಬಂದಂತಹ ಕಾರ್ಯಕರ್ತರು, ಅಭಿಮಾನಿಗಳು ಈ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾದರು. ಆ ಎಲ್ಲ ಮತ್ತು ಮೂಜಿ ಮಾರ್ಗ ಅನ್ನುವಂತಹ ಹೆಸರಿಂದಲೇ ಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ಸ್ಥಳ. ಆ ಸ್ಥಳದ ಸಮೀಪದಿಂದ ಹಾದು ಹೋಗ್ತಾ ಇದ್ದಾವೆ. ಬಹಳ ವೈಭವದ ದಿಂದ ಅವರನ್ನ ಕಳುಹಿಸಿಕೊಡಬೇಕು, ಅವರಿಗೊಂದು ಅಂತಿಮ ವಿದಾಯವನ್ನ ಗೌರವ ಪೂರ್ವಕವಾಗಿ ಕೊಡಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಲಾಗಿದೆ. ಬಹಳ ವಿಶೇಷವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದಾರೆ. ತಾವೀಗ ನೋಡ್ತಾ ಇದ್ದೀರಿ ಆಂಬ್ಯುಲೆನ್ಸಿನ ಒಳಭಾಗದ ದೃಶ್ಯ. ಆಂಬ್ಯುಲೆನ್ಸ್ನ ಒಳಭಾಗದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಡೆ ಪಾದಯಾತ್ರೆ, ಮತ್ತೊಂದು ಕಡೆ ಆಂಬ್ಯುಲೆನ್ಸ್ನ ಒಳಭಾಗದ ದೃಶ್ಯವನ್ನು ಈಗ ನೋಡ್ತಾ ಇದ್ದೀವಿ. ವಸಂತ ಬಂಗೇರರ ಅಂತಿಮ ಯಾತ್ರೆಯ ನೇರ ಪ್ರಸಾರವನ್ನ ತಾವೀಗ ನೋಡ್ತಾ ಇರುವಂತಹದ್ದು.
ಬೆಳ್ತಂಗಡಿಯ ಹೃದಯ ಭಾಗವಾಗಿರುವಂತಹ ಬಸ್ ಸ್ಟ್ಯಾಂಡ್ ಅನ್ನ ದಾಟಿ ಮೂಚಿ ಮಾರ್ಗವನ್ನ ದಾಟಿ ಇದೀಗ ಸಂತೆಕಟ್ಟೆ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ದೀವಿ. ಬಹಳ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಅವರ ಬಂಧುವರ್ಗ, ಅವರ ಮಿತ್ರರು, ಅವರ ಸಹೋದ್ಯೋಗಿಗಳು, ರಾಜಕೀಯ ಮಿತ್ರರು ಎಲ್ಲರೂ ಕೂಡ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ನೋಡ್ತಾ ಇರುವಂತಹದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗಿಯಾಗಿರುವಂತಹ ಅಪಾರ ಬಂಧು ಮಿತ್ರರು, ಅವರ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಇದೀಗ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಅದ್ಧೂರಿಯಾಗಿ ಅವರನ್ನ ಗೌರವ ಪೂರ್ವಕವಾಗಿ ಕಳುಹಿಸಿಕೊಡ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತ ಮಿತ್ರರು, ಅವರ ಅಭಿಮಾನಿಗಳು ನಿಷ್ಪಕ್ಷಪಾತವಾಗಿ ಇಲ್ಲಿ ಸೇರಿದ್ದಾರೆ. ಬಹಳಷ್ಟು ಜನ ನಮ್ಮ ಜೊತೆಗೆ ಮಾತನಾಡ್ತಾ ನಮಗೆ ಅವರು ಈ ರೀತಿ ಹೆಲ್ಪ್ ಮಾಡಿದ್ದಾರೆ, ನಮಗೆ ಆ ರೀತಿ ಹೆಲ್ಪ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರಿಗೆ ಯಾವ ರೀತಿಯಾಗಿ ಸಹಾಯವನ್ನ ಮಾಡಲಾಗಿದೆ, ಆ ರೀತಿಯಾದಂತಹ ಅವರ ಸಹಾಯ ಹಸ್ತ ಚಾಚಿದ ರೀತಿಯನ್ನ ನೆನಪಿಸಿಕೊಳ್ಳುವಂತಹದ್ದನ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಗೌರವ ಪೂರ್ವಕವಾದಂತಹ ವಿದಾಯವನ್ನ ನೀಡ್ತಾ ಇರುವಂತದ್ದು ತಾವೀಗ ನೋಡ್ತಾ ಇದ್ರಿ. ಗೌರವ ಪೂರ್ವಕವಾದ ವಿದಾಯ. ಬೆಳ್ತಂಗಡಿಯ ಮಾಜಿ ಶಾಸಕ ವಸಂತ ಬಂಗೇರರಿಗೆ ಗೌರವ ಪೂರ್ವಕ ವಿದಾಯ. ಅಪಾರ ಜನರು ಸೇರಿ ಈ ವಿದಾಯವನ್ನ ನೀಡ್ತಾ ಇದ್ದಾರೆ, ಬೀಳ್ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ನೀವು ನಮ್ಮನ್ನು ಅಗಲಿರಬಹುದು, ಆದರೆ ನೀವು ಹಾಕಿಕೊಟ್ಟ ಮಾರ್ಗ ನಮಗೆ ದಾರಿದೀಪ, ನೀವು ಮಾಡಿಕೊಟ್ಟ ಕೆಲಸ ನಮಗೆ ಆಧಾರ, ನೀವು ನಮ್ಮನ್ನ ಉಳಿಸಿದ್ದೀರಿ, ನೀವು ನಮ್ಮನ್ನ ಬೆಳೆಸಿದ್ದೀರಿ ಎನ್ನುವಂತಹ ಮಾತುಗಳು ಇವತ್ತು ಎಲ್ಲೆಡೆಯೂ ಕೂಡ ಕೇಳಿಬಂತು. ಅಂತಹ ಹಲವಾರು ಮಾತುಗಳಿಗೆ ಮಾಧ್ಯಮದವರು ಸಾಕ್ಷಿಯಾದರು. ಎಲ್ಲ ಮಾಧ್ಯಮಗಳಿಗೂ ಕೂಡ ಇಂತಹದ್ದೇ ಅಭಿಪ್ರಾಯಗಳು ವ್ಯಕ್ತವಾಗಿವೆ, ಅಭಿಪ್ರಾಯಗಳು ಸಂಗ್ರಹವಾಗಿವೆ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಿಜೆಪಿಯವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, JDSನವರಿದ್ದಾರೆ, ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳಲಾರದವರು ಕೂಡ ಇದ್ದಾರೆ, ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳಲಾರದೆ ಉದ್ಯಮದಲ್ಲಿ ತೊಡಗಿಸಿಕೊಂಡವರಿದ್ದಾರೆ. ಹೀಗೆ ವಿವಿಧ ಕ್ಷೇತ್ರದ ಗಣ್ಯರ ದಂಡೀಗ ಇಲ್ಲಿ ಸಾಗ್ತಾ ಇರುವಂಥದ್ದು. ಬಹಳ ಅದ್ಧೂರಿಯಾದಂತಹ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಅವರ ಅಭಿಮಾನಿಗಳ ವೃಂದ ಈಗ ಜೊತೆ ಆಗ್ತಾ ಇದೆ. ಅವರನ್ನ ಬಹಳ ಗೌರವ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಬೀಳ್ಕೊಡ್ಬೇಕು ಅಂತ ಅವರ ಅಭಿಮಾನಿಗಳು ತೀರ್ಮಾನಿಸಿದರೆ, ಅದರಂತೆ ಅವರ ಅಭಿಮಾನಿಗಳು ಮುಂದಡಿಯನ್ನ ಇಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಅಲ್ಲಿ ಕಣ್ಣೀರು ಹಾಕ್ತಾ ಇರುವಂತಹ ಅಮ್ಮಂದ್ರು, ಬಹಳಷ್ಟು ಜನ ನಮಗೆ ಉಪಕಾರವನ್ನ ಮಾಡಿದ್ರು. ನಮಗೆ ಒಂದು ಭಾರಿ ನಮ್ಮ ಒಂದು ಮನೆಯ ದೊಡ್ಡ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಹೀಗೆಲ್ಲ ಹಲವರು ನಮ್ಮ ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ಅವರ ನೆನಪುಗಳನ್ನ ಮೆಲುಕು ಹಾಕಿದ್ದು. ಬಹಳ ವಿಶೇಷವಾಗಿ ವಸಂತ ಬಂಗೇರವರ ನಿಷ್ಠೂರವಾದ, ಅದರ ಜೊತೆಗೆ ಅವರು ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದದ್ದು ಎಲ್ಲವನ್ನು ಕೂಡ ಮೆಲುಕು ಹಾಕಿದ್ರು. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ವೈಭವ ಪೂರ್ಣವಾದಂತಹ ದೃಶ್ಯಾವಳಿಗಳು ನೇರ ಪ್ರಸಾರದ ಮೂಲಕ ಸಾಗ್ತಾ ಇದೆ. ಬಹಳ ವೈಭವ ಪೂರ್ವವಾದಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ
ಈ ಒಂದು ವಸಂತ ಬಂಗೇರರ ಅಂತಿಮ ಯಾತ್ರೆಯಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಈ ಒಂದು ಅಂತಿಮ ಯಾತ್ರೆ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಡೀತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಅವರ ಅಭಿಮಾನಿಗಳು ಅವರ ಗೌರವಕ್ಕಾಗಿ, ಅವರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಅವರ ಈ ಯಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಅವರಿಗೊಂದು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಬೆಳ್ತಂಗಡಿಯ 5 ಬಾರಿಯ ಶಾಸಕ, ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿ ನಿಂತು ಗೆಲುವನ್ನು ಸಾಧಿಸಿದವರು. ಪಕ್ಷವನ್ನ ಹೊರತುಪಡಿಸಿ ಬೇರೆಯದ್ದೇ ಒಂದು ಬಂಗೇರರದ್ದೇ ಒಂದು ವೋಟ್ ಬ್ಯಾಂಕ್ ಅನ್ನ ಗಳಿಸಿಕೊಂಡಿದ್ದಂತಹ ನಾಯಕ. ಪಕ್ಷವೇ ಇರದವರು ನಾವು ಬಂಗೇರರ ಪರ ಅನ್ನುವಂತಹದನ್ನ ಈ ತಾಲೂಕಿನಲ್ಲಿ ಬಹಳಷ್ಟು ಜನರು ಹೇಳೋದಿದೆ. ಅಂತಹ ಒಬ್ಬ ಅಪ್ರತಿಮ ನಾಯಕ ಬಿಜೆಪಿಯಲ್ಲಿ ಇದ್ದಾಗಲೂ ಬಂಗೇರ ಬಿಜೆಪಿ ಅನ್ನುವಂತಹ ಒಂದು ಮಾತಿತ್ತು ಅನ್ನುವಂಥದ್ದನ್ನ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಹಂಚಿಕೊಂಡ್ರು. ಬಂಗೇರ ಬಿಜೆಪಿ ಅನ್ನುವಂಥದ್ದು ಮಾತಿತ್ತು, ಅದು ಯಾವ ಕಾರಣಕ್ಕಿತ್ತು ಅನ್ನುವಂಥದ್ದನ್ನು ಕೂಡ ಅವರು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಇದೀಗ ಪಾದಯಾತ್ರೆಯ ಮೂಲಕ ಸಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಸಂತೆಕಟ್ಟೆಯ ಮಾರ್ಗವಾಗಿ ಈ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಸಂತೆಕಟ್ಟೆಯ ಮಹಾಮಾಯಿ ದೇಗುಲದ ಮುಂಭಾಗದಲ್ಲಿ ಈ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹದ್ದು. ಸಂತೆಕಟ್ಟೆಯ ಅಂತಿಮ ಯಾತ್ರೆಯೇ ಸಂತೆಕಟ್ಟೆಯಲ್ಲಿ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಯಾವ ರೀತಿಯಾಗಿ ಅಂತಿಮ ಯಾತ್ರೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀವಿ. ಸಂತೆಕಟ್ಟೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಮೆರವಣಿಗೆ ತೆರಳುತ್ತಿದೆ. ಅಪಾರ ಬಂಧುವರ್ಗ, ಸ್ನೇಹಿತ ವರ್ಗ, ರಾಜಕೀಯ ಒಡನಾಡಿಗಳು ಎಲ್ಲರೂ ಕೂಡ ಈ ಒಂದು ಗೌರವ ಭಕ್ತಿಯ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಗೌರವ ಬೀಳ್ಕೊಡುಗೆಯನ್ನ ವಸಂತ ಬಂಗೇರರಿಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಅವರ ಪಾರ್ಥಿವ ಶರೀರವನ್ನ ಹೊಂದಿರುವಂತಹ ವಾಹನದ ಹಿಂಭಾಗ ಮತ್ತು ಮುಂಭಾಗದಲ್ಲಿ ನಡಿಗೆಯ ಮೂಲಕ ಒಂದಕ್ಕೊಂದು ಹೆಜ್ಜೆಯನ್ನ ಹಾಕುತ್ತಾ ಸಾಗ್ತಾ ಇದ್ದಾರೆ. ಸಂತೆಕಟ್ಟೆ ಎಸ್, ಇದೀಗ ಸಂತೆಕಟ್ಟೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಸಂತೆಕಟ್ಟೆಯ ದೃಶ್ಯಾವಳಿಗಳು. ಪಾದಯಾತ್ರೆ ಸಂತೆಕಟ್ಟೆ ಮಾರ್ಗವಾಗಿ ಇದೀಗ ಸಾಗ್ತಾ ಇದೆ. ಸಂತೆಕಟ್ಟೆ
ಬೆಳ್ತಂಗಡಿಯ ಹೃದಯ ಭಾಗವನ್ನ ದಾಟಿ ಸಂತಕಟ್ಟೆ ಮಾರ್ಗವಾಗಿ ಅವರ ಹಳೆಕೋಟೆಯ ಮನೆ ಸುಪ್ರಭಾತದ ಮುಂಭಾಗದಿಂದ ಹಾದು ನೇರವಾಗಿ ಮದ್ದಡ್ಕದಲ್ಲಿರುವಂತಹ ಕೇದೆಯ ಸಮೀಪಕ್ಕೆ ತಲುಪಲಿಕ್ಕಿದೆ. ಇದೀಗ ಬೆಳ್ತಂಗಡಿಯ ಸಂತೆಕಟ್ಟೆಯ ಮಾರ್ಗದಿಂದ ಈ ಪಾದಯಾತ್ರೆ ಹಾದು ಹೋಗ್ತಾ ಇರುವಂತದ್ದು. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಅಂತಿಮ ಯಾತ್ರೆ ಮಾಜಿ ಶಾಸಕ ವಸಂತ ಬಂಗೇರ್ರವರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಂತಿಮ ಯಾತ್ರೆ ಸಾಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ಭಕ್ತಿಪೂರ್ವ, ಬಹಳ ಗೌರವಪೂರ್ಣವಾದಂತಹ ಅಂತಿಮ ಯಾತ್ರೆ ನಡೀತಾ ಇರುವಂತಹದ್ದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿಂದ ಸಂತೆಕಟ್ಟೆಯಿಂದ ನೇರವಾಗಿ ಸಂತೆಕಟ್ಟೆಯಲ್ಲಿ ನೋಡಿ ಅಪಾರ ಅಭಿಮಾನಿಗಳು ಬಂದು ಅವರನ್ನ ದರ್ಶನ ಮಾಡ್ತಾ ಇರುವಂತ ದೃಶ್ಯ, ಅವರ ಅವರ ಒಂದು ಪಾರ್ಥಿವ ಶರೀರದ ದರ್ಶನ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸಂತೆಕಟ್ಟೆಯಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನ ಮಾಡ್ತಿರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿಂದ ತೆರಳಿದ ನಂತರ ಮದ್ದಡ್ಕದಲ್ಲಿ ಅವರಿಗೆ ಅವರ ಪಾರ್ಥಿವ ವೈಭವದ ಕ್ಷಣಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ಅವರ ಬಹಳ ಒಂದು ನಿಮಿಷ ಉಂಟಲ್ಲ ಅಣ್ಣ, ಅಣ್ಣ ಉಂಟಲ್ಲ, ಓ ಅಣ್ಣ ಉಂಟಲ್ಲ, ಗೌರ್ಮೆಂಟ್ ಆಫೀಸಿಗೆ ಅವರ ಅಂತಿಮ ಯಾತ್ರೆಯ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗ ತಾಲೂಕು ಕ್ರೀಡಾಂಗಣದಿಂದ ಹೊರಟು ಬೆಳ್ತಂಗಡಿ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಮತ್ತೆ ಎಡಭಾಗಕ್ಕೆ ತಿರುಗಿ ಮದ್ದಡ್ಕದಿಂದ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಒಡನಾಡಿಗಳು, ವಿದೇಶಗಳೆಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ
ಒಂದು ನಮನವನ್ನು ಸಲ್ಲಿಸುವಂತಹ ಅಂತಿಮ ನಮನವನ್ನು ಸಲ್ಲಿಸುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಹೆಸರನ್ನು ಕೂಡ ದಿಕ್ಕಿಸದೆ ಅವರ ಒಂದು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸದಾ ಸುದ್ದಿಯಲ್ಲಿ ಇರ್ತಾ ಇದ್ದಂತಹ ಬೆಳ್ತಂಗಡಿಯ ಹುಲಿ ವಸಂತ ಬಂಗೇರರು ಇನ್ನು ನೆನಪು ಮಾತ್ರ. ಅಪಾರ ಸಂಖ್ಯೆಯ ಅಭಿಮಾನಿಗಳು, ಹಿತೈಷಿಗಳು, ಬಂಧು ಮಿತ್ರರನ್ನ ಅಗಲಿರುವಂತಹ ಹಿರಿಯ ಕಾಂಗ್ರೆಸ್ ಧುರೀಣ, ಹಿರಿಯ ರಾಜಕೀಯ ನಾಯಕ, ಹಿರಿಯ ಮುತ್ಸದ್ದಿ ತನ್ನ ನೇರ ನುಡಿಯ ಮೂಲಕವೇ ಅಸಂಖ್ಯಾತ ಅಭಿಮಾನಿ ಬಳಗವನ್ನು ಪಡೆದಂತಹ ವಸಂತ ಬಂಗೇರರು ರಾತ್ರಿ ಸಂಜೆ ವೇಳೆಗೆ ಲೋಕವನ್ನು ತಿಳಿಸಿರುವಂಥದ್ದು. ಇಂದು ಮುಂಜಾನೆ 3 ಗಂಟೆ ವೇಳೆಗೆ ಅವರ ಪಾರ್ಥಿವ ಶರೀರವನ್ನು ಅವರ ಸ್ವಂತ ನಿವಾಸಕ್ಕೆ ತಂದುವಲ್ಲಿ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು. ಕುಟುಂಬದ ಸಂಸ್ಕಾರ ಪ್ರಕ್ರಿಯೆಗಳನ್ನು ಅಲ್ಲಿ ನೆರವೇರಿಸಲಾಯಿತು. ಅದಾದ ಬಳಿಕ ತಾಲೂಕು ಕ್ರೀಡಾಂಗಣದಲ್ಲಿ ಮೃತರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸರಿಸುಮಾರು 9:30 ಗಂಟೆಯಿಂದಲೇ ಆರಂಭಗೊಂಡಂತಹ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿ ವರ್ಗ, ಅವರ ಒಡನಾಡಿಗಳು ಹರಿದು ಬಂದಿರುವಂಥದ್ದು. ಜೊತೆಗೆ ವಿವಿಧ ಪಕ್ಷಗಳ ಮುಖಂಡರು ಪಕ್ಷ ಭೇದವನ್ನು ಮರೆತು ಅವರ ಒಂದು ಅಂತಿಮ ದರ್ಶನವನ್ನು ಪಡೆದು ಅವರಿಗೆ ದಿನಮನವನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗ ನಾವು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ ದಾರಿಯ ಮೂಲಕ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಸೇರಿರುವಂಥದ್ದು. ಪಾದಯಾತ್ರೆಯಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಾಯಕನನ್ನು ಅತ್ಯಂತ ಗೌರವಯುತವಾಗಿ ಕಳುಹಿಸಿಕೊಡಬೇಕು ಎನ್ನುವಂತಹ ನೆಲೆಯಲ್ಲಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ಎಲ್ಲರೂ ಕೂಡ ಸಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ದುಃಖತಪ್ತರಾಗಿದ್ದಾರೆ. ನಮ್ಮ ನೆಚ್ಚಿನ ನಾಯಕನನ್ನು ಕಳೆದುಕೊಂಡಿದ್ದೇವೆ. ಬೆಳ್ತಂಗಡಿಯ ರಾಜಕೀಯ ಹುಲಿ ಎಂದೇ ಪ್ರಸಿದ್ಧರಾಗಿದ್ದರು, ಜನಾನುರಾಗಿಯಾಗಿದ್ದರು. ಅದೆಷ್ಟೋ ಮಂದಿಗೆ ಕೇಳದೆಯೇ ಕೂಡ ಸಹಾಯ ಹಸ್ತವನ್ನು ಚಾಚಿದರು. ಯಾರು ಯಾವುದೇ ಸಂದರ್ಭದಲ್ಲಿ ಸಹಾಯವನ್ನು ಕೇಳಿದ್ರು, ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನೆರವನ್ನು ಕೇಳಿದ್ರು, ಯಾವುದಕ್ಕೂ ಕೂಡ ಇಲ್ಲ ಎನ್ನದೆ ಸಹಾಯವನ್ನು ಮಾಡಿದವರು. ಅದೆಷ್ಟೋ ಮಂದಿಗೆ ತೆರೆಮರೆಯಲ್ಲೇ ಇಟ್ಟುಕೊಂಡೇ ಸಹಾಯವನ್ನು ಮಾಡಿದಂಥವರು. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಜನೆಗಾಗಿ ನೆರವನ್ನು ಮಾಡಿದಂಥವರು. ಹೀಗೆ ಹಲವಾರು ಸಮಾಜಮುಖಿ ಕೆಲಸಗಳ ಮೂಲಕ, ಸಾಮಾಜಿಕ ಸೇವೆಯ ಮೂಲಕ ಸಮಾಜ ಸೇವೆಯನ್ನು ಮಾಡಿ ಸಾವಿರಾರು ಮಂದಿಗೆ ದಾರಿದೀಪವಾದಂತಹ ವ್ಯಕ್ತಿ ಇಂದು ನಮ್ಮೊಂದಿಗಿಲ್ಲ ಅನ್ನುವಂತಹ ನೋವಿನ ನಡುವೆಯೂ ಕೂಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಾವು ಕಳುಹಿಸಿಕೊಡಬೇಕು ಎನ್ನುವಂತಹ ಚಿಂತನೆಯಿಂದ ಸೇರಿರುವಂತಹ ಸಹಸ್ರಾರು ಮಂದಿಯನ್ನು ನಾವು ನೋಡ್ತಾ ಇದ್ದೇವೆ. ಅವರ ಅಭಿಮಾನಿ ಬಳಗವನ್ನು ನಾವು ನೋಡ್ತಾ ಇದ್ದೇವೆ, ಒಡನಾಡಿಗಳನ್ನು ನೋಡ್ತಾ ಇದ್ದೇವೆ, ಸ್ನೇಹಿತರನ್ನು ನೋಡ್ತಾ ಇದ್ದೇವೆ. ಎಲ್ಲರೂ ಕೂಡ ಮಾತನಾಡ್ತಾ ಇರುವಾಗ ಹೇಳ್ತಾ ಇದ್ದಾರೆ, ನಮ್ಮ ನಾಯಕನನ್ನು ಕಳೆದುಕೊಂಡಿದ್ದೇವೆ, ಬೆಳ್ತಂಗಡಿಯ ಬಂಗೇರ ಅಂತ ಹೇಳಿದರೆ ಯಾವ ರೀತಿ ನೆರವಾಗಿದ್ದಾರೆ, ಅವರ ಒಡನಾಟಗಳು ಹೇಗಿತ್ತು, ಹೋರಾಟಗಳು ಹೇಗಿತ್ತು ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿದರು. ಹಲವಾರು ಮಂದಿ ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ನಮ್ಮ ನಡುವೆ ಒಂದು ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವರ ಒಡನಾಟವನ್ನು ಮಾತ್ರ ನಾವು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವ್ಯಕ್ತಿತ್ವ ಅವರದ್ದು, ಅಂತಹ ಒಂದು ಸ್ವಚ್ಛ, ಅಂತಹ ಒಂದು ನಿಷ್ಕಳಂಕ ಮನಸ್ಸು ಅವರದ್ದು ಅನ್ನುವಂತಹ ಒಂದು ಮೆಚ್ಚುಗೆಯ ನುಡಿಗಳನ್ನು ಆಡಿರುವಂಥದ್ದು. ಖಂಡಿತವಾಗ್ಲೂ ಅವರ ಒಂದು ಜೀವನ ಎಷ್ಟು ಸಾರ್ಥಕವಾಗಿತ್ತು, ಎಷ್ಟು ಒಂದು ಸಾರ್ಥಕತೆಯಿಂದ ತುಂಬಿಕೊಂಡಿದೆ ಅನ್ನುವಂಥದ್ದನ್ನು ಖಂಡಿತ ಈ ದಿನ ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ಮನುಷ್ಯ ಜನಾನುರಾಗಿಯಾಗಿ ಪರೋಪಕಾರಿಯಾಗಿ ಬದುಕಿದ್ರೆ ಅವನಿಗೆ ಯಾವ ರೀತಿಯ
ಮನ್ನಣೆ ಆತನ ಕೊನೆಯ ದಿನದಲ್ಲಿ ಸಿಗುತ್ತೆ ಅನ್ನುವಂಥದ್ದಕ್ಕೆ ಬಹುಶಃ ಇದು ಜ್ವಲಂತ ನಿದರ್ಶನವಾಗಿದೆ ಅನ್ನುವಂಥದ್ದೇ ಎಲ್ಲರ ಬಾಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಸಾಗ್ತಾ ಇದೆ ವಸಂತ ಬಂಗೇರ ಅವರ ಅಂತಿಮ ಯಾತ್ರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ಅಭಿಮಾನಿಗಳು, ಹಿತೈಷಿಗಳು. ಒಂದು ಕಡೆಯಿಂದ ಅವರ ಪಾರ್ಥಿವ ಶರೀರವನ್ನು ಹೊತ್ತುಕೊಂಡಂತಹ ವಿಶೇಷ ವಾಹನದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆಯಲ್ಲಿ ಆ ವಾಹನ ಸಾಗ್ತಾ ಇರುವಂಥದ್ದು, ಆ ವಾಹನದ ಮುಂಭಾಗದಲ್ಲಿ ಹಾಗೂ ಹಿಂಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅವರ ಒಂದು ಅಭಿಮಾನಿ ವರ್ಗ ಇದೆ, ಅಥವಾ ಅವರು ಎಷ್ಟು ಮಂದಿಯ ಪ್ರೀತಿಯನ್ನ, ಎಷ್ಟು ಮಂದಿಯ ಗೌರವವನ್ನು ಅವರು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಮಂದಿ ನೇರ ಪ್ರಸಾರದ ಮೂಲಕ ಈ ಒಂದು ಅಂತಿಮ ಯಾತ್ರೆಯನ್ನು, ಅವರ ಅಂತಿಮ ಸಂಸ್ಕಾರದ, ಅಂತ್ಯ ಸಂಸ್ಕಾರದ ಕ್ಷಣಗಳನ್ನು, ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಅವರ ಅಂತಿಮ ದರ್ಶನವನ್ನು ಕೂಡ ಅನೇಕ ಮಂದಿ ನೇರ ಪ್ರಸಾರದ ಮೂಲಕ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಬಹುತೇಕರು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಅವರು ಯಾವ ರೀತಿ ನೆರವಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬೆಳಕನ್ನು ಚೆಲ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಒಂದು ಪ್ರಾರ್ಥನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಅವರ ಸಾಮಾಜಿಕ ಕೆಲಸಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನು ಕಳೆದುಕೊಂಡಿದ್ದೇವೆ ಎನ್ನುವಂತಹ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರಿಂದ ಅಷ್ಟು ಆಪ್ತರಾಗಿದ್ದವರಿಗೆ ಖಂಡಿತವಾಗ್ಲೂ ಈ ಒಂದು ನೋವನ್ನು ಮರೆಯುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಆದರೂ ಕೂಡ ಅವರನ್ನು ನಾವು ಅತ್ಯಂತ ಗೌರವಯುತವಾಗಿ ಕಳುಹಿಸಿಕೊಡಬೇಕಾದ್ದು ನಮ್ಮ ಕರ್ತವ್ಯ ಎನ್ನುವಂತಹ ನೆಲೆಯಲ್ಲಿ ನಮ್ಮೆಲ್ಲ ನೋವುಗಳನ್ನು, ನಮ್ಮೆಲ್ಲ ಬೇಸರವನ್ನು ಹೊಂದಿಕೊಂಡು ಕೂಡ ಬಂದು ಸೇರಿಕೊಂಡಿದ್ದಾರೆ. ನೋಡ್ತಾ ಇದ್ದೇವೆ, 5 ಬಾರಿ ಶಾಸಕರಾಗಿ ಬಿಜೆಪಿ, ಕಾಂಗ್ರೆಸ್, JDS 3 ಪಕ್ಷಗಳಿಂದ ಪ್ರತಿನಿಧಿಸಿ ಗೆದ್ದು ಜನಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿ, ಓರ್ವ ಜನಪ್ರತಿನಿಧಿ ಹೇಗೆ ಕೆಲಸ ಮಾಡಬೇಕು, ಆತನ ಜವಾಬ್ದಾರಿ ಏನು, ಆತ ಹೇಗೆ ಆದರ್ಶವಾಗಿರಬೇಕು ಎನ್ನುವಂಥದ್ದನ್ನು ತೋರಿಸಿ ಆದರ್ಶಪ್ರಾಯರಾಗಿ ಬಾಳಿ ಬದುಕಿದಂಥವರು ವಸಂತ ಬಂಗೇರವರು. ಅವರು ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಲೋಕವನ್ನು ತ್ಯಜಿಸಿ ಪರಮಾತ್ಮನ ಪಾದವನ್ನು ಸೇರಿಕೊಂಡಿದ್ದಾರೆ. ಇದು ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ದೇಹ ಪಂಚಭೂತಗಳಲ್ಲಿ ಲೀನವಾಗುವುದಕ್ಕಿದೆ. ಅದಕ್ಕಿಂತ ಮುಂಚೆ ಅವರ ಪಾರ್ಥಿವ ಶರೀರವನ್ನು ಕೊನೆಯ ಬಾರಿ ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರಿರುವಂಥದ್ದು. ತಮ್ಮ ಅಭಿಮಾನದ ಸರದಾರನಿಗೆ ತಮ್ಮ ಬಾಷ್ಪಾಂಜಲಿಯನ್ನು ಅರ್ಪಿಸ್ತಾ ಇರುವಂಥದ್ದು, ಕಣ್ಣೀರಿಡ್ತಾ ಇರುವಂಥದ್ದು ಕಾಣ್ತಾ ಇದೆ. ನಿಷ್ಠೂರ ರಾಜಕಾರಣಿ ಎಂದೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದವರು, ಯಾವುದನ್ನೇ ಆಗಲಿ ನೇರವಾಗಿ ಹೇಳ್ತಾ ಇದ್ದವರು, ಯಾವುದೇ ರೀತಿಯ ಮುಲಾಜಿರ್ತಿರಲಿಲ್ಲ. ಎಷ್ಟೇ ಆಪ್ತರಾಗಿರಲಿ, ಎಷ್ಟೇ ದೂರದವರಾಗಿರಲಿ, ಕಂಡದ್ದನ್ನು ಕಂಡ ಹಾಗೆ ಹೇಳುವಂಥದ್ದು, ಖಂಡ ತುಂಡವಾಗಿ ಮಾತನಾಡ್ತಾ ಇದ್ದಂತಹ ಹೆಗ್ಗಳಿಕೆ ವಸಂತ ಬಂಗೇರವರದ್ದು. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಕೇಳಿದ್ದೇವೆ, ಯಾರನ್ನೂ ಕೂಡ ಓಲೈಕೆ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಸುಳ್ಳು ಮಾತುಗಳ ಮೂಲಕ ಅವರನ್ನು ಓಲೈಸುವಂತಹ ಒಂದು ಕೆಲಸವನ್ನು ಎಂದಿಗೂ ಕೂಡ ಮಾಡಿದವರಲ್ಲ.
ಅನಿಸಿದ ಹಾಗೆ ಹೇಳಿಬಿಡುವಂತಹ ಅಪರೂಪದ ವ್ಯಕ್ತಿತ್ವಗಳಲ್ಲಿ ಒಬ್ಬರಾಗಿದ್ದರು ವಸಂತ ಬಂಗೇರವರು. ಅವರ ವ್ಯಕ್ತಿತ್ವವನ್ನು ಎದುರಿಸೋದು, ಅವರ ಮಾತುಗಳನ್ನು ಎದುರಿಸೋದು, ಅವರ ದೃಷ್ಟಿಯನ್ನು ಎದುರಿಸುವಂಥದ್ದು ಎಲ್ಲರಿಗೂ ಅಷ್ಟು ಸುಲಭ ಆಗಿರಲಿಲ್ಲ. ಅಂದರೆ ಮಾತಿನಲ್ಲಿ ಕಪಟ ಇದ್ದರೆ ಗೊತ್ತಾಗ್ತಾ ಇತ್ತು, ಅಥವಾ ಏನೇ ತಪ್ಪು ಕಂಡರೂ ಕೂಡ ಆ ತಪ್ಪನ್ನು ತಪ್ಪು ಅಂತಲೇ ಹೇಳ್ತಾ ಇರುವಂತಹ ಒಂದು ಆ ಗಟ್ಟಿತನ, ಆ ಒಂದು ಎದೆಗಾರಿಕೆಯನ್ನು ಹೊಂದಿದ್ದಂತಹ ಕೆಲವು ನಾಯಕರಲ್ಲಿ ಓರ್ವರು ವಸಂತ ಬಂಗೇರರಾಗಿದ್ದರು ಅನ್ನುವಂಥದ್ದು ಅವರ ಆಪ್ತರಿಂದ ನಾವು ಕೇಳಿಕೊಂಡಿರುವಂತಹ ಅಥವಾ ತಿಳಿದುಕೊಂಡಿರುವಂತಹ ವಿಚಾರಗಳು. ಈಗಾಗಲೇ ಮಾತನಾಡ್ತಾ ಹೇಳಿದರು, ಕಲ್ಲಡ್ಕ ಪ್ರಭಾಕರ್ ಭಟ್ ಕೂಡ ಅವರ ಜೊತೆಗಿನ ಒಂದು ಒಡನಾಟವನ್ನು ನೆನಪಿಸಿಕೊಂಡರು. ಅದರ ಜೊತೆಗೆ ಬಹಳಷ್ಟು ಹಿರಿಯರು ಕೂಡ ಅವರ ಜೊತೆಗೆ ಕಳೆದಂತಹ ಒಂದು ಸಮಯ ಇರ್ಬೋದು, ಅಥವಾ ಅವರ ಜೊತೆಗೆ ಇದ್ದಂತಹ ಸಂಬಂಧಗಳ ಬಗ್ಗೆ ಮಾತನಾಡಿದರು. ಬಹುತೇಕರು ಅಂದರೆ ಪಕ್ಷ ಯಾವುದೇ ಇದ್ದರೂ ಕೂಡ ಅವರ ಒಂದು ಪಕ್ಷಕ್ಕಿಂತ ಮೀರಿ ಅವರ ಒಡನಾಟ ಇತ್ತು, ಅಥವಾ ಅವರ ಒಂದು ವ್ಯಕ್ತಿತ್ವ ಅದೆಲ್ಲವನ್ನು ಮೀರಿದ್ದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಿದ್ದೇವೆ. ಅನೇಕರು ಮಾತನಾಡ್ತಾ ಒಂದು ಭಾವೋದ್ವೇಗಕ್ಕೆ ಒಳಗಾಗದ್ದನ್ನು ಕೂಡ ನಾವು ನೋಡಿದ್ದೇವೆ. ಅವರ ಒಂದು ಇಹಲೋಕ ತ್ಯಜಿಸಿದಂತಹ ಆ ಒಂದು ಸುದ್ದಿಯನ್ನು, ಆ ಒಂದು ಸಂಗತಿಯನ್ನು ಅರಗಿಸಿಕೊಳ್ಳಲಾಗದೆ ಬಿಕ್ಕಿ ಅಂತಹ ದೃಶ್ಯಗಳನ್ನು ಕೂಡ ಇದೇ ನೇರ ಪ್ರಸಾರದಲ್ಲಿ ನಾವು ಗಮನಿಸಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಕರೆಯನ್ನು ಮಾಡಿದ್ರು, ಯಾವುದೇ ಸಂದರ್ಭದಲ್ಲಿ ಸಹಾಯ ಕೇಳಿದ್ರು, ಯಾವುದೇ ಮರು ಮಾತಾಡದೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳನ್ನು ಹೇಳಿರುವಂಥದ್ದು ಬಹುಶಃ ಅವರು ಎಷ್ಟು ಪರೋಪಕಾರಕ್ಕಾಗಿ ತುಡಿತಾ ಇದ್ರು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅಂತಿಮ ಯಾತ್ರೆ ಸಾಗ್ತಾ ಇದೆ, ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ವಾಹನಗಳಲ್ಲಿ ಕೂಡ ಅವರ ಒಂದು ಅಂತಿಮ ಕ್ಷಣದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ಹಿನ್ನೆಲೆಯಿಂದ ಹೋಗ್ತಾ ಇದ್ದಾರೆ. ವಾಹನ ದಟ್ಟಣೆಯ ಜೊತೆಗೆ ಅಂತಿಮ ಯಾತ್ರೆಯ ವಾಹನ ಸಾಗಿ ಹೋಗ್ತಾ ಇದೆ. ಎಲ್ಲ ದೃಶ್ಯಗಳನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮಗೆ ಸಮಗ್ರ ಚಿತ್ರಣವನ್ನು ಕಟ್ಟಿಕೊಳ್ಳೋದಕ್ಕಿದೆ. ಅಂತ್ಯ ಸಂಸ್ಕಾರದ ಕೊನೆಯ ಹಂತದವರೆಗೂ ಕೂಡ ಎಲ್ಲ ಒಂದು ಚಿತ್ರಣಗಳನ್ನು ತಮ್ಮ ಮುಂದೆ ನೇರ ಪ್ರಸಾರದಲ್ಲಿ ಇಡ್ತಾ ಹೋಗುತ್ತೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಸಮುದಾಯದ ಪ್ರಭಾವಿ ನಾಯಕನಾಗಿ ಬೆಳೆದು ಸಮುದಾಯದ
ಅಭಿವೃದ್ಧಿಗೂ ಮಹತ್ತರ ಕೊಡುಗೆಯನ್ನ ಕೊಟ್ಟಂತವರು ವಸಂತ ಬಂಗೇರ ಅವರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯದ ಪ್ರಭಾವಿ ನಾಯಕರ ಪೈಕಿ ಪ್ರಮುಖವಾಗಿ ಕೇಳಿಬರುವ ಹೆಸರು ಯಾರ್ದು ಅಂತ ಹೇಳಿದ್ರೆ ಅದು ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಬಿ ಜನಾರ್ದನ ಪೂಜಾರಿ ಅವರದ್ದು. ಅವರ ನಂತರ 2ನೇ ಸ್ಥಾನದಲ್ಲಿ ಪ್ರಭಾವಿ ನಾಯಕರಾಗಿ ವಸಂತ ಬಂಗೇರ ಅವರ ಹೆಸರೇ ರಾರಾಜಿಸ್ತಾ ಇತ್ತು. ಇಬ್ಬರೂ ಕೂಡ ನೇರ ನಡೆ ನುಡಿಯವರು, ಭ್ರಷ್ಟಾಚಾರದ ಒಂದಷ್ಟು ಕಳಂಕವನ್ನ ತಮ್ಮ ಮೇಲೆ ಹೊತ್ತುಕೊಂಡವರಲ್ಲ, ಶುದ್ಧ ಹಸ್ತರು ಅನ್ನುವಂಥದ್ದು ಇನ್ನೊಂದು ನಾವು ಗಮನಿಸಲೇಬೇಕಾದಂತಹ ವಿಚಾರ. ಇಲ್ಲಿ ರಾಜಕಳೆಯ ಬಂಗೇರ ಅನ್ನುವಂಥದ್ದು ಕೂಡ ಬಂಗೇರ ಅವರಿಗಿದ್ದಂತಹ ಒಂದು ಕೀರ್ತಿ. ತಂದೆಯ ಗುಣಗಳನ್ನು ಸಹಜವಾಗಿಯೇ ಹೊಂದಿದ್ದಂತಹ ವಸಂತ ಬಂಗೇರ ಅವರಿಗೆ ರಾಜಸ ಪ್ರವೃತ್ತಿ ಸಹಜವಾಗಿ ತಮ್ಮ ತಂದೆಯ ಮೂಲಕ ಉಳಿದು ಬಂದಿತ್ತು. ಬಿಲ್ಲವ ಸಮುದಾಯ ಸಹಿತ ತಾಲೂಕಿನ 100 ರಾಜ್ಯ ಪಂಚಾಯತಿಕೆಗಳನ್ನ ಕೂಡ ವಸಂತ ಬಂಗೇರ ಅವರು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ರು. ಕೌಟುಂಬಿಕ ಸಹಿತ ಇತರ ಜಗಳಗಳನ್ನು ಕೂಡ ಸುಲಭವಾಗಿ ಬಗೆಹರಿಸ್ತಾ ಇದ್ರು. ಆ ಮೂಲಕ ನ್ಯಾಯದಾನದಲ್ಲೂ ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ರು. ಅನೇಕ ಕುಟುಂಬಗಳಲ್ಲಿ ಕಂಡು ಬಂದಿದ್ದಂತಹ ಒಡಕನ್ನ ನಿವಾರಿಸಿ, ಅವರಲ್ಲಿ ಎದುರಾಗಿದ್ದಂತಹ ಕೌಟುಂಬಿಕ ಕಲಹವನ್ನ ನಿವಾರಿಸಿ ಕುಟುಂಬಗಳನ್ನ ಒಂದು ಮಾಡಿದ್ರು. ಆ ಕುಟುಂಬಗಳು ಬೇರಾಗುವಂಥದ್ದನ್ನ ತಪ್ಪಿಸಿದಂತ ಒಂದು ಕೀರ್ತಿಯ ಹೆಗ್ಗಳಿಕೆ ಕೂಡ ವಸಂತ ಬಂಗೇರ ಅವರಿಗೆ ಸಲ್ಲುತ್ತದೆ. ರಾಜ್ಯದ ಮೊದಲ ಬಿಜೆಪಿ ಶಾಸಕ ಎನ್ನುವಂತ ಒಂದು ಹೆಗ್ಗಳಿಕೆ ಕೂಡ ವಸಂತ ಬಂಗೇರರಿಗೆ ಇದೆ. ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಗೆಲುವನ್ನು ಸಾಧಿಸಿದಂತಹ ಸಂದರ್ಭ ಅಂದ್ರೆ 1983ರಲ್ಲಿ ಇದ್ದದ್ದು ಕೇವಲ 2 ಶಾಸಕರು ಬಿಜೆಪಿಯಿಂದ ಆಯ್ಕೆಯಾಗಿದ್ದಂಥವರು, ಯಡಿಯೂರಪ್ಪ ಮತ್ತು ವಸಂತ ಬಂಗೇರ ಅವರು. BS ಯಡಿಯೂರಪ್ಪ ಅವರ ಜೊತೆಗೆ ಗೆದ್ದವರ ಪೈಕಿ ವಸಂತ ಬಂಗೇರ ಕೂಡ ಒಬ್ರು. ಅಂದ್ರೆ ಕೇವಲ 2 ಶಾಸಕರು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿದ್ದಂಥವರು ಚುನಾಯಿತರಾಗಿ. ಈ ಇಬ್ಬರಲ್ಲಿ ಮೊದಲು ಫಲಿತಾಂಶ ಪ್ರಕಟ ಆದದ್ದು ವಸಂತ ಬಂಗೇರ ಅವರದ್ದು. ಅಂದ್ರೆ ಚುನಾವಣೆಯ ಮತ ಎಣಿಕೆ ನಡೆಯುವಂತ ಸಂದರ್ಭದಲ್ಲಿ ಫಲಿತಾಂಶ ಪ್ರಕಟ ಆಗಿರುವಂತದ್ದು ಆ 2 ಪೈಕಿ, ಬಿಜೆಪಿ ಶಾಸಕರ ಪೈಕಿ ಮೊದಲಿಗೆ ವಸಂತ ಬಂಗೇರರದ್ದು. ಹಾಗಾಗಿ ರಾಜ್ಯದ ಮೊದಲ ಬಿಜೆಪಿ ಶಾಸಕ ಎನ್ನುವಂತಹ ಹೆಗ್ಗಳಿಕೆ ವಸಂತ ಬಂಗೇರ ಅವರ ಪಾಲಿಗೆ ಉಳಿದುಕೊಂಡಿದೆ. ಬಹುಶಃ ಈ ಮಾತನ್ನ ಹಲವಾರು ಸಂದರ್ಭಗಳಲ್ಲಿ ವಸಂತ ಬಂಗೇರ ಅವರು ಇದ್ದಂತಹ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಈ ಭಾಗಕ್ಕೆ ಬಂದಂತಹ ಕಾರ್ಯಕ್ರಮಗಳಲ್ಲಿ ಯಡಿಯೂರಪ್ಪ ಅವರು ಭಾಗವಹಿಸಿದಂತಹ ಕಾರ್ಯಕ್ರಮಗಳಲ್ಲಿ ಹಲವಾರು ಬಾರಿ ಈ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸಾರ್ವಜನಿಕ ವೇದಿಕೆಗಳಲ್ಲಿ ಕೂಡ ಈ ಮಾತನ್ನ ಹಲವಾರು ಬಾರಿ ಯಡಿಯೂರಪ್ಪ ಅವರು ಹೇಳಿದ್ರು. ಆ ಮೂಲಕ ವಸಂತ ಬಂಗೇರ ಅವರ ಜೊತೆಗಿನ ನಂಟೇನಿತ್ತು ಅದನ್ನ ಆಗಾಗ ಮೆಲುಕು ಹಾಕ್ತಾ ಇದ್ರು ಅನ್ನುವಂಥದ್ದು. ಬಹಳ ಸಲ ಹೇಳಿದ ಹಾಗೆ ರಾಜಕೀಯ ಪಕ್ಷವನ್ನ ಬಿಟ್ಟು ಆ ಪಕ್ಷದಿಂದ ಆಚೆಗೆ ಅವರ ಒಡನಾಟ ನಾಯಕರ ಜೊತೆಗೆ ಇತ್ತು ಅನ್ನುವಂಥದ್ದಕ್ಕೆ ಬಹುಶಃ ಇದು ಕೂಡ ಒಂದು ಉದಾಹರಣೆಯಾಗಿ ನಾವು ಪರಿಗಣಿಸಬಹುದು. ಬೆಳ್ತಂಗಡಿಯ ಗುರುದೇವ ಕಾಲೇಜಿನ ಸ್ಥಾಪನೆಯಲ್ಲೂ ಕೂಡ ಮಹತ್ತರವಾದ ಉದ್ದೇಶ, ಮಹತ್ತರವಾದ ಚಿಂತನೆಯನ್ನ ಇಟ್ಟುಕೊಂಡು ಆ ಕಾಲೇಜನ್ನ, ವಿದ್ಯಾಸಂಸ್ಥೆಯನ್ನ ಮತ್ತೆ ಆ ಒಂದು ಟ್ರಸ್ಟ್ ಅನ್ನು ಆರಂಭಿಸಿದಂತಹ ಕೀರ್ತಿ ಬಂಗೇರರಿಗೆ ಸಲ್ಲಬೇಕು. ಗ್ರಾಮೀಣ ಭಾಗದ ಜನರು, ನಗರ ಭಾಗದ ವಿದ್ಯಾರ್ಥಿಗಳಿಗೆ ಹೇಗಾದ್ರೂ ಅವಕಾಶಗಳು ಸಿಗುತ್ತೆ, ಬಹಳಷ್ಟು ವಿದ್ಯಾಸಂಸ್ಥೆಗಳಿರುತ್ತೆ. ಆದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹತ್ತಿರದಲ್ಲಿ ವಿದ್ಯಾಸಂಸ್ಥೆಗಳು ಇಲ್ಲದೆ ಇದ್ರೆ ವಿದ್ಯಾಭ್ಯಾಸ ಮಾಡೋದು ಕಷ್ಟ ಆಗುತ್ತೆ. ಅನೇಕ ವಿದ್ಯಾರ್ಥಿಗಳು ಇದೇ ಕಾರಣದಿಂದಾಗಿ ತಮ್ಮ ಒಂದು ಉನ್ನತ ವಿದ್ಯಾಭ್ಯಾಸದ ಕನಸೇನಿದೆ ಅಥವಾ ಮೂಲಭೂತವಾಗಿ ಒಂದು ಕನಿಷ್ಠವಾಗಿ ಬೇಕಾದಂತಹ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅದರಿಂದ ವಂಚಿತರಾಗಬೇಕಾಗುತ್ತೆ ಎನ್ನುವಂತಹ ಕಾರಣಕ್ಕಾಗಿ ಬೆಳ್ತಂಗಡಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲೇ ಒಂದು ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ ಎಜುಕೇಶನಲ್ ಟ್ರಸ್ಟ್ ಅನ್ನ ಆರಂಭಿಸುವ ಮೂಲಕ ವಿದ್ಯಾರ್ಥಿಗಳ ಒಂದು ಪಾಲಿಗೆ ದಾರಿ ದೀವಿಗೆಯಾದಂಥವರು ಕೂಡ ವಸಂತ ಬಂಗೇರ ಅವರು. ಯಾಕಂತ ಹೇಳಿದ್ರೆ 2006ರಲ್ಲಿ
ಅವರು ಶ್ರೀ ಗುರುದೇವ ಎಜುಕೇಷನಲ್ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿದ್ರು. ಆ ಬಳಿಕ ಅದರ ಮೂಲಕ ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜನ್ನ ಪ್ರಾರಂಭ ಮಾಡಿದ್ರು. ಅದಾದ ಬಳಿಕ 2013ರಲ್ಲಿ ಶ್ರೀ ಗುರುದೇವ ಪದವಿ ಕಾಲೇಜು ಕೂಡ ಆರಂಭ ಆಯಿತು. ಅಂದ್ರೆ ಪದವಿ ಪೂರ್ವದ ಬಳಿಕ ಪದವಿ ವ್ಯಾಸಂಗವನ್ನ ಮಾಡಬೇಕು ಅಂತ ಬಯಸುವಂತ ವಿದ್ಯಾರ್ಥಿಗಳಿಗೆ ಕೂಡ ಬೆಳ್ತಂಗಡಿಯಲ್ಲೇ ಈ ಒಂದು ವ್ಯವಸ್ಥೆಗಳಾಗಬೇಕು, ಶಿಕ್ಷಣ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಗುರುದೇವ ಪದವಿ ಕಾಲೇಜನ್ನು ಕೂಡ ಆರಂಭ ಮಾಡಿದ್ರು. ಈ ವಿದ್ಯಾಸಂಸ್ಥೆಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನ ಕೊಡುವಂತ ಮೂಲಕ ಅವರ ಪಾಲಿಗೆ ನೆರವಾಗಿದ್ದಾರೆ. ಅವರು ಇಂದು ಕಲಿತು ಉನ್ನತ ವ್ಯಾಸಂಗವನ್ನ ಮಾಡಿ ಉನ್ನತ ಹುದ್ದೆಗಳನ್ನ ಅಲಂಕರಿಸಿಕೊಂಡಿದ್ದಾರೆ. ಇಂದಿಗೂ ಕೂಡ ವಸಂತ ಬಂಗೇರವರು ಮಾಡಿದಂತಹ ಆ ಒಂದು ಉಪಕಾರ ಏನಿದೆ ಅಥವಾ ಅವರು ಮಾಡಿದಂತಹ ಸಹಾಯವನ್ನ ಇಂದಿಗೂ ಕೂಡ ನೆನಪಿಟ್ಟುಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ಹೇಳಬಹುದು. ಅವರ ಬಹುತೇಕ ಒಂದು ಹಿತೈಷಿಗಳು, ಅವರ ನಿಕಟವರ್ತಿಗಳು ಈ ಒಂದು ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಈ ಮೂಲಕ ಬಿಲ್ಲವ ಸಮುದಾಯದ ಏಳಿಗೆಗೆ ಕೂಡ ವಸಂತ ಬಂಗೇರವರು ವಿಶೇಷವಾದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ದೂರ ಹೋಗಿ ಮನೆಯಿಂದ ದೂರ ಇದ್ದು ವಿದ್ಯಾಭ್ಯಾಸ ಮಾಡುವಂತಹ ಒಂದು ಸಮಸ್ಯೆಗೆ ತುತ್ತಾಗದಂತೆ ಇದೇ ಭಾಗದಲ್ಲಿ ತಮ್ಮ ಮನೆಯ ಸಮೀಪದಲ್ಲೇ ವ್ಯಾಸಂಗವನ್ನ ಮಾಡಿದ್ದಾರೆ. ಈ ಮೂಲಕ ತಮ್ಮ ಒಂದು ಕನಸನ್ನ ನನಸು ಮಾಡಿಸಿಕೊಂಡಿದ್ದಾರೆ. ಬಹುಶಃ ಇದೆಲ್ಲದರ ಒಂದು ಕ್ರೆಡಿಟ್ ಏನಿದ್ರು ಕೂಡ ಅಥವಾ ಇದೆಲ್ಲದರ ಒಂದು ಶ್ರೇಯಸ್ಸು ಏನಿದ್ರು ಕೂಡ ಅದು ವಸಂತ ಬಂಗೇರರಿಗೆ ಸಲ್ಲುತ್ತೆ ಅನ್ನುವಂಥದ್ದು ಈ ಭಾಗದ ಶಿಕ್ಷಣ ಪ್ರೇಮಿಗಳು ಹೇಳುವಂತಹ ವಿಚಾರಗಳು. ಅದೇ ರೀತಿ ಆರ್ಥಿಕವಾಗೂ ಕೂಡ ಒಂದಷ್ಟು ಈ ಭಾಗದ ಜನರಿಗೆ ನೆರವಾಗಬೇಕು ಅನ್ನುವಂತ ಒಂದು ಮಹತ್ತರ ಚಿಂತನೆಯಿಂದ ಬೆಳ್ತಂಗಡಿಯ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘ ಏನಿದೆ ಅದರ ಒಂದು ಸ್ಥಾಪನೆಯಲ್ಲೂ ಕೂಡ ಬಹಳಷ್ಟು ಶ್ರಮ ವಹಿಸಿದವರು. ಬಹುಶಃ ಅವರ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ ಈ ಒಂದು ಸಹಕಾರ ಸಂಘದ ಸ್ಥಾಪನೆಯಲ್ಲಿ. ಸೊ ಈಗ ಸಂಘ ಬೆಳೆದು ನಿಂತಿದೆ, ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಕಂಡಿದೆ. ಪ್ರಸ್ತುತ ಗಮನಿಸಿದ್ರೆ 22 ಶಾಖೆಗಳ ಮೂಲಕ 100 ಕೋಟಿ ರೂಪಾಯಿಗಳ ಒಂದು ವ್ಯವಹಾರವನ್ನ ಈ ಒಂದು ಸಹಕಾರ ಸಂಘ ಮಾಡ್ತಾ ಇದೆ. ಅಷ್ಟೇ ಅಲ್ಲ, 100 ಕುಟುಂಬಗಳಿಗೆ ಒಂದು ಅನ್ನದ ತಟ್ಟೆಯಾಗಿದೆ, 100 ಸಿಬ್ಬಂದಿಗಳಿಗೆ ಉದ್ಯೋಗ ಸಿಕ್ಕಿದೆ. ಜೊತೆಗೆ ಅನೇಕ ಮಂದಿಗೆ ಅವರ ಒಂದು ಆಶೋತ್ತರಗಳನ್ನು ಈಡೇರಿಸುವಂತ ನೆಲೆಯಲ್ಲಿ ಆರ್ಥಿಕ ಸಹಕಾರ ಕೂಡ ಸಿಕ್ಕಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಇದೆಲ್ಲವೂ ಕೂಡ ವಸಂತ ಬಂಗೇರ ಅವರ ದೂರದರ್ಶಿತ್ವದ ಆ ಒಂದು ದೂರ ದೃಷ್ಟಿಯ ಚಿಂತನೆಯ ಫಲ ಅನ್ನುವಂಥದ್ದನ್ನ ನಾವು ಖಂಡಿತ ಅರ್ಥ ಮಾಡಿಕೊಳ್ಳಬಹುದು. ನೋಡ್ತಾ ಇದ್ದಾವೆ, ಮೆರವಣಿಗೆ ಸಾಗ್ತಾ ಇದೆ. ಅಲ್ಲಲ್ಲಿ ಅವರ ಅಭಿಮಾನಿಗಳು ಅವರಿಗೋಸ್ಕರ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ, ಅವರಿಗೆ ನಮನವನ್ನ ಸಲ್ಲಿಸೋದಕ್ಕೆ ಕಾಯ್ತಾ ಇದ್ದಾರೆ. ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಅಲ್ಲಲ್ಲಿ ನಿಂತು ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾರಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕನಿಗೆ. ನಮ್ಮೊಂದಿಗಿಲ್ಲ ಎನ್ನುವಂತಹ ನೋವಿನ ನಡುವೆ ಅವರಿಗೆ ಗೌರವ ಸಲ್ಲಿಸಬೇಕು, ಅಂತಿಮವಾಗಿ ನಮನವನ್ನ ಸಲ್ಲಿಸಬೇಕು ಎನ್ನುವಂತಹ ತುಡಿತ ಕಂಡು ಬರ್ತಾ ಇದೆ. ವಸಂತ ಬಂಗೇರ್ ಅವರ ಪಾರ್ಥಿವ ಶರೀರವನ್ನ ಹೊತ್ತಂತಹ ವಿಶೇಷವಾದ ಆಂಬ್ಯುಲೆನ್ಸ್ ವಾಹನ ಸಾಗ್ತಾ ಇದೆ. ಮಧ್ಯವರ ಕುಟುಂಬಸ್ಥರು, ಆಪ್ತರಿದ್ರು.
ದಾರಿ ಮಧ್ಯೆ ಕೂಡ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ. ಗೌರವ ನಮನಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಿ ಗೌರವವನ್ನು ಕೂಡ ಸಮರ್ಪಣೆ ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಪೊಲೀಸರ ಮೂಲಕ 3 ಸುತ್ತು ಕುಶಾಲ ತೋಪು ಹಾರಿಸುವ ಮೂಲಕ ಸರ್ಕಾರಿ ಗೌರವಾರ್ಪಣೆ, ಸರ್ಕಾರಿ ವಂದನಾರ್ಪಣೆಯನ್ನು ಕೂಡ ವಸಂತ ಬಂಗೇರ ಅವರು ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಸಾವಿರಾರು ಮಂದಿಯವರ ಅಭಿಮಾನಿಗಳು ಈ ಒಂದು ಕ್ಷಣಕ್ಕೆ ಸಾಕ್ಷಿಗಳಾಗಿದ್ದಾರೆ. ಎಲ್ಲರೂ ವಾಹನದಲ್ಲಿ ತಮ್ಮ ನೆಚ್ಚಿನ ನಾಯಕನಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಹಿಸಲಾಗದ ನೋವಿನಲ್ಲಿ ಹುಲ್ಲು ಕಣ್ತುಂಬಿಕೊಳ್ಳೋಣ ಎನ್ನುವಂತಹ ಭಾವನೆ ಇದೆ. ಎಲ್ಲ ಠಾಣಾಧಿಕಾರಿಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಕುಟುಂಬಸ್ಥರ ಪರವಾಗಿ ಮತ್ತು ಅಭಿಮಾನಿಗಳ ಸಂಘಟನೆ ಪರವಾಗಿ ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಎಲ್ಲ ಆರಕ್ಷಕ ಬಂಧುಗಳಿಗೆ ನಾವೊಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ಆನಂದದ ನಿಮ್ಮ ಸ್ಟಾಫು ವ್ಯವಸ್ಥೆಯನ್ನು ಮಾಡ್ತಾರೆ. ತಾವೆಲ್ಲದನ್ನ ಊಟ ಮಾಡಿ ತೆರಳಬೇಕು ಅಂತ ಎಲ್ಲ ಪೊಲೀಸ್ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ವಸಂತ ಬಂಗೇರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಯಾತ್ರೆ ನಡೆದಿದೆ. ಅಂತಿಮ ಯಾತ್ರೆಯ ಮುಂದೆ ಅವರಿಗೆ ಸರ್ಕಾರದ ಗೌರವ ಅದಕ್ಕಾಗಿ ಎಲ್ಲ ಪೊಲೀಸರ ಪರವಾಗಿ ಮತ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಆಂಬ್ಯುಲೆನ್ಸ್ನ ಬಳಿಗೆ ಬಂದು ಇನ್ನೊಂದಷ್ಟು ಮಂದಿ ಹಿತೈಷಿಗಳು ಹಾರಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬೆಳ್ತಂಗಡಿಯ ರಾಜಕೀಯ ಹುಲಿ ಎಂದೇ ಪ್ರಸಿದ್ಧರಾಗಿದ್ದಂತಹ ವಸಂತ ಬಂಗೇರ್ ಅವರಿಗೆ ತಮ್ಮ ಅಂತಿಮ ನಮನಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಸುಮಾರು 4 ಗಂಟೆಯವರೆಗೂ ಕೂಡ ತಾಲೂಕು ಕ್ರೀಡಾಂಗಣದಲ್ಲಿ ವಸಂತ ಬಂಗೇರ್ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ವ್ಯವಸ್ಥೆಗಳು ಇದೆ, ಅಂದರೆ ಕಾಲಾವಕಾಶ ಇದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಆದರೆ ಕುಟುಂಬಸ್ಥರ ತೀರ್ಮಾನದಂತೆ ಈಗ ಪಾರ್ಥಿವ ಶರೀರವನ್ನು ಅಂತಿಮ ಯಾತ್ರೆಯ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಮದ್ದಡ್ಕದತ್ತ ಸಾಗ್ತಾ ಇದೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಬಂಗೇರ್ ಅವರ ಅಭಿಮಾನಿಗಳು, ಹಿತೈಷಿಗಳು. ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂತಹ ಶಕ್ತಿ ಬರಲಿ, ಭಗವಂತ ಕೊಡಲಿ ಅನ್ನುವಂತಹ ಪ್ರಾರ್ಥನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ.
ತಾನು ಭೂಮಾಲೀಕರ ಕುಟುಂಬದಿಂದ ಬಂದಿದ್ರು ಕೂಡ ಎಂದಿಗೂ ಆ ದರ್ಪವನ್ನ ತೋರಿಸಿರಲಿಲ್ಲ. ಎಲ್ಲರೊಂದಿಗೆ ಸರಳವಾಗಿ ಬೆರೀತಾ ಇದ್ದ, ಸರಳತೆಯನ್ನ ಮೂಡಿಸಿಕೊಂಡಿದ್ದ ನಾಯಕ ಅನ್ನುವಂಥದ್ದೇ ಅವರಿಗಿರುವಂತಹ ಹೆಗ್ಗಳಿಕೆ. ಜೊತೆಗೆ ನೇರ ನಡೆನುಡಿ ಅವರ ವ್ಯಕ್ತಿತ್ವದ ಇನ್ನೊಂದು ವೈಶಿಷ್ಟ್ಯತೆ. ಅವರು ಪೂರ್ಣಾವಧಿಯ ರಾಜಕೀಯ ವ್ಯಕ್ತಿ. ಸದಾ ಅವರು ಸಿಗ್ತಾರೆ ಅಂತ ಹೇಳುವಂತಹ ಭಾವನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರ ಮನಸ್ಸಲ್ಲಿತ್ತು. ಯಾವುದೇ ಹೊತ್ತಿಗೆ ಯಾರೇ ಬಂದರೂ ಕರೆದರೆ ಸ್ಪಂದನೆ ಮಾಡುವಂತಹ ಒಂದು ವಿಶೇಷ ಗುಣ ಅವರಲ್ಲಿತ್ತು. ಅದು ಮಧ್ಯರಾತ್ರಿ ಆದರೂ ಎದ್ದು ಅವರು ಅದಕ್ಕೆ ಸ್ಪಂದನೆಯನ್ನು ನೀಡ್ತಿದ್ರು. ಮತ್ತು ಬಡವರ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಪರಿಹಾರ ಹುಡುಕುವ ದೃಷ್ಟಿಯಲ್ಲಿ ಪಕ್ಕನೆ ಬೆಳ್ತಂಗಡಿಯಲ್ಲಿ ಅವರ ರಾಜಕೀಯದ ಸಂದರ್ಭದಲ್ಲಿ ನೆನಪಿಗೆ ಬರುವ ಹೆಸರು ಅದು ಖಂಡಿತವಾಗಿಯೂ ವಸಂತ ಬಂಗೇರ್. ಅವರ 2 ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ನಿಂತಾಗ ನಾವೆಲ್ಲ ಅನೌನ್ಸ್ಮೆಂಟ್ ಪ್ರಚಾರದಿಂದ ಪ್ರಾರಂಭಗೊಂಡು ಗೋಡೆ ಬರಹದಿಂದ ಪ್ರಾರಂಭಗೊಂಡು ಎಲ್ಲ ರೀತಿಯಿಂದಲೂ ಅವರ ಜೊತೆ ಕೆಲಸ ಮಾಡಿದ ನೆನಪು ಇನ್ನೂ ಹಸಿರಾಗಿಯೇ ಇದೆ. ಅವರು ಪಾರ್ಟಿಯನ್ನ ಬಿಟ್ಟ ನಂತರ, ಬಿಜೆಪಿಯನ್ನ ಬಿಟ್ಟ ನಂತರ ನಮ್ಮ ಸಂಪರ್ಕ ಸಹಜವಾಗಿ ಕಡಿಮೆ ಆಯಿತು. ಅವರ ಜೊತೆ ವ್ಯಕ್ತಿಗತವಾಗಿ ಹೋದವರು ಅವರ ಜೊತೆ ಹೋದರು. ನಾವೆಲ್ಲ ವಿಚಾರದ ಹಿನ್ನೆಲೆಯಲ್ಲಿ ಬಿಜೆಪಿಯ ಹಿಂದೆಯೇ ಹೋದೆವು. ಆದರೆ ಒಂದಂತೂ ಸ್ಪಷ್ಟ, ಅವರ ರಾಜಕೀಯದ ವ್ಯಕ್ತಿತ್ವ ಬೆಳ್ತಂಗಡಿಯ ರಾಜಕೀಯದಲ್ಲಿ ಒಂದು ಅವರದೇ ಆದಂತಹ ಒಂದು ಛಾಪನ್ನ ಮೂಡಿಸಿದೆ. ಜನಸಾಮಾನ್ಯರ ಜೊತೆಗೆ ಸ್ಪಂದಿಸುವಂತಹ, ಅಧಿಕಾರಿ ವರ್ಗದವರ ಮೇಲೆ ತಪ್ಪಾದಾಗ ನಿಷ್ಠುರವಾಗಿ ನೇರ ನಡೆನುಡಿಯಿಂದ ಮಾತನಾಡುವಂತಹ ಒಬ್ಬ ವ್ಯಕ್ತಿಯಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಅವರು ಸದಾ ನೆಲೆಯಾಗಿರ್ತಾರೆ. ವೈಚಾರಿಕವಾಗಿ ಎಷ್ಟೇ ವ್ಯತ್ಯಾಸಗಳಿದ್ರೂ ವೈಯಕ್ತಿಕ ಸಂಬಂಧಗಳಲ್ಲಿ ಅವರು ಎಲ್ಲರ ಜೊತೆಗೆ ಅವರು ಒಂದು ರೀತಿಯಲ್ಲಿ ಕುಶಾಲನ್ನ ಅಥವಾ ಹಾಸ್ಯವನ್ನ ಬಹಳ ಪ್ರೀತಿಸುವ ವ್ಯಕ್ತಿ. ಹೀಗೆ ವೈಯಕ್ತಿಕವಾಗಿ ಮಾತನಾಡುವಾಗ ತುಂಬಾ ತಮಾಷೆಯ ಮಾತುಗಳು ಅವರಲ್ಲಿ ಇರ್ತಿತ್ತು. ನಮ್ಮನ್ನೆಲ್ಲ ಕೊಂಕಣಿಯಲ್ಲೇ ಅವರು ಮಾತನಾಡಿಸ್ತಾ ಇದ್ರು. ನನಗೆ ನೆನಪಿರುವ ಹಾಗೆ ನಮ್ಮ ಪಾರ್ಟಿಯನ್ನ ಬಿಟ್ಟ ನಂತರವೂ 5-6 ವರ್ಷಗಳ ಕಾಲ ನಮ್ಮ ಮನೆಯಲ್ಲಿ ಆಗುವ ಗಣೇಶೋತ್ಸವಕ್ಕೆ ಹೇಳಿಕೆ ಇರಲಿ ಇಲ್ಲದಿರಲಿ ಅವರು ಬರ್ತಿದ್ರು. ಆ ಸಂಬಂಧವನ್ನು ಅವರು ಉಳಿಸಿಕೊಳ್ತಾ ಇದ್ರು. ನನ್ನ ನೆನಪಿನಲ್ಲಿ ಜನತಾ ಪಾರ್ಟಿ ಇರುವಾಗ ಅವರನ್ನ ಚುನಾವಣೆಗೆ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ತಂದೆಯವರು ಪ್ರಭಾಕರ ಸಂಪಿಗೆತಾಯರು ಮತ್ತು ಭೋಜರಾಜ್ ಹೆಗ್ಡೆಯವರು, ನೇಮರಾಜ್ ಶೆಟ್ಟಿ ಇವರೆಲ್ಲ ಒಟ್ಟಿಗೆ ಸೇರಿ ಬೆಂಗಳೂರಿಗೆ ಹೋಗಿ ಜನತಾ ಪಾರ್ಟಿಯಲ್ಲಿ ಅವರನ್ನು ನಿಲ್ಲಿಸಬೇಕು ಅಂತ ಹೇಳುವ ಪ್ರಯತ್ನ ಮಾಡಿದ್ರು. ಆದರೆ ಆ ಬಾರಿ ಅವರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ನಂತರದ ಅವಧಿ ಬಂದಾಗ ಅವಾಗ ನಮ್ಮ ತಂದೆಯವರು ತೀರ್ಥರೂಪರು ಅವರು ಇಹಲೋಕ ತ್ಯಜಿಸಿದ್ರು. 82ನೇ ಇಸ್ವಿಲಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. 83ರಲ್ಲಿ ಅವರಿಗೆ ಬಿಜೆಪಿಯಿಂದ ಚುನಾವಣೆಗೆ ನಿಲ್ಲುವುದಕ್ಕೆ ಅವಕಾಶ ಆಯಿತು. ಮತ್ತು ಬೆಳ್ತಂಗಡಿಯಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಒಬ್ಬ ಶಾಸಕರು ಗೆಲ್ಲುವುದರ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ್ರು. ಅದರಲ್ಲಿ ಅವರ ವ್ಯಕ್ತಿತ್ವದ ಕೊಡುಗೆ ಬಹಳ ದೊಡ್ಡದಿದೆ. ಅದರ ನಂತರ 2 ಅವಧಿಗಳಲ್ಲಿ ಅವರು ಬಿಜೆಪಿಯಲ್ಲೇ ಇದ್ದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಒಂದು ಅಪರೂಪದ ವ್ಯಕ್ತಿತ್ವ. ಅವರ ವೈಚಾರಿಕ ಭೇದದ ಮಧ್ಯೆಯೂ ಅವರದೇ ಆದಂತಹ, ಅವರೇನು ಬಹಳ ರಾಜಕೀಯವಾಗಿ ಪಕ್ಷದ ಜೊತೆಗೆ ಅಂಟಿಕೊಂಡು ಇರುವಂತಹವರಲ್ಲ. ಅವರದೇ ಆದಂತಹ ಒಂದು ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ಅದು ಯಾವುದೇ ಪಾರ್ಟಿಯಲ್ಲಿ ಇದ್ದಾಗಲೂ ಅವರು ನಡೆಸಿಕೊಂಡು ಹೋದಂತಹ ರೀತಿ ಮತ್ತು ಇವತ್ತಿನ ಈ ಒಟ್ಟು ಸೇರುವಿಕೆ ನೋಡುವಾಗ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು, ಎಲ್ಲ ಪಕ್ಷ, ಎಲ್ಲ ಭೇದವನ್ನ ಬಿಟ್ಟು ಇಲ್ಲಿ ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಆ ರೀತಿ ಅವರ ವ್ಯಕ್ತಿತ್ವ ಅಂತ ಹೇಳುವಂಥದ್ದನ್ನು ಹೇಳುವುದಕ್ಕೆ ಇಷ್ಟಪಡ್ತೀನಿ. ಈಗ ಒಂದಷ್ಟು ಗೋಲ್ಡನ್ ಹಾಸ್ಯ ನೆನಪುಗಳು. ಈಗ ಇತ್ತೀಚೆಗೆ ಇಲ್ಲೊಂದು ನಡೆದಂತಹ ಒಂದು ಬಾರ್ನ ಉದ್ಘಾಟನೆ ಅಥವಾ ಒಂದು ಸಭಾಂಗಣದ ಉದ್ಘಾಟನೆ ಟೈಮಲ್ಲಿ ನಿಮ್ದು ಅವ್ರದ್ದೊಂದು
ಅದು ಬಿಟ್ರೆ ನಮಗೆ ತುಂಬಾ ಏನು ಗೊತ್ತಿಲ್ಲ, ಒಂದಷ್ಟು ಮೆಲುಕು ಹಾಕ್ಬೇಕು ಅಂತ. ನೀವು ಅವರ ಬಳಿ ಏನಾದರೂ ಜೋಕ್ಸ್ಗಳನ್ನೆಲ್ಲ ಮಾತಾಡಿದ್ರೆ ಅದನ್ನು ಆಸ್ವಾದಿಸ್ತಿದ್ರು ಅವರು. ಯಾರಾದರೂ ಸ್ವಲ್ಪ ಹಾಸ್ಯಮಯವಾಗಿ ಮಾತನಾಡೋರಿದ್ರೆ ಅವರನ್ನು ಕರೆದು ಒಟ್ಟಿಗೆ ಕೂತ್ಕೊಳ್ಳಿಸಿ ಅವರಿಂದ ಹಾಸ್ಯ ಘಟನೆಗಳನ್ನು ನೆನಪಿಸಿಕೊಂಡು ಅದನ್ನು ನಗುವಂತಹ, ಅದರಲ್ಲಿ ಭಾಗಿಯಾಗುವಂತಹ ಮತ್ತು ಎಲ್ಲ ರೀತಿಯಿಂದಲೂ ಒಂದು ರೀತಿಯಲ್ಲಿ ರಂಗಿನ ವ್ಯಕ್ತಿತ್ವ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅದು ಊಟ ಮಾಡಿಸುವುದಿರಬಹುದು ಅಥವಾ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹ ಕೊಡುವುದಿರ್ಬೋದು. ಎಷ್ಟೋ ಬಾರಿ ಕಷ್ಟಗಳು ಬಂದಾಗ ಅವರ ಹತ್ರ ಹಣ ಇರಬೇಕು ಅಂತೇಳಿ ಇಲ್ಲ, ಹತ್ತಿರದವನ ಕಿಸೆಯಲ್ಲಿದ್ದರೂ ಅದನ್ನು ತೆಗೆದು ಕೊಟ್ಟು ಸಹಾಯವನ್ನು ಮಾಡ್ತಾ ಇದ್ರು. ಧನ್ಯವಾದ ಸರ್. ಈಗ ಮುಂದುವರೆದು ನೀವು ಮುಂದೆ ಸಿಗ್ತೇವೆ, ಮತ್ತೆ ಮಾತಾಡ್ತೇವೆ. ಧನ್ಯವಾದ. ಇದು ಪ್ರತಾಪ್ ಸಿಂಹರ ಮಾತು. ಇಲ್ಲಿ ಈಗಾಗಲೇ ಹಳೆಕೋಟೆಯ ಅವರ ಮನೆಗೆ ತಲುಪಿದೆ. ಅವರ ಬಹಳ ವಿಶೇಷವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಅವರಿಗೆ ಗೌರವ ಸಲ್ಲಿಕೆ ಮಾಡಿರುವಂತಹದ್ದನ್ನ ತಾವು ಈಗ ನೋಡಿದ್ದೀರಿ. ಇದರ ಜೊತೆಗೆ ಈಗ ಅಲ್ಲಿ ಒಂದು ಅಂತಿಮ ಯಾತ್ರೆಯ ವಾಹನದಲ್ಲಿ ಕೇದೆ ಅಂದ್ರೆ ಮದ್ದಡ್ಕದ ಕೇದೆ ಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಗುರುವಾಯನಕೆರೆಯ ಸಮೀಪಕ್ಕೆ ನಾವು ಬಂದಿದ್ದೇವೆ. ಕಿನ್ನಿಯಮ್ಮ ಸಭಾಭವನದ ಸಮೀಪದಲ್ಲಿ ನಾವಿದ್ದೇವೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಾಹನ ದಟ್ಟಣೆ ಏರ್ಪಟ್ಟಿರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಜನರು ಸೇರಿರೋದ್ರಿಂದ ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಇದೆ. ಜೊತೆಗೆ ತಾವು ಈಗ ನೋಡ್ತಾ ಇರುವಂತಹ ದೃಶ್ಯ ಅದು ಆಂಬ್ಯುಲೆನ್ಸ್ನ ಒಳಗಿನ ದೃಶ್ಯ. ಅಲ್ಲಿ ಯಾವ ರೀತಿಯಾಗಿ ಆಂಬ್ಯುಲೆನ್ಸ್ ನ ಒಳ ಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಹೇಗೆ ಆಂಬ್ಯುಲೆನ್ಸ್ ಆಗ್ತಾ ಇದೆ ಅಂತ ಅನ್ನುವಂಥದ್ದನ್ನ ತೋರಿಸಿರುವ ಒಳಗಿನ ದೃಶ್ಯ. ಆಂಬ್ಯುಲೆನ್ಸ್ ಒಳಭಾಗದ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರ. ಜೊತೆಗೆ ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಅವರ ಕುಟುಂಬಿಕರು ಓಚಣ್ಣ ಅಂತ ಕರೀತಿದ್ರು ಅನ್ನುವಂತಹದ್ದು ಬಹಳ ವಿಶೇಷ. ಓಚಣ್ಣ ಅಂತ ಕರೀತಿದ್ರು. ಯಾಕೆಂತಂದ್ರೆ ಅವರನ್ನ ಓಚ್ ವಸಂತ ಅನ್ನುವಂತಹದ ಬದಲು ಓಚಣ್ಣ, ವಾಸಣ್ಣ, ಓಚಣ್ಣ ಹೀಗೆ ಕರೀತಾ ಇದ್ರು ಅನ್ನುವಂತಹದನ್ನು ನಿನ್ನೆ ಭಗೀರಥರು ನಮಗೆ ಮಾತನಾಡುವ ವೇಳೆ ನಮ್ಮ ಜೊತೆಗೆ ಒಂದು ಅಭಿಪ್ರಾಯವನ್ನ ಕೊಡುವಂತಹ ವೇಳೆ ಅಥವಾ ನಮ್ಗೆ ಸಂದರ್ಶನದ ವೇಳೆ ತಿಳಿಸಿದ್ರು. ಆ ಒಂದು ಕೆಲವೊಂದು ಗೋಲ್ಡನ್ ಮೂಮೆಂಟ್ಗಳನ್ನು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವುಗಳನ್ನು ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಇದೀಗ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ. ನಾವೀಗ ಇರುವಂತಹದ್ದು ಕಿನ್ನಿಯಮ್ಮ ಸಭಾಭವನದ ಮುಂಭಾಗದಲ್ಲಿ. ಕೆಲಗುತ್ತು, ಸಬ್ರಬೈಲು, ಕಿನ್ನಿಯಮ್ಮ ಯಾನೆ, ಗಣೋದ್ಯಮ ಸಭಾಭವನ, ಬೆಳ್ತಂಗಡಿ ಇದರ ಮುಂಭಾಗದಲ್ಲಿದ್ದೇವೆ. ಗುರುವಾಯನಕೆರೆಯ ಸಮೀಪಕ್ಕೆ ಬರ್ತಾ ಇದ್ದೇವೆ. ಇಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿರುವಂತದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಇಲ್ಲಿಂದ ಮುಂದೆ ಅಂದ್ರೆ ಪಾದಯಾತ್ರೆ ಇಲ್ಲ, ಇಲ್ಲಿಂದ ಮುಂದೆ ನೇರವಾಗಿ ಕೇದೆಗೆ ತೆರಳುವಂಥದ್ದು. ಅಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯಲಿಕ್ಕಿದೆ. ಆ ಅಂತ್ಯ ಸಂಸ್ಕಾರದಲ್ಲಿ ಅಪಾರ ಅಭಿಮಾನಿಗಳು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಜೊತೆಗೆ ಅಲ್ಲಿ ವಿನಂತಿಯನ್ನ ಮಾಡಿದ್ರು, ಯಾವುದೇ ಕಾರಣಕ್ಕೂ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಅಲ್ಲಿ ಕಷ್ಟ ಆಗ್ಬೋದು, ಅಲ್ಲಿ ವ್ಯವಸ್ಥೆಗಳಿಗೆ ಕಷ್ಟ ಆಗ್ಬೋದು. ಅದರಿಂದ ಈ ಒಂದು ಅಭಿಮಾನಿಗಳು ತಮ್ಮ ಪಾದಯಾತ್ರೆಯನ್ನು ಇಲ್ಲಿಗೆ ಇಲ್ಲಿ ಪಾದಯಾತ್ರೆ ಇಲ್ಲಿಗೆ ಕೊನೆಗೊಳ್ಳುತ್ತೆ. ನೀವೆಲ್ಲ ನಿಮ್ಮ ಮನೆಗಳಿಗೆ ತೆರಳಬಹುದು. ಇಲ್ಲಿಯ ತನಕ ನೀವು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಅಲ್ಲಿ ಕೇದೆಯಲ್ಲಿ ಅಂತ್ಯ ಸಂಸ್ಕಾರ ನಡೆಸುತ್ತೇವೆ. ಅಲ್ಲಿ ಬಂದು ಅಲ್ಲಿಗೆ ನೀವೆಲ್ಲರೂ ಕೂಡ ಬಂದ್ರಲ್ಲಿ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಸಮಸ್ಯೆಗಳಾಗಬಹುದು ಅನ್ನುವ ಕಾರಣಕ್ಕಾಗಿ ಅಂತಹದೊಂದು ಮನವಿಯನ್ನ ಮಾಡಿಕೊಂಡ್ರು. ಅದರಿಂದ ಅಭಿಮಾನಿಗಳು ಈಗ ಅವರ ಮನೆಯ ಮುಂಭಾಗದಿಂದ ಅವರನ್ನ ಬೀಳ್ಕೊಟ್ಟಿದ್ದಾರೆ. ಅವರ ಪಾರ್ಥಿವ ಶರೀರಕ್ಕೆ ಒಂದು ಅಂತಿಮ ವಿದಾಯವನ್ನ ಹೇಳಿದ್ದಾರೆ. ಅಂತಿಮ ವಿದಾಯವನ್ನ ಹಾಡಿ ಅಲ್ಲಿಂದ ಮುಂದೆ ಅವರೆಲ್ಲ ಅವರವರ ಮನೆಯ ದಾರಿ ಹಿಡಿದಿದ್ದಾರೆ ಅಥವಾ
ಎಲ್ಲರೂ ಕೂಡ ವಸಂತ ಬಂಗೇರರ ಕೆಲಸ ಕಾರ್ಯಗಳು, ವಸಂತ ಬಂಗೇರರ ನೆರವುಗಳು, ವಸಂತ ಬಂಗೇರರ ವ್ಯಕ್ತಿತ್ವಗಳ ಬಗ್ಗೆ ಮಾತನಾಡ್ತಾ ಅವರ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ, ಒಂದು ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ನ ಮುಂಭಾಗದಲ್ಲಿ ಸಾಗ್ತಾ ಇರುವಂತಹ ದೃಶ್ಯ. ಬಹಳ ಗುರುವಾಯನ ಕೆರೆಯ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಆಂಬ್ಯುಲೆನ್ಸ್ ನ ಒಳಭಾಗದ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಒಳಭಾಗದ ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್ ಅಥವಾ ಅಂತಿಮ ಯಾತ್ರೆಯ ವಾಹನ ಕೇದೆಗೆ ತಲುಪಲಿಕ್ಕಿದೆ. ಕೇದೆಗೆ ತಲುಪಿದ ನಂತರ ಅಲ್ಲಿ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ. ಕೇದೆಯಲ್ಲಿ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ. ಇದೀಗ ಆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವರ ಆಪ್ತೇಷ್ಟರು, ಕುಟುಂಬದವರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಕುಟುಂಬದವರು ಭಾಗಿಯಾಗ್ತಾ ಇದ್ದಾರೆ, ಆಪ್ತೇಷ್ಟರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ನೇರ ಪ್ರಸಾರವನ್ನು ನೋಡ್ತಾ ಇರುವಂತ ವೀಕ್ಷಕರಿಗೂ ಕೂಡ ಒಂದು ಮನವಿ ಏನಂತಂದ್ರೆ, ಪಾದಯಾತ್ರೆ ಅಭಿಮಾನಿಗಳು ಎಲ್ಲರೂ ಕೂಡ ಅವರ ಮನೆ ತನಕ ಮಾತ್ರ ಬಂದಿದ್ದಾರೆ. ಇನ್ನು ನೇರವಾಗಿ ಮದ್ದಡ್ಕದಲ್ಲಿ ತೆರಳಿ ಅಲ್ಲಿ ಕೇದೆಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ ಅನ್ನುವಂಥದ್ದನ್ನು ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ. ಆ ಕುಟುಂಬಸ್ಥರ ಮನವಿಯೂ ಕೂಡ ಇದೆ, ಎಲ್ಲರೂ ಕೂಡ ಅಲ್ಲಿಗೆ ಬರೋದು ಬೇಡ, ಅಲ್ಲಿಗೆ ಬಂದ್ರೆ ಕಷ್ಟ ಆಗತ್ತೆ, ಅಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸೋದಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆದ್ರಿಂದ ಇದು ಇದೀಗ ಕೇದೆಯತ್ತ ಸಾಗ್ತಾ ಇರುವಂತದ್ದು ಅಭಯ ಕ್ಲಿನಿಕ್ ನ ಮುಂಭಾಗದಲ್ಲಿ ಸಾಗಿ ಕೇದೆಯತ್ತ ಸಾಗ್ತಾ ಇರುವಂತ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಹೇಗೆ ಕೇದೆಯತ್ತ ಸಾಗ್ತಾ ಇದ್ದಾರೆ ಅನ್ನುವಂಥದ್ದು, ಸಾಗ್ತಾ ಇದೆ ಅಂತಿಮ ಯಾತ್ರೆ ವಾಹನ. ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಇಲ್ಲಿ ನಿಧಾನಗತಿಯ ಪಯಣ ಸಾಗ್ತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಅವರ ಅಭಿಮಾನಿಗಳು ಮಾರ್ಗದ ಇಕ್ಕೆಲಗಳಲ್ಲಿ ನಿಂತು ಅವರ ಅಂತಿಮ ಯಾತ್ರೆಗೆ ಅವರನ್ನ ಬೀಳ್ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರ್ತಾ ಇದ್ದಾರೆ. ಎಲ್ಲ ಕಾರ್ಯಗಳು ಆಗ್ತಾ ಇರುವಂತದ್ದು, ಎಲ್ಲರೂ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತದ್ದನ್ನು ತಾವು ಈಗ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಬಹಳಷ್ಟು ವಿಶೇಷ ಸಂದರ್ಭಗಳಲ್ಲಿ ಇಂತಹ ಒಂದು ಅಂತಿಮ ಯಾತ್ರೆಯ ವಾಹನದ ಹಿಂಭಾಗಕ್ಕೆ ಹೋಗುವಂತ ಪ್ರಯತ್ನ ಸುದ್ದಿ ನ್ಯೂಸ್ನಿಂದ ಆಗ್ತಾ ಇರುವಂತದ್ದು. ಕಡೆ ಅಂತಿಮ ಯಾತ್ರೆಯ ವಾಹನದ ಹಿಂಭಾಗದಲ್ಲಿ ಇದೀಗ ಸುದ್ದಿ ನ್ಯೂಸ್ ಬಂದು ಸೇರಿಕೊಂಡಿದೆ. ಅಂತಿಮ ಯಾತ್ರೆಯ ಹಿಂಭಾಗದಲ್ಲಿ ಬಂದು ಸುದ್ದಿ ನ್ಯೂಸ್ ಸೇರ್ಕೊಂಡಿರುವಂತದ್ದು. ಇದೀಗ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಆ ಆಂಬ್ಯುಲೆನ್ಸ್ ನ ಅಥವಾ ಆ ಒಂದು ಪಾರ್ಥಿವ ಶರೀರದ ಹಿಂಭಾಗದಲ್ಲಿ ನಾವೀಗ ಹೋಗ್ತಾ ಇದ್ದೇವೆ. ನಿನ್ನೆ ಸಾಯಂಕಾಲ ಬೆಂಗಳೂರಿನಿಂದ ಹೊರಟಿರುವಂತಹ ಪಾರ್ಥಿವ ಶರೀರ ಬೆಳಗ್ಗೆ ಹಳೆಕೋಟೆಯಲ್ಲಿರುವಂತಹ ಸುಪ್ರಭಾತ ಅವರ ಮನೆಗೆ ತಲುಪುತ್ತೆ. ಅಲ್ಲಿಂದ ಮುಂದಕ್ಕೆ ಸುಪ್ರಭಾತ ಮನೆಯಿಂದ ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ತಾಲೂಕು ಕ್ರೀಡಾಂಗಣಕ್ಕೆ ಅಂತಿಮ ದರ್ಶನಕ್ಕಾಗಿ ಕರೆತರಲಾಗುತ್ತೆ. ಅಂತಿಮ ದರ್ಶನವನ್ನ ಸಹಸ್ರಾರು ಮಂದಿ ಪಡಿತಾರೆ. ಸಹಸ್ರಾರು ಮಂದಿ ಪಡಿತಾರೆ. ಸಹಸ್ರಾರು ಲೀಡರ್ಸ್ ಇರ್ತಾರೆ. ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡಿತಾರೆ. ಅಂತಿಮ ದರ್ಶನವನ್ನ ಪಡೆದ ನಂತರ ಅವರ ಬೀಳ್ಕೊಡುಗೆಗೆ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಬೀಳ್ಕೊಡುಗೆಯ ಅಂತಿಮ ಯಾತ್ರೆ ಬಹಳ ವಿಶೇಷವಾಗಿ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಗೌರವ ವಂದನೆ ನಡೆಯುತ್ತೆ. ಕುಶಾಲತೋಪನ್ನ 3 ಬಾರಿ ಹಾರಿಸುವ ಮೂಲಕ ಸರ್ಕಾರದ ಗೌರವ ಸಲ್ಲಿಕೆ ಮಾಡಲಾಗತ್ತೆ. ಈ ಸರ್ಕಾರದ ಗೌರವ ಸಲ್ಲಿಕೆ ಆಗುವಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲಾಯಿ ಮುಗಿಲನ್ ಮತ್ತು SP ರಿಷ್ಯಂತ್ ಅವರು ಕೂಡ ಭಾಗಿಯಾಗ್ತಾರೆ. ಇದರ ಜೊತೆಗೆ ಸರ್ಕಾರದ ಭಾಗವಾಗಿರುವಂತಹ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ, ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್, ವಿಧಾನ ಪರಿಷತ್ ಸದಸ್ಯರಾದಂತಹ ಹರೀಶ್ ಕುಮಾರ್ ಮತ್ತು ಪ್ರತಾಪ್ ಸಿಂಹ ನಾಯಕ್ ಈ ಸರ್ಕಾರಿ ಗೌರವ ಆಗುವಂತಹ ಸಂದರ್ಭದಲ್ಲೇ ಗೌರವನ್ನ
ಸಲ್ಲಿಸ್ತಾರೆ. ಈ ಎಲ್ಲ ಗೌರವದ ನಂತರ ಪಾದಯಾತ್ರೆ ಆರಂಭವಾಗುತ್ತೆ. ಮೈದಾನದಿಂದ ಆ ಹಳೆಕೋಟೆ ಅವರ ಮನೆಯ ತನಕ ಅಪಾರ ಅಭಿಮಾನಿಗಳ ಜೊತೆಗೆ ಪಾದಯಾತ್ರೆ ನಡೀಲಿಕ್ಕಿದೆ. ಪಾದಯಾತ್ರೆ ನಡೆದಿದೆ. ಪಾದಯಾತ್ರೆಯ ನಂತರ ಇದೀಗ ಖೇದೆಯತ್ತ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇರುವಂತದ್ದು. ಖೇದೆಯಲ್ಲಿ ವಸಂತ ಬಂಗೇರರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಯಾಕೆ ಖೇದೆ ಅಂತ ಹೇಳಿದ್ರೆ, ಖೇದೆ ಅವರ ಪೂರ್ವಜರ ಮನೆ ಮತ್ತು ಅವರ ಈ ಹಿಂದೆ ಅವರ ತೀರಿಕೊಂಡಿರುವಂತಹ ಅಥವಾ ಸಾವನ್ನಪ್ಪಿರುವಂತಹ ವಿಧಿವಶರಾಗಿರುವಂತಹ ಅವರ ಸಹೋದರರನ್ನ ಖೇದೆಯಲ್ಲೇ ಅಂತ್ಯ ಸಂಸ್ಕಾರ ನಡೆಸಲಾಗಿತ್ತು. ಆದ್ರಿಂದ ಅಲ್ಲೇ ಅಂತ್ಯ ಸಂಸ್ಕಾರ ನಡೆಸುವುದು ಅನ್ನುವಂತಹ ತೀರ್ಮಾನವನ್ನ ಕೈಗೊಂಡಂತಹ ಹಿನ್ನೆಲೆಯಲ್ಲಿ ಖೇದೆಯಲ್ಲೇ ಅಂತ್ಯ ಸಂಸ್ಕಾರ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಇದೀಗ ಖೇದೆಯತ್ತ ವಸಂತ ಬಂಗೇರರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಗುರುವಾಯನಕೆರೆಯ ಬಂಟರ ಭವನವನ್ನ ದಾಟಿ ಮುಂದೆ ಹೋಗ್ತಾ ಇರುವಂತಹ ಪಾರ್ಥಿವ ಶರೀರದ ಮೆರವಣಿಗೆ ನೀವೆಲ್ಲ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಗುರುವಾಯನಕೆರೆಯನ್ನ ದಾಟಿ ಸಾಕ್ತಾ ಇರುವಂತಹ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇದೆ. ಆ ಎಲ್ಲ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇದೆ ಅನ್ನುವಂಥದ್ದು. ಬಹಳ ವಿಶೇಷವಾಗಿ ಆಂಬುಲೆನ್ಸಿನ ಅಂದ್ರೆ ಅಂತಿಮ ಯಾತ್ರೆಯ ವಾಹನದ ಒಳಭಾಗದ ದೃಶ್ಯವನ್ನು ಕೂಡ ಸುದ್ದಿ ನ್ಯೂಸ್ ಪ್ರಸಾರ ಮಾಡ್ತಾ ಇದೆ. ಅದರ ಜೊತೆಗೆ ಬಹಳಷ್ಟು ಕಾಮೆಂಟ್ಗಳು ಬಂದಿದೆ. ಆ ಕಾಮೆಂಟ್ಗಳಲ್ಲೆಲ್ಲ ಇರುವಂತಹದ್ದು ಬೆಳ್ತಂಗಡಿಯ ಸರದಾರ, ಕಣ್ಮಣಿ, ಮಾಣಿಕ್ಯ ಇನ್ನಿಲ್ಲ ಅನ್ನುವಂಥದ್ದಿದೆ. ಮರೆಯಲಾಗದ ಮಾಣಿಕ್ಯ, ಬೆಳ್ತಂಗಡಿಯ ಹೆಬ್ಬುಲಿ ಅನ್ನುವಂಥದ್ದೆಲ್ಲ ಇದೆ. ಬಹಳಷ್ಟು ಅವರ ಹೊಗಳಿಕೆಗಳಿದ್ದಾವೆ. ಅವರನ್ನ ಬಹಳಷ್ಟು ಹುಲಿ ಎಂದು ಪ್ರೀತಿಸಿದವರು, ಸಿಂಹ ಎಂದು ಪ್ರೀತಿಸಿದವರು ಇದ್ದಾರೆ. ಅವರ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತನಾಡ್ತಾ ಅವರನ್ನ ಹುಲಿ ಅಂತ ನಾನು ಒಂದ್ಸಲ ಕರೆದಿದ್ದೆ. ಅವ್ರು ಯಾವತ್ತಿದ್ರು ಹುಲಿ. ಅವ್ರು ಒಂದು ವಿಚಾರಕ್ಕೆ ಬದ್ಧರಾದ್ರೆ ಆ ವಿಚಾರವನ್ನ ಬಹಳ ಅಪ್ಪಿಕೊಂಡಿರ್ತಾರೆ. ಆ ವಿಚಾರದ ವಿಷಯದಲ್ಲಿ ಯಾವುದೇ ರೀತಿಯಂತಹ ರಾಜಿ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಅದ್ರ ಜೊತೆಗೆ ಅವರು ಅವತ್ತು ಇಬ್ಬರನ್ನ ಮತಾಂತರಗೊಳಿಸಲಾಯಿತು. ಮತಾಂತರಗೊಳಿಸಿದ್ದು ಮಾತ್ರವಲ್ಲ, ಕೇರಳದಲ್ಲಿ ಅವರನ್ನ ಕರೆದುಕೊಂಡು ಹೋಗಿ ಇಡಲಾಯಿತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಎದೆಗುಂದದೆ ಕೇರಳಕ್ಕೆ ಹೋಗಿ ಕೇರಳದಿಂದ ಅವರನ್ನ ಕರೆದುಕೊಂಡು ಬಂದು ಮತ್ತೆ ಅವರನ್ನ ಹಿಂದೂ ಧರ್ಮಕ್ಕೆ ಕರೆತಂದು ಗರ್ವಾಪ್ಸಿ ಮಾಡಿದಂತಹ ಹೆಗ್ಗಳಿಕೆ 20 ವರ್ಷಗಳ ಹಿಂದೆಯೇ ವಸಂತ ಬಂಗೇರರಿಗಿತ್ತು. 22 ದಶಕಗಳ ಹಿಂದೆಯೇ ಅದನ್ನ ಮಾಡಿದ್ರು. ಆದ್ರಿಂದ ಅವತ್ತು ನಾವು ವೇದಿಕೆಯಲ್ಲಿ ಅವರನ್ನ ಹುಲಿ ಅಂತ ನಾವು ಕರೆದಿದ್ದೆವು ಅಂತ ಹೇಳಿದ್ರು. ಅದಕ್ಕೆ ಒಂದು ವೇಳೆ ಇವತ್ತು ಕೂಡ ಅವರು ಬಿಜೆಪಿಯಲ್ಲೇ ಇರ್ತಿದ್ರೆ ಏನು ಅಂತ ಕೇಳಿದ್ವಿ. ಅದಕ್ಕೆ ಅವರು ಇವತ್ತು ಕೂಡ ಬಿಜೆಪಿಯಲ್ಲಿ ಇರ್ತಿದ್ರೆ ಅವರು ಸಿಂಹ ಆಗಿರ್ತಾ ಇದ್ರು, ಅಂದ್ರೆ ರಾಜನಾಗಿರ್ತಾ ಇದ್ರು ಅನ್ನುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು. ಒಂದಷ್ಟು ಬಹಳಷ್ಟು ವಿಚಾರಗಳ ಬಗ್ಗೆ ಅವರು ಇತ್ತೀಚೆಗೆ ಮಾತನಾಡಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈಗ ನೋಡಿ, ಬಹಳಷ್ಟು ಜನ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ಗುರುವಾಯನಕೆರೆಯಲ್ಲಿ ಸೇರಿರುವಂತದ್ದು. ಗುರುವಾಯನಕೆರೆಯಲ್ಲಿ ಎಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ಒಂದು ವಾಹನದತ್ತ ಮುಗಿ ಬೀಳ್ತಾ ಇರುವಂತಹ ದೃಶ್ಯವನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಆ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಗುರುವಾಯನಕೆರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಅಭಿಮಾನಿ ವೃಂದ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆಯುತ್ತಿದ್ದಾರೆ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಪಾರ್ಥಿವ ಅಂತಿಮ ದೃಶ್ಯಾವಳಿಗಳನ್ನ ಅಂತಿಮ ದರ್ಶನವನ್ನ ಪಡೀತಾ ಇರುವಂತಹ ಗುರುವಾಯನಕೆರೆಯ ನಾಗರಿಕರು. ಈ ದೃಶ್ಯ ವೈಭವ, ಈ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಅವರನ್ನ ಗೌರವಯುತವಾಗಿ ಬೀಳ್ಕೊಡ್ಬೇಕು, ಅವರನ್ನ ಅದ್ಧೂರಿಯಾಗಿ ಬೀಳ್ಕೊಡ್ಬೇಕು. ಅವರು ರಾಜನಂತೆ ಬದುಕಿದ್ದಾರೆ, ಅದೇ ರೀತಿಯಾಗಿ ಅವರನ್ನ ಬೀಳ್ಕೊಡ್ಬೇಕು ಅನ್ನುವಂತಹದ್ದನ್ನ ಯೋಚನೆ ಮಾಡಿಕೊಂಡು ಎಲ್ಲರೂ ಕೂಡ ಬಹಳ ಅದ್ಧೂರಿ ಒಂದು ಯಾತ್ರೆಯ ಅಂತಿಮ ಯಾತ್ರೆಯೊಂದಿಗೆ ಅವರನ್ನ ಬೀಳ್ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಬಹಳ ಇದೀಗ ಗುರುವಾಯನಕೆರೆಗೆ ತಲುಪಿದೆ ಪಾರ್ಥಿವ ಶರೀರ. ಗುರುವಾಯನಕೆರೆಯಿಂದ ಮುಂದಕ್ಕೆ ಸಾಗಿ ಮದ್ದಡ್ಕದ ಸಮೀಪದಲ್ಲಿರುವ ಖೇದೆಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗತ್ತೆ. ಅವರ ಹಿಂದೂ ವಿಧಿವಿಧಾನಗಳ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರಲಿಕ್ಕಿದೆ.
ಅವರ ಒಂದು ಅಂತಿಮ ಯಾತ್ರೆಯ ವಾಹನದ ಹಿಂಭಾಗದಲ್ಲಿ ತೆರಳುತ್ತಾ ಇರುವಂತಹ ಟೂ ವೀಲರ್ಸ್ ಎಲ್ಲರೂ ಕೂಡ ಒಂದು ಅವರ ಅಂತ್ಯ ಸಂಸ್ಕಾರದ ಒಂದು ಜಾಗಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿಯ ಪರಿಸ್ಥಿತಿಯಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು ಮತ್ತು ವಸಂತ ಬಂಗೇರರ ಅಂತಿಮ ಕ್ಷಣದಲ್ಲಿ ನಾವು ಭಾಗಿಯಾಗಬೇಕು ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೀಗ ಗುರುವಾಯನ ಕೆರೆಯ ಹೃದಯ ಭಾಗವನ್ನ ತಲುಪಿರುವಂತಹ ಅವರ ಪಾರ್ಥಿವ ಶರೀರ. ಬಹಳಷ್ಟು ಅವರ ಅಭಿಮಾನಿಗಳು ಅವರ ಪಾರ್ಥಿವ ಶರೀರವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನ ನೋಡಿ ಅವರಿಗೆ ಒಂದು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಕುಟುಂಬಕ್ಕೆ ನೆರವಾಗಿದ್ದಾರೆ, ನಮ್ಮ ಕುಟುಂಬಕ್ಕೆ ನೆರವು ನೀಡಿದ್ದಾರೆ ಅನ್ನುವಂತಹದ್ದನ್ನ ಅವರು ನೆನಪು ಮಾಡಿಕೊಳ್ತಿರುವಂತದ್ದು. ಇದೀಗ ಬಹಳ ವಿಶೇಷವಾಗಿ ಈ ಒಂದು ನೇರ ಪ್ರಸಾರದ ಮೂಲಕ ತಾವು ನೋಡ್ತಾ ಇದ್ದೀರಿ. ಗುರುವಾಯನ ಕೆರೆಯನ್ನ ತಲುಪಿ ಗುರುವಾಯನ ಕೆರೆಯ ಪೇಟೆಯನ್ನ ದಾಟಿ ಮುಂದಕ್ಕೆ ಪಾರ್ಥಿವ ಶರೀರ ಸಾಕ್ತಾ ಇರುವಂತದ್ದು. ಪಾರ್ಥಿವ ಶರೀರವನ್ನ ಹೊತ್ತಿರುವಂತಹ ಆ ಒಂದು ಅಂತಿಮ ಯಾತ್ರೆಯ ವಾಹನ ಮುಂದಕ್ಕೆ ಸಾಕ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅದು ಖೇದೆಯನ್ನ ತಲುಪಲಿಕ್ಕಿದೆ. ನಾವೀಗ ಇರುವಂತಹದ್ದು ಗುರುವಾಯನ ಕೆರೆಯಲ್ಲಿ. ಗುರುವಾಯನ ಕೆರೆಯ ಪೇಟೆಯಲ್ಲಿ ವಸಂತ ಬಂಗೇರರವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೀತಾ ಇದೆ. ಆ ಒಂದು ಯಾತ್ರೆಯಲ್ಲಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀವಿ. ನೋಡಿ ಈಗ ಹೇಗೆ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೀತಾ ಇದೆ ಅನ್ನುವಂಥದ್ದು. ಗುರುವಾಯನ ಕೆರೆಯಿಂದ ಎಡಕ್ಕೆ ಚಲಿಸಿದ್ರೆ ಉಪ್ಪಿನಂಗಡಿ, ನೇರವಾಗಿ ಹೋದ್ರೆ ಮಂಗಳೂರಿಗೆ ಹೋಗುವಂತ ಮಾರ್ಗದ ಸಮೀಪ ನಾವಿದ್ದೇವೆ. ಇನ್ನೇನು ಮಂಗಳೂರಿನ ಮಾರ್ಗದವಾಗಿ ಮುಂದೆ ಅಲ್ಲಲ್ಲಿ ಜನರು ನಿಂತು ಅವರ ಅಂತಿಮ ದರ್ಶನವನ್ನ ಪಡೀಲಿಕ್ಕೆ ಓಡಿ ಬರ್ತಾ ಇದ್ದಾರೆ. ನೋಡಿ, ಅಲ್ಲಿ ಅಜ್ಜಿ ಒಂದು ಓಡಿ ಬರ್ತಾ ಇರುವಂತ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ಓಡಿ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇರುವಂತ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿಂದ ಈ ಒಂದು ಅವರ ಅಂತಿಮ ದರ್ಶನವನ್ನ ಪಡಿಬೇಕು. ಅವರು ನಮಗೆ 5 ವರ್ಷದ ಹಿಂದೆ ನೆರವಾಗಿದ್ದಾರೆ, 10 ವರ್ಷದ ಹಿಂದೆ ನೆರವಾಗಿದ್ದಾರೆ ಅನ್ನುವಂಥದ್ದನ್ನೆಲ್ಲ ಹೇಳುವಂತಹ ಮಾತುಗಳಿದ್ದಾವೆ. ಆದ್ರಿಂದ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿ ವೃಂದ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಪಕ್ಷಾತೀತವಾಗಿ ಮಾತಾಡಿರುವಂತಹದ್ದು, ಪಕ್ಷಾತೀತವಾಗಿ ಅವರ ಬಗ್ಗೆ ಮಾತನಾಡಿರುವಂತದ್ದು ಕೂಡ ಇದೆ. ಬಿಜೆಪಿಯ ಪ್ರತಾಪ್ ಸಿಂಹ ನಾಯಕ್ ಮಾತಾಡಿ ಅವರೊಬ್ರು ಅದ್ಭುತವಾದಂತಹ ಹಾಸ್ಯ ಪ್ರಜ್ಞೆ ಉಳ್ಳಂತಹ ನಾಯಕ, ಅದರಲ್ಲಿ ಅವರು ಖುಷಿ ಪಡ್ತಾರೆ. ಮತ್ತು ಅವರೊಂದು ಬೆಳ್ತಂಗಡಿಯ ರಾಜಕಾರಣದಲ್ಲಿ ಹೊಸತ್ತು ಚಾಪು, ಅವರದ್ದೇ ಆದಂತಹ ಚಾಪನ್ನ ಮೂಡಿಸಿರುವುದರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಅಂತಹ ಒಬ್ಬ ಧೀಮಂತ ನಾಯಕ. ಯಾಕೆ ಅಂತಂದ್ರೆ ಬೆಳ್ತಂಗಡಿಯಲ್ಲಿ ಒಂದು ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಪಕ್ಷ ಗೆಲ್ಲಬಹುದು ಅಂತ ಮೊದಲ ಬಾರಿಗೆ ತೋರಿಸಿಕೊಟ್ಟದ್ದು ಅದು ವಸಂತ ಬಂಗೇರ. ಅದಕ್ಕೆ ಪಕ್ಷ ಮಾತ್ರ ಅಲ್ಲ, ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಕಾರಣ ಅನ್ನುವಂಥದ್ದನ್ನು ಮುಕ್ತವಾಗಿ ಒಪ್ಪಿಕೊಂಡದ್ದು ಮಾತ್ರವಲ್ಲ, ಅವರನ್ನ ಶ್ಲಾಘಿಸ್ತಾರೆ. ಅದರ ಜೊತೆಗೆ ಇನ್ನೊಂದು ಮಾತು, ಅವರು ಯಾವುದೇ ಪಕ್ಷಕ್ಕೆ ಹೋಗಿರ್ಲಿ, ಅದು ಪಕ್ಷಕ್ಕಿಂತ ಜಾಸ್ತಿಯಾಗಿ ಅವರ ವೈಯಕ್ತಿಕ ವರ್ಚಸ್ಸು ಅವರ ಚುನಾವಣೆಯಲ್ಲಿ ಕೆಲಸ ಮಾಡಿದೆ, ಅವರಿಗೆ ಗೆಲುವನ್ನ ತಂದುಕೊಟ್ಟಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಹೀಗೆ ಅವರನ್ನ ಮುಕ್ತವಾಗಿ ಶ್ಲಾಘಿಸುವಂತಹ ಕೆಲಸವನ್ನ ಅವರ ವಿರೋಧ ಪಕ್ಷದವರು, ಈಗ ಬಿಜೆಪಿಯಲ್ಲಿರುವವರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಈ ಒಂದು ಕಾಲ್ನಡಿಗೆಯ ಜಾಥಾದಲ್ಲಿ ಕೂಡ ಅವರೆಲ್ಲರೂ ಕೂಡ ಭಾಗಿಯಾಗಿ ಅವರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳ ದಂಡು ಹರಿದು ಬಂದಿತ್ತು. ಎಲ್ಲರೂ ಕೂಡ ವಸಂತ ಬಂಗೇರರ ಅಂತಿಮ ಯಾತ್ರೆಯ ಕಾಲ್ನಡಿಗೆಯಲ್ಲಿ ಭಾಗಿಯಾಗಿ ತನ್ನ ನಾಯಕನಿಗೆ ಅಥವಾ ತಮ್ಮ ನಾಯಕನಿಗೆ ಬೀಳ್ಕೊಡುಗೆಯನ್ನ ನೀಡಲು ಮುಂದಾಗಿದ್ದಾರೆ.
ಇದೀಗ ಗುರುವಾಯನ ಕೆರೆಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಗುರುವಾಯನ ಕೆರೆಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಟ್ರಾಫಿಕ್ ಜಾಮ್ ಆಗಿರುವಂತ ಹಿನ್ನೆಲೆಯಲ್ಲಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಗುರುವಾಯನ ಕೆರೆಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಅಂತಿಮ ಯಾತ್ರೆಯ ವಾಹನ. ಬಹಳ ವಿಶೇಷವಾಗಿ ಅಂತಿಮ ಯಾತ್ರೆಯ ವಾಹನದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಗುರುವಾಯನ ಕೆರೆಯ ಪೇಟೆಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇರುವಂತದ್ದು. ಮದ್ದಡ್ಕದ ಕಡೆಗೆ ದಾಪುಗಾಲನ್ನ ಇಟ್ಲಿಕ್ಕಿದ್ದೇವೆ. ಮದ್ದಡ್ಕಕ್ಕೆ ತಲುಪಿದ್ರೆ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಅವರ ಜಾಗವನ್ನ ತಲುಪುವುದು ಅನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಇದೀಗ ಗುರುವಾಯನ ಕೆರೆಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇರುವಂತಹ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ. ಗುರುವಾಯನ ಕೆರೆಯನ್ನು ದಾಟಿ ಕೇದೆ ಅಂದ್ರೆ ಮದ್ದಡ್ಕದತ್ತ ಸಾಗ್ತಾ ಇರುವಂತಹ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ. ಬಹಳ ವಿಶೇಷವಾಗಿ ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಅಭಿಮಾನಿಗಳ ಜೊತೆ ಸಾಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀವಿ. ಈಗಾಗಲೇ ಕೇದೆಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳು ಕೂಡ ಸುದ್ದಿಯಲ್ಲಿ ಲಭ್ಯವಾಗ್ತಾ ಇದೆ. ಕೇದೆಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿ ಸುದ್ದಿಯಲ್ಲಿ ಈಗಾಗಲೇ ಗಮನಿಸಿದ್ದೇವೆ. ಗುರುವಾಯನ ಕೆರೆಯನ್ನ ದಾಟಿ ವಸಂತ ಬಂಗೇರ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಕೇದೆಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುವುದಕ್ಕಿದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಸೊ ಈಗ ಕೇದೆಯಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇದು ಕೇದೆಯಲ್ಲಿ ವಸಂತ ಬಂಗೇರ ಅವರು ಹುಟ್ಟಿದ ಮನೆ. ಅವರ ಕೇದೆಯ ಮನೆಯ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಅವರು ಹುಟ್ಟಿರುವಂಥದ್ದು ಕೂಡ ಇದೇ ಮನೆಯಲ್ಲಿ, ಜೊತೆಗೆ ಅವರ ವಿವಾಹ ಆಗಿರುವಂಥದ್ದು ಕೂಡ ಇದೇ ಕೇದೆಯಲ್ಲಿರುವಂತಹ ಮನೆಯಲ್ಲಿ. ಸದ್ಯಕ್ಕೆ ಈ ಮನೆಯಲ್ಲಿ ವಾಸ ಆಗಿರುವಂಥದ್ದು ಅವರ ಸಹೋದರಿ ಶಾರದಾ ಅವರು ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ. ಇದೇ ಮನೆಯ ಪಕ್ಕದಲ್ಲಿ ಅವರ ವಸಂತ ಬಂಗೇರ್ ಅವರ ಅಂತ್ಯಕ್ರಿಯೆ ನಡೆಯೋದಕ್ಕಿದೆ ಅನ್ನುವಂಥದ್ದು. ಸೊ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಸಂತ ಬಂಗೇರ್ ಅವರ ಪಾರ್ಥಿವ ಶರೀರ ಕೇದೆಯಲ್ಲಿರುವಂತಹ ಅವರ ಹುಟ್ಟಿದ ಮನೆ, ಅವರ ಪೂರ್ವಿಕರ ಮನೆಯನ್ನ ತಲುಪೋದಕ್ಕಿದೆ. ಅಲ್ಲೇ ಪಕ್ಕದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಕೂಡ ಬಹಳ ಸಂಖ್ಯೆಯಲ್ಲಿ ಅವರ ಆಪ್ತರು, ಬಂಧು ಮಿತ್ರರು ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವಂಥ ನೆಲೆಯಲ್ಲಿ ಸೇರಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಜಾಗವನ್ನು ಸಮತಟ್ಟು ಮಾಡಿ ಅಥವಾ ಬೇಕಾದಂತಹ ಪೂರ್ವ ಸಿದ್ಧತೆಗಳು, ಪೂರ್ವ ವ್ಯವಸ್ಥೆಗಳು ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಕೂಡ ಬಹಳಷ್ಟು ಮಂದಿ ಸೇರಿದ್ದಾರೆ. ಅವರ ಊರಿನ ಅಕ್ಕಪಕ್ಕದವರು, ಅವರ ಆಪ್ತರು ಅಥವಾ ಬಾಲ್ಯದಲ್ಲಿ ಅವರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡವರು, ಬಾಲ್ಯದ ದಿನಗಳನ್ನು ಕಳೆದವರು ಎಲ್ಲರೂ ಕೂಡ ಆ ದಿನಗಳನ್ನು ನೆನಪು ಹಾಕ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಒಂದು ವ್ಯವಸ್ಥೆಗಳ ನೆಲೆಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಥವಾ ಕೆಲವೇ ಸಮಯದಲ್ಲಿ ವಸಂತ ಬಂಗೇರ್ ಅವರ ಪಾರ್ಥಿವ ಶರೀರವನ್ನು ಹೊತ್ತುಕೊಂಡಿರುವಂತಹ ಆಂಬ್ಯುಲೆನ್ಸ್ ಈ ಜಾಗಕ್ಕೆ ಬರೋದಕ್ಕಿದೆ. ಆ ಬಳಿಕ ಅವರ ಒಂದು ಅಂತ್ಯಕ್ರಿಯೆ ನಡೆಯುವುದಕ್ಕಿದೆ. ಆ ಮೂಲಕ ವಸಂತ ಬಂಗೇರ ಅವರ ದೇಹ ಪಂಚಭೂತಗಳಲ್ಲಿ ಲೀನವಾಗುವುದಕ್ಕಿದೆ ಅನ್ನುವಂಥದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ. ದಾರಿಯುದ್ದಕ್ಕೂ ಕೂಡ ಅವರ ಪಾರ್ಥಿವ ಶರೀರವನ್ನು ಕರೆತರ್ತಾ ಇರುವಂತಹ ವೇಳೆಗೆ ಅಲ್ಲಲ್ಲಿ ಅವರ ಅಭಿಮಾನಿಗಳು, ಅವರ ಆಪ್ತರು ಬಂದು
ಅವರ ಪಾರ್ಥಿವ ಶರೀರಕ್ಕೆ ಗೌರವ ನಮನಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲೆಡೆ ಅವರಿಗೆ ಅಭಿಮಾನದ ಮಹಾಪೂರ ಹರಿದು ಬರ್ತಾ ಇದೆ. ಎಲ್ಲೆಡೆಯಿಂದ ಅವರಿಗೆ ಒಂದು ಗೌರವ ನಮನಗಳು ಸಲ್ಲಿಕೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅತ್ತ ಕಡೆಯಿಂದ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂತಹ ವಾಹನ ಗುರುವಾಯನ ಕೆರೆಯನ್ನು ದಾಟಿ ಗುರುವಾಯನ ಕೆರೆ ಜಂಕ್ಷನ್ನಲ್ಲೂ ಕೂಡ ಬಹಳಷ್ಟು ಮಂದಿ ಅವರಿಗೆ ಒಂದು ಗೌರವ ನಮನವನ್ನು ಸಲ್ಲಿಕೆ ಮಾಡಿದ್ರು. ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಈಗ ಕೇದೆ ಮನೆಯಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಏನು ನಡೆಯುತ್ತೆ, ಆ ಒಂದು ಜಮೀನು ಏನಿದೆ ಅಂತ್ಯಕ್ರಿಯೆ ನಡೆಯುವಂಥದ್ದು, ಆ ಭಾಗದ ಅಂದರೆ ಆ ಒಂದು ಜಾಗದ ದೃಶ್ಯಗಳನ್ನು ನೀವು ಈಗ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಕೂಡ ಬಹಳಷ್ಟು ಮಂದಿ ಸೇರಿಕೊಂಡಿದ್ದಾರೆ, ನಿರೀಕ್ಷೆಯಲ್ಲಿದ್ದಾರೆ. ವಸಂತ ಬಂಗೇರ್ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಗೆ ತಲುಪೋದಕ್ಕಿದೆ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ನಿರೀಕ್ಷೆಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕೂಡ ಬಹಳಷ್ಟು ಮಂದಿ ಸೇರಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಸಂತ ಬಂಗೇರ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂತಹ ವಾಹನ ಅಲ್ಲಿಗೆ ಬರೋದಕ್ಕಿದೆ. ಇಲ್ಲೂ ಕೂಡ ಏನೆಲ್ಲ ವ್ಯವಸ್ಥೆಗಳು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ಒಂದು ಸಂಸ್ಕಾರ ಏನಿದೆ, ಸಂಸ್ಕಾರಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಗಳು ಪೂರ್ವ ಸಿದ್ಧತೆಗಳು ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಹಿಂದೂ ಸಂಪ್ರದಾಯದಂತೆ ನಡೆಯುವಂತಹ ಅಂತ್ಯಕ್ರಿಯೆ, ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ. ಅಪಾರ ಸಂಖ್ಯೆಯಲ್ಲಿ ಬಂಧು ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಇನ್ನೊಂದಷ್ಟು ಮಂದಿ ಇಲ್ಲಿ ತಾಲೂಕು ಕ್ರೀಡಾಂಗಣ ಏನಿದೆ ಅಲ್ಲಿಂದ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂತಹ ವಿಶೇಷ ವಾಹನದ ಜೊತೆಗೆ ಸಾಗಿ ಬಂದರೆ ಇನ್ನು ಕೆಲವರು ನೇರವಾಗಿ ಮನೆಗೆ ಬರುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಅವರ ಆಪ್ತರು, ಅವರ ಹಿತೈಷಿಗಳು, ಅವರ ಒಡನಾಡಿಗಳು ಎಲ್ಲರೂ ಕೂಡ ಅಲ್ಲಿ ಸೇರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಇಲ್ಲಿ ವ್ಯವಸ್ಥೆಗಳು ಸಿದ್ಧತೆಗಳಾಗ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅಪಾರ ಸಂಖ್ಯೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುವಂಥ ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರು. ತಾಲೂಕು ಕ್ರೀಡಾಂಗಣ ಏನಿದೆ ಎಲ್ಲರೂ ಕೂಡ ಬಂದು ಗಂಧದ ಹಾರ ಇರ್ಬೋದು ಅಥವಾ ಹೂವಿನ ಹಾರ ಇರ್ಬೋದು ಇತ್ಯಾದಿಗಳನ್ನು ತಂದು ತಮ್ಮ ನೆಚ್ಚಿನ ನಾಯಕನಿಗೆ ಒಂದು ಗೌರವವನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದರು. ಬಹುಶಃ ಅವರೆಲ್ಲರ ಒಂದು ಅಭಿಮಾನದ, ಅವರೆಲ್ಲರ ಒಂದು ಗೌರವದ ಸಂಕೇತವಾದ ಹಾರಗಳೆಲ್ಲವನ್ನೂ ಕೂಡ ಅಂತ್ಯಕ್ರಿಯೆ ನಡೆಯುವಂತಹ ಒಂದು ಜಾಗಕ್ಕೆ ತರಲಾಗಿದೆ ಅನ್ನುವಂಥದ್ದನ್ನು ನಾವು ಈಗ ಗಮನಿಸ್ತಾ ಇದ್ದೇವೆ. ಅದೆಲ್ಲವನ್ನು ಕೂಡ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಮೃತ ದೇಹದ ಮೇಲೆ ಹಾಕುವಂಥ ಒಂದು ಸಂಪ್ರದಾಯ ಕೂಡ ಇದೆ. ಬಹುಶಃ ಆ ನಿಟ್ಟಿನಲ್ಲಿ ಅದನ್ನು ಇಲ್ಲಿಗೆ ತರಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಎಲ್ಲವನ್ನೂ ಕೂಡ ಅಂದರೆ ರಾಶಿ ಸಂಖ್ಯೆಯಲ್ಲಿ ಬಂದಿರುವಂತಹ ಹಾರಗಳೇನಿದೆ ಅದೆಲ್ಲವನ್ನು ಕೂಡ ತಂದು ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಇಲ್ಲಿ ತರಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಸ್, ಅವರ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು, ಚಿತೆಯನ್ನು ಕೂಡ ಸಿದ್ಧಪಡಿಸಲಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಸಂತ ಬಂಗೇರ್ ಅವರ ಪಾರ್ಥಿವ ಶರೀರ ಅವರ ಹುಟ್ಟಿದ ಮನೆ ಕೇದೆ ಮನೆಯನ್ನು ತಲುಪೋದಕ್ಕಿದೆ.
ಆ ಮನೆಯಲ್ಲೂ ಕೂಡ ವಸಂತ ಬಂಗೇರ್ ಅವರು ಬಹಳಷ್ಟು ದಿನಗಳನ್ನು ಬಹಳಷ್ಟು ನೆನಪುಗಳನ್ನು ಕಳೆದಿದ್ದಾರೆ. ಯಾಕಂತ ಹೇಳಿದರೆ ಅವರು ಹುಟ್ಟಿದ್ದು ಕೂಡ ಇದೇ ಮನೆಯಲ್ಲಿ, ಅವರ ಬಾಲ್ಯವನ್ನು ಕಳೆದಿರುವಂಥದ್ದು ಕೂಡ ಇದೇ ಒಂದು ಮನೆಯಲ್ಲಿ, ಅದೇ ರೀತಿ ಅವರು ವಿವಾಹ ಆಗಿದ್ದು ಕೂಡ ಇದೇ ಮನೆಯಲ್ಲೇ ಅನ್ನುವಂಥದ್ದನ್ನು ಕೂಡ ನಾವು ವಿಶೇಷವಾಗಿ ಉಲ್ಲೇಖ ಮಾಡಬಹುದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6ರಿಂದ 10ನೇ ತರಗತಿಯವರೆಗೆ ಬೆಳ್ತಂಗಡಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಸಂಗವನ್ನು ಮಾಡಿದರು. ಆ ಬಳಿಕ ಮುಲ್ಕಿಯಲ್ಲಿ ಹಾಗೂ ಉಜಿರೆ SDM ಕಾಲೇಜಿನಲ್ಲಿ ಅವರು PUC ವ್ಯಾಸಂಗವನ್ನು ಮಾಡಿರುವಂಥದ್ದು. ಆರಂಭಿಕ ದಿನಗಳನ್ನು, ಬಾಲ್ಯದ ದಿನಗಳನ್ನು ಅವರು ಇಲ್ಲೇ ಕಳೆದಿದ್ದಾರೆ ಅನ್ನುವಂಥದ್ದು. ಅವರ ಕುಟುಂಬವನ್ನು ಗಮನಿಸಿದರೆ ಭೂಮಾಲೀಕರ ಹಿನ್ನೆಲೆ ಉಳ್ಳಂತಹ ಕುಟುಂಬ. ಪಾಟೀಲರಾಗಿದ್ದಂತಹ KD ಸುಬ್ಬ ಪೂಜಾರಿಯವರು ಕಾಂಗ್ರೆಸ್ ಪಕ್ಷದೊಂದಿಗೆ ಆರಂಭದಲ್ಲೇ ಗುರುತಿಸಿಕೊಂಡಿದ್ದರು. ಬಹುಶಃ ವಸಂತ ಬಂಗೇರ್ ಅವರು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅಥವಾ ರಾಜಕೀಯ ಅವರ ಆಸಕ್ತಿಯ ಕ್ಷೇತ್ರ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅದರ ಜೊತೆಗೆ ಕೃಷಿಯ ಹಿನ್ನೆಲೆ ಕೂಡ ಇತ್ತು. ಕೇದೆಯಲ್ಲಿ ಬಹಳಷ್ಟು ಕೃಷಿಯನ್ನು ಹೊಂದಿದ್ದಂತಹ ಕುಟುಂಬ. ಹೀಗಾಗಿ ಭೂಮಾಲೀಕರ ಕುಟುಂಬ ಆಗಿದ್ದಂಥ ಕಾರಣ ಬಹಳಷ್ಟು ಕೃಷಿ ಇತ್ತು. ಬಹುಶಃ ಆ ಕೃಷಿಯ ಆಸಕ್ತಿ ಕೂಡ ಅವರು ಬಾಲ್ಯದಿಂದಲೇ ಕೃಷಿಯತ್ತ ತೊಡಗಿಸಿಕೊಳ್ಳೋದಕ್ಕೆ ಕಾರಣ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ಹೇಳಬಹುದು. ಸೊ ಕೃಷಿಯ ಜೊತೆಗೆ ರಾಜಕೀಯ ಎರಡೂ ಕ್ಷೇತ್ರದಲ್ಲೂ ಕೂಡ ಬಂಗೇರ್ ಅವರ ನಂಟು ಮುಂದುವರಿಯುತ್ತಾ ಹೋಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಹೀಗೆ ಅವರು ಹುಟ್ಟಿದಂತಹ ಕೇದೆ ಮನೆ ಏನಿದೆ, ಅವರ ಹುಟ್ಟಿದ ಮನೆಯ ಸಮೀಪವೇ ಅವರ ಅಂತ್ಯ ಕ್ರಿಯೆಯನ್ನು ಮಾಡೋದಕ್ಕೆ, ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿಯೂ ಕೂಡ ಅಂತಿಮ ಹಂತದ ವ್ಯವಸ್ಥೆಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಏನೇನು ಅವರ ಪಾರ್ಥಿವ ಶರೀರ ಬರುವಂತಹ ನಿರೀಕ್ಷೆಯಲ್ಲಿ ಅಲ್ಲಿರುವಂತಹ ಜನರಿದ್ದಾರೆ. ಈಗಾಗಲೇ ಗುರುವಾಯನ ಕೆರೆಯನ್ನು ದಾಟಿ ಪಾರ್ಥಿವ ಶರೀರ ಕೇದೆ ಮನೆಯ ತಂದ್ರೆ ಮದ್ದಡ್ಕದತ್ತ ಸಾಗಿ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಮ್ಮ ಪ್ರತಿನಿಧಿ ದಾಮೋದರ ದೊಂಡೋಲೆ ಅವರು ಕೊಟ್ಟಿರುವಂಥದ್ದು. ಗುರುವಾಯನ ಕೆರೆಗೆ ತಲುಪಿದೆ ಪಾರ್ಥಿವ ಶರೀರ. ಗುರುವಾಯನ ಕೆರೆಯಿಂದ ಮುಂದಕ್ಕೆ ಸಾಗಿ ಮದ್ದಡ್ಕದ ಸಮೀಪದಲ್ಲಿರುವ ಕೇದೆಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗತ್ತೆ. ಅವರ ಹಿಂದೂ ವಿಧಿವಿಧಾನಗಳ ಜೊತೆಗೆ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರಲಿಕ್ಕಿದೆ. ಅವರ ಒಂದು ಅಂತಿಮ ಯಾತ್ರೆಯ ವಾಹನದ ಹಿಂಭಾಗದಲ್ಲಿ ತೆರಳುತ್ತಾ ಇರುವಂತಹ ಟೂ ವೀಲರ್ಸ್ ಎಲ್ಲರೂ ಕೂಡ ಆ ಒಂದು ಅವರ ಅಂತಿಮ ಅಂತ್ಯ ಸಂಸ್ಕಾರದ ಒಂದು ಜಾಗಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿಯ ಪರಿಸ್ಥಿತಿಯಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ಕುರಿತು ನೋಡಬೇಕು ಮತ್ತು ವಸಂತ ಬಂಗೇರ್ರ ಅಂತಿಮ ಕ್ಷಣದಲ್ಲಿ ನಾವು ಭಾಗಿಯಾಗಬೇಕು ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೀಗ ಗುರುವಾಯನ ಕೆರೆಯ ಹೃದಯ ಭಾಗವನ್ನ ತಲುಪಿರುವಂತಹ ಅವರ ಪಾರ್ಥಿವ ಶರೀರ. ಬಹಳಷ್ಟು ಅವರ ಅಭಿಮಾನಿಗಳು ಅವರ ಪಾರ್ಥಿವ ಶರೀರವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನ ನೋಡಿ ಅವರಿಗೆ ಒಂದು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಕುಟುಂಬಕ್ಕೆ ನೆರವಾಗಿದ್ದಾರೆ, ನಮ್ಮ ಕುಟುಂಬಕ್ಕೆ ನೆರವು ನೀಡಿದ್ದಾರೆ ಅನ್ನುವಂಥದ್ದನ್ನ ಅವರು ನೆನಪು ಮಾಡಿಕೊಳ್ತಿರುವಂಥದ್ದು ಇದೀಗ ಬಹಳ ವಿಶೇಷವಾಗಿ ಈ ಒಂದು ನೇರ ಪ್ರಸಾರದ ಮೂಲಕ ತಾವು ನೋಡ್ತಾ ಇದ್ದೀರಿ. ಗುರುವಾಯನ ಕೆರೆಯನ್ನ ತಲುಪಿ ಗುರುವಾಯನ ಕೆರೆಯ ಪೇಟೆಯನ್ನ ದಾಟಿ ಮುಂದಕ್ಕೆ ಪಾರ್ಥಿವ ಶರೀರ ಸಾಕ್ತಾ ಇರುವಂತದ್ದು. ಕೇದೆ ಮನೆಯ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗಾಗಲೇ ಗಮನಿಸಿದ ಹಾಗೆ ಅಲ್ಲಿ ಬಹಳಷ್ಟು ಮಂದಿ ಸೇರಿದ್ದಾರೆ ಅನ್ನುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಸಂತ ಬಂಗೇರ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಲ್ಲಿ ನಡೆಯೋದಕ್ಕಿದೆ. ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ, ಚಿತೆಗಳನ್ನು ಕೂಡ ಸಿದ್ಧಪಡಿಸುವಂತಹ ಕೆಲಸಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು. ವಸಂತ ಬಂಗೇರ್ ಅವರ
ತಾಯಿ ಬಂಟ್ವಾಳ ತಾಲೂಕಿನ ಬಡಗಕಜಕಾರು ಗ್ರಾಮದ ಪಾದೆಮನೆಯವರು. 1974ರಲ್ಲಿ ಕುವೆಟ್ಟಿನ ಕೇದೆ ಹೊಸ ಮನೆ ಏನಿದೆ ಈಗ ನೀವು ಗಮನಿಸ್ತಾ ಇರುವಂಥದ್ದು, ಆ ಮನೆಯಲ್ಲಿ ವಸಂತ ಬಂಗೇರ ಅವರು ಮಂಗಳೂರಿನ ಸುಜಿತಾ ವಿ ಬಂಗೇರ ಅವರನ್ನ ವಿವಾಹ ಆದರು. ಅಂದರೆ ಇದೇ ಮನೆಯಲ್ಲಿ ವಸಂತ ಬಂಗೇರ ಅವರ ಮದುವೆ ಕೂಡ ಆಗಿದ್ದಾರೆ ಅನ್ನುವಂಥದ್ದು. ಈ ಮನೆಯಲ್ಲಿ ಇದೀಗ ಅವರ ಸಹೋದರಿ ಶಾರದಾ ಎನ್ನುವವರು ನೆಲೆಸಿದ್ದಾರೆ. ಅದರ ಜೊತೆಗೆ ಇವರು ಹುಟ್ಟಿರುವಂಥದ್ದು ಕೂಡ ಇದೇ ಕೇದೆ ಮನೆಯಲ್ಲಿ ಅನ್ನುವಂಥದ್ದು. ಸೊ ಬಹಳಷ್ಟು ನೆನಪುಗಳನ್ನು ಹೊತ್ತುಕೊಂಡಿರುವಂತಹ ಮನೆ ಇದು ಅಥವಾ ಜಾಗ. ಈ ಜಾಗದಲ್ಲೇ ಇದೀಗ ವಸಂತ ಬಂಗೇರ ಅವರು ಪಂಚಭೂತಗಳಲ್ಲಿ ಲೀನವಾಗ್ತಾರೆ ಅನ್ನುವಂಥದ್ದು. ಇಲ್ಲೂ ಕೂಡ ಬಹಳಷ್ಟು ಆಪ್ತರಿದ್ದಾರೆ, ಒಡನಾಡಿಗಳಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಕಾಯ್ತಾ ಇದ್ದಾರೆ. ಕೊನೆಯದಾಗಿ ತಮ್ಮ ನೆಚ್ಚಿನ ವಸಂತ ಬಂಗೇರ ಅವರನ್ನ ಕೊನೆಯದಾಗಿ ಕಣ್ತುಂಬಿಕೊಂಡು ಅವರನ್ನ ಅತ್ಯಂತ ಗೌರವಯುತವಾಗಿ ಕಳುಹಿಸಿಕೊಡೋಣ ಎನ್ನುವಂತಹ ನೆಲೆಯಲ್ಲಿ ಎಲ್ಲರೂ ಕೂಡ ಬಂದು ಸೇರಿರುವಂಥದ್ದನ್ನು ನಾವು ಗಮನಿಸಬಹುದು. ಕುವೆಟ್ಟು ಗ್ರಾಮದ ಕೇದೆ ಸುಬ್ಬ ಪೂಜಾರಿ ಮತ್ತು ದೇವಕ್ಕಿ ಮುಗ್ಗಗುತ್ತು ದಂಪತಿಯ ಪ್ರಥಮ ಪುತ್ರನಾಗಿ ಜನಿಸಿದಂಥವರು ವಸಂತ ಬಂಗೇರ ಅವರು. 1946ರ ಜನವರಿ 15 ಅವರ ಹುಟ್ಟಿದ ದಿನಾಂಕ. 79 ವರ್ಷಗಳನ್ನು ಪೂರೈಸಿದಂಥವರು. 79 ವರ್ಷ ಆಗಿತ್ತು ನಿನ್ನೆ ಅವರು ಇಹಲೋಕವನ್ನು ತ್ಯಜಿಸಿದಂತಹ ಸಂದರ್ಭದಲ್ಲಿ. ಶಾಲೆಗೆ ಹೋಗುತ್ತಲೇ ಕೃಷಿ ಕೆಲಸಗಳೆಲ್ಲವನ್ನು ಕೂಡ ಮಾಡ್ತಾ ಇದ್ದವರು. ಅಂದರೆ ಬಾಲ್ಯದಿಂದಲೇ, ಅಂದರೆ ಮನೆ ಜಮೀನ್ದಾರರ ಕುಟುಂಬ ಆಗಿದ್ದಂತಹ ಕಾರಣ ಕೃಷಿ ಬಹಳಷ್ಟಿತ್ತು. ಕೃಷಿ ಕಾಯಕದಲ್ಲಿ ಸಣ್ಣಂದಿನಿಂದಲೇ ಅಂದರೆ ಎಳವಿಯಿಂದಲೇ ಬಹಳಷ್ಟು ತೊಡಗಿಸಿಕೊಂಡವರು ವಸಂತ ಬಂಗೇರ ಅವರು. 1ರಿಂದ 5ನೇ ತರಗತಿಯವರೆಗೆ ಕುವೆಟ್ಟಿನ ಸರ್ಕಾರಿ ಶಾಲೆ ಏನಿದೆ ಆ ಶಾಲೆಯಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದಂಥವರು ವಸಂತ ಬಂಗೇರ ಅವರು. ಬಹಳಷ್ಟು ಹೋರಾಟವನ್ನು ಮಾಡಿ ಬಹಳಷ್ಟು ಸಾಮಾಜಿಕ ಕಳಕಳಿಯ ಬಹಳಷ್ಟು ಸಾಮಾಜಿಕ ಹೋರಾಟಗಳನ್ನು ಮಾಡಿದಂತಹ ಓರ್ವ ಅಪ್ರತಿಮ ಹೋರಾಟಗಾರ, ಓರ್ವ ಅಪ್ರತಿಮ ರಾಜಕಾರಣಿ, ಜೊತೆಗೆ ಓರ್ವ ಅಪ್ರತಿಮ ಜನಸೇವಕ, ಅಪ್ರತಿಮ ಜನಪ್ರತಿನಿಧಿ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳಬಹುದು. ಯಾಕಂತ ಹೇಳಿದರೆ ಒಂದು ಸಂದರ್ಭದಲ್ಲಿ ಮೂರ್ತೆಗಾರಿಕೆಗೆ ನಿಷೇಧವನ್ನು ಹೇರಿದಂಥ ಸಂದರ್ಭದಲ್ಲಿ, ರಾಜ್ಯದಲ್ಲಿ ಮೂರ್ತೆಗಾರಿಕೆಗೆ ನಿಷೇಧ ಹೇರಲ್ಪಟ್ಟಂಥ ಸಂದರ್ಭದಲ್ಲಿ ಅವಕಾಶ ಸಿಗಬೇಕು, ಮೂರ್ತೆಗಾರಿಕೆಯನ್ನು ಯಾವುದೇ ಕಾರಣಕ್ಕೂ ಸ್ಥಗಿತ ಮಾಡಬಾರ್ದು ಎನ್ನುವಂಥ ಒಂದು ಕಾರಣಕ್ಕಾಗಿ ವಸಂತ ಬಂಗೇರ ಅವರು ಹೋರಾಟವನ್ನು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಘಟನೆ ಮಾಡಿದರು. ಆ ಬಳಿಕ ತಾಲೂಕಿನಲ್ಲಿ ಮೂರ್ತೆದಾರರ ಸೇವಾ ಸಂಘಗಳು ಕೂಡ ಕಾರ್ಯಾರಂಭವನ್ನು ಮಾಡಿದ್ವು. ಅಂದರೆ ಆ ಒಂದು ಮೂರ್ತೆಗಾರಿಕೆಗೆ ಅಷ್ಟೊಂದು ಉತ್ತೇಜನ ಸಿಕ್ಕಿತ್ತು, ಅಷ್ಟೊಂದು ಬಲ ಸಿಕ್ಕಿತ್ತು ಅನ್ನುವಂಥದ್ದು. ಅಂದರೆ ಯಾವುದೇ ಆಗಲಿ ಕಂಡದ್ದನ್ನು ಕಂಡ ಹಾಗೆ ಇರುವಂಥ ವಿಚಾರಗಳನ್ನು ಸ್ಪಷ್ಟವಾಗಿ, ನೇರವಾಗಿ, ಖಡಕ್ಕಾಗಿ ಮಾತನಾಡುವಂತಹ ಓರ್ವ ಎದೆಗಾರಿಕೆ ಇದ್ದಂತಹ ನಾಯಕ ವಸಂತ ಬಂಗೇರ ಆಗಿದ್ದರು ಅನ್ನುವಂಥದ್ದು. ಈಗಾಗಲೇ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಗಳೆಲ್ಲವನ್ನೂ ಕೂಡ ಮುಗಿಸಿ ಇದೀಗ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆಯ ಹಿನ್ನೆಲೆಯಲ್ಲಿ ಕೇದೆ ಮನೆಗೆ ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ಇಲ್ಲಿಗೆ ತಲುಪೋದಕ್ಕಿದೆ ಅನ್ನುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಅಂತ್ಯಕ್ರಿಯೆಯನ್ನು ನಡೆಸುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಮಂದಿ ಇಲ್ಲಿ ಸೇರಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ಕೂಡ ಆಸನಗಳ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲೂ ಕೂಡ ಬಹಳಷ್ಟು ಮಂದಿ ಸೇರುವಂತಹ ನಿರೀಕ್ಷೆಗಳು ಕೂಡ ಇದೆ. ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಈಗಾಗಲೇ ಸೇರಿಕೊಂಡಿದ್ದಾರೆ. ಅದರ ಜೊತೆಗೆ ಅಪಾರ ಸಂಖ್ಯೆಯ ಒಂದು ಅಭಿಮಾನಿಗಳು, ಹಿತೈಷಿಗಳು, ಅವರ ಆಪ್ತ ವರ್ಗದವರು, ಅವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡವರು ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಉಲ್ಲೇಖ ಮಾಡಬಹುದಾಗಿದೆ.
ಚಿತೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ನಾವು ನೋಡ್ತಾ ಇದ್ದೇವೆ ಅಂತ್ಯಕ್ರಿಯೆಗೋಸ್ಕರ ಚಿತೆಯನ್ನು ಕೂಡ ಯಾವ ರೀತಿ ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ನೆಲವನ್ನು ಸಮತಟ್ಟು ಮಾಡುವಂತಹ ಒಂದು ಕೆಲಸಗಳು ಕೂಡ ಇಲ್ಲಿ ಆಗಿದೆ ಅನ್ನುವಂಥದ್ದು. ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದಂಥವರು ವಸಂತ ಬಂಗೇರವರು. ಬೆಳ್ತಂಗಡಿಯ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬೆಳ್ತಂಗಡಿಯ ಶ್ರೀ ಗುರುನಾರಾಯಣ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಏನಾಯಿತು, ಅದರ ನಿರ್ಮಾಣದಲ್ಲೂ ಕೂಡ ವಸಂತ ಬಂಗೇರರ ಪಾತ್ರ ಬಹಳಷ್ಟು ಪ್ರಮುಖವಾಗಿತ್ತು. ಅದೇ ರೀತಿ ಮುಗ್ಗಗುತ್ತು ಕುಟುಂಬಸ್ಥರ ಟ್ರಸ್ಟ್ನ ಆಡಳಿತ ಮುಕ್ತೇಸರರಾಗಿ ಕೂಡ ಸೇವೆಯನ್ನು ಸಲ್ಲಿಕೆ ಮಾಡಿದವರು. ಧಾರ್ಮಿಕ ಕ್ರಿಯೆಗಳಲ್ಲಿ, ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಹಲವಾರು ಧಾರ್ಮಿಕ ಒಂದು ಕ್ಷೇತ್ರದಲ್ಲಿ, ಅಂದರೆ ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವ ಮೂಲಕ ಅಪೂರ್ವವಾಗಿ ಸೇವೆಯನ್ನು ಸಲ್ಲಿಕೆ ಮಾಡಿದವರು. ಬಹುಶಃ ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಿಂಚಿದವರು, ಅಲ್ಲಿ ಸಾಧನೆಯನ್ನು ಮಾಡಿದವರು ಅನ್ನುವಂಥದ್ದು ಕೂಡ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂತಹ ವಿಚಾರ. ಇನ್ನು ಪ್ರಮುಖವಾಗಿ ಅವರು ಕ್ರೀಡಾಪಟು ಕೂಡ ಆಗಿದ್ದರು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ತಮ್ಮ ಶಾಲಾ ದಿನಗಳಲ್ಲಿ ಅತ್ಯುತ್ತಮ ಕ್ರೀಡಾಪಟುವಾಗಿ, ಅದರಲ್ಲೂ ಕೂಡ ಕಬಡ್ಡಿ ಆಟಗಾರನಾಗಿ ಕೂಡ ವಸಂತ ಬಂಗೇರವರು ಗುರುತಿಸಿಕೊಂಡಿದ್ರು ಅನ್ನುವಂಥದ್ದು. ಕಾಲೇಜು ದಿನಗಳಲ್ಲಿ ಓಟದಲ್ಲಿ ಅಪಾರ ಆಸಕ್ತಿ ಇತ್ತು. ಹಲವು ಪ್ರಶಸ್ತಿಗಳನ್ನು ಕೂಡ ಗೆದ್ದುಕೊಂಡಿದ್ದಾರೆ. ಮುಖ್ಯವಾಗಿ 100 ಮೀಟರ್ ಇರ್ಬೋದು, 200 ಮೀಟರ್ ಇರ್ಬೋದು, 1600 ಮೀಟರ್ ಇರ್ಬೋದು, ಇತ್ಯಾದಿ ಓಟಗಳಲ್ಲಿ ವಿಶೇಷವಾದ ನೈಪುಣ್ಯತೆಯನ್ನು, ವಿಶೇಷವಾದ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಕಬಡ್ಡಿ ಆಟಗಾರನಾಗಿ ಈಗಾಗಲೇ ಹೇಳಿದ ಹಾಗೆ ಅತ್ಯುತ್ತಮವಾಗಿ ಕಬಡ್ಡಿ ಆಟಗಾರನಾಗಿದ್ದರು. ಆ ಕಬಡ್ಡಿ ಆಟದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ತಂಡವನ್ನು ರೆಪ್ರೆಸೆಂಟ್ ಮಾಡಿದಂತಹ ಒಂದು ಹೆಗ್ಗಳಿಕೆ ಅಥವಾ ಹಿರಿಮೆ ಕೂಡ ಇವರಿಗೆ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಅದರ ಜೊತೆಗೆ ಸಿನಿಮಾ ನಿರ್ಮಾಣದಲ್ಲೂ ಕೂಡ ಇವರು ತೊಡಗಿಸಿಕೊಂಡಿದ್ರು ಅನ್ನುವಂಥದ್ದು ಬಹುಶಃ ಎಲ್ಲರೂ ಸ್ವಲ್ಪ ಅಚ್ಚರಿಯಿಂದ ಗಮನಿಸುವಂತಹ ವಿಚಾರ. ಯಾಕಂತ ಹೇಳಿದರೆ ಈ ವಿಚಾರ ಹೆಚ್ಚಿನವರಿಗೆ ತಿಳಿದಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ರಾಜಕೀಯವಾಗಿ ವಸಂತ ಬಂಗೇರವರನ್ನು ತಿಳಿದವರಿರ್ಬೋದು, ಅಥವಾ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯಲ್ಲಿ ಅವರನ್ನು ನೋಡಿದವರಿರ್ಬೋದು, ಅಥವಾ ಧಾರ್ಮಿಕವಾಗಿ ಅವರು ತೊಡಗಿಸಿಕೊಂಡಿರುವಂಥ ವಿಚಾರಗಳನ್ನು ಗಮನಿಸಿರ್ಬೋದು. ಆದರೆ ಸಿನಿಮಾ ನಿರ್ಮಾಣದತ್ತಲೂ ಕೂಡ ಅವರು ಮುಖ ಮಾಡಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಅಚ್ಚರಿಯ ಸಂಗತಿಯಾಗುತ್ತೆ. ಆದರೆ ಹೌದು, ಸಿನಿಮಾ ನಿರ್ಮಾಣವನ್ನು ಕೂಡ ಅವರು ಮಾಡಿದಂಥವ್ರು. ಯಾಕಂತ ಹೇಳಿದರೆ ಬೆಳ್ತಂಗಡಿ ಪರಿಸರದಲ್ಲಿ ಈ ಹಿಂದೆ ಬಹಳಷ್ಟು ಸಿನಿಮಾಗಳು ನಿರ್ಮಾಣ ಆಗ್ತಾ ಇತ್ತು, ಆದರೆ ಚಿತ್ರೀಕರಣಗಳು ಆಗ್ತಾ ಇದ್ವು. ಆದರೆ ಸ್ವಲ್ಪ ಅಲ್ಲಿ ಚಿತ್ರೀಕರಣ ಮಾಡುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಆಗ ಸ್ವತಃ ಬಂಗೇರ ಅವರೇ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು. ಸಂಗಮ ಸಾಕ್ಷಿ ಅನ್ನುವಂಥದ್ದು ಆ ಸಿನಿಮಾದ ಹೆಸರು. ಆ ಸಂಗಮ ಸಾಕ್ಷಿ ಎನ್ನುವಂಥ ಒಂದು ಸಿನಿಮಾದ ನಿರ್ಮಾಣದ ಮೂಲಕ ಆ ಸಿನಿಮಾ ನಿರ್ಮಾಣ ಕ್ಷೇತ್ರಕ್ಕೂ ಕೂಡ ಮುಂದಾಗಿದ್ದರು. ಸ್ಥಳೀಯ ಪ್ರತಿಭೆಗಳಿಗೂ ಕೂಡ ಸಿನಿಮಾದಲ್ಲಿ ಒಂದಷ್ಟು ಅವಕಾಶವನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು
ಮಾಡಿದ್ರು ವಸಂತ ಬಂಗೇರರು. ಬಹುಶಃ ಇದು ಅವರ ಬಹುಮುಖಿ ಸಮಾಜದ ಒಂದು ವ್ಯಕ್ತಿತ್ವ ಅಥವಾ ಬಹುಮುಖಿ ಸಮಾಜ ಸೇವೆಯ ಒಂದು ಮುಖವನ್ನು ನಮಗೆ ತೋರಿಸುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈಗ ತಂದೆಯವರು ಈ ಒಂದು ಮನೆಯನ್ನು ಕಟ್ಟಿದ್ರು, ನಾವು ಇಲ್ಲಿಗೆ ಬಂದು ವಾಸವಾಗಿದ್ದೆವು. ಹಾಗಾಗಿ ಈ ಒಂದು ಮನೆ ಖೇದೆ ಮನೆ ನಮ್ದು, ಎಲ್ಲರೂ ಒಟ್ಟಿಗೆ ಇದ್ದ ಮನೆ. ಅಲ್ಲಿಂದ ಇಲ್ಲಿಗೆ ನಾವು ಇದಾದ್ದು. ಅದರ ನಂತರ ಈ ಜಾಗದಲ್ಲಿ ತಂದೆಯವರು ತೀರಿದ ನಂತರ ಅದು 2-3 ಜನರಿಗೆ ಪಾಲಾಗಿ, ನನ್ನ ತಂಗಿಗೆ ತಮ್ಮಂದಿರಿಗೆ ಪಾಲಾಗಿ ನಮಗೆ ಮದ್ದಳಕದ ಸೈಡ್ನಲ್ಲಿ ಜಾಗ ಕೊಟ್ಟು ನಾವು ಆ ಒಂದು ಜಾಗವನ್ನು ಅನುಭವಿಸಿಕೊಂಡು ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಅವರಿಗೆ ಇರುವಂತಹ ಸಂಬಂಧದಿಂದಾಗಿ ಮಾತ್ರ ಇಲ್ಲಿ ಆಗ್ಲಿಕ್ಕೆ ಕಾರಣ ಆಯ್ತು. ಮೊದಲಾಗಿ ನನ್ನ ತಮ್ಮಂದಿರು 3 ಜನ ತೀರಿಕೊಂಡ್ರು. ಒಂದು ಶಶಿ ಮೋಹನ್ ಬಂಗೇರ, ಲಾಸ್ಟಿನವ ಜಯರಾಮ್ ಬಂಗೇರ, ನೇಮರಾಜ್ ಬಂಗೇರ. ಆ 3 ಜನವನ್ನು ಕೂಡ ಇಲ್ಲೇ ಜಾಗದಲ್ಲಿ ದಹನ ಕ್ರಿಯೆ ಮಾಡಿದ್ದು. ತದನಂತರ ದಿನ ಇವತ್ತು ಇಲ್ಲಿಗೆ ಯಾಕೆ ಬಂದಿದೆ ಅಂತ ಹೇಳಿದರೆ, ಅವರ ಹೇಳಿದಾಗ ಅವರ ಕುಟುಂಬದ ಅಂದರೆ ವಸಂತ್ ಬಂಗೇರ ಮಕ್ಕಳು ಇಲ್ಲಿ ಆದರೆ ಒಳ್ಳೆಯದು ಅಂತ ಹೇಳಿಕೊಂಡು, ಈ ಜಾಗ ನನ್ನ ತಂಗಿಗೆ ಶಾರದಾ ಅವರಿಗೆ ಬೀಳುವಂಥ ಜಾಗ, ನೀವು ಇಲ್ಲಿ ಕೊಡಿದ್ರೆ ಇಲ್ಲೇ ಮಾಡಿದ್ರೆ ಒಳ್ಳೇದು ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಅವರು ಒಪ್ಪಿದ್ರು ನನ್ನ ತಂಗಿ. ಹಾಗಾಗಿ ಇಲ್ಲಿ ಮಾಡ್ಲಿಕ್ಕೆ ಅವರು ಒಪ್ಪಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಬಂದಿದ್ದೇವೆ. ಯಾರು ಮದುವೆ ಇಲ್ಲ? ಹೌದೌದು, ವಸಂತ ಬಂಗೇರ ಮದುವೆ ಇಲ್ಲೇ ಹೊಸ ಮನೆಯಲ್ಲಿ ಇದ್ದಾಗ ಇಲ್ಲೇ ಆಯ್ತು. ಅದು 75ನೇ ಇಸ್ವಿಯಲ್ಲಿ ಅವರ ಮದುವೆ ಆಗಿದೆ. ಅವರು ಹುಟ್ಟಿದ್ದು ನಮ್ಮ ಕುಟುಂಬದ ಜಾಗ ಇದೆ ಮುಗ್ಗ ಎಂಬಲ್ಲಿ ಅವರ ಜನನ ಆಗಿದೆ. ಬಾಲ್ಯ ಇಲ್ಲೇ ಶಾಲೆಯ ಈ ಕುವೆಟ್ಟು ಶಾಲೆಯಲ್ಲೇ ಅವರು ಹೋಗಿರುವಂಥದ್ದು. ಆ ರೀತಿಯ ಒಡನಾಟ. ಧನ್ಯವಾದ ಸರ್. ಇದು ಯಾಕೆ ಖೇದಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ವಿಸ್ತೃತವಾದ ವಿವರಣೆಯನ್ನು ನೀಡಿದ್ದಾರೆ. ಖೇದೆ ಅಂತ ಹೇಳಿದ್ರೆ ಅವರಿಗೆ ಅವರು ಬಾಲ್ಯದ ನೆನಪುಗಳಿದ್ದಾವೆ. ಅವರು ಇಲ್ಲೇ ಆಡಿ ಬೆಳೆದವರು ಮತ್ತು ಅವರ ಹುಟ್ಟು ಮೊಗ್ಗಗುತ್ತಿನಲ್ಲಾಗಿದ್ರೂ ಕೂಡ ಅವ್ರದ್ದು ಬಾಲ್ಯ ಎಲ್ಲ ಕಳೆದಿದ್ದಲ್ಲಿ, ಅವರು ಶಾಲೆಯನ್ನು ಓದಿದ್ದಿಲ್ಲಿ ಅನ್ನೋಂಥದ್ದು. ಈಗ ಒಂದಷ್ಟು ಜನರ ಹತ್ರ ಅವರು ಮತ್ತು ಅವರ ಒಡನಾಟದ ಬಗ್ಗೆ ಮಾತನಾಡಿಸ್ಬೇಕು. ನಮ್ಮ ಜೊತೆಗೆ ಯೋಗೀಶ್ ಇದ್ದಾರೆ. ವಸಂತ ಬಂಗೇರ್ ಅವರ ಒಡನಾಟದ ಬಗ್ಗೆ ಏನ್ ಹೇಳ್ತೀರಿ? ವಸಂತ ಬಂಗೇರ್ ಅವರ ಇತಿಹಾಸ ಹೇಳಲಿಕ್ಕೆ ನಮ್ಮ ಎಲ್ರಿಗೂ ಕಷ್ಟನೇ. ಯಾಕಂತ ಹೇಳಿದ್ರೆ ವಸಂತ ಬಂಗೇರ್ ಅವರು ಒಬ್ಬ ಬಹಳಷ್ಟು ಜನಗಳಿಗೆ ಭಾಳ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡು ಬಂದವರು. ಹಾಗೆ ಅವರ ಕುಟುಂಬದವರನ್ನು ಅಷ್ಟೇ ಬಹಳಷ್ಟು ಚೆನ್ನಾಗಿ ನೋಡ್ಕೊಂಡು ಬಂದವರು. ಅವರಿಗೆ ಈಗಿನ ಹೆಸರೇ ವಸಂತ ಬಂಗೇರ್ ಅವರಿಗೆ ಬೆಳ್ತಂಗಡಿ ಪಿಲಿ ಅಂತ ಹೇಳಿದ್ರು. ಅಂದರೆ ಅಷ್ಟು ಚೆನ್ನಾಗಿ ಅವರೊಂದು ಈ 5 ಸಲ ಅವರು ಶಾಸಕರಾಗಿದ್ದರೂ ಕೂಡ ಇಡೀ ಬೆಳ್ತಂಗಡಿ ತಾಲೂಕಿನ ಜನತೆಯ ಜೊತೆ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಅವರು ಶ್ರೀಯುತ ವಸಂತ ಬಂಗೇರ್ ಅವರು. ನಮ್ಮ ಮುಗ್ಗ ಕುಟುಂಬದಲ್ಲಿ 3 ಜನ ಶಾಸಕರಾಗಿದ್ದರೆ ಅವರೇ ಅಣ್ಣ ತಮ್ಮಂದರು, ಚಿದಾನಂದರು, ಆನಂತರ ವಸಂತ ಬಂಗೇರ್, ಆನಂತರ ನಮ್ಮ ಪ್ರಭಾಕರ್ ಬಂಗೇರ್ ಅವರು. ಒಂದೇ ತಾಯಿಯ 3 ಜನ ಮಕ್ಕಳು ಕೂಡ ಶಾಸಕರಾಗಿ ಬಂದವರು.
ಹಾಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಸಮಸ್ಯೆಗಳಿಗೆ ಬಹಳಷ್ಟು ಅವರು ಒತ್ತು ಕೊಡ್ತಾ ಇದ್ರು. ಹಾಗೆ ಜನನಾಯಕಿ ಮನುಷ್ಯರು ಕೂಡ ಹೌದು. ನೀವು ಬಂಗೇರ ನಡುವಿನ ಒಡನಾಟ ಏನಾದರೂ ಒಂದು ಸ್ವಾರಸ್ಯಕರ ಘಟನೆಗಳನ್ನು ಏನಾದರೂ ಮೆಲುಕು ಹಾಕಬಹುದಾ? ವಸಂತ ಬಂಗೇರವರಿಗೆ ಮೆಲುಕು ಹಾಕೋದಂದ್ರೆ, ನಾನು ಕಾಲೇಜಲ್ಲಿ 81, 82 ಅಲ್ಲಿ ಇರಬೇಕಾದ್ರೆ ವಸಂತ ಬಂಗೇರರು ಪ್ರಥಮ ಬಾರಿಗೆ MLA ಶಾಸಕರಾಗಿ ಸ್ಪರ್ಧೆ ಮಾಡಿದರು. ಆವತ್ತಿನಿಂದ ಇವತ್ತಿನವರೆಗೂ ನಾವು ವಸಂತ ಬಂಗೇರವರ ಜೊತೆನೇ ಇದ್ದವರು. ವಸಂತ ಬಂಗೇರವರ ಜೊತೆ ಇದ್ದು ಅವರ ಯಾವುದೇ ಪಕ್ಷ ಪ್ರಶ್ನೆ ಇಲ್ಲ, ಯಾವ ಪಕ್ಷದಲ್ಲೇ ಅವ್ರು ನಿಂತಿರಲಿ, ಆದರೆ ನಾವು ಅವ್ರ ಜೊತೆನೇ ಇಷ್ಟವರೆಗೆ ಕೆಲಸ ಮಾಡಿಕೊಂಡು ಬಂದದ್ದು ನಮ್ಮ. ಈಗ ಅವರ ಅಗಲಿಕೆ ಎಷ್ಟು ನೋವು, ಎಷ್ಟು ನಷ್ಟ? ವಸಂತ ಬಂಗೇರವರ ಅಗಲಿಕೆಯ ನೋವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರತಿಯೊಬ್ಬನು ಒಂದು ಬಹಳಷ್ಟು ಬೇಸರ ಪಡ್ಕೊಳ್ಳುವಂಥ ಒಂದು ವಿಷಯ. ವಸಂತ ಬಂಗೇರವರು ಯಾರಿಗೇ ಇರಲಿ, ಅವ್ರದ್ದು ಒಂದು ಒಳ್ಳೆ ದೊಡ್ಡ ಮನಸ್ಸು ಅಂದರೆ ಎಷ್ಟೇ ಸಿಟ್ಟಿನವನೇ ಆಗದವೇ ಇರಲಿ, ಅವರಲ್ಲಿ ಬಂದು ಬಹಳ ಅವರ ಕಷ್ಟವನ್ನು ಕೇಳಿದಾಗ ಅವರಿಗೆ ಸ್ಪಂದಿಸಿ ಎಲ್ಲ ಕೆಲಸ ಮಾಡಿಕೊಡುವಂಥ ದೊಡ್ಡ ಮನಸ್ಸು ಅವರಿಗಿತ್ತು. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ವಸಂತ ಬಂಗೇರವರ ಬಗ್ಗೆ ಯೋಗೀಶ್ ನಾಡಕರ್ ಅವರು ಹೇಳಿರುವಂಥದ್ದು. ನೋಡಿ, ಕೇದೆಯಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅನ್ನುವಂಥದ್ದು ನಮಗೆ ತೋರಿಸ್ತಿದ್ದೀವಿ. ಬಹಳ ವಿಶೇಷವಾಗಿ ಹೇಗೆ ಜನ ಸೇರಿದ್ದಾರೆ ಮತ್ತು ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದು ನಮ್ಮ ಪಂಚೇಶ್ ಚಾರ್ಮಾಡಿ ಅವರ ಕಣ್ಣಲ್ಲಿ ಕಂಡಂತೆ ನಿಮಗೆ ತೋರಿಸ್ತಿದ್ದಾರೆ. ಪಂಚೇಶ್ ಚಾರ್ಮಾಡಿ ಅವರ ದೃಶ್ಯ ನೀವೀಗ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಕೇದೆಯಲ್ಲಿ ತಯಾರಿಗಳು ಆಗಿವೆ ಅನ್ನುವಂಥದ್ದು. ಇದೀಗ ಕೇದೆಯ ಒಳಭಾಗದ ಸಂಪೂರ್ಣ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕೇದೆಯ ಒಳಭಾಗದ ಸಂಪೂರ್ಣ ದೃಶ್ಯಾವಳಿಗಳು ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಕೇದೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ, ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯಂತ ತಯಾರಿಗಳು ಆಗಿವೆ. ಇದು ಈಗ ಪಾರ್ಥಿವ ಶರೀರದ ಆಗಮನವಾಗ್ತಾ ಇದೆ. ಪಾರ್ಥಿವ ಶರೀರದ ಆಗಮನವಾಗ್ತಾ ಇದ್ದು ಇಲ್ಲಿಗೆ ಅವರು ಆಗಮಿಸಲಿಕ್ಕಿದ್ದಾರೆ. ವಸಂತ ಬಂಗೇರರು ಮತ್ತು ಕೇದೆಯ ಈ ಮನೆಗೆ ಸಂಬಂಧಗಳಿದ್ದಾವೆ. ವಸಂತ ಬಂಗೇರರ ಹುಟ್ಟು ಮೊಗ್ಗಗುತ್ತುವಿನಲ್ಲಾಯಿತು, ಅವರ ಬಾಲ್ಯ ಈ ಮನೆಯಲ್ಲಾಯಿತು. ಈ ಮನೆ ಈಗ ಅವರ ತಂಗಿಗೆ ಸೇರಿರುವಂಥದ್ದು. ಅವರು ಅವರ ಮದುವೆ ಆಗಿರುವಂಥದ್ದು ಕೂಡ ಇದೇ ಮನೆಯಲ್ಲಿ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಇಲ್ಲಿ ಆಗಬೇಕು. ಯಾಕೆ ಅಂತಂದ್ರೆ ಅವರ 3 ಸಹೋದರರು, ಈ ಹಿಂದೆ ವಿಧಿವಶರಾಗಿರುವಂತಹ 3 ಸಹೋದರರನ್ನು ಕೂಡ ಇದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗಿತ್ತು. ಅದರಿಂದ ಇದೇ ಸ್ಥಳದಲ್ಲಿ ಆದರೆ ಒಳಿತು ಅನ್ನುವಂಥ ಕಾರಣಕ್ಕಾಗಿ ಈ ಜಾಗದಲ್ಲಿ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ಪ್ರಭಾಕರ ಬಂಗೇರವರು ನಮಗೆ ತಿಳಿಸಿದ್ದಾರೆ. ಈಗ ಬೆಳ್ತಂಗಡಿ ತಾಲೂಕಿನ ಮುತ್ಸದ್ದಿ ರಾಜಕಾರಣಿ ವಸಂತ ಬಂಗೇರವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದಕ್ಕೆ ಪದ್ಮರಾಜ್ ಅವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಸತ್ಯಜಿತ್ ಸುರತ್ಕಲ್ ಅವರು ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಪಕ್ಷಾತೀತವಾಗಿ ನಾಯಕರು ಇಲ್ಲಿಗೆ ಆಗಮಿಸ್ತಾ ಇರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಪಾರ್ಥಿವ ಶರೀರದ ಆಗಮನವಾಗಲಿಕ್ಕಿದೆ. ಇದೀಗ ಪಾರ್ಥಿವ ಶರೀರದ ಮುಂಭಾಗದಲ್ಲಿ ಬರ್ತಾ ಇದ್ದಂತಹ ಚೆಂಡೆ ಮತ್ತು ವಾದ್ಯವಾದಕರೆಲ್ಲರೂ ಕೂಡ ಇದೀಗ ಕೇದೆಗೆ ಬಂದು ತಲುಪಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಹೊಂದಿರುವಂತಹ ಅಂತಿಮ ಯಾತ್ರೆಯ ವಾಹನ ಕೇದೆಯನ್ನು ತಲುಪಲಿಕ್ಕಿದೆ. ಇದೀಗ ಕೇದೆಯನ್ನ ಅಂತಿಮ ಯಾತ್ರೆಯ ವಾಹನ ತಲುಪ್ತಾ ಇದೆ. ಅಂತಿಮ ಯಾತ್ರೆಯ ವಾಹನ ವಸಂತ ಬಂಗೇರವರ ಪಾರ್ಥಿವ ಶರೀರ ಇದೀಗ ಕೇದೆಯನ್ನ ತಲುಪ್ತಾ ಇದೆ. ವಸಂತ ಬಂಗೇರವರ ಪಾರ್ಥಿವ ಶರೀರವನ್ನು ಹೊಂದಿರುವಂತಹ ಅಂತಿಮ ಯಾತ್ರೆಯ ವಾಹನ ಇದೀಗ ಕೇದೆಯನ್ನ ತಲುಪ್ತಾ ಇರುವಂತದ್ದು ತಾವು ನೋಡ್ತಾ ಇದ್ದೀವಿ. ಕೇದೆಗೆ ತಲುಪ್ತಾ ಇದೆ ವಸಂತ ಬಂಗೇರವರ ಪಾರ್ಥಿವ ಶರೀರವನ್ನು ಹೊಂದಿರುವಂತಹ ಅಂತಿಮ ಯಾತ್ರೆಯ ವಾಹನ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ವಿ. ಅಂತಿಮ ದೃಶ್ಯಾವಳಿಗಳು ನೋಡಿ. ಕೇದೆಗೆ ವಸಂತ ಬಂಗೇರವರ ಪಾರ್ಥಿವ ಶರೀರವನ್ನ ಹೊಂದಿರುವಂತಹ ವಾಹನ ಬರ್ತಾ ಇದೆ. ಕೇದೆಯನ್ನ ತಲುಪಿದೆ. ಕೇದೆಯನ್ನು ತಲುಪಿರುವಂತಹ ವಾಹನ
ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ. ಆ ಅಂತ್ಯ ಸಂಸ್ಕಾರದ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ಇದ್ದೇವೆ. ಕೇರಳೆಯನ್ನ ತಲುಪ್ತಾ ಇದೆ ಸಂತ ಮಂಗೇರ ಪಾರ್ಥಿವ ಶರೀರ. ಇದೀಗ ಪಾರ್ಥಿವ ಶರೀರದ ಒಳಭಾಗದ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಪಾರ್ಥಿವ ಶರೀರದ ಒಳಭಾಗದ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಕೇದಾರ ತಲುಪ್ತಾ ಇದೆ ಪಾರ್ಥಿವ ಶರೀರ. ಇದೀಗ ತಾವು ನೋಡ್ತಾ ಇರುವಂಥ ದೃಶ್ಯಗಳು ಕೇದೆಯಿಂದ ನೇರ ಪ್ರಸಾರದ ಮೂಲಕ ಈ ಪ್ರಸಾರ ಮಾಡ್ತಾ ಇದ್ದೇವೆ. ಕೇದೆಯಿಂದ ನೇರ ದೃಶ್ಯವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ವಸಂತ ಬಂಗೇರರವರ ಅಂತಿಮ ಯಾತ್ರೆ ಬೆಳ್ತಂಗಡಿಯಿಂದ ಕೇದೆಗೆ ತಲುಪಿದೆ. ವಸಂತ ಬಂಗೇರರ ಅಂತಿಮ ಯಾತ್ರೆ ಬೆಳ್ತಂಗಡಿಯಿಂದ ಕೇದೆಗೆ ತಲುಪಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಸಂತ ಬಂಗೇರರವರ ಅಂತ್ಯಕ್ರಿಯೆ ನಡೀಲಿಕ್ಕಿದೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ಲಿಕ್ಕಿದ್ರಿ. ಕೇದೆಯಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ನಾವು ಸಂಪೂರ್ಣ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಇದೀಗ ವಸಂತ ಬಂಗೇರರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ಮುಗಿದಿದ್ದು ಅಂತ್ಯಕ್ರಿಯೆಗೆ ವೇದಿಕೆ ಸಿದ್ಧವಾಗಿದೆ. ಎಲ್ಲ ವ್ಯವಸ್ಥೆಗಳಾಗಿದೆ. ಇದೀಗ ಪಾರ್ಥಿವ ಶರೀರದ ಆಗಮನ ಕೇದೆಯ ಮನೆಗೆ ಗೊತ್ತಾಗಿದೆ. ಈಗ ಕೇದೆಯ ಮನೆಯ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಕೇದೆಯ ಮನೆಗೆ ಪಾರ್ಥಿವ ಶರೀರ ತಲುಪಿರುವಂತಹದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಕೇದೆ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿಕ್ಕಿರುವಂತಹದ್ದು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯ ದೃಶ್ಯಾವಳಿಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ನೇರ ಪ್ರಸಾರದ ಮೂಲಕ ಸಂಪೂರ್ಣ ದೃಶ್ಯಾವಳಿಗಳನ್ನು ಕಟ್ಟಿಕೊಡ್ತೇವೆ. ಕೇದೆ ಮನೆಯ ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಮಾಡಲಾಗಿರುವಂತಹ ತಯಾರಿನ ಬಗ್ಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಈ ಕೇದೆ ಮನೆಗೂ ಮತ್ತು ವಸಂತ ಬಂಗೇರಿಗೂ ಸಂಬಂಧ ಏನು ಅನ್ನುವಂಥದ್ದು ಈಗಾಗಲೇ ತಿಳ್ಕೊಂಡಾಗಿದೆ. ಇದೀಗ ಪಾರ್ಥಿವ ಶರೀರ ಕೇದೆಯ ಈ ಮನೆಯ ಜಾಗಕ್ಕೆ ಸ್ಪರ್ಶವಾಗ್ತಾ ಇದೆ. ತನ್ನ ತವರಿನ ಅಥವಾ ತನ್ನ ಹುಟ್ಟು ಅಲ್ಲದಿದ್ರೂ ಬಾಲ್ಯದ ಮನೆಗೆ ವಸಂತ ಬಂಗೇರವರ ಪಾರ್ಥಿವ ಶರೀರ ಆಗಮಿಸಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಅವರ 3 ಸಹೋದರರನ್ನು ಕೂಡ ಅವರ 3 ಸಹೋದರರ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವರದ್ದು ಕೂಡ ಇಲ್ಲೇ ಆಗಬೇಕು ಅನ್ನುವಂತಹ ಒಂದು ಭಾವನೆ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಈಗ ಕೇದೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಧರಿಸಿ ಕೇದೆಯತ್ತ ಪಾರ್ಥಿವ ಶರೀರ ಬರ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಪಾರ್ಥಿವ ಶರೀರದ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಸದ್ಯದ ದೃಶ್ಯ ಇದೀಗ ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಪಾರ್ಥಿವ ಶರೀರ ಕೇದೆಯತ್ತ ಬರ್ತಾ ಇರುವಂಥದ್ದು. ಕೇದೆಯಿಂದ ನೇರವಾಗಿ ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳಕ್ಕೆ ಬರ್ಲಿಕ್ಕಿದೆ. ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಕೇದೆಯ ಮನೆಯಲ್ಲಿ ವಸಂತ ಬಂಗೇರರ ಅಂತ್ಯಕ್ರಿಯೆ ನಡೆಯಲಿಕ್ಕಿದೆ. ಅಂತ್ಯಕ್ರಿಯೆ ಕೇದೆ ಮನೆಯಲ್ಲಿ ನಡೆಯಲಿಕ್ಕಿರುವಂಥದ್ದು. ಆ ದೃಶ್ಯಾವಳಿಗಳನ್ನು ಈಗ ತಾವು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಕೇದೆಯಲ್ಲಿ ವಸಂತ ಬಂಗೇರರ
ಅವ್ರು ಆಫ್ ಮಾಡ್ತಿದ್ದ ನೋಡಿ. ವಸಂತ ಬಂಗೇರ್ ಅವರ ಅಂತ್ಯಕ್ರಿಯೆಯ ದೃಶ್ಯಾವಳಿಗಳನ್ನ ನಾವೀಗ ಗಮನಿಸ್ತಾ ಇದ್ದೇವೆ. ಕೇದೆ ಮನೆಯಲ್ಲಿ, ಅಂದರೆ ಅವರ ಹುಟ್ಟಿದ ಮನೆಯಲ್ಲಿ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಏರ್ಪಾಡುಗಳನ್ನು ಮಾಡಲಾಗಿತ್ತು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಈಗ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ, ಅವರ ಅಭಿಮಾನಿಗಳು ಸೇರಿದ್ದಾರೆ, ಹಿತೈಷಿಗಳು ಸೇರಿದ್ದಾರೆ. ಈ ಒಂದು ಅಂತ್ಯ ಸಂಸ್ಕಾರದ ಕೊನೆಯ ಕ್ಷಣವನ್ನು ಕೂಡ ಕಣ್ತುಂಬಿಕೊಳ್ಬೇಕು ಎನ್ನುವಂತಹ ನೆಲೆಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುವಂತಹ, ಅಂತ್ಯಕ್ರಿಯೆ ನಡೆಯುವಂತಹ ಈ ಒಂದು ಜಾಗದಲ್ಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಪಾರ್ಥಿವ ಶರೀರ ತಲುಪಿದ್ದು, ಅವರ ಪಾರ್ಥಿವ ಶರೀರವನ್ನು ಈ ಒಂದು ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಅಥವಾ ಚಿತೆಯನ್ನು ಸಿದ್ಧಪಡಿಸಿದಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗಿರುವಂಥದ್ದು ಈಗ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಿತೆಗೆ ಅಗ್ನಿಸ್ಪರ್ಶ ನಡೆದಂತಹ ಬಳಿಕ ವಸಂತ ಬಂಗೇರ ಅವರು ಪಂಚಭೂತಗಳಲ್ಲಿ ಲೀನರಾಗುವುದಕ್ಕಿದ್ದಾರೆ ಅನ್ನುವಂಥದ್ದು.
ವಸಂತ ಬಂಗೇರವರ ಪಾರ್ಥಿವ ಶರೀರದ ಅಂತಿಮ ಕ್ರಿಯೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂತ್ಯ ಸಂಸ್ಕಾರ ನಡೀತಾ ಇದೆ. ಅಂತ್ಯ ಸಂಸ್ಕಾರದ ಕೊನೆಯ ಹಂತದ ಪ್ರಕ್ರಿಯೆಗಳು, ಸಂಸ್ಕಾರಗಳು, ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಬಹುಶಃ ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಅಭಿಮಾನಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಅವರ ಒಂದು ಪಾರ್ಥಿವ ಶರೀರದ ಕೊನೆಯ ಕ್ಷಣವನ್ನು ಕೂಡ ಕಣ್ತುಂಬಿಕೊಳ್ಳಬೇಕು ಎನ್ನುವಂತಹ ನೆಲೆಯಲ್ಲಿ, ಜೊತೆಗೆ ತಮ್ಮ ಮೆಚ್ಚಿನ ನಾಯಕನನ್ನು, ತಮ್ಮ ಮೆಚ್ಚಿನ ಜನಾನುರಾಗಿ ಜನಪ್ರತಿನಿಧಿಯನ್ನು ಕಳಿಸಿಕೊಡಬೇಕು ಎನ್ನುವಂತಹ ಒಂದು ಉತ್ಕಟ ಆಕಾಂಕ್ಷೆಯಿಂದ ಬಂದು ಸೇರಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇಲ್ಲೂ ಕೂಡ ಅವರ ಹುಟ್ಟೂರಿನ, ಅಂದರೆ ಹುಟ್ಟಿದ ಮನೆಯ ಪಕ್ಕದ ಆಸುಪಾಸಿನ ಮಂದಿ ಇರ್ಬೋದು, ಕುಟುಂಬಸ್ಥರಿರ್ಬೋದು, ಎಲ್ಲರೂ ಕೂಡ ಬಂದು ಸೇರಿಕೊಂಡಿದ್ದಾರೆ. ಜೊತೆಗೆ ಕೆಲವೊಂದಷ್ಟು ಜನರು ಮಾತನಾಡಿದರು. ಅವರ ವ್ಯಕ್ತಿತ್ವ ಹೇಗೆ, ಏನು ಎತ್ತ, ಅವರ ಬಾಲ್ಯ ಹೇಗಿತ್ತು, ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ಜನರ ಜೊತೆಗೆ ಅಕ್ಕಪಕ್ಕದವರ ಜೊತೆಗೆ ಹೇಗಿದ್ದರು, ಹೇಗೆ ಬೆರೀತಾ ಇದ್ದರು ಇತ್ಯಾದಿ ಎಲ್ಲ ವಿಚಾರಗಳನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಬಹುಶಃ ಓರ್ವ ವ್ಯಕ್ತಿ ಎಷ್ಟೊಂದು ಜನಾನುರಾಗಿಯಾಗಿ ಇರಬಹುದು, ಹೇಗೆ ಬೆಳಿಬಹುದು, ಎಷ್ಟೋ ಜನರ ಪ್ರೀತಿ ಗೌರವ ಆಧಾರಗಳಿಗೆ ಪಾತ್ರರಾಗಬಹುದು ಅನ್ನುವಂಥದ್ದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿ ನಿಲ್ಲುವಂತಹ ಓರ್ವ ವ್ಯಕ್ತಿತ್ವ. ಬಹುಶಃ ಅವರನ್ನು ಕಳೆದುಕೊಂಡಿದ್ದೇವೆ. ಮತ್ತೆ ಇಂತಹ ವ್ಯಕ್ತಿಗಳನ್ನು ಪಡೆಯೋದು ಬಹಳ ಕಷ್ಟ ಸಾಧ್ಯ ಎನ್ನುವಂತಹ ಅಭಿಪ್ರಾಯಗಳು ಜನರಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು, ನಾವು ಗಮನಿಸಬಹುದು. ಬಹುಶಃ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದಂತಹ ಎಲ್ಲ ಒಳ್ಳೆಯ ಕೆಲಸಗಳು ಅಥವಾ ಪರೋಪಕಾರ ಏನಿದೆ, ಅಥವಾ ಇತರರಿಗೆ ಮಾಡಿದಂತಹ ಸೇವೆ, ಸಾಮಾಜಿಕ ಕೆಲಸಗಳ ಪ್ರತಿರೂಪ ಅಥವಾ ಪ್ರತಿಫಲ ಅವರ ಇಂದಿನ ಈ ದಿನದ ಸಾರ್ಥಕತೆಯಲ್ಲಿ ಕಂಡಿದೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಪಾರ ಸಂಖ್ಯೆಯಲ್ಲಿ, ಪ್ರವಾಹೋಪಾದಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅವರಿಗೆ ಒಂದು ಅಂತಿಮ ನಮನ ಸಲ್ಲಿಸುವಂತಹ, ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಕೋರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಬೆಳಗ್ಗೆ ಸರಿಸುಮಾರು 9 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆಯವರೆಗೂ ಕೂಡ ನಡೆದಂತಹ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ಜನಸಮೂಹ, ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಆದರ್ಶಗಳು ಹೇಗಿತ್ತು, ಅವರು ಎಷ್ಟು ಮಂದಿಗೆ ಒಂದು ದಾರಿದೀಪ ಆಗಿದ್ದಾರೆ, ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ನುಡಿದಿದೆ, ನಿದರ್ಶನವಾಗಿ ನಿಂತಿದೆ ಅನ್ನುವಂಥದ್ದನ್ನು ನಾವು ಮತ್ತೊಮ್ಮೆ ಇಲ್ಲಿ ಹೇಳಲೇಬೇಕಾಗುತ್ತೆ. ಬಂದಂತಹ ಪ್ರಮುಖರಿರ್ಬೋದು, ರಾಜಕೀಯ ಪಕ್ಷ ಭೇದವನ್ನು ಮರೆತು ಇವರ ಒಂದು ಅಂತ್ಯ ಕ್ರಿಯೆಯಲ್ಲಿ ಅಥವಾ ಒಂದು ಅಂತಿಮ ಒಂದು ದಿನದಲ್ಲಿ ಅವರ ಜೊತೆಗೆ ಅವರನ್ನು ನೋಡಬೇಕು ಎನ್ನುವಂಥ ನೆಲೆಯಲ್ಲಿ ಆಗಮಿಸಿದಂತಹ ಒಂದು ಅತಿಥಿಗಳ ಒಂದು ಸಾಲನ್ನು ನೋಡಿದರೆ ಅಥವಾ ಬಂದಂತಹ ಜನರನ್ನು ನೋಡಿದರೆ ಇದು ಖಂಡಿತವಾಗ್ಲೂ ಅವರ ಜೀವನ ಅದೆಷ್ಟು ಸಾರ್ಥಕ್ಯವನ್ನು ಕಂಡಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು.
ಎಸ್, ಇದಿಷ್ಟು ವಸಂತ ಬಂಗೇರ್ ಅವರ ಇವತ್ತಿನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಹಾಗೂ ಅಂತ್ಯಕ್ರಿಯೆಯ ಬಗ್ಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಬೆಳಗ್ಗಿನಿಂದ ಕೊಟ್ಟಂತಹ ಅಪ್ಡೇಟ್ಸ್. ಬೆಳಗ್ಗೆ 6:30ಯಿಂದ ನಿರಂತರವಾಗಿ ಅವರ ಒಂದು ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನ ಆಗಿರ್ಬೋದು, ಆ ಮೆರವಣಿಗೆ ಆಗಿರ್ಬೋದು, ಜೊತೆಗೆ ಬಂದಂತಹ ನಾನಾ ಭಾಗಗಳಿಂದ ಬಂದಂತಹ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಪಕ್ಷಗಳ ಪ್ರಮುಖರಿರ್ಬೋದು, ಎಲ್ಲದರ ಸಮಗ್ರ ಚಿತ್ರಣವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಮ್ಮ ಮುಂದೆ ಇಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಸೊ ನಿನ್ನೆ ಸಂಜೆ ಸುಮಾರು 4 ಗಂಟೆ ವೇಳೆಗೆ ನಿಧನರಾದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಗೆದ್ದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಕೆಲಸವನ್ನ ಮಾಡಿದಂತಹ ಬೆಳ್ತಂಗಡಿಯ ರಾಜಕೀಯ ಹುಲಿ ಎಂದೇ ಪ್ರಸಿದ್ಧರಾಗಿದ್ದಂತಹ ವಸಂತ ಬಂಗೇರ ಅವರ ನಿಧನದ ಜೊತೆಗೆ ಅವರ ಒಂದು ಅಂತ್ಯ ಸಂಸ್ಕಾರದ ಅಂತಿಮ ವಿಧಿವಿಧಾನದ ಬಗ್ಗೆ ಸುದ್ದಿ ನ್ಯೂಸ್ ಕೊಟ್ಟಿರುವಂತಹ ಸಮಗ್ರವಾದ ಮಾಹಿತಿ. ಬೆಳಗ್ಗೆ ಪಾರ್ಥಿವ ಶರೀರ ಅವರ ಮನೆಗೆ ಬಂದು ಆ ಬಳಿಕ ತಾಲೂಕು ಕ್ರೀಡಾಂಗಣಕ್ಕೆ ತೆರಳಿ ಆ ಬಳಿಕ ಅಲ್ಲಿಂದ ಅವರ ಖೇದೆ ಮನೆಗೆ ತೆರಳಿ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯುವವರೆಗಿನ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ಗಳನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಮ್ಮ ಮುಂದೆ ಇಟ್ಟಿದೆ ಅನ್ನುವಂಥದ್ದು. ಸುದ್ದಿ ಪ್ರತಿನಿಧಿ ದಾಮೋದರ ದುಂಡೋಲೆಯವರು ನಿರಂತರವಾಗಿ ಕ್ಷಣದ ಅಪ್ಡೇಟ್ಸ್ಗಳನ್ನು ನಮಗೆ ಅಲ್ಲಿಂದ ಕೊಡ್ತಾ ಹೋಗಿದ್ದಾರೆ. ಅವರ ಜೊತೆಗೆ ಕ್ಯಾಮರಾಮ್ಯಾನ್ಗಳಾಗಿ ಪಂಚೇಶ್ ಅವರಾಗಿರ್ಬೋದು, ಜೊತೆಗೆ ಕೀರ್ತಿಕ್ ಅವರಾಗಿರ್ಬೋದು, ಸುದರ್ಶನ್ ಅವರಾಗಿರ್ಬೋದು, ಅದೇ ರೀತಿ ಕುಶಲಪ್ಪ ಅವರಾಗಿರ್ಬೋದು, ಟೆಕ್ನಿಷಿಯನ್ ಆಗಿ ಸುಮನ ಅವರಾಗಿರ್ಬೋದು, ಅದೇ ರೀತಿ ದಿವಾಕರ್ ಅವರಾಗಿರ್ಬೋದು, ಅದೇ ರೀತಿ ವರದಿಗಾರರಾಗಿ ಸುವೀರ್ ಅವರಾಗಿರ್ಬೋದು, ಸಂದೀಪ್ ಅವರಾಗಿರ್ಬೋದು, ರೂಪೇಶ್ ಅವರಾಗಿರ್ಬೋದು, ಅದೇ ರೀತಿ ಮನೀಶ್ ಅವರು ನಿರಂತರವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ಒಟ್ಟು ಸುದ್ದಿ ತಂಡವಾಗಿ ಕೆಲಸ ಮಾಡಿ ಎಲ್ಲ ವಿಚಾರಗಳನ್ನು, ಈ ಸಮಗ್ರ ಚಿತ್ರಣವನ್ನು ತಮ್ಮ ಮುಂದೆ ಕಟ್ಟಿಕೊಟ್ಟಿದೆ ಅನ್ನುವಂಥದ್ದನ್ನು ಹೇಳ್ತಾ ವಸಂತ ಬಂಗೇರ ಅವರ ದೇಹ ಪಂಚಭೂತಗಳಲ್ಲಿ ಲೀನವಾಗಿದೆ. ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಎನ್ನುವಂಥ ಅವರ ಸಮಸ್ತ ಅಭಿಮಾನಿಗಳ ಹಾರೈಕೆಯೊಂದಿಗೆ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮ ಅಥವಾ ಮುಂದಿನ ವಿಶೇಷ ಸಂಚಿಕೆಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ತೆ.